ಕುಂದಾಪುರ ತಾಲೂಕು. ಕುಂದಾಪುರ ತಾಲೂಕು. ನೋಡಿ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕೂಡ ಈ ಸಂಘದ ಏನು ಸದಸ್ಯರಿದ್ದಾರೆ, ಇವರಿಗೆ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ. ಕಟ್ಟಿ 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 ಸಾಕಾಗಿದೆ, ಆದ್ರೂ ಕೂಡ ಇನ್ನು ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದ್ದಾರೆ. ನೋಡಿ ಈಗ ಚುನಾವಣೆ ಸಮಯ, ಕ್ಯಾಶ್ ಸಾಗಿಸಬಾರ್ದು, ಆದ್ರೂ ಕೂಡ ಇಲ್ಲಿ ವಾರ ವಾರ ಕಲೆಕ್ಷನ್ ಮಾಡಿ ಇಲ್ಲಿ ಒಂದೊಂದು ಗ್ರಾಮದಲ್ಲಿ ಒಂದು ಎಷ್ಟು ಸಂಘ ಇರುತ್ತೆ? ಒಂದು 50 60 70 ಹೀಗೆ ಗ್ರಾಮದಲ್ಲಿ ಎಷ್ಟು ಜನರಿದ್ದಾರೆ ಅದರ ಮೇಲೆ ಸಂಘಗಳು ಇರ್ತದೆ. ಇಲ್ಲಿ ಒಬ್ಬೊಬ್ರು 2,000 3,000 4,000 5,000 ಇಲ್ಲಿ ಈಗೂ ಕಟ್ತಾ ಇದ್ದಾರೆ. ವಾರದಲ್ಲಿ ಕಟ್ಟಿದ ದುಡ್ಡು ಎಷ್ಟಾಗಿರ್ಬೋದು ನೋಡಿ, 5 ಲಕ್ಷ 6 ಲಕ್ಷ ಒಂದೊಂದು ಸಂಘದಲ್ಲಿ ಒಂದೊಂದು ಗ್ರಾಮದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಹಣ ಕಲೆಕ್ಷನ್ ಆಗ್ತದೆ? ಇದೇ ಹಣವನ್ನು ಇವರು ಈಗ ಚುನಾವಣೆಗೆ ಉಪಯೋಗಿಸ್ತಾ ಇದ್ದಾರಾ ಇಲ್ವಾ ಅಂತ ಯಾರಿಗ್ ಗೊತ್ತು? ನೋಡಿ, ಚುನಾವಣೆ ಸಮಯದಲ್ಲಿ ಹಣ ಕಲೆಕ್ಷನ್ ಮಾಡಬಾರ್ದು, ಹಣ ಸಾಗಿಸಬಾರ್ದು ಅಂತ ಹೇಳ್ತಾರೆ. ಇವರು ಯಾವುದೇ ರೀತಿಯಲ್ಲಿ ಕೂಡ ಹಣವನ್ನು ಆನ್ಲೈನ್ ಟ್ರಾನ್ಸ್ಫರ್ ಇಲ್ಲಿ ಸಿಸ್ಟಮೇ ಇಲ್ಲ, ಎಲ್ಲ ಕ್ಯಾಶ್. ಇಲ್ಲಿ ನಾವು ಏನೋ ದುಡ್ಡು ಕೊಟ್ರೆ ಆನ್ಲೈನ್ ಅಲ್ಲಿ ಕಳಿಸಿದ್ರು ಕೂಡ ಇಲ್ಲಿ ತಗೊಳ್ಳಲ್ಲ, ಕ್ಯಾಶ್ ತಗೊಂಡು ಬನ್ನಿ ಅಂತ ಕಳಿಸ್ತಾರೆ. ನೋಡಿ, ಎಲ್ಲ ಪುಸ್ತಕದಲ್ಲಿ ಬರೆಯುವುದಷ್ಟೇ, ಬರೀ ಪುಸ್ತಕದಲ್ಲಿ ಬರೆಯುವುದು, ಯಾವುದೇ ನಮ್ಗೆ ರಿಸಿಪ್ಟ್ ಆಗ್ಲಿ ಯಾವುದು ಕೊಡ್ತಾ ಇಲ್ಲ. ನೋಡಿ, ಇವರ ಸಮಸ್ಯೆಯನ್ನು ಇವ್ರ ಹತ್ರ ನಾವು ಕೇಳೋಣ. ಏನ್ ಸರ್ ಇದು ನೋಡಿ ಸರ್, ನಾನು ರಾಘವೇಂದ್ರ ಶೆಟ್ಟಿ ಅಂತ, ಎರವಳ್ಳಿ ಮನೆ, ಶಂಕರನಾಳ ಗ್ರಾಮ, ಕುಂದಾಪುರ ತಾಲೂಕು. ಇದು ನಾನು ಕೇಳ್ತಾ ಇರೋದು, ನಮ್ಮ ಸಂಘದಲ್ಲಿ 5 ಜನ ಇದ್ದೀವಿ. ಅವ್ರು 4 ಜನ ನಮ್ಗೆ ಉಲ್ಟಾ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಮೈಂಡ್ ವಾಶ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡ್ಲಿಕ್ಕೆ. ಸಂಘ ಕಟ್ಬೇಕು, ಇಲ್ಲಾಂದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅವ್ರ ಮೈಂಡ್ ವಾಶ್ ಮಾಡಿಸಿದಾರೆ. ಮೊನ್ನೆ 1 ವಾರದಿಂದ ನಾನಂದ್ರೆ 1 ತಿಂಗಳು 1 ವಾರ ಆಯ್ತು ಈಗ ಕಟ್ಟದೆ. ನಂದು 1.5 ಲಕ್ಷ ಏನೋ ಸಾಲ ಇರ್ಬೋದು. ಮತ್ತೆ ಮೈಕ್ರೋ ಬಾಂಡ್ ಅಂತ ಅದು ಕಟ್ಟಿದ್ದೀನಿ, ಅದೊಂದು 60-70 ಸಾವಿರ ರೂಪಾಯಿ ನನ್ನ ದುಡ್ಡಿದೆ. ನೀವು ಎಷ್ಟು ವರ್ಷ ಆಯ್ತು? ನಾನು 2018 ಹೀಗೆ ಸೇರಿರೋದು, ಸಂಘ ಮಾಡಿರೋದು ನಾವು. ಅಲ್ಲಿಂದ ನೀವು ದುಡ್ಡು ಕಟ್ಕೊಂಡ್ ಬಂದಿದ್ವಿ. ಅದು ನನ್ಗೆ ಆವಾಗ ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್, ಅದರಿಂದ ನಾನು ಸ್ವಲ್ಪ ಇದ್ರ ಬಗ್ಗೆ ಸರ್ಚ್ ಮಾಡೋಕೆ ಹೋದೆ. ನಂಗೆ ಮೆಸೇಜ್ ಬಂದಿತ್ತು, ಏನು ಇವರು BC ಶುಲ್ಕ ಅಂತೇಳಿ ಮಾಡ್ತಾರೆ ಸರ್, BC ಚಾರ್ಜ್. ಅದು ಯಾರಿಗ್ ಹೋಗುತ್ತೆ? BC ಚಾರ್ಜ್ ಅಂದ್ರೆ ಏನ್ ಅರ್ಥ? ಈಗ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಮಾಡಿದಾರಲ್ಲ, ನಿಮ್ಗೆ ಗೊತ್ತಿದ್ಯಾ? ಹೇಳಿದಾರ ನಿಮ್ಗೆ? ಇಲ್ಲ ಇಲ್ಲ, ನಿಮ್ಮ ಹೆಸರಲ್ಲಿ ನಿಮ್ಮ ನಂಬರ್ ತಗೊಂಡು ಅಕೌಂಟ್ ಓಪನ್ ಮಾಡ್ತಾರೆ ಅಂತ ಹೇಳಿದಾರ? ನಮ್ಮನ್ನ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಬ್ಯಾಂಕ್ ಅಲ್ಲಿ ಸೈನ್ ಇಲ್ಲ, ಏನಿಲ್ಲ. ನಾವ್ ಈಗ ಕೇಳ್ತಿರೋದು ಬ್ಯಾಂಕ್ ಆಫ್ ಬರೋಡಾ ಅಂತ ಬರ್ತಿದೆ ಸರ್. ಇಲ್ಲಿ ನೋಡಿ ಏನ್ ಬರ್ತಿದೆ, ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಪಾಸ್ಬುಕ್ ಮಾಡಿ ಕೊಡಿ. ನಮ್ಗೆ ಏನಾಗುತ್ತೆ ಗೊತ್ತಾ, ನಾವು ಡೈಲಿ ದುಡಿಯೋರು. ಈಗ ಹೋಟ್ಲಲ್ಲಿ ಬೆಳಿಗ್ಗೆ 5:30 ಇದ್ರೆ ರಾತ್ರಿ 11-11:30 ನೀವು ನೋಡಿದ್ರಲ್ಲ ಸರ್ ಬರುವಾಗ 11:30 ದುಡಿಬೇಕು. ನಾವು ಸಂಘದ ಪಾಯಿಂಟಿಗೆ ಹೋದ್ರೆ ಬುಕ್ ಅಟ್ಟಿ ಇರುತ್ತೆ. ಇವ್ರು ಜನ ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಲ್ಯಾಪ್ಟಾಪ್ ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಕಲೆಕ್ಷನ್ ಬೇಗ ಮಾಡಿ ಜನರನ್ನ ಕಳ್ಸೋದಿಲ್ಲ. ನಾವು ಸಂಘ ಕಟ್ಬೇಕಂದ್ರೆ ಅರ್ಧ ದಿನ ರಜೆ ಬೇಕು. ನಾನು ಅದು ಕೂಲಿ ಕೆಲ್ಸಕ್ಕೆ ಹೋದ್ರೆ ಈಗ 700 ರೂಪಾಯಿ ಸಂಬಳ ಇರುತ್ತೆ, ಅರ್ಧ ದಿನ ಎಲ್ಲಿ ಕೆಲಸ ಕೊಡ್ತಾರೆ ಸರ್? ನಾನು ಹೋಟ್ಲ್ ಮಾಡಿದ್ರೆ ಅರ್ಧ ದಿನ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕೂತ್ಕೊಂಡ್ರೆ. ಅದೇ ಒಂದು ವೇಳೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದ್ರು ಇದ್ರೆ ನೀವು ಮನೆಯಿಂದಲೇ ಕಳಿಸಬಹುದು. ನೀವು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿಂದಲೇ ಕಳಿಸಬಹುದು. ಮತ್ತೆ ಸಾಲ ಈಗ ಮೊದ್ಲು ಈ ತರ ಸಿಸ್ಟಮ್ ಇರ್ಲಿಲ್ಲ. ಒಂದು ಸತಿ ನಮ್ಮ ಮನೆ ಹತ್ರ ಗುಂಪು ಎಲ್ಲರನ್ನು ಸೇರಿಸ್ಬೇಕು. ಆ ದಿನ ಮೇಡಮ್ ಬರ್ಲಿಲ್ಲ ಅಂದ್ರೆ ಆ ದಿನ ಇಡೀ ನಮ್ ರಜೆ, ಅಷ್ಟೂ ಜನ ಸದಸ್ಯರ ರಜೆ. ನಾವೀಗ ಒಂದಿನ ದುಡಿಯೋರು ವಾರಕ್ಕೆ ಕಟ್ಟುದಿಲ್ಲಿಂದ ಸರ್, ಅದಕ್ಕೆ ನಾವು ನಿಲ್ಸಿದೀವಿ. ಇದೆಲ್ಲ ಚೇಂಜ್ ಆಗ್ಬೇಕು. ಪಾಸ್ಬುಕ್ ಮಾಡಿ ಕೊಡಿ, ತಿಂಗಳ ಬ್ಯಾಂಕಿಗೆ ಕಟ್ತೀವಿ. ಇದು ನನಗೆ ಕಟ್ಟಾಗ್ತಿರೋ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ? ನಾಳೆ ನಾನು ಪ್ರಬಂಧಕ, ಇವ್ರು 4 ಜನ ನನ್ನ ಮೇಲೆ ಬೆಂಡ್ ಬೀಳ್ತಾರೆ. ನೀವ್ ಏನು ನೋಡ್ತಾ ಇದೀರಿ, ಏನ್ ಮಾಡ್ತಾ ಇದೀರಿ, ನಿಮ್ ಮೆಸೇಜ್ ಬಂದ ನಂಗೆ ಹೇಳಿಲ್ಲ ಯಾಕೆ ಕೇಳ್ತಾರೆ. ಇವಾಗ ಹೇಳಿದವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ತೋರಿಸಿದೀನಿ, ನನ್ನ ಮೊಬೈಲ್ ಇಂದ ತೋರಿಸಿದೀನಿ. ನಿನ್ನೆ ನಾನೆಲ್ಲ ಕಾಪಿ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ ಸಂಘದಲ್ಲಿ ಈಗ ಎಷ್ಟು ಜನ ಇದ್ದಾರೆ? ನಾವು 5 ಜನ ಒಟ್ಟಿಗೆ. 5 ಜನ. ಎಷ್ಟು ಲೋನ್ ಇದೆ ಎಲ್ಲರದ್ದು ಸೇರಿ? ಒಂದು 8.5 ಇರ್ಬೋದು. 8.5 ಇಲ್ಲಿ ತೋರಿಸ್ತದೆ, ಲೋನ್ ತೋರಿಸ್ತದೆ ಸರ್, 8.5 ಇರ್ಬೋದು. ಬಟ್ ಏನಂದ್ರೆ ನಾವು ಕಟ್ತಾ ಇರೋದು ನಮ್ದಂತ DP ಅಂತೇಳಿ ಇಂತಿಷ್ಟು ಇರುತ್ತೆ, ನೀವು ಲೋನ್ ತಗೊಳ್ಬಹುದು ಅಂತೇಳಿ ಅವ್ರು ಹೇಳ್ತಾರೆ. ಆ DPಗೆ ಆಡ್ ಆಗ್ತಾ ಇಲ್ಲ. DP ಆಡ್ ಆಗೋ ಅಮೌಂಟನೇ BC ಚಾರ್ಜ್, ಇನ್ನೊಂದು ಚಾರ್ಜ್, ಮತ್ತೊಂದು. ಇದು ನಮ್ ತಲೆನೇ ಬರ್ತಾ ಇಲ್ಲ ಅವ್ರು ಏನ್ ಹೇಳ್ತಾರ ಅಂತ. ಅದನ್ನ ನಾವು ಕೇಳ್ತಾ ಇರ್ತಾರ ಹತ್ರ. ಯಾರು ಬಂದು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮೊನ್ನೆ ಬಂದಿದ್ರು, ನಮ್ಮ ಅಂಗಡಿ ಒಳಗೆ ಕೂತ್ಕೊಂಡು ನಮ್ಮ 5 ಜನ ಫೋಟೋ ತೆಗೆದು ಲೋನ್ ಕೊಟ್ಟು ಹೋಗಿದ್ದು. ಅಂಗಡಿ ಒಳಗಡೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಭಯ ಅವರಿಗೆ. ಯಾಕೆ ಭಯ ಬೀಳ್ತಾರೆ? ಇವ್ರು ಲೋನ್ ಕೊಟ್ಟಿದ್ದಾರೆ, ನಾನು ಸಾಲಗಾರ. ಮೊನ್ನೆ ಬಂದು ಏನೋ ಗಲಾಟೆ ಮಾಡಿದ್ದಾರೆ. ಇವ್ರದೆಲ್ಲ ಜೋರು, ಹಾಗೆ ಹೀಗೆ ಸಾಲ ಕಟ್ಟುಕಾದ್ರೆ ಸಾಲ ತಗೊಂಡದಕ್ಕೆ ಸಂಘ ಬಿಟ್ಬಿಡಿ, ನಾವು ಅಷ್ಟು ದಿನ ಮಾಡ್ಕೊ ಬಂದಿದ್ದು ಬಡ್ಡಿ ಕಟ್ಟಿದ್ದಲ್ಲ ದುಡ್ಡಿಲ್ವಾ, ಅದಕ್ಕೆ ಏನಂತ ಉತ್ತರ ಕೊಡ್ಲಿ, ಆಮೇಲೆ ಬಿಡುವ. ಕಟ್ಟುದಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಈ ತರ ಪ್ರೊಸೀಜರ್ ಮಾಡಿಕೊಡಿ. ಲೆಕ್ಕ ಬೇಕು, ನೀವು ಕಟ್ಟಿದ ದುಡ್ಡಿಗೆ ಲೆಕ್ಕ ಬೇಕು. ಈಗ ಪಾಸ್ಬುಕ್, ಈಗ ಬ್ಯಾಂಕ್, ಈಗ ನಾ ಕರ್ನಾಟಕ ಬ್ಯಾಂಕ್ ಒಂದು ಲೋನ್ ಮಾಡಿದ ತಕ್ಷಣ ನಂದೊಂದು ಪಾಸ್ಬುಕ್ ಇರುತ್ತೆ. ಅದ್ರ ಈ ಕಡೆ ಇಂಟ್ರೆಸ್ಟ್, ಈಚೆಗೆ ನಂದು ಎಷ್ಟು ಲೋನ್ ಇರುತ್ತೆ, 2 ಲಕ್ಷ ಇದ್ರೆ ಅಲ್ಲಿ ಮೈನಸ್ ಆಗುತ್ತೆ ಸರ್. ಇದ್ರಾಗೆ ಅದೇ ತರ ಪ್ರೂಫ್ ನಮ್ಗೆ ತೋರಿಸ್ಲಿ ಅವ್ರು ಎಲ್ಲಿದೆ.
ನನ್ನ ಸಾಲದ ಇಷ್ಟು ಮೈನಸ್ ಆಗ್ತಾ ಬಂತಂದು ಅದೊಂದು ತೋರಿಸ್ತಾರೆ. ಅದೊಂದು ಯಾವುದು ತಿಂಗಳಿಗೊಂದು. ಅದು ಸರಿಯಾಗಿ ಅರ್ಥನೇ ಇಲ್ಲ, ತಲೆನೂ ಇಲ್ಲ, ಬುಡನೂ ಇಲ್ಲ. ಈಗ ಸಾಲ ಅಲ್ಲದೆ ಬೇರೆ ಎಲ್ಲ ಯಾವುದಕ್ಕೆಲ್ಲ ದುಡ್ಡು ಕಟ್ತೀರಿ ಇದು ನೀವು? ಮೈಕ್ರೋ ಹ್ಮ್. LIC ಅಂತ ಮಾಡ್ತಾರೆ, ಅದಕ್ಕೊಂದು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಹ್ಮ್. ಲಾಸ್ಟ್ ಟೈಮ್ ಜೀವನ್ ಮಧುರ್ ಅಂತ ಮಾಡಿ ಅವ್ರದ್ದು LIC ಕ್ಲೋಸ್ ಆಯ್ತು, ನಿಮ್ಗೆ ಇಷ್ಟು ಸಿಗುತ್ತೆ ಅಂದೇಳಿ ಅದು ಗೋಲ್ಮಾಲ್ ಆಯ್ತು. ಹ್ಮ್. ಈಗ ಇದು ಮೈಕ್ರೋನು ಎಲ್ಲಿ ನಂಬಲಿಕ್ಕೆ ಸಾಧ್ಯ? ಹ್ಮ್. 10 ವರ್ಷದವರೆಗೆ ಕಟ್ತೀವ, ನಮ್ಮ ಸಾಲ ಎಲ್ಲಿ ತೀರಿ ಹೋಗುತ್ತೆ? ಹ್ಮ್. ನಾಳೆಗೆ ಅವ್ರ ಕೈ ಎತ್ತಿ ಬಿಟ್ರೆ ಹ್ಮ್. ಅದು LIC ದುಡ್ಡು ಯಾರು ಕೊಡೋರು? ಹ್ಮ್. ಹ್ಮ್. ಇವ್ರ ಹತ್ರ ಹೋಗ್ಲಿಕ್ಕಿಲ್ಲ, ಅದು LIC ಅದು. PRK ಇಲ್ಲಿ ಕೂಡ ಕಲೆಕ್ಷನ್ ಮಾಡ್ತಾರಾ? ಪ್ರಗತಿ ರಕ್ಷಕ. ಜೀವ ಭದ್ರತೆ ಅಂತ ಹೇಳಿ. ಅದು ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ನಮ್ದು ವರ್ಷಕ್ಕೆ ವರ್ಷ ಹ್ಮ್. ಎಷ್ಟೇ ಸಾಲ ಇರಲಿ ವರ್ಷ ಟಾರ್ಗೆಟ್. ಒಂದು ಸಂಘ, ನಮ್ಮ ಸಂಘದಲ್ಲಿ 4,500 5,000 ಇದೆ ವರ್ಷಕ್ಕೆ. ಅಲ್ಲ ಜಾಸ್ತಿನೇ, ಹ್ಮ್. ಒಬ್ರೊಬ್ರದ್ದು 1,600 1,700 ಹಿಂಗೆ ಬರ್ತದೆ ಸಾಲ ಇದೆಯಲ್ಲ, ಹ್ಮ್. ಜಾಸ್ತಿ ಸಾಲ ಇದೆಯಲ್ಲ ಅದಕ್ಕೆ ಹ್ಮ್. ಹ್ಮ್. ಕಲೆಕ್ಷನ್ ಮಾಡ್ತಾರೆ. ಹ್ಮ್. ಅದು ವರ್ಷ ಈಗ ನಮ್ಮ ಬ್ಯಾಂಕಲ್ಲಿ ಆದರೆ ಒಂದು ಲೋನಿಗೆ 5 ವರ್ಷಕ್ಕೆ ತಗೊಂಡ್ರೆ ಮುಂಚೆ ಒಂದ್ಸತಿ ಇನ್ಸೂರೆನ್ಸ್ ಅಂದರೆ ಡೆತ್ ಆದರೆ ಹ್ಮ್. ಅದಕ್ಕೆ ಅದ್ರ ಬರುತ್ತೆ ಅಂತೇಳಿ ಬರುತ್ತೆ. ಇದಾಗಲ್ಲ, ವರ್ಷ ವರ್ಷ ಆದ ತಿಂಗಳಿಗಿಂತ ಮುಂಚೆ 1-2 ತಿಂಗಳು. ನೋಡಿ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನಾವೆಲ್ಲ ರಾತ್ರಿ ಬರ್ತೀವಿ, ಮನೆಗೆ ಹೋಗ್ತೀವಿ, ರಾತ್ರಿ ಎಲ್ಲ ಜನರನ್ನ ಸೇರಿಸಿ ಮಾತಾಡ್ತೀವಿ ಅಂತ. ರಾತ್ರಿ ನಾವು ಬರೋದಲ್ಲ, ಅವರೇ ಕರೀತಾರೆ. ಯಾಕಂದ್ರೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಿಮ್ಮ ಹಾಗೆ ಏನು ಬಡ್ಡಿ ಮಕ್ಕಳಿದ್ದಾರೆ, ಬರುದು ಹೇಗೆ? ಯಾರು ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ನುಗ್ತಾರೆ ಮನೆಗೆ, 15-20 ಜನ ಕರ್ಕೊಂಡ್ ಬಂದು. ಅದು ಯಾರನ್ನು ಕರ್ಕೊಂಡ್ ಬರ್ತಾರೆ ಕೇಳಿ? ಯಾರನ್ನು? ಸಂಘದ ಮೆಂಬರ್. ಸಂಘದವರಲ್ಲ. ಇವತ್ತು ನಿನ್ನೆ ಈಗ ಅವರು ಗ್ರಾಮ ಸಭೆ ರವಿ ಕುಲಾಲ್ ಅಂತ ಹೇಳಿ ಒಬ್ರು ಲೇಡಿಗೆ ಫೋನ್ ಮಾಡಿ, ಅವನು ಮುಸುಡು ಹೊಡಿತೀನಿ, ಕಲೆಕ್ಷನ್ ಕಟ್ದಿದ್ರೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ನಾನು ಅದಕ್ಕೆ ಅವ್ರನ್ನ ಮೇಲಧಿಕಾರಿ ಕರೆಸ್ತೀನಿ ಅಂತೇಳಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರನ್ನ ಕಲೆಕ್ಷನ್ಗೆ ಇವ್ರಿಗೆ ತಗೊಂಡಿದ್ದಾರೆ. ತಗೊಂಡು ಜೋರ್ ಅವ್ರದ್ದು ನಮ್ಗೆ, ಅಂದ್ರೆ ನನಗೆ ಕಾಲ್ ಮಾಡೋದಿಲ್ಲ, ನಾನು ಸ್ವಲ್ಪ ಅವ್ರಿಗೆ ಡ್ಯಾಶ್ ಆಯ್ತು. ನಾನು ನಿನ್ನೆ ಅವ್ರನ್ನೇ ಕರೆದಿದ್ದೆ, ಸರ್ ಇವತ್ತು ಬಗೆಹರಿಸಿ ಕೊಡಿ ಬನ್ನಿ ಅಂತೇಳಿ. ನಿನ್ನೆ ಸಂಜೆ ಕರೆದಿದ್ದೆ 5:30ಗೆ. ನಾವು ಬರುವವರು ಯಾರು ಇರ್ಲಿಲ್ಲ, ಅದಕ್ಕೆ ನಾನು ಅವ್ರು ಮತ್ತೆ ಫೋನ್ ಮಾಡಿ ಕರೆದಿಲ್ಲ. ಇವತ್ತು ಕೂತ್ಕೊಂಡಾಗ ಅವರೆಲ್ಲ ಬರ್ತಾರೆ, ಬನ್ನಿ ಸರ್ ಅಂತ ಕರೆದಿದ್ವಿ. ನಿಮ್ದೇನು? ಅವ್ನು ಯೂಟ್ಯೂಬಲ್ಲಿ ಅದು ಬಿಟ್ಟಿದ್ದಾನೆ ಇದು ಬಿಟ್ಟಿದ್ದಾನೆ, ಕೇಸ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಬೆದರಿಕೆ. ಅಂದ್ರೆ ಭಯ ಬೀಳ್ತಾರಂತ. ಭಯ ಬೆಳೆಸಿ ಇವ್ರದ್ದು ಕಲೆಕ್ಷನ್ ಕಟ್ಕೊಂಡು. ನಾನು ಯಾವ ಭಯಕ್ಕೂ ಹೆದರುದಿಲ್ಲ ಸರ್. ನಮಗೆ ಕ್ಲಿಯರಿಟಿ ಕೊಡ್ಲಿ ಅವ್ರು ಬಂದು, ಯಾವ ಜಾಗದಲ್ಲಿ. ನಮ್ಮ ಅಂಗಡಿ ಹತ್ರ ಎಲ್ಲ ಬರ್ಲಿಕ್ಕಿಲ್ಲ, ಅಂಗಡಿ ಹತ್ರ ಬಂದ್ರೆ ಕೇಸ್ ಮಾಡ್ತೀವಿ ನಾವು. ಅದೇ ನೋಡಿ, ಸಂಘದ ಸಂಬಂಧಪಟ್ಟವರು ಇಲ್ಲಿ ಬರ್ತಾ ಇಲ್ಲ. 1-2-3 ಜನ ಬಂದ್ರೆ ಒಂದು 10-15 ಜನ ಬೇರೆ ಎಲ್ಲ ರೌಡಿಗಳನ್ನು, ಪಂಚಾಯತ್ ಮೆಂಬರ್ಗಳನ್ನು, ಹೀಗೆ ಸಂಬಂಧ ಇಲ್ಲದವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಎಲ್ಲ ಕಡೆ ಇದೇ ತರ ನಡೀತಾ ಇದೆ ನೋಡಿ. ಇಲ್ಲಿ ಇವರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಯಾರು ಬರುದಿಲ್ಲ. ಅಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಇವರು ಕಟ್ಟಿಲ್ಲ ಅಂದ್ರೆ ಏನಾದ್ರು ಕಷ್ಟ ಇದ್ರೆ ಇವ್ರನ್ನ ಸಮಸ್ಯೆಗೆ ಯಾರು ಕೂಡ ಸ್ಪಂದನೆ ಮಾಡುದಿಲ್ಲ. ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಎಲ್ಲ ಬರ್ತಾರೆ. ಅಲ್ಲ ಸರ್? ಹೌದು. ನಾವು ಇದು ಅವ್ರ ಹತ್ರ ಕೇಳ್ತಿದ್. ನಾನು ಅವ್ರಿಗೆ ಉಮೇಶ್ ಶೆಟ್ಟಿ ಅಂದ್ರೆ ಅವರು ಚೆನ್ನಾಗಿ ಮಾತಾಡಿದ್ರು, ಸರಿ ಮಾಡಿ ಕೊಡ್ತೀನಿ ಅಂತ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅವ್ರು ಬರ್ತಾರಲ್ಲ ಬೇರೆಯವರು, ಅವರೆಲ್ಲ ತಗೊಂಡ್ ಬಂದು ತೋರಿಸ್ಲಿ. ಅದಕ್ಕೋಸ್ಕರ ಅವರಿಗೂ ಕಳಿಸಿದಾನ, ನೋಡಿ ಸರ್ ಇದು ಅಂತ. ನೋಡಿ, ನಿಮ್ಮ ದಾಖಲೆ ಎಲ್ಲ ಸರಿ ಇದ್ರೆ ಈ ತರ ಎಲ್ಲ ಯಾಕೆ ಗಲಾಟೆ ಆಗ್ತದೆ? ಎಲ್ಲ ತೋರಿಸಿ, ಒಮ್ಮೆ ತೋರಿಸಿ ಅಲ್ಲ. ನಾವು ಕೂಡ ಹೋಗುದು ನಿಲ್ಲಿಸ್ತೇವೆ. ಈಗ ನೀವು ಹೇಳ್ತಿರಲ್ಲ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಮೊನ್ನೆ ಹೇಳ್ತಾ ಇದ್ದಾರೆ 20 ಜನ ಇದ್ದಾರೆ, ನಾವು ಜನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು. ನಮ್ಮನ್ನು ಎಲ್ಲಿ ನಿಲ್ಲಿಸ್ಲಿಕ್ಕೆ ನಿಮ್ಗೇನು ಸಾಧ್ಯ ಇಲ್ಲ. ನಾವು ಇನ್ನೂ ಕೂಡ ಹೋಗ್ತಾ ಇದ್ದೀವಿ. ಈ ತರ ನೀವು ಧಮಕಿ ಹಾಕಿದ್ರೆ ಇನ್ನು ಎಲ್ಲ ಕಡೆ ನೋಡಿ, ಇವತ್ತು ಈ ಕಡೆ ಬಂದಿದ್ದೀವಿ, ಇನ್ನು ಎಲ್ಲ ಕಡೆ ಹೋಗ್ತೀವಿ ನಾವು. ಎಲ್ಲ ರಾಜ್ಯದ ಎಲ್ಲ ಮೂಲೆಗೆ ಹೋಗಿ ಈ ತರ ಅವರ ಸಮಸ್ಯೆಯನ್ನು ಅವರ ಹತ್ರನೇ ಅವರೇ ಹೇಳ್ತಾರೆ. ನಮ್ಮನ್ನು ಕರಿತಾ ಇದ್ದಾರೆ ತುಂಬಾ ಕಡೆ. ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗೋರು, ಅವ್ರಿಗೆಲ್ಲ ನಾವು ಉಪದ್ರ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮಗೆ ಕೂಡ ಕೆಲಸ ಇರುತ್ತೆ. ಅದಕ್ಕೆ ನಾವು ಸಂಜೆ ಅವರು ಕರೆದಿದ್ದು ನಾವು ಹೋಗುದಷ್ಟೇ. ನಾವೇನೋ ಅಲ್ಲಿ ಒತ್ತಾಯ ಮಾಡಿ ಹೋಗುದಲ್ಲ. ಅವ್ರು ಕರೀತಾರೆ. ಈಗ ತುಂಬಾ ದಿನ ಕರೀತಾ ಇದ್ದಾರೆ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ 4 ಜನಿಗೆ ಉಪಕಾರ ಆಗ್ಲಿ, ನಮಗೂ ಉಪಕಾರ ಆಗೋದೇ. ಉಪಕಾರ ಪ್ರಶ್ನೆ ಅಲ್ಲ, ಯಾಕಂದ್ರೆ ಲೂಟಿ ಮಾಡಿ ಸಾಕವ್ರು, ಇನ್ನು ನಿಲ್ಸ್ಲಿ ಅಂತ ಅಷ್ಟೇ. ಅಲ್ಲಿ ಹೋದಾಗೂ ನಮ್ಗೇನು ಧರ್ಮಸ್ಥಳದಲ್ಲಿ ನಾವು ಮೊನ್ನೆ ಶಿವರಾತ್ರಿ ದಿನ ಹೋಗಿ ಸರ್ 4-6 ಗಂಟೆ ಕ್ಯೂ ನಿಂತಿದ್ವಿ. ಒಬ್ಬ ಶುಗರ್ ಪೇಷಂಟ್ ಮಧ್ಯಾಹ್ನ ಹುಚ್ಚಿ ಹೋಗ್ಕೊಂಡ್ಬಿಟ್ಟ. ಅವನಿಗೆ ಧಮ್ಕಿ, ಏನ್ ಮಾಡಿದೆ ನೀನು? ನಾನು ಗೊಚ್ಚೆದೆಲ್ಲ ಕಳಿಸಿದ್ದೀನಲ್ಲ ಸರ್, ಆ ಗೊಚ್ಚೆ ಇದೆ ಮಧ್ಯ, ಆ ಗೊಚ್ಚೆ ನೀರಲ್ಲಿ ಅದೇ ಗೊಚ್ಚೆ ನೀರು ನುಸಿ ಪಕ್ಕದಲ್ಲೇ ನಾವು ನಿಂತ್ಕೋಬೇಕು. ಎಷ್ಟು ಗಂಟೆ ನಿಂತ್ಕೋಬೇಕು? 4-6 ಗಂಟೆ ಕ್ಯೂ. ಏನ್ ಕ್ಯೂ ಇಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಭಕ್ತಾದಿಗಳಿಗೆ ಅಲ್ಲಿ ಅಭಿಷೇಕ ಆಗೋದು ನಾವು ನೋಡೋಂಗಿಲ್ಲ, ಬಾಗಿಲು ಹಾಕೊಂಡು ಕ್ಯೂ ಇರೋದು. ಅದು ಹೆಂಗ್ ಇಟ್ಟಿದಾರ ಜೈಲ್. ಈಗ ಈ ಕಂಡಿಯಲ್ಲಿ ಒಬ್ರೆ ಹೋಗ್ಬೇಕು. ಇವ್ರು ಕಾದಿದೆ, ಇವ್ರು ಫೋಟೋ ಬೇಕಾದ್ರೆ ಕೊಡ್ತೀನಿ ನಾನು, ನೀವು ಹಾಕಿ ಎಲ್ಲ ರೀ, ಪಬ್ಲಿಕ್ ಆಗ್ಲಿ, ಏನು ತೊಂದರೆ ಇಲ್ಲ. ಅಷ್ಟು ನಾವು ಕಾದು ಸುಸ್ತಾಗಿ ನಾವು ಕಷ್ಟ ಅಂತ ಹೋಗಿ ದೇವ್ರ ಹತ್ರ ಹೋಗ್ರೊಳಗೆ ನಮ್ಗೆ ಕಷ್ಟ ಬೇಡಪ್ಪ, ಬರುದೇ ಬೇಡ ಅನ್ಸಿಬಿಡುತ್ತೆ. ಆ ಪರಿಸ್ಥಿತಿ ಅಲ್ಲಿ ಧರ್ಮಸ್ಥಳ ಆಗಿದೆ. ಇವಾಗ ಏನೋ ಅಂದ್ರಲ್ಲ, ಇದು ಮೀಟಿಂಗ್ ಎಲ್ಲ ಆಗ್ತದ ಏನೋ?
ಮೀಟಿಂಗ್ ಎಲ್ಲ ಯಾರು ಇಲ್ಲ, ಪದಾಧಿಕಾರಿ ಬರುವುದಿಲ್ಲ. ನಾವೀಗ ಸಂಘಕ್ಕೆ ಆವಾಗ 10 ರೂಪಾಯಿ ಕಮ್ಮಿ ಆದ್ರೆ ಬುಕ್ ಸೈಡಿಗೆ ಇಟ್ಟು ನಾವು ಕಲೆಕ್ಷನ್ ಇವತ್ತು ಅಪಾಯಿಂಟ್ ಆಗುದಿಲ್ಲ ಅಂತಿದೆ. ಇವಾಗ ಯಾರು ವಾರಕ್ಕೆ ಒಬ್ರು ಕಟ್ಲಿಲ್ಲ ಅಂದ್ರು ಕಟ್ಸ್ಕೊಂತ ಇದ್ದಾರೆ. ಏನಕ್ಕೆ ಅವ್ರು ಮಾಡ್ತಾ ಇದಾರೋ ಗೊತ್ತಿಲ್ಲ. ಯಾಕಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್. ಮತ್ತೆ ಇನ್ನೊಂದು ಸಿಗ್ನೇಚರ್ ನಾವು ಯಾರದ್ದೇ ಈಗ ಎಲ್ಲರೂ ಸಂಘಕ್ಕೆ ಮೀಟಿಂಗ್ ಬರುವುದಿಲ್ಲ. ಇವ್ರು ಕರೆಕ್ಟ್ ಆಗಿ ಇದ್ದಿದ್ರೆ ಸಿಗ್ನೇಚರ್ ನಾವು ಬೇರೆ ಯಾರು ಹಾಕಿದ್ರು ಒಪ್ಕೊಳ್ಳೋದು ಯಾಕೆ ಇವರು? ನೀವು ನೋಡಿ, ಒಂದು ಬುಕ್ ಅಲ್ಲಿ ನಾವೇ ಕೆಲವು ಟೈಮ್ ನಾವೇ ಹಾಕಿ ಅಂದ್ರೆ ಕಟ್ಬೇಕಲ್ಲ. ಅವ್ನ್ ಕರೆಯೋಕ್ಕಾಗುತ್ತೆ. ಒಬ್ಬ ಕುಂದಾಪುರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬ ಲೋನ್ ತಗೊಂಡ್ ಬೆಂಗಳೂರು ಕೆಲಸ ಮಾಡ್ತಾನೆ, ಹಾಕ್ತಾನೆ ಅಕೌಂಟಿಗೆ ದುಡ್ಡು ಹಾಕ್ತಾನೆ. ಇವ್ರಿಗೆ ಅದೆಲ್ಲ ಓಕೆ. ಯಾಕಂದ್ರೆ ರೂಲ್ಸ್ ಅಂದ್ರೆ ಯಾವ ಬ್ಯಾಂಕಲ್ಲಿ ಒಪ್ತಾರ ಅದನ್ನೆಲ್ಲ? ಇವ್ರದ್ದು ಪರ್ಫೆಕ್ಟ್ ಬ್ಯಾಂಕ್, ಇವ್ರದ್ದು ಒಳ್ಳೆ ಕರೆಕ್ಟ್ RBI ಲೈಸೆನ್ಸ್ ಇದ್ದು ಎಲ್ಲ ಮಾಡೋದಾದ್ರೆ ಇದನ್ನೆಲ್ಲ ಒಪ್ತಾರ ಅವರು? ಇಲ್ಲ. ಕೆಲವೊಂದು ಸಂಘದ ಲೋನ್ ಟೈಮಲ್ಲಿ ಅವಾಗಲ್ಲ ನಾವೇ ಅಲ್ಲ ಅವ್ರು ಬಂದು ಹಾಕಿ ಹೋಗಿದ್ದಾರೆ, ಇವಾಗ ಜಸ್ಟ್ ಬಂದು ಹೋದ್ರು ಅಂತ ಹೇಳ್ರು ಸುಳ್ಳು ಒಪ್ತಾರೆ ಅವ್ರು. ಅಂದ್ರೆ ಇವರಿಗೆ ಏನ್ ಬೇಕು? ನಾವು ಲೋನ್ ತಗೊಳ್ಬೇಕು. 25 ಕ್ಲಿಯರ್ ಆಗಿ 12ವರೆ 25ರಲ್ಲಿ 12ವರೆ ಕ್ಲಿಯರ್ ಆಗತ್ತೆ, ಮತ್ತೆ 50 ತಗೊಳ್ಳಿ ಅಂತಾರೆ. ಯಾಕಂದ್ರೆ ಲೋನ್ ಅಲ್ಲೇ ನಿಮ್ಮನ್ನು ಮುಳುಗಿಸಿ ಅದರಲ್ಲೇ ನಾವು ವ್ಯವಹಾರ ಮಾಡ್ತೀವಿ ಅಂತ ನಮ್ಮನ್ನು ಹೇಳ್ಲಿಕ್ಕೆ ಬಿಡುದಿಲ್ಲ. ಯಾರು ಎದ್ದವರಿಲ್ಲ ಇದರಿಂದ. ಜನರಿಗೆ ಅರ್ಥ ಆಗ್ತಿಲ್ಲ. ನಮ್ಗೀಗ ಸ್ವಲ್ಪ ಅರ್ಥ ಆಗಿದೆ. ನಾವು ಇದೆಲ್ಲ ನೋಡಿ ನಮ್ಗೆ ಸ್ವಲ್ಪ ಅರ್ಥ ಆಗಿದೆ. ಅದರಿಂದ ನಾನು ಮೊಬೈಲ್ ಸರ್ಚ್ ಮಾಡಿದ್ದೀನಿ. ಅಕೌಂಟಿಗೆ ಯಾಕೆ ಕಟ್ ಆಗ್ತಿದೆ, ಎಲ್ಲಿ ಹೋಗುತ್ತೆ. ಈಗ ಬಡ್ಡಿ ತಗೊಂಡಾಗ ಈ ಒಂದು ಬ್ಯಾಂಕ್ ಅಲ್ಲಿ ಸರ್ ಬಡ್ಡಿ ತಗೊಂಡ್ರ ಮೇಲೆ ಅಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕೆ ನಮ್ ದುಡ್ಡಲ್ಲಿ ಕಟ್ ಮಾಡ್ತಾರ? ಇಲ್ಲ ಅಲ್ಲ. ಇದು ನಮ್ ದುಡ್ಡಲ್ಲಿ ಕಟ್ ಮಾಡಿ ಇವ್ರಿಗೆ ಕೊಡುದು ಅಂತ. ಸ್ಯಾಲ್ರಿ ಅಂತ ಬರುತ್ತೆ. ನಮ್ದು ಈಗ ಅಂದ್ರೆ 10ನೇ ತಾರೀಕಿಗೆ ಈಗ ಒಂದು ಕರ್ನಾಟಕ ಬ್ಯಾಂಕ್ ಲೋನ್ ಅಂದ್ರೆ 10ನೇ ತಾರೀಕು ಕಟ್ತೀವಿ ನಾವು. 10ನೇ ತಾರೀಕು ಕಟ್ಟಲಿಲ್ಲ 15 ಕಟ್ಟಾಗ ಅವ್ರು ಚಾರ್ಜ್ ಮಾಡ್ತಾರೆ. ನಾವು ಅದಕ್ಕೆ ಅಲ್ಲ ಅನ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ ತಪ್ಪದು. ಕಂತು ಟೈಮ್ ಡೇಟ್ ಇರುತ್ತೆ. ಇದು ವಾರ ತಗೊಂಡೋಗಿ ಕಟ್ತೀವಲ್ಲ ಸರ್. ಅದು ನಾವು 1 ವರ್ಷ, ಈಗ ನಾವು 3 ಲಕ್ಷ ಲೋನ್ ಮಾಡ್ರೆ 1 ವರ್ಷಕ್ಕೆ ನಮ್ದು ಲೋನ್ ಕ್ಲಿಯರ್ ಆಗುತ್ತೆ. ಆದ್ರೆ 1 ವರ್ಷದ ಲೋನ್ ಕ್ಲಿಯರ್ ಆದ ಲೆಕ್ಕಕ್ಕಿಲ್ಲ ಅದು. ಆ 3 ವರ್ಷದ್ದು ಏನಿತ್ತು ಲೋನ್ ಬಡ್ಡಿ ಕಟ್ಲೇಬೇಕು. ಇವಾಗ ಕೊನೆಗೆ ಏನ್ ಡಿಸೈಡ್ ಮಾಡಿದ್ರಿ ನೀವು? ನಾನ್ ಡಿಸೈಡ್ ಏನಿಲ್ಲ. ನನಗೆ ಇದು ಕರೆಕ್ಟ್ ಪ್ರೂಫ್ ಅವ್ರು ಕೊಡ್ಬೇಕು ಬಂದು. ಮತ್ತೆ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ಲಿಕ್ಕಿಲ್ಲ. ಮನೆ ಹತ್ರ ಎನಿ ಟೈಮ್ ಯಾವಾಗ್ಲೂ ಬೇಕಾದ್ರೆ ಬರ್ಲಿ, ಅವ್ರೆಲ್ಲಾರು ಕರ್ಕೊಂಬರ್ಲಿ, ಹೇಳಿ ಬರ್ಲಿ. ಅವ್ರ ಮೊನ್ನೆ ಆಗಿ ನಂಗೆ ಹೇಳಿ ಬರ್ಲಿ, ನಾವು ಕೂಡ ಬರ್ತೇವೆ. ಅವ್ರು ಬರ್ಲಿ. ನಾನು ಪ್ರಬಂಧಕ, ನಂಗೆ ಕಾಲ್ ಮಾಡ್ಬೇಕು ಮೇನ್ ಅಂದ್ರೆ ಎಲ್ಲ ಡಾಕ್ಯುಮೆಂಟ್. ಒಂದು ಮೊದಲನೇದಾಗಿ RBI ಪರ್ಮಿಷನ್ ತರ್ಬೇಕು ಇವರು. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಏನೋ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀರಾ, ನಾವು ಕಟ್ಟಿದ್ದು ನಾವು ತಗೊಂಡಿದ್ದು ಎಲ್ಲದಕ್ಕೂ ದಾಖಲೆ ತೋರಿಸ್ಬೇಕು. ಬಡ್ಡಿ ಕೂಡ ಅಷ್ಟೇ. ಮತ್ತೆ PRK ಇನ್ಶೂರೆನ್ಸ್, ಈಗ ಪ್ರಗತಿ ರಕ್ಷಾ ಕವಚ, ಏನಾದ್ರೂ ತೀರ್ಕೊಂಡ್ರೆ ಲೋನ್ ಕಟ್ಟುವವರು ತೀರ್ಕೊಂಡ್ರೆ ಅವ್ರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಿರ. ಎಲ್ಲಾರ್ದು ಕೂಡ ಆಗ್ತಾ ಇಲ್ಲ. ತುಂಬಾ ಜನದ್ದು ಏನಾಗಿದೆ ಅಂದ್ರೆ ಈಗ ತೀರ್ಕೊಂಡ್ರು 2-3 ತಿಂಗಳು ಇವರು ಸತಾಯಿಸ್ತಾ ಇದ್ದಾರೆ. ನೀವು ಕಟ್ಟಿ ಎಲ್ಲ 3 ತಿಂಗಳು ಆದ್ಮೇಲೆ ಎಲ್ಲ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತು ಪಾಪ. ಪ್ರಗತಿ ರಕ್ಷಾ ಕವಚ ಅಂತ ತಗೊಳ್ತಾರೆ. ಇವಾಗಲೇ ಇವರು ಹೇಳೋ ಪ್ರಕಾರ 35 ಲಕ್ಷ 40 ಲಕ್ಷ ಜನ ಇದ್ದಾರೆ ಸ್ವಸಹಾಯ ಸಂಘದಲ್ಲಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ 1 ಲಕ್ಷ 2 ಲಕ್ಷ 3 ಲಕ್ಷ ಲೋನ್ ಇರುತ್ತೆ. ಎವರೇಜ್ ಈಗ ನಾವು ನೋಡೋದಿದ್ರೆ ಒಬ್ರಿಗೆ 1 ಲಕ್ಷ ಲೋನ್ ಇದ್ರು ಕೂಡ ವರ್ಷದಲ್ಲಿ ಇವರು ಒಬ್ಬೊಬ್ರು 1,000 ಕಟ್ತಾರೆ PRK ಅಂತ. ಈ PRK ದುಡ್ಡು ಈಗ 40 ಲಕ್ಷ ಜನ 1,000 ಕಟ್ಟಿದ್ರು 400 ಕೋಟಿ ಕಲೆಕ್ಷನ್ ಆಯ್ತು. ಈ 400 ಕೋಟಿ ಇವಾಗ ಹೇಳ್ತಾರೆ ಇವರು SBI ಜೊತೆ ನಾವು ಟೈಪ್ ಮಾಡ್ಕೊಂಡಿದೀವಿ, SBI ಇನ್ಶೂರೆನ್ಸ್ ಮಾಡಿಸಿದೀವಿ, ನಾವು ಅದಕ್ಕೆ ಕಟ್ತೀವಿ ಅಂತ ಹೇಳಿದ್ದಾರೆ. 400 ಕೋಟಿ 35 ಲಕ್ಷ ಆದ್ರೆ 350 ಕೋಟಿ. ಇವಾಗ ಏನು ಇವರು ದುಡ್ಡು ಕೊಡ್ತಾರೆ SBIಗೆ, ಅದ್ರದ್ದು ಟ್ರಾನ್ಸಾಕ್ಷನ್ ತೋರಿಸ್ಲಿ, ಬ್ಯಾಂಕ್ ಡೀಟೇಲ್ಸ್ ತೋರಿಸ್ಲಿ. ಇವ್ರು ಹೇಳ್ತಾರೆ ನೀವು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಬಾಂಡ್ ಮಾಡೋಕ್ಕಾಗಲ್ಲ, ನಾವು SKDRDP ಟ್ರಸ್ಟ್ ಇದಕ್ಕೆ ಮಾತ್ರ ಬಾಂಡ್ ಮಾಡಿದ್ದೀವಿ. ಎಷ್ಟಕ್ಕೆ ಬಾಂಡ್ ಮಾಡಿದ್ದೀರಾ ಅದೆಲ್ಲ ತೋರಿಸ್ಬೇಕಲ್ಲ ನಮಗೆ, ಎಲ್ಲ ತೋರಿಸ್ಬೇಕು. ನಾವು 1 ರೂಪಾಯಿ ಕೂಡ ನಾವು ಲೆಕ್ಕ ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ಇವರೆಲ್ಲ ಎಲ್ಲರಿಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಸಮೇತ ನೀವು ವಾಪಸ್ ಕೊಡ್ಬೇಕು. ಮತ್ತೆ ಸರ್ ಈಗ ನಾವು ಮೈಕ್ರೋ ಬಾಂಡ್ ಅಂತ ಮಾಡಿದ್ದಾರೆ, ವರ್ಷಕ್ಕೆ 16,000 ಈಗ 3 ಲಕ್ಷ ಲೋನ್ ತೆಗೆದ್ರೆ 16,000 ಅಂದ್ರೆ 3 ಲಕ್ಷ. 2 ಲಕ್ಷ ಬಾಂಡ್ ಮಾಡ್ರೆ 2 ಲಕ್ಷದ ಬಾಂಡ್ ಮಾಡ್ರೆ 3 ಲಕ್ಷ ಲೋನ್ ಕೊಡೋದು. ಆ ಬಾಂಡ್ ಇಟ್ಕೊಂಡು ವರ್ಷ ಕಟ್ತಾರೆ. ಅದು ಸ್ಲಿಪ್ ನಮ್ಗೆ ಯಾರಿಗೂ ಕೊಡುದಿಲ್ಲ. ಈಗ ನಾವು ಇನ್ಸೂರೆನ್ಸ್ ಕಟ್ರೆ ನಮ್ಗೆ ಸ್ಲಿಪ್ ಸಿಗತ್ತಲ್ಲ. ನಾವು ನಾಳೆ ಕಟ್ಟಿದ್ದು ಕಂತು ಕ್ಲಿಯರ್ ಇದ್ದು ಎಲ್ಲ ನಮ್ಗೆ ಗೊತ್ತಾಗತ್ತಲ್ಲ. ಆ ಸ್ಲಿಪ್ ಇಲ್ಲ, ಎಲ್ಲಿಗೆ ಹೋಗುತ್ತೆ? ನಮಗೆ ಕೊಡ್ಬೋದಲ್ಲ. ನಾವು ಈಗ ನಾಳೆಗೆ ಇವರು ಫ್ರಾಡ್ ಮಾಡ್ರು ನಾವೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗತ್ತಲ್ಲ. ಅದನ್ನ ಇಟ್ಕೊಂಡು ನಾವು ಕಟ್ಟಿದ್ದೀವಿ, ಕಂತು ಕಟ್ಟಿದ್ದೀವಿ, ವರ್ಷ ಕಟ್ಟಿದ್ದೀವಿ. ಇವ್ರು ಕದ್ ಮಾಡಿ ಈಗ ಜೀವನ್ ಮಧುರ ಅದೇ ಆಯ್ತು. ನಾವು ಏನು ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ದಾಖಲಾತಿ. ಇವ್ರ ಹತ್ರನೇ ಇದೆ. ಈಗ ಕೆಲವರಿಗೆಲ್ಲ ಏನಂದ್ರೆ ಅವ್ರ ಪಾಪ ಲೋನ್ ಇಲ್ಲ, ಎಷ್ಟು 1.5 ವರ್ಷ ಆಯ್ತು, ಅವ್ರಿಗೆ ಬಾಂಡೇ ರಿಟರ್ನ್ ಬಂದಿಲ್ಲ. ಲೋನ್ ಕ್ಲಿಯರ್ ಆಗತ್ತಿಗೆ ಲೋನ್ ಮೇಲೆ ಬಾಂಡ್ ಇಲ್ಲ ಅಂತಲೇ ರಿಟರ್ನ್ ಕೊಡ್ಬೇಕಲ್ಲ, ಇನ್ನೂ ಬಂದಿಲ್ಲ. ಸುರಕ್ಷದ ಕತೆ ಏನು? ಸುರಕ್ಷದ ಅದು ನೀವು ಕೇಳಲೇಬೇಡಿ, ಸುಮ್ನೆ ಕಟ್ಟುದಷ್ಟೇ. ನಾನು ಈ ಸರ್ತಿ ಇವಳಿಗೆ ಬೊಬ್ಬೆ ಹಾಕಿ ಇವಳೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ಲು. ಮಾಡ್ಲೇಬೇಡ, ಅದು ಏನಾಗತ್ತೆ ನೋಡ. ನಾವ್ ಹೋದ್ರೆ
ಹೋಗ್ಲಿ ಕೈಯಲ್ಲಾದಷ್ಟು ದುಡ್ದು ಹಾಸ್ಪಿಟ್ಲಿಗೆ ಕಟ್ಟಿ ಬಪ್ಪ. ಹ್ಮ್. ಅನಾರೋಗ್ಯ ಬರ್ದಿದ್ದಾಗೆ ದೇವ್ರ ಹತ್ರ ಬೇಡ್ಕೊಳ್ಳುವ. ಹ್ಮ್. ಎಲ್ಲೋ ಅನ್ನದಾನಕ್ಕೂ ಅದಕ್ಕೆ ದುಡ್ಡು ಕೊಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರು ಮಾಡ್ಸಿಲ್ಲ ಅಂದ್ರೆ ಸಾಯಿಸೇ ಬಿಡ್ತಾರೆ. ಹಾ, ಹಾ. ನಾವೆಲ್ಲ ಇಲ್ಲ ಅದಾಗ್ತದೆ ಇದಾಗ್ತದೆ. ಮಾಡ್ಲೇಬೇಕು ಮತ್ತೆ ನಿರಂತರ 70 ರೂಪಾಯಿ. ಹ್ಮ್. ಅದ್ರಲ್ಲಿ ಇರೋದು ಯಾರದ್ದು? ಹ್ಮ್. ಯಾರದ್ ಬರುತ್ತೆ? ಹ್ಮ್. ಏನಾರು ಜನರು ನಿನ್ನ ಜೀವನದಲ್ಲಿ ಪ್ರಚೋದನೆ ಆಗ್ಲಿಕ್ಕೆ ಏನಾರು ನ್ಯೂಸ್ ಇದೆಯಾ? ಹ್ಮ್. ಅವ್ರು ಮಾಡೋದು ಘನಕಾರ್ಯನ ಫೋಟೋ ಹಾಕೊಂಡು ಹ್ಮ್. ಅಲ್ಲೆಲ್ಲೋ ಏನಾರು ಉದ್ಘಾಟನೆ ಮಾಡಿದ್ದು ಹ್ಮ್. ಇನ್ನೊಂದ್ ಮಾಡಿದ್ದು ಹಾಕ್ತಾರೆ ಬಿಟ್ರೆ ಹ್ಮ್. ಅದ್ರಲ್ಲಿ ಏನಿದೆ? ನಾವೆಲ್ಲ ಹೊಟ್ಟಿ ಹಾಕಿಟ್ಟಿದ್ವಿ. ಹ್ಮ್. ಏನಕ್ಕದು? ಹ್ಮ್. ಸುಮ್ನೆ ಬೇಕು, ಅದ್ರಲ್ಲೂ ದುಡ್ಡೇ. ಅವ ಯಾರೋ ನಿರಂತರ ಬುಕ್ ಮಾಡಿದವನು ಅವ್ರಿಗೆ ದುಡ್ಡು ಕೊಟ್ಟಿರ್ಬೇಕು. ಹ್ಮ್. ಇಂತಿಷ್ಟು ಟಾರ್ಗೆಟ್ ಕಮಿಷನ್ ಹೋಗುತ್ತೆ. ಕಮಿಷನ್ ಹೋಗುತ್ತೆ. ಹ್ಮ್. ಎಲ್ಲದು ದಂಧೆ. ಹ್ಮ್. ಅದು ಮಾಡ್ಕಂತ ಏನೈತೆ? ಯಾವ ಬೇರೆ ಸಂಘದಲ್ಲಿ ಇದೆಯಾ? ಯಾವ್ದೋ ಸ್ವಸಹಾಯ ಸಂಘದಲ್ಲಿ ಬೇರೆ ಇದೆಯಾ? ಬೇರೆ ಯಾವ್ದು? ಹ್ಮ್. ಎಲ್ಲ ಇವ್ರದ್ದು ದಂಧೆನೆ. ನೋಡಿ ವಾರದ ಕಲೆಕ್ಷನ್ ಈಗ ಮಾಡ್ತಾ ಇದ್ದಾರೆ. ಹ್ಮ್. ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ಹೇಳಿ, ಈಗ ಇಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ತಗೊಂಡು ಹೋಗಿಲ್ಲ. ಬೇರೆಯವರಿಗೆ ಈಗ ಪಾಪದವರು ಏನಾದ್ರು ಒಂದು ಸ್ವಲ್ಪ ದುಡ್ಡು ತಗೊಂಡು ಹೋಗೋದ್ರೆ ಇಲ್ಲಿ ನಿಲ್ಸಿ ಎಲ್ಲ ಕಿತ್ಕೋತಾರೆ. ಇವ್ರದ್ದು ಯಾಕೆ ಕಿತ್ಕೋತಾ ಇಲ್ಲ? ಎಲ್ಲ ಗ್ರಾಮದಲ್ಲಿ ದುಡ್ಡು ಕೋಟಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ವಾರದಲ್ಲಿ. ಇದು ಎಲ್ಲಿ ಹೋಗುತ್ತೆ? ಎಲ್ಲ ಲೆಕ್ಕ ತೋರಿಸ್ಬೇಕಲ್ಲ ನಮ್ಗೆ, ಎಲ್ಲಿ ಹೋಗುತ್ತೆ ದುಡ್ಡು ಅದೆಲ್ಲ ಲೆಕ್ಕ ತೋರಿಸ್ಬೇಕಲ್ಲ ಇವರು. ಯಾಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊಳ್ಳಲ್ಲ? ಇನ್ಮೇಲೆ ನೀವು ಆನ್ಲೈನ್ ಅಲ್ಲೇ ದುಡ್ಡು ಕಟ್ಟಿ ಅದಕ್ಕೆ ಅದೇ ಮಾಡಿ, ಮಾಡಿ ಅದೇ ಕೊಡ್ಬೇಕು. ಮಾಡಿ. ಹಾ. ನಾವ್ ಹೇಳೋದು ಅದೇ ಅದೇ ಮಾಡಿ ಕೊಡ್ಲಿ ಅವ್ರು. ಹಾ. ಅವ್ರು ರೆಡಿ ಮಾಡಿ ಎಲ್ಲ ಕೊಡ್ಲಿ. ಲೆಕ್ಕ ಎಲ್ಲಿ ಸಿಗುತ್ತಲ್ಲ. ಅಂತಲೇ ಕರ್ಕೊಂಡೋಗಿ ನಮ್ನ ಯಾವ ಬ್ಯಾಂಕ್ ಅಲ್ಲಿ ಅವ್ರು ಇದ್ ಮಾಡಿ ಕೊಟ್ಟಿದ್ದಾರೆ ಹ್ಮ್. ಆ ಬ್ಯಾಂಕ್ ಇದು ನಮ್ಗೆ ಸ್ಕ್ಯಾನರೋ ಇನ್ನೊಂದು ಏನೋ ಕೊಡ್ಲಿ, ಅಲ್ಲಿಂದ ಅದಕ್ಕೆ ಹಾಕಿ ಬಿಡು. ಅದು ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು. ಸ್ವಾಮಿ ದೇವ ಸಾಲವನ್ನು ಕಟ್ಟಲಾರೆ ಕಾಪಾಡೆಯ ಪ್ರಭುವೇ ಕಾಪಾಡೆಯ. ಸಾಲವಂತೆ ಬಡ್ಡಿಯಂತೆ ಭದ್ರತೆಯಂತೆ ಒಂದು ತಿಳಿಯನಾ. ಸಾಲವಂತೆ ಶೂಲವಂತೆ ಒಂದು ತಿಳಿಯನಾ. ಸಾಲವನ್ನು ನೀಡಿ ಶೂಲದಿಂದ ಇರಿಯುತ್ತಿಹರೋ. ಕಾಪಾಡೆಯ ಶಿವನೇ ಕಾಪಾಡೆಯ. ನ್ಯಾಯ ನೀತಿ ಧರ್ಮ ಎನ್ನುವ ಅಣ್ಣಪ್ಪನೇ. ನ್ಯಾಯ ನೀತಿ ಧರ್ಮವೆಲ್ಲ ಕೈಲಾಸಕ್ಕೆ ಹೋಯಿತೇನೋ. ಅನ್ಯಾಯ ಅನೀತಿಯೇ ಈ ರೀತಿ ನಡೆಯುವುದಲ್ಲ. ಕಾಪಾಡೆಯ ಶಿವನೇ ಕಾಪಾಡೆಯ. ಕಾಪಾಡೆಯ ಹರನೇ ಕಾಪಾಡೆಯ. ಅಂದ್ರೆ ನಾವು ಸ್ವಲ್ಪ ಎಕ್ಸೈಟ್ ಆಗಿದ್ರಿಂದ ನಂಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಒಂದು ಯೋಜನೆಯನ್ನ ತಂದ್ರು ನಮ್ಮ ಮಾನ್ಯ ಒಂದು ಮೋದಿಜಿಯವರು. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ. ಆದ್ರೆ ಪವಿತ್ರ ಧರ್ಮಸ್ಥಳದಲ್ಲಿ ಚೋಟ ಬೇಟಿನೆಲ್ಲ ರೋಡ್ ಮೇಲೆ ರಸ್ತೆ ಸಂಧಿ ಗೊಂದಿಗಳಲ್ಲಿ ಹೊಲಗಳಲ್ಲಿ ರೋಡ್ ಮೇಲೆಲ್ಲ ಬಂದು ಎಳೆದಾಡಿ ಉರುಳಾಡಿಸಿ ಅವರನ್ನ ಸಾಯಿಸ್ತಾರೋ. ಅಂದ್ರೆ ಅವರ ಒಂದು ಇದರ ರೀತಿಯಲ್ಲಿ ನಡೀತಾ ಇಲ್ಲ. ಆ ರೀತಿ ನಾನೊಂದು ಬರ್ದಿಟ್ಟಿದ್ದೆ, ನಾನು ಎಲ್ಲೂ ಹಾಕ್ಲಿಲ್ಲ. ಅದೀಗ ಸುರಕ್ಷಾ ಮಾಡ್ರು ಸಿಗ್ತಾ ಇಲ್ಲ. ನಮ್ಮ ಸಂಘದಲ್ಲೇ ಒಬ್ರು ಮಾಡಿದ್ರೆ 20,000 ಅವ್ರು ಕಟ್ಟಿ ಇದು ಮಾಡ್ಕೊಂಡು ಬಂದ್ರು. ಆಮೇಲೆ ನಾನು ಅವ್ರ ಸುರಕ್ಷಾ ಒಂದು ಕಾರ್ಡಲ್ಲಿ ನಂಬರ್ ಇತ್ತಲ್ಲ, ಅವ್ರಿಗೆ ಕಾಲ್ ಮಾಡ್ರು, ನೀವು ಇದು ಆಸ್ಪತ್ರೆಯಲ್ಲಿ ಇರುವಾಗಲೇ ಕಾಲ್ ಮಾಡಬೇಕಿತ್ತಮ್ಮ, ನೀವು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಮಾಡಲಿಕ್ಕಿಲ್ಲ. ಇವರಿಗೆ ಯಾರು ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಮತ್ತೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಅವ್ರಿಗೆ ಹಣ ತಗೊಳ್ತಾರ ಇಲ್ವಾ ಅಂತ ಇವ್ರಿಗೆ ಒಂದು ನೋಡುವ ಕೆಲಸ ಇರ್ತದಲ್ಲ. ಇಲ್ಲ ಪಾಪ ಅವ್ರು ಆಮೇಲೆ ಅಷ್ಟು ದುಡ್ಡೆಲ್ಲ ಕಟ್ಟಿ ಬಂದರು. ಈಗ ಮೊನ್ನೆ ಒಂದು ಆಗಿತ್ತು ಇಲ್ಲಿ ಕುಲಾಲ್ ಆಸ್ಪತ್ರೆ ಅಂತ. ಅವರ ಕುಲಾಲ್ ಅಂದ್ರೆ ಕುಲಾಲ್ ಇದ್ರ ಸಮುದಾಯದವರು ಒಬ್ರು ಹಾಸ್ಪಿಟ್ಲ್ ಹೋಗಿದ್ರು. ಆಮೇಲೆ ಬರುವಾಗ ಒಂದು 3,000 ಕಟ್ಟಿ ಹೋಗಿ ಅಂತೇಳಿ. ಅದರಲ್ಲಿ ಎಷ್ಟಂತ ಡಾಕ್ಟರ್ಸ್ ಇವ್ರು ಎಲ್ಲರೂ ಯಾವ ಕಾಯಿಲೆಗೆ ಏನು ಅಮೌಂಟ್ ಅಂತ ಎಲ್ಲ ಡಾಕ್ಟರ್ ಎಲ್ಲ ಕೂತ್ ಮೀಟಿಂಗ್ ಮಾಡಿ ಅದಕ್ಕೆ ದುಡ್ಡನ್ನೆಲ್ಲ ಫಿಕ್ಸ್ ಮಾಡೋರು. ಮತ್ತೆ ಜನಗಳ ಹತ್ರ ಇವ್ರು ಮತ್ತೆ 3,000 ಕೊಡಿ 2,000 ಕೊಡಿ ಅಂತ ಕೊಡೋದು. ಇದು ಗಲಾಟೆ. ಈಗ ಮೊನ್ನೆ ರಾಘವೇಂದ್ರ ಶೆಟ್ಟಿ ಅಂತ ನಿಮ್ಗೆ ಕಾಲ್ ಮಾಡಿರ್ಬೋದು, ಈಗ ಅಲ್ಲಿ ಯೂಟ್ಯೂಬರೆಲ್ಲ ಹಾಕಿರ್ಬೋದು. ಅದ್ರ ಸಲುವಾಗಿ ನಮ್ಮ ಒಂದು ಈ ನಿಮ್ಮ ಎಲ್ಲ ಒಂದು ಇದನ್ನ ನಾನು ನೋಡ್ತಾ ಇದ್ದೆ. ಆದ್ರೆ ಇಲ್ಲಿ ಕುಂದಾಪುರದವ್ರು ಏನು ಒಂದು ನಂಬ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ನಾನು ಒಂದು 3-4 ವಿಡಿಯೋದನ್ನು ಅವರು ನಮ್ಮ SP ಅಂದರೆ ಸೇವಾ ಪ್ರತಿನಿಧಿ ಅವರು ಕಸ್ತೂರಿ ಅಂತ ಅವ್ರಿಗೆ ಕಳಿಸಿದೆ. ಅವರು ನನಗೆ ಈಗ ಸದ್ಯದಲ್ಲೂ ಒಂದು 6 ತಿಂಗಳಾಯ್ತು ನಾನು ಫೋನ್ ತಗೊಂಡು. ನಂಗೆ ಇದೆಲ್ಲ ಆಪ್ಷನ್ ಎಲ್ಲ ಗೊತ್ತಿಲ್ಲ. ಆಮೇಲೆ ಇದನ್ನು ನನಗೆ ಯಾಕೆ ಕಳಿಸಿದ್ದು ಅಂತ ಹೇಳ್ರು. ಅಂದ್ರೆ ನಾನು ಮತ್ತೆ ಅದನ್ನು ವಾಪಸ್ ನಂಗೆ ರಿಪ್ಲೈ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆಲ್ಲ ಕಾಲ್ ಮಾಡಿ ಕೇಳಿದ್ರೆ ಹೇಳುವ ಅಂತಿದ್ದೆ. ಆಮೇಲೆ ಇವ್ರು ರಾಘವ್ ಶೆಟ್ರು ಅಂಗಡಿಯಲ್ಲೆಲ್ಲ ಬಂದು ಆಮೇಲೆ ಅವರೆಲ್ಲ ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕಿದ್ರು ಅಂತೇಳಿ ಅದೇ ಎಲ್ಲ ಫೋನ್ ಕಾಲೆಲ್ಲ ಆಯಿತು. ಆಮೇಲೆ ಎಲ್ಲ ಉಳಿದವರಿಗೆಲ್ಲ ನಾನು ಮತ್ತು 1-2 ಸದಸ್ಯರು ಹೋಗಲಿಲ್ಲ. ಆಮೇಲೆ ಎಲ್ಲರೂ ಮಾತಾಡಿ
ಎಲ್ಲ ಕೊಡ್ತಾರಂತೆ ಶೀಲಕ್ಕ, ನೀವು ಕೂಡ ಕಟ್ಟಿ ಅಂತ ಹೇಳಿದ್ರು. ಅವರೇ ನಿರ್ಣಯ ಮಾಡಿ ಅವರೇ ಒಂದ್ 2-3 ಜನ ಸೈನ್ ಹಾಕಿರೋದ್ರಲ್ಲ. ಮತ್ತೆ ನಮ್ಮ ಸದಸ್ಯರು ಯಾರ್ದು ಸೈನ್ ಇಲ್ಲ. SP ಕಸ್ತೂರಿ ಅವರು ಮತ್ತೆ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು. ನೀವು ಕಟ್ಲೇಬೇಕು, ರಾಘು ಶೆಟ್ರು ಕಟ್ಲಿಲ್ಲಲ್ಲ, ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವ್ರಿಗೇನೋ ಸಮಸ್ಯೆ ಇದೆಯಂತೆ. ಅಂದ್ರೆ ಅವ್ರ ಕಟ್ಟುವ ಹಣದಲ್ಲೇ ತುಂಬಾ ಒಂದು 700 ರೂಪಾಯಿ ಏನೋ ಕಟ್ಟಿದ ಹಣವೇ ಕಾಣಿಸ್ತಾ ಇಲ್ಲ. ಮತ್ತೆ ವಾರವೂ ಕಟ್ಟಾಗ್ತಾ ಇದೆ ಅಂತೆ. ಅಂದ್ರೆ ಈಗ ನಮ್ಮ ಅಕೌಂಟ್ ಅಲ್ಲಿ ಈಗ ನಾವು ದುಡ್ಡು ಹಾಕಿದ್ರು ಕೂಡ ಕಾಣಿಸ್ತದೆ, ಈ ತೆಗೆದ್ರು ಕೂಡ ಅದ್ರಲ್ಲಿ ಮೆಸೇಜ್ ಬರುದಿಲ್ಲ ಯಾವ್ದು ಇದಾರು. ಅವ್ರಿಗೆ ಹಾಗೆ ಕಾಣಿಸುದಿಲ್ಲ. ಅಂದ್ರೆ ನಮ್ಗೂ ಇದು ಅಕೌಂಟ್ ಇಲ್ಲ ಅಂದ್ರೆ ನಮ್ಗೆ IDBI ಬ್ಯಾಂಕಲ್ಲಿ ನಾವು ಹಿಂದೆ ಒಂದು ಅಕೌಂಟ್ ಮಾಡಿತ್ತು. ಆಮೇಲೆ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯಾರ್ದು ಒಂದು ಅಧ್ಯಕ್ಷರು ಕಾರ್ಯದರ್ಶಿ ಯಾರ್ದು ಫೋನ್ ನಂಬರ್ ಲಿಂಕು ತಗೊಂಡಿಲ್ಲ, ಮತ್ತೆ ಅದಕ್ಕೆ ಮೆಸೇಜ್ ಬರ್ತಾರೆ, ನಮ್ಗೆ ಗೊತ್ತೇ ಆಗುದಿಲ್ಲ ಎಷ್ಟು ಕಟ್ಟಾಗ್ತದೆ. ಅವ್ರಿಗಂದ್ರೆ ಅಂದ್ರೆ ಅನುಮಾನ ಅಂದ್ರೆ ಅವ್ರ ಸಂಘದಲ್ಲಿ ಕಟ್ಟಾದಂಗೆ ಅವ್ರ ಹೆಂಡತಿ ಲೋನಲ್ಲೂ ಕಟ್ಟಾಗ್ತದೇನೋ ಅಂತೇಳಿ ನನ್ನ ಹತ್ರ ಸ್ಟೇಟ್ಮೆಂಟ್ ಅಂತ ತಗೊಂತ ಇದ್ರು. ಅದಾಯ್ತು. ಆಮೇಲೆ 1-2 ಆಗಿರ್ಬೋದು, ಪಂಚಾಯತ್ ಮಾಜಿ ಅಧ್ಯಕ್ಷರು ರವಿ ಕುಲಾಲ್ ಅಂತೇಳಿ ಫೋನ್ ಮಾಡಿ, ಏನು ರಾಘು ಶೆಟ್ರ ಅಂಗಡಿ ಹತ್ರ ಗಲಾಟೆ ಅಂತಲ್ಲ, ಅವ್ರು ಯಾವ ಸಂಘದಲ್ಲಿದ್ರು ಗೊತ್ತವರಿಗೆ, ಧರ್ಮಸ್ಥಳ ಸಂಘದಲ್ಲೇ ಆಗಿದೆ. ಅವ್ರ ಆಚೆ ಶಂಕರನಾರಾಯಣ, ಕುಳ್ಳುಂಜಿ, ಬೈಲೂರು, ಉಳ್ಳೂರು ಎಲ್ಲ SP-ಗಳು ಅಂದ್ರೆ ಸೇವಾ ಪ್ರತಿನಿಧಿಗಳು ಹಾಗೂ ಎಲ್ಲ ಸೂಪರ್ವೈಸರ್ ಇದ್ರು. ಇವರು ನನಗೆ ಬಲಾಟಿ, ಅವ್ನು ರಾಘು ಶೆಟ್ಟಿ ಮುಸುಡ್ ಮೇಲೆ ಹೊಡಿತಿ, ನಾನು ಅವನು ಸೊಡ್ಡು ಹೊಡೀತಿ. ಅವ್ರು ನಮ್ಮ ಊರ್ ಮನೆಯವ್ರಷ್ಟೇ, ಅವ್ರು ಈಗ ಇಲ್ಲೂ ಇಲ್ಲ ಶಂಕರನಾರಾಯಣ, ನಾವಿಲ್ಲಿ ಹೆರವಳ್ಳಿಯಲ್ಲಿದ್ರೆ ಅವ್ರು ಶಂಕರನಾರಾಯಣ. ಆದ್ರೆ ಇವರು ಪಂಚಾಯತ್ ಮೆಂಬರ್ಸಿಗೆ ಪಂಚಾಯತಿಗೆಲ್ಲ ಕಾಲ್ ಮಾಡಿ, ಒಂದು 10 ಕಾಲ್ ಬಂದಿದೆ ನನಗೆ ಬೆಳಿಗ್ಗೆ. ಅದು ಆವಾಗಲೇ ನೀವು ನಾ ಮೊದಲು ನಿಧಾನವಾಗಿ ಮಾತಾಡಿದೆ. ಅಂದ್ರೆ ಸ್ವಲ್ಪ ಹೌದು ಈಗೀಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಂಗೆ ಕೆಲವರೆಲ್ಲ ಹೇಳ್ತಾ ಇದ್ರು, ನಾನೇ ಕೆಲವೊಂದು ಸಮಸ್ಯೆ ಅನುಭವಿಸಿದೆ. ಅದಕ್ಕೆ ಅವ್ರಿಗೇನೋ ಸಮಸ್ಯೆ ಆಗಿದೆ, ಅದನ್ನು ಕೇಳೋಕೆ ಅವ್ರು ಇದು ವಿಡಿಯೋ ಮಾಡಿರ್ಬೋದು, ಮೇಡಮ್ನ ಕರ್ಸಿರ್ಬೋದು, ವಿಡಿಯೋ ಮಾಡಿ ಹಾಕಿರ್ಬೋದು. ನಿಮ್ಗೆ ಯಾರು ಹೇಳದ್ದು? ನೀನು ಯಾರಿಗೋ ಮೆಸೇಜ್ ಮಾಡಿ, ಅಂದ್ರೆ ನೀವು ಎಲ್ಲ ಕಳಿಸ್ತಿರಲ್ಲ, ಅದೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಮೆಸೇಜ್ ಎಲ್ಲ ನೋಡಿ ನೀನು ಪ್ರಚೋದನಕಾರಿಯಾಗಿ ಎಲ್ರಿಗೆ ಹೇಳಿ ನೀನೇ ಅದನ್ನು ಪ್ರಚೋದಿಸ್ತಾ ಇದ್ದೆ ಅಂತ ಹೇಳಿದ್ರು. ಯಾರು ಈ ಪಂಚಾಯತ್ ಮಾಜಿ ಅಧ್ಯಕ್ಷ. ಇಲ್ಲಪ್ಪ, ಪ್ರಚೋದನೆ ಏನಿಲ್ಲ, ಏನ್ ರಾಜಕೀಯ ಅಲ್ಲ ಪ್ರಚೋದನೆ ಮಾಡ್ಲಿಕ್ಕೆ. ಮತ್ತೆ ಆಮೇಲೆ ಇಲ್ಲ, ನೀನು ಹಾಗೆಲ್ಲ ಕಳಿಸ್ಲಿಕ್ಕಿಲ್ಲ, ಧರ್ಮಸ್ಥಳ ಬಗ್ಗೆ ಎಲ್ಲ ಏನು ಬೇಡದಿದೆಲ್ಲ ಪ್ರಚಾರ ಮಾಡ್ಬೇಡ, ಏನೋ ಗುರುವಾಯಿನಕೆರೆ ಬೆಳ್ತಂಗಡಿ ಕಡೆಯವರೆಲ್ಲ ಏನೋ ಒಂದು ಅಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳಿ ಈಗ ಎಲ್ಲ ಕೌಂಚ್ ಮನಿ ಕಂಡಿರೋರು ಅಂತ ಹೇಳ್ರಿ. ಹೌದು, ಕೌಂಚ್ ಮನಿ ಕಂಡಿರೋ ಹಂಗಾತೀನಿ ಮನಿಕೊಂಡು ನಂಗೆ ಅದೆಲ್ಲ ಬರ್ತೀರ. ನಾನು ವಿಡಿಯೋ ಮಾಡ್ಕೊಂತಿದ್ದೆ ಸರ್, ಆದ್ರೆ ನಂಗೆ ಅದು ವಿಡಿಯೋ ಅವಾಗಷ್ಟು ಪಟ್ಟ ತಲೆ ಬರ್ಲಿಲ್ಲ ವಿಡಿಯೋ ಹಾಕ್ಬೇಕಂತೇಳಿ. ಆಮೇಲೆ ರೆಕಾರ್ಡ್ ಮಾಡೋಕೆ ಬರ್ಲಿಲ್ಲ. ಆಮೇಲೆ ಮತ್ತೆ ಜೋರು ಅಂದ್ರೆ ಅದು ನಾನು ಅದಕ್ಕಿಂತ ಮೇಲಧಿಕಾರಿ ಹೇಳಿ ಕೊಡ್ಸ್ಕೊಳ್ಳೇಬೇಕು, ನಾನು ಕೊಡ್ಸ್ಕೊಳ್ತೇವೆ, ಅಲ್ಲಿದ್ರೆ ನೀವು ಏನು ಮಾಡ್ತೀರಿ ಹಾಗೆ ಹೀಗೆ ಅಂದ್ಕೊಂಡು ನನಗೆ ಜೋರು. ನಾನು ಫಸ್ಟ್ ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲಿ ರಾಘು ಶೆಟ್ಟಿ ಅಂಗಡಿ ಎದುರು ಗಲಾಟೆಯಾರ, ನಿಮಗೆ 10 ಕಾಲ್ ಬಂದರೆ ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು, ನನ್ನ ಹತ್ರ ಯಾಕೆ ಗಲಾಟೆ ಮಾಡ್ತಾ ಇದ್ರಿ, ನನಗೀಗ ನಾನು ಧಮ್ಕಿ ಹಾಕ್ತಾ ಇದ್ದಾರೆ ಅಂದೇಳಿ ನಾನು ಆಮೇಲೆ ಅವ್ರು SP ಕಸ್ತೂರಿ ಫೋನ್ ಮಾಡಿದೆ. ನಾನು ಮೊನ್ನೆವರೆಗೆ ಕಟ್ಟಿದೆ, ಇನ್ನು ನಾಡ್ದು ವಾರ ನಾನು ಕೊಟ್ಟುದಿಲ್ಲ. ಯಾಕಂದ್ರೆ ನಿಮಗೆ ಈಗ ಸಮಸ್ಯೆ ಆದರೆ ಈಗ ಇವರು ಸೇವಾ ಪ್ರತಿನಿಧಿ, ಆಮೇಲೆ ಸೂಪರ್ವೈಸರ್, ಆಮೇಲೆ ಅದ್ರ ಮೇಲಧಿಕಾರಿಗಳು, ಈಗ ಯೋಜನಾಧಿಕಾರಿಗಳು, ಆಮೇಲೆ ಹಾಗೆ ಒಬ್ಬೊಬ್ಬರು ಸ್ಟೆಪ್ ಮೇಲಿನ ಅಧಿಕಾರಿಗಳು ಬಂದು ನಮ್ಮನ್ನು ತರಾಟೆ ತಗೊಳ್ಳಿ ಅಥವಾ ಅದು ಯಾಕೆ ಮಾಡ್ರಿ ನೀವು ಹಾಗೆ ಕೇಳಿ, ಇವರು ಎಲ್ಲ ಹೋಗಿ MLA MP ಎಲ್ಲ ಹೋಗಿ ಇವ್ರು ಅಂದು ನಮ್ಮ ಶಂಕರನಾರಾಯಣದಲ್ಲಿ ಪ್ರಥಮ ಇದೀಗ. ಯಾರು ಪಂಚಾಯತಿಗೆ ಮಾಹಿತಿ ಕೊಟ್ಟ ಪಂಚಾಯತ್ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಜಿಯವರು ನಮ್ಮ ಹೆಂಗಸರಿಗೆ ಧಮ್ಕಿ ಹಾಕ್ತಾ ಇದ್ರು. ನಾಳೆ ನನ್ನ ಗಣ್ಣಿಗೆ ಹೋಗಿ ಹೇಳಿ ಅವ್ರ ಮನೇಲಿ ಹೋಗಿ ಧಮ್ಕಿ ಹಾಕಿ ಬರೋ ಕೇಳ್ತೇನೆ, ನಂಗೆ ಫೋನ್ ಮಾಡಿ ಹೇಳಿರ ನಾನು ಏನಂತ ನೋಡ್ಕೊಳ್ತೇನೆ ಅಂತ ಹೇಳಿ. ಇವರಿಗೂ ಹಾಗೆ ಈಗ ನಾವು ನಾಡ್ದು ಯಾರಿಗೆ ಅವರು ನಮ್ಮ ಮನೆಯವ್ರನ್ನಲ್ಲೇ ಕಳಿಸಿ ಅವರಿಗೂ ಹಾಗೆ ಹೇಳಿ ಬರ್ಬೇಕು. ಅಲ್ಲ ಇವರಿಗೆ ಅಂದ್ರೆ ನಿಜವಾಗಿ ಅವರು ನ್ಯಾಯಯುತವಾಗಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ಲಿ. ಅಲ್ಲೊಬ್ರು ನಮ್ಮ ಸದಸ್ಯರ ಗಂಡ ಅಲ್ಲಿ ಇದ್ರಂತೆ, ಅವಾಗ ಹೇಳ್ತು ಎಂತ ಸರ್ ಗಲಾಟೆ ಅಂದರೆ ಒಬ್ಬರು ಸದಸ್ಯ ಹೇಳ್ಕೊಂಡು ಏನು ನಮಗೆಲ್ಲ ಪುರ್ಸೋತಿದ್ದ ಅಂದ್ಕೊಂಡು ಬಂದಿದ್ದ, ನಿಮ್ಮ ಹೆಂಡ್ತಿನ ಕಳಿಸಿಲ್ಲ ಅಂತ. ಏನು ವಿಷಯ ಅಂತ ಕಡೆಗೆ ಇವ್ರು ಯಾರು ಸರ್ ಯಾರು ಹೋಗಿ ಏನು ಸರ್, ಅಲ್ಲ ಅವರು ಸಂಘಲ್ಲ ಹಣ ಕಟ್ಟಲಿಲ್ಲ ಅಂದ್ರೆ, ಹಣ ಕಟ್ದಿದ್ರೆ ನೀವು ನೇರ ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡಿ ಅಥವಾ ಕೋರ್ಟಿಗೆ ಹಾಕಿ ಅವ್ರಿಗೆ ನೋಟಿಸ್ ಕಳಿಸಿ ಅಂತ ಹೇಳಿದ್ರಂತೆ. ಇಲ್ಲ ಆಮೇಲೆ ಸೀದಾ ಹೋಗ್ತಾ ಇದ್ರಂತೆ ಅವ್ರು. ಅಲ್ಲ ಇವ್ರು ನ್ಯಾಯಯುತವಾಗಿ ಬೇಕಾದ್ರೆ ಕೊಡ್ಸ್ಕೊ ಹೋಗ್ಲಿ, ನಾನು ಇನ್ನು ಮುಂದಾದ್ರೂ ಕೊಟ್ಟತ್ತೆ. ಈಗ ನಮ್ಮ ಸಂಘದಲ್ಲಿ ಯಾರು ಕಟ್ಟುವುದಿಲ್ಲ ಅವ್ರನ್ನ ಬೇಕಾದ್ರೆ ಕೊಡ್ಸ್ಕೊಂಡು ಹೋತ್ ನಾವು. ಇವ್ರು ಅನ್ಯಾಯ ಮಾಡ್ತಾ ಇದ್ರು. ಈಗ ನಾವು ಕಟ್ಟುವುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ವಿಚಿತ್ರ. ಅಂದ್ರೆ ನಾನಷ್ಟು ಪ್ರಾಮಾಣಿಕವಾಗಿ ಎಲ್ಲಾ ಸದಸ್ಯರನ್ನು ಸೇರಿಸ್ಕೊಂಡು ಕೊಟ್ಕೊಂಡು ಹೋಗ್ತಾ ಇದ್ದೆ ಇದುವರೆ. ಇವ್ರ ಪಂಚಾಯತ್ ಸದಸ್ಯರಿಗೆ ಹೇಳಿ ಅವ್ರು ನಮ್ಗೆ ಧಮ್ಕಿ ಹಾಕ್ತಾರೆ. ಅಂದ್ರೆ ನಾವು ನಾಳೆ ಶಂಕರನಾರಾಯಣದ ಅಂದ್ರೆ ಪೇಟೆ ಹೋಗ್ಬೇಕಾದ್ರೆ ಶಂಕರನಾರಾಯಣಕ್ಕೆ ಹೋಗಿ ಇವ್ರು ಫೋನ್ ಮಾಡಿ ಹೆದರ್ಸ್ತಾರಂದ್ರೆ ನಾಳೆ ಅಲ್ಲಿ ಪೇಟೆಗೆ ಹೋಗೋತಿ ಅಡ್ಡ ಇಟ್ಕೊಂಡು ಕೊಡೋದಿಲ್ಲ ಅಂತ ಯಾವ ಗ್ಯಾರಂಟಿ?
ಮನೆಗೆ ನುಗ್ಗಿ ಹೊಡೆದಿದ್ದಾರೆ ಮನೆ ನುಗ್ಗಿ ಹೊಡೆದ್ರೆ ಇಲ್ಲಿ ಊರ್ ಮನೆಗೆಲ್ಲ ಇದ್ರ ಅವ್ ಏನು ಬೇರೆ ಏನ್ ಬೇಕು ಅದನ್ನ ತಗೊಳ್ತೇವೆ ನಾವು ಕೈಗೆ. ಬ್ಯಾಟಿ ಗಿಟಿ ಹೋಗೋ ಅದನ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕತ್ತಿಲ್ಲ, ನಾವ್ ಬ್ಯಾಗ್ ಮಾತ್ರ ತಗೊಂಡು ಹೋಗುದಲ್ಲ. ಅಷ್ಟೊತ್ತಿಗೆ ಅಲ್ಲೆಲ್ಲ ಅಡ್ಡ ಹಾಕಿ ಅಥವಾ ಏನು ಯಾರ ಪೋಲಿ ಗೀಲಿ ಹುಡುಗರನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ನಮ್ದೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಕೆಲವರು ಎಷ್ಟು ಹೇಳಿದ್ರು ಕೂಡ ಅರ್ಧ ಕುಡಿಸ್ತೇನೆ ಅಂದ್ರೆ ಬೇಡ, ನಾನು ಹಸಿಯಕ್ಕೆ ತಿಂತೇನೆ, ನನಗೆ ಹೊಟ್ಟೆ ಉಬ್ಬರ ಆದ್ರೂ ಒಡ್ಡಿಲ್ಲ ಅನ್ನುವ ಕೆಲವೊಂದು ಜನ ಇದ್ದಾರೆ ಇಲ್ಲಿ. ಅಂತವ್ರಿಗೆ ಸರ್ ಅವ್ರು ಉಳಿತಾಯ ನಾವೀಗ ನಾನು ಕಟ್ಟೋದಿಲ್ಲ, ನಾನು ಅವ್ರು ಯಾರೇ ಬೇಕಾದ್ರೆ ಬರ್ಲಿ. ಮತ್ತೆ ನಮ್ಮ ಅಂಗನವಾಡಿ ಬರ್ಲಿಕ್ಕಿಲ್ಲ, ಅಲ್ಲಿ ಸಣ್ಣ ಸಣ್ಣ ಮಕ್ಳು ಬಂದಾಗ ನೀವೆಲ್ಲ ಬಂದು ಗೌಜ್ ಮಾಡ್ರೆ ಮಕ್ಳು ದಿಗಿಲ ಹಾರಿ ಹೆದರ್ಕೊಂಡ್ ಬಿಡ್ತಾರೆ. ವಿಡಿಯೋ ಮಾಡಿ ಕಳಿಸಿ ನಮ್ಗೆ ನೋಡಿಲ್ಲ. ಆಮೇಲೆ ಅವ್ರು ಹೆದರ್ಕೊಳ್ತಾರೆ. ಮತ್ತೆ ನಾನು ಹೇಳಿದೆ ಅಂಗನವಾಡಿ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೇನೆ ನಾನು, ಮತ್ತೆ ಬರೋಕಿಲ್ಲ. ಮತ್ತೆ ಇಲ್ಲಿ ರಾಜಕೀಯದವರು ಪಂಚಾಯತ್ ಸದಸ್ಯರು ಅಥವಾ ಇದ್ರವರು ಬಂದ್ಕೊಂಡು ನಮ್ಗೆ ಜೋರ್ ಮಾಡಿ ಈಗ ಆಗ್ಲಷ್ಟೇ ಇವ್ರಿಗೆ ಯಾರು ನೀವು ಶೀಲ ಹೇಳದ್ದ ಏನ್ ಶೀಲ ಹೇಳದ ನಾನು ಗುಮ್ಮಳಕಾಯಿ ಕಾಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡ ನಾನು ಇಲ್ಲೇ ಕೂತ್ಕೊಂಡಿದ್ದಿ ಇದ್ರೆ ಯಾರು ನಿಂಗೆ ಶೀಲ ಹೇಳದಕ್ಕೆ ಅಂತಿದ್ರು ಅವ್ರು. ನಾನು ಎಂತದ್ದು ಹೇಳಲಿಲ್ಲ. ಅವ್ರು ಕರ್ದಿರಂತೆ ಚಂದ ಮಾಡಿ ರವಿ ಅಣ್ಣ ಬನ್ನಿ ಒಂಚೂರು ಮಾಹಿತಿ ಕೊಡಿ, ನೀವು ಪಂಚಾಯತ್ ಮಾಜಿ ಅಧ್ಯಕ್ಷರಲ್ವಾ, ನಾವು ಹಾಲಿ ಅಧ್ಯಕ್ಷರನ್ನು ಕರೆದಿದ್ದೇವೆ, ನೀವು ಬನ್ನಿ ಅಂತ. ಆಯ್ತಾಯ್ತು ಬತ್ ಇವತ್ತು ಅವ್ರು ಬಂದ್ರೆ ಹೇಳಿ ನೀವೇ ಕಟ್ಟಿ ನಮ್ಮ ಸಾಲ ನಮ್ ಕಟ್ಟಕ್ ಆಗ್ತಾ ಇಲ್ಲ. ಈಗ ನಾನು ಅವ್ರಿಗೆ SP ಹೇಳಿಬಿಟ್ಟಿದೆ ನಿನ್ನೆ, ನೀವು ಅವ್ರಿಗೆ ಮೆಸೇಜ್ ಕಳಿಸೋದ್ರಿಂದ ನಾನು ಪ್ರಚೋದನಕಾರಿ, ನಾನು ಅದನ್ನೇ ಮಾಡ್ತಾ ಮುಂದೆ ಹೋಗ್ತೇನೆ, ನೀವು ಅವ್ರ ಹತ್ರನೇ ಹಣ ಕೊಡಿಸ್ಕೊಳ್ಳಿ ಅಂತ ನಾ ಹೇಳಿದ್ದೇನೆ. ನಾನು ಇನ್ನು ಕಟ್ಲಿಕ್ಕೆ ಹೋಗುದಿಲ್ಲ. ನಾನು ತುಂಬಾ ಪ್ರಾಮಾಣಿಕವಾಗಿ ಯಾವ ದೈವ ದೇವರು ಬೇಕಾದ್ರೆ ಆಣೆ ಮಾಡಿ ಹೇಳ್ತೆ. ಇವಾಗ ಕೆಲವರಿಗೆ ಒಂದು ಆಘಾತ ಪಡುವಂತ ಪರಿ ಯಾರು ಶೀಲಕ್ಕನ ನಾಗಶ್ರೀ ಸಂಘದವರ ಕೊಡ್ತಾ ಇಲ್ವಾ ಅಂದ್ರೆ ಅವರಿಗೆ ಆಶ್ಚರ್ಯ. ಅಂದ್ರೆ ನಾನು ಒಬ್ರು ಯೂನಿಫಾರ್ಮ್ ಉಟ್ಕ ಬಂದಿಲ್ಲ ಅಂದ್ರೆ ಅವ್ರನ್ನ ಅಲ್ಲಿಂದ ಆಟ ಮಾಡಿ ಮನೆ ಕಳಿಸಿ ಯೂನಿಫಾರ್ಮ್ ಉಟ್ಕೊಂಡ್ ಬಾ, ನಮ್ದು ಇವತ್ತು ಏನು ವಲಯ ಸಭೆ ಮೀಟಿಂಗ್ ಆಗ್ತಾ ಇದೆ ಅಥವಾ ಇಲ್ಲೊಬ್ರು ಸರ್ ಬರ್ತಾರೆ ಅಥವಾ ಮೇಡಮ್ ಬರ್ತಾರೆ, ನೈಟಿ ಹಾಕ ಬಂದು ಇಲ್ಲ ಮನೆಗೆ ಸೀರೆ ಉಟ್ಕೊಂಡ್ ಬಾ. ಒಬ್ರು ನಮ್ಗೆ ನಾವು ಅವತ್ತು ದೀಪ ಹಚ್ಚುವ ದಿನ ನಾವ್ ಈ ಮೀನು ಮಾಂಸ ತಿನ್ನುದಿದ್ರೆ ಅವತ್ತಿಲ್ಲ, ತಲೆ ಸ್ನಾನ ಮಾಡಿ ನಮ್ಗ ಅವತ್ತು ಎಲ್ಲಾರು ಒಂದು ಫಂಕ್ಷನಿಗೆ ಹೋಗಿ ಊಟ ಮಾಡ್ರೆ ನಾವು ಅವತ್ತು ಇನ್ನೊಬ್ರಿಗೆ ಫೋನ್ ಮಾಡಿ ನಾನು ಇವತ್ತಲ್ಲಿ ಬೈಕಿ ಮದಿಗೆ ಹೋಗಿ ಉಂಡ್ಕೊ ಬಂದಿದ್ದು, ಇಲ್ಲ ಸಾಮಾನು ಊಟಕ್ಕೆ ಹೋಗಿ ಉಂಡ್ಕೊ ಬಂದಿದ್ದು, ಒಂಚೂರು ದೀಪ ಹಚ್ಚ ಅಂತೇಳಿ. ಅಂದ್ರೆ ಆ ರೀತಿ ನಂಬಿಕೆ ಮಾಡ್ಕ ಇದು ನಂಗೆ ಏನು ನಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿ ಗ್ಲೂಕೋಸ್ ಕೊಡಿ ಡಾಕ್ಟ್ರಿ ನಂಗೆ ಒಂದೊಂದು. ಇವ್ರು ಗ್ಲೂಕೋಸ್ ಆಗಾಕ ಮಲ್ಕೊಂಡಿರ್ತಾವ, ಆ ಗ್ಲೂಕೋಸ್ ಎಲ್ಲ ಹೋಗಿ ಅಲ್ಲಿ ನೋಡುವರ್ ಇಲ್ದೆ ಆಮೇಲೆ ವಾಪಸ್ ರಕ್ತ ಎಳೀತದೆ ಅನ್ನುವ ಅವ್ರಿಗೆ ಹೇಳ್ದೆ ನಾನು. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ನೀವು, ಅಂದ್ರೆ ಆಗೋದ್ ಬೇಡ ಆ ರೀತಿ ನನಗೂ ಕೂಡ ಅದೇ ರೀತಿ ನಂಬಿಕೆ ಇದ್ರು. ನಾನ್ ನಂಬಿದ್ರೆ ನಿಮ್ಮ ಚಪ್ಪಲಿ ಅಕ್ಕ ಒಂಚೂರು ಎತ್ಕೊಂಡು ಹೋಗೋದು ನಾ ಎತ್ತಿಡ್ತೆ, ಯಾರ ದರೋಡಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಜಾಗ ಎಲ್ಲಿ ನಾನು ಅಲ್ಲಿ ಬರುದಿಲ್ಲ, ನಂದ್ ಕೈ ಇದೆ, ಇನ್ನು ನಾನು ಕೊಟ್ಟುದಿಲ್ಲ. ಪಂಚಾಯತ್ ಅವರು ಬಂದು ಇಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಹಾರ ಮಾಡಬಹುದಾ, ಅದಕ್ಕೊಂದು ಉತ್ತರ ಕೊಡಿ ಅಷ್ಟೇ. ಪಂಚಾಯತ್ ಅವ್ರು ಬರ್ಲಿಕ್ಕೆ ಇಲ್ಲಲ್ಲ, ಕಟ್ಟುವುದಿಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿ, ನಾನು ಕೊಟ್ಟುದಿಲ್ಲ ಅಷ್ಟೇ. ಮತ್ತೆ ಇವರಿಗೆಲ್ಲ ಪಾಪ ಅವರಿಗೆಲ್ಲ ಅಂಗಡಿ ಒಂದು ಇದು ಮಾಡ್ಕೊಂಡು ಹೆಣ್ಮಕ್ಕಳಿಗೆಲ್ಲ ಅವ್ರಿಗೆ ಮಾನಸಿಕ ಹಿಂಸೆ, ಇನ್ನು ಮಾನಸಿಕ ಹಿಂಸೆ ಅಂತೇಳಿ ಒಂದು ಲೆಟರ್ ಬರ್ದು ಸ್ಟೇಷನ್ಗೆ ಕೊಟ್ಬಿಡುದು ನಾವು ಅಷ್ಟೇ. ನಮ್ ಕಿರುಕುಳ ಕೊಡ್ತಾ ಇದ್ದಾರೆ, ನಾವ್ ಹಾಗೆ ಮಾಡಿಬಿಟ್ಟು ಆಯ್ತಾಯ್ತು. ಈಗ ಇಲ್ಲಿ ಸ್ತ್ರೀ ಶಕ್ತಿ ಇಲ್ಲ ಬೇರೆ ಸಂಘ ಇಲ್ವಾ? ಸ್ತ್ರೀ ಶಕ್ತಿ ಇದೆ ಈಗ ಒಂದು ಇಲ್ಲಿ ಕುಪ್ಪ. ಯಾವ ತರ ಇದೆ ಅದೇ ನಾವು ಸ್ವಸಹಾಯ ಅಂದ್ರೆ ಅಲ್ಲ, ಯಾವ ತರ ವಾರ ವಾರ ಕಟ್ಲಿಕ್ಕೆ ಇದೆಯಾ ಇಲ್ಲ ಅವರೇ ತಗೊಂಡು ಕ್ಯಾಶ್ ತಗೊಂಡು ಹೋಗುದಾ? ಅಲ್ಲ ಸದಸ್ಯರೇ ಎಲ್ಲ ಸಂಪೂರ್ಣ ಅದಕ್ಕೆ ಮೇಲಿನ ಅಂದ್ರೆ ಮೇಲೆ ಸುಪ್ರಾಜರ ಅಂದ್ರೆ ಅಂಗನವಾಡಿ ಸಂಬಂಧಪಟ್ಟ ಸುಪ್ರಾಜರ್ ಇರ್ತಾರಲ್ಲ ಅದ್ರಲ್ಲಿ ಅವರೆಲ್ಲ ಅದ್ರ ಮೇಲ್ವಿಚಾರ ನೋಡ್ಕಂತಾರೆ. ಆದ್ರೆ ಎಲ್ಲ ಸಂಘದವರೇ ಸಾಲ ಕಟ್ಟಿ ತೆಗೆಯುವುದು. 20-40 ಜನ ಇದ್ರ ನಾವು 2 ವರ್ಷ 3 ವರ್ಷಕ್ಕೊಂದ್ಸಲ 10,000 20,000 30,000 ಆಂತರಿಕ ಸಾಲ ತಕೊಂಡವ್ರೆ, 4-5 ಸಾವಿರ ಬಡ್ಡಿ ತಕಂತ ನಾವು 20 ಜನ ಇತ್ತು. ಇದು 10 ಜನಿಗೆ ಎಷ್ಟು 21ನೇನೋ ಒಂದು 30,000ನ 3,000 2,000 ಚಿಲ್ಲರೆ ಎಷ್ಟೋ ಬಡ್ಡಿ ಬಂದಿತ್ತು. ಮತ್ತೆ ಬಡ್ಡಿ ಇಲ್ಲ ಅಸ್ಲು ಇಲ್ಲ. ಕೇಳಿದ್ರೆ ನೀವು ಸಾಲ ತಕೊಂಡು ಬೇಗ ರಿಟರ್ನ್ ಕೊಟ್ಟಿದ್ರಿ, ಅದಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ. ಅಲ್ಲಿ ನಾವು ಅದೇ ಅವ್ರ ನಾನು ಕಟ್ಟಿದೆ. ಈಗ ಇವ್ರಿಗೆ ಉಳಿತಾಯ ಸಿಗುವವರೆಗೆ ಅಥವಾ ಅವ್ರಿಗೆ ಕೆಲವರಿಗೆಲ್ಲ ಬಾಂಡ್ ಈ ಮೈಕ್ರೋ ಬಚತ್ ಅಂತ ಮಾಡ್ಸಿರ, ಆ ಬಾಂಡ್ ಸಿಗುವವರಿಗಾರು ಕೊಟ್ಟುವ ಅನ್ಕೊಂಡಿದ್ದೆ. ಇವ್ರು ಅದನ್ನ ನಮ್ಮ ಮೇಲೆ ಅಂದ್ರೆ ಇವ್ರು ದೇವ್ರೆ ಮುನಿಯುವುದು ಅಂತಾರಲ್ಲ ನಮ್ಮ ಕಡೆ ಹೇಳೋ ಭಾಷೆಯಲ್ಲ, ಇವ್ರು ಪಂಚಾಯತ್ ಅವ್ರಿಗೆ ಏನೋ ಎಂತ ಕರೆಯದೆ ಬರುವ ಕೆರತಕ ಹೊಡಿ ಅಂತಂದಾಗೆ ಡಿಲೀಟ್ ಮಾಡ್ಲಿಕ್ಕೆ ಹೇಳೋವನ ಹತ್ರ. ಇಲ್ಲಾಂದ್ರೆ ನಾನು SIಗಲ್ಲ ಒಂದು ಹೆಣ್ಮಕ್ಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ. ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಮಕ್ಳ ಕಂಡಂಗ್ ಕಾಂತಿಲ್ಲ. ಇವ್ರಿಗೆ ಕೊಂಡಿಗೆ ಅಂತ ಇದು ಭತ್ತ ಹೋಯ್ತಾ ಇದು ಇವರಿಗೆ, ನಾವ್ ಕಣ್ಣು ಹೆಣ್ಮಕ್ಳ ತರ ಕಾಣುದಿಲ್ಲ. ಕೇಳಿರೋ ಡಾಕ್ಯುಮೆಂಟ್ ತೋರಿಸ್ಲಿ ಅಷ್ಟೇ ಅಲ್ಲ. ಅವರಿಗೆ ಇದ್ ಮಾಡಿರಮ್ರು ಅಂದ್ರೆ ಬೇಡ ನೀವು ಅದನ್ನ ಡಿಲೀಟ್ ಮಾಡಿಸಿ. ಅವ್ರ ಅಕ್ಕ ಈಗ ರಾಘು ಶೆಟ್ಟಿ ಅಕ್ಕ. ಈಗ ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡ್ಬೇಕಾ? ಯಾರು ಡಿಲೀಟ್ ಮಾಡ್ಬೇಕಾ? ನಾನು
ಅಲ್ಲ ವಿಡಿಯೋ ಅಂದ್ರೆ ಅವ್ರು ಹೇಳೋದು, ಅವ್ರಿಗೆ ಮೊನ್ನೆ ಮಾಡಿದ್ರಲ್ಲ, ರಾಘು ಶೆಟ್ರು ಮಾಡಿ ಹಾಕಿದ್ರಲ್ಲ. ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡವಾ ನೀವೇ ಇಲ್ಲಿ ನೀವ್ ಮಾಡಬೇಡ, ನಾವು 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಹೇಳ್ತಿದ್ದಾರೆ. ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆ ಮಲ್ಕಂತ ಅಂದ್ರೆ ಇಲ್ಲ, ನೀವು 12 ಬಂದ್ ಕೈ ಹೇಳುತ್ತೆ ಅಥವಾ ಇಲ್ಲಿ ನಿದ್ದೆ ಬಿಡತ್ತೆ. ಅವಳಿಗೆ ಅವ್ರು ಬರೋಲ್ಲ, ನಂಗೀಗ 2 ನಿದ್ರಿ ಆತಿತ್ತು ಸುಳ್ಳಲ್ಲ. 8 ಗಂಟೆ ಮೊನ್ನೆ ನನ್ನ ಮಗನ ಹತ್ರ ಹಾಲಿಲ್ಲ ತಂದು ಕೊಡು ಹೇಳಿದಾಳ, ಇವಳು ನಿದ್ರಿ ಅವ್ರು ಒಂದು ಬಾಗಲ್ ತೊಟ್ಟಿ ಹಾಲು ಕೊಟ್ಟಿ ಕೇಳಿ. ಅದಕ್ಕೆ ಕೊನೆಯದಾಗಿ ಅವ್ರಿಗೆ ಒಂದು ಉಳಿತಾಯ ಅಂದ್ರೆ ಉಳಿದ ಸದಸ್ಯರಿ ಇವ್ರು ಕೊಟ್ಟದೆಯೇ ನಮ್ ಉಳಿತಾಯ ಸಿಕ್ಕಲ್ಲ ಅನ್ನುವ ಅಭಿಪ್ರಾಯ ಅವರ ಒಂದು ಕೆಟ್ಟ ಇದು ನಮ್ಮ ಬಪ್ಪಕಾಗ. ಮತ್ತೆ ನಮ್ಗೆ ಸ್ವಲ್ಪ ಇನ್ನಾದ್ರೂ ಸ್ವಲ್ಪ BP ಶುಗರ್ ಎಲ್ಲ ಕಡಿಮೆಯಾಗಿ ಸ್ವಲ್ಪ ಈಗ ಎಲ್ಲ ಎಂತ ಆತ ನಮ್ಗೂ ಗೊತ್ತಿಲ್ಲ. ಈಗ ಹೊಟ್ಟೆ ಆಸ್ಪತ್ರೆಗೆ ಹಕ್ಕು ಹಣವೂ ಇಲ್ಲ ಇವರಿಗೆಲ್ಲ. ಮತ್ತು ಶುಕ್ರವಾರ ಬೆಳಿಗ್ಗೆ ತಕೊಂಡು ಅದು ಪೂರ್ತಿ ಎಲ್ಲ ಬಾಚಿ ಬರ್ಗಿ ಪೂರ ನೀವು ಹೋಯ್ನಿ ಅಂದ್ ಇವ್ರಿಗೆ ಕರ್ಕೊಳ್ಸಿ ಕೊಡುದು. ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತಾ ಶುಕ್ರವಾರ ಎಲ್ಲ ಗುರುವಾರ ಗುರುವಾರ ಸಾಯಂಕಾಲ ಅವ್ರ ಈಗ 100 ರೂಪಾಯಿ ಕಮ್ಮಿ ಇತ್ತಮ್. 2,000 ಇತ್ತಲ್ಲ, 2,000ಕ್ಕೆ 100 ಕಮ್ಮಿ ಇತ್ತಮ್. ಕಡಿ ಮಕ್ಕಳಿಗೂ ಮನಿ ಕಣ್ಕರಿಲ್ಲ. ಮಕ್ಕಳ ಅಂದ್ರೆ ಈ 2,000 ಕಟ್ಕಾರೆ ಈಗ ಒಂದು 500 ಅಡ್ಜಸ್ಟ್ ಮಾಡ್ಕೊ ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ. ಕಡಿ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದದಿತ್ತು. ನಾವು ತೊಂದ ಕಟ್ಟದಿತ್ತು ಅಂದ್ರೆ ಅಂದ್ರೆ ನಮ್ದು ನಾವು ಇದುವರೆ ಅಂದ್ರೆ ನಾವು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದ್ಲೇ ಇಲ್ಲ. ಈಗೆಲ್ಲ ನೀವು ಇದನ್ನೆಲ್ಲ ನೋಡಿ ಹೀಗೂ ನಡೀತದ ಅವನೊಳ್ದ ಹೀಗೂ ಉಂಟೆ ಅಂದಳಿ ಅಂದ್ ರೀತಿ ಬತ್ತಲ್ಲ TV9ಗೆ. ಆ ರೀತಿ ನಮ್ಗೊಂದ್ ರೀತಿ ಒಂಥರ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಈಗ ನಾವು. ನಮ್ಗೆ ಯಾವ್ದು ಸತ್ಯವೋ ಯಾವ ಸುಳ್ಳು ಗೊತ್ತಾತಿಲ್ಲ. ಇದೆಲ್ಲ ಈಗ ವಿಡಿಯೋ ಬಂದಾಗ ಕಳ್ಸುದು ಅದು ಆತಿಲ್ಲ. ಇಲ್ಲ ಅದ ಕಾರಣ ನೀವು ಇಲ್ಲ ಹತ್ರದಲ್ಲಿ ಹೆಚ್ಚಿನ ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡಿ ಅವ್ರು ಯಾರು ಒಂದು ಮೇನ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿಯೋ ನೀವೇ ಒಂದು ಕಾರ್ಯಕ್ರಮ ಕೊಡ್ಸಿಯೋ ಆತರ ಇಲ್ಲಿ ಯಾರು ನಂಬುದೇ ಇಲ್ಲ. ನಾನೊಬ್ಬಳು ನಿಲ್ಸಿದೆ ಅಂದ್ರೆ ನಾನು ಅದಕ್ಕೂ ಕೆಲವು ಅಂದ್ರೆ ಕಾರಣ ನಾನು ಒಬ್ಬಳು ನಿಲ್ಸ್ರೆ ಅವ್ರು ಹೆಚ್ಚಿನವರು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಲಬೇಕು. ಹೌದೌದು. ಏನ್ ಹೇಳ್ತೀರಾ ಸೌಜನ್ಯ ಬಗ್ಗೆ? ಸೌಜನ್ಯನೂ ಕೂಡ ಹಾಗೆ. ಅವಳು ಒಂದು ಶಕ್ತಿ ರೂಪ. ಒಂದು 16 ವರ್ಷಕ್ಕೆ ನಾನೊಂದು ಇದ್ರಲ್ಲಿ ಕತೆ ಓದಿದ ರೀತಿ 16 ವರ್ಷಕ್ಕೆ ನಿನ್ನ ಮಗಳು ಹುಟ್ಟಿ ಅವಳಿಗೆ ನಿನಗ್ ಸಾವಾಗ್ತಾರೆ ಅಂತ ಹೇಳಿ ಅಂದ್ರೆ ಅವಳು ದೇವಿ ರೂಪ ಪಡಿತಾಳ ಅಂತೇಳಿ. ಇದು ಆಗಲ್ಲ. ಇವಳೇ ಆ ಬ್ರಾಹ್ಮಣ ಹುಡುಗಿಯನ್ನ ಕರ್ದವ್ರು. ಇವಳು ಈಗ ನನ್ನ ಹೆಸರು ಕರೆದ್ರೆ ಮಾತ್ರ ಒಂದು ಅಂಗನವಾಡಿ ಮಗು ಕೂಡ ಅದ್ರ ಹೆಸರು ಕರೆದ್ರೆ ಮಾತ್ರ ಅದು ತಿರುಗಿ ನೋಡ್ತದೆ. ಇವಳು ತಿರುಗಿ ನೋಡುವಾಗ ಇಲ್ಲ. ನೋಡಿದ್ದಾಳಂದ್ರೆ ಅವ್ರಿಗೆ ತಿರುಗಿ ನೋಡುವ ಕಾಲ ಬಂದಿದೆ ಅಂತ ಹೇಳಿ ಇವರು ಅಂತ ಮುಂದೋದವ್ರಂತ ನಾನು ಅವಾಗ ಹೇಳ್ದೆ ಅಂತ ಎಲಿಕಿನ್ ಮುಂದುವರ ಎಲು ಅಂದ್ರೆ ಮೂಳೆ ಕೂಡ ಸಿಕ್ಕುದಿಲ್ಲ ಅಂತ ಹೇಳಿ ಒಂದು ಎಲ್ಲೆ ಅಂತ ಇರ್ತದೆ. ಎಲ್ಲೆ ಮೀರ ಮೇಲೆ ಅದು ಇಲ್ಲ. ಅವ್ರ ಡಾಕ್ಟರ್ ಕೊನೆ ಸ್ಟೇಜ್ ಮನೆ ಕರ್ಕೊಂಡಾಯ್ನಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿದ್ರಿ ಈಗ ಅವ್ರು. ಹೌದು ಅವಳು ಮಾಡಿಸದಂತ ಆ ಮಂಜುನಾಥ ಸ್ವಾಮಿಯು ಹಾಗೆ. ಅವರು ಕೂಡ ಅಂದ್ರೆ ಈ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕದ್ರಿಯಿಂದ ತಂದು ಕೂರ್ಸದ್ದು ಅಂದ್ರೆ ಇಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲ ನೆಲೆ ಉಂಟು ಅಂತ ಹೇಳಿ ಅವ್ರ ತಂದು ನಿಲ್ಸದ್ದು. ಇವ್ರು ಅದೆಲ್ಲ ಹೋಯ್ತಲ್ಲ ಅಲ್ಲ ಒಳ್ಳೆ ನಡೀತದ. ನಂಗೆ ವಿಚಿತ್ರ ನಾನು ಅದ್ರನ್ನೇ ಒಂದ್ ರೀತಿ ಹೀಗೂ ನಡೀತದ ಅಂದ್ರೆ ಕೆಲವೊಂದೆಲ್ಲ ಓದುವಾಗ ನಂಗೆ ಕಣ್ಣಲ್ಲಿ ಮತ್ತೆ ಆ ತಾಯಿಗೆ ನೋಡಿ ಒಂದು ಮಗು ಅಥವಾ ಒಂದು ಗಂಡ ಸಾಯ್ಬೋದು, ಮಕ್ಕಳು ಸಾಯ್ಬೋದು, ಒಂದು 6 ತಿಂಗಳು 3 ಅಂದ್ರೆ ನೋವು ಇದ್ದೇ ಇರ್ತದೆ. ಪುತ್ರ ಶೋಕಂ ಅಥವಾ ಪುತ್ರಿ ಶೋಕಂ ನಿರಂತರಂ ಅಂತೇಳಿ. ಆದ್ರೆ ಆ ಹುಡುಗಿಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೇನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತಾರೆ. ನೋಡಿ ಸೌಜನ್ಯ ಹಾಗಾಗಿ ಸತ್ದು. ಅವಳು ಎದೆ ಕೊಚ್ಚಿದ್ರು, ಅಲ್ಲಿ ಕೊಚ್ಚಿದ್ರು, ಇಲ್ಲಿ ಹಗ್ಗ ಹಾಕಿ ಆ ತಾಯಿ ದಿನ ಅಂದ್ರೆ 1000 ಜನರ ಎದುರುಗಡೆ ಕೇಳಿ ನನ್ಗೆ ಒಂಥರ ಅಂದ್ರೆ ಅವಳು ಹೇಗ್ ನಾವಾದ್ರೆ ದೇವರನ್ನೇ ನಾವು ಬದುಕೋದಿಲ್ಲ. ಅವಳಿಗೆ ಅಂದ್ರೆ ಆ ಮಗಳು ಒಂದ್ ರೀತಿ ಶಕ್ತಿಯಾಗಿ ತಾಯಿಯಲ್ಲಿ ಇದ್ದಾಳೇನೋ ಅಷ್ಟು ಆ ಕಾರಣಕ್ಕಾಗಿ ಆ ತಾಯಿ ಈಗ ಜೀವಂತ ಇದ್ದಾಳೆ. ಇಲ್ಲ ಅಂದ್ರೆ ಅವಳು ಇರುವುದಿಲ್ಲ. ಅಂದ್ರೆ ದಿನ ಈಗ ಈಗ ಒಂದು ವಾರಕ್ಕಾರು ಒಂದ್ ಸಭೆ ಮಾಡ್ತಾರೆ ಇಲ್ಲಿ ಅವ್ರು. ಅಲ್ಲಿ ಅವಳು ಸುದ್ದಿ ಮಾತಾಡಿ ಅವಳನ್ನ ಹೆಂಗ್ ಕೊಲೆ ಮಾಡ್ರ, ಅವಳು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಒಂದು ಹುಡುಗಿಯನ್ನ ಒಂದು ವಸ್ತ್ರದ ಬಗ್ಗೆ ಒಳ ವಸ್ತ್ರದ ಬಗ್ಗೆ ಮಾತಾಡೋದಿರು ಒಂದ್ ರೀತಿ ಹೀನಾಯ ಸ್ಥಿತಿಯಲ್ಲೆಲ್ಲ ಮಾತಾಡುವಾಗ ಆ ತಾಯಿ ಎಷ್ಟು ಹಿಂಸೆ ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ? ಅದು ಯಾವಾಗ ತೊಟ್ಟುವುದು ನಮ್ಗೊಂದು 6-3 ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು. ಇನ್ನೆಂತ ಹೇಳೋದಿಲ್ಲ ನಾವು ಅಷ್ಟೇ. ಅದು ಉಳಿತಾಯ ಒಂದು ಸಿಕ್ಕದೆ ಇದ್ದವ್ರಿಗೆ ಅವ್ರಿಗೊಂದು ಹೆಂಗಾರು ಕೊಡಿಸುವ ಒಂದು ಯಾವ ರೀತಿ ಅಂತ ನೀವು ಹೇಳಿ ಅದನ್ನ ನಮ್ ಕೆಲವರು ಹೇಳಿರ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಿಸುವಂತ. ಅದು ಇದ್ರಲ್ಲೇ ಉಲ್ಟಾ ಹೊಡೋರಿದ್ರು ಅಂದ್ರೆ ಅಲ್ಲಲ್ಲಿ ಅವ್ರದ್ದೇ ರಾಜಕೀಯ ಅಂತಾರಲ್ಲ ಈಗ ಹೇಳಿರೋ ಅವ್ರ ನಿರ್ಣಯದಲ್ಲಿ ಬರ್ಸ್ಕೊಂಡ್ರಿ. ಉಳಿತಾಯಕ್ಕೆ ಒಂದು ಅರ್ಜಿ ಹಾಕಿ ನೀವು ಅಲ್ಲಿ ಅರ್ಜಿ ಕೊಡುವುದಿಲ್ಲ, ಬರೆಯುವುದೇ ಇಲ್ಲ ಅಂತ ಹೇಳಿದ್ರು ಅವ್ರು.
ಅರ್ಜಿ ಈಗ ಕೊಡಿ ಅರ್ಜಿ ಕೊಡ್ತಾರೆ ಈಗ. ಹ್ಮ್. ಅರ್ಜಿ ಬರಿಬೇಡಿ ಅಂತ ಹೇಳಿ ಸುಪ್ರಾಜರು ಹೇಳಿದ್ರೆ ಮತ್ತೆ ಅರ್ಜಿ ಬರಿಬೇಡ ಅಂದ್ರೆ ನಾವು ಕಟ್ಟಿದ ದುಡ್ಡು ವಾಪಸ್ ಸಿಗ್ಬೇಕಲ್ಲ. ಅಲ್ಲಲ್ಲ ಈಗ ಸಾಲ ಕಟ್ಟದೇ ಇದ್ರು ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳಿ. ಸಾಲ ಕಟ್ತಾ ಇದ್ರೆ ಸಾಲ ಈಗ ಸಾಲ ನಮ್ಮಿಬ್ರದ್ದು, ನಮ್ಗೆ ಅವ್ರು ಏನು ಕೊಡೋದು ಬೇಡ, ಸಾಲ ಕೊಡೋದು ಬೇಡ. ಆ ಮೈಕ್ರೋ ಬಚತ್ತಿಗೆ ಒಂದು 69,000-70,000 ಕಟ್ಟಿತ್ತು, ಅದು ಕೊಡೋದು ಬೇಡ. ಮತ್ತೆ ಯಾವ್ದು ಪಿಂಚಣಿ ಅಂತ ಮಾಡಿತ್ತು ಎಲ್ಲ ನಂತರ ಬುಕ್ ಎಲ್ಲ ಇತ್ತು. ಅವ್ರು ಅವ್ರು ಯಾವಾಗ ಮಾಡಿರೋ, ಯಾವ ಡೇಟಿ ಮಾಡಿರೋ, ಯಾವಾಗ ಸಿಕ್ಕುದು ಎಲ್ಲ ಬುಕ್ ಇತ್ತು. 20 ವರ್ಷದಿಂದ ಒಂದು ಚೀಟಿ ನಾನು ಹಾಳು ಮಾಡಿಲ್ಲ. ನಾನೆಲ್ಲ ಕಟ್ಟಿ ಒಂದ್ ಸೈಡ್ ಅಂದ್ರೆ ನಮ್ಗದೊಂಥರ ಎಲ್ಲ ಲೆಕ್ಕ ಇದೆ ನಿಮ್ಗೆ, ಎಷ್ಟು ಕಟ್ಟಿದ್ದೆಲ್ಲ ಲೆಕ್ಕ ಇದೆ. ಅದೆಲ್ಲ ಇತ್ತು. ಎಲ್ಲ ರಿನ್ಯೂವಲ್ ಅದು ಅಂದ್ರೆ ನಾನು ಕಾರ್ಬನ್ ಶೀಟ್ ಇಟ್ಟು ಬರೆಯುದು ಎಲ್ಲ ಈ 19 ಲಾಸ್ಟ್ ರಿನ್ಯೂವಲ್ ಮಾಡಿದ್ದು ಎಲ್ಲ ಇತ್ತಲ್ಲ. ಎಲ್ಲ ನಾನು ಇದಂದ್ರೆ ಲೆಕ್ಕ ಮಾಡಿ, ನೀವು ಕಟ್ಟಿದ ದುಡ್ಡು ಎಷ್ಟಿದೆ ಎಲ್ಲ ಟೋಟಲ್ ಲೆಕ್ಕ ಮಾಡಿ. ಉಳಿತಾಯ ಇವರದ್ದು ಅದು 17,700 ಎಷ್ಟು ಆಗಿದೆ ಸಾಲಕ್ಕೆ ಅಂತ ಹೇಳ್ತಾರ ಅವ್ರು. ಈಗ ಸಾಲ ಒಬ್ರು 3 ಲಕ್ಷ ತಕೊಂಡ್ರ, ಇಲ್ಲಿ ಬಡ್ಡಿ ಜಾಸ್ತಿ ಅಂತ ಆಯ್ತಾ. ಈಗ 3 ವರ್ಷಕ್ಕೆ ಸಾಲ ತಕೊಂಡವ್ರು ಈಗ 1 ವರ್ಷಕ್ಕೆ ಕಟ್ಟಿ ಮುಗಿಸ್ರ. ಆಮೇಲೆ ನಮ್ಗೆ ಬಡ್ಡಿ ಕೊಡೋದು ಕಡಿಮೆ ಆದ ಕೂಡಲೇ ನೀವು 3 ವರ್ಷಕ್ಕೆ ಸಾಲ ತಕೊಂಡಿದ್ರಿ, 3 ವರ್ಷನೂ ಕಟ್ಟಿದ್ರೆ ಬಡ್ಡಿ ಹೆಚ್ಚಾಗ್ತಾ ಇತ್ತು. ಈಗ ಕಡಿಮೆ ಅವಧಿ ಕಟ್ಟುಕೋ ಕಡಿಮೆ ಬಡ್ಡಿ ಅಷ್ಟೇ, ಅದಕ್ಕೆ ನಿಮ್ ಬಡ್ಡಿ ಇಲ್ಲ ಅಂತ. ಕೊರೋನಾ ಟೈಮಲ್ಲಿ ಯಾವ ತರ? ಕೊರೋನಾ ಟೈಮಲ್ಲಿ ರಿನ್ಯೂವಲ್ ಮಾಡಿದ್ದೆಲ್ಲ. ಇದೆಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂತ. ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು ಅಂದ್ರೆ 5 ವರ್ಷಕ್ಕೆ 3 ವರ್ಷಕ್ಕೆ ಇರುವ ಸಾಲವನ್ನ ಮತ್ತೆ 3 ವರ್ಷ ಮತ್ತೆ ಪುನಃ ರಿನ್ಯೂವಲ್ ಮಾಡೋದು. ನಾವು ಬಹುಶಃ ಇವರು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ, ಅದೇಂತದ್ದು ಗಾದಿ ಇತ್ತು ನಂಗೆ ನೆನಪಿ ಗೊತ್ತಿಲ್ಲ. 3 ವರ್ಷಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದ. ಇವ್ರ ಈ 3 ವರ್ಷಕ್ಕೆ ಇರುವ ಲೋನ್ ಅನ್ನೇ ಮತ್ತೆ 3 ವರ್ಷ 6 ವರ್ಷಕ್ಕೆ ಆಯ್ತು. ಅದೇ ಹೇಳನಲ್ಲ ಈಗ ಅಮ್ಮನಿಗಿಂತ ಕಟ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಂತು ಕಮ್ಮಿ ಬಂದಿತ್ತ. ಆದ್ರೆ ನಾವೊಂದು ಫಸ್ಟ್ 3 ಎಷ್ಟು 2 ಲಕ್ಷ ಏನೋ ಲೋನ್ ಮಾಡಿತ್ತ. ಲೋನಿಗೆ ಅದು ಒಂದು ಯಾವ್ದಂದ್ರೆ ಅದಕ್ಕೊಂದು ಭದ್ರತೆ ಬೇಕಂತೇಳಿ ಒಂದು 15,000 ಫಿಕ್ಸೆಡ್ ಹಾಕಿದ್. ಆ ದುಡ್ಡು ಸಿಕ್ಕಿ ಅದನ್ನ ತಕೊಂಡು ಖರ್ಚಾಗಿ ಹೊರು ಇಲ್ಲಿ ನಮ್ ಸಾಲ ತೀರ್ಲ ಅಂದ್ರೆ 5 ವರ್ಷ ಫಿಕ್ಸೆಡ್ ಇಟ್ಟದ್. ಅದೇ ಬಡ್ಡಿ ಅದಕ್ಕೆ ಕೇಮ್ಗೆ ಹೋತಿಲ್ಲ. ಅದು ಈಗ ಇರೋ BP ಶುಗರ್ ಕಡೆಗೆ ಇನ್ನೆಂತ ಬಂದ್ ಪಟ್ಟ ಹಾರ್ಟ್ ಫೇಲರ್ ಆಯ್ತು, ಹೇಳೋಕಿಲ್ಲ ಒಂದು ಹಾರ್ಟ್ ಫೇಲರ್ ಆಯ್ತು. ನಾನು ಅವ್ರು ಕೊಡ್ತಿದ್ದೆ ನಾನು ಏನೋ ಒಂದು ಮಾನವೀಯತೆ ದೃಷ್ಟಿ. ಅವ್ರ ಉಳಿದವರಿಗೆಲ್ಲ ಉಳಿತಾಯ, ಕೆಲವರಿಗೆ ಬಾಂಡ್ ಎಲ್ಲ ಸಿಗ್ಲಿಲ್ಲ ಮೈಕ್ರೋ ಬಜೆಟ್. ಇವ್ರು ಪಂಚಾಯತ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನಂದ್ರೆ ಯಾರಿಗೂ ನಾನು ಕೇರ್ ಮಾಡೋಕೋತಿಲ್ಲ. ನಾನು ನ್ಯಾಯ ಇದ್ರೆ ಸರಿ, ಇದು ಅನ್ಯಾಯ ಮಾಡ್ರೆ ಯಾರನ್ನು ನಾ ಕೇರ್ ಮಾಡೋಕೋತಿಲ್ಲ ಅಂತ ನನ್ಗೆ ಇವ್ರ ಈ ನಂಗೆ ಸುಪ್ರೈಸರ್ ಫೋನ್ ಮಾಡ್ಬೋದು ಮಾಡ್ಲಿಲ್ಲ. ಈಗ SP ಮಾತ್ರ ನಂಗೆ ಫೋನ್ ಮಾಡ್ಕೊ ಶೀಲಕ್ಕ ನಂಗೆ ನಾನು ಮೊನ್ನೆ ಹೇಳಿದೆ ಇವ್ರು ಸಾಲ ಕೊಡೋ ದಿವಸ ನಾನು ಅಂಗನವಾಡಿ ಎಲ್ಲ ಅವ್ರು ಟೀಚರ್ ಇರಲಿಲ್ಲ, ನಾನೊಬ್ಳೇ ಇದ್ದೆ. ನಾನು ಬತ್ತೆ ಅಂತ ಹೇಳಿದೆ, ಉಳಿದವ್ರ ನಂಬರ್ನೆಲ್ಲ ಅವನಿಗೆ ಫೋನಿಗೆ ಮೆಸೇಜ್ ಮಾಡಿ ಕಳಿಸಿ. ನಾನು ಬರಲಿಲ್ಲ, ನಾನು ಕಡೆಗೆ ಬರಲಿಲ್ಲ. ಮೊನ್ನೆ ಶೀಲಕ್ಕ ಮಾತಾಡಿ ಅಂದ್ರೆ ಮಾತಾಡು ನಂಗೆ ಮೊನ್ನೆ ಸಾಲಕ್ಕೆ ನಂಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೋಗ್ಬೇಡ ಅಂತ ಹೇಳಿದೆ, ಅದಕ್ಕೆ ನಾ ಹೋಗ್ಲಿಲ್ಲ. ಅವ್ರ ಸಾಲದ ದಿನ ನಾನು ಸೈನಕು ಮೇಡಮ್ ಯಾರಂದ್ರೆ ನಂಗೆ ಗೊತ್ತಿಲ್ಲ, ನಾ ಬರಲಿಲ್ಲ. ನಾನು ಯಾವ ಸಾಲಕ್ಕಾರು ಅಂದ್ರೆ ನಾ ಹೇಳ್ರೆ ಮಾಡ್ತಾರ ಅವ್ರು ಅಂದ್ರೆ ಅವತ್ತು ಬರಲಿಲ್ಲ. ಅದು ಹಂಗೆ ನೀವು ಹಂಗೆ ಹೇಳ್ರಿ ಬೇಜಾರಾಯ್ತು ನಿಮಗೆ ಬೇಜಾರಪ್ಪ. ನಾನು 20 ವರ್ಷದಿಂದ ನಾನು ಈ ಒಂದು 19 ಈಚೆಗೆ ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು. ಒಂದು ಸೂತ್ರ ಸಿಗ್ತಾ ಇಲ್ಲ ನಾವು ಕೊಟ್ಟದ್ದು. ಇವ್ರು 1 ರೂಪಾಯಿ ಕಮ್ಮಿ ಯಾರ ಅಲ್ಲಿ ಟೇಬಲ್ ಮೇಲೆ ಇಡಿ ನೀವು, ಅವ್ರು ಯಾರದ್ದು ಕಮ್ಮಿ ಆಯ್ತು ನಿಮ್ಮ ಹತ್ರ ಇದ್ರೆ ಹಾಕಿ ಕೊಟ್ಟಿ, ಇಲ್ಲ ಅವ್ರು ಬಂದು ಹಾಕಿ ಕೊಟ್ಲಿ ಅಂತಾರಲ್ಲ. ನಮ್ಮ 3,000-4,000 ಎಲ್ಲ ಇರುವುದಿಲ್ಲ. ಈಗ ಅವ್ರದ್ದೀಗ ತೋರಿಸ್ರಲ್ಲ ಈಗ ಸ್ಟೇಟ್ಮೆಂಟ್, ನಮ್ದು ಯಾರ ಹೆಸರಲ್ಲೂ ಇಲ್ಲ. ಅಕೌಂಟ್ ಯಾರ ಹೆಸರಲ್ಲಿ ಇತ್ತಂತ ಯಾರ ಫೋನಿಗೂ ಮೆಸೇಜ್ ಬರ್ತಾ ಇಲ್ಲ. ಇವರು ಇನ್ನೊಬ್ರು ವಿನೋದ್ ಅಂತ ಅವರು ಇದು ಅಧ್ಯಕ್ಷರು, ಇವರು ಕಾರ್ಯದರ್ಶಿ, ಇನ್ನೊಬ್ರು ಇದು ಇವರಿಬ್ಬರ ಹೆಸರಿಗೂ ಅಕೌಂಟ್ ಇರ್ಬೇಕಿತ್ತಲ್ಲ. ಈಗ ಅದು ಅವರು ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟನ್ನು ಇವ್ರ ಗಂಡ ಅಲ್ಲಿ ತಗೊಂತ ಇದ್ರು. ಅದ್ರಲ್ಲೇನು ಹೆಚ್ಚುವರಿ ಅಂತ ಹೋದದೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಈಗ ಅದೇ ಬ್ಯಾಂಕಲ್ಲಿ ಕೊಟ್ಟಾಗ್ತಲ್ಲ ಅದು ಒಂದು ಗೊತ್ತಾಯ್ತು ಅಂತೇಳಿ ಅವ್ರು ಇದು ಮಾಡ್ತಿದ್ರು. ಎಲ್ಲಂದ್ರಲ್ಲಿ ಬರ್ತೇವೆ. ಒಬ್ರು ಬ್ಯಾಂಕಲ್ಲಿ ಇದ್ರು, ಬ್ಯಾಂಕಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು. ನಾನು ಹೇಳಿದೆ ನನ್ನ ಅಂಗನವಾಡಿ ಹತ್ರ ಬಂದು ನಾನು ಕಂಪ್ಲೇಂಟ್ ಕೊಡ್ತೆ, ನಂಗಿಲ್ಲ ಮಕ್ಕಳ ಸೇಫ್ಟಿ ಮುಖ್ಯ. ಒಂದಿನ ಒಬ್ಬ ಸ್ವಲ್ಪ ಕೋರ್ಟಿಗೆ ಹಾಕ್ಲಿ, ಕೋರ್ಟಲ್ಲಿ ಇದು ಮಾಡ್ಲಿ, ಅದ್ರ ಸುದ್ದಿಯೇ ಇಲ್ಲ ಅವ್ರಿಗೆ. ಅದೆಂತ ಗೊತ್ತಿ ಇನ್ನು ಹಾಗೆ ಹೇಳುದು ನಾವು. ನಾನಂದ್ರೆ ಅಂಗನವಾಡಿ ಹತ್ರ ಬರಬೇಡಿ, ಮತ್ತೆ ನೀವು ಕಂಪ್ಲೇಂಟ್ ಕೊಡಿ, ಮತ್ತೆ ಅಲ್ಲಿ ಮುಚ್ಚಲಿಕ್ಕೆ ಬರ್ದು ಕೊಡ್ಲಿ ಇನ್ನು ಹೋಗುದಿಲ್ಲ ಅಂತ. ಇಲ್ಲಾಂದ್ರೆ ಬಂದಾಗೆ 112ಗೆ ಕಾಲ್ ಮಾಡಿ, ಹೀಗೆ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ರೆ, ನಾವು ಈಗಾಗಲೇ ಕಟ್ಟಿದ್ ಜಾಸ್ತಿ ಆಗಿದೆ, ಎಲ್ಲ ಲೆಕ್ಕ ತೋರಿಸ್ಲಿ. ನೀವು ಕಟ್ಟಿದೆ ಇವರು ಮತ್ತು ಅವರು ಬರ್ಲಿ ಅಂತ ಹೇಳಿ ಬಂದು ಬೆಳಿಗ್ಗೆ SP-ಗಳು ಸೇವಾನಿರತರು ಮತ್ತೆ ಮತ್ತೊಬ್ರು ಬಂದು ಹೇಳಿ ಹೋದ್ರು. ಆಮೇಲೆ ಮಧ್ಯಾಹ್ನ ಇವರಿಂದ ಕಾಲ್ ಅಲ್ಲ, ಇವ್ರು ಕಾಲ್ ಮಾಡೋ ಸುಮ್ಮನೆ ಅವರಿಗೆ ಅಂತ ಕೇಳಿ ಕಾಲ್ ಮಾಡೋದು. ಆಯ್ತು, ಅದು ಒಳ್ಳೇದಾಯ್ತು ನಂಗೆ. ಅಂದ್ರೆ ಅವರೇ ಕೊಡ್ಸ್ಕೊಂಡ್ಲಿ. ಅವರು ಪಂಚಾಯತ್ ಅಂದ್ರೆ ಮಾಜಿ ಅಧ್ಯಕ್ಷ ರವಿ ಕುಲಾಲ್ರಂದು ಅವ್ರೀಗ ನಂಗೆ ಕಾಲ್ ಮಾಡಿ ಹೇಳಿದ್ರಲ್ಲ, ಅವರೇ ಕೊಡ್ಸ್ಕೊಂಡು. ನಾನು ಅವ್ರಿಗೆ ಅವ್ರು SP-ಗೂ ಹೇಳಿದೆ, ಅಂದ್ರೆ ನೀವು ಅವರಿಗೆ ಯಾಕೆ ವಿಡಿಯೋ ತೋರಿಸ್ರಿ,
ನಿಮ್ಮ ಮೇಲಧಿಕಾರಿಗಳಿಗೆ ತೋರಿಸಿ, ನಿಮ್ಗಿಂತ ಮೇಲಧಿಕಾರಿಗಳು ಯಾರು ಬೇಕಾದ್ರೆ ಬಂದರು. ಅದು ಅವರೇ ಹೇಳಿದ್ರು, ಅವ್ರು ರವಿಕುಲಾಲ್ ಹೇಳಿದ್ರು, ನಾವು ಕೊಡ್ಸ್ಕೊಳ್ತೇವೆ. ನೀನ್ ಏನ್ ಧರ್ಮಸ್ಥಳ ಬಗ್ಗೆ ಆ ಯೂಟ್ಯೂಬರ್ ಅವರೆಲ್ಲ ಕೌಚ್ ಮಲ್ಕೊಂಡಿರಿ ಈಗ, ಅದೆಲ್ಲ ಕೈದೈತಿ ಈಗ ಅಂತ ಹೇಳ್ರು. ಅದು ಯಾವ ಕಾರಣಕ್ಕೆ ಹೇಳ್ರು ನಂಗೆ ಗೊತ್ತಿಲ್ಲ. ನಾಳೆ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಫುಲ್. ಎಷ್ಟು ಯಾವುದೇ ವಿಡಿಯೋ ಬರಲಿ, ಇಷ್ಟು ದಿನ ಹಾಕ್ಲಿಲ್ಲ. ನನ್ನ ಏನು ಒಂದು ಅವ್ರ ಮೇಡಮ್ನಿ ಮಾತ್ರ ಹಾಕ್ತಿದ್ದೆ. ಈಗ ಅದನ್ನು ನಾಳೆಯಿಂದ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಎಲ್ಲವೂ. ಮಾತನಾಡು ಮಂಜುನಾಥ, ಮಾತಾಡದಿದ್ದರೆ ನಾ ತಾಳಲಾರೆನು. ಮಾತನಾಡು ಮಂಜುನಾಥ ಅಂತೇಳಿ ನನಗೆ ಅಂದ್ರೆ ತಲೆಗಂದ್ರೆ ಮಾತನಾಡುವ ಮಂಜುನಾಥ ಅಂತಾನೆ ನಾವು ಅವ್ರನ್ನ ಇಲ್ಲಿ ಕಡೆ ಪೂಜೆ ಅದು ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಏನೋ ಮಾತಾಡಿದೆ. ಸ್ವಲ್ಪ ಅದು ವಿಡಿಯೋ ಅಂದ್ರೆ ಯಾರೋ ಸ್ಟೇಟಸ್ ಹಾಕಿ ಸ್ವಲ್ಪ ಅಷ್ಟೇ. ನನ್ಗೆ ಅನ್ಸಿದ್ದೇನಂದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಜನ ಕೇಳುವ ಹಾಗೆ ಇತ್ತು ನನ್ಗನ್ಸಿದ್ದು. ಅಂದ್ರೆ ಆ ಸ್ಥಾನಕ್ಕೆ ನಾನೊಬ್ರಿಗೆ ಕಾಲ್ ಮಾಡಿ ಹೇಳಿ ಆಮೇಲೆ ನನ್ಗೆ ಅಂದ್ರೆ ನೋಡಿ ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಹೀಗೆ ತಲೆಗೆ ಬಂತು ಅಂದ್ರೆ ಆಲೋಚನೆ ಹಂಗೆ ಬಂತಂತ ನಾನು ಹೇಳ್ದೆ ಅಷ್ಟೇ. ಅದಂದ್ರೆ ಹಿಂದೆ ನಾವು ಎಷ್ಟೋ ಒಂದಂದ್ರೆ ಒಂದು ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಬಳಸ್ಕೊಂಡು ಇದು ಕಲಶಾಲ ಹಿಡ್ಕೊಂಡು ಗಂಟೆಗಟ್ಲೆ ಕಾದು ಎಲ್ಲ ಅವರನ್ನೊಂದು ಮರ್ಯಾದೆ ಇತ್ತು. ಈಗ ಬಂದಿದ್ದೇ ಗೊತ್ತಾಗುದಿಲ್ಲ, ಹೋಗಿದ್ದೇ ಗೊತ್ತಾಗುದಿಲ್ಲ. ಅಂದ್ರೆ ಬಂದಿದ್ದು ಕೆಲವರು ಅಲ್ಲಿ ಕೂಡ ಒಂದು ಅವರಲ್ಲಿ ಸ್ಟೇಜ್ ಅಲ್ಲಿ ಸಭೆಯಲ್ಲೆಲ್ಲ ಮಾತಾಡುವಾಗ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಇವ್ರು ನೋಡಿ ಇವ್ರು ಈ ತರ ಎಲ್ಲ ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಬಡ್ಡಿ ಎಲ್ಲ ತಕೊಂಡು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು 35% ಆಗ್ಬಹುದೇನು ಅಂತೇಳಿ. ಹಾಗೆ ನಮ್ಮ ಊರಿನವ್ರೊಬ್ರೇ ಹೋಗಿದ್ರಲ್ಲಿ, ಅವ್ರ ಎಂತ ವಿಷಯ ಅಂತದ ಅವರು ಅಲ್ಲ ಬಡ್ಡಿ ತಕೊಂಡ್ರೆ ಸ್ವಲ್ಪ ಅಲ್ಲ ಲೆಕ್ಕ ಹಾಕೋಕೋರ್ 35% ಆತ ಅನ್ಕೊಂಡು ಹೇಳ್ತಿದ್ರು ಅವ್ರು. ಹಂಗೆ ಹೇಳ್ತಾ ಇದ್ರು. ಅಂದ್ರೆ ಅಂದ್ರೆ ಎಂತಕ್ಕೆ ಇವ್ರಿಗೆ ಇಷ್ಟೆಲ್ಲ ಮರ್ಯಾದೆಯಿಂದ ಬದುಕುವಂತವ್ರು ಯಾಕೆ ನಮ್ಮ ಒಂದು ಬಡವರ ಒಂದು 10 ರೂಪಾಯಿ ತಗೊಂಡು ಹೋಗಿ ಎಲ್ಲ ಇವ್ರ ವ್ಯವಹಾರ ಯಾಕೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಜನರದ್ದು ಅಂತ ಇದು. ಆದ್ರೂ ಇಲ್ಲಿ ಮಾತಾಡ್ತಾ ಇಲ್ಲ ಯಾಕೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮಾತಾಡದಿದ್ದ ಹಾಗೆ ಏನೋ ಏನಾದ್ರೂ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಾನೀಗ ನಿಜ ನೀವು ನೋಡಿ ಅಣ್ಣ ಅಕ್ಕ ಇಲ್ಲಿ ಈಗ ಅವ್ರು ಇಂಥವ್ರು ಈಗ ಅಷ್ಟು ರಾಜರೋಷವಾಗಿ ಹಾಕ್ತಾ ಇದ್ದಾರೆ ಒಬ್ಬರ ಬಗ್ಗೆ. ಈಗ ಈ ರಾಘು ಶೆಟ್ರ ಬಗ್ಗೆ ನಾನು ಏನಾದ್ರೂ ಇನ್ನೊಬ್ರ ಬಗ್ಗೆ ದೂರ್ಬೇಕಾರೆ ಅವ್ರು ನಿಜವಾಗಿ ತಪ್ಪು ಮಾಡಿದ್ರೆ ಇಲ್ಲ, ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ನಾನು ನೇರವಾಗಿ ಯಾರ ಹತ್ರ ಹೇಳಿದ್ದೆ ನಾವು 3 ಜನ ಕರೆದು ಮಾತಾಡಿ. ಇಲ್ಲ ಅವ್ರು ತಪ್ಪಿದ್ರೆ ಅವ್ರು ಮಾತಾಡುದಿಲ್ಲ. ಈಗ ಅವ್ರು ಮಾಡ್ತಾ ಇರೋದು ಅದನ್ನೇ. ನಾವು ಯಾವಾಗ ಒಂದು ಸಾಧ್ಯ ಹೇಳೋದಿಲ್ಲ, LH ಮಂಜುನಾಥ್ ಹತ್ರ ಕೇಳ್ಬೇಕು. ಅವರು ಮಾತು ಬಿಡ ಮಂಜುನಾಥ ಕಾಸಿಗೆ ಬಿದ್ದವ ತಿಮ್ಮಪ್ಪ ಅಂತೇಳಿ ನಮ್ಗೆ ಯಾವ್ದು ಜೀವನ್ ಮಧುರದಲ್ಲಿ ಕಟ್ಟಿದ್ದು 15,000 1,000 ಕಟ್ಟಿದ್ರೆ 15 ವರ್ಷಕ್ಕೆ 15,000 ಆಗ್ತದೆ. 15,000 ಸಿಗ್ಲೇ ಇಲ್ಲ. ಹಿಂಗ್ಸರೆಲ್ಲ ನಂಗಷ್ಟು ಸಿಕ್ಕತ್ ನಾನು ಅದ್ ತಕಣಕ್ ಅಂತೆಲ್ಲ ಆಲೋಚನೆ ಹಿಂಗ್ಸರು. ಇಲ್ಲ ಏನು ಇಲ್ಲ, ಎಲ್ಲ ಉಡುಪಿಗೆ 2 ಸಲ ಹೋದ್ರೆ ಬಂದ್ರು. ಅದು ಮತ್ತೆ ಜನಗಳು ಹಾಗೆ. ನಾವು ಇಲ್ಲಿ ಸಂಘದಲ್ಲಿ ಬಂದ್ರೆ ಏನೇನು ಮಾಡಿಸ್ಕೊಂಡು ಹೋದವ್ರು ಅದನ್ನ ಧರ್ಮಸ್ಥಳ ಆಫೀಸಿಗೆ ಕೊಟ್ರು. LIC ಆಫೀಸ್ ಇವ್ರಲ್ಲ ಈ ಗಲಾಟೆ ಮಾಡ್ರು. ಇವ್ರು ಇಲ್ಲಿ ಅದಂದ್ರೆ ಧರ್ಮಸ್ಥಳ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದ್ರೆ ಸ್ವಲ್ಪ ಏನಾದ್ರು ಆಗುತ್ತಿತ್ತೇನೋ. ಆದ್ರೆ ಅದು ಆಮೇಲೆ ಎಲ್ಲ ಅರ್ಧಂಬರ್ಧ ದುಡ್ಡೆಲ್ಲ ಸಿಕ್ಕಿ ಬಿಡ್ತು ಅಷ್ಟೇ. ನೋಡಿ ಈಗ ನಾವು ನೀವು ಯಾವ ಉಳ್ಳೂರು 74 ಈ ಊರ ಹೆಸರ ಉಳ್ಳೂರು 74 ಅಂತ ಹೇಳಿ. ನೋಡಿ ಇಲ್ಲಿ ನಾವು ಬಂದಿದ್ದೇವೆ. ನೋಡಿ ಇಲ್ಲಿ ಒಂದು 4 ಜನ ಇದ್ದಾರೆ. ಇವರು ಈಗ ಸೌಜನ್ಯಳಿಗೆ ನ್ಯಾಯ ಸಿಗೋ ತನಕ ನಾವು ಲೋನ್ ಕಟ್ಟೋದಿಲ್ಲ ಅಂತ ಈಗ ಕೂತಿದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸಂತೋಷ್ ಅಂತ ಹೇಳಿ, ಉಳ್ಳೂರು 74 ಬಾಹುಬಲಿ ಅಂದೇಳಿ ಒಂದು ತಂಡದಲ್ಲಿ 1 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇನೆ. 87 ಕಂತು ಕಟ್ಟಿ 806 ರೂಪಾಯಿ ಹಾಕ್ಬೇಕಾಗ್ತಿತ್ತು. 1,000 ರೂಪಾಯಿ ಹಾಕ್ತಾ ಇದ್ದೆ. ಅಂದ್ರೆ 20 ಕಂತಿನ ಜಾಸ್ತಿ ಇದೆ. ಇಯರ್ ಎಂಡ್ ಅಲ್ಲಿ ಅವರಿಗೆ ಡ್ಯೂ ಸಿಗ್ತದೆ ಅಂತ. ಅದು ನಮ್ಗೆ ಗೊತ್ತಿಲ್ಲ. ನಮ್ದು ಬೇರೆ ಕಡೆ ಎಲ್ಲ ಲೋನ್ ಇದೆ, ಆದ್ರೆ ಅವ್ರ ಮಾತ್ರ ಡ್ಯೂ ಬರ್ತಾ ಇದೆ ಅಂತ ಹೇಳ್ದೆ. 3 ವಾರ ಟಾರ್ಚರ್ ಕೊಟ್ರು. 1 ವಾರ ಬೇರೆ ಒಬ್ಬ 500 ರೂಪಾಯಿ ಹಾಕೊಂಡ. ನೆಕ್ಸ್ಟ್ ವಾರ ಅವ್ರ ಮೇಡಮ್ಮೆ 100 ರೂಪಾಯಿ ಹಾಕೊಂಡಿದ್ರಂತೆ. ಈ ವಾರ ಫೋನ್ ಬರ್ಲಿಲ್ಲ. ಶುಕ್ರವಾರ ಕಟ್ಟೋದ ದುಡ್ಡನ್ನ ಗುರುವಾರ ತಗೊಂಡಿದ್ರೆ ಅದು ಕೊಡ್ಲಿಲ್ಲ ಅಂತೇಳಿ. ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡ್ಬೇಕಂದ್ರೆ ನಾನ್ ಕೊಡುದಿಲ್ಲ, ನೀವು ಏನ್ ಮಾಡ್ಕೊಂಡ್ರಿ ಮಾಡ್ಕೊಳ್ಳಿ, ನಾನ್ ಕೊಡುದಿಲ್ಲ, ಸಂಘ ಕೈದ್ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ
ನಾವೇನಂತ ಹೇಳಿದ್ರೆ ಸೌಜನ್ಯ ನ್ಯಾಯ ಸಿಗೋರಾದ್ರಿ ಕಟ್ಟುವುದಿಲ್ಲ ಅಂದ್ರೆ ಈ ಶಬ್ದ ಅವರು ಇಷ್ಟರೊಳಗೆ ಹೇಳಲಿಲ್ಲ. ಅವ್ರು ಆ ನಮ್ನಿ ಫೋರ್ಜರಿ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ನಾವು ಇನ್ನು ಕಟ್ಟುವುದಿಲ್ಲ. ನೀವು ಅಂದ್ರೆ ಏನಂತ ಹೇಳಿದ್ರೆ ರೂಲ್ಸ್ ಪ್ರಕಾರದಾಗೆ ಆ ರೀತಿ ಮಾಡಿ ನಾವು ಕಟ್ತೀವಿ ಅಂತೇಳಿ ಹೇಳೋದಷ್ಟೇ. ಮತ್ತೆ ಇನ್ನಂದ್ರೆ ಎಲೆಕ್ಷನ್ಗೆ ಹಂಗೆ ಮೋದಿ ಓಟ್ ಹಾಕ್ತೀರಾ ಅಂತೇಳಿ ಹೇಳಿ ಒಂದು ಕರೆ ಮಾಡಿದ್ರೆ ಬೇರೆ ಎಲ್ಲ ಚಾನಲಲ್ಲೂ ಬರ್ತದೆ. ಆದ್ರೆ ನಾವು ಮಾತ್ರ ಈ ಸಲ ಹಾಕೋದಿಲ್ಲ ಅಂತಕ್ಕ ನ್ಯಾಯ ಸಿಗ್ಲಿ, ನ್ಯಾಯ ಸಿಗೋರಿ ನಾವು ಓಟನ್ನು ಮಾತ್ರ ನೋಟ ಹಾಕಿ ಬಿಡ್ತು. ಅಂದ್ರೆ ಯಾರು ಬೇಡ ನಮ್ಗೀಗ ನ್ಯಾಯ ಸೌಜನ್ಯ ನ್ಯಾಯ ಕೊಡೋರಿಗೆ ನಮ್ಗೆ ಯಾರು ಬೇಡ. ಯಾರ ಮೇಲೆ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ನಾವ್ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋರಾಟ ಆಗ್ತಿತ್ತು, ನಾವು ಅಲ್ಲಿ ಹೋಗ್ತಾ ಇದೀವಿ. ಒಂದ್ ಯಾರಿಗೂ ಕಣ್ ತೋರುದಿಲ್ಲ, ಯಾವ್ದು ಮಾಧ್ಯಮದಲ್ಲೂ ಬರುದಿಲ್ಲ, ರಾಷ್ಟ್ರಕಥೆ ಚಾನಲ್ ಯಾವ್ದು ಬರುದಿಲ್ಲ. ಟಿವಿ ಹಾಕಿದ್ರ ಗತಿಗೆ ಬೇರೆ ಬೇರೆ ಯಾವ್ದ ಒಂದ್ ಧಾರಾವಾಹಿ ಟೈಪ್ ಮಾಡಿ ತೋರಿಸ್ತಿದ್ರಲ್ಲ. ನಾವು ಮಾಡದ್ದು ಇದಕ್ಕೆ ಅವ್ರು ಮಾಡದ್ದು ಯಾರೇ ಮಾಡ್ಲಿ ಅದ್ ಒಂದು ಹಾಕ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ ಅಲ್ಲ. ಆ ಕೇಸ್ ಇವ್ರು ಯಾಕೆ ಹಾಕ್ತಾರೆ? ಇವ್ರು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ರ ಮೇಲೆ ಯಾಕೆ ಹಾಕ್ಬೇಕು ಅದನ್ನ ಅಲ್ವಾ? ಯಾಕೆ ಹಾಕ್ಬೇಕಿದ್ನ ಎಲ್ಲ ತೋರಿಸ್ಬಹುದಲ್ಲ. ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲೋ ನಡೀತಾ ಇದೆ. ನಾವು ಹೋಗಿತ್ತು, ನಾವು ಬೆಳ್ತಂಗಡಿ ಹೋಗಿದ್ದೇವೆ, ಉಜ್ರಿ ಹೋಗಿದ್ದೇವೆ, ಕಾರ್ಕಳ ಹೋಗಿದ್ದೇವೆ, ರಕ್ತಾಕ್ಷರ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟು ಬಂದಿದ್ದೇವೆ. ಹಾಗೆ ಅವ್ರು ನಾವು ಹೋರಾಟಗಾರರ ಏನು ಯಾರು ನಮ್ಗೆ ಇದ್ ಮಾಡೋದಲ್ಲ, ನಮ್ಮ ಸ್ವಂತ ಇದರಿಂದ ಹೋಗಿದ್ದು. ಯಾರು ನಮ್ಮನ್ನ ಇದ್ ಮಾಡ್ಲಿಲ್ಲ. ಅವ್ರ ಇಲ್ಲಿಗೆ ಡೆಲ್ಲಿಗೆ ಹೋದಾಗಳಿಗೂ ಇವ್ರಿಗೆ ಕಣ್ಣಿಗೆ ತೋರುದಿಲ್ಲಲ್ಲ. ಮತ್ತೆ ಯಾಕೆ ಓಟ್ ಹಾಕ್ಬೇಕು ನಾವು? ಯಾರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು ಅಲ್ವಾ? ನ್ಯಾಯ ಸಿಗ್ಲಿ ಅಲ್ಲ. ನಾವೀಗ ಬಂದದ್ ಒಂದ್ ಹೆಣ್ಣಿನ ಹೊಟ್ಟೆಯಲ್ಲಿಂದ ಅಲ್ಲ, ಒಂದ್ ಹೆಣ್ಣಿನ ಆ ರೀತಿ ಮಾಡ್ದಲ್ಲ ಯಾರಿಗೂ ಕಣ್ಣು ತೋರುದಿಲ್ಲ ಅಂತ ಹೇಳಿದ್ರ ಮೇಲೆ ಏನೇನೋ ಭಾಷಣ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಅದು ಹಾಗೆ ಹಿಂಗೆ ಅಂತ ಹೇಳಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನಾವು ಈ ಸಲ ಮಾತ್ರ ಖಂಡಿತ ನೋಟ. ವೆಂಕಟರಮಣ, ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ಸ್ವಸಹಾಯ ಸಂಘದಲ್ಲಿ ಸ್ವಸಹಾಯ ಸಂಘದಲ್ಲಿ ಏನ್ ಡಿಸೈಡ್ ಮಾಡಿದಿರಿ? ಡಿಸ್ಟ್ರಿಕ್ಟ್ ಅಂದ್ರೆ ನಾವು ಅವಳಿ ಸೌಜನ್ಯ ಈಗ ನ್ಯಾಯ ಸಿಕ್ಕಲ್ಲದ್ರೆ ನಾವು ದುಡ್ಡು ಕಟ್ಟುವುದಿಲ್ಲ ಅಷ್ಟೇ. ಲೋನ್ ತಗೊಂಡಿದ್ದೀರಿ? ಅಲ್ಲಿ ಒಟ್ಟು ತಗೊಂಡಿದ್ವಿ, ಒಂದು 80 ತಗೊಂಡಿದ್ದೆ. ಮತ್ತು ಅದ್ರ ಮೇಲೆ ನಿಲ್ಸಿದ್ದೀರಿ ಈಗ ಕಟ್ಟೋದನ್ನು ನಿಲ್ಸಿಲ್ಲ? ನಿಲ್ಸಿಲ್ಲ. ಈ ವಾರದಿಂದ ನೀವು ಕಟ್ಟೋದನ್ನ ನಿಲ್ಸಿಲ್ಲ? ಈ ವಾರದಿಂದ ನೀನು ಕಟ್ಟುವುದಿಲ್ಲ ಅಂದ್ರೆ ಮುಂಚೆ ಒಂದು 50,000 ಮಾಡಿದ್ದೆ. ಅದು ಸೇರಿ ಒಟ್ಟು ಒಂದು 20 ಇತ್ತಿಗೆ ಇನ್ನು ಕಟ್ಟುವುದಿಲ್ಲ ಅಷ್ಟೇ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಈಗ? ನಾವು ಒಂದು ಸ್ವಸಹಾಯ ಸಂಘ 17 ವರ್ಷ ಆಯ್ತು. 17 ವರ್ಷ ಆಯ್ತು. 17 ವರ್ಷ ಆಯ್ತು. ಆದ್ರೆ ನೀವು ಇಲ್ಲಿ ತನಕ ಕಟ್ಟಿದ್ದೇ ಜಾಸ್ತಿ ಆಗಿದೆ. ಕಟ್ಟಿ ಜಾಸ್ತಿ ಅವರೇ ಕೊಡ್ಬೇಕು. ಸೊ ಇನ್ಶೂರೆನ್ಸ್ ಎಲ್ಲ ನಮ್ಮ ಮಂಗನ ಮಾಡಿರೋರಿಗೆ ನಮ್ಮನ್ನ ಮಂಗನ ಮಾಡದ್ದೆ ಮತ್ತೆ ಅಂತ ಇಲ್ಲ. ಅವ್ರಿಗೆ ಹೇಳಿ ಇನ್ನು ಕೋರ್ಟ್ ಅಲ್ಲಿ ವಸೂಲು ಮಾಡಿ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಕಟ್ಟುದೇ ಇಲ್ಲ ಹಾಗೆ ಹೇಳಿ. ಓಟ್ ಯಾವ್ದಕ್ಕೆ ಹಾಕ್ತೀರಾ? ಓಟ್ ನಾವು ಈ ಸಲ ಅವ್ರಿಗೂ ಹಾಕುದಿಲ್ಲ, ಇವ್ರಿಗೂ ಹಾಕುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ. ರಾಜಕಾರಣಿಗಳು ಬೇರೆ ಯಾರು ಬೇಡ ನಮ್ಗೆ, ನಂಬಿಕೆ ಇಲ್ಲ. ಇಲ್ಲ. ನಾವು ಕಾಲಿದ್ಕ ಹಾಕಿ ಬಿಡು ಅಷ್ಟೇ, ವೇಸ್ಟ್ ಮಾಡುದಿಲ್ಲ. ಓಟ್ ಎಲ್ಲರೂ ಮಾಡ್ಬೇಕು. ಓಟ್ ಮಾಡ ವೇಸ್ಟ್ ಮಾಡುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ ಹಾಕ್ತೀವಿ. ನಿಮ್ಮ ಹೆಸರು ಸರ್? ಲಕ್ಷ್ಮಣ ಪೂಜಾರಿ, ಇದೇ ಊರಿನವರ? ದೊಡ್ಡ ಮನೆ ಉಳ್ಳೂರು 74 ಅಂತ ಹೇಳಿ, ಪ್ರಾಪರ್ ಆಫ್ ಶಿವಮೊಗ್ಗ, ಸೆಟ್ಲ್ಮೆಂಟ್ ಆಫ್ ಇಲ್ಲೇ ಇದ್ದೇನೆ. ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ. ನನಗೆ ಆಲ್ರೆಡಿ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಇದೆ. ಬಟ್ ಐ ಆಮ್ ಎಂತ ಹೇಳ್ಬೇಕು ಸರ್, ಎಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾವು ಸಂಘದಲ್ಲಿದ್ದೇವೆ, ಹೌದು. ನಮ್ಗೆ ಅವ್ರು ಏನ್ ಟಾರ್ಚರ್, ನಾವು ಕೇಳಿರುವಂತ ದಾಖಲೆಗಳನ್ನ ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ. ವಿತಿನ್ ಈ ಮೊನ್ನೆ ಕೂಡ ನೋಡಿದೆ ನಾನು, ಯಾವುದು ಈ ಮಾಸಾಶನ ಅಂತ ಹೇಳಿ ವೃದ್ಧಾಪ್ಯ ವೇತನ, ಅದ್ರಲ್ಲಿ ಅದನ್ನ ಒಂದು ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಉಳ್ಳೂರು 74 ಬರುತ್ತೆ. ಒಂದು ಹೆಣ್ಣು ಮಗಳಿಗೆ ಅವಳು ಕಟ್ಟಿರುವಂತ ಹಣವನ್ನ ಕೊಟ್ಟಿದ್ದಾರೆ. ಮಾಸಾಸನ ಅನ್ನುವಂಥದ್ದು, ವೃದ್ಧಾಪ್ಯ ವೇತನ ಅನ್ನುವಂಥದ್ದು ಅವರಿಗೆ ಏಜ್ ಆದ ನಂತರ ಒಂದು ವರ್ಷಕ್ಕೆ 1,000 ತಿಂಗಳಿಗೆ ಕೊಡುವಂತದ್ದು ಇದೆ ಅಲ್ವಾ? ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ. ನಾನು ಅದನ್ನ ಕೂಡ ನಿನ್ನೆ ಕೂಡ ನೋಡಿದಾಗ ನಾನು ಅವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡಿ ಕೇಳಿದೆ, ಇದು ನೀವ್ ಯಾಕೆ ತಕೊಂಡಿರುವಂತ ತಪ್ಪಲ್ವಾ? ಮಾಸಾಸನ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ 1,000 ಬರುತ್ತೆ. ಅವ್ರು ಫಸ್ಟ್ ನಮ್ಮ ಹತ್ರ ಕೇಳಿರುವಂತದ್ದು ಗೌರ್ಮೆಂಟ್ ಇಂದ ಕೊಡ್ತೇವೆ 1,000 ಬರುತ್ತೆ, ನಮ್ಮದಿಂದ 1,000 ಬರುತ್ತೆ. ನಿಮ್ಗೆ 60 ವರ್ಷ ಆದ್ರ ಮೇಲೆ 2,000 ಸಿಕ್ಕುತ್ತೆ ಅಂತ ಹೇಳಿರುವಂತದ್ದು ಅದು ಮಾಸಾಸನ ಯೋಜನೆ, ಹೌದಲ್ವಾ? ಈಗ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಅವ್ರಿಗೆ ಏನ್ ಹಣ ಕಟ್ಟಿದಾರೋ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ 1,000 ಯಾರು ಕೊಡ್ತಾರೆ? ಆ ಹೆಣ್ಣು ಮಗಳಿಗೆ ನ್ಯಾಯ ಎಲ್ಲಿದೆ? ಇವರ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಏನು ಅಲ್ವಾ ಕೇಳುವಂತದ್ದು? ನಾನು ಕೇಳ್ಬೇಕಲ್ಲ, ಪ್ರಶ್ನೆ ಕೇಳುವಂತದ್ದು ಪ್ರಜಾಪ್ರಭುತ್ವದ ಹಕ್ಕು
ಮಹೇಶ್ ಶೆಟ್ಟರ್ ಅವ್ರು ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್. ಹೌದು ಐ ಆಮ್ ಹೌದು ನಾನು ಸಾಮಾನ್ಯ ವ್ಯಕ್ತಿ, ಹ್ಮ್ ನಾನು ಗ್ರಾಮ ಪಂಚಾಯತಿ ಮೆಂಬರ್, ಸಾರ್ವಜನಿಕರ ಜೊತೆಗಿದ್ದೇನೆ. ಮೊದಲು ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಈಗ ಅವ್ರ ಕಷ್ಟದಲ್ಲಿರುವಾಗ ನಾನು ಈಗ ಓಟ್ ಹಾಕಿ ಸೋತಿದ್ದೇನೆ ಅಂದ್ರೆ ಕೂಡ ಅವ್ರನ್ನ ಕೈ ಬಿಡ್ಲಿಕ್ಕೆ ಆಗುತ್ತಾ? ಹೌದು 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 ಇರ್ಲೇಬೇಕು. ಹೌದು ದಲಿತ ಸಂಘಟನೆ ನನ್ನ ಜೊತೆಗಿದೆ, ಹ್ಮ್ ಅವ್ರ ನಂಬಿಕೆಗಳಿದೆ ನನ್ನ ಹತ್ರ. ಹ್ಮ್ ಹ್ಮ್ ನಾನು ಮಾತಾಡ್ಬೇಕಲ್ಲ, ಹ್ಮ್ ಹ್ಮ್ ತಪ್ಪಾದ ಹೌದು ಕೇಳ್ಬೇಕಲ್ಲ, ಹೌದು 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 ಕೇಳುವಂತ ತಪ್ಪ. ತಪ್ಪಿಲ್ಲ ತಪ್ಪಿಲ್ಲ ತಪ್ಪಿಲ್ಲ. ಅವರು ಯಾಕೆ ಮನೆಗಳಿಗೆ ಬರುವಂತದ್ದು? ಈಗ ಕಾನೂನಿನ ಪ್ರೊಸೀಜರ್ ಇದೆ, ಹ್ಮ್ ಹಣ ತಕೊಂಡು ಹೋಗುವಂತದ್ದೇ ಕಂಟೆಂಪ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಮುಂದೆ. ಹೌದು ಈಗ ಹಣ ಕಲೆಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು? ಹ್ಮ್ ಕ್ಯಾಶ್ ಈಗ ಅಲ್ಲಿ ಕ್ಯಾಶ್ ಅನ್ನ ತಕೊಂಡು ಹೋಗ್ತಾರೆ, ನೀವು ದುಡ್ಡು ಕೊಡಬೇಡಿ ಅಂತ ಹೇಳಿ ಆ ಬಡ ಹೆಣ್ಣು ಮಕ್ಕಳು ಬಂದಾಗ, ಅವಿದ್ಯಾವಂತರು ಬಂದಾಗ ಅವರಿಗೆ 1,000 ಕೊಡುವುದಿಲ್ಲ ಅನ್ನುವುದಕ್ಕೆ ಇವರು ಸಾಕ್ಷಿ ಕೊಡ್ತಾರಾ? ಅಲ್ಲಿ ಹಣ ಕಲೆಕ್ಷನ್ಗೆ ಇವರು ಕೂತ್ಕೊಂಡಿರ್ತಾರೆ, ಹೆಣ್ಮಕ್ಳು ಹೋಗ್ತಾರೆ ಅವಿದ್ಯಾವಂತರು, ಅವರಿಗೆ 1,000 ಕೊಟ್ಟು ಬಿಜೆಪಿಗೆ ಓಟ್ ಹಾಕಂತ ಹೇಳ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಂತ ಹೇಳ್ತಾರೆ, JDS-ಗೆ ಓಟ್ ಹಾಕಂತ ಹೇಳ್ತಾರೆ. ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಇದು ಕಾನೂನು ಕಂಟೆಂಪ್ಟ್ ಅಲ್ವಾ? ಹೌದು ಹ? ಹೌದು ಹೌದು ಕಂಟೆಂಪ್ಟ್. ಕಲೆಕ್ಷನ್ ಹೌದು ಇದಕ್ಕೆ ನ್ಯಾಯ ಯಾರು ಸರ್ ಕೊಡುವಂತರು? ಅದೇ ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಶ್ ಕಲೆಕ್ಷನ್ ಮಾಡುವಾಗಿಲ್ಲ, ಮಾಡುವಂತ ರೂಲ್ಸ್ ಇದೆಯಾ? ಬಡವರಿಗೆ ಆದ್ರೆ ಈಗ ಸ್ವಲ್ಪ ದುಡ್ಡು ತಗೊಂಡು ಹೋಗಿದ್ರೆ ನಾನು ಅನ್ಎಜುಕೇಟೆಡ್ ಸಾರ್ ಇದ್ದಾರೆ, ನನಗೆ ಆನ್ಸರ್ ಮಾಡ್ಬೇಕು ಅವರು. ಕಲೆಕ್ಷನ್ ಮಾಡಕ್ಕೆ ಪ್ರೊಸೀಜರ್ ಇದೆಯಾ? ಒಂದು ಬಡ ಗ್ರಾಮ ಅಂತ ಹೇಳಿದ್ರೆ ಅವಿದ್ಯಾವಂತರು ಇರುವಂತದ್ದು. ಈ ಯೋಜನೆ ಒಳಗೆ ಇರುವಂತವರು ಇವರ ಪುಸ್ತಕ ಬಿಸಾಡಿದಂತ ಇತಿಹಾಸಗಳನ್ನ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ. ಹೌದಾ? ಯಾಕೆ? ಹೌದು, ಪುಸ್ತಕ ಬಿಸಾಡುವಂತದ್ದು. ಒಬ್ಬ ವಿದ್ಯಾವಂತ ಹೆಣ್ಮಗಳು ಸರ್ ಒಂದು ಹಿಡ್ಕೊಂಡು ಹೋಗಿದ್ದಾರೆ, ಇವ್ರದ್ದು ಲೀಸ್ಟ್ ಇರುತ್ತಲ್ಲ, ಲೀಸ್ಟ್ ಅಲ್ಲಿ ಪಾಪ ಹೆಣ್ಮಗ್ಳಿಗೆ ಬರೀಲಿಕ್ಕೆ ಬರುವುದಿಲ್ಲ. ಬರೀಲಿಕ್ಕೆ ಬರ್ದಿದ್ದಾಗ ಇವರು ಹೇ ನಿಂಗೆ ಬರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ? ಇವರು SLC ಸರ್, ನಾನು BCom B.Ed, ಅವರು SLC 3,500 ಸಂಬಳ ತಗೊಳ್ಳುವಂತವ್ರು. ಒಂದು ವೃದ್ಧಾಪ್ಯ, ಒಂದು ಹೆಣ್ಣು ವಯಸ್ಸು, ತಾಯಿ ವಯಸ್ಸಿನವರಿಗೆ ಎಷ್ಟು ಅವಶ್ಯವಾಗಿ ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತದೆ. ಅದನ್ನ ವಿಡಿಯೋ ಮಾಡಿ ಸರ್ ದಯವಿಟ್ಟು, ಆವಾಗ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಈಗ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನನ್ನ ನೋವಲ್ಲ, ಪ್ರತಿಯೊಬ್ಬರ ನೋವು. ಅದೇ ನನ್ನ ನೋವಲ್ಲೇ ನಾನು ಇಲ್ಲಿವರೆಗೆ ಬಂದಿದ್ದು ಬಿಟ್ರೆ ಈಗ ಎಲ್ಲ ಮುಂದೆ ಬಂದು ಹೇಳ್ತಾ ಇದಾರಲ್ಲ. ಅದೇ ನಿಜವಾಗಿ ಒಂದು ಹೆಣ್ಣು ಮಗಳು ಅಕ್ಷರ ಇಲ್ಲ ಸರ್, ಯಾರಿದ್ದಾರೆ ಅಕ್ಷರ? ಎಲ್ಲರೂ ಎಜುಕೇಟೆಡ್ ಅಲ್ವಾ? ಲೋನ್ ಕಟ್ಲಿಲ್ಲ ಅಂತ ಹೇಳಿದ್ರ, ಅಷ್ಟು ಒಂದು ಒಬ್ರು ಕಂತು ಹಾಕ್ಲಿಲ್ಲ ಅಂತ ಹೇಳಿದ್ರ ಆ ದುಡ್ಡ ತಗೊಳುದಿಲ್ಲ ಅವ್ರು. ಅಲ್ಲ ಒಂದು ಸಂಘದಿಂದ ಅವ್ರು ದುಡ್ಡು ತಗೊಳುದಿಲ್ಲ. ಫಸ್ಟ್ ವಾರ ನಮ್ದೇ ಇದ್ರಾಗ ಹಂಗೆ ಮಾಡ್ರಿ, ತಗೊಳುದಿಲ್ಲ ಅಂತ ಹೇಳಿ ನನ್ಗೆ ಕಾಲ್ ಮಾಡಿದ್ರು. ಆಮೇಲೆ ಯಾವನ ನಮ್ಮ ಸಂಘದಲ್ಲಿ ಒಬ್ಬ ಹಾಕಿದೆ ಕಟ್ಟಿದ ಅಂತ. ನೆಕ್ಸ್ಟ್ ವಾರ ಹಾಕ್ಲಿಲ್ಲ, ಅವ್ರು ಯಾರು ಫೋನ್ ರಿಸೀವ್ ಮಾಡ್ಲಿಲ್ಲ. ನಾನು ಹೇಳಿದೆ ಒಬ್ಬನ ಹತ್ರ, ನನ್ನ ವಿಷಯದ ನೀವು ತಲೆ ಹಾಕ್ಬೇಡಿ, ನೀವು ಏನ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ ನೆಕ್ಸ್ಟ್ ವಾರ ಏನ್ ಮಾಡಿದ್ರು, ಮೇಡಮ್ಮೇ 100 ರೂಪಾಯಿ ಹಾಕೊಂಡು ಹಾಕಿ, ನಾವು ಬುಕ್ ಚೆಕ್ ಮಾಡಿ ಬಂದಿದ್ದೆ. ಇವತ್ತು ಹಾಕ್ಬೇಕಿತ್ತು, ಹಾಕ್ಲಿಲ್ಲ ನಾನು. ಅದ್ ಕೇಳಿದೆ, ನಿಮ್ದು ಏನು ಹಾಕ್ಬೇಕಿತ್ತು, ನಂದು ಉಳಿತಾಯನು ನಂದು ಸಾಲನು ಇದು ಮಾಡಿ ಇಯರ್ ಎಂಡಲ್ಲೇ ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೀವಿ, 2 ದಿನ ಮುಂಚೆ ಹೇಳಿ ಅಂತೇಳಿ ಹೇಳಿದೆ ನಾನು. ಹಾಗಾದ್ರೆ ನಿಮ್ಮ ಕೊನೆಯ ನಿರ್ಧಾರ ಅಂತ ಹೇಳಿದ್ರೆ ನಾನು ನಿಮ್ಗೆ ದಾಖಲೆಗಳನ್ನ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಮಗಳು ಮದುವೆ ಆಗುವಾಗ 4 ಲಕ್ಷ ರೂಪಾಯಿ ಸಾಗರ ಕೋಆಪರೇಟಿವ್ ಸೊಸೈಟಿಯಿಂದ ತಗೊಂಡಿದ್ದೆ, ಅದು ಕ್ಲಿಯರ್ ಆಗಿದೆ. ಧರ್ಮಸ್ಥಳ ಸಂಘದಲ್ಲಿ ತೆಗೆದಿರುವಂತ 2 ಲಕ್ಷ ರೂಪಾಯಿ ಇನ್ನೂ 14,000 ಬಾಕಿ ಇದೆ. ಕೊರೋನಾ ಟೈಮ್ ಅದು ಬಡ್ಡಿಯನ್ನ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ, ಹಂಗಿಲ್ಲ, ನೀನ್ ಆಫೀಸಿಗೆ ಹೋಗು, ಅಲ್ಲಿ ಹೋಗು, ಅಲ್ಲಿ ಕೇಳು, ಇಲ್ಲ ನಾನು ದಾಖಲೆ ಕೊಡ್ತೇನೆ. ನಮ್ಗೆ ಅವರು ಫಾರ್ಮೆಟ್ ಕೊಟ್ಟಿರ್ತಾರಲ್ಲ, ನಾನು ಕಟ್ಟಿರುವಂತ ಕಂತಿರ ಒಂದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತಲ್ಲ, ಅದ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಕೂಡ ನಾನು ಪ್ರೆಸರ್ ಹಾಕಿದೆ. ನಾನು ತೆಗಿತೇನೆ, ನೀವು ಆಫೀಸಿಗೆ ಹೋಗು ಅಂತ ಹೇಳಿದ್ರು. ಅದಕ್ಕೂ ನಾನು ಆಲ್ರೆಡಿ ರೆಡಿ ಇದ್ದೆ ಅಂತ ಹೇಳಿದ್ದೇನೆ. ಅದು ನಾನು ಈಗ 14,000 ಏನೋ ಬಾಕಿ ಇದೆಯಾ, ಅದು ಕ್ಲಿಯರ್ ಆಗುವವರೆಗೆ ಹಣ ಕಟ್ತೇನೆ. ನಿಜವಾಗಿ ಅದು ದಾಖಲೆ ಕೊಡ್ಬೇಕು ಅವರು, ನಾಳೆಯಿಂದ ಕಟ್ಟುವುದಿಲ್ಲ, ಬಟ್ ಆಮೇಲೆ ಕಟ್ತೀರಾ? ದಾಖಲೆ ಕೊಟ್ಟ ಮೇಲೆ ಕಟ್ತೇನೆ. ನಾನು ಬದ್ಧನಾಗಿದ್ದೇನೆ. ಸೌಜನ್ಯಗಳ ಪರವಾಗಿ ನಾವು ಯಾವತ್ತೂ ಕೂಡ 24 hours ರೆಡಿ ಇದ್ದೇವೆ. ನಮ್ಮ ಟೀಮ್ ನ್ಯಾಯ ಸಿಕ್ಕುವರೆಗೆ. ನೋಟಾ ವೋಟಿನ ಅಭಿಯಾನ ಅಂತ ಹೇಳಿ ಇವರಲ್ಲ, ಮಹೇಶ್ ಶೆಟ್ಟರ್ ಅವರು ಸರ ಹೇಳದಿದ್ರು ಕೂಡ ನಮ್ಮ ತೀರ್ಮಾನವೇ ಆಗಿತ್ತು. ಯಾಕೆಂದ್ರೆ ನಾನು ಒಬ್ಬ
ಮಾಜಿ ಪಂಚಾಯತಿ ಕಾಂಗ್ರೆಸ್ಸಿನ ಮೆಂಬರ್, ಇವನು ಬಿಜೆಪಿಯ ಮಾಜಿ ಮೆಂಬರ್. ನಮ್ಮ ಸಂಘಟನೆ ನಮ್ಮ ಜೊತೆಗೆ ಜನ ಇದ್ರೆ ರಾಜಕಾರಣಿಗಳ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಅದನ್ನ ಕಳ್ಕೊಂಡಿರುವಂತದ್ದೇ ನಾವು ಈ ಹೋರಾಟದಿಂದ. ಅದಕ್ಕೆ ನೋಟ್ ಆಗ್ತೀರಾ? ಹೌದೌದು. ಮೋದಿ ಬಗ್ಗೆ ಒಂದು ಒಳ್ಳೆ ಒಂದು ಹಿಂದಿನ ಮಾತ್ರ ಈಗ ಇತ್ತಿಲ್ಲ, ಇದ್ರ ಮೇಲೆ ನಮ್ಗೆ ಏನು ಇದಿಲ್ಲ. ಮೋದಿ ಅಂತ ಹೇಳಿದ್ರೆ ಏನು ಬ್ಲಾಕ್ ಮನಿ ತರ್ತೇವೆ, ಜನರಿಗೆ 2 ಲಕ್ಷ ಹಾಕ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದು ಬಿಟ್ರೆ ಏನು ಮಾಡಿದಂತ ಇತಿಹಾಸ ನನಗೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಂಗ ಬ್ರಾಡ್ ಪ್ರೊಫೆಷನರ್ ಇದೆಯಲ್ಲ, ಅದು ಕೂಡ ಒಂದು ಅವರಿಗೆ ನೋವಾಗಬೇಕಿತ್ತು. ಡೆಲ್ಲಿಗೆ ಹೋಗಿದ್ರು ಹೋರಾಟಗಾರರು ಸೌಜನ್ಯ ಪರವಾಗಿ, ಎಚ್ಚೆತ್ತುಕೊಳ್ಬೇಕಿತ್ತು ಅಲ್ವಾ? ಅವಕಾಶ ಇಲ್ಲ. ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಗೊತ್ತಿದೆ. ಒಬ್ಬ ದೊಡ್ಡ ಮನುಷ್ಯ ನಮ್ಮ ತಂದೆಯಾಗಿ ಕುತ್ಕೊಂಡಿರ್ತಾನೆ, ಮಕ್ಕಳು ಮಾಡುವ ಅಕ್ರಮಗಳು ಪ್ರತಿಯೊಂದು ಗೊತ್ತಿರುತ್ತೆ. ತಂದೆಯ ಸ್ಥಾನದಿಂದ ಅವ ಕೆಳಗೆ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಮೌನ. ತಂದೆಯಲ್ಲಿ ಕುತ್ಕೊಂಡಿದ್ದಾನೆ, ಮಕ್ಕಳು ಇದ್ದಾರೆ. ಮಕ್ಕಳಿಗೆ ಆನ್ಸರ್ ಮಾಡಿದ್ರೆ ತಂದೆ ಎಲ್ಲಿಗೆ ಹೋಗ್ತಾನೆ? ತಂದೆನ ಹೊರಗೆ ಹಾಕ್ತಾರೆ. ಈಗ ನನ್ನ ತಪ್ಪ ಇದ್ದಾರೆ ಅಂತ ನೋಡುವ, ತಂದೆಗೆ ತಕ್ಕ ಮಕ್ಕಳಾದ್ರೂ ಅಡ್ಡಿಲ್ಲ. ಅವಿವೇಕಿಗಳನ್ನ ಹಿಡ್ಕೊಂಡು ತಂದೆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗ್ತದಾ? ಅವನನ್ನು ಹೊರಗೆ ಹಾಕ್ತಾರೆ ಅಷ್ಟೇ. ಹಾಗೆ ಆಗ್ತದೆ, ಮಾತಾಡ್ಲಿಕ್ಕಿಲ್ಲ. ಆದ್ರಿಂದ ನರೇಂದ್ರ ಮೋದಿ ಅವರು ಅಚ್ಚೆ ದಿನ ಆಯೇಗ ಕಬ್ ಹಮ್ ದಿಖಾನೆ ಕಾ ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾನೆ ಕಾ ಗಿರೀಶ್ ಮಟ್ಟಣ್ಣ ಸರ್ ಹೇಳ್ತಾರಲ್ಲ. ಬೇಟಿ ಹೆಣ್ಣು ಮಕ್ಕಳು ಒಂದು ಮಗಳಾಗಿ ಉಳಿದು ನಮ್ಮ ಸಂಸಾರ ಫ್ಯಾಮಿಲಿಯನ್ನ ಸಂಘರ್ಷಣೆ ಮಾಡಿ ಅವಳು ಕಾಪಾಡಿದ್ರೆ ಮಾತ್ರ ಹೆಣ್ಮಕ್ಳಲ್ಲ, ಗೌರವಿಸ್ಬೇಕಲ್ಲ. ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಏನ್ ಮಾಡ್ಲಿಕ್ಕಾಗುತ್ತೆ? ಅಂತ ಧರ್ಮಸ್ಥಳ ಅಂತ ಹೇಳಿ ಅಂತ ಜಾಗದಲ್ಲಿ ಆ ರೀತಿ ಆದಾಗಿದ್ರೆ ಇಲ್ಲೆಲ್ಲ ಬದುಕಕ್ಕೆ ಅವಕಾಶ ಇದೆಯಾ? ಇನ್ನು ಬದುಕಕ್ಕೆ ಅವಕಾಶ ಇದೆಯಾ? ಇನ್ನೀಗ ನಮ್ದೇ ಹೆಣ್ಮಕ್ಳೆಲ್ಲಾರು ಹೋದಾಗಿದ್ರು ಬದುಕ್ತಾರ. ನಾವೇ ವಾರದಲ್ಲಿ 4-5 ದಿನ ಧರ್ಮಸ್ಥಳ ಹೋಗಿದ್ದ ಆಯ್ತು. ನೀವು ಅಂದ್ರೆ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೆ, ಕರ್ಕೊಂಡು ಹೋಗ್ತಾ ಇದ್ದೆ. ಇಷ್ಟೆಲ್ಲ ಪ್ರಕರಣ ಗೊತ್ತಿಲ್ಲ ನಮ್ಗೆ, ಈಗ ಬೆಳಕಿಗೆ ಬರ್ತಾ ಇತ್ತು. ಇಲ್ಲ ಅಂತ ಜಾಗದಲ್ಲಿ ನಾನು 1900 ನಮ್ಮ ಅಣ್ಣನೇನೋ ಒಂದು ನಾವು ಪ್ರಾಪರ್ ಸೌತ್ ಕೇಂದ್ರ, ಬಟ್ ಶಿವಮೊಗ್ಗ ನಮ್ದು. ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮ ದೈವ ದೇವರನ್ನ ಇಲ್ಲಿಂದ ತಕೊಂಡು ಹೋಗೋ ನಮ್ಮ ತಾಯಿಗೆ ಯಾರು ಕೂಡುಟ್ಟಿಲ್ಲ ಅಂತ. ನನ್ನ ತಾಯಿ ಒಬ್ಳೆ ಆ ಮಗುವನ್ನ ಈ ದೈವಗಳನ್ನೆಲ್ಲ ತಗೊಂಡು ಹೋಗುವಂತದ್ದಿತ್ತಲ್ಲ, ಸೌತ್ ಕೇಂದ್ರದಿಂದ ಘಟ್ಟಕ್ಕೆ ತಗೊಂಡು ಹೋಗಿದ್ರು. ಇಲ್ಲಿ ಹೋಗಿ ಇವನ ದೊಡ್ಡ ಮನುಷ್ಯನಂತರ ನಮ್ಮ ಅಣ್ಣ ಕಾಲಿಗೆ ಬಿದ್ದಿಂದಂತೆ. ಕಾಲಿಗೆ ಬಿದ್ದು ಕೇಳಿದಾಗ, ನೀನು ಹೊರಗೆಲ್ಲ ಹಾಕ್ಲಿಕ್ಕಿಲ್ಲ, ಮನೆ ಒಳಗೆ ಇಟ್ಕೊಳ್ಬೇಕು, ನಾನು ಹೇಳ್ದಂಗೆ ನಡ್ಕೋಬೇಕಂತ ಹೇಳಿದ್ನಂತೆ. ನಿಜವಾಗಿ ಇದು ಇತಿಹಾಸ ಇದೆ, ದಾಖಲೆ ಕೊಡ್ತೇನೆ ನಾನು. ಆವಾಗ ನಮ್ಮ ಅಣ್ಣ ಹೇಳ್ತಿದ್ದ, ಅಲ್ಲ ಮಾರೆ ನಮ್ಮನೆ ದೇವ್ರು ನಾವು ಅಲ್ಲಿಂದ ಕರ್ಕೊಂಡು ಬರುವಾಗ ಇವ್ರಿಗೆ ಎಂತ ಮಾರೆ ಸಮಸ್ಯೆ ಕೇಳಿದ್ರು. ಅಲ್ಲಿಂದ ಮತ್ತೆ ದೈವಗಳೆಲ್ಲ ಬರ್ತಾವಂತೆ. ಮತ್ತೆ ಅವ್ರು ಹೇಳಿದ್ರಂತೆ, ಮತ್ತೆ ನೀನ್ ಏನಾದ್ರೂ ಅನಾಚಾರ ಮಾಡಿದಿದ್ರೆ ಕೂಡುಟ್ಟಿನ ದೈವಗಳು ಕೂಡ ಬರ್ತವೆ ನಿನ್ ಮನೆಗೆ ಅನ್ನುವಂತ ಶಬ್ದಗಳನ್ನ ಕೂಡ ಹೇಳಿದ್ರಂತ ನನ್ನ ಅಣ್ಣ ಹೇಳ್ತಿದ್ದ. ಆ ನಂಬಿಕೆಗಳಿತ್ತು. ನಾನು ಪ್ರಾಯಕ್ಕೆ ಬಂದ್ರ ಮೇಲೆ ಜಾತಿ ನೀತಿ ಧರ್ಮ ಮತ್ತೆ ಇದು ಎಲ್ಲ ಬಿಟ್ಟಾಗಿದ್ದು. ನನ್ನ ತಾಯಿ ಅಷ್ಟು ಶಿಸ್ತುಬದ್ಧ ಆದಂತ ತಾಯಿ. ನನ್ನ ಮನೆಯಿಂದ ಹೊರಗಡೆಯಿಂದ ಮನೆ ಒಳಗೆ ಹೋಗ್ಬೇಕಿದ್ರು ಕೂಡ ಒಂದು ಸಗಣಿಯ ನೀರನ್ನ ಇಡ್ತಾ ಇದ್ರು. ಸಗಣಿ ಚೊಂಬು, ಒಂದು ಸಗಣಿ ತುಂಡು, ಅದನ್ನ ತಲೆಗೆ ತಳ್ಕೊಂಡು ಒಳಗೆ ಹೋಗ್ಬೇಕಿತ್ತು. ಇವ ಮಾಡಿರುವಂತ ಉಪದ್ರ, ಈ ದೊಡ್ಡ ಮನುಷ್ಯ ಹೇಳಿದ್ನಲ್ಲ, ದೈವಗಳು ಒಳಗಿತ್ತು. ನನ್ನ ಪ್ರಾಯಕ್ಕೆ ಬಂದ್ರ ಮೇಲೆ, ನಾನು ಎಜುಕೇಟೆಡ್ ಆದ್ರ ಮೇಲೆ, ನಾನು ಒಂದು ಇದು ಮಾಡಿದ್ರ ಮೇಲೆ ಎಲ್ಲ ಕ್ಲೋಸ್ ಆಗ್ತಾ ಬಂತು. ಜಾತಿ ನೀತಿ ಧರ್ಮ ಏನೂ ಇಲ್ಲ. ಕಡೆಗೆ ಎಲ್ಲರೂ ಕೂಡ ನಮ್ಮ ಮನೆ ಜಗಲಿ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇವತ್ತು ಕೂಡ ಅದೇ ರೀತಿ ಇದ್ದೇನೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಅಷ್ಟು ಗೌರವ ಇಲ್ಲಿ ಹೆಂಗೋಯ್ತು ಇಲ್ಲಿನ ಪದ್ಧತಿ. ಧರ್ಮಸ್ಥಳ ಅಂತ ಹೇಳಿ ಹೇಳೋದಿಲ್ಲ. ಎಲ್ಲರೂ ಊಟ ಮಾಡುವ ಇದ್ರೆ ತೆಂಕ್ಲಾಯಿ ಅಂದೇಳಿ ಆ ರೀತಿ ಪದ್ಧತಿ ಹೇಳುವಂಗಿಲ್ಲ. ಊಟ ಕೂತಲ್ಲಿ ನಾನ್ ವೆಜ್ ಅಲ್ಲ, ವೆಜ್ ಯಾರು ಹೇಳುವಂಗಿಲ್ಲ. ಧರ್ಮಸ್ಥಳ ಅಂದೇಳಿ ಅಂತ ಶಬ್ದ ಎತ್ತುವಂಗಿಲ್ಲ. ಅಂತ ಧರ್ಮಸ್ಥಳನ ಇವ್ರು ಈ ರೀತಿ ಹಾಳು ಮಾಡಿಬಿಟ್ರು. ಅದು ಭಾರಿ ಬೇಜಾರತ್ತ ಇತ್ತು.
ಅವ್ರ ಹೇಳುವಂತ ಇದೈತಿ ಗಣಿ ಆ ಧರ್ಮಸ್ಥಳದಲ್ಲಿ ಹೋಯ್ಕಿದ್ರೆ ಇಲ್ಲ ಎಲ್ಲರ ಮನೆಯಲ್ಲೂ ಒಂದು ಧರ್ಮಸ್ಥಳಕ್ಕೆ ಒಂದು ದೇವ್ರ ಹುಂಡಿ ಇರತ್ತೆ. ಯಾವ್ದು ಇದನ್ನ ಹಾಕಿ ಧರ್ಮಸ್ಥಳ ಅಂದ್ರೆ ಒಂದು ದೇವ್ರನ್ನ ದರ್ಶನ ಮಾಡ್ಕಿದ್ರ ಪಾತ್ರೆಗಳು ಇದ್ ಮಾಡ್ಕಿದ್ರೆ ದೇವ್ರ ಆಳ್ಬೇಕಿದ್ರೆ ಒಂದು ದೇವ್ರಿಗೆ ದುಡ್ಡು ತೆಗ್ದಿಡ್ಬೇಕು. ಒಂದ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ಮೇಲಿನ ದೇವ್ರ ಅಂದೇಳಿ ತಿರುಪತಿ ಮೇನ್ ಧರ್ಮಸ್ಥಳ ಅಷ್ಟನ್ನ ಈ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರು. ಅಂತ ಜಾಗನೇ ಅವ್ರನ್ನ ನಾಶ ಮಾಡಿ ಬಿಟ್ರಲ್ಲ, ಈ ರೀತಿ ಮಾಡಿ ಹಾಳು ಮಾಡ್ರಲ್ಲ, ಅದು ಭಾರಿ ಬೇಜಾರತೈತಿ. ನಾ ಮನೆಯಾಗ ಅಂದ್ರೆ ಹೇಳ್ದಾಗಿದ್ರೆ ನಮ್ಮ ಮನೆದು ಹಂಗೆ ಇಲ್ಲ ದಯ ಆಳ್ಸಿದ್ರ ಗತಿಗೆ ನಿಮ್ದು ದೇವ್ರ ಸುದ್ದಿ ಇದೆ ಅಂದ್ರೆ ಇಲ್ಲಿಂದ ಇದ್ರಾಗ ಆಣ್ಬಾಚಿ ಅಂದೇಳಿ ಹೇಳ್ತಾರೆ. ನಮ್ಮ ಮನಿಂದೆ 3 ತಿಂಗಳಿಗೆ ಕರ್ಕೊಂಡು ಹೋಗ್ ಧರ್ಮಸ್ಥಳಕ್ಕೆ ತೀರ್ಮಾನ ಹೆಗ್ಡ್ಯಾರ್ ಮುಂದೆ ನಿಂತ್ಕೊಂಡು ಇಂತಿಷ್ಟು ಕಾಣಿಕೆ ಹಾಕಿ ತ್ಯಾಗದವ್ರಲ್ಲ ಹಾಕ್ರ ಕಾಣಿಕೆ ಹಾಕ್ರ ಇವ್ರು ತೀರ್ಮಾನ ಆತ್ಲ ಮತ್ 3 ತಿಂಗಳು ಬಂದ್ರ ಗತಿ ಮತ್ ಹಾಗೆ ದೇವ್ರ ಸುದ್ದಿ. ನಮ್ಗೆ ಈಗ ಅಲ್ಲ ಅವ್ರೇ ಸರಿ ಇಲ್ಲ ಇನ್ ಇವ್ರಿಗೆ ಎಲ್ಲಿ ತೀರ್ಮಾನ ಆತ್ತೆ ಅಲ್ಲ, ಹಂಗೆ ಬರುದಲ್ಲ ಅದೀಗ. ಅವರೇ ಸರಿ ಇಲ್ಲ, ತೀರ್ಮಾನ ಕೊಡುವವರೇ ಸರಿ ಇಲ್ಲ ಅಲ್ಲ, ಆ ನಮ್ನಿ ಇದಾಗ್ತಾ ಇದೆ. ಇಲ್ಲಿ ಏನು ಇವ್ರ ತೀರ್ಮಾನ ಆತ? ಈಗ ನಮ್ಮ ಮನೆಯಾಗ ನಾನು ಹಿಂಗೆ ಹೇಳುದು, ಇವ್ರದ್ದು ಏನ್ ತೀರ್ಮಾನ ಆತಿತ್ತಿಲ್ಲ. ನಮ್ಮ ಮಾವ ಒಬ್ಬ ಇದ್ದ ಮನಿಕಂಡಲ್ಲೇ ಇದ್ದಾಗ ನಮ್ಗೆ ಒಬ್ನೇ ಮಾವ, ನಮ್ಮ ತಾಯಿ ಕುಡುಟ್ಟ 5 ಹೆಣ್ಮಕ್ಕಳ ಒಬ್ನೇ ಮಾವ, ಅವ್ ಮಲ್ಕೊಂಡಲ್ಲೇ ಇದ್ದ. ಅವನಿಗೆ ಏನು ಇದೆ ಅಂತ ಇಲ್ಲ ಈಗ ಅಂದ್ರೆ ಹೇಳಕ್ ಆಗೋದಿಲ್ಲ. ಇವ್ರ ದೇವ್ರ ಸುದ್ದಿ ತೀರ್ಮಾನ ಮಾಡ್ಕೊಂಡು ಮಾಡೋಕ್ ಹೋಗುದು 3 ತಿಂಗಳಿಗೆ ಆಳ್ಸುದು, ಪಾತ್ರೆಗಳಿಗೆ ದುಡ್ಡು ಕೊಡುದು, ಕುಣಿಸೋದು, ತಗೊಂಡು ಎಲ್ಲ ಇದು ಮಾಡುದು. ಮತ್ತೆ ಅವ್ರದ್ದೊಂದು ಪಾತ್ರೆಗಳಿಗೆ ಅಲ್ಲೊಂದು ಇದಿದೆ, ಮತ್ತೆ ಒಂದು ಸಿಸ್ಟಮ್ ಇದೆ ಅಲ್ಲಿ, ಅವರೇ ಕರ್ಕೊಂಡು ಹೋಗುದು. ಅವ್ರದ್ದು ಇಂತಿಷ್ಟು ದುಡ್ಡು ಅಂದೇಳಿ ಹೇಳಿ ಯಾವ ದೇವಸ್ಥಾನಕ್ಕೆ ಹೋದಾಗಿದ್ರು ಯಥೇನ್ ಶಕ್ತಿ ಕಾಣಿಕೆ ಹಾಕಿ ಅಂದೇಳಿ. ಇವ್ರದ್ದು ಹಂಗಲ್ಲ, ಒಳ್ಳೆ ಕರೆಕ್ಟ್ ಬಂದಾಗಿದ್ರೆ ನೀವು 1,000 500 ಹಿಂಗ್ ಹಿಡ್ಕೊ ತೆಗ್ದು ಹಾಕಿ ನಿನ್ ತೀರ್ಮಾನ ಆಯ್ತು. ಮತ್ತು ಪುನಃ ಬಂದಿಲ್ಲ ದೇವ್ರ ಆಳ್ಸ್ರ ತೀರ್ಮಾನ ಆಗ್ಲಿಲ್ಲ ಅಂತಕ್ ನೀವು ಸರಿ ಇಲ್ಲ, ನೀವು ಇದ್ರಾಗ ಹೋಯ್ರಿ ಅಂತ ಪಾತ್ರಿಗಳು ಹೇಳುದು. ಕಡೆಗೆ ಪಾತ್ರಿಗಳ ತಪ್ಪಲ್ಲ, ಅವರೇ ಸರಿ ಇಲ್ಲ. ಅಲ್ಲ ಪಾತ್ರೆಗಳು ಇನ್ವಾಲ್ ಇದ್ರೆ ಬಿಡಿ ಅದಕ್ಕೂ ಅಲ್ಲ, ಪಾತ್ರಿಗಳು ಹೇಳುದಲ್ಲ, ಅವರೇ ಸರಿ ಇಲ್ಲ. ಇವ್ರು ಏನ್ ಸರಿ ಮಾಡ್ತಾರೆ? ಇವ್ರ ನಮ್ದೇನ್ ಸರಿ ಮಾಡ್ತಾರೆ? ಅವರೇ ಸರಿ ಮಾಡ್ಕಣಕಲ್ಲ. ಅಂತ ಜಾಗದಾಗೆ CC ಕ್ಯಾಮ್ರಾ, ನಾವು ಸಣ್ಣಿಂದ ಹೋಗುವಾಗ ಅಲ್ಲಿ CC ಕ್ಯಾಮ್ರಾ ಐತಿ, ಇಲ್ಲಿ CC ಕ್ಯಾಮ್ರಾ ಇತ್ತು ಅಂದೇಳಿ. ಈ ಕೇಸಿನೆಲ್ಲ ಕಂಡು CC ಕ್ಯಾಮ್ರಾ ಒಂದ್ಸಲ ಇತ್ತು ಅನ್ನೋದು, ಒಂದ್ಸಲ ಇಲ್ಲ ಅಂತ ಹೇಳುದು, ಅದ್ರ ಕಂಡು ತಲೆ ಕೆಟ್ಟಿತ್ತು. ಇಲ್ಲ ನೋಡಿ, ಇಷ್ಟು ಜನ ಉಗಿತಾ ಇದ್ದಾರೆ, ಆದ್ರೂ ಕೂಡ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಇನ್ನಾದ್ರೂ ಸ್ವಲ್ಪ ಮಾತಾಡಿ. ಅಷ್ಟಲ್ಲ ಮತ್ತೆ ಇದು ಈ ತಪ್ಪು ಕಾಣಿಕೆ ಅಂತೇಳಿ ಒಂದು ಬಿಲ್ಲೆ ತಗೊಳ್ಳೋದಪ್ಪ, ಬಿಲ್ಲೆ ಯಾರೋ ಪಾತ್ರೆಗಳ ತಗೊಳ್ಳೋದು. ಒಬ್ರಿಗೆ 500 ರೂಪಾಯಿ. ಈಗ ಎಷ್ಟು ಜನ ಹೋಗ್ತೀವಿ ನಾವು? ನಮ್ದೊಂದು 2 ಟೀಮ್ ಇರುತ್ತೆ, ಜಗಳ ಆಗಿರುತ್ತೆ ನಮ್ದು. ಅದು ಇದು ಜಾಗದ ಗಲಾಟೆನೋ ದೇವ್ರ ಸುದ್ದಿ ಹೇಳಿರುತ್ತೆ. ಧರ್ಮಸ್ಥಳ ದೇವ್ರು ನಾವೆಲ್ಲ ಅದೇ, ಅವನ ಮೇಲೆ ನಂಬಿಕೆ. ಧರ್ಮಸ್ಥಳ ದೇವ್ರ 12 ಜನ ಇದ್ರೆ 500 ರೂಪಾಯಿ ಒಬ್ರೊಬ್ರು ತಲೆ ಮೇಲೆ ನಾವು ರೆಡಿ ಮಾಡಿ ಇಟ್ಕೋಬೇಕು. ಅವ್ರು ಬಿಲ್ಲ ತಗೋ ಬರ್ತಾರೆ ತೀರ್ಮಾನಕ್ಕೆ. ಅಲ್ಲಿ ಎದುರುಗಡೆ ನಿಂತ್ಕೊಂಡಿರ್ತಾರೆ, ಅವ್ರ ಹತ್ರ ನಾವು ತೀರ್ಮಾನ ಹೇಳೋರೆ ಹೋಗ ದುಡ್ಡು ಬಿದ್ರೆ ತೀರ್ಮಾನ ಆಯ್ತು. ನಾವು ಅದು ಬಾಯಿ ಬಿಟ್ಟು ಹೇಳೋಷ್ಟು ಟೈಮ್ ಇಲ್ಲ. ಕೆಲವ್ರು ನೆನ್ಪೋಗೋದು ಪಾಪ ಏಜಾದವ್ರಿ ದುಡುದೆ ಅಲ್ಲಿ ಅಷ್ಟು ಯೂನಿಫಾರ್ಮ್ ಹಾಕೊಂಡ ಇರ್ತಾರಲ್ಲ, ಅವ್ರ ಹೆಸರು ಅಂತ ದುಡುದೆ. ಒಟ್ನಲ್ಲಿ ಜನರನ್ನೆಲ್ಲ ದೋಚಿದೆ. ದುಡ್ಡಲ್ಲೇ. ಈಗ ದುಡ್ಡು ಹಾಕಿರೋದು ತೀರ್ಮಾನ ಆಗ್ತಾರೆ, ಎಲ್ಲೂ ಹಾಕ್ಲಕ್ಕಲ್ಲ. ಈಗ ದುಡ್ಡೆಲ್ಲ ತೀರ್ಮಾನ ಆಗುದಿದ್ರೆ ದೈದ ದೇವ್ರ ಹತ್ರ ನಮ್ಗೆ ನಿಲ್ಲೋಕೆ ಟೈಮ್ ಇರುದಿಲ್ಲ. ಅಲ್ಲಂತೂ ಒಳಗಂತೂ ದುಡ್ಡುದಾಯ್ತಲ್ಲ, ಅಷ್ಟು 4:15 ಗಂಟೆ ಕ್ಯೂ ನಿಂತು ಒಳಗೆ ಹೋಗಿ ಒಂದು ಹಿಂಗೆ ದೇವ್ರ 100 ಒಳಗೆ ಹೋಗು 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 ಆಯ್ತಲ್ಲ. ಎದುರು ನಿಂತು ಆ ತೀರ್ಮಾನಕ್ಕೋಸ್ಕರ ಅಷ್ಟು ದುಡ್ಡು. ನಂದು ಈಗ ಒಂದು 24 ಜನ ಅಂದ್ರೆ 500 ರೂಪಾಯಿ ಅಂದ್ರೆ ಎಷ್ಟಾಯ್ತು ದುಡ್ಡು? ಒಂದು ಬಿಲ್ ತಗೊಂಡ್ರೆ 500 ರೂಪಾಯಿ ಆಯ್ತಾ. ನಮ್ಮನ್ನು ಅಲ್ಲೂ ದುಡ್ಡು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಕುಂದಾಪುರ ತಾಲೂಕು ಉಳ್ಳೂರು 74 ಊರಿಗೆ ಬಂದಿದ್ದೇವೆ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಈಗ ಎಲ್ಲ ಕಡೆ ಟಾರ್ಚರ್ಗಳು ನಡೀತಾ ಇದೆ. ಮನೆಗೆ ಬಂದು ಗಲಾಟೆ ಮಾಡೋದು. ಮತ್ತೆ ಇಲ್ಲಿ ತುಂಬ ಜನ, ಈಗಾಗಲೇ ಒಂದು 50-60 ಜನ ಇಲ್ಲಿ ಸ್ವಸಹಾಯ ಸಂಘದವರು ಹೊಸದಾಗಿ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಅವರು ಈಗ ಎಲ್ಲ ಅವರ ಪ್ರಶ್ನೆ ಒಂದೇ, ನಮಗೆ ಸಂಘದ ಅಕೌಂಟ್ ಕೊಡಿ, ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವರ ಹತ್ರನೇ ಮಾತಾಡೋಣ, ಏನು ವಿಷಯ, ಇಲ್ಲಿ ಏನೆಲ್ಲ ಘಟನೆ ನಡೆಯಿತು, ಈಗ ಕಟ್ತಾ ಇದ್ದಾರಾ, ಇನ್ನು ಮುಂದೆ ಕಟ್ತಾರಾ ಇಲ್ವಾ ಅಂತ ಅವ್ರ ಹತ್ರನೇ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹತ್ರ ಅವತ್ತೊಂದು ದಿವಸ ಬಂದು ನಾವು ರಾತ್ರಿ ಬಂದು ಮಾತಾಡಿದ್ವಿ. ಯಾಕಂದ್ರೆ ನಾವು ಅವತ್ತು ಬರುವಾಗ ಲೇಟ್ ಆಯ್ತು. ಹೇಳ್ತಾರೆ ರಾತ್ರಿ ಯಾಕೆ ಬಂದಿದ್ದು ಅಂತ, ಯಾಕಂದ್ರೆ ನೀವೆಲ್ಲ ಹಗಲೊತ್ತು ಕೆಲ್ಸಕ್ಕೆ ಹೋಗ್ತೀರಾ, ಸಿಗುದೇ ರಾತ್ರಿ ಹೊತ್ತು. ಇವತ್ತು ಕೂಡ ನೀವು ಕರೆದದ್ದಕ್ಕೆ ನಾವು ಬಂದಿದ್ವಿ. ತುಂಬಾ ಟೈಮ್ ಆಗಿದೆ, ನಿಮ್ಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ಕೇಳಲಿಕ್ಕೆ ಅವತ್ತೇ ನಮ್ಗೆ ಕೇಳ್ಬೇಕಾಗಿತ್ತು, ಉಳ್ಳೂರು 74 ಅಂದ್ರೆ ಯಾಕೆ ಹೆಸರು ಬಂತು ಈ ಊರಿಗೆ? 74 ಅಂತೇಳಿ ಗರಡಿ ಅಂದ್ರೆ ಕೋಟಿ ಚೆನ್ನಯ್ಯರ ಗರಡಿ ಇರ್ತದೆ ನಮ್ಮ ಊರಲ್ಲೆಲ್ಲ. ಗರಡಿ ನೀವು ಕೇಳಿರ್ಬಹುದು. ಕೋಟಿ ಚೆನ್ನಯ್ಯರ ಗರಡಿ ಏನಿದೆ, 74ನೇ ಗರಡಿ ಇಲ್ಲಿ ಉಳ್ಳೂರು ಅಂತ ಊರಲ್ಲಿದೆ. ಇದು ಕೊನೆಯ ಗರಡಿ ಅಲ್ಲ, ಕೊನೆಯ ಗರಡಿ. ಉಳ್ಳೂರು 74 ಅನ್ನೋದು ಕೊನೆಯ ಗರಡಿ. ಹಾಗಾಗಿ ಈ ಊರಿಗೆ ಉಳ್ಳೂರು 74 ಅಂತ ಹೆಸರು ಬಂದಿದೆ. ಹಾಗಾಗಿ ನೀವು ಈಗ ಅವತ್ತು ನಿಮ್ಮ ಹತ್ರ ನಾವು ಮಾತಾಡಿದ್ದೀವಿ,
ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಲೋನ್ ತಗೊಂಡಿದ್ದೀರಾ, ಮತ್ತೇನು ನಿಮ್ಗೆ ಅವರು ಲೆಕ್ಕ ಕೇಳಬೇಕು ಅಂತ ನೀವು ಕೇಳಿದ್ರಿ, ಉಳಿತಾಯಕ್ಕೆ ನಾವು ವಜಾ ಮಾಡಬೇಕು ಮತ್ತೆ ಎಕ್ಸ್ಟ್ರಾ ಏನಾದಿದ್ರೆ ನೀವು ಕಟ್ತೀರಾ, ಅದು ಲೆಕ್ಕ ಕೊಡಿ ಅಂತ ನೀವು ಕೇಳಿದ್ರಿ. ಈಗ ಎಷ್ಟು ಟೈಮ್ ಆಯ್ತು ನೀವು ನಾವು ಕೊಟ್ಟು ಒಂದ್ 2 ತಿಂಗಳ ಮೇಲಾಗಿದೆ. ಅವ್ರ ಲೆಕ್ಕ ಕೊಟ್ರ? ಲೆಕ್ಕ ಕೊಡ್ಲಿಲ್ಲ, ಮನೆಗೆ ಬರ್ಬೇಕಂತ ಹೇಳಿ ಅಕ್ಕನ ಹತ್ರ ಎಲ್ಲ ನಂಬರ್ ಕೇಳುದು, ಹೆಂಡತಿ ನಂಬರ್ ಕೇಳುದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದ್ದೇನೆ, ಕಟ್ಟುದಿಲ್ಲ ಅಂತ ಹೇಳ್ತಿದ್ರದಲ್ಲ, ನಮ್ದು ಕ್ಲಿಯರ್ ಮಾಡಿ ಕೊಡಿ, ಕೊಡ್ತೀನಿ ಅಂತ ಹೇಳ್ತಿರೋದಲ್ಲ, ಇವ್ರು ಮನೆಗೆ ಯಾಕೆ ಬರ್ಬೇಕು, ಮನೆಯದ ಇದ್ ಕೇಳುದು ಯಾಕೆ ಇವ್ರು ಅದ್ ಕೇಳಿ ಮೊನ್ನೆ ಫೋನ್ ಮಾಡಿ ನಾನೇ ಹೇಳಿದೆ, ನೀವು ಮನೆಗೆ ಬರೋದಾದ್ರೆ ನಾನ್ ಬೇರೆ ರೂಟ್ ಅಲ್ಲೇ ಬರ್ತೀನಿ, ಮತ್ತೆ ನಮ್ಮನ್ನ ದೂರ ಕಮ್ಕಿಲ್ಲ ನಿಮ್ಗೆ ಅಂದೇಳಿ ಬೇಕಾದಷ್ಟೆಲ್ಲ ಹೇಳಿದೆ. ಅದ್ರ ಮೇಲಿಂದ ಇವತ್ತು ಯಾವ್ದು ಕಾಲ್ ಇಲ್ಲ, ಮನೆಗೆ ಬರ್ಲಿಲ್ಲ. ಬರ್ಲಿಲ್ಲ. ಈಗ ನಿಮ್ದು ಇದೇ ಊರ ಎಲ್ಲ? ಈಗ ಇವರೆಲ್ಲ ನಿಮ್ಮ ಸಂಘದವರೆಲ್ಲ? ಅಲ್ಲ, ಬೇರೆ ಸಂಘದವರು. ಈಗ ಇವರೆಲ್ಲ ಸಂಘದವರು ನಿಲ್ಸಿದ್ದಾರೆ, ಇವ್ರನ್ನೆಲ್ಲ ತೋರಿಸಿ. ಇವರೆಲ್ಲ ಇಷ್ಟು ಜನ ಸಂಘದವರು ನಿಲ್ಸಿದ್ದಾರೆ. ಇವರು ನೀವು ಹೇಳಿ ನಿಲ್ಸಿದಾರ ಅಲ್ಲ ಹಾಗೆ ಅವರಷ್ಟಕ್ಕೆ ನಿಲ್ಸಿದ್ದಾರೆ? ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಲ್ಸಿದ ಮೇಲೆ ಗೊತ್ತಾಗಿದೆ. ನಿಲ್ಸಿದ ಮೇಲೆ ಗೊತ್ತಾಯ್ತು. ಇದಾಗಿದೆ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಅವರು? ಏನಂತ ವಿಷಯ ತಿಳ್ಕೊಂಡ್ರೆ? ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಇವರು? ಇವರು ನಾವು ಇದ್ದ ಲೋಕಲ್ ಹಿಂಗೆ ಬರ್ತಾ ಇರ್ತೇನಲ್ಲ, ಹಿಂಗೆ ಸಂಘದ ವಿಚಾರ ಸ್ಪ್ರೆಡ್ ಆಗಿ ಬಿಡುತ್ತದೆ. ಆದ್ರೆ ಇವ್ರಿಗೆ ಮಾತ್ರ ಇದ್ ಮಾಡ್ತಾರೆ, ಆ ಸಂಘದವ್ರು ಕಟ್ಟಿದ್ರು, ಇವ್ರಿಗೂ ಬಂದ್ಕೊಂಡು ಶಂಕರನಾರಾಯಣ ರಾಘವೇಂದ್ರ ಕಟ್ಟಿದ್ದಾರೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಕೇಳಿದ್ರೆ ಅವ್ರು ಕಟ್ಲಿಲ್ಲ ಅಂತ ಹೇಳಿ. ಈಗ ನಿಮ್ಮೂರಲ್ಲಿ ಈಗ ಅವತ್ತು ಉಳ್ಳೂರು 74ರಲ್ಲಿ ಫಸ್ಟ್ ನಿಲ್ಸಿದ್ ನೀವು ಅಲ್ವಾ? ಫಸ್ಟ್ ನಿಲ್ಸುತ್ತೆ ಅಂತ ಹೇಳಿದ್ದು ಅಲ್ಲ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ನಾನು ಕೊಡುದಿಲ್ಲ, ನಂದು ಲೋನ್ ಕ್ಲಿಯರ್ ಆಗತಿ, ಸಂಘ ಬಿಡ್ತೆ ಅಂತ ಹೇಳಿದ್. ಅದಕ್ಕೆ ಮೇಡಮ್ ಹೇಳ್ತಾರೆ, ಈಗ ಹೇಳ್ತಾರೆ ನಿಮ್ಗೆ ಸಂಘದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ ಹೋಗ್ಬೋದ ಅಂತ ಹೇಳ್ತಾರೆ. ನಾನ್ ಹೇಳ್ತಿದ್ದು ಅದನ್ನೇ, ಅಭಿಪ್ರಾಯ ಇಲ್ಲ ಅಂತ ಹೇಳಿ ಹೊರಗೆ ಹೋಗುದು ಅಂತ ಹೇಳಿ ಮಾಡಿದೆ. ಯಾರಿಗೇನು ಹೇಳ್ಬೇಕ, ಯಾರ ಹತ್ರ ಇದ್ ಮಾಡ್ಬೇಕು ಏನಂತ ಹೇಳಿ ಏನಿರ್ಲಿಲ್ಲ. ನಾವು ಅವ್ರೇ ಬೇಕಂತ ಹೇಳಿ ಅವ್ರ ಮಾಡಕ್ಕೆ ಅವರೇ ತೋಡ್ಕೊಂಡಿದ್ದೆ, ನಾವೇನ್ ಮಾಡೋಕ್ ಆಗುದಿಲ್ಲ. ಈಗ ನಿಮ್ಮ ಇಲ್ಲಿ ಈ ಊರಲ್ಲಿ ಉಳ್ಳೂರು 74ರಲ್ಲಿ ಎಷ್ಟು ಸಂಘದವರು ನಿಲ್ಸಿದ್ದಾರೆ ಈಗ ದುಡ್ಡು ಕಟ್ಟೋದನ್ನು? ಕೊಟ್ಟುದಂದ್ರೆ ಮಧ್ಯ ನಿಲ್ಸಿದ್ದಾರೆ, ಈಗ ಅಂದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಮಾಹಿತಿ 100 ಜನ ನಿಲ್ಸಬಹುದಲ್ಲ? 100 ಹತ್ರ ಇರ್ಬೋದು. ಅಂದ್ರೆ ಹಿಂದೆ ನಿಲ್ದಾರು ಇದ್ರು, 1 ವರ್ಷ 2 ವರ್ಷ ಹಿಂದೆ ನಿಲ್ದಾರೆಲ್ಲ ಇದ್ದಾರೆ. ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಗೊತ್ತಿರ್ಲಿಲ್ಲ. ಅದನ್ನ ಸ್ಪ್ರೆಡ್ ಮಾಡುದಿಲ್ಲ, ಅವ್ರು ಸ್ಪ್ರೆಡ್ ಮಾಡುದಿಲ್ಲ, ಅವ್ರು ಹೇಳುದಿಲ್ಲ. ಅವ್ರು ನಿಮ್ಮ ಹತ್ರ ಬಂದು ಹೇಳ್ತಾರೆ, ಇವ್ರು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರು ಮಾತ್ರ ಕಟ್ಟುದಿಲ್ಲ, ಮತ್ತೆಲ್ಲ ಕಟ್ತಾ ಇದ್ದಾರೆ. ಇವ್ರ ಮನೆ ಅಲ್ಲೆಲ್ಲ ಹತ್ರ ಬರುತ್ತೆ, ಅವ್ರ ಹತ್ರ ಬಂದ್ಕೊಂಡು ಇವ್ರು ಕಟ್ಟಿದಾರ. ಹೌದೌದು. ಅಲ್ಲ, ಅವ್ರ ಯಾರನ್ನು ಮೂರ್ಖರು ಮಾಡ್ತಾರ ಅವ್ರು. ನಾನ್ ಕೇಳುದು ಅದನ್ನ, ಅವ್ರು ಅಲ್ಲೇ ಇವ್ರ ಮನೆ ಅಲ್ಲೇ ಆಚೆಗೀಚೆಗೆ ರೋಡಿಂದ ಆಚೆಗೀಚೆಗಿದ್ದಾರೆ, ಅವ್ರು ಕೆಲವೊಂದ್ಕೊಂಡು ಇವ್ರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಗೋಕುಲ್ದಾರ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ನೋಡಿ, ಈಗ ಕೂಡಲೇ ಸ್ವಸಹಾಯ ಸಂಘದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಿಲ್ಸಿದ್ದಾರೆ ಎಲ್ಲರನ್ನು ಸೇರಿಸಿ ಒಂದು ಸಭೆ ಮಾಡ್ತೀವಿ. ನಿಮ್ಗೆ ಅವತ್ತೇ ಗೊತ್ತಾಗ್ತದೆ. ಈಗ ನಾವು ಹೇಳ್ತಾ ಇದೀವಿ 30,000 ಜನ ಸ್ವಸಹಾಯ ಸಂಘದವರು ಎಲ್ಲರೂ ಕಟ್ಟುವುದನ್ನು ನಿಲ್ಸಿದ್ದಾರೆ. 300 ಕೋಟಿ ರೂಪಾಯಿ ಈಗಾಗಲೇ ಸಾಲವನ್ನು ಕಟ್ಟುವುದನ್ನು ನಿಲ್ಸಿದ್ದಾರೆ. ಇದನ್ನೆಲ್ಲ ನಾವೀಗ ಹೇಳುದು ಸುಳ್ಳು ಅಂತ ನೀವು ಅಂದುಕೊಳ್ಳಬಹುದು. ನಮ್ಮ ಹತ್ರ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ. ಎಲ್ಲರನ್ನು ನಾವು ಈ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯ ಆದ ಕೂಡಲೇ ಒಂದು ದಿವಸ ಸಭೆ ಕರಿತೀವಿ, ಎಲ್ಲರನ್ನು ನಾವು ಕರೆಸ್ತೀವಿ, ಅವತ್ತು ಎಲ್ಲರನ್ನು ನಾವು ಮಾತಾಡಿಸ್ತೀವಿ. ಹೇಳಿ. ಅವರು ನಮ್ಮನ್ನ ಇದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ರೆ ಇವ್ರಿಗೆ ಇಷ್ಟೆಲ್ಲ ಇದಾಗ್ತಾ ಇರ್ಲಿಲ್ಲ. ನಾವ್ ಅವ್ರ ಹತ್ರ ಕೇಳ್ತಿದ್ವಿ, ಕಟ್ಟುದಿಲ್ಲ ಅಂತ ಹೇಳ್ತಿರೋದು ಅಲ್ಲ, ನಮ್ದು ಕ್ಲಿಯರ್ ಮಾಡಿ ಕೊಡಿ, ಉಳಿತಾಯ ಅದ್ ಹೇಳಿದ್ರೆ 20,000 ಬರುತ್ತೆ, ಅಡ್ಡಿಲ್ಲ ಅಷ್ಟನ್ನು ಹಾಕ್ತೆ ಅಂದೆ. 20,000 ರೂಪಾಯಿ ನಾಳೆಗೆ ಹೇಳಿದ್ರೆ ನಾಳೆಗೆ ಕೊಟ್ಟು ಕ್ಲಿಯರ್ ಮಾಡ್ತಿದ್ ನಾವು. ಇವ್ರು ಮಾತ್ರ ಅದನ್ನ ಸಂಘ ಬಿಡಬಾರ್ದು, ಸಂಘದಲ್ಲೇ ಇರ್ಬೇಕು, ಲೋನ್ ತೆಗಿಬೇಕು, ಅವ್ರ ಮತ್ ಹೊಂಡಕ್ ಹಾಕ್ಬೇಕು, ಹಾಕಿ ರುತ್ತಾ ಇರ್ಬೇಕು. ಅದೇ ಏನೋ ಪ್ಲಾನ್ ಅವ್ರದ್ದು ಏನೋ ಇದ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವ್ ನಮ್ದು ಒಂದೇ ಮಾತು, ಕಟ್ಟುದಿಲ್ಲ ಅಂತ ಅವ್ರ ಹತ್ರ ಹೇಳಿದೆ. ಅವತ್ ಹೇಳುದು ಅದೇ, ಇವತ್ ಹೇಳುದು ಅದೇ, ನಾಳೆಗೆ ಹೇಳುದು ಅದೇ, ಯಾವತ್ ಹೇಳುದು ಅದೇ, ಕ್ಲಿಯರ್ ಮಾಡಿ ಕೊಟ್ಟು ಅದನ್ನ ಕೆಲವೊಂದು ಇದಿತ್ತು ನಿಮ್ಗೆ ಇದ್ ಮಾಡಿ ಕಳಿಸಿದೆ. ಈಗ 2 ತಿಂಗಳಾಯ್ತು ನೀವು ನಿಲ್ಸಿ. ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದ್ರು ಬ್ಲಾಕ್ ಮಾಡಿದಾರಾ? ನಮ್ದು ಇದ್ ಮಾಡೋಕ್ ಅವ್ರದ್ದು ಅದೇ ಆಧಾರ್ ಕಾರ್ಡ್ ಅಲ್ಲ, ಹೇಳ್ತಾರಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ. ಹೂವು ಇಟ್ಕೊಂಡ್ಲಿಲ್ಲ, ನಾನು ಏನ್ ಕಿವಿಗೆ ಹಾಕುದಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಹೇಳಿ ನಮ್ಗೇನ್ ಅದ್ರಿಂದ ಏನು ಆಗ್ಲಿಲ್ಲ, ಆಗುದು ಇಲ್ಲ. 1 ವರ್ಷ 2 ವರ್ಷದಿಂದ ನಿಲ್ಸಿದ್ದಾರೆ ಅಂತ ಹೇಳಿದ್ರಿ, ಅವ್ರದ್ದು ಏನಾದ್ರು ಆಗಿದೆಯಾ? ಅವ್ರೆಲ್ಲೋ ಅಲ್ಲೇ ಆಫೀಸ್ ಮುಂದೆ ಓಡಾಡ್ತಾರೆ ಅಂತ ಹೇಳಿದ್ರಿ. ನಾನಂದ್ರ 806 ರೂಪಾಯಿ ಹಾಕ್ಬೇಕಾದ 1,000 ರೂಪಾಯಿ ಹಾಕ್ತಾ ಇದ್ದೆ. ನನ್ನ 87 ಕಂತ ಹಾಕಿದೀನ. 16,000 ಚಿಲ್ಡ್ರೇನ ಜಾಸ್ತಿ ಇದೆ. ಆದ್ರೆ ಇವ್ರದ್ದು ಇಯರ್ ಎಂಡ್ ಅಲ್ಲಿ ಡ್ಯೂ ಆಗತ್ತಂತೆ. ಅದು ಹೆಂಗ್ ಡ್ಯೂ 20 ವಾರ ಜಾಸ್ತಿ ಕಟ್ಟಿದೀನ, ಅದು ಡ್ಯೂ ಬರುತ್ತೆ. ಅದು ಹೆಂಗ್ ಯಾಕೆ ಜಾಸ್ತಿ ಕಟ್ಟಿದ್ರು ಕೂಡ ಡ್ಯೂ ಬರ್ತದೆ. ನಾವು ಇಲ್ಲಿ ಬೇರೆ ಬ್ಯಾಂಕಿಗೆ ಸೊಸೈಟಿಗೆಲ್ಲ ಮಾಡಿದ್ರೆ ಬರುದಿಲ್ಲ. ಬ್ಯಾಂಕ್ ಅಲ್ಲಿ ಬೇಗ ಮುಗೀತದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲ. ಅದು ಕೇಳಿದೆ,
ಕಡೆಗೆ ನಿಮ್ ದುಡ್ಡಿ ನಾವು ಬಡ್ಡಿ ಕಟ್ತಾ ಇತ್ತು, ನಮ್ ದುಡ್ಡಿಗೆ ಏನಿಲ್ವಾ ಕೇಳಿದೆ. ಕೊಟ್ಟಿತ್ತಲ್ಲ ಅಂತ ಹೇಳಿದ್ರೆ, ಯಾವಾಗ ಕೇಳಿ ಜುಲೈ 2020 ಕೊಟ್ಟಿತ್ತ ಅಂದ್ರೆ. ಈಗ ಎಷ್ಟು ಕೇಳಿದೆ, 2024 ಅಂತೇಳಿ ಹೇಳಿ. ನೀವ್ ಹೇಳೋ ಕರೆಕ್ಟ್, ನಮ್ಗೆ ಅರ್ಥ ಆಗ್ತಿಲ್ಲ ಅಲ್ಲ, ಅರ್ಥ ಆಗುದಿಲ್ಲ. ಎಲ್ಲ ಅವ್ರ ಹತ್ರ ಇಷ್ಟೆಲ್ಲ ಹೇಳಿದೆ. ಇವ್ರು ಮತ್ ಪುನಃ ನಮ್ ಮನೆಗ್ ಬರ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರಲ್ಲ, ಮನೆಗ್ ಬರ್ಲಿ, ನಾನು ಕಾಯ್ತಾ ಇದ್ದಿ ಅವ್ರು ಬರ್ಲಿ, ಅವ್ರು ಏನ್ ಮಾಡ್ತೀರ ಅಂತ ಹೇಳಿ. ಬರುದಿಲ್ಲ, ಬರುವಷ್ಟಿದಿಲ್ಲ ಬಿಡಿ. ಬಂದ್ರೆ ಏನ್ ಮಾಡ್ತೀರಾ? ಬಂದ್ರೆ ಏನ್ ಮಾಡುವ ಅವತ್ತೇ ಡಿಸೈಡ್ ಮಾಡ್ತೀವಿ. ಅಲ್ಲೇ ಬರುದಿಲ್ಲ ಅವ್ರು ಅಷ್ಟಿದ್ರೆ ಅವ್ರು ಕ್ಲಿಯರ್ ಮಾಡಿ ಕೊಡ್ಬೋದು. ನಾವೇನ್ ಸಂಘ ಲೋನ್ ಕಟ್ಟುದಿಲ್ಲ ಅಂತ ಹೇಳ್ತಿದ್ದಲ್ಲ. ಯಾರು ಜೋರಾಗಿ ಮಾತಾಡ್ತಾರೆ, ದಾಖಲೆ ಸಮೇತ ಅವರಿಗೆ ಉತ್ತರ ಕೊಡ್ತಾರೆ, ಅಂತವ್ರ ಮನೆಗೆ ಬರುವುದೇ ಇಲ್ಲ, ಅಂತವ್ರನ್ನು ಕಲೆಕ್ಷನ್ ಮಾಡುದೇ ಇಲ್ಲ. ಈಗ ನನ್ನದು ಕೂಡ 8.5 ತಿಂಗಳಾಯ್ತು, 1 ರೂಪಾಯಿ ಅವರು ವಸೂಲು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಪುನಃ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವರ ಮನೆಗೆಲ್ಲ ಬಂದು ಟಾರ್ಚರ್ ಕೊಡುವ ಮೊದಲು ನನ್ನ ಲೋನ್ ಅನ್ನು ನೀವು ವಸೂಲು ಮಾಡಿ. ಈಗ ಏನು ಕಮೆಂಟ್ ಮಾಡಿ ನೀವು ತೇಜೋವಧೆ ಮಾಡ್ತಿರಲ್ಲ, ಕಾನೂನು ಪ್ರಕಾರವಾಗಿ ನಿಮಗೆ ತಾಕತ್ತಿದ್ರೆ ನನ್ನ ಲೋನ್ ಅಮೌಂಟ್ ಅನ್ನು ನನ್ನ ಹತ್ರ ವಸೂಲು ಮಾಡಿ, ಆಮೇಲೆ ಇವರ ಮನೆಗೆ ಹೋಗಿ. ಎಲ್ಲರಿಗೂ ನಾವು ಹೇಳುವಂಥದ್ದು, ಈ ವಿಡಿಯೋವನ್ನು ನೋಡುವವರಿಗೆ ಹೇಳುವಂಥದ್ದು, ನನ್ನ ದುಡ್ಡನ್ನು ಫಸ್ಟ್ ನೀವು ವಸೂಲು ಮಾಡಿ, ಮತ್ತೆ ಅವರ ಮನೆಗೆ ಹೋಗಿ. ನೀವು ಕೂಡ ಅದೇ ತರ ಕೇಳಿ. ನನಗೆ ಕಟ್ಟಬೇಡ ಅಂತ ಹೇಳಿದ್ದಾರೆ ಅವರು, ನಾನು ಕಟ್ಟೋದು ಬೇಡ ನೀವು, ಆದ್ರೆ ಬೇರೆಯವರಿಗೆ ನೀವು ಹೋಗಿ ಹೇಳ್ಬೇಡಿ, ಅವ್ರು ಕಟ್ಲಿ ಅಂತ ಹೇಳಿದೆ. ನಾನು ಹೇಳಿದ್ದೆ ಅದಕ್ಕೆ, ನೀವು ನನ್ನನ್ನು ಕಟ್ಟಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ ಸಂಘವನ್ನು ಬಂದ್ ಮಾಡ್ತೇನೆ ನಾನು. ಎರಡರಲ್ಲೂ ಒಂದಾಗ್ಬೇಕು. ಈಗಲೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ, ಇಲ್ಲಿ ಬಂದಾಗ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಜನ. ನಮ್ಗೆ ಡೈಲಿ ಒಂದು 70-80 ಕಾಲ್ ಬರ್ತಾ ಇದೆ ಹೊಸ ಊರುಗಳಿಂದ, ಇಡೀ ಕರ್ನಾಟಕ ರಾಜ್ಯದಿಂದ, ಕೇರಳದಿಂದ ಕೂಡ ಕರೆ ಬರ್ತಾ ಇದೆ. ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆ ಬಿಟ್ರೆ ಅದ್ರ ಆಚೆಗೆ ಅವರು ಸಾಲ ಕೊಡುವಾಗಿಲ್ಲ, ಆದ್ರೂ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದೆ, ಅಲ್ಲಿ ಕೂಡ ನಾವು ಹೋಗ್ತೇವೆ. ನಾವು ಇಬ್ರು ಮಾತ್ರ ಅಲ್ಲ, ಇನ್ನು ನಮ್ ಬೇರೆ ತಂಡ ಕೂಡ ಅಲ್ಲಿ ಹೋಗ್ತಾ ಇದೆ. ನಾವು ಅದ್ರ ಬಗ್ಗೆ ಇನ್ನು ಕೂಡ ಇಲ್ಲಿ 60 ವಿಡಿಯೋ ಈಗಾಗಲೇ ರೆಡಿ ಆಗಿದೆ. ನಾವು ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. 60 ವಿಡಿಯೋಗಳು ಈಗಾಗಲೇ ರೆಕಾರ್ಡ್ ಮಾಡಿದ್ದು ಪೆಂಡಿಂಗ್ ಇದೆ. ನಿನ್ನೆ ಕಾಸರಗೋಡು ಕಡೆಯಿಂದ ಕಾಲ್ ಬಂದಿದೆ. ಯಾವ ಕಡೆ? ಕಾಸರಗೋಡು ಯಾವ ಕಡೆ? ಕಾಸರಗೋಡು ಯಾವ್ದೋ ಒಂದು ಏರಿಯಾ ಹೇಳಿದ್ರು, ಕರೆಕ್ಟ್ ಇದು ಮಾಡಿಲ್ಲ ನಾನು. ಅದು ರೆಕಾರ್ಡಿಂಗ್ ಕಾಸರಗೋಡು ಜಿಲ್ಲೆ ಅಲ್ವಾ? ಹೌದು, ಕಾಸರಗೋಡು ಜಿಲ್ಲೆ ಹೊರಗಡೆ ಇದ್ದಾರೆ ಅವರು ಮಾತ್ರ. ಕಾಸರಗೋಡಿಂದ ಆಚೆ ಇದ್ದಾರೆ ಅವರು. ನಿನ್ನೆ ಕಾಲ್ ಮಾಡಿದ್ರು, ಅಲ್ಲಿ ಕೂಡ ಸಂಘ ಇದೆ. ಅವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಮದು ಇದಕ್ಕೆ ಯೂಟ್ಯೂಬ್ಗೆ ಹಾಕ್ತೇನೆ, ಬೇಡ ಇದನ್ನ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ತುಂಬಾ ಜನ ಇದ್ದಾರೆ ಅಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಅದೀಗ ಅವರಿಗೆ ಲೆಕ್ಕಕ್ಕೆ ಸಿಗುದಿಲ್ಲ. ಅದು ನಂಗೆ ಲೆಕ್ಕ ಉಂಟು, ಇಲ್ಲೆಲ್ಲ ನಿಲ್ಲಿಸಿದ್ದಾರೆ. ನಂಗೆ ಡೈಲಿ ಕಾಲ್ ಬರ್ತದೆ. ನಿನ್ನೆ ಕೂಡ ಅದೇ ಕಾಲ್ ಬಂದಿದೆ. ನೋಡು, ನಾನು ಮಾತಾಡ್ತೇನೆ, ಬರ್ತೇನೆ ಅಂತ ಹೇಳಿದ್ದೀನಿ ಈಗ. ಸರಿ. ಸಂತೋಷ್ ಅವರು, ಇವರು ಉಳ್ಳೂರು 74 ಇಲ್ಲಿ ನಿಲ್ಸಿದವರು. ಇವರು ಮೊದಲನೇದಾಗಿ ಪ್ರಶ್ನೆ ಮಾಡಿದ್ದು ಇವರು. ಈಗ ಇವ್ರಿಗೆ ಪರಿಚಯನೇ ಇಲ್ಲ, ಇದು ಒಂದೇ ಊರು ಆಗಿದ್ರು ಕೂಡ ಇವರು ಕೂಡ ಸಂಘದ ಹಣವನ್ನು ಇದೀ ಎಲ್ಲರೂ ನಿಲ್ಲಿಸಿದಾರಲ್ಲ ನಿಮ್ಮ ಸಂಘದವರು? ನಮ್ಮ ಸಂಘದಲ್ಲಿ 9 ಜನ ಇದ್ದಾರೆ. 9 ಜನ ಕೂಡ ಇವರು ಸಂಘದವರು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದಾರೆ ಅವರನ್ನ ಕೇಳೋಣ. ಯಾಕೆ ನೀವು 9 ಜನ ಕೂಡ ನಿಲ್ಲಿಸಿದ್ದೀರಾ? ನಮ್ಮ ಸಂಘದಲ್ಲಿ PRK ಮತ್ತು ಮೈಕ್ರೋ ಬಜೆಟ್ ಏಡೆಡ್ ಆಡ್ ಮಾಡಿದ್ದಾರೆ. ಒಂದೊಂದು ಜನಕ್ಕೆ 3 ಲಕ್ಷ ಲೋನ್ ತೆಗೆದು ಅದಕ್ಕೆ PRK ಮತ್ತು ಮೈಕ್ರೋ ಬಜೆಟ್ 2 ಆಡ್ ಮಾಡಿ, PRK ನಮ್ಮಲ್ಲಿಂದ ಬಡ್ಡಿ ಸಮೇತ ತಗೊಳ್ತಾರೆ. PRK ಸ್ವಂತ ಅವರೇ ಆಡ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಿದ್ದಾರೆ. ಅದಕ್ಕೂ ಕೂಡ ಬಡ್ಡಿ ಹಾಕ್ತಿದ್ದಾರೆ. ನಾವು ವಾರಕ್ಕೆ 2,000 ಅಮೌಂಟ್ ಕಟ್ಟಿದ್ದಾರೆ. ವಾರಕ್ಕೆ 2,000. ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ? ನಾವು ವಾರಕ್ಕೆ 9 ಜನ 13,370 ರೂಪಾಯಿ ವಾರದ ಕಂತು ಕಟ್ತೇವೆ ಎಲ್ಲರೂ ಒಟ್ಟಿಗೆ. ಒಂದು ತಿಂಗಳಿಗೆ 52,170 ರೂಪಾಯಿ ಕಟ್ಟಿದ್ದಾರೆ. ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ 9 ಜನಿಗೆ 9,000 ಮಾತ್ರ ಹಾಕ್ತಾರೆ. ಮತ್ತು ಉಳಿದು 42,000 ಚೀಲನ್ನ ಬಡ್ಡಿಗೆ ಹಾಕ್ತಾರೆ. 42,000 ಅದನ್ನ ನಾವು ಅವ್ರ ಲೆಕ್ಕಕ್ಕೆ ಅವ್ರ ಲೆಕ್ಕ ಕೊಡ್ಲಿಲ್ಲ ನಮ್ಗೆ. 42,000 ಬಡ್ಡಿಗೆ ಹೋಗ್ತಾ ಇದೆ ವಾರದಲ್ಲಿ. 42,170 ರೂಪಾಯಲ್ಲಿ ನಮ್ಗೆ 9,000 ಚಿಲ್ಲರಿನ ಅವರು ಅಸ್ಲಿಗೆ ಹಾಕಿ ಅದ್ರಾಗೆ ನಮ್ಗೆ 450 ರೂಪಾಯಿ 9 ಜನ ಒಂದ್ ತಿಂಗಳಿಗೆ 1,650 ರೂಪಾಯಿ ಚಿಲ್ಲರೆ ಆಗುತ್ತೆ. ಅದನ್ನ ಅವರು ಉಳಿತಾಯ ಹಣಕ್ಕೆ ಹಾಕ್ತಾರೆ, ಮತ್ ಪೂರ ಬಡ್ಡಿಗೆ ಹಾಕ್ತಾರೆ. ಅಷ್ಟೇ. ನಾವು ಈಗ ಸಂಘದ ದುಡ್ಡು 1 ತಿಂಗಳಾಯ್ತು ಕಟ್ಟೋದು ನಿಲ್ಸಿದ್ದೀವಿ. ನೀವು ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದ್ರ ಅಲ್ಲ ಒಬ್ಬೊಬ್ಬರಾಗಿ ನಿಲ್ಸಿದ್ರ? ಎಲ್ಲರೂ ಒಟ್ಟಿಂದ. PRK ಒಬ್ರೊಬ್ರಿಗೆ ಒಂದೊಂದ್ ತರ. 3 ಲಕ್ಷ ಲೋನ್ ಒಬ್ರಿಗಿದ್ರೆ ಅವರಿಗೆ 12,000, ಮತ್ತೊಬ್ಬರಿಗೆ 13,000, ಮತ್ತೊಬ್ಬರಿಗೆ 6,000, ಮತ್ತೊಬ್ಬರಿಗೆ 8,000, 1.5 ಲಕ್ಷ ಲೋನ್ ತೆಗ್ದವರಿಗೆ 3,000. PRK ಅವ್ರ ಪಾಡಿಗೆ ಅವ್ರು ಆಡ್ ಮಾಡ್ತೇ ಹೋಗುದು ಇಷ್ಟ ಬಂದಾಗೆ. ನಮ್ಮ ಹತ್ರ ಕೇಳುವುದಿಲ್ಲ, ಏನೂ ಇಲ್ಲ. ಕೇಳಿದ್ರೆ ಅದು ನಿಮ್ಗೆ ಜೀವ ರಕ್ಷಾ ಕವಚ ಅಂತಾರೆ. ನಮ್ಮ ಸಂಘದಲ್ಲಿ ಒಬ್ಬ ಡೆತ್ ಆಗಿ 4 ತಿಂಗಳದವರು ಇಲ್ಲಿ ತನಕ ಹಣ ಸಿಗ್ಲಿಲ್ಲ. ಕೇಳಿದ್ದಾರೆ, ಅದು ಕಂಪನಿಯಿಂದ ಪ್ರಾಬ್ಲಮ್, ಮೈಕ್ರೋ ಬಜೆಟ್ ಕಂಪನಿಯಿಂದ ಪ್ರಾಬ್ಲಮ್, ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ನಾವು 1 ತಿಂಗಳಿಂದ ಕಟ್ಟೋದಿಲ್ಲ. ವಸೂಲು ಮಾಡುವಾಗ ನಿಮ್ಗೆ ಸಮಸ್ಯೆ ಬರ್ಲಿಲ್ಲ, ಕೊಡುವಾಗ ಸಮಸ್ಯೆ ಬರ್ತಾ ಇದೆ ಅವರಿಗೆ.
ನಾವು ಅದಕ್ಕೆ ಈಗ ನಮ್ಗೆ ಬ್ಯಾಂಕ್ ಇಂದ ಪಾಸ್ ಪುಸ್ತಕ ನಮ್ಮ ಅಕೌಂಟ್ ಕೊಟ್ಟಿದ್ದಾರೆ ಮಾತ್ರ ನಾವು ಪುನಃ ಕಟ್ತೀವಿ, ಇಲ್ಲ ಅಂದ್ರೆ ನಾವು ಕಟ್ಟುವುದಿಲ್ಲ. ಈಗ ಅವರು ತೀರ್ಕೊಂಡು ಎಷ್ಟು ಸಮಯ ಆಯ್ತು? 4 ತಿಂಗಳಾಗಿದೆ. ಮೇ 1ಕ್ಕೆ 4 ತಿಂಗಳಾಗಿದೆ. ಈಗಲೂ ಕಟ್ತಾ ಇದ್ದಾರಾ? ಅವರು 15 ಅವ್ರ ಹೆಂಡತಿ ಹತ್ರ 15 ಕಂತು ಕಟ್ಸ್ಕೊಂಡಿದ್ದಾರೆ. 15 ಕಂತು 1750 ರೂಪಾಯಿನ 15 ಕಂತು ಅವ್ರ ಹೆಂಡತಿ ಹತ್ರ ಅವ್ರ ಹೆಣನ ಕಣ್ಕೊಂಡ್ ಬಂದಿದ್ದಾರೆ. ಅವ್ರ ಹೆಣ ಕಣ್ಕ ಬಂದು 15 ಕಂತು ಕಟ್ಸ್ಕೊಂಡಿದ್ದಾರೆ. 1750 ರೂಪಾಯಿ ಅವ್ರು ಹೇಳ್ತಾರೆ ಕಂತು. ಡೆತ್ ಆದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಜೀವ ರಕ್ಷಾ ಕವಚ ಈಗ ಅದು ಎಲ್ಲಿ ಹೋಗಿತ್ತಂತ ಗೊತ್ತಿಲ್ಲ. ಜೀವ ರಕ್ಷಾ ಕವಚ ಇಲ್ಲ. 4 ತಿಂಗಳಿಂದ ಜೀವ ರಕ್ಷಾ ಕವಚ ಅವರಿಗೆ ಇಲ್ಲ. ಈಗ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 1 ಲಕ್ಷ ಹಾಕಿದ್ದಾರೆ. ಒಂದು ಮೈಕ್ರೋ ಬಜೆಟ್ ಕ್ಲೈಮ್ ಮಾಡಿದ್ದಾರೆ. 1 ಲಕ್ಷ ಅಂದ್ರೆ ನೀವು ಎಲ್ಲರೂ ಸೇರಿ ಕಟ್ಟುವುದಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ 2ನೇ ವಾರಕ್ಕೆ ಸ್ಟಾಪ್ ಮಾಡಿ 2ನೇ ವಾರಕ್ಕೆ 1 ಕಂತಿಂದ ಹಾಕಿದ್ದಾರೆ. ಇನ್ನೊಂದು ಕಂತಿಂದ ಯಾವತ್ತಂತ ಗೊತ್ತಿಲ್ಲ. ಅಂದ್ರೆ ಬಿಸಿ ಮುಟ್ಟಿಸಿದ್ರೆ ಮಾತ್ರ ದುಡ್ಡು ಹೊರಗೆ ಬರ್ತದೆ. ನಾವು ಗಲಾಟೆ ಮಾಡಿದ ತಕ್ಷಣವೇ 2ನೇ ವಾರದ ಕಂತು ಹಾಕಿದ್ದಾರೆ. ಇಲ್ಲ ಅಂದ್ರೆ ನಾವು ಅದನ್ನೇ ಬಿಟ್ಟರೆ ಇಲ್ಲ, ಅದು ಈಗ ಆಗುದಿಲ್ಲ, ಈಗ ಮುಂದೂಡಲಾಗಿದೆ. 6 ತಿಂಗಳಿಂದ ಕೊಟ್ಟಿದ್ದು 6 ತಿಂಗಳಿಂದ ಬಾಕಿ ಇದೆ ಅಂತ ಕೆಲವರದಲ್ಲ, ಹಾಗೆ ಹೇಳಿದ್ದಾರೆ ಸರ್. ಆ ತರ ಪ್ರಾಬ್ಲಮ್. ಈಗ PRK ಗೆ ಡಾಕ್ಯುಮೆಂಟ್ ಇಲ್ಲಲ್ಲ? PRK ಡಾಕ್ಯುಮೆಂಟ್ ಎಲ್ಲಿ ಡಾಕ್ಯುಮೆಂಟ್ ಇದೆ? ಎಂತದ್ದು ಇಲ್ಲ. ಅದಕ್ಕೆ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ತೇವೆ ಅಸಲು ಅದಕ್ಕೆ 75% ಇಂಟ್ರೆಸ್ಟ್ ತಗೊಳ್ತಾರೆ. 75% ಅದಕ್ಕೆ ಲೆಕ್ಕ ಇಲ್ಲ. ನಾನ್ 3 ಲಕ್ಷ ಲೋನ್ ತೆಗೆದೆ. 12,080 ರೂಪಾಯಿ PRK ಮಾಡಿದ್ದಾರೆ. 23/8 1ನೇ ತಾರೀಕಿಗೆ PRK ನಂಗೆ ಆಡ್ ಮಾಡಿದ್ದಾರೆ. ಅದೇ ದಿವಸ ನಾ ಲೋನ್ ಎಂಟ್ರಿ ಆದ್ದು, ಅದೇ ದಿವಸ PRK ಎಂಟ್ರಿ. 2022ನೇ ತಾರೀಕಿಗೆ ಲೋನ್ ತೆಗೆದಕ್ಕೆ ಅದಕ್ಕೆ PRK ಎಂಟ್ರಿ ಇಲ್ಲ. ಇದೀಗ ದಿವಾಳಿ ಆಗ್ತಾ ಬರುತ್ತಿದ್ದು 2023ನೇ ಇಸ್ವಿಯಿಂದ PRK ಆಡ್. ಅದರಿಂದ ಹಿಂದೆ ಸಾಲ ತೆಗೆದವರಿಗೆ PRK ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ, 1 ವರ್ಷದ ಹಿಂದೆ, 1 ವರ್ಷ ಅಲ್ಲ, ಒಂದು 6 ತಿಂಗಳ ಮುಂಚೆ LIC PRK ಅಂತ ಅಲ್ಲಿ ಬರಿತಾ ಇದ್ರು. ಅಂದ್ರೆ LIC ಸುಮ್ನೆ. ಈಗ ಏನ್ ಮಾಡಿದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡುವಾಗ ಈಗ SBI PRK ಅಂತ ಬರೀತಾ ಇದ್ದಾರೆ. ಅಂದ್ರೆ ಈಗ SBI ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸರಿ, ಡಾಕ್ಯುಮೆಂಟ್ ತೋರಿಸಿ ಅಲ್ಲ. ಈಗ ಇವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಾಂಡ್ ಕೊಡುದಿಲ್ಲ. ನಾವು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಮಾಡಿಸಿದ್ದೀವಿ. ಸರಿ, ಎಷ್ಟು ರೂಪಾಯಿದು ಬಾಂಡ್ ಮಾಡಿಸಿದ್ದೀರಾ? ಈಗ ಯಾರು ತೀರ್ಕೊಂಡಿರ್ತಾರೆ ಅವ್ರ ಹತ್ರ ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ತೀರಾ? ಎಷ್ಟು ಕ್ಲೈಮ್ ಮಾಡ್ತಾ ಇದ್ದೀರಾ? ಅದರಿಂದ ಎಷ್ಟು ಕೊಡ್ತಾ ಇದ್ದೀರಾ? ಯಾವುದಕ್ಕೂ ದಾಖಲೆ ಯಾಕೆ ಕೊಡ್ತಾ ಇಲ್ಲ ನೀವು? ಅದು ಕೂಡ ಅವರು ಡೆತ್ ಆದ ಕೂಡಲೇ ಅವತ್ತೇ ಬರ್ತಾರೆ ಮನೆಗೆ ಬಂದು ಅವರ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ. ಆಧಾರ್ ಕಾರ್ಡ್ ಅಲ್ಲ, ಅವ್ರು ಡೆತ್ ಆದ ಹೆಣನ ನೋಡ್ಕೊಂಡು ಹೋಗಿದ್ದಾರೆ. ಅವ್ರ ಮಿಸ್ಸಸ್ ಹತ್ರ 15 ಕಂತು, ಅದು 1,750 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಇಲ್ಲಿ ತನಕ ಅವರಿಗೆ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 2ನೇ ವಾರಕ್ಕೆ 1 ಲಕ್ಷ ಕ್ಲೈಮ್ ಆಗಿದ್ದಾರೆ. ಮತ್ತು ಉಳಿದ ಅಮೌಂಟ್ ಇಲ್ಲ. ಜೀವ ರಕ್ಷಕಿಂದ ಅವ್ರ ಸಂಘಕ್ಕೆ ಕ್ಲೈಮ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ದಾಖಲಾತಿ ನಮ್ಮ ಹತ್ರ ಇಲ್ಲ. ದಾಖಲಾತಿ ಅವ್ರು ಕ್ಲೈಮ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಅಕೌಂಟಿಗೆ, ಅವ್ರ ಮಿಸ್ಸಸ್ ಅಕೌಂಟಿಗೆ ಬಂದು ಅವ್ರು ಕ್ಲೈಮ್ ಮಾಡ್ಕೊಳ್ಬೇಕಿತ್ತು. ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಾಡ್ಕೊಂಡಿರ್ಬೋದು? 5 ಲಕ್ಷ ಮಾಡ್ಕೊಂಡಿರ್ಬೋದು, 10 ಮಾಡ್ಕೊಳ್ಬಹುದು. ನಮ್ಗೆ ದಾಖಲಾತಿ ಇಲ್ಲ. ನಾವು ಯಾರದನ್ನ ಕೇಳುದು? ಈ ತರ ಅನ್ಯಾಯವಾಗಿದೆ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ? 16,31,000 ಎಲ್ಲರದು ಸೇರಿ 9 ಜನದ ಒಟ್ಟು 16,31,000 ಇದೆ. ನೀವು ಎಷ್ಟು ವರ್ಷದಿಂದ ಸಂಘದಲ್ಲಿ ಇದ್ದೀರಾ? 3 ವರ್ಷದಿಂದ ನಾವು ಸಂಘದಲ್ಲಿದ್ದೆ. ಇಲ್ಲಿ ತನಕ ಈ ಪ್ರಾಬ್ಲಮ್ ಇರಲ್ಲ. ನಮ್ಗೆ ಈಗ ಪ್ರಾಬ್ಲಮ್ ಕೊಟ್ಟದ್ದು 2023ನೇ ಇಸ್ವಿಯಿಂದ. ನಮಗೆ ಇಷ್ಟಿನ ತನಕ ನಾವು ಮೂರ್ಖರಾಗಿದೆ. ನಮ್ಗೆ ಗೊತ್ತಾಗ್ಲಿಲ್ಲ, ಯಾವ ಕಾರಣಕ್ಕೂ ಗೊತ್ತಿರ್ಲಿಲ್ಲ. ನಮಗೆ ಮೊನ್ನೆ 3 ತಿಂಗಳ ಹಿಂದೆ ಮಾಹಿತಿ ಸಿಗಿದ ಕಾರಣಕ್ಕೆ ನಾವು ಈ ತರ ಮಾಡ್ತಿದ್ದೇವೆ. ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ? ನಾವು ನಮ್ದು ಟೋಟಲ್ ವಾರದ ಉಳಿತಾಯ ಒಬ್ರದ್ದು 50 ರೂಪಾಯಿ ಉಳಿತಾಯ, 9 ಜನದ 450 ರೂಪಾಯಿ ಉಳಿತಾಯ. ನಮ್ದು ಒಬ್ಬರೊಬ್ರದ್ದು 35,550 ರೂಪಾಯಿ ಉಳಿತಾಯ ಆಗಿದೆ. ಟೋಟಲ್ ಒಬ್ಬ ಸದಸ್ಯರಿಂದ 35,550 ರೂಪಾಯಿ ಉಳಿತಾಯ ಆಗಿದೆ. ಇಲ್ಲಿ ತನಕ ನಮ್ಗೆ ಲಾಭಾಂಶ ಇಲ್ಲ. 2026 ಇಸ್ವಿಗೆ 20 ಕೊಟ್ಟಿದ್ದಾರೆ ಲಾಭಾಂಶ. ಈಗ 2024 ನಡೀತಿದೆ. ಇವತ್ತಿನವರೆಗೆ ಲಾಭಾಂಶ ಇಲ್ಲ. ಮೊನ್ನೆ ಕಳೆದ ಏಪ್ರಿಲ್ 8ನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನವೆಂಬರ್ಕ್ಕೆ ಮುಂದೂಡಲಾಗಿದೆ. ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕಾದ್ರೂ ಮುಂದೂಡಲಾಗಿದೆ. ಅಲ್ಲ, ನಮ್ಮ ಸಾಲ ಕಟ್ಟುವುದನ್ನು ಮುಂದೂಡಲಿಕ್ಕೆ ಆಗುದಿಲ್ಲ. 10 ರೂಪಾಯಿ ನಾವು ಕಮ್ಮಿ ಕಟ್ಟಿದ್ರೆ 10 ರೂಪಾಯಿನೂ ಕಮ್ಮಿ, ವಾರದ ಕಂತು ಕಮ್ಮಿ ಕಟ್ಟಿದ್ದಾರೆ. ಸಣ್ಣದ ಪುಸ್ತಕನ ಹೊರಗೆ ಬಿಸಾಕ್ತಾರೆ. ಅದು ಟೈಪ್ ತಗೊಳ್ಳದಿರಲ್ಲ, ಕಂಪ್ಯೂಟರ್ ಅದಕ್ಕೆ ಆಡ್ ಆಗೋದಿಲ್ಲ, ಎಲ್ಲ ಕಡೆ ಬಿಸಾಕ್ತಾರೆ. 10 ರೂಪಾಯಿ ನಾಳೆ ತಂದು ಕಟ್ಬೇಕು. 11 ಗಂಟೆ ಒಳಗೆ ತಂದು ಕಟ್ಬೇಕು. ರೂಲ್ಸ್ ಇದೆ 11 ಗಂಟೆ ಒಳಗೆ. ಅದೇ ಬ್ಯಾಂಕಿಗೆ ನಮ್ಗೆ ಲೋನ್ ಕೊಡಿದಾರೆ. ಅವ್ರದ್ದು ಶುಕ್ರವಾರ ನಮ್ದೇ ಡಾಕ್ಯುಮೆಂಟ್ಸ್ ತಕೊಂಡ್ರೆ ಅವ್ರು ಲೋನ್ ಸಿಗುದು ಸೋಮವಾರ ಆಗತ್ತೆ. ಆದ್ರೆ ಶನಿವಾರ ಬ್ಯಾಂಕ್ ರಜೆ, ಶುಕ್ರವಾರ ಬ್ಯಾಂಕ್ ರಜೆ. ಶುಕ್ರವಾರ ಒಂದು ಕಾರಣ, ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಕೊಳ್ತಾರೆ. ನಾವು 2,000 ವಾರದ ಕಂತು ಕಟ್ಟುವ ಹೊತ್ತಿಗೆ ಗುರುವಾರ ಕಟ್ಟಿ ಅಂತ ನಾವ್ ಎಲ್ಲಿಂದ ಕಟ್ಟು? 200 ರೂಪಾಯಿ ಗುರುವಾರ ಕಟ್ಬಹುದು. ನೋಡಿ, ಒಂದ್ ನಿಮಿಷ ನೋಡಿ. ಮೊನ್ನೆ ಒಂದು
ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ನಾವು ನಮ್ಮ ಬ್ಯಾಂಕ್ ಜೊತೆ ನಮ್ಮ ಸರ್ವರ್ ಅಟ್ಯಾಚ್ ಆಗಿದೆ, ನಾವು ಇಲ್ಲಿ ದುಡ್ಡು ತಗೊಂಡು ನೀವು ಎಂಟ್ರಿ ಮಾಡಿದ ಕೂಡಲೇ ನಮ್ಮ ಅಕೌಂಟಿಗೆ ಸೀದಾ ಅಕೌಂಟಿಗೆ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ. ನೋಡಿ, ನಾವು ಕಟ್ಟುವಾಗ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ, ಕೊಡುವಾಗ ಮಾತ್ರ ಯಾಕೆ ಲೇಟ್ ಆಗ್ತದೆ? ಬ್ಯಾಂಕ್ ರಜಾ, ಸರ್ವರ್ ಡೌನು, ಅದೆಲ್ಲ ಯಾಕೆ ಆಗ್ತದೆ? ನಮಗೆ ಶುಕ್ರವಾರ ಅಮೌಂಟ್ ನಾವು ಯಾಕಂದ್ರೆ ತಗೊಳ್ಳುವಾಗ ಮಾತ್ರ ಸರ್ವರ್ ಸರಿ ಇರ್ತದ? ಶುಕ್ರವಾರ ಏನು ಕಲೆಕ್ಷನ್ ಮಾಡುವಾಗ ಸರ್ವರ್ ಸರಿ ಇರ್ತದ? ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಲೋನ್ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಈಗ ಬೇರೆ ಈಗ ಇನ್ಶೂರೆನ್ಸ್ ಆಗ್ಲಿ, PRK ಆಗ್ಲಿ, ಇದೆಲ್ಲ ಕೊಡುವಾಗ ನಿಮ್ಗೆ ಅದು ಯಾಕೆ ಲೇಟ್ ಆಗ್ತದೆ? ಉಳಿತಾಯದ ಅಮೌಂಟ್ ಕೊಡುವಾಗ ಯಾಕೆ ಲೇಟ್ ಆಗ್ತದೆ? ತಗೊಳ್ಳುವಾಗ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲಿ 5, 9, 10 ಗಂಟೆ ಆಗುವಾಗ ಎಷ್ಟು ಸಂಘ ಇದ್ರೂ ಕೂಡ ಕಟ್ಟಿ ಕ್ಲಿಯರ್ ಆಗ್ತದೆ. ಒಂದ್ ಸಂಘ ಡ್ಯೂ ಇದ್ರೆ ಅವ್ರಿಗೆ ಫೋನ್ ಬರುತ್ತೆ, ಹೌದು. ಬಿಡಿ. ಅದೇ ಒಂದ್ ಸಂಘ ಡ್ಯೂ ಇದ್ರೆ ಯೋಜನೆ ಅಧಿಕಾರಿ ಮನೆ ಬಂದ್ ಕೊಡ್ತಾರೆ. ನೀವು ಒಂದು ದಿವಸ ಆದ್ರೂ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ, ಇವತ್ತು ಬೇಡ, ನಾಳೆ ಬನ್ನಿ ಅಂತ ಹೇಳಿದಾರ? ಇಲ್ಲ, ಯಾವ ಇಲ್ಲ. ಕಾರಣ ಕೇಳಿದ್ರೆ ಯಾಕೆ ಅದು ಅವಾಗ ಸರ್ವರ್ ಸರಿ ಇರ್ತದ? ಶುಕ್ರವಾರ ಕಟ್ಬೇಕಂತಿದ್ರೆ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಗೊಳ್ತಾರೆ. ಅದನ್ನೇ ಸೋಮವಾರಕ್ಕೆ ಹಾಕ್ಬೋದಿಲ್ಲ, ಸೋಮವಾರ ದಿನ ಆಗುದಿಲ್ಲ. ಅಲ್ಲ, ಟ್ಯಾಬ್ ಸರಿ ಇರುದಿಲ್ಲ ಅವ್ರದ್ದು. ಅಕ್ಕಿ ತಕೊಂಡಾರ ಟ್ಯಾಬ್ ಸರಿ ಇರುದಿಲ್ಲ. ತಕೊಂಡಾರ ಸರ್ವರ್ ಇರುದಿಲ್ಲ. ಹೌದು, ವಾರದಲ್ಲಿ 3 ದಿವಸ ಸರ್ವರ್ ಇರುದಿಲ್ಲ. ಬ್ಯಾಂಕ್ ಅಲ್ಲಿ ಕೂಡ ಅಷ್ಟೇ. ಎದುರುಗಡೆ ಸೊಸೈಟಿ, ಈಚೆಗೆ ಧರ್ಮಸ್ಥಳ ಅವ್ರದ್ದು ಆಫೀಸ್. ಅಲ್ಲಿ ಯಾವಾಗಲೂ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ, ಬರಲ್ಲ. ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ತಾರೆ. ಅದಕ್ಕೆ ಬೇರೆ ಸಪರೇಟ್ ಸರ್ವರ್ ಇರ್ತದೆ. ಅದು ಬ್ಯಾಂಕಿಗೆ ಹೋದ್ರೆ ಸರ್ವರ್ ಬೇರೆ, ಇವ್ರ ಹತ್ರ ಹೋದ್ರೆ ಸರ್ವರ್ ಬೇರೆ. ಮಾತ್ರ ಅವ್ರು ಹೇಳ್ತಾರೆ, ನಾವು ಬ್ಯಾಂಕಿ ಜೊತೆ ನಾವು ಅಟ್ಯಾಚ್ ಮಾಡಿದ್ದೇವೆ, ಇಲ್ಲಿ ದುಡ್ಡು ತಗೊಂಡು ಕೂದ್ರೆ ಅದು ಬ್ಯಾಂಕ್ ಅಕೌಂಟಿಗೆ ಬೀಳ್ತದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಕಲೆಕ್ಷನ್ ಮಾಡಿರೋ ಅಮೌಂಟ್ ಬ್ಯಾಂಕಿಗೆ ಯಾಕೆ ಕೊಡುವುದಿಲ್ಲ? ನೀವು ಕಲೆಕ್ಷನ್ ಮಾಡಿದ ಅಮೌಂಟ್ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿದ್ಯಾ? ಕಲೆಕ್ಷನ್ ಮಾಡಿದ ಅಕೌಂಟ್ ಬ್ಯಾಂಕಿಗೆ ಹೋಗುದಿಲ್ಲ. ಯಾಕೆ ಕೊಡುವುದಿಲ್ಲ? ಈಗ ನಾವೊಂದು ಬ್ಯಾಂಕಿಗೆ ಒಂದು 5,000 ಹಾಕ್ಬೇಕು. ನಾವು ಫೋನ್ ಮಾಡಿ ಹೇಳಿದ ಕೂಡಲೇ ನಮ್ಮ ಅಕೌಂಟ್ಗೆ ಬ್ಯಾಂಕಿಗೆ ಹಾಕ್ತಾರ? ದುಡ್ಡು ಅವ್ರ ಕೈಗೆ ಸಿಕ್ಕಿದ ಮೇಲೆಲ್ಲ ಹಾಕುದು. ಅದು ಕೂಡ ಸರ್ವರ್ ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆಗ್ತದೆ, ಬೀಳುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರದ್ದು ಮತ್ತೆ ಯಾಕೆ ಮುಂಚೆನೆ ಬ್ಯಾಂಕಿಗೆ ಬೀಳ್ತದೆ, ದುಡ್ಡು ಮಾತ್ರ ಮತ್ತೆ ಹೋಗ್ತದೆ? ಯಾಕೆ ಕೇಳ್ಬೇಕಲ್ಲ ನಾವು, ಇದಕ್ಕೆಲ್ಲ ಉತ್ತರ ಕೊಡಿ. ಅದಕ್ಕೆ ಮತ್ತೊಂದು, ನಮ್ಮ ಸಂಘದ ಶುಕ್ರವಾರ ನಾವು ಈಗ ವಾರದ ಕಂತು ಕಟ್ಟಿದ್ದಾರೆ, ನಾವು 9 ಜನ ಇದ್ದಾರೆ, ಯಾರಿದ್ದಾರೆ ಒಬ್ಬರಿದ್ದರು ಮೆಸೇಜ್ ಬರ್ಬೇಕು. ಈಗ ATM ಅಲ್ಲಿ ನಾವು ದುಡ್ಡು ಡ್ರಾ ಮಾಡಿರ್ಕತಿ, ತಕ್ಷಣ ನಮ್ಮ ಮೊಬೈಲ್ ಮೆಸೇಜ್ ಬರ್ತದೆ, ಇವ್ರ ದುಡ್ಡು ಎಲ್ಲಿ ಹೋಗುತ್ತೆ. ವಾರದಲ್ಲಿ ನಾವು ಶುಕ್ರವಾರ ಕಟ್ಟದ್ 3 ಗಂಟೆ ಹಾಕ್ತಾರ, 4 ಗಂಟೆ ಹಾಕ್ತಾರ, 5 ಗಂಟೆ, ಎಷ್ಟೊತ್ತಿಗೆ ಹಾಕ್ತಾರ ಅಂತ ನಮ್ಮ ಮೆಸೇಜ್ ಬರುತ್ತಾ? ಯಾವಾಗ ಇಲ್ಲ, ಬರುದಿಲ್ಲ. ಒಂದೇ ಒಂದು ಮೆಸೇಜ್. 9 ಜನಕ್ಕೆ ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ. ಬರ್ಬೇಕಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ, ಅಲ್ಲಿ ದುಡ್ಡು ಕಟ್ಟಿದ ಕೂಡಲೇ ಬರ್ಬೇಕಲ್ಲ. ಇಲ್ಲ, ಬ್ಯಾಂಕ್ ಆಫ್ ಬರೋಡಾ ಅಂತ ಚೀಟಿ ಬರುತ್ತೆ, ಬ್ಯಾಂಕ್ ಇಂದ ಮೆಸೇಜ್ ಬರಲ್ಲ. ಹೌದು, ಮೊಬೈಲ್ಗೆ ಆಡ್ ಇಲ್ಲ. ಬೇಡ, 9 ಜನ ಸದಸ್ಯನಿಗೆ ಬೇಡ, ಒಬ್ಬ ಸದಸ್ಯನಿಗೆ ಮೆಸೇಜ್ ಬರ್ಬೇಕಲ್ಲ. ಬರ್ಬೇಕು. ಇಲ್ಲಿ ಹೋಗಿ ಯಾಕೆ ಬರುದಿಲ್ಲ? ಆಧಾರ್ ಕಾರ್ಡ್ ಲಿಂಕ್ ಇಲ್ವಾ? ಆಧಾರ್ ಕಾರ್ಡ್ ಅದು ಬೇರೆಯವರ ಅಕೌಂಟಿಗೆ ಲಿಂಕ್ ಮಾಡಿದ್ದಾರೆ ಕಾಣ್ತದೆ. ಲೋನ್ ಬೇಕಾದ್ರೆ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ನಮ್ಮ ಲೋನ್ ಅನ್ನ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಕ್ ಆಗುದಿಲ್ಲ. ಯಾಕೆ? ಅದೇ ಪಾಸ್ ಪುಸ್ತಕ, ಬ್ಯಾಂಕ್ ಇಂದ ಪಾಸ್ ಪುಸ್ತಕ ಕೊಟ್ಟಿದ್ದಾರೆ, ಪುನಃ ನಾವು ಕಟ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ತನಕ ಕಟ್ಟುದಿಲ್ಲ. ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕು ನಮ್ಗೆ. ನಮ್ಮ ಬ್ಯಾಂಕ್ ಯಾವ್ದು ಅಕೌಂಟ್ ಮಾಡಿ ಪಾಸ್ ಪುಸ್ತಕ ನಮ್ಗೆ ಕೊಟ್ರೆ ನಾವು ಅಲ್ಲಿಂದ ಎಷ್ಟು ಸಾಲ ತಗೊಳ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಮಾತ್ರ. ಅದರಲ್ಲಿ PRK ಮೈಕ್ರೋ ಬಜೆಟ್ ನಮ್ಗೆ ಯಾವ್ದು ಬೇಡ, ನಮ್ಗೆ ಸಾಲಕ್ಕೆ ಮಾತ್ರ ಇಂಟ್ರೆಸ್ಟ್. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಆಡ್ ಮಾಡ್ತೇವ್ರು ಅದಕ್ಕೆ ನಾವು ಹಣೆ ಹೇಳಲ್ಲ. ನೀವು ಇಷ್ಟು ವರ್ಷದಿಂದ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದೀರಾ, ಅದಕ್ಕೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೂಡ ಕೊಡ್ಬೇಕು ನಮಗೆ. ನಮ್ಮ ₹1 ಅವರು ಹೇಗೆ ಬಿಡುದಿಲ್ಲವೋ ಹಾಗೆ ಕೂಡ ಅವ್ರದ್ದು ಕೂಡ ₹1 ನಾವು ಬಿಡ್ಲಿಕ್ಕಿಲ್ಲ. ಇಲ್ಲ, ನ್ಯಾಯ ಪ್ರಕಾರ ಅದು ಕ್ಲಿಯರ್ ಆಗ್ಬೇಕು, ಲೆಕ್ಕ ಆಗ್ಬೇಕು. ₹1 ಕೂಡ ನೀವು ಕೂಡ ಬಿಡಬೇಡಿ, ಅವ್ರದ್ದು ಕೂಡ ನಮಗೆ ಬೇಡ. ಲೆಕ್ಕ ಆಗಿ ಕ್ಲಿಯರ್ ಮಾಡುವ. ನಮ್ಗೆ ಬ್ಯಾಂಕ್ ಪಾಕ್ ಪುಸ್ತಕ ಕೊಟ್ಟು ನಮ್ಗೆ ಕರೆಕ್ಟ್ ಕ್ಲಿಯರ್ ಇಡಿಸಿ ಕೊಡ್ಲಿ ಅವರು. ಹೌದು, ನಮ್ಗೆ ಉಳಿತಾಯ ಲಾಭಾಂಶ ಸಮೇತ ಕೊಡ್ಬೇಕು ನಮ್ಗೆ. ಹೌದು, ಸರಿ. ಅಂತ ನಿಮ್ಗೆ ಇಂತಿಷ್ಟು ಲೋನ್ ಇದೆ, ನಂದಿಗೆ MID 7 ನಂಬರ್, ಇಂತಿಷ್ಟೇ ಲೋನ್ ಅಂತ ಇರುತ್ತೆ. ನಮ್ಗೆ ಒಂದು ಲೋನ್ ಮಾಡುವಾಗ ನಮ್ಗೆ ಇಂತಿಷ್ಟು ನಮ್ದು ಹೆಸರ ಲೋನ್ ಇದೆ ಅಂತ ಇರುತ್ತೆ. ಒಂದು ಅಕೌಂಟ್ ಇಂದ ಪಾಸ್ ಪುಸ್ತಕ ನಮ್ಗೆ ಕೊಡ್ಬೋದಲ್ಲ. ಇದು ಯಾರಿಗಾರು ನಮ್ಮ ಸಂಘದಲ್ಲಿ ಇಂತಿಷ್ಟು ಲೋನಿಗೆ ಯಾರಿಗಾರು ಒಬ್ರಿಗಾರು ಮೆಸೇಜ್ ಹೋಗ್ಬೋದಲ್ಲ, ಅದ್ ಮಾಡುದಿಲ್ಲ. ಬಟ್ ನಾನೀಗ ಅದೇ ಹೇಳಿದೆ, ಅವತ್ತು ನಮ್ಮ 3 ವರ್ಷದ ಹಿಂದೆ ನಮ್ಮ ಹೆಂಡತಿದೆಲ್ಲ ಈ ತರ ಆಗಿ ಅವ್ರ ಮನೆಗೆಲ್ಲ ಬಂದ್ರು. ನಾನ್ ಕಟ್ಟುದೇ ಇಲ್ಲ ಅಂತ ಕೂತಿದ್ದೆ. ಸಂಘದ ಒಕ್ಕೂಟದ ಅಧ್ಯಕ್ಷರೆಲ್ಲ ಬಂದು ಕಟ್ಲೇಬೇಕು ಅಂತ ಹೇಳಿ ನಾನು ಹೇಳಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವರೇ ಕಟ್ತೀರಿ ಅಂತ ಲೆಟರ್ ಬರೆಸತ್ತೆ ಕೊಟ್ಟಿದ್ರು. ಶಂಕರಣ್ಣ
ಡಾಕ್ಯುಮೆಂಟೇಶನ್ ಅಲ್ಲೇ ಇದೆ. ನಾ ಬೇಕಾದ್ರೆ ನಾಳೆ ಹೋಗಿ ತಂದು ಕೊಡ್ತೀನಿ, ಜೆರಾಕ್ಸ್ ನನ್ನ ಹತ್ರ ಇದೆ, ಒರಿಜಿನಲ್ ಬೇಕಾದ್ರೆ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲ ನೀವು ಕಟ್ಲೇಬೇಕಂತ ಹೇಳಿದಾಗ ನಾನು ಹೇಳ್ದೆ ನನಗೆ ಲೋನ್ ಮಾಡಿ ಕೊಡಿ ಅಂತ ಹೇಳಿದೆ. ಅವಾಗ ನನ್ ಸ್ವಲ್ಪ ಲೋನ್ ಇತ್ತು, ಅವಾಗ ನಾ ಮನೆಯೆಲ್ಲ ಸೇಲ್ ಮಾಡಿದೆ. ಆ ಸಂಘ ಟಾರ್ಚರಿಗೋಸ್ಕರ ನಾನು ಈ ಸಂಘದೆಲ್ಲ ಮನೆಯೆಲ್ಲ ಸೇಲ್ ಮಾಡಿ ನನ್ನ ಲೋನ್ ಇದೆ ಕ್ಲಿಯರ್ ಮಾಡಿದೆ. ನಂದು ಸಂಘದಲ್ಲಿ ಮನೆ ಸೇಲ್ ಮಾಡಿ ಕ್ಲಿಯರ್ ಮಾಡಿದ್ರೆ, ನಾನು ಮನೆ ಸೇಲ್ ಮಾಡಿ ಸಂಘದ ಕ್ಲಿಯರ್ ಮಾಡಿದೆ. ಆಮೇಲೆ ಅವಳು ಸಂಘ ನಂಗೆ ಜವಾಬ್ದಾರಿ ಅಲ್ಲ ಅದು. ಹೌದು ನಾನು ಸಂಘದಲ್ಲಿ ಅವ್ರ ಸಂಘದಲ್ಲೇ ಇದ್ದೀನಿ ಬಿಟ್ರೆ ಸಂಘದ ನಾನ್ ಜವಾಬ್ದಾರಿ ಅಲ್ಲ. ಹೌದು ಹೌದು ಅವ್ರು ತಕೊಂಡು ದುಡ್ಡು ತಕೊಂಡು ಹೋಗಿದ್ದಾರೆ. ಅದನ್ನ ನಾನು ಹೇಳಿದ್ರೆ, ಇಲ್ಲ ನಿಮ್ಗೆ ಮನೆಗೆ ಹಾಕಿದ್ದಾರೆ ದುಡ್ಡು, ಅವರು ನಿಮ್ ಜೊತೆಗೆ ಇದ್ದಾರೆ, ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಏನೇ ಇರ್ಬೋದು, ಅದು ನಮ್ ಸಂಘಕ್ಕೆ ಸಂಬಂಧ ಪಡುವುದಿಲ್ಲ, ನೀವು ಕಟ್ಲೇಬೇಕಂತ ಇವತ್ತಿಗೂ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನೀಗ ಒಂದು 4 ವಾರ ಆಯ್ತು ನಿಲ್ಸಿ, ಈಗ ಸ್ಟಾಪ್ ಮಾಡಿದ್ದೀನಿ, ಕಟ್ಲಿಲ್ಲ. ನಿಮ್ಮಷ್ಟಕ್ಕೆ ನೀವು ನಿಲ್ಸಿದ್ದೀರ. ಒಂದು ಉದಾಹರಣೆ, ಮೊನ್ನೆ ಮೀಟಿಂಗ್ ಹೋದ, ಅವರು ಸಂಘದಲ್ಲಿ ಇಲ್ಲ, ಆ ಸಂಘದಲ್ಲಿ ಅವರು ಬೇಡ ಉಳಿತಾಯನ ಕೊಡಿ ನನ್ಗೆ, ಅವರು ಸಾಲ ಇದ್ದು ನನ್ನ ಹೆಸರೇ ಸಾಲ ಇಲ್ಲಲ್ಲ, ನಾನೀಗ 30 ರೂಪಾಯಿ ಉಳಿತಾಯ ವಾರ ಕಟ್ಕೊಂಡು ಹೋಗ್ತೀನಿ, ನನ್ನ ಹೆಸರಲ್ಲಿ 2.5 ಲಕ್ಷ ಲೋನ್ ಮಾಡಿ, ಅವ್ರದ್ದು 1.80 ಲಕ್ಷದ ಸಾಲ ಇತ್ತು, 1,80,000, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಉಳಿತಾಯ ಅವ್ರದ್ದು ಸಾಲ ನನ್ನ ಹೆಸರಲ್ಲಿ ಕಟ್ಟ, ಅವ್ರ ಸಂಘದಲ್ಲಿ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನು ಇಲ್ಲ, ನೀವು ಸಾಲ ತೆಗೆದು ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ. ಅದು 20% ಬರ್ಬೇಕು, ಈಗ ನಿಮ್ ಕೊಡಕ್ ಆಗುದಿಲ್ಲ ಅಂತ ಹೇಳ್ರಿ. ನಾನು ಅದಕ್ಕೆ ಏನು ಮಾತಾಡ್ಲಿಲ್ಲ. ಆಯ್ತು ನಾನೇ ಇನ್ನು ಸ್ಟಾಪ್ ಮಾಡ್ತೀನಿ ಅಂತ ನನ್ ಮನ್ಸಿಗೆ ಬಂತು. ನನ್ಗೆ ಯಾಕೋ ಸರಿ ಅನ್ಸ್ಲಿಲ್ಲ. ಅವತ್ತು ಮೈಕ್ರೋ ಬಜೆಟ್ ಕೇಳಿದಾಗ 4 ವಾರ ಬೇಕಾಯ್ತು ನನ್ ಕ್ಲಿಯರ್ ಆಗಿ, ಸಾಲ ಕ್ಲಿಯರ್ ಆಗಿ. ಮೈಕ್ರೋ ಬಜೆಟ್ ನಾನ್ ಮಾಡಿದಾಗ 4 ವಾರ ಬೇಕಾಯ್ತು. ಅದು ನಾನು ಅವ್ರಿಗೆ ಫೋರ್ಸ್ ಮಾಡಿ, ಯಾಕೆ ಮೈಕ್ರೋ ಬಜೆಟ್ ಕೊಡುದಿಲ್ಲ, ಮಾಡಿದೆ ನೀವು ಬಾಂಡಿ ಸೈನ್ ಹಾಕಿದ್ರ ಮೇಲೆ ಬಾಂಡನ್ನ ಇಟ್ಟು ನೀವು ಲೋನ್ ಕೊಡುದಲ್ಲ, ಬಾಂಡ್ ಎಲ್ಲ ಹೋಗಿದೆ ಅಂತ ನಾನು ತನಿಖೆ ಮಾಡಿದಾಗ ನಾನು 4 ವಾರ ಬಿಟ್ಟು ಅವ್ರು ಕೊಟ್ಟಿದ್ದು ಬಾಂಡ್. ಕೇಳಿಲ್ಲ ಅಂದ್ರೆ ಅದು ಕೂಡ ಸಿಗ್ತಾ ಇರ್ಲಿಲ್ಲ, ಅದು ಕೊಡುದಿಲ್ಲ. ನೀವು ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿದೀರಾ? ಲೋನ್ ಇಲ್ಲ. ಬೇರೆ ಸದಸ್ಯರದ್ದು ಲೋನ್ ಉಂಟು? ಬೇರೆ ಸದಸ್ಯರ ಲೋನ್ ಇತ್ತು, ಲೋನ್ ಇಲ್ಲ. ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ? 5 ಜನ ಇತ್ತು. 5 ಜನ ಇದ್ದಾರೆ. ನೀವು ಸಾಲ ಇಲ್ಲಿ ತನಕ ಲೋನ್ ತಗೊಂಡಿಲ್ಲ? ಇಲ್ಲಿ ತನಕ ಒಂದು ಫಸ್ಟ್ 10,000 ತಗೊಂಡಿದ್ದೆ, ಕಡೆಗೆ ಅದು ಕ್ಲಿಯರ್ ಮಾಡಿದೆ. ನಂತರ 30,000 ಕೊಟ್ರು, ಅದನ್ನು ಕ್ಲಿಯರ್ ಮಾಡಿದೆ. ನಂತರ ನಂಗೆ 1 ಲಕ್ಷ ಬೇಕಿತ್ತು. 1 ಲಕ್ಷ ಬೇಕಿದ್ದಲ್ಲಿ ಮತ್ತೆ ಇಬ್ರು ಅರ್ಜಿ ಹಾಕ್ರು, ನಾನು ಅರ್ಜಿ ಹಾಕಿದೆ, ನಂಗೆ ಸಿಕ್ಲಿಲ್ಲ, ಅವ್ರಿಗೆ ಸಿಕ್ತು. ಅದಕ್ಕೋಸ್ಕರ ನಂಗೆ ಸಂಘದ ಲೋನ್ ಸಿಗದಿರ ಮೇಲೆ ನಾನು ಎಂತಕ್ಕಿರುವುದು, ಸುಮ್ನೆ ವೇಸ್ಟ್ ಅಂತ ನಾನು ನನ್ನಷ್ಟೇ ಕೈದ್ ಮಾಡಿಬಿಟ್ಟೆ. ಕೈದ್ ಮಾಡಿಬಿಡಕ್ಕೂ ಅದು ಒಂದು 4 ವಾರಕ್ಕೂ ಕಟ್ತೇಕಂಡೆ. ಕಡೆಗೆ ಲಾಸ್ಟ್ ಮತ್ತೊಬ್ರು ಹೇಳ್ರು, ನಿನ್ಗೆ ಲೋನ್ ಕೊಟ್ಟಿಲ್ಲ, ಮೋಸ ಮಾಡಿದ್ರೆ ಅಂತ ಹೇಳ್ರು ನಮ್ಮ ಸಂಘದ ಹಾಕೊಂಡು. ನಾನು ಅದಕ್ಕೆ ನನ್ ಮನ್ಸಿಗೆ ಬೇಜಾರಾಯ್ತು. ಉಳಿತಾಯ ನನ್ನ ಹಣ ಎಷ್ಟಿತ್ತು 12,500 ರೂಪಾಯಿ, ಅದು ಪೂರ ಕಟ್ಟಿಬಿಟ್ಟೆ ನಾನು. ಯಾವಾಗ ಕಟ್ಟಿದ್ರಿ? ಎಷ್ಟು ಸಮಯ? ಒಂದು ತಿಂಗಳಾಯ್ತು. 1 ತಿಂಗಳ ಆದ್ಮೇಲೆ ಕೂಡ ಇವತ್ತು 550 ಇಸ್ಕೊಂಡಿದ್ದಾರೆ. 550 ಮೊನ್ನೆ ನಮ್ ಸಂಘದ ಸದಸ್ಯರಲ್ಲ, ಅವ್ರ 320 ರೂಪಾಯಿ ತಗೊಂಡ್ರು. ನಿಮ್ದು ದುಡ್ಡು? ಅವ್ರ ಮತ್ತೆ ನೆಕ್ಸ್ಟ್ ಕೇಂಟು ಶಿವಕುಮಾರ್ ದುಡ್ಡು ಕೊಟ್ಟಾಯ್ತು ಕೇಂದ್ರ. ಶಿವಕುಮಾರ್ ಕೊಟ್ಟಾಯ್ತು ಅಂದ್ರೆ ಹೇಳ್ರು 320 ರೂಪಾಯಿ. ನಾ 320 ರೂಪಾಯಿ ಕೊಡ್ಲೇ ಇಲ್ಲ, ಅವರೇ ಹಾಕಿದ್ದಾರೆ. ಅವ್ರೆ ಹಾಕಿದ್ರು 320 ರೂಪಾಯಿ, ನಾನ್ ಕೊಡ್ಲಿಲ್ಲ. ಅದು ನಿಮ್ಮದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು. ಈಗ ಮೊನ್ನೆ ಕೇಳಿದ್ರೆ 550 ರೂಪಾಯಿ ಅಂತ ಹೇಳ್ರು. ಪುನಃ 550 ಇದೆ ಅಂತ ಹೇಳಿದ್ರು. ಹಾಕ್ದೆ. ಈಗ ನಾಡ್ದು ಕಾಣ್ಬೇಕು, ನಾಡ್ ಕೊಡ್ತೇನೆ ಹೇಳಿದ್ರೆ ಶುಕ್ರವಾರ ಕೊಡ್ದಿರ್ ಮತ್ತೆ ಎಲ್ಲ ಒಟ್ಟು ಮಾಡಿ ನನ್ಗೆ ಏನ್ ಮಾಡಿ. ಅದೇ ಇವ್ರು ನೋಡಿ, ನಿಮ್ಮ ಊರ್ನ ಈಗ ಶಂಕರನಾರಾಯಣ ಉಳ್ಳೂರು 74 ಏರಿಯಾದವರು ನೋಡಿ, ಇವರಿಗೆ ಇವರು ಸಂಘ ಬಿಡ್ತೀನಿ, ಸಾಲ ಇಲ್ಲ, ಇವರು ಬಿಟ್ಟಿದ್ದಾರೆ. 500 ರೂಪಾಯಿ ಬಂದ ಸಂಘದ. ಈಗ ನಿಮ್ಮದು ಉಳಿತಾಯ ಎಷ್ಟಿದೆ? 5,500 ರೂಪಾಯಿ. 5,500 ರೂಪಾಯಿ ಉಳಿತಾಯ ಇವರಿಗೆ ಸಿಗ್ಬೇಕು. ನೀವು ಇವರ ಪರವಾಗಿ ಸ್ವಲ್ಪ ಮಾತಾಡಿ, ಯಾಕಂದ್ರೆ ಇವರಿಗೆ ಉಳಿತಾಯ ಸಿಗುವ ತನಕ ನೀವು ಕೂಡ ಕಟ್ಬೇಡಿ, ಯಾರು ಕಟ್ಬೇಡಿ. ಇವರಿಗೆ ಸಪೋರ್ಟ್ ಮಾಡಿ, ಇವರ ಉಳಿತಾಯ ಸಿಗ್ಲಿ. ಇಲ್ಲ ಅಂದ್ರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಾವು ಕಷ್ಟ, ನಾವು 1 ವಾರ ನಾವು ಕಡ್ದಿರಿತ್ತಲ್ಲ, ಮನೆಗೆ ಬತ್ರ ಅದೇ ಅವ್ರ ದುಡ್ಡು ನಾವು ಕಟ್ಟಿತ್ತಲ್ಲ, ನಮ್ ದುಡ್ಡು ಕೊಡೋಕೆ ಏನಾಯ್ತು ಅವ್ರಿಗೆ? ಭಿಕ್ಷೆ ಪಟ್ಟಿತ್ತ? ಹೌದು, ಕೊಡ್ಲೇಬೇಕು. ಈಗ ಉಳಿತಾಯ ಅಂದ್ರೆ ಅವ್ರಿಗೆ ಪಟ್ಟ ಕೊಡುದಿಲ್ಲ, ಎಲ್ಲ ನೀವು ಸಂಘ ಬಿಡಬಾರ್ದು, ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಸಂಘ ಬಿಡಬಾರ್ದು ಅಂದ್ರೆ ಆ ಸಂಘದಲ್ಲೇ ನಾವ್ ಇರ್ಬೇಕು. ನನ್ ಸಾಲ ಇಲ್ಲ, ಅದ್ ನಾನ್ ಕ್ಲಿಯರ್ ಮಾಡೋಕಿಲ್ಲ, ಯಾಕಂದ್ರೆ ಅವ್ರ ಮತ್ತೊಬ್ರು ಸಾಲ ಇದೆಯಲ್ಲ, ನಾವು ಜಾಮೀನ್ ಹಾಕಿದೀವಲ್ಲ, ಹಾಗಾಗಿ ಅವ್ರು ಕ್ಲಿಯರ್ ಆಗೋರೆ ನಾವು ಸಂಘದಾಗ ಇರ್ಬೇಕು. ನಮ್ ಸಂಘದಲ್ಲಿ ಯಾರ್ದು ಲೋನ್ ನಾವು ಯಾರಿಗೂ ಜಾಮೀನ್ ಹಾಕಿಲ್ಲ ಅಂದ್ರೆ ನಾವು ಸಂಘ ಬಿಡ್ಬೋದು. ನಾವೆಲ್ಲ ಸಂಘದಲ್ಲಿ ಇದೀವಲ್ಲ, ಎಲ್ಲರಿಗೂ ಜಾಮೀನ್ ಹಾಕಿದೀವಲ್ಲ. ಇವಾಗ ನೀವು ಏನ್ ತೀರ್ಮಾನ ಮಾಡಿದೀರಾ? ನಂದೀಗ ನಾನು ಹೇಳಿದ್ದೀನಿ, ನಂದು ಸಾಲ ಇಲ್ಲ. PRK ಅಮೌಂಟ್ ನನಗೀಗ ಮತ್ತೆ ಬರ್ತಾ ಇದೆ. ನಾನ್ ಲೋನ್ ತಗಿಲಿಲ್ಲ, 230 ರೂಪಾಯಿ ಮತ್ತೆ ಕೊಟ್ಟಕ್ ಬರ್ತಾ ಇದೆ. ನಾನ್ ಲೋನ್ ತಗಿಲಿಲ್ಲ, ಈಗ 230 ರೂಪಾಯಿ 230 ಲೋನ್ ಇದ್ರೆ ಮಾತ್ರ ಕೊಡ್ಬೇಕು. PRK ಅಲ್ಲ, ಮತ್ತೆ ಬರ್ತಾ ಇದೆ ನಂಗೆ. ನಾನು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ, ಕಟ್ತಾ ಇದ್ದೆ, 1-2-3 ವಾರದ ಮುಂಚೆ ಕಟ್ತಾ ಇದ್ದೆ. ನನಗೆ ಈ ತರ ಮೊನ್ನೆ ಲೋನ್ ಕೇಳಿದಾಗ, ಇಲ್ಲ ಅವ್ರದ್ದು ನೀವು ಕ್ಲಿಯರ್ ಮಾಡ್ರ ಮೇಲೆ ನಿಮ್ಗೆ ಲೋನ್ ಸಿಗತ್ತೆ,
ನಿಮ್ಮ ಹೆಂಡತಿದ್ ಏನ್ ಸಾಲ ಇದೆಯೋ ಹಾ. ಅವ್ರು ಇಲ್ಲ ಅವ್ರನ್ನ ಅದು ವಸೂಲಿ ಮಾಡಕ್ ನಮ್ ಕೈಯಲ್ಲಿ ಆಗಲ್ಲ, ಹಾ. ನೀವು ಕಟ್ಟಬೇಕು, ಅವ್ರು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಲೋನ್ ಕೊಡ್ತೀವಿ ಹಾ, ಹಾ, ಅಂತ ಹೇಳಿದಾಗ ನನ್ ಮನ್ಸಿಗೆ ಬಂತು, ನಾನು ಸ್ಟಾಪ್ ಮಾಡಿದೆ. ಹಾ. ನನ್ಗೆ ಯಾರು ಮಾಡಿ ಅಂತ ಯಾರು ಹೇಳಿದ್ದಲ್ಲ, ಹಾ. ನಾನೇ ಮಾಡಿದ್ದು. ಹಾ, ಹಾ. ಅದಕ್ಕೆ ನಾನು ಫೋನ್ ಮಾಡಿದೆ, ನಾನು ಕಟ್ಟುವುದಿಲ್ಲ ಅಂತ ಹೇಳಿದೆ. ನಿಮ್ ಜೊತೆ ನಾವಿದ್ದೇವೆ, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ. ಏನಿದ್ರು ನಮಗೆ ಫೋನ್ ಮಾಡಿ, ನೀವು ಅದು ಸರಿ ಆಗೋ ತನಕ ನೀವು ಕಟ್ಟಲೇಬೇಡಿ. ಅದು ಏನು ಅಂತ ತೀರ್ಮಾನ ಮಾಡ್ಲಿ. ನಿಮ್ದು ಅಷ್ಟೇ, ನೀವು ನಿಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಸ್ವಲ್ಪ ಹೇಳಿ, ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಲಿ. ನಿಮ್ಗೆ ಸಿಗುವ ತನಕ ಅವರು ಕೂಡ ನಿಲ್ಸ್ಲಿ. ತಂದೆದು 30,000 ಚಿಲ್ಲರೆ ಇತ್ತು ಉಳಿತಾಯ, ಕಡೆಗೆ ತಾಯಿದು ಒಂದು 18,000, ಮತ್ತೆ LIC ಎಲ್ಲ ಕೇಳಕ್ಕಿದ್ರೆ ನನ್ಗೆ ಕಣ್ಣೀರ್ ಖಾಲಿ ಬಂತು. ಆ ಮೇಡಮ್ ಮತ್ತೆ ಕೇಳ್ರೆ ಅದು ನಮ್ಗೆ ಗೊತ್ತಿಲ್ಲ, ಮತ್ತೆ ಕೇಳ್ಬೇಕು, ಇರುತ್ತೆ ಕೇಳ ಮತ್ತೆ ಯಾರತ್ತೆ ಕೇಳ್ಬೇಕು ನಾವು? ಆ ಸಂಘದ ಕೇಳಿ ಲಾಸ್ಟ್ ಅಂತೂ ಅಕೌಂಟ್ ಹಾಕಿ ಆಯ್ತು ಅಂತ ಹೇಳ್ರೆ, ಯಾವ ಅಕೌಂಟ್ ಅಂತ ಕಾಮ್ ನಾವು ನಮ್ ಕಾಮ್ದೇ ಬಿಟ್ಬಿಟ್ಟು ನಾವು ಮತ್ತೆ ಕೇಳಿದ್ರೆ ಏನಾದ್ರು ಒತ್ತಾಯ ಮಾಡಿದ್ರೆ ಮರ್ಯಾದೆ ತೆಗಿತಾರೆ. ನಮ್ಮ ನಮ್ಗೆ ಎಂತಾರು ಮಾಡಿ ಬಿಡ್ತಾರೆ ಅವರು. ಹೌದೌದು ಹೌದು ಹೌದು. ಅದೇ ನಮ್ಗೆ ಇದು ನಾವು ದಾಸನೆ ಮಾಡಿದಾಗ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಗೆ ಇವತ್ತಾಗುದಿಲ್ಲ, ಬರುವಾರ ಮೀಟಿಂಗ್ ಮಾಡುವ, ಬರುವಾರ ಅಂದ್ರೆ ಅವರು SB ಮತ್ತೊಬ್ರನ್ನ ಕರ್ಕ ಬರುದು, ಅಂದ್ರೆ ಅವ್ರ ಕೈಗೆ ಹೇಳಕ್ಕಾಗ, ಅವ್ರು ಮತ್ತೊಬ್ರ ಹತ್ರ ಕೇಳಿ ಇಲ್ಲಿ ತನಿಖೆ ಮಾಡಿ ಅವ್ರು ಮಾತಾಡ್ಕೊಂಡೇ ಬರುದು. ನೋಡಿ, ನಾವು ಕೂಡ ಅಭಿಯಾನ ಸ್ಟಾರ್ಟ್ ಮಾಡಿದ್ದು ಈ ಬಡವರಿಗೆ ಈ ತರ ಎಷ್ಟು ಕಡೆ ಅನ್ಯಾಯ ಆಗ್ತದೆ. ಇದಕ್ಕೆಲ್ಲ ಅಂತ ಇಲ್ಲ, ನನ್ನ ಹೆಸರಲ್ಲಿ ಲೋನ್ ಇಲ್ಲ, PRK ಅಮೌಂಟ್ ನಾವು ಯಾಕೆ ಕಟ್ಬೇಕು? ಹೌದು, ಲೋನ್ ಕಟ್ಲಿಕ್ಕಿಲ್ಲ. ಹೌದು, ಯಾಕೆ ಬರ್ತಾ ಇದೆ? ಹೌದು, ಅದಕ್ಕೆ ಅದು ಬೇಜಾರಾಗಿ ನಾನೆಲ್ಲ ಸ್ಟಾಪ್ ಮಾಡಿದೆ. ಲೋನ್ ಇಲ್ದೇ ಇರೋರಿಗೆ PRK ಕಟ್ತಾ ಇದ್ರೆ ಅವ್ರಿಗೆ ಏನು ದುಡ್ಡು ಕೊಡುದಿಲ್ಲ. ಅವ್ರು ಹೇಳ್ತಾರೆ ಅವ್ರು ಲೋನೇ ಇಲ್ಲ ಅಂತ ಹೇಳ್ತಾರೆ. ನಾವು ಬಡವರು ಹಾಕೊಂಡು ನಮ್ ಸಾಲ ಕ್ಲಿಯರ್ ಮಾಡಿದೀವಿ, ಆದ್ರೂ ನಮ್ಗೆ ಉಳಿತಾಯ ಕೊಡುದಿಲ್ಲ ಅಂದ್ರೆ ಯಾವ ನ್ಯಾಯ ಸರ್? ಹೌದು, ಸಂಘ ಬೇಡ ಅಂತ ಬಿಟ್ಟು ಹೋಗ್ತಾ ಇದಾರೆ, ಕೊಡ್ಬೇಕಲ್ಲ. ನಮ್ ಉಳಿತಾಯ ದುಡ್ಡು ಕೊಡಕೋತಿಲ್ಲ ಅವರಿಗೆ, ಕೊಡ್ಲೇಬೇಕು. ಅದೇ ಕೇಳಿದ್ರೆ ನೀವು ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಸರಿ ಆಗತ್ತೆ, ಮತ್ತೆ ಗೌರವ ಕೊಡೋಣ ಮತ್ತೆ ನಮ್ಗೆ ಒಳ್ಳೆ ರೀತಿ ಗೌರವ ಈಗ. ನೋಡಿ, ಇವಾಗ LH ಮಂಜುನಾಥ್ ಅವರು ಈಗ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅನಿಲ್ ಅವರೇ, ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ, ಇವರಿಗೆ ಉಳಿತಾಯದ ಅಮೌಂಟ್ ಕೊಡಿ. ಈಗ 1 ತಿಂಗಳಿಂದ ಇವರಿಗೆ ಸತಾಯಿಸ್ತಾ ಇದ್ದಾರೆ. ಅನಿಲ್ ಅವರೇ, ಇಲ್ಲಿ ಕೇಳಿ, ಇವರಿಗೆ ಉಳಿತಾಯದ ಅಮೌಂಟ್ ಯಾಕೆ ನೀವು ಕೊಡ್ತಾ ಇಲ್ಲ? ಇವರಿಗೆ ಇನ್ನು 15 ದಿವಸ ಟೈಮ್ ಕೊಡ್ತೇವೆ. ಇವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ ನಿಮಗೆ. ಅವರಿಗೆ ಆಗುದಿಲ್ಲ ಅಂತ ಅವ್ರು ಹೇಳಿ, ನಿಮಗೆ ನಾವು ಕೊಡ್ತೇವೆ. ಅರ್ಥ ಆಯ್ತಾ? ನಾವು ಕೊಡ್ತೇವೆ ಮಾತ್ರ. ನಿಮ್ಮ ಸಂಘವನ್ನು 6 ತಿಂಗಳಲ್ಲಿ ನಾವು ಕೂಡ ನಿಲ್ಲಿಸ್ತೇವೆ. ಅವ್ರು ತಗೊಂಡದವ್ರು ಎಷ್ಟು ಜನಕ್ಕೆ ನಾವು ಮೊನ್ನೆ ಕೂಡ ಹೋಗಿ ನಮಗೆ ಹೊಡಿಲಿಕ್ಕೆ ಬಂದ್ರು. ಇರುವಲ್ಲಿ ನಿಮ್ಗೆ ಗೊತ್ತಿರ್ಬೋದು, 1.5 ವರ್ಷದಿಂದ ಅವರಿಗೆ ಉಳಿತಾಯ ಕೊಡ್ಲಿಲ್ಲ. ನಾವು ಅವರ ಕಷ್ಟ ಕೇಳಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಮೇಲೆ ಅವರು ಗಲಾಟೆ ಮಾಡ್ಲಿಕ್ಕೆ ಬಂದ್ರು. ಅವರಿಗೆ ಕೂಡ ಉಳಿತಾಯ ಸಿಗ್ಲಿಲ್ಲ. ನೀವು ಎಲ್ಲ ಬೊಗಳೆ ಬಿಡೋದನ್ನು ಬಿಡಿ. ಏನು ಕಷ್ಟ ಇದೆ ಇಲ್ಲಿ, ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಮಾಡ್ಕೊಂತ ಹೋಗಿ. ಇಲ್ಲದಿದ್ರೆ ನಿಮ್ಮ ಸಂಘ ನಿಲ್ತದೆ ಅಂತೂ ಗ್ಯಾರಂಟಿ. ಬೇಗ ನಿಲ್ತದೆ, ಖಂಡಿತವಾಗಿ ಆದಷ್ಟು ಬೇಗ ನಿಲ್ತದೆ. ಇಲ್ಲದಿದ್ರೆ ಆದಷ್ಟು ಬೇಗ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿ. ಇವರಿಗೆ 15 ದಿವಸದಲ್ಲಿ ಉಳಿತಾಯದ ಅಮೌಂಟ್ ಬಂದಿಲ್ಲ ಅಂದ್ರೆ ಕತೆನೆ ಬೇರೆ ಆಗ್ತದೆ ಅಷ್ಟೇ. ಕಷ್ಟಪಟ್ಟು ದುಡ್ಡು ಕೊಡ್ಲೇಬೇಕು, ಕೊಡ್ತಾರೆ ಅವರು. ಇವರಿಗೆ ಏನು ಸಮಸ್ಯೆ ಆಗಿದೆ ಅದನ್ನು ಕೇಳಲಿಕ್ಕೆ ನೀವು ಬರ್ತಾ ಇಲ್ಲ. ಗೂಂಡಗಳನ್ನೆಲ್ಲ ಕಳಿಸ್ತಾರೆ, 10-15 ಜನ 20 ಜನನೆಲ್ಲ ಕಳಿಸಿ. ಈಗ ನಮ್ಗೆ ಫೋನ್ ಬಂತು, 19 ಜನರನ್ನು ಕಳಿಸಿದಾರಂತೆ. ಒಂದು ಹೆಂಗಸು ಮನೆಯಲ್ಲಿ ಇದ್ದಾರೆ, 19 ಜನರನ್ನು ಕಳಿಸಿದಾರಂತೆ. ನೀವು ಈ ತರ ಮಾಡುವುದಕ್ಕಿಂತ ಅಲ್ಲಿ ಸಮಸ್ಯೆ ಏನಿದೆ ನಮ್ಮ ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ ನಮ್ಮ ಜೊತೆ ಚರ್ಚೆಗೆ ಬನ್ನಿ. ನೀವು ಅಲ್ಲಿ ಟಿವಿಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ನಮ್ಮ ಜೊತೆ ಚರ್ಚೆಗೆ ಬನ್ನಿ. ಬೇರೆ ಸಂಘದವರು ಏನ್ ಹೇಳ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರ ಅಲ್ಲ? ಏನ್ ಮಾಡಿ ಅಂದ್ರೆ ಅವ್ರು ಸಾಲ ತಗೊಂಡಿರಲ್ಲ. ಈಗ ನಾನ್ ಕೇಳಕೋದ್ರೆ ಅವ್ರು ಹೇಳ್ತಾರೆ ನಾವು ಕೊಟ್ಕೊ ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಈ ಮತ್ತೊಬ್ರು ಕೇಂದ್ರ ಸಪೋರ್ಟೇ ಬರ್ತಾರ ಅಲ್ಲ ಅವ್ರಿಗೆ. ಮತ್ತೆ ನಾನು ಹೇಳ್ಗತ್ತೆ ಅವ್ರು ಹೇಳ್ತಾರೆ ನಾನು ಯಾಕೆ ಬರ್ಬೇಕು, ಆ ತರ ಭಾವನೆ ಬರುತ್ತೆ ಅವ್ರಿಗೆ. ನಿಮ್ಮ ಮೇಲೆ ಕರುಣೆ ಇದ್ರೆ ಅವ್ರು ಕೂಡ ಒಂದು ಹೇಳ್ತಾರೆ ಮಾತು, ನಾವು ನಿಲ್ಲಿಸ್ತೇವೆ, ಇವ್ರಿಗೆ ಸಿಗುವ ತನಕ ನಾವು ನಿಲ್ಲಿಸ್ತೇವೆ ಅಂತ ಅವ್ರು ಹೇಳಿದ್ರೆ ಅವ್ರು ಕೊಡಿಸ್ಬೇಕು. ಈಗ ಅನ್ಯಾಯ ಮಾಡೋಕ್ಕಾಗ ಸರ್, ನಮ್ದು ಬಡ ಜೀವ ಇಲ್ಲ. ನಮ್ದು ಒಂದು 10 ರೂಪಾಯಿ ದುಡುಕು ನಮ್ಗೆ ಕಷ್ಟ ಇರುತ್ತೆ. ಈಗ 5,000 ರೂಪಾಯಿ ಒಟ್ಟು ಮಾಡಿತ್ತಲ್ಲ, ನಾವು 5,000 ರೂಪಾಯಿ ನಮ್ಗೆ ಕೊಡಕಾತಿಲ್ಲ. ಫಸ್ಟ್ ನಾವು 12,500 ರೂಪಾಯಿ ಕೊಡಕಿದ್ರೆ ನನ್ನ ಅಕ್ಕಂದು ಚಿನ್ನ ಸರ ಇತ್ತಲ್ಲ, ಅದನ್ನ ಕೊಟ್ಟು ನಾನು 12,500 ರೂಪಾಯಿ ಕಟ್ಟಿದ್ದೆ. ನಾನು 12,500 ರೂಪಾಯಿ. ಈಗ ನನಗೆ ಉಳಿತಾಯ ತಣಕಿದ್ರೆ ಅದೇ 15 ದಿವಸದಲ್ಲಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ, ನಿಮ್ಮ ದುಡ್ಡನ್ನು ನಾವು ಕೊಡ್ತೇವೆ. ಸಂಘವನ್ನು ಆದಷ್ಟು ಬೇಗ ನಿಲ್ಲಿಸ್ತೇವೆ. ಇದು ಸಿಗ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ನಿಲ್ತದೆ ಅಂತೂ ಗ್ಯಾರಂಟಿ, ಬೇಗ ನಿಲ್ತದೆ ಅಷ್ಟೇ. ಇದರಲ್ಲಿ MID ಅಲ್ಲಿ ನಮ್ದೀಗ ಉಳಿತಾಯ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ, ಸಾಲ ಇಲ್ಲ, ಸಾಲ ನಾವು ಸಂಘ ಬೇಡ ಅಂತ ನಾವು ನಮ್ಮ ಮನಸ್ಸಿಗೆ ಬಂದಾಗ ನಾವು ಸಂಘ ಬಿಡ್ತೀವಿ. ಈಗ ಬ್ಯಾಂಕ್ ನಮ್ದಿಗೆ ಲೋನ್ ಇಲ್ಲ ಅಂದ್ರೆ ನಾವು ಲೋನ್ ಕ್ಲಿಯರ್ ಮಾಡ್ತೀವಿ, ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಕೊಡ್ತಾರೆ.
ನಮ್ಗೆ ಬೇಡ ಸರ್, ನಾವು ಬೇರೆ ಅಕೌಂಟ್ ಮಾಡ್ತೀವಿ, ಹೌದು. ನಾವು ಬೇರೆ ಕಡೆಯಿಂದ ಇಲ್ಲ Account account close ನಾವು ಮಾಡ್ತಾ ಇದ್ದೀವಿ. ಮಾಡ್ಕೊಂತೀವಿ. ಹ್ಮ್. ಈಗ ಕೆನರಾ ಇದ್ರೆ ಕರ್ನಾಟಕ ಬ್ಯಾಂಕ್ ಮಾಡ್ಕೊಂತೀವಿ, ಕರ್ನಾಟಕ ಇದ್ರೆ ಬೇರೆ ಯಾವ್ದೋ ಮಾಡ್ಕೊಂತೀವಿ, ನಮ್ಗೆ ಅಕೌಂಟ್ ಬೇಡ ಅಂತ ಇದೆ. ಇಲ್ಲಿ ನಮ್ದು ಈಗ ಸಾಲ ಇಲ್ಲ ಅಂದ್ರ ಮೇಲೆ ನಾವು ಒಬ್ಬರಿಗೆ ಸೆಕ್ಯೂರಿಟಿ ಹಾಕಿ ನಾವು ಅದ್ರ ಸಂಘದಲ್ಲಿ ಸದಸ್ಯರು ಎಲ್ಲರೂ 20 ಸೈನ್ ಹಾಕೋತಿಗೆ ನಮ್ಗೆ ಉಳಿತಾಯ ಬೇಕು, ನಾವು ಸಂಘಕ್ಕೆ ಬೇಡ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ರು ಬಿಡುದಿಲ್ಲ. ನೀವು ಇರ್ಬೇಕು, ನಿಮ್ ಸಂಘದಲ್ಲಿ ಎಲ್ಲ ಸಾಲ ಕ್ಲಿಯರ್ ಆಗೋವರೆಗೂ ನೀವು ಇರ್ಬೇಕು. ಆದ್ರೂ ನಮ್ಗೆ ಈಗ ಸಾಲ ಇಲ್ಲ ಅಂದ್ರೂ PRK ಅಮೌಂಟ್ ಕಟ್ತಾ ಇದೆ, ವಾರ ಕಟ್ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ, ಸಂಘ ಸರಿಯಾಗಿದ್ರೆ ಅದು ನಿಯಮದ ಪ್ರಕಾರ, ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನೀವು ಹೇಳ್ತಾ ಇರೋದು ಕರೆಕ್ಟ್. ಇದು ಅವ್ರದ್ದು ಯಾವ್ದು ಸರಿ ಇಲ್ಲ ಅಲ್ಲ, ಸರಿ ಇಲ್ಲದಿದ್ದರೆ ನೀವು ಹೋಗುವವರು ಬಿಟ್ಟು ಹೋಗ್ಬೋದಲ್ಲ. ನಾವು ಮತ್ತೆಂದಲ್ಲ, ಅವ್ರಿಗೆ ಸಿಗುವವರಿಗಾರು ಉಳಿತಾಯ ಸಿಗ್ಬೇಕಲ್ಲ. ಈಗ ಸಂಘದವರಿಗೆ ನಾವು ಈಗ ಬಿಡ್ತೀವಿ, ಅವ್ರಿಗೆ ನಿಮ್ ಸಂಘ ಬಿಟ್ಟಿ ನೀವು ಬಿಡಿ, ಇದ್ದಾರ ನಡ್ಸ್ಕೊಂಡು ಹೋಗ್ಲಿ ಅಂತ ಅವ್ರವ್ರು ಹೇಳ್ಬೋದಲ್ಲ, ನಿಮ್ ಉಳಿತಾಯ ನಾವು ಕೊಡ್ತೀವಿ. ಇನ್ಮೇಲೆ ನೀವು ಕಟ್ಟೋದು ಬೇಡ, ನಿಲ್ಸಿ, ನಾವು ಇದ್ದೇವೆ, ನಿಮ್ಗೆ ಸಪೋರ್ಟ್ ಮಾಡ್ತೇವೆ. 1 ರೂಪಾಯಿ ನೀವು ಕಟ್ಟೋದು ಬೇಡ, ಸರಿ. ಅದೆಲ್ಲ ಕ್ಲಿಯರ್ ಆಗ್ಲಿ. ಅದು ಏನು ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ ನಂಬರ್ ಇದೆ, ಪಾಸ್ ಪುಸ್ತಕ ಕೊಡ್ಬೇಕು. ನಿಮಗೆ ಸಬ್ಸಿಡಿ ಬೇರೆ ಇದೆ, ನಿಮ್ಗೆ ಸರ್ಕಾರದಿಂದ ನಾನು ಆಗ್ಲೇ ಡಾಕ್ಯುಮೆಂಟ್ ನಿಮ್ಗೆ ತೋರಿಸ್ತೇನೆ. ಸರ್ಕಾರದಿಂದ ನಿಮ್ಗೆ 5% ವರೆಗೂ ನಿಮ್ಗೆ ಸಬ್ಸಿಡಿ ಇದೆ, 5, 6, 7% ವರೆಗೂ ನಿಮ್ಗೆ ಸಬ್ಸಿಡಿ ಇದೆ, ಗೌರ್ಮೆಂಟ್ ಇಂದ ಬರ್ತದೆ. ಅದು ನಿಮ್ಗೆ ಪಾಸ್ ಪುಸ್ತಕ ಇಲ್ಲದೆ ಇರುವ ಕಾರಣ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಪಾಸ್ಬುಕ್ ಡೈರೆಕ್ಟ್ ಆಗಿ ಬರ್ತದೆ. ಅವರು ಪಾಸ್ಬುಕ್ ಕೊಡುದಿಲ್ಲಲ್ಲ, ಅದನ್ನ ಅವರು ತಿಂತಾ ಇದ್ದಾರೆ, ನಿಮ್ಮ ದುಡ್ಡನ್ನು ಅವರು ತಿಂತಾ ಇದ್ದಾರೆ. ಅದೆಲ್ಲ ಕೊಡ್ಲಿ. ಮೊನ್ನೆ ಸಭೆ ಮೀಟಿಂಗ್ ಹೋಗಿದ್ದೀನಿ, ಮೇಲಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವ್ರು ಬಂದಲ್ಲೂ ನಿಮ್ಮ ಅಕೌಂಟ್ ಅಲ್ಲಿ ಏನು ಲೋನ್ ಇದೆಯೋ ಅದು ನಿಮ್ಗೆ ಬ್ಯಾಂಕಿಗೆ ಡೈರೆಕ್ಟ್ ಹೋಗುತ್ತೆ. ಬ್ಯಾಂಕಿಗೆ ಹೋಗುತ್ತಂದ್ರೆ ಬ್ಯಾಂಕಿಗೆ ಒಂದು ಪಾಸ್ ಪುಸ್ತಕ ಮಾಡ್ಕೊಡ್ಬೋದಲ್ಲ, ನಂಬರಿಗೆ ಒಬ್ರೊಬ್ರಿಗೆ MID ಅಂತ ಇರುತ್ತೆ, 1, 2, 3, 10 ನಂಬರ್ ಇದೆ. ಅದೇ ನಾವು ಹೇಳ್ತಾ ಇದೀವಿ, ಬ್ಯಾಂಕ್ ಪಾಸ್ ಪುಸ್ತಕ ಇಟ್ಕೊಂಡು ಬ್ಯಾಂಕಿನವರು ನಿಮ್ಮ ಮನೆಗೆ ಬರ್ಲಿ, ಮತ್ತೆ ನೋಡುವ. ಅದೇ ನಾನು ಹೇಳ್ತಾ ಇರೋದು ಹಾಗೆ. ಈಗ ನಾವು ಬ್ಯಾಂಕಿಗೆ ನಮ್ಗೆ ಹೋಗುತ್ತಂಬಾಗಿದ್ರೆ ನಮ್ಗೆ ಏನಾದ್ರು ಒಂದು ಮೆಸೇಜ್ ಬರ್ಲಿ, ಇಲ್ಲ ಅಕೌಂಟ್ ಪುಸ್ತಕ ಕೊಡ್ಲಿ, ಅದನ್ನ ನಮ್ಗೆ ಏನು ಮಾಡಿ ಕೊಡುದಿಲ್ಲ. ನಮ್ಗೆ ಅವ್ರ ಬಾಯಲ್ಲೇ ಬ್ಯಾಂಕಿಗೆ ಹೋಗುತ್ತೆ, ನಿಮ್ದು ಅಕೌಂಟ್ ಇದು ಆ ಲೀಸ್ಟ್ ಇರುತ್ತೆ, ನಿಮ್ಗೆ ಲೋನ್ ಕಟ್ಟಿದಾಗ ಸ್ಲಿಪ್ ಹಾಕಿದಾಗ ಬ್ಯಾಂಕಿಂದೇ ಅದು ನಿಮ್ಗೆ ಎಷ್ಟೊತ್ತಿ ಕಲೆಕ್ಷನ್ ಹೋಗುತ್ತೆ ಬ್ಯಾಂಕಿನವ್ರಿಗೆ ಗೊತ್ತಾಗುತ್ತೆ, ಬ್ಯಾಂಕಿಂದ ಎಷ್ಟೊತ್ತಿ ಕಲೆಕ್ಷನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಬ್ಯಾಂಕಿನವರು ನಮ್ಗೆ ಎಷ್ಟೊತ್ತಿಗೆ ಅಕೌಂಟ್ ಮಾಡ್ಬೇಕಂತ ಅವ್ರಿಗೆ ಜ್ಞಾನ ಇರೋಲ್ಲ, ಸಂಘದವರಿಗೂ ಜವಾಬ್ದಾರಿ ಇಲ್ಲ. ಒಬ್ಬೊಬ್ರಿಗೆ ಮೆಂಬರಿಗೆ ಅಕೌಂಟ್ ಇದೆ, ಈಗ ಹಾಲ್ ಡೈರಿಗೆ ಹೋದ್ರು ಒಂದು ಪಾಸ್ ಪುಸ್ತಕ ಕೊಡ್ತಾರೆ, ಹಾಲ್ ಕೊಟ್ಟೋದ್ರು ಒಂದು ಪಾಸ್ ಪುಸ್ತಕ, ಇಂತಿಷ್ಟು ಹಾಲ್ ಹೋಗುತ್ತೆ, ನಿಮ್ ಇಂತಿಷ್ಟು ಅಕೌಂಟಿಗೆ ಹಾಲ್ ಬರುತ್ತೆ. ಅದೇ ನಾವು ಹೇಳುದು, ಇನ್ಮೇಲೆ 1 ರೂಪಾಯಿ ಕಟ್ಲಿಕ್ಕೆ ಹೋಗ್ಬೇಡಿ. ಏನಾದ್ರು ಸಮಸ್ಯೆ ಮಾಡಿದ್ರೆ ನಮಗೆ ಕಾಲ್ ಮಾಡಿ. ಏನಾದ್ರು ಮನೆಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ, ಅಲ್ಲಿಂದ ಬರ್ತಾ ಇದ್ದಾರೆ ಅಂದಾಗ ನೀವು ಸ್ಟಾರ್ಟ್ ಮಾಡಿ ವಿಡಿಯೋ, ಹೋಗೋ ತನಕ ವಿಡಿಯೋ ಮಾಡಿ. ಯಾಕಂದ್ರೆ ನಿಮ್ಮ ಮನೆ, ನಿಮ್ಮ ಜಾಗ, ನಿಮ್ಮ ಮೊಬೈಲ್, ನಿಮ್ಗೆ ಹಕ್ಕಿದೆ ಮಾಡುವಂಥದ್ದು. ನಿಮ್ಮ ಮನೆಗೆ ಬರ್ತಾ ಇದ್ದದ್ದು ಅವರು. ವಿಡಿಯೋ ಮಾಡಿ, ಬೈಲಿಕ್ಕೆ ಹೋಗ್ಬೇಡಿ. ಅವ್ರು ಬೈದ್ರು ಕೂಡ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡಿ, 112. ಜಾಸ್ತಿ ಏನಾದ್ರು ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಾವು ಬರ್ತೇವೆ ನಿಮ್ ಜೊತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಒಟ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡುವ, ಅವ್ರು ಏನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಷ್ಟೇ. ಯಾವ ಸ್ವಸಹಾಯ ಸಂಘದಲ್ಲಿ ಇರೋದು ನೀವು? ಹೌದಾ, ಎಷ್ಟು ಜನ ಇದ್ದೀರಾ? ನಾವು 10 ಜನ. ಈಗ ಇವರು ಕೂಡ ನೀವು ಒಂದೇ ಸಂಘದಲ್ಲಿ ಇರೋದಾ? ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ ಸೇರಿ? 20 ವರ್ಷದಿಂದ ಸಂಘದಲ್ಲಿ ಇದ್ದಾರಾ? ಎಷ್ಟು ಉಳಿತಾಯ ಕಟ್ತಾ ಇದ್ದೀರಾ? ನಾವು 20 ರೂಪಾಯಿ ಕಟ್ತಾ ಇತ್ತು, ಈಗ 15,460 ರೂಪಾಯಿ ಅಷ್ಟಾಗಿದೆ ಇವತ್ತು ಉಳಿತಾಯ. ಅದು ಎಲ್ಲ ಲೆಕ್ಕ ನಿಮ್ಮ ಹತ್ರ ಇದೆ. ಲೋನ್ ಎಷ್ಟು ತಗೊಂಡಿದ್ರಿ ಇಲ್ಲಿ ತನಕ ನೀವು? ಇಲ್ಲಿ ತನಕ ತುಂಬಾ ತಗೊಂಡಿದ್ದೆ. ತುಂಬಾ ತಗೊಂಡಿದ್ದೆ. ನಂದು 2,70,000 ರೂಪಾಯಿ. ನಿಮ್ದು 2,70,000 ಉಂಟು. ನೀವು ಕಟ್ಟೋದನ್ನ ನಿಲ್ಸಿದಿರಿ ಈಗ? 3 ವರ್ಷ ಆಯ್ತು. ಯಾಕೆ ನಿಲ್ಸಿದಿರ? ಯಾಕೆಂದ್ರೆ PRK ನನಗೆ 3 ಲಕ್ಷಕ್ಕೆ 13,750 ರೂಪಾಯಿ ಬಂದಿದೆ. 3 ಲಕ್ಷ. ಯಾಕೆಂದ್ರೆ ಜೀವ ಭದ್ರತೆ, ಅದಕ್ಕೆ ಬಡ್ಡಿ. ಆ PRKಗೂ 13% ಬಡ್ಡಿ, ಸಾಲಕ್ಕೂ 13% ಬಡ್ಡಿ, ಮತ್ತೆ ಮೈಕ್ರೋ ಬಡ್ಡಿ, ಟೋಟಲ್ 39.5% ಕಟ್ತಾರೆ. ನಾನ್ 400 ರೂಪಾಯಿ ಕೂಲಿ ಮಾಡೋ, ನಂಗೆ ಅಷ್ಟು ಕೊಟ್ಟು ಸಾಧ್ಯ ಇಲ್ಲ. ಅದವ್ರು ಬ್ಯಾಂಕಿ ಮಾಡಿ ಕೊಟ್ರೆ ನಾನು ಸ್ವಲ್ಪ ಬಡ್ಡಿ ಇದೆ ಸಾಲ ಕಟ್ತೀನಿ, ಇಲ್ಲಾಂದ್ರೆ ಕೊಟ್ಟುದು. ಈಗ PRKಗೆ ಏನಾದ್ರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ? ಎಂತದಿಲ್ಲ. ಈಗ ನೀವು ಲೋನ್ ತಗೊಳ್ಳುವಾಗ ನಿಮಗೆ ಕಷ್ಟ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಅವ್ರು ಒತ್ತಾಯ ಮಾಡಿ ಕೊಟ್ರಲ್ಲ ನೀವು? ಇತ್ತಾಳೆ ತಗೊಳಲ್ಲ, ಮಕ್ಕಳಿಗೋಸ್ಕರ ತಗೊಂಡು. PRK 6 ತಿಂಗಳು ಮೇರ್ ಸೇರ್ಸುದು, ಆಮೇಲೆ 6 ತಿಂಗಳು. ನಾನು ಸೆಪ್ಟೆಂಬರ್ ಸಾಲ ತಗೊಂಡು ಅಲ್ಲಿ ತನಕ ನಿಮ್ಗೆ ಕಟ್ಲಿಕ್ಕೆ ಕಷ್ಟ ಆಗ್ತಾ ಇರ್ಲಿಲ್ಲ, ಈಗ ಕಷ್ಟ ಆಗ್ತಾ ಇದೆ. ಈಗ ನಂಗೆ ಅದಕ್ಕೆ ಮತ್ತೆ ಬಡ್ಡಿ ಹಾಕ್ತಾ ಇದ್ರು. ಆ PRK ಸಾಲನೂ ಅಲ್ದೆ ಮತ್ತೆ ಅದಕ್ಕೆ ಬಡ್ಡಿ ಹಾಕ್ತಾ ಇದ್ರು. ಅದಕ್ಕೆ ಅದನ್ನ ಕೊಟ್ಟು ಕಾತಿ ನಂಗೆ ಸಾಲ ಒಂದೇ, ನಮ್ದು ಮಾತು ಒಂದೇ. ಬ್ಯಾಂಕ್ ಅಪ್ ಹೊಡೆದಂಗೆ ಸಾಲ ತೆಗ್ಸಿ ಕೊಟ್ಟದ್ದು ಅಂದ್ರೆ ಬ್ಯಾಂಕ್ ಅಪ್ ಹೊಡೆದಿಂದ ನಿಮ್ಗೆ ಸಾಲ ಬಂದಂದ್ರೆ ನಾವು ತಕೊಂಡದ್ದು ಹೌದು, ಕಟ್ಟುದು ಹೌದು. ಬ್ಯಾಂಕ್ ಅಪ್ ಹೊಡೆದ ಅಕೌಂಟ್ ಮಾಡಿ ಕೊಡ್ಲಿ,
ನಾವು ಕೊಟ್ಟು, ಇಲ್ಲ ಅಂದ್ರೆ ಕೊಟ್ಟುದಿಲ್ಲ. ಈಗ ನಿಮ್ಮ ಸಂಘದ ಬೇರೆ ಸದಸ್ಯರು ಏನ್ ಹೇಳ್ತಾರೆ ಅದಕ್ಕೆ? ಅವ್ರು ಕೊಡ್ತಾ ಇದ್ರು, ಉಳಿತಾಯ ಇದ್ದಾರೆ ಕೊಡ್ತಾ ಇದ್ರು, ಅವ್ರು ಉಳಿತಾಯ ಕೊಡ್ತಾಳೆ ಕೊಡ್ಸ್ಕೊಂತ ಇದ್ರು. ಅದ್ ಅವ್ರ ಪರ್ಸನಲ್ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಕೊಟ್ಟಿದ್ದಿಲ್ಲ, ನಾವು ಕೊಟ್ಟು ನಮ್ ಬ್ಯಾಂಕ್ ಪಾಸ್ ಪುಸ್ತಕ ಮಾಡ್ತೀವಿ, ಇಲ್ಲ ಅಂದ್ರೆ ಕೊಟ್ಟಿದ್ದಿಲ್ಲ. ಇವ್ರಿಗೆ ನನ್ನ ಹತ್ರ ದುಡ್ಡು ತಗೊಂಡಿಗೆ ಕೊಟ್ಟಿದೆ ಅಂತ ನಾಳೆ ಮತ್ ಪುನಃ ಬ್ಯಾಂಕಿಗೆ ಕೊಟ್ಟಿಲ್ಲ ನಾಳೆ ಬಂದ್ರೆ ನಾನು ಎಲ್ಲಿಗೆ ಹೋಗ್ತೇನೆ? ಹೌದೌದು 400 ರೂಪಾಯಿ ದುಡ್ಡು ನಾ ಮತ್ತೆ ಎಲ್ಲಿ ಹೊಳಿ ಹೌದೌದು ನಾ ಕೊಟ್ಟು ಬ್ಯಾಂಕಿನವರು ನಮ್ಗೆ ಬಂದಿಲ್ಲ ಅಂತ ಹೇಳಿ ನನ್ನ ಹತ್ರ ಇಲ್ಲಿ ವಾರ ವಾರ ವಸೂಲಿ ಮಾಡ್ಕೊಂಡು ತಕೊಂಡೆ ನಿಮ್ ಸಾಲ ಕೊಡ್ತಿದ್ಯಾ ಅಮ್ಮ ಅನ್ನೋದು ಕಡೆ ಕೊಟ್ಟಿಲ್ಲ ಅಂತ ನಂಗೆ ಯಾವ ಪಾಸ್ ಪುಸ್ತಕ ಇದ್ರೆ ಗ್ಯಾರಂಟಿ ಇರುತ್ತೆ, ನಂಗೆ ಗ್ಯಾರಂಟಿ ಇರುತ್ತೆ. ಹೌದು 20 ವರ್ಷದಿಂದ ಕಟ್ಟಿದಕ್ಕೆ ಈಗ ಉಳಿತಾಯಕ್ಕೂ ಕೂಡ ಬಡ್ಡಿ ತುಂಬಾ ಕೊಡ್ಬೇಕು ಅವರು, ಅದು ಕೂಡ ಕೊಡ್ತಾ ಇಲ್ಲ. ಅಂತ ಇಲ್ಲ, ಅದು ಹೋಯ್ತು. ಈಗ ಅಂತ ಮಾಡೋಕ್ಕೂ ಇಲ್ಲ. ಅದಕ್ಕೆ ಆ ಉಳಿತಾಯಕ್ಕೆ ಅವ್ರು ನಮ್ಗೆ ಕೊಡು ಬಡ್ಡಿ ಇತ್ತಲ್ದೆ ಆ ಬಡ್ಡಿಗೆ ವಜಾ ಮಾಡ್ಕೊಳ್ಳಿ ಸಾಲಕ್ಕೆ. ಹಂಗೈತೆ ಅವರೇ ನಂಗೆ ಕೊಟ್ಟಕ್ಕೆ ಕೊಡುದಾಗ್ತಿಗೆ. ಹಾಗಾದ್ರೆ ಇನ್ನು ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟರೆ ನೀವು ಕಟ್ತೀರಾ, ಇಲ್ದಿದ್ರೆ ಕಟ್ಟುದಿಲ್ಲ. ನಿಮ್ಗೆ ಕಟ್ಲಿಕ್ಕೆ ಏನೋ ಕಷ್ಟ ಇಲ್ಲ, ತಾಕತ್ತು ಇದೆ, ಇಲ್ಲಿ ತನಕ ನೀವು ಕಟ್ಟಿದೀರಾ. ತಕೊಂಡು ಯಾವುದೇ ತಿನ್ಬೇಕಂಬ ನಮ್ಗೆ ಯಾವ್ದು ಉದ್ದೇಶ ಇಲ್ಲ. ಸಾಲ ತಕೊಂಡದ್ದು ಪ್ರಾಮಾಣಿಕವಾಗಿ ಕಟ್ಟೇವೆ ನಾವು. ಆದ್ರೆ ಬ್ಯಾಂಕ್ ಯಾರ್ ಅವ್ರ ಅಂತ ಬ್ಯಾಂಕ್ ಆಫ್ ಬರೋಡ, ಆ ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ಮಾಡಿ ಕೊಡ್ಲಿ ಕರೆಕ್ಟ್. ನಾವು ಬ್ಯಾಂಕ್ ನಾವು ಕೊಂಡ್ಕೊಂಡು ಬೇಡ. ಅವರು ನಿಮ್ಗೆ ಸಾಲ ಕೊಟ್ಟಿದ್ದು ಕೂಡ ತೋರಿಸ್ಬೇಕಾ ಬ್ಯಾಂಕ್ ಅಲ್ಲಿ? ನೀವ್ ಅಂದ್ರೆ ಸುಮ್ನೆ ಅಕೌಂಟ್ ಮಾಡಿ ಕೊಟ್ರೆ ನೀವು ಕಟ್ಟಬಾರ್ದು. ಯಾವ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ಕಟ್ಟಿದ್ದು ದುಡ್ಡು ಕೂಡ ಅಲ್ಲಿ ಕರೆಕ್ಟ್ ಆಗಿ ಹೋಗಿದ್ಯಾ ಅಂತ ನೋಡಿ ಆ ಅಕೌಂಟ್ ಗೆ ಮಾತ್ರ ನೀವು ಕಟ್ಟಬೇಕಾಗಿರೋದು. ಬ್ಯಾಂಕ್ ಹಂಗೆ ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟುದ, ಯಾರ್ಯಾರ ತಗೋದಕ್ಕಲ್ಲ ನಾ ಕೊಟ್ಟುತ್ತಾ ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟು ಲೋನಿಗೆ ಮಾತ್ರ ಇಂಟ್ರೆಸ್ಟ್, ಅದ್ರಾಗೆ PRK ಮೈಕ್ರೋ ನಾನು ಜೀವ ಹೋತೈತೆ, ನಂಗೆ ಅದೊಂದು ಭದ್ರತೆ ಬೇಡ, ನಂಗೆ ಎಂತಕ್ಕಿಂತ ಕವಚ ಬೇಡ. ನಮ್ ಬ್ಯಾಂಕಿನ ಇಂಟ್ರೆಸ್ಟ್ ನಾವು ಸಾಯ್ತೈತೆ, ಸಂಘ ಕಟ್ಟುದಿಲ್ಲ ನಾವು, ಬೇಡ ಸಂಘ ಮಾಡಿ ಸಾಕು ನಮಗ್ ಬೇಡ. ಈಗ ನೀವು ಎಷ್ಟು ವಾರ ಆಯ್ತು ಕಟ್ಟೋದು ನಿಲ್ಲಿಸಿ? 3 ವಾರ ಆಯ್ತು. 3 ವಾರದಿಂದ ಒಂದೇ ವಾರ ಕೊಟ್ಟಿಲ್ಲ ನಾನು. ಫಸ್ಟ್ ವಾರ ಕೊಡ್ತಾ ಇದ್ದಲೆ ಫಸ್ಟೇ ಮಧ್ಯಾಹ್ನಕ್ಕೆ ಬಂದಿರೋದು. ಇಲ್ಲಿ ಮನೆಗೆ ಬಂದ್ರ? ಇದೇ ಮನೆನೇ ನಿಮ್ದು? ಕೊಟ್ಟಿಕ್ ಬಂದೆ, ಕೊಟ್ಬೇಕಂತ. ಇಲ್ಲ ಅಮ್ಮ ನಾ ಕೊಟ್ಟಿದ್ರು, ನಂಗೆ ಬಡ್ಡಿ ಜಾಸ್ತಿ ಐತಿ ಎಲ್ಲ ನೀವು ಲೆಕ್ಕ ಹೇಳಿ ಅಂತ. ಲೆಕ್ಕ ಹೇಳ್ರ ಅವ್ರ ಲೆಕ್ಕ ಕೇಳ್ರ ತಲೆ ತಿರ್ಗುತ್ತೆ. ಅದಕ್ಕೆ ನಾ ಕಟ್ಲೇ ಇಲ್ಲ. ನಾ ಕೊಟ್ಟಿದ್ ಏನಿದ್ರು ಬ್ಯಾಂಕಿ ಮಾಡಿ ಕೊಡಿ ಕೊಡ್ತೀನಿ. ಅವರು ನಿಮ್ಗೆ ಮರುಪಾವತಿ ವಿವರ ಅಂತ ಒಂದು ಚೀಟಿ ಕೊಟ್ಟಿರ್ತಾರೆ, ಅದನ್ನೇ ತೋರಿಸಿ ನೋಡಿ ಇದ್ರಲ್ಲಿ ಇಷ್ಟೇ ಇದೆ, ನೀವು ಕಟ್ಟಿದ್ದು ಲೆಕ್ಕ ತೋರ್ಸೋದಿಲ್ಲ ಅವರು ತೋರ್ಸೋ ಲೆಕ್ಕ ನೀವು ನೋಡ್ಬೇಕಷ್ಟೇ. ನಮ್ ಲೆಕ್ಕ ಇನ್ನು ನಮ್ದು ಬೇರೆ ಮಾತಿಲ್ಲ, ಬ್ಯಾಂಕಿ ಮಾಡಿ ಕೊಡ್ರಿ. ಅಲ್ಲ ಹಿಂದಿನ ಮುಂಚೆ ರಿಪೋರ್ಟ್ ಕೊಂಡ್ರು, ಆ ಸಾಲಕ್ಕೆ ಹೊದ್ಕೊಂಡ್ರು, ಮತ್ತೊಂದ್ ರಿಪೋರ್ಟ್ ಇದಕ್ಕೂ ಸಾಲಕ್ಕೂ ನಾವು ಕೊಟ್ಟುದು ಎಷ್ಟು, ಸಾಲಕ್ಕೆ ಹೊತ್ತೆಷ್ಟು, ಅದು ಲಗವೇ ಇಲ್ಲ. ಅದಕ್ಕೆ ಬ್ಯಾಂಕಿಗೆ ಮಾಡಿ ಕೊಡ್ರಿ. ಈಗ ಮನೆಗೆ ಬಂದು ಅಷ್ಟು ಹೇಳಿದ್ರು, ಮತ್ತೆ ನೀವೇನಿದ್ರಿ ಹೇಳಿದ್ರಿ? ನಾನ್ ಕೊಟ್ಟುದಿಲ್ಲ, ಮತ್ ನಾವ್ ಅವ್ರಿಗೇನ್ ಬೈಲ್ಲ, ಅವ್ರು ನಮ್ಗೇನ್ ಬೈಲ್ಲ. ಆದ್ರೆ ನಮ್ ಬ್ಯಾಂಕಿ ಮಾಡಿ ಕೊಡ್ತೇವೆ, ನಾವು ಕೊಡುದಿಲ್ಲ. ಅಷ್ಟೇ ಕೇಳಿ ಸುಮ್ಮನಾಗಿದ್ದಾರೆ. ಇಲ್ಲ ಕೇಸ್ ಹಾಕಿ ರೋಡಿಲ್ಲ, ಕೋರ್ಟಿಗೆ ರೋಡಿಲ್ಲ, ಕೋರ್ಟಿಗೆ ಕೊಂಡ್ಕೊಂಡು ಸರಿ ನಾಷ್ಟು. ಈಗ ಇನ್ನೊಂದ್ಸಲ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ? ಗಲಾಟೆ ಮಾಡೋಕಿದ್ದು ಇದಲ್ಲ, ಅದು ಬ್ರಿಟಿಷರ್ ಕಾಲ ಅಲ್ಲ, ಇದು ಸ್ವಾತಂತ್ರ್ಯ ಸಿಕ್ಕಿತ್ತು, ನಮಗೂ ಗೊತ್ತಿತ್ತ. ಯಾವ ಕಾಲಕ್ಕೂ ಸಾಲ ತಕೊಂಡ್ರೆ ಏನಂತ ಯಾರು ಪೊಲೀಸ್ನವ್ರು ಹೇಳ್ಕೊಂಡು ಸಂವಿಧಾನದಲ್ಲೇ ಇಲ್ಲ, ಕಾನೂನೇ ಇಲ್ಲ. ಅದಕ್ಕೆ ಅದೇನ್ ಕೊಂಡು ಕೇಸ್ ನನ್ ಮೇಲೆ ಕೇಸ್ ಹಾಕ್ಲಿ, ಕೇಸ್ ಹಾಕಿ ಕೊಟ್ಟಿವಿ, ಅಲ್ಲಿ ಕೊಟ್ಕೊಂತೀವಿ. ಈಗ ಎಷ್ಟೋ ಜನ ಸಾಲ ತಗೊಂಡಿದ್ದಾರೆ, ಕಟ್ಟಕ್ಕಾಗದೆ ಏನೋ ಕಷ್ಟ ಇದೆ, ಆಗ ಮನೆಗೆ ಬಂದು ಮರ್ಯಾದೆ ತೆಗೆದಿದ್ದಾರೆ, ಮರ್ಯಾದೆಗೆ ಅಂಜಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಆತ್ಮಹತ್ಯೆ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಅಂತ ಹೇಳಿಗಳೇ ನಾವಲ್ಲ, ನಾವ್ ಎದುರಿಸ್ತೇನೆ, ಅದು ಗೊತ್ತಿತ್ತು. ಅಲ್ಲ ಬೇರೆಯವ್ರಿಗೆ ಏನ್ ಹೇಳ್ತೀರಾ ನೀವು? ಬೇರೆ ಹೆದರ್ಕಂಬ ಅಂತಕ್ಕೆ ನಿಮ್ಮ ಹತ್ರ ಇನ್ನೊಬ್ಬರ ದಬ್ಬಾಳಿಕೆಗೆ ಬಗ್ಗುದಿಲ್ಲ. ಕಾನೂನು ಪ್ರಕಾರವಾಗಿ ನಮ್ಗೆ ಬ್ಯಾಂಕಿನಲ್ಲಿ ಯಾವ ರೀತಿ ಬ್ಯಾಂಕ್ ಮಧ್ಯವರ್ತಿಗಳು ಬೇಡ ನಮ್ಗೆ. ಬ್ಯಾಂಕಿನಲ್ಲಿ ನಾವು ಮಾಡಿಕೊಡ್ಲಿ, ಬ್ಯಾಂಕ್ ವ್ಯವಹಾರ ಮಾಡ್ತೀವಿ. ಅಂದ್ರೆ ಯಾರಾದ್ರೂ ಬಂದು ಈಗ ದುಡ್ಡು ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟಾರ್ಚರ್ ಕೊಟ್ರೆ ಹೆದರ್ಕೊಳ್ಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅದೇ ಅವ್ರಿಗೆ ಸಮಾಧಾನ ಮಾಡ್ತೀವಿ. ಯಾಕಂದ್ರೆ 2 ದಿವಸ ಮುಂಚೆನೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ವಿದ್ಯೆ ಕಲ್ತಾರೆ, ಎಲ್ಲ ಗೊತ್ತಿತ್ತು, ಕಾನೂನು ಗೊತ್ತಿತ್ತು ನಮಗೂ. ಪೈಕರ್ ಎಲ್ಲರೂ ದೊಡ್ಡ ಶ್ರೀಮಂತ್ರೆ, ನಮಗೂ ಗೊತ್ತಿತ್ತು. ಈ 3 ಲಕ್ಷ ಕೊಟ್ಟು ಕೈದಲ್ಲ ಇವ್ರು ಇದ್ದ ದಂಧೆ ನಮ್ಮನ್ನ ಆಟ ಆಡ್ತಾರೆ, ನಾವು ಅವ್ರನ್ನ ಆಟ ಆಡ್ಸತ್ತೆ ಅಷ್ಟೇ. ಅವ್ರು ನಮ್ಮನ್ನ ಈ ತರ ಸೋಲಿತಿದ್ರಲ್ಲ, ಅದು ನಿಲ್ಕ್. ನನ್ಕಿಂತ ಎಷ್ಟೋ ಬಡವರೆಲ್ಲ ಇದ್ರು, ಅವ್ರು ನಿಲ್ಕ್ ಅಷ್ಟೇ. ಅದೆಲ್ಲರಿಗೂ ಈಗ ನಾವು ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ, ನೀವು ಕಟ್ಟದಿದ್ರೆ ಕೂಡ ನಮ್ಗೇನು ಲಾಭ ಇಲ್ಲ, ನೀವು ಕಟ್ಟಿದ್ರು ನಮ್ಗೇನು ಲಾಭ ಇಲ್ಲ. ಬಡವರಿಗೆ ಏನು ಇವರಿಂದ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಒಂದು ನ್ಯಾಯ ಸಿಗ್ಬೇಕು ಅಂತ ನಾವು ಈ ಕೆಲಸ ಮಾಡ್ತಾ ಇರೋದು ಹೊರತು ಮತ್ತೆ ಬೇರೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಕುಂದಾಪುರ ಜನ ಚೆನ್ನಾಗಿ ಮಾತಾಡ್ತಾರೆ.
ಅದಕ್ಕೆ ನಮಗೆ ತುಂಬಾ ಇಷ್ಟ ಆಗ್ತದೆ ಅವ್ರು ಮಾತಾಡೋದು. ನೀವು ಕೇಳಿರ್ಬೋದು, ಶೀಲಕ್ಕ ಅವರ ವಿಡಿಯೋ ನೋಡಿರ್ಬೋದು. ಒಬ್ರು ಶೀಲಕ್ಕ ಅಲ್ಲ, ಇಲ್ಲಿ ತುಂಬಾ ಜನ ಶೀಲಕ್ಕಂದರು ಇದ್ದಾರೆ. ನೋಡಿ, ಯಾರು ಕೂಡ ಆತ್ಮಹತ್ಯೆ ಮಾಡೋರು ನೋಡಿ ಇವರ ಮಾತನ್ನು ಕೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಮೊಬೈಲ್ ನಂಬರ್ ಏನಿದೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಮೊಬೈಲ್ ನಂಬರ್ ಇರ್ತದೆ. ನಮಗೆ ಕಾಲ್ ಮಾಡಿ, ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೇವೆ. ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ, ನಿಮ್ಮ ಲೆಕ್ಕ ಸರಿ ಇಲ್ಲದಿದ್ರು ಕೂಡ, ಹೆಚ್ಚುವರಿ ಕಟ್ಟಿದೆ, ನಿಮಗೆ ಏನಾದ್ರು ತಪ್ಪಿದೆ ಅಂತ ಅನ್ನಿಸಿದ್ರೆ ಅವತ್ತೇ ನಿಲ್ಲಿಸಿ ನಮಗೆ ಕಾಲ್ ಮಾಡಿ. ನಾವು ನಿಮಗೆ ಬಂದು ಮಾಹಿತಿ ಕೊಡ್ತೇವೆ. ಅದು ಅಲ್ಲದೆ ನಿಮಗೆ ಏನೇ ಗಲಾಟೆ ಮಾಡಿದ್ರು, ಕಂಪ್ಲೇಂಟ್ ಕೊಡೋದಾದ್ರೆ ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ. ಹಾಗಾಗಿ ನಾವು ಹೇಳುವಂಥದ್ದು, ಯಾರು ಕೂಡ ಆತ್ಮಹತ್ಯೆ ಮಾಡುವಂಥ ಆಲೋಚನೆ ಮಾಡಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಬೆಳ್ಳಾಲ ಗ್ರಾಮ, ಮೋರ್ಟು, ಕುಂದಾಪುರ ತಾಲೂಕು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ, ಧರ್ಮಸ್ಥಳ ಸಂಘದವರು ಮನೆಗೆ ಬಂದು ಟಾರ್ಚರ್ ಎಲ್ಲ ಕೊಟ್ಟಿದ್ದಾರೆ. ನಾವು ಇವತ್ತು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಎಲ್ಲ ಡಾಕ್ಯುಮೆಂಟ್ ಸಮೇತ ಎಲ್ಲ ತೋರಿಸಿದ್ದೇವೆ. ನಾವು ಈಗ ಕೇಳುವುದೇನೆಂದ್ರೆ, ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ, ನಾವು ಇನ್ಮೇಲೆ ಬ್ಯಾಂಕಲ್ಲೇ ಲೋನ್ ಕಟ್ತೇವೆ. ಗೌರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ. ಈ ಸಬ್ಸಿಡಿ ಏನು ಇದೆ, ಇದು ನಮಗೆ ನಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ಡೈರೆಕ್ಟ್ ಆಗಿ. ಹಾಗಾಗಿ ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಇನ್ಮೇಲೆ ನಾವು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ನಾವು ಈಗ ಕೇಳ್ತಾ ಇದ್ದೀವಿ. ಇಲ್ಲಿ ಕೂಡ ಇವರು ಕೂಡ ಅದೇ ತರ, ಇಲ್ಲಿ ಒಂದು 10-12 ಜನ ಇದ್ದಾರೆ. ಇವರು ಕೂಡ ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇವರು ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಮ್ಮ ಎಲ್ಲ ವಿಡಿಯೋಗಳನ್ನು ಅವರು ನೋಡಿದ್ದಾರೆ, ಎಲ್ಲ ಚೆಕ್ ಮಾಡಿದ್ದಾರೆ, ಅವರು ಲೆಕ್ಕ ಹಾಕಿದ್ದಾರೆ. ಈಗಾಗಲೇ ನಾವು ಕಟ್ಟಿರುವಂಥ ದುಡ್ಡು ಜಾಸ್ತಿ ಆಗಿದೆ, ನಾವು ಇದಕ್ಕೆ ಎಲ್ಲ ದುಡ್ಡು ಕೊಟ್ಟಿದ್ದೀವಿ, ಯಾವುದಕ್ಕೂ ದಾಖಲೆ ಇಲ್ಲ, ಇನ್ನು ಮೇಲೆ ನಾವು ದುಡ್ಡು ಕಟ್ಟುವುದನ್ನು ನಿಲ್ಲಿಸ್ತೇವೆ. ನಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡಿ, ನಾವು ಇನ್ನು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಏನೇನು ಟಾರ್ಚರ್ ಕೊಟ್ಟಿದೆ, ಇವರಿಗೆ ಏನೇನು ಸಮಸ್ಯೆ ಇದೆ, ಎಷ್ಟು ವರ್ಷದಿಂದ ಈ ಸ್ವಸಹಾಯ ಸಂಘದಲ್ಲಿ ಇದ್ದಾರೆ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಏನೇನು ನಡೀತಾ ಇದೆ. ಈ ಕುಂದಾಪುರ ಕಡೆ ಈಗಾಗಲೇ ತುಂಬಾ ಜನ ಈ ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಇವರು ಕೂಡ ಇಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಈಗಾಗಲೇ ನಾವು ಕುಂದಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಇನ್ನು ಕೂಡ ಕುಂದಾಪುರದಲ್ಲಿ ಕೂಡ ಈಗ ನಿನ್ನೇನು ಅವರ ಮನೆಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಡ್ತೇವೆ ನಾವು. ಇಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಾವು ಹೇಳ್ತಾನೆ ಇದ್ದೇವೆ, ಮನೆಗೆ ಬಂದು ನೀವು ದುಡ್ಡು ಕಲೆಕ್ಷನ್ ಮಾಡುವಾಗಿಲ್ಲ, ನೀವು ಕೋರ್ಟ್ ಮೂಲಕ ಏನು ನೋಟಿಸ್ ತಗೊಂಡು ಬಂದು ಮನೆಗೆ ಬಂದು ವಸೂಲಿ ಮಾಡ್ಬೋದು, ನೀವು ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ. ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ನಾವು ಅಲ್ಲೇ ಕಟ್ತೇವೆ ಅಂತ ಹೇಳಿದ್ರು ಕೂಡ ನೀವು ಬರ್ತಾನೆ ಇದ್ದೀರಾ. ನಾವು ಇನ್ನು ಮುಂದೆ, ನಾವು ಮೊನ್ನೆನೇ ಹೇಳಿದ್ದೇವೆ, ಒಂದು ಕೇಸ್ ಮಾಡಿದ್ರೆ ನಾವು 1000 ಕೇಸ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ಇವತ್ತಿಂದ ಕುಂದಾಪುರದಲ್ಲಿ ಕೇಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಅವ್ರ ಹತ್ರ ನಾವು ಮಾತಾಡೋಣ, ಅವ್ರು ಏನೇನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಕುಂದಾಪುರದಲ್ಲಿ ಮೊದಲನೇದಾಗಿ ಸ್ವಸಹಾಯ ಸಂಘವನ್ನು ನಿಲ್ಲಿಸಿದವರು ಇಲ್ಲಿ ರಾಘವೇಂದ್ರ ಶೆಟ್ಟಿ ಅಂತ ಇದ್ದಾರೆ. ಅವರ ಮನೆಗೆ ಬಂದು ಗಲಾಟೆ ಮಾಡಿದ್ದಕ್ಕೆ ಅವರು ಕೇಸ್ ಕೂಡ ಕೊಟ್ಟಿದ್ದಾರೆ. ಆ ವಿಡಿಯೋ 2.5 ಲಕ್ಷ ಜನ ನೋಡಿದ್ದಾರೆ, ನೀವು ಈಗಾಗಲೇ ನೋಡಿರ್ಬಹುದು. ಅವರೀಗ ನಿಲ್ಲಿಸಿ ಎಷ್ಟು ಸಮಯ ಆಯ್ತು, ಆಮೇಲೆ ಏನೇನಾಯ್ತು ಅಂತ ಅವ್ರ ಹತ್ರನೇ ಕೇಳೋಣ. ರಾಘವೇಂದ್ರ ಶೆಟ್ಟಿ ಅವರೇ, ಈಗ ನಾವು ನಿಮ್ಮ ಹತ್ತಿರ ಬಂದು ಒಂದು 2 ತಿಂಗಳು 3 ತಿಂಗಳು ಆಗಿರ್ಬೋದು. ಆಮೇಲೆ ಈಗ ಸ್ವಸಹಾಯ ಸಂಘನ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದೀರಾ. ಈಗ ತುಂಬಾ ಬೈಗಳು ಕೇಳಿರ್ಬೋದು ನೀವು. ಅವ್ರ ಮನೆಗೆ ಬಂದು ಗಲಾಟೆನೂ ಮಾಡಿದ್ದಾರೆ, ಆ ವಿಡಿಯೋ ನಮ್ಗೆ ಕಳಿಸಿದ್ರೆ ಅದನ್ನು ವೈರಲ್ ಕೂಡ ಆಗಿದೆ. ಆಮೇಲೆ ಏನಾಯ್ತು, ಆಮೇಲೆ ಮನೆಗೆ ಬಂದ್ರೆ ನೀವು ಆಮೇಲೆ ದುಡ್ಡು ಕಟ್ಟಿದ್ದೀರಾ? ಇಲ್ಲ, ನಾವು ಯಾವ ಕಾರಣಕ್ಕೂ ಕಟ್ಟಕ್ ಹೋಗಿಲ್ಲ. ಅದ್ರ ಮೇಲೆ ಯಾರದ್ದು ನಮ್ಮ ಮನೆ ಹತ್ರ ಭೇಟಿ ಇಲ್ಲ, ಎಲ್ಲಿ ಸಿಗೋರು ಇಲ್ಲ, ಯಾರದ್ದು ಕಾಲು ಇಲ್ಲ. ನಿಮ್ಮ ಅಕ್ಕ ಅವ್ರಿಗೆ ಏನು ಕಂಪ್ಲೇಂಟ್ ಆಯ್ತಂತ, ಏನಾಯ್ತು ಅದು? ಏನು ಆಫೀಸಿಗೆ ಬಂದು ಕಟ್ಬೇಕಂತ ಬಾಕಿ ಇದೆ ನಿಮ್ದು ಇಂತಿಷ್ಟ ಅಂತ ಹೇಳಿದಾಗ ಅವ್ರು 500 ರೂಪಾಯಿ ಕೊಟ್ಟು ಕಳ್ಸಿದ್ದಾರೆ. ಅದ್ರ ಮೇಲೆ ಇನ್ನು 2 ವಾರ ಆಯ್ತು ಈಗ ನಿಲ್ಸಿ. ಈಗ ನಿನ್ನೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಅಕ್ಕ ಅವರು, ಅವ್ರ ಹೆಸರೇನು? ಚಂದ್ರಾವತಿ ಅವರು ದುಡ್ಡು ಕಟ್ತಾ ಇದ್ದಾರೆ. ಈಗ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ, ಇನ್ಮೇಲೆ ಕಟ್ತೇನೆ ಅಂತ ಬರೆದು ಕೊಟ್ಟಿದ್ದಾರೆ. ಈಗ ಅವ್ರದೆಲ್ಲ ಸಾಲ ಎಲ್ಲ ಕೊಟ್ಟಿದ್ದಾರೆ, ಬಾಕಿ ಇದ್ದದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಹೌದಾ? ಇಲ್ಲ ಯಾವ ಕಾರಣಕ್ಕೂ ಅದು ಪೂರ ಕಟ್ಲಿಲ್ಲ. ಮತ್ತೆ 2 ವಾರ ಆಯ್ತು, ಅದಾಗಿ ನಿಲ್ಸಿ 2 ವಾರ ಆಯ್ತು. ವಾರಕ್ಕೆ 2,500 ಕಟ್ಬೇಕು. 2 ವಾರ ಅಂದ್ರೆ 5,000 ಆಯ್ತು. ಮತ್ತೆ ನಾವು ಕಟ್ಟಲಿಲ್ಲ, ಇನ್ನು ಕಟ್ಟುದು ಇಲ್ಲ. ಈಗ 2-3 ತಿಂಗಳಿಂದ ಅವ್ರು ಬರೀ 500 ರೂಪಾಯಿ ಮಾತ್ರ ಇಸ್ಕೊಂಡು ಹೋಗಿದ್ದು. ಅದ್ರ ಮೇಲೆ ಕಂಪ್ಲೇಂಟ್ ಮೇಲೆ ಮಾಡಿದ್ರಿ ನೀವು? ಏನಾಯ್ತು ಅದು ಕಂಪ್ಲೇಂಟ್? ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರು, ಮತ್ತೆ ಅಕ್ಕನ ಕರೆದಿಲ್ಲ. ಅವರಿಗೆಲ್ಲ ಡಾಕ್ಯುಮೆಂಟ್ ಪೂರ ತಕ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಡಾಕ್ಯುಮೆಂಟ್ ಕೊಟ್ಟು ಹೋಗಿದ್ದಾರೆ, ಇವ್ರು ತಗೊಂಡಿದ್ದಾರೆ. ಆಮೇಲೆ ಕಟ್ಲಿಲ್ಲ. ಮತ್ತೆ ಅದೆಲ್ಲ ನೋಡಿ ನಾವು ಕಟ್ಟುದಿಲ್ಲ ಹೇಳಿದ್ರೆ ಹಂಗೆ ನಿಲ್ಸಿದ್ವಿ. ಅದ್ರ ಮೇಲೆ ಯಾರ್ದು ಫೋನು ಇಲ್ಲ, ಪ್ರೆಷರ್ ಇಲ್ಲ, ಏನೂ ಇಲ್ಲ, ಕಟ್ಟುದು ಇಲ್ಲ. ನಿಮ್ಮ ಶಂಕರನಾರಾಯಣ ಈಗ ಹೊಸದಾಗಿ ಎಷ್ಟು ಜನ ನಿಲ್ಸಿದ್ದಾರೆ ನಮ್ಮೂರಲ್ಲಿ? ಅಂದ್ರೆ ನಮ್ಮ ಶಂಕರಾಯಣದಲ್ಲೇ ಅಲ್ಲ, ನಮ್ಮ ಊರು ಉಳ್ಳೂರು, ಆಮೇಲೆ ಕಳಿಂಜಡ್ ಅಂತ ಎಲ್ಲ ಒಂದು 11 ಜನ ನಿಲ್ಸಿದ್ದಾರೆ. ಈಗ ನಾವು ಇಲ್ಲಿ ಬಂದಿದ್ವಲ್ಲ ಮೋರ್ಟು, ನಮ್ಮ ಪರಿಚಯ ಇರೋರು ಸ್ವಲ್ಪ, ಇಲ್ಲಿ ಒಂದು 10-12 ಜನ ನಿಲ್ಸಿದ್ದಾರೆ.
ಕುಂದಾಪುರಲ್ಲಿ ಟೋಟಲ್ ಲೆಕ್ಕ ಹಾಕೋದ್ರೆ ಅಂದ್ರೆ ಕೆಲವು ಕಡೆಗೆ ಅವ್ರು ಗಲಾಟೆ ಮಾಡಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಗಲಾಟೆ ಮಾಡ್ತೀನಿ, ನಾನು ಅದು ಉತ್ತರ ಕೊಡ್ತೀನಿ, ಇನ್ನೊಬ್ರಿಗೆ ಪ್ರಚೋದನೆ ಆಗುತ್ತೆ. ಅದಕ್ಕಾಗಿ ಅವ್ರು ಕಟ್ಟದಿರೋರು ಕಟ್ಟುತ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗ್ತಾ ಇದ್ದಾರೆ. ಹೌದು, ಅದು ಎಲ್ಲ ಕಡೆ ಹಾಗೆ ಮಾಡ್ತಾ ಇದ್ರು. ಈಗಾಗಲೇ 30,000 ಜನ ಈಗ ನಿಲ್ಸಿ ಆಗಿದೆ. ಈಗ ನಿಮ್ಮ ಅಕ್ಕ ಅವರ ಹತ್ರ ಕೂಡ ನಾವು ಹೋಗ್ತೀವಿ, ಅಲ್ಲಿ ಕೂಡ ಅವ್ರ ಹತ್ರ ಕೂಡ ಹೇಳಿಕೆ ತಗೊಳ್ತೇವೆ, ಹೌದಾ ಅಲ್ವಾ ಅಂತ. ಸರ್, ಈಗ ನೀವು ನಿಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಕೇಳಿದ್ರಿ, ವಿಡಿಯೋ ನೀವು ಕಳಿಸಿದ್ರಿ. ಯಾಕೆ ಬಂದಿದ್ರು? ನೀವೇನಾದ್ರು ಲೋನ್ ಮಾಡಿದಿರಾ ಸ್ವಸಹಾಯ ಸಂಘದಲ್ಲಿ? ಅದು ಡಿಯು ತೋರ್ಸ ಅಂತ ಬಂದಿದ್ದು. ಹಾ. ಬಂದಿದ್ದು ಅಲ್ಲಿ ಮತ್ತೆ ನಾನು ಲೋನಿನ ವಿಷಯ ಏನ್ ಮಾತಾಡ್ಲಿಲ್ಲ. ಅವರು ನನ್ನ ಮೇಲೆ ಸ್ವಲ್ಪ ಅನುಮಾನದಿಂದ ಅವರು ರಾತ್ರಿ ಬಂದು ಮನೆ ಪ್ರಚಾರ ಮಾಡ್ತೆ ಆ ರೀತಿ ಎಲ್ಲ ಭಾವನೆಗಳೆಲ್ಲ ಹುಟ್ಟಿಕೊಳ್ಳೋದು. ಅದನ್ನೇ ಕೇಳಿದೆ ಅವ್ರು ಅಷ್ಟೇ. ಮತ್ತೆ ಈಗ ನಿಮ್ಮ ಹೆಂಡತಿ ಅವರಿದ್ದಾರೆ ಸಂಘದಲ್ಲಿ, ಅವರೇನು ದುಡ್ಡು ಕಟ್ಟೋದನ್ನು ಬಾಕಿ ಮಾಡಿದ್ದಾರೆ? ಡ್ಯೂ ಮಾಡಿ ಕಟ್ಟಕ್ಕಾಗದೆ ಬಾಕಿ ಆಗಿದ್ದಲ್ಲ, ನಮ್ಮ ಈಗ ವಿಡಿಯೋಗಳನ್ನು ನೋಡಿ ಅಲ್ಲ, ಈಗ ಅದು ಡೈಲಿ 2.5 ಹಾಕೋದು, ಅಲ್ಲಿ ಸಡನ್ ಅಲ್ಲಿ ಡ್ಯೂ ಬಂತಲ್ಲಿ, ಅದನ್ನು ಬೇರೊಬ್ರು ಹಾಕಿ ಕಟ್ಟಿದ್ರು. ಮುಂದಿನ ವಾರ ಅದು ಕಟ್ಟಲಿಲ್ಲ, ಮತ್ತೆ ನಾವು ಕೊಡ್ಲಿಲ್ಲ, 2.5 ಕಟ್ಟಿದ್ದು, ಅಲ್ಲಿ ಡ್ಯೂ ಆಯ್ತು. ಈಗ ನೀವು ಸ್ವಸಹಾಯ ಸಂಘವನ್ನು ಕಟ್ಟುದನ್ನು ನಿಲ್ಸಿದ್ದೀರಾ? ಎಷ್ಟು ಸಮಯ ಆಯ್ತು ನಿಲ್ಸಿ? ಈಗ 1 ವಾರ ಆಯ್ತು. ಇನ್ನು ನೀವು ಕಟ್ತೀರಾ? ಕಟ್ಟುದಿಲ್ಲ. ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾವು ಕೊಟ್ಟಿದ್ದೇವೆ, ಹೌದು. ಗೊತ್ತಾಯ್ತಾ? ಅವ್ರು ನಿಮ್ಗೆ ಡಾಕ್ಯುಮೆಂಟ್ ಏನೋ ತೋರಿಸಿ ಹೇಳ್ತಾರ, ಅಲ್ಲ ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾರ? ಹೇಳ್ತಾ ಹೋಗುದು ಅಷ್ಟೇ. ಅಷ್ಟೇ. ಡಾಕ್ಯುಮೆಂಟ್ ತೋರಿಸ್ಬೇಕು. ಅಂದ್ರೆ ಮತ್ತೆ ನಮ್ಮ ಪಕ್ಕದ ಮನೆಯವರ ಕೇಳಿದ್ರೆ ಮೊನ್ನೆ, ಇಲ್ಲ ಏನು ಕೊಡ್ಲಿಲ್ಲ ಅವ್ರು. ಎಷ್ಟು ಲೋನ್ ಉಂಟು ನಿಮ್ದು ಈಗ? ನಮ್ದೊಟ್ಟಿಗೆ 4 ಲಕ್ಷ ಉಂಟು. 4 ಲಕ್ಷ ಉಂಟು ಒಬ್ರದೇ? ಅಲ್ಲ, ನಮ್ಮ ಗಂಡ ಹೆಂಡತಿ ಇಬ್ರದ್ದು ಉಂಟು. ಇಬ್ರು ಕೂಡ ನಿಲ್ಸಿದ್ದೀರ 4 ಲಕ್ಷ. ಇನ್ನು ಮುಂದೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಗಲಾಟೆ ಮಾಡಿದ್ರೆ ನಮ್ದು ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಅದು ಅವರು ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ, ಅವ್ರ ಮನೆಗೆ ಬಂದು ಕಲೆಕ್ಷನ್ ಮಾಡುವಾಗೇನೆ ಇಲ್ಲ, ಕಂಪ್ಲೇಂಟ್ ಮಾಡ್ತೀರಾ? ಅಷ್ಟೇ. ಓಕೆ. ನೋಡಿ, ಇವರ ಮನೆಗೆ ಕೂಡ ನಿನ್ನೆ ಅವರು ಇಬ್ರು ಬಂದಿದ್ದಾರೆ. ಯಾರು ಅವ್ರ ಹೆಸರೇನು? SP ಸವಿತಾ ಮತ್ತ ಸುಬ್ರಜಯ್ ಮಂಜುನಾಥ ಇಬ್ರು ಬಂದಿದ್ದಾರೆ. ಮತ್ತೊಬ್ರು ಹುಡುಗನ ಬಂದಿದ್ರು, SP ಒಟ್ಟಿಗೆ ಬಂದಿರು. ಏನ್ ಮಾತಾಡಿದ್ರು ಅವಳು? ಅವ್ರು ನಂದು ಅವರ ಒಂದು ಕಂತು ಕಟ್ಟಿಲ್ಲ, ನನ್ ಗಂಡನ ಕಂತು ಕಟ್ಟಿಲ್ಲ, 1 ವಾರ ಕಟ್ಟಲಿಲ್ವಾ? 1 ವಾರ ಕಟ್ಟಿಲ್ಲ. ನಂದು ಕಂತು ಕಟ್ಟಿಲ್ಲ ಅಂದ್ರೆ ಮುಂಚೆ ಗಟ್ಟೆ ಕಟ್ಟಿತ್ತ, ಅದು ಡ್ಯೂ ಹೆಚ್ಚು ಬರ್ಲಿಲ್ಲ. 500 ರೂಪಾಯಿ ಬಂದದ್ದು. 500 ರೂಪಾಯಿಗೆ ಮನೆ ಬಳಿ ಬಂದ್ರು. 500 ರೂಪಾಯಿ ಮಾತ್ರ ಬಾಕಿ ಆಗಿದ್ದಕ್ಕೆ ಮನೆಗೆ ಬಂದ್ರು. ಈಗ ನೀವು ಎಷ್ಟು ಲಕ್ಷ ಲೋನ್ ತೆಗೆದು? 3 ಲಕ್ಷ ಲೋನ್. 3 ಲಕ್ಷ ಒಬ್ರದೇ ನಿಮ್ದು? ಅಲ್ಲ, ಗಂಡನ 1 ವರೆ, ನಂದು 1 ವರೆ. ಈಗ ಒಂದು ಕಂತಿದ್ದೇನೆ, ಕಟ್ಟಿದ್ದೇನೆ ಒಂದು. ಗಂಡನ್ ಮಾತ್ರ ಕಟ್ಟಲಿಲ್ಲ. ಈಗ ನಮ್ಮದೆಲ್ಲ ವಿಡಿಯೋಗಳನ್ನು ನೀವು ನೋಡಿದಿರಾ? ಹೇಗೆ ಗೊತ್ತಾಯ್ತು ನಮ್ದು ಪರಿಚಯ ಮತ್ತೆ ಅವ್ರದ್ದು ನಂಬರ್ ಎಲ್ಲ ಹೇಗೆ ಸಿಕ್ತು ನಿಮ್ಗೆ? ನಾವು ಯೂಟ್ಯೂಬ್ ಅಲ್ಲಿ ಖಂಡಿತಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿದ್ರಾ? ಈಗ ನಾವು ಹೇಳಿದ್ದು ಸತ್ಯ ಅಂತ ನೀವು ನಂಬಿದ್ರ, ಅಲ್ಲ ನೀವೇ ಲೆಕ್ಕಾಚಾರ ಮಾಡಿದ್ರ? ಲೆಕ್ಕಾಚಾರ ಮಾಡಿದ್ ನಾವು. 5 ಪರಿ ಇತ್ತು, ಜೀವನ ಮಧುರ ಪಿಂಚಣಿ ಮತ್ತ ಜೀವ ಭದ್ರತೆ, ಮತ್ತ 2 ಲಕ್ಷ ಸಾಲ ತಕೊಂಡ್ರೆ ಅವ್ರದ್ದು ಕುಕ್ ತಕೊಂಡ್ಲೇಬೇಕಂತೆ. ಆಗಲ್ಲ, ನನ್ನ ಹತ್ರ ಬಡವರು, ನಾವು ಕಷ್ಟ ಅಂದ್ರೆ ಕೇಳಲೇ ಇಲ್ಲ. ಕುಕ್ ಸ್ಟವ್ ತಕೊಂಡ್ಲೇಬೇಕು, ನಮ್ದು ಕಡ್ಡಾಯ, ನಾವ್ ಯಾರಿಗೂ ಬಿಡ್ಲಿಲ್ಲ, ನಿಂಗೊಬ್ಳಿ ಬಿಡ್ತೀವ ಅಂತ ಕೇಳ್ರ. ಮತ್ತ ಅಷ್ಟು ವಾದ ಮಾಡಿ ಮತ್ ನಾವ್ ಆಧಾರ್ ಕಾರ್ಡ್ ತಕೊಂಡು ಹೋಗಿ ಜೆರಾಕ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಡೇ ಬಂದಳು. ಹೌದಾ? ಬೇಡ ಅಂತ ಹೇಳಿ ಬಂದ್ರು. ಮತ್ತೆ ನಿಮ್ಗೆ PRK ಮತ್ತೆ ಏನೋ ಜೀವನ್ ಮುದ್ರ ಮತ್ತೆ ಈ ಸುರಕ್ಷಾ ಇದೆಲ್ಲ ಮಾಡ್ತಾರೆ, ಅದು ಏನಾದ್ರೂ ಉಪಯೋಗಕ್ಕೆ ಬಂದಿದ್ಯಾ ನಿಮ್ಗೆ? ಸುರಕ್ಷೆ ಮಾಡಿದ್ರು, ನನ್ ಗಂಡಂಗ ಆರಾಮ ಇರ್ಲಿಲ್ಲ, ಸುರಕ್ಷೆ ಸಿಕ್ಕಿಲ್ಲ. ಸಿಕ್ಕಿಲ್ಲ? ಏನ್ ಸಿಕ್ಕಿಲ್ಲ? ಸಿಕ್ಕಿಲ್ಲ ಅಂದ್ರೆ ನನ್ನ ಸುರಕ್ಷೆ ನನ್ನ ಹೆಸರಿಗಿಲ್ಲ, ನಮ್ಮ ಪಕ್ಕದ ಮತ್ತೊಬ್ಬರ ಸಂಘದ ಹೆಸರು ಅವಳು ಮಲ್ಲಿಕ, ನಾನು ಮಲ್ಲಿಕ. ಅವಳ ಗಂಡನ್ ನನ್ ನಂಗ್ ಜಾಮೀನ್ ಬೈತ. ಅದು ಆಚೆ ಈಚೆ ಆಗಿದೆ, ಅದು ಅವ್ರು ನೋಡ್ಬೇಕಲ್ಲ, ಅವ್ರು ನೋಡ್ಲಿಲ್ಲ, ಅವ್ರದ್ದು ತಪ್ಪಲ್ಲ. GID ಅವಳದ್ದು. ಈಗ ದುಡ್ಡು ತಗೊಳ್ಬೇಕಾದ್ರೆ 1 ರೂಪಾಯಿ ಕಮ್ಮಿ ಇದ್ರು ಕೂಡ ಅವ್ರು ಕೇಳ್ತಾರಲ್ಲ, ಇದ್ಯಾಕೆ ಮತ್ತೆ ಆತರ? ಅಂದ್ರೆ ಆವಾಗ ಹೇಳ್ದೆ ನಾನು, ಆಸ್ಪತ್ರೆ ನನಗೆ ದುಡ್ಡು ಸಿಕ್ಕಲ್ಲ, ಜಾಮೀನ್ ಅವಳ ಗಂಡ, ನನ್ ಗಂಡ ಅಲ್ಲ, GID ಅವಳದ್ದೆ, ನಂದಲ್ಲ, MID ಅವಳದ್ದೆ, ಪಾಸ್ ಪುಸ್ತಕ ಅವಳದ್ದೆ. ಅದಕ್ಕೂ ಆಸ್ಪತ್ರೆ ಕೊಡಕ್ ಆತಿಲ್ಲ ಅಂದ್ರೆ ನನ್ ಮಕ್ಕಳು ಮಾತ್ರ ಅದು ಸುರಕ್ಷಿತಾಗಿದ್ರೆ ಬಿಟ್ರೆ ಮತ್ ನಾನ್ ಯಾವ್ದು ಸಂಬಂಧ ಇಲ್ಲ ಕಾರ್ಡಿ. ಇವತ್ ಸುರಕ್ಷಾ ಕಾರ್ಡ್ ಹಂಗೆ ಆಯ್ತು, ಆ ಮೂಲಕ ನನ್ ಗಂಡನ ಜಾಮೀನು ಆಯ್ತು. ಆಚೆ ಈಚೆ ಆಗಿದೆ. ಆಗ ಆಚಿಂದ ಈಚೆ ಬಂತು, ಈಗ ಈಚಿಂದ ಆಚೆಗೆ ಹೋಯ್ತು. ಇಬ್ರದ್ದು ಆಗ್ಲಿಲ್ಲ. ಆಗ್ಲಿಲ್ಲ. ಹಾಗಾದ್ರೆ ಅವರು ದುಡ್ಡು ವಾಪಸ್ ಕೊಟ್ಟು ಶುರುವಿಂದ ಮಾಡ್ಬೇಕಲ್ಲ ಲೆಕ್ಕ ಪ್ರಕಾರ. ಅವರು ಈ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದು ವಾಪಸ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆನೆ ಮಾಡ್ಬೇಕಲ್ಲ. ಆಸ್ಪತ್ರೆ ಇದ್ದಾಗ ಫೋನ್ ಮಾಡಿದೆ, ಯಾರು ಎಂತ ಆಯ್ತು ಏನ್ ಮಾಡಿದೆ ಅಂತ ಕೇಳಲಿಲ್ಲ. ಈಗ 1 ವಾರದ 500 ರೂಪಾಯಿ ಡ್ಯೂ ಆಯ್ತು ಅಂದ್ರೆ ಮನೆ ಬಂದು ಗಲಾಟೆ ಮಾಡ್ರು. ನಾ ಕಟ್ಟುವುದಿಲ್ಲ, ನೀವ್ ಎಂತ ಮಾಡ್ತೀರಿ ಗೇಂಡಿ, ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ನಾ ಕೊಡ್ತೆ. ಉಳಿತಾಯ ನಮ್ಮ ಹೆಸರಾಗಿ ಇರುದಿಲ್ಲ, ಚೀಟಿ ಎಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಬರ್ತದೆ ಇತ್ತಂದ್ರು. ನಂಗೆ ಮಂತ್ಲಿ ಸ್ಟೇಟ್ಮೆಂಟ್ ತಗೊಂಡು ಬ್ಯಾಂಕಿಗೆ ಕೊಟ್ಟರೆ ಕೊಡ್ತೀರಾ ನಂಗೆ? ಅದೇ ಮಂತ್ಲಿ ಸ್ಟೇಟ್ಮೆಂಟ್ ತಗೊಂಡು ನಂಗೆ ದುಡ್ಡು ಬಂದ್ ಕೆನರಾ ಬ್ಯಾಂಕಿಗೆ ಹೋಗಿ ಐತೆ ಕೊಡ್ತಾರ ಕೇಳ್ರಿ, ಅದು ಕೂತ್ರ ಕೊಡುದಿಲ್ಲ. ನಿಮ್ಗೆ ಆಫೀಸರ್ ಕರ್ಕ ಬಂದ್ ಎಂತಂದ್ ಹೇಳತ್ತೆ ಅಂತ ಹೇಳಿ ಬತ್ತರ ನಾಡ್ದಿಗೆ. ನೀವೀಗ ಎಷ್ಟು ಜನ ಇಲ್ಲಿ ಈ ಊರಲ್ಲಿ ನೀವು ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟುದನ್ನು ನಿಲ್ಲಿಸಿದ್ದೀರಾ?
ಈ ಮೊನ್ನೆ ನಿಲ್ಸದ್ದು 5-6 ಜನ ನಿಲ್ಸಿರ 6 ಜನ ನಿಲ್ಸ ಸೇವಾ ಪ್ರತಿನಿಧಿ ದುಡ್ಡು ಹಾಕಿ ಕೊಟ್ಟಿದ. ಹಾಕಿ ಕಟ್ಟಿದ್ದಾರೆ. ನನ್ ಗಂಡನೊಂದು ಹಾಕಿ ಕೊಟ್ಟಿಲ್ಲ. ನಿಮ್ಮ ಹತ್ರ ಕೇಳಿ ಕಟ್ಟಿಲ್ಲ. ನಮ್ಮ ಹತ್ರ ಕೇಳಿ ಕೊಟ್ಟಿಲ್ಲ. ಅವ್ರದ್ದೆಲ್ಲ ಅವ್ರ ದುಡ್ಡು ತಕೊಬಂದು 3 ಜನ ಹಾಕಿರ. ಮತ್ ನನ್ ಗಂಡಂದು ಹಾಕಲ್ಲ, ನನ್ನ ಅಣ್ಣಂದು ಹಾಕಲ್ಲ. ಯಾರಿಗೂ ಹೇಳಿಲ್ಲ. ಅವ್ರವ್ರೆ ಗುಜು ಗುಜು ವಿಶೇಷ ಮಾತಾಡಿ ಅವ್ರವ್ರಿಗೆ ಕಟ್ಕೊಳ್ಳ. ಈಗ ಇನ್ನು ಮುಂದೆ ನೀವು ದುಡ್ಡು ಕಟ್ತೀರಾ? ನಾವು ಅವ್ರ ಬ್ಯಾಂಕ್ ಅಕೌಂಟ್ ಕೊಟ್ರೆ ಪುಸ್ತಕ ಕೂಡ ಕೊಡ್ಬೋದು, ಅಕೌಂಟ್ ನಂಬರ್ ಕೊಟ್ರೆ ಆತಲ್ಲ. ಪುಸ್ತಕ ಕೊಟ್ಟಾಗಿದ್ರೆ ತಿಂಗಳ ಎಂಡಿಗೆ ಬ್ಯಾಂಕಿಗೆ ಕೊಟ್ಟಿವ. ಈಗ ನಾವು ನಿಮಗೆ ಒತ್ತಾಯ ಮಾಡಿದ್ದ ಅಲ್ಲ, ನೀವು ಒತ್ತಾಯ ಮಾಡಿದ ಲೆಕ್ಕಾಚಾರ ಮಾಡಿಕೊಂಡಿದ್ದೆ. ನಮ್ ಬಡ್ಡಿ ಮಸ್ತ್ ಹೋಗ್ತದ. ಈಗ ನಮ್ಮನ್ನು ನೀವು ಕರ್ದಿದ್ದ ಅಲ್ಲ ನಾವೇ ಹುಡ್ಕೊಂಡು ಬಂದಿದ್ದ? ನೀವು ಹುಡ್ಕೊ ಬಂದಲ್ಲ, ನಾವು ನಿಮ್ಮನ್ನ ಕರ್ದಿದ್ದಲ್ಲ, ಅದಕ್ಕೆ ನಾವು ಬಂದಿದ್ದು. ನೋಡಿ ಅವರು ನಮ್ಮನ್ನು ಕರೀತಾರೆ, ಕಾಯ್ತಿತ್ತು ನೀವು ಬಸ್ರಿ ಕಾಯ್ತಾ ಇದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು, ದೂರ ಇತ್ತು. ಹಾಗಾಗಿ ನಾವು ಎಲ್ಲ ಕಡೆ ಕರ್ದಲ್ಲಿ ಕೂಡ ನಾವು ಆದಷ್ಟು ಹೋಗ್ತಾ ಇದ್ದೇವೆ. ಇನ್ನು ಕೂಡ 1,000 ಕಡೆ ನಾವು ಹೋಗ್ಲಿಕ್ಕೆ ಬಾಕಿ ಇದೆ. ಈಗಾಗಲೇ 30,000 ಜನ, ಈಗ ಒಂದು 35 ಸಾವಿರ ಆಗಿರ್ಬೋದು, ಇಷ್ಟು ಜನ ನಿಲ್ಸಿದ್ದಾರೆ. ನಾವು ನಮ್ಮ ಏನು ಡಾಕ್ಯುಮೆಂಟ್ ಇದೆ ಅದನ್ನ ನೋಡಿ ಏನು ವಿಚಾರ ಇದೆ ಅದು ಮಾತ್ರ ತಿಳಿಸ್ತಾ ಇದ್ದೇವೆ. ಅವರಾಗೆ ನಿಲ್ಲಿಸ್ತಾ ಇದ್ದಾರೆ, ಅವ್ರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ, ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? 15 ವರ್ಷ ಆಯ್ತು. 15 ವರ್ಷದಿಂದ ನೀವು ಲೋನ್ ತಗೊಳ್ತಾ ಇದ್ದೀರಾ, ಕಟ್ತಾ ಇದ್ದೀರಾ. ನೋಡಿ ಈಗಾಗಲೇ ಅವ್ರು ಲೆಕ್ಕಾಚಾರ ಮಾಡಿದ್ರೆ ಈಗ ಕಟ್ಟಿದ್ದೇ ಜಾಸ್ತಿ ಆಯ್ತು, ನಿಮಗೆ ಅವರು ಕೊಡ್ಬೇಕು. ಕೊಡ್ತೀವಿ ಅಂತ ತೊಂದ್ರೆ ಅಷ್ಟು ಕೊಟ್ಟಿದ್ದೆ 3 ಲಕ್ಷ ತಗೊಂಡಾಯ್ತು. ಹೌದು 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 ಹೌದು. ಎಲ್ಲ ಲೆಕ್ಕಾಚಾರ ಆಗ್ಲಿ, ಕೋರ್ಟ್ ತೀರ್ಪು ಬರ್ಲಿ, ಅವರಿಗೆ ಬ್ಯಾಂಕ್ ಪಾಸ್ಬುಕ್ ಸಿಗ್ಲಿ. ಈಗಾಗಲೇ 7ರಿಂದ 8% ಅವರಿಗೆ ಸಬ್ಸಿಡಿ ಕೊಡಬೇಕು. ಸ್ವಸಹಾಯ ಸಂಘಕ್ಕೆ ಗೌರ್ಮೆಂಟ್ ಇಂದ ಬರುವಂತ ಸಬ್ಸಿಡಿ ಇದು ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಬರುದು. ಅವರು ಈಗ ಪಾಸ್ ಪುಸ್ತಕಕ್ಕೆ ಬಂದ್ರೆ ಅದು ಕೂಡ ನಿಮ್ಗೆ ಬಡ್ಡಿ ಉಳಿತದಲ್ಲ, ಅದು ಯಾಕೆ ಕೊಡ್ತಾ ಇಲ್ಲ? ಕೊಡ್ಲೇಬೇಕಲ್ಲ. ಈಗ ಬ್ಯಾಂಕ್ ಇಂದ ಕೊಟ್ರೆ ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು, ಇಲ್ಲ ಬ್ಯಾಂಕ್ ಇಂದ ಕೊಡುವುದಿಲ್ಲ ಅಂದ್ರೆ ಎಲ್ಲಿಂದ ಕೊಟ್ಟಿದ್ದು ಅಂತ ಹೇಳ್ಬೇಕಲ್ಲ ಅವರು. ಹೇಗೆ ಕೊಟ್ರು ಅಂತ ಅದು ಕೂಡ ಹೇಳ್ಬೇಕಲ್ಲ. ಪಿಒ ಮೇಡಮ್ ಹತ್ರ ಬಂದು ಮೀಟಿಂಗ್ ನ ಹೇಳಿರ, ನಮ್ದು ಎಲ್ಲ ಬ್ಯಾಂಕಿಗೆ ಸುರಕ್ಷಿತ ಬ್ಯಾಂಕಿಗೆ ಇವತ್ತು, ಸಾಲದ ಬ್ಯಾಂಕಿಗೆ ಇವತ್ತು, ಜೀವ ಭದ್ರತೆ ಅದು ಬ್ಯಾಂಕಿಗೆ ಇವತ್ತು ಅಂತ ಹೇಳ್ರು. ಅದೆಲ್ಲ ಬ್ಯಾಂಕ್ ಇದ್ರ ಮೇಲೆ ಬ್ಯಾಂಕಿನ ನೋಟಿಸೇ ಬರ್ಲಿ ನಂಗೆ. ಅದೇ ಬ್ಯಾಂಕಿನವರು ಬಂದು ವಸೂಲ್ ಮಾಡ್ತಾರೆ. ಬ್ಯಾಂಕಿನವರು ವಸೂಲ್ ಮಾಡ್ಲಿ ಕಾನೂನು ಪ್ರಕಾರ 15 ದಿನ 500 ರೂಪಾಯಿ ಡ್ಯೂ ಆದ್ಮೇಲೆ 500 ರೂಪಾಯಿಗೆ ನೀವು ಮನಿ ಬಪ್ಪದೆ ಅಂತದ್ದು. ಬ್ಯಾಂಕಿಂದ ನೋಟಿಸ್ ಬರ್ಲಿಲ್ಲ ನಂಗೆ. ಇದು ಕೊಡ್ಲಿ ಅವ್ರು, ಅಕೌಂಟ್ ಪುಸ್ತಕ ಕೊಡ್ಲಿ ನಂಗೆ. ಸರಿ. ಬೆಳಾಲ ಮೋರ್ಟು, ಕುಂದಾಪುರ ತಾಲೂಕು. ಇಲ್ಲಿ ಈಗ ಇವ್ರ ಹತ್ರ ನಾನು ಕೇಳೋಣ, ಎಷ್ಟು ಜನ ಇಲ್ಲಿ ನಿಲ್ಸಿದ್ದಾರೆ, ಇನ್ನು ಎಷ್ಟು ಜನ ರೆಡಿ ಆಗಿದ್ದಾರೆ, ಇನ್ನು ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನ ಇವ್ರ ಹತ್ರನೇ ಕೇಳೋಣ. ಈಗ ಒಂದು 30 ಜನ ನಿಲ್ಲಿಸಿದ್ದಾರೆ ಸರ್. 30 ಜನ. ಇನ್ನು ಅಂದ್ರೆ ಕೆಲವರಿಗೆಲ್ಲ ಗೊತ್ತಿಲ್ಲ, ಹಳ್ಳಿ ಅಲ್ಲ ಇದು. ಕೆಲವರು ಹೇಳಿದ್ರು ಕೂಡ ಸ್ವಲ್ಪ ಹೆದರ್ಕೊಳ್ತಾರೆ, ಅಂದ್ರೆ ಅವ್ರು ಬಂದು ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿ ಹೆದರ್ತಾರೆ. ಹಾಗೆ ಈಗ ಈ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಧೈರ್ಯ ಬಂದು ನಿಲ್ಲಿಸಬಹುದು. ನಿಮ್ಗೆ ಏನೋ ಸಮಸ್ಯೆ ಆದ್ರೂ ಕೂಡ ನಮ್ಗೆ ಕಾಲ್ ಮಾಡಿ, ನಾವು ಎಷ್ಟೊತ್ತಿಗೆ ರೆಡಿ ಇದ್ದೇವೆ. ನಿಮ್ಗೆ ಎಲ್ಲಾ ಸಮಸ್ಯೆಗಳು ನಾವು ಪರಿಹಾರ ಮಾಡಿಕೊಡ್ತೇವೆ. ಉದಯ ಅಂತ. ಹಾ, ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ಹಾ, 2007ರಿಂದ ಇದ್ದೆ. 2007ರಿಂದ ಅಂದ್ರೆ ಒಂದು 15 ವರ್ಷ ಆಯ್ತು. 15 ವರ್ಷದಿಂದ ಇದ್ದೀರಾ. ಏನ್ ಲೋನ್ ತಗೊಂಡಿದ್ದೀರಾ? ಲೋನ್ ತಗೊಂಡಿದ್ದು ನಾನು ಈ ವಾರ ಕಟ್ಲಿಲ್ಲ. ಈ ವಾರ ಕಟ್ಲಿಲ್ಲ? ಹಾ, ಯಾಕೆ ಕಟ್ಲಿಲ್ಲ ಅಂದ್ರೆ ಅವ್ರ ಬಡ್ಡಿ ಜಾಸ್ತಿ. ಹಾ, ಸುಮ್ಮನೆ ಅದಕ್ಕೆ ನಾನು ಕಟ್ಲಿಲ್ಲ. ನಮ್ಮ ವಿಡಿಯೋಸ್ ಗಳನ್ನ ನೋಡ್ತೀರಾ? ನೋಡ್ತಾ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿ ಲೆಕ್ಕ ಹಾಕಿದ್ದೀರಾ? ನಾವು ನಿಲ್ಸಿ ಅಂತ ಹೇಳಿದ್ದ ಅಲ್ಲ, ನೀವೇ ನಿಲ್ಸಿದ್ದ? ನಾವೇ ನಿಲ್ಸಿದ್, ನೀವು ಹೇಳಲಿಲ್ಲ. ನಮ್ಮನ್ನು ಕರೆದದ್ದು ನೀವೇ? ನಾವು ನಿಮ್ಮನ್ನ ಕರೆದು ಕೂಡ ನಾವೇ. ಎಷ್ಟು ಲೋನ್ ತಗೊಂಡಿದ್ದೀರಿ ನೀವು? ನಾವೊಂದು 1 ಲಕ್ಷ. 1 ಲಕ್ಷ ತಗೊಂಡಿದ್ದೀರಾ. ವಾರಕ್ಕೆ ಎಷ್ಟು ಕಟ್ತಾ ಇದ್ದೀರಾ? 1,500 ಸಾವಿರ ಕಟ್ತಾ ಇದ್ದೀರಾ ವಾರಕ್ಕೆ? ಈಗ 1 ವಾರದಿಂದ ಕಟ್ಲಿಲ್ಲ. ನಾವು ಈ ವಾರ ಕಟ್ಲೇ ಇಲ್ಲ, ಕಳೆದ ವಾರ ಕಟ್ಲೇ ಇಲ್ಲ. ನನ್ನ ಹತ್ರ ಯಾರು ಫೋನ್ ಮಾಡ್ಲಿಲ್ಲ, ಕೇಳಲೂ ಇಲ್ಲ. ಈಗ ಮನೆಗೆ ಏನಾದ್ರು ಬಂದು ತೊಂದರೆ ಕೊಟ್ರೆ ಏನ್ ಮಾಡ್ತೀರಾ? ಮನೆಗೆ ಕಂಪ್ಲೇಂಟ್ ಕೊಡ್ತೀರಾ? ಎಲ್ಲ ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ ಕೂಡ, ನಾವು ಕೂಡ ಒಂದು ಜೆರಾಕ್ಸ್ ಕೊಟ್ಟಿದ್ದೇವೆ. ಪ್ರಶ್ನೆ ಕೇಳಿ ಉತ್ತರ ಕೇಳಿ ಇನ್ನು ಮುಂದೆ ನಾವು ಬ್ಯಾಂಕ್ ಅಲ್ಲಿ ಕಟ್ತೇವೆ. ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ನಮ್ಗೆ ಇಷ್ಟು ವರ್ಷ ಕೊಡ್ಲಿ ಅವರು. ಪಾಸ್ಬುಕ್ ಇದೆಲ್ಲ ಕೊಟ್ಟರೆ ನಾವು ಬ್ಯಾಂಕಿಗೆ ಕಟ್ಟತ್. ಹೌದು, ಮಂತ್ಲಿ ಕಟ್ಟತ್ ನಾವು. ಹೌದು, ಕೊಡ್ಲಿ ಅವರು. ಈಗ ಅವರು ಸ್ಟೇಟ್ಮೆಂಟ್ ಅಂತ ಒಂದು ಕೊಡ್ತಾರಲ್ಲ, ಅದು ಬ್ಯಾಂಕ್ ಇದಲ್ಲ. ಅವ್ರು ತಿಂಗಳಿಗೊಮ್ಮೆ ಕಟ್ತಾರೆ. ಇಲ್ಲಿ ವಾರಕ್ಕೊಮ್ಮೆ ಕಲೆಕ್ಷನ್ ಮಾಡ್ತಾರೆ, ತಿಂಗಳಿಗೊಮ್ಮೆ ಕೊಡ್ತಾರೆ. ಅದೇ ನಿಮ್ಗೆ ಲೆಕ್ಕಾಚಾರ ತಪ್ಪುದು. ಮತ್ತೆ 3-4 ಹೆಸರು ಇರ್ತದೆ ನಿಮ್ದು. ಹಳೆ ಲೋನ್ ಬೇರೆ, ಹೊಸ ಲೋನ್ ಬೇರೆ, ಸುರಕ್ಷಾ ಬೇರೆ, PRK ಬೇರೆ, ಬೇರೆ 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 ಇರ್ತದೆ. ಹಾಗಾಗಿ ನಿಮ್ಗೆ ಯಾವುದಕ್ಕೆ ಎಷ್ಟು ದುಡ್ಡು ಹೋಗ್ತದೆ ಅಂತ ನಿಮ್ಗೆ ಗೊತ್ತಾಗುದಿಲ್ಲ. ಹಾಗಾಗಿ ಅವ್ರು ಎಷ್ಟು ಬಡ್ಡಿ ಹಾಕಿದ್ದಾರೆ ಅಂತ ನಿಮ್ಗೆ ತಿಳಿಯುವುದಿಲ್ಲ. ಆ ಕಾರಣದಿಂದಾಗಿ ನಿಮ್ಗೆ ಸಾಲ ಎಷ್ಟು ಕಟ್ಟಿದ್ರು ಮುಗಿಯುವುದಿಲ್ಲ. ಇನ್ನು ಕಟ್ಟುವುದೇ ಇಲ್ಲ. ಇಬ್ರು ಇದ್ದೀರಾ? ಗಂಡ ಹೇಳ್ತಿದ್ದಾಳ. ಮತ್ತೆ ನಾವು ಸೌಜನ್ಯ ನ್ಯಾಯ ಸಿಕ್ಕುವವರಿಗೆ ಯಾವುದೇ ಕಟ್ಟುದಿಲ್ಲ. ಸೌಜನ್ಯ ಹೋರಾಟದಲ್ಲಿ ಇದ್ದೀರಾ? ಯಾಕಂದ್ರೆ ನಮ್ಗೆ ಸೌಜನ್ಯ ಯಾರು ಎಂತದ್ದು ಗೊತ್ತಿರ್ಲಿಲ್ಲ. ನಾವು ಆಟೋಮೆಟಿಕ್ ಹೋಗಿದ್ದು.
ನಮ್ಗೆ ಆಸಾರ ಅದು ಶೇಳದಂಗ ಆಯ್ತಂತ. ಹೌದು ಹೌದು, ಸೌಜನ್ಯ ಶಕ್ತಿ ಅದು. ಶಕ್ತಿ ಅಂತ. ಈಗ ಸ್ವಸಹಾಯ ಸಂಘದ್ದು ಕೂಡ ಹಾಗೆ ಸೌಜನ್ಯ ಶಕ್ತಿ ಅದು. ಹ್ಮ್. ಎಲ್ಲರಿಗೂ ಅವರವರ ಒಂದು ತಿಳುವಳಿಕೆ ಬಂದಿದೆ. ಹಾ. ಈಗ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಅಂತ ಹೇಳ್ತಾರೆ, ಅದು ಬುದ್ಧಿವಂತರು ಅಂತ. ಇಷ್ಟು ವರ್ಷ ನಾವು ದಡ್ಡರಾಗಿದ್ವಿ, ಈಗ ಬುದ್ಧಿವಂತರು ಅಂತ ತೋರಿಸ್ಬೇಕು ನಾವು. ಮತ್ತು ದೇವಸ್ಥಾನದ ಹೆಸರಿಟ್ಕೊಂಡು ಬಡ್ಡಿ ದಂಧೆ ಮಾಡ್ಲೇಬಾರ್ದು. ಹೌದು ಯಾವ ಹೌದು, ದೇವಸ್ಥಾನದಲ್ಲೂ ಬಡ್ಡಿ ದಂಧೆ ಮಾಡುದಲ್ಲ. ಯಾವುದೇ ಧರ್ಮದಲ್ಲೂ ಕೂಡ ಇಲ್ಲ. ನಮ್ದು ಹಿಂದೂ ಧರ್ಮ ಅಂತಲ್ಲ, ಯಾವುದೇ ಧರ್ಮದಲ್ಲೂ ಕೂಡ ಯಾವುದೇ ಯಾವ್ದ್ರಲ್ಲೂ ಬಡ್ಡಿ ದಂಧೆ ಮಾಡೋರು ಯಾರು ಇಲ್ಲ. ಹೌದು ಹೌದು ಇವರೇ ಸಹ ಬಡ್ಡಿ ದಂಧೆ ಮಾಡೋದು. ಹೌದು 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 ಜನರನ್ನ ದೇವರ ಹೆಸರು ಹೇಳಿ ಹೆದರ್ಸೋದವ್ರು. ಹೌದು ಹೌದು ಹೌದು. ಮಂಜುನಾಥ ಹಂಗ್ ಮಾಡ್ತಾನೆ, ಅಣ್ಣಪ್ಪ ಸ್ವಾಮಿ ಹೆಂಗ್ ಮಾಡ್ತಾರೆ ಅಂತ. ಮಂಜುನಾಥ ಸ್ವಾಮಿ ಯಾವುದೇ ಕಾರಣಕ್ಕೂ ನೀವು ಬಡ್ಡಿ ದಂಧೆ ಮಾಡಿ ಅಂತ ಹೇಳಿಲ್ಲ. ಹೌದು ಹೌದು ಹೌದು. ಮತ್ತೆ ನೀವು ಆಗ ತಗೊಂಡು ಸಾಯಿರಿ ಕಟ್ಲಿಲ್ಲ ಅಂದ್ರೆ, ಇಲ್ಲಾಂದ್ರೆ ನೀವು ಧರ್ಮಸ್ಥಳಕ್ಕೆ ಬರೆದು ಕೊಡಿ ನಿಮ್ಮ ಜಾಗವನ್ನು, ಹೀಗೆಲ್ಲ ಹೇಳ್ತಾರೆ. ಎಲ್ಲ ಪ್ರತಿಯೊಂದು ಕಡೆನೂ ಹಾಗೆ ಹೇಳ್ತಾರೆ. ಈಗಾಗಲೇ 6,500 ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಇಷ್ಟು ವರ್ಷದಿಂದ ಕಟ್ಟಿದ್ದಾರೆ, ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು 10 ರೂಪಾಯಿ ಕಡಿಮೆ ಆದ್ರೂ ಕೂಡ ಪುಸ್ತಕ ತೆಗೆದು ಬಿಸಾಕ್ತಾರೆ, ಗಲಾಟೆ ಮಾಡ್ತಾರೆ. ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಇನ್ನು ಮುಂದೆ ನೀವು ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿ. ಯಾವುದೇ ಕಾರಣಕ್ಕೂ ನಾವು ಹಣ ಕಟ್ಟುವುದಿಲ್ಲ. ನಮ್ಗೆ ಅವರು ಪಾಸ್ ಕೊಡ್ಲಿ, ಆದ ನಂತರ ಹಣ ಕಟ್ಟುತ್ತೆ. ಇದೇ ಊರಿನವರ ನೀವು ಕೂಡ ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ನಾವೊಂದು 3 ವರ್ಷದಿಂದ ಸ್ವಸಹಾಯ ಸಂಘದಲ್ಲಿ ಇದ್ದೆ, ಲೋನ್ ಮಾಡಿದ್ದೆ ಮತ್ತು ಕಟ್ತಾ ಇದ್ದೆ. ಈಗ ಮೊನ್ನೆ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅವ್ರದ್ದೊಂದು ಸ್ವಲ್ಪ ಬೋಗಸ್, ಜನರಿಗೆಲ್ಲ ಹೆದರ್ಸ್ತಾ ಇರೋದು, ಧರ್ಮ ಇಲ್ಲ ಅಂತ ಕಾಣ್ತಾ ಇದೆ ಅವರ ಸಂಘದಲ್ಲಿ. ಅದಕ್ಕೆ ನಾವು ಸುಮ್ನೆ ನಾವು ಸಹ ಕಷ್ಟ, ಅವ್ರು ಎಲ್ಲರಿಗೆ ಕಷ್ಟ ಕೊಡ್ತಾರಲ್ಲ, ಆದ್ರಿಂದ ನಾವು ಒಂದ್ ಸ್ವಲ್ಪ ಇವ್ರಿಗೆ ಒಂದ್ ಸ್ವಲ್ಪ ಕಲ್ಸ್ಬೇಕಂತೇಳಿ ಇತ್ತು, ಮನ್ಸಲ್ಲಿ ಕಲ್ಸ್ಬೇಕು ಅಂತಲೂ ಇತ್ತು. ಮತ್ತೆ ಈಗ ತುಂಬಾ ಬಡ ಜನ ಇರೋದೆಲ್ಲ ಹೆಚ್ಚಿನವ್ರು. ನಾವು ನೇರವಾಗಿ ಅವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡೋದಿಲ್ಲ, ಅರ್ಥ ಆಗುದಿಲ್ಲ ಅವರಿಗೆ. ಒಂದು ಇದೇ ಉಂಟಲ್ಲ ಇದರಲ್ಲಿ ಸಂಘದ ಹೆಸರು ಹೇಳಿ ಆದ್ರೂ ಒಂದು ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಅಂತ ಅದೊಂದು ನನ್ನ ಕಲ್ಪನೆ. ಈಗ ನಾವು ಇಷ್ಟೊಂದು ವಿಡಿಯೋ ಮಾಡಿ ಒಂದು 60-70 ವಿಡಿಯೋ ಮಾಡಿ ಹಾಕಿದ್ದೇವೆ. ಎಲ್ಲ ನೀವು ನೋಡಿದಿರಾ? ಎಲ್ಲ ನೋಡಿದೆ, ಎಲ್ಲ ಡಾಕ್ಯುಮೆಂಟ್ ತೋರಿಸಿದ್ದೇವೆ, ಸಾಕ್ಷಿ ಸಮೇತ ಎಲ್ಲ ತೋರಿಸಿದ್ದೇವೆ. ಲೆಕ್ಕ ಮಾಡಿದ್ದೀರಾ ನೀವು? ಎಲ್ಲ ಲೆಕ್ಕ ಮಾಡಿ ಎಲ್ಲ ಯಾವುದು ಅವರದ್ದು ಒಂದು ವರ್ಷ ನಾವು ಒಂದು ಕಟ್ಟಿ ನೋಡುವಾಗ ಒಂದು 10,000 ಸಹ ಅವರದ್ದು ಕಂತು ಹೋಗುದಿಲ್ಲ. ಅದಕ್ಕೆ ಹೋಗ್ತದೆ, ಇದಕ್ಕೆ ಹೋಗದೆ, ಬಡ್ಡಿ ಹೋಗ್ತದೆ. ಕೇಳಿದ್ರೆ ಅವ್ರದ್ದು ಅಂತೆಲ್ಲ ನೀವು ಈಗ ಸ್ಲೋ ಅಲ್ಲಿ ಕೇಳ್ತಾ ಇದ್ದಾರೆ. ನೀವು ಕಟ್ಟಿ, ನಿಮ್ಗೆ ತೊಂದರೆ ಇಲ್ಲಲ್ಲ, ಒಂದು ಚಂದ ರೀತಿಯಲ್ಲಿ ಕೇಳ್ತಾ ಇದ್ರೆ ಕಟ್ಟಿ. ನಾ ಹೇಳುದು ಅವ್ರಿಗೆ ಎಷ್ಟೆಲ್ಲ ಅಧಿಕಾರ ಇದ್ದವರು, ಅವ್ರು ಕಟ್ಟಿ ಅಂತ ಕೇಳುದು ಬೇಡ ಅಲ್ಲ, ಅವ್ರು ಕಾನೂನು ಪ್ರಕಾರ ಮಾಡ್ಬೋದಲ್ಲ. ಹೌದು ಹೌದು, ಹಾಗೆ ಮಾಡುದಿಲ್ಲ. ಬರೀ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತು ನಾವು ಆ ತರ ಮಾಡಿದ್ದೇವೆ, ನಾವು ಈ ತರ ಮಾಡಿದ್ದೇವೆ ಅಂತ ಹೇಳುದಲ್ಲ. ಎಲ್ಲರಿಗೂ ಅಂತ ಹೇಳಿದ್ರೆ ಸ್ವಲ್ಪ ಪಾಪದವರಿಗೆ ಮೈಂಡ್ ವಾಶ್ ಮಾಡು. ಯಾರ್ಯಾರು ಬಂದು ನಿಮ್ಗೆ ಹೇಳಿ ಕೊಡ್ತಾರೆ, ಹಾಗಾಗಿ ನೀವು ಕಟ್ಟುದಿಲ್ಲ ಅಂತ ಹೇಳುದು, ನೀವು ದುಡ್ಡು ತೆಗೆದುಕೊಳ್ಳೋದು ನಿಮ್ಗೆ ಚಂದ ಆಗ್ಲಿಲ್ವಾ, ಖುಷಿ ಆಗ್ಲಿಲ್ವಾ, ಹೀಗೆಲ್ಲ ಹೇಳ್ತಾರೆ. ನಾನು ಹೇಳುದು, ಒಂದು ಮನೆಯಲ್ಲಿ ಒಂದು ಕಾನೂನು ಪ್ರಕಾರ ಹೋದ್ರೆ ಒಬ್ಬನಿಗೆ ಸಾಲ ಕೊಡುವುದು ಒಂದು ಮನೆಯಲ್ಲಿ. ಇವ್ರು ಹಾಗೆ ಮಾಡುವುದಿಲ್ಲ. ಸಾಧಾರಣ ಗುಂಪು ಅಂತೇಳಿ ಮಾಡ್ಲಿಕ್ಕೆ ಸಂಘ ಅಂತೇಳಿ ಮಾಡ್ಲಿಕ್ಕೆ ಆದ್ರೆ ಮನೆಯಲ್ಲಿ ಎಲ್ಲರೂ ಸಂಘ ಸೇರಿ ಅಂತ ಆವಾಗ ಒಬ್ಬ ದುಡಿಯೋನಿದ್ರೆ ಅವ್ರು ಎಷ್ಟೋ ಜನ ಸಾಲ ಒಬ್ಬನಿಗೆ ಕಟ್ಲಿಕ್ಕೆ ಆಗ್ತದೆ. ಮುಂದೆ ಕಷ್ಟ ಅಲ್ಲ, ಆದಾಯ ನೋಡಿ ಸಾಲ ಕೊಡುದಿಲ್ಲ, ಆದಾಯ ನೋಡಿ ಕೊಡುದಿಲ್ಲ. ಮನೆ ಮಂದಿ ಎಲ್ಲರಿಗೂ ಅವರು ಸಂಘಕ್ಕೆ ಸೇರಿಸ್ಕೊಂಡ್ರೆ ಅವ್ರಿಗೆ ಅಷ್ಟೊಂದು ಪ್ಲಾನ್ ಇಲ್ವ, ಅವರಿಗೆ ಎಲ್ಲರನ್ನು ಸಾಲಕ್ಕೆ ಹಾಕುದು. ಅವರು ಮತ್ತೆ ಅಂತ ಉದ್ಧಾರ ಅಂತ ಮಾಡ್ತಾರೆ. ಅದೇ ಸಾಲವನ್ನು ಹಾಕ್ತಾರೆ, ಮತ್ತೆ ಅವರಿಗೆ ಕಟ್ಲಿಕ್ಕೆ ಆಗುದಿಲ್ಲ, ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ, ಮತ್ತೆ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡ್ತಾರೆ. ಇದೇ ಯಾರು ಅವ್ರು ನಾನು ಸಂಘಕ್ಕೆ ಸೇರ್ತೇನೆ ಅಂತ ಯಾರು ಹೋದವರಲ್ಲ. ಅವರು ನೀವು ಸಂಘ ಮಾಡಿ ನಿಮ್ಗೆ ಲೋನ್ ಕೊಡ್ತೇವೆ ಹೀಗೆ ಹೇಳಿ, ಈಗ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರೆ ಯಾರಿಗೆ ಸಂಘ ಸೇರುವುದಿಲ್ಲ. ಹೌದು 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 ಹೌದು. ದುಡ್ಡು ಕೊಡೋದಿದ್ರೆ ನಿಮ್ಗೆ ಕೋಟಿ ಕೊಟ್ರು ಬೇಡ ಅಂತ ಹೇಳುದಿಲ್ಲ ಯಾರು ಕೂಡ. ಈಗ ಹಗ್ಗ ಹಾಕಿ ಎಳೆದಾಗೆ ಉಂಟು ಅವ್ರಿಗೆ. ಇದು ನಾವು ಆ ಕುಣಿಕೆಯಿಂದ ತಪ್ಪಿಸ್ಕೊಳ್ಬೇಕು, ಮತ್ತೆ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನಾವು ಇದೊಂದು ನಿಮ್ಮದೆಲ್ಲ ಈಗ ಚಾನಲ್ ಎಲ್ಲ ನೋಡಿದೆ, ಅವರಿಗೆ ಲೋನ್ ಕೊಡ್ತಾರೆ, ಇವರು ಮನೆ ಕಟ್ತಾರೆ. ಮೊದ್ಲು ಮನೆ ಕಟ್ಕೊಂಡಿದ್ರು, ಲೋನ್ ಇಲ್ಲದೆ ಸಹ ಮನೆ ಕಟ್ಟದವರಿದ್ದಾರೆ. ಈಗ ಲೋನ್ ಸಿಗ್ತದೆ ಅಂತೇಳಿ ಮನೆ ಕಟ್ತಾರೆ ಅಂತ ಇವ್ರು ಮತ್ತೆ ಸಾಲಕ್ಕೆ ಬೀಳ್ತಾರೆ. ಇವರು ದುಡ್ಡು ಸಾಯ ತನಕ ಇವ್ರ ಮನೆ ಸಾಲ ತೀರುವುದಿಲ್ಲ. ಇದು ಕಷ್ಟ. ಇದು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಜನಕ್ಕೆ ಯಾವಾಗ ಅರ್ಥ ಆಗ್ತದೆ ಈ ಅನ್ಯಾಯ ಮತ್ತೆ ಮುಂದೆ ಆಗ್ಬಾರ್ದು ಅಂತ ಹೇಳಿಕೆ ನಾವು ನಮ್ಮಿಂದೆಲ್ಲ ಶುರು ಮಾಡುವ ಅಂತ ಹೇಳಿಕೆ ನಾನು ಸ್ವಲ್ಪ ಇದಕ್ಕೆ ಮುಂದೆ ಬಂದದ್ದು. ಕಟ್ಲಿಕ್ಕಂತೂ ಸತ್ಯ ಆಗುದಿಲ್ಲ. ಅಂದ್ರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಸಾಲದಲ್ಲಿದ್ದಾರೆ. ಅದರಲ್ಲಿ ನನ್ನ ತಂದೆಯವರಿಗೆ ಉಳಿತಾಯದ ಅಂದ್ರೆ ಸ್ವಲ್ಪ ಹಣ ಬರುದುಂಟು. 3 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಅಲ್ಲಿ ನಂಗೆ ಸ್ವಲ್ಪ ಸಿಟ್ಟು ಬಂತು. ಹೇಳಿದ್ರೆ ಅದು ಮತ್ತೆ ಬರ್ತದೆ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ನಿಲ್ಲಿಸಿದ ಮೇಲೆ ಆದ್ರೂ ಅವ್ರು ಬರ್ತಲ್ಲ ಮನೆಗೆ ಅಲ್ಲಿ ಮತ್ತೆ ಕೇಳುವ ಅಂತ ಹೇಳಿ ನಿಲ್ಲಿಸಿದೆ, ಅವ್ರು ಬರುವುದಿಲ್ಲ. ಅದಕ್ಕಾಗಿ ನಾನು ಸೋಪ್ರೇರಿತವಾಗಿ ನಿಲ್ಲಿಸಿದವ. ಕಾನೂನು ಪ್ರಕಾರವಾಗಿ ಏನು ನಿಮ್ಮ ಲೆಕ್ಕ ಕೇಳಿ
ಬ್ಯಾಂಕ್ ಅಕೌಂಟ್ ಪಾಸ್ ಪುಸ್ತಕ ಕೇಳಿ ಅಲ್ಲಿಯೇ ಕಟ್ತೀವಿ ಅಂತ ಹೇಳಿ, ಅಲ್ಲಿ ತನಕ ನಾವು ಕಟ್ಟುವುದಿಲ್ಲ ಅಂತ ಅಷ್ಟೇ ಹೇಳಿ ಅಂತ ನಾವು ಹೇಳುದು. ಮತ್ತೆ ಕಟ್ಟಬೇಡಿ ಅಂತಾನು ನಾವು ಹೇಳುದಿಲ್ಲ, ಯಾಕಂದ್ರೆ ಲೆಕ್ಕ ಕೊಡ್ಬೇಕಲ್ಲ ಅವರು. ಅವ್ರೀಗ ನೋಡಿ, ಅವರು 15-20 ವರ್ಷದಿಂದ ಇದ್ದಾರೆ, ಅವರಿಗೆಲ್ಲ ಎಷ್ಟು ಬಡ್ಡಿ ತಗೊಂಡಿದ್ದಾರೆ. ಈಗ 3 ವರ್ಷದಿಂದ ಮುಂಚೆ BC ಟ್ರಸ್ಟ್ ಆಗೋದಕ್ಕಿಂತ ಮುಂಚೆ 5% ಬಡ್ಡಿ ಜಾಸ್ತಿ ತಗೊಳ್ತಾ ಇದ್ರು. ಅದು ರಿಟರ್ನ್ ಕೊಡ್ಬೇಕಲ್ಲ, ತಗೊಂಡಿದ್ದು ಕೊಡ್ಬೇಕಲ್ಲ. ಟೈಮಲ್ಲಿ ಸಹ ತುಂಬಾ ಉಪದ್ರ ಮಾಡಿದ್ದಾರೆ. ಹೌದು, ಒಂದೇ ಸಲ ಕಟ್ಟಬೇಕು, ಒಮ್ಮೆಲೆ ಕಟ್ಟಬೇಕು, ಹಾಗೆ ಈಗ ಅದನ್ನೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಒಮ್ಮೆಲೆ ಬರ್ತದೆ, ಇವಾಗ ಕಟ್ಟದಿದ್ರೆ ನಾನ್ ಕೇಳುದು ಅವ್ರಿಗೆ, ಒಮ್ಮೆಲೆ ಬರ್ತದೆ ಕಟ್ಟಿಗೆ, ಇವ್ರ ಹತ್ರ ಹಣನೇ ಇಲ್ದಿದ್ರೆ ಇವ್ರು ಹೇಗೆ ಕಟ್ತಾರೆ, ಏನ್ ಮಾಡ್ತಾರೆ, ಅದಕ್ಕೆ ಡಾಕ್ಯುಮೆಂಟ್ ಬೇಕಲ್ಲ. ನೋಡಿ, ಆವಾಗ ಅಕಸ್ಮಾತ್ ಅವ್ರೀಗ ಬ್ಯಾಂಕ್ ಥ್ರೂ ಅಲ್ಲಿ ಕೊಟ್ಟದ್ದು ಇವರಿಗೆ ಇದ್ದಿದ್ರೆ ಬ್ಯಾಂಕ್ ಅಲ್ಲಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಸ್ವಲ್ಪ ಹಾಕ್ತೇವೆ ಅಂತ ಹೇಳಿ ಲೋನ್ ಮುಂದರ್ಸಿ ಏನಾದ್ರು ಮಾಡ್ಬೋದು. ಆಗ್ತದೆ. ಹೌದು ಹೌದು ಹೌದು. ಅದನ್ನು ಸಹ ಅವ್ರು ಮಾಡುದಿಲ್ಲ. ಮತ್ತೆ ಹೇಗೆ ಕಟ್ಟುದು ಹೇಗೆ? ನಾವೀಗ ಒಂದು 10 ಜನ ಗುಂಪಿನಲ್ಲಿ ನಮ್ದೊಂದು ಹಣ ಅಂತ ಹೇಳಿ, ಅದು ಯಾರ್ದು ಹಣ, ಇಂತರದ ಹಣ ಅಂತ ಹೇಳಿ ಬರ್ದು ಕಳ್ಸ್ಲಿಕ್ಕೆ ಆಗ್ತದೆ ಅಲ್ಲಿ. ಯಾರು ಒಬ್ಬ ಹಾಕ್ಲಿಲ್ಲ ಇಬ್ಬ ಹಾಕ್ಲಿಲ್ಲ ಅಂತ ಹೇಳಿ ಅವರು ಈಗ ತೋರಿಸುವಾಗ ಸಂಘದಲ್ಲೇ ಕಮ್ಮಿ ಉಂಟು, ಮೈನಸ್ ಉಂಟು, ಹಾಗೆ ಹೇಳ್ತಾರೆ. ಒಬ್ಬನಂತೇಳಿ ಬರುವುದಿಲ್ಲ ಅಲ್ಲಿ. ಅದಕ್ಕಾಗಿ ನಾವು ನಮ್ಮ ಸಂಘದಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದೆ. ಬೇರೆ ಹೇಳೋದವ್ರು ಗೊತ್ತಿಲ್ಲ ನಂಗೆ, ಅವ್ರವ್ರ ಇಷ್ಟ. ಈಗ ನೀವು ನಾವು ಕೊಟ್ಟಿರುವಂತ ಡಾಕ್ಯುಮೆಂಟ್ ಅವರು ತೋರಿಸಿ ಪ್ರಶ್ನೆ ಕೇಳಲಿ, ಲೆಕ್ಕ ಮಾಡ್ಲಿ. ಮತ್ತೆ ನೀವು ಕಟ್ಟಿದ್ರು ಕೂಡ ನಮ್ಗೇನ್ ಲಾಭ ಇಲ್ಲ, ನೀವು ಕಟ್ಟದೇ ಇದ್ರೂ ಕೂಡ ನಮ್ಗೇನ್ ಲಾಭ ಇಲ್ಲ. ನಾವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಜನಗಳಿಗೆ, ಅವ್ರದ್ದು ಸರಿ ಇಲ್ಲ ಅಂತ ನಾವು ತೋರಿಸೋದಷ್ಟೇ. ಮತ್ತೆ ಲೆಕ್ಕಾಚಾರ ಮಾಡೋದು, ಕಟ್ಟೋದು ಬಿಡೋದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಇನ್ನು ಮುಂದೆ ನೀವು ಏನ್ ಡಿಸೈಡ್ ಮಾಡಿದೀರಾ? ನಾನು ಕಟ್ಟುದಿಲ್ಲ ಅಂತ ಡಿಸೈಡ್ ಮಾಡ್ದವ ನಾನು. ಅದಕ್ಕಾಗಿ ನಾನು ಎಲ್ಲರಿಗೆ ಹೀಗೆ ಹೇಳ್ತಾ ಇದ್ದೆ, ಕಷ್ಟ ಉಂಟಲ್ಲ, ಮುಂದೆ ಕಷ್ಟ ಉಂಟಲ್ಲ. ನಾನೀಗ ಕಟ್ಟುದಿಲ್ಲ ಅಂತ ಹೇಳಿದ್ರೆ ನನಗೂ ತುಂಬಾ ಕಷ್ಟ ಉಂಟು. ಈಗ ಯಥಾರ್ಥ ಹೇಳಲಿಕ್ಕೆ ಹೋದ್ರೆ ನನ್ನ ಹತ್ರ ಈಗ ಕಟ್ಲಿಕ್ಕೆ ಆಗುದಿಲ್ಲ. ಮಳೆಗಾಲ ನಾವು ಕೆಲಸ ಇರುವುದಿಲ್ಲ. ಮೊನ್ನೆ ಒಬ್ರು ಅಧ್ಯಕ್ಷರೊಬ್ರು ಫೋನ್ ಮಾಡಿದ್ರೆ, ಎಂತಕ್ಕೆ ನೀವು ಕಮ್ಮಿ ಕಟ್ಟಿದ್ದೀರಲ್ಲ ಅಂತ ಹೇಳಿ ನಾನು ಹೇಳಿದೆ, ನಂಗೆ ಕೆಲಸ ಇಲ್ಲ ಮಾತ್ರ, ನಾನು 3 ಜನರದ್ದು ಕಟ್ಟಬೇಕು ಮನೆಯಲ್ಲಿ, ನಾನೊಬ್ಬ ದುಡಿಯುವ. ಅಪ್ಪ ಹಂಗೆ ಆರಾಮಿಲ್ಲ, ಅಮ್ಮನಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮೊದಲೇ ಸಂಘ ಮಾಡಿದ್ದಾರೆ ಎಲ್ಲರೂ, ಎಲ್ಲ ಸ್ವಲ್ಪ ಇರ್ಬೋದು, ಅವ್ರು ಕಟ್ತಾ ಇದ್ದಾರೆ. ನಾನು ಕೊಡ್ತಿದ್ದೆ ದುಡ್ಡನ್ನು, ಮುಂದೆ ಕೊಡ್ಲಿಕ್ಕೆ ಆಗ್ತದೆ. ನಂಗೆ ಗೊತ್ತುಂಟು ಮುಂದೆ ನಂಗೆ ಈ ಮಳೆಗಾಲದಲ್ಲಿ ಎಂತೂ ಕೊಡ್ಲಿಕ್ಕೆ ಆಗುದಿಲ್ಲ ಗೊತ್ತುಂಟು. ಅದಕ್ಕೆ ಏನು ಅವ್ರದ್ದು ಏನು ಆಪ್ಷನ್ಸ್ ಇಲ್ಲ ಅಲ್ಲ, ನಿಮ್ ಕಟ್ಟುದಿಲ್ಲ, ಇವರು ಒಮ್ಮೆಲೆ ಕಟ್ತೇವೆ, ಹಾಗೆ ನಿಮ್ಮ ಸಿಬಿಲ್ ಹೋಗ್ತದೆ, ಹಾಗೆ ಹೀಗೆ. ಸಿಬಿಲ್ ಸ್ಕೋರ್ ಇದು ಎಂಟ್ರಿ ಆಗುದಿಲ್ಲ. ನಮಗೆ ಫೋನ್ ಮಾಡಿ ಹೇಳು ಸಿಬಿಲ್. ನನಗೆ ಸಿಬಿಲ್ ನಮ್ಮ ಹತ್ರ ಈವಾಗಲೇ ಸಿಬಿಲ್ ಉಂಟು ಅಂತೇಳಿ ಯಾರು ಹೇಳಿದ್ದು ಅಲ್ಲ? ಹೌದು, ಸಿಬಿಲ್ ಇದ್ರೆ ಹೌದು, ಇದು ಸಿಬಿಲ್ ಉಂಟು. ನಾನು ಅದು ಲೆಕ್ಕ ತಗೊಳ್ಳೋದು. ಹಾಗೆ ಏನಾದ್ರು ಸಿಬಿಲ್ ಹಾಗೆ ನೀವು ಆಡ್ ಮಾಡ್ತೇವೆ ಹಾಗೆ ಅಂತ ಹೇಳಿ, ಮತ್ತೆ ಕಾನೂನು ಇದೆ, ಕಂಪ್ಲೇಂಟ್ ಕೊಟ್ಟಾದ್ರು ಅದು ಏನಂತೇಳಿ ಮಾಡ್ಬೋದು. ಹೌದು, ಯಾಕೆ ಎಂಟ್ರಿ ಆಯ್ತು, ಇಷ್ಟು ದಿವಸ ಯಾಕೆ ಎಂಟ್ರಿ ಆಗಲಿಲ್ಲ, ಈಗ ಯಾಕೆ ಎಂಟ್ರಿ ಆಯ್ತು ಅಂತ ಕೇಳ್ಬೋದು. ಮತ್ತೆ ಏನಂದ್ರೆ, ಈಗ ನೀವು ಕಟ್ಟದೇ ಇದ್ರೆ ಮನೆಗೆ ಬಂದೇ ಬರ್ತಾರೆ, ಬಂದ್ರೆ ಏನ್ ಮಾಡ್ತೀರಾ ನೀವು? ನಾವು ಕೇಳ್ತೇವೆ ಅವರಿಗೆ, ನೀವು ಬಂದಿದ್ರಲ್ಲ, ನೀವು ವಸೂಲಿ ಮಾಡ್ತೇನೆ ಅಂತ ಬಂದಿದ್ರಲ್ಲ, ನಾವು ಕಟ್ಟಿದಂತ ಡಾಕ್ಯುಮೆಂಟ್ಸ್ ನನ್ಗೆ ಸಪರೇಟ್ ಅಕೌಂಟ್ ಆಗ್ಬೇಕಾದ್ರೆ ನಾವು ಕಟ್ಲೇ ಇಲ್ಲ ಅಂತ ಹೇಳಿ ಹಾಕೋದು. ನೀವು ಬಾಯಲ್ಲಿ ಹೇಳುದಲ್ಲ, ನಿಮ್ಮದು ಚೀಟಿ ಮಾತ್ರ ತೋರಿಸೋದಲ್ಲ. ಹೌದು, ನಮ್ಗೆ ಅದು ಟೈಪ್ ಮಾಡಿ ಯಾವ ತರ ಕೂಡ ಕೊಡ್ಬೋದು. ಇಂಕಲ್ಲಿ ಆದಿದ್ರೆ ನಮ್ಗೆ ಒಂದು ಕಟ್ಲಿಲ್ಲ ಅಂತ ಡ್ಯೂ ಆದ್ರೆ ಮೆಸೇಜ್ ಬರ್ತಾ ಇದೆ. ಯಾವ್ದು ಆಪ್ಷನ್ಸ್ ಇಲ್ಲ. ಈ ಅಲ್ಲೇ ಎಲ್ಲ ಚೀಟಿಯಲ್ಲಿ ಅಂತ ಹೇಳಿದ್ರೆ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ? ಗಲಾಟೆ ಅವ್ರು ಮಾಡ್ಬೇಕಂತ ಹೇಳಿ ಕಾಯ್ತಿದ್ದೇವೆ ನಾವು. ಅವ್ರು ಬಂದು ಗಲಾಟೆ ಒಮ್ಮೆ ಮಾಡ್ಬೇಕು. ಗಲಾಟೆ ಮಾಡಿದ್ರೆ ನಾವು ಅವ್ರು ಕಾಯ್ತಿದ್ದೇವೆ ಅವ್ರಿಗೆ. ಅವ್ರು ಒಮ್ಮೆ ಗಲಾಟೆ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಮ್ಗೆ ಗೊತ್ತುಂಟು. ಅವ್ರ ಹತ್ರ ನಾವು ಗಲಾಟೆ ಹೋಗುದಲ್ಲ, ಕೇಸ್ ಇದೆ, ಕಾನೂನು ಇದೆ. ನಾವೀಗ ಓಟ್ ಹಾಕುದಿಲ್ವಾ? ಹೌದು, ಹೌದು, ಓಟ್ ಹಾಕುದಿಲ್ವಾ? ಆಗ ಜನಪ್ರತಿನಿಧಿಗಳು ಬರ್ಲೇಬೇಕಲ್ಲ. ಅವ್ರು ಯಾಕೆ ಮಾತಾಡುದಿಲ್ಲ? ಯಾರದ್ದು ಒಂದು ದಬ್ಬಾಳಿಕೆ ನಡೀತಾ ಇದೆ ಅಲ್ಲಿಗೆ. ಈಗ ಒಳ್ಳೇದೋ ಕೆಟ್ಟದೋ ನಮ್ಗೂ ಹೇಳುದಿಲ್ಲ. ಯಾವ ಪಕ್ಷದವರು ಮಾತಾಡ್ತಾ ಇಲ್ಲ. ಅವ್ರು ಬರ್ಬಹುದು. ಅವ್ರಿಗೆ ಅವ್ರ ಪರವಾಗಿ ಬರ್ಬೇಕಂತ ಏನಿಲ್ಲ, ಕಟ್ಟುದಿಲ್ಲ ಅಂತ ಅವರೆಲ್ಲ ಕೊಟ್ಟಿದ್ದು ಸರ್. ಹಾಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡುದು. ಕಂಪ್ಲೇಂಟ್ ಮಾಡಿದ್ರೆ ಅದು ಆಗಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೇಗೆ ರೂಟ್ ಇದೆ ಹಾಗಾಗಿ ಹೋಗ್ತೇವೆ ನಾವು ಗಲಾಟೆ ಮಾಡಿದ ಪಕ್ಷದಲ್ಲಿ. ಯಾಕಂದ್ರೆ ಅವರು ಮನೆಗೆ ಬರುವಾಗಿಲ್ಲ, ಅದ್ರದ್ದು ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ. ಮತ್ತೆ ಪೊಲೀಸ್ನವರು ಕೂಡ ಅಷ್ಟೇ ಕಂಪ್ಲೇಂಟ್ ತಗೊಳ್ಬೇಕು. ಯಾಕೆ ನೀವು ಸಾಲ ತಗೊಂಡಿದ್ದು, ಯಾಕೆ ಕಟ್ತಾ ಇಲ್ಲ, ಯಾಕೆ ಕಟ್ಟಿದ್ದೀರಾ, ಬಾಕಿ ಯಾಕೆ ಇಟ್ಟಿದ್ದೀರಾ ಹಾಗೆ ಕೇಳುವಾಗಿಲ್ಲ. ಇದು ಅದಕ್ಕೂ ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ. ಪ್ರತಿಯೊಂದಕ್ಕೂ ಪ್ರಶ್ನೆ ಅವ್ರ ಮೇಲೆ ಕೇಸ್ ಇದೆ, ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ವಿಚಾರ ಮಾಡಿ ಇನ್ನೊಬ್ರಿಗೆ ಕೂಡ ತಿಳಿಸಿ, ಮತ್ತೆ ಅವ್ರು ಕೊಟ್ಟದು ಬಿರುವುದು ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ವಿಚಾರ ಹೇಳ್ಬೇಕು. ಒಂದು ಸಂಸ್ಥೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾದ ಮೇಲೆ ನಾವು ಆ ವಿಚಾರ ಬೇರೆಯವ್ರಿಗೆ ಹೇಳೋದು. ಮತ್ತೊಬ್ಬ ಗುಂಡಿಗೆ ಹಾರೋದು ಬೇಡ. ಸಾಲ ಮಾಡಿದವ ಹೆಂಗಾರು ಕಟ್ತಾನೋ ಬಿಡ್ತಾನೋ ಅವನಿಗೆ ಬಿಟ್ಟದ್ದು. ಮತ್ತೆ ಮಾಡುವನಿಗೆ ಸ್ವಲ್ಪ ಜಾಗ್ರತೆ ಬರ್ತದಲ್ಲ. ನಾನು ಒಮ್ಮೆ ನಮ್ಮ ಮೇಡಮ್ ಗೆ ಒಂದು ಸಲ ಹೇಳಿದೆ, ನಾನು ಅವರದ್ದು ಸಂಘದ ಮೇಡಮ್ಗೆ, ನಾನು ಸಾಲದ ಶೂಲ ಅಂತ ಹೇಳಿದಾಗ, ಇಲ್ಲ ಸಾಲದಿಂದ ಒಳ್ಳೇದಾಗ್ತದೆ ಹಾಗೆ ಈಗ ಅಂತ ಹೇಳಿ ಹೋದವರು. ಸಾಲ ನೀವು ಗಂಡ ಹೆಂಡತಿನ ಬೇರೆ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಸಾಲ ಕೊಟ್ಟು ಅವ್ರು ಕೊಡ್ಲು ಫೋರ್ಸಿದೆ ಅವರು, ನೀವು ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಹೇಳ್ತಾರೆ, ಈಗ ಬೇರೆ ಬೇರೆ ಕೇಳಿದಾಗ ನಾವೇನ್ ಫೋರ್ಸ್ ಮಾಡಿದ್ದೇವಾ? ಫಸ್ಟಿಗೆ ಫೋರ್ಸೇ ಮಾಡುದು. ಸಾಲ ಸಿಗ್ತದಲ್ಲ ಅಂತ ಹೇಳಿದ್ರೆ ಈಗ ಕೈಯಲ್ಲಿ ಬೇಕಾದ ಪ್ಲಾನ್ ಇಡ್ತಾರೆ. ನಮ್ಮ ದುಡ್ಡನ್ನು ತಿಂದು ಹಾಕಿದ್ರಿ ಹಂಗೆ ಹೀಗೆ ಅಂತ ಹೇಳಿ ಅವ್ರು ಬದುಕುದು ನಿಜವಾಗಿ ಹೇಳ್ಕೋದ್ರೆ
ನಮ್ಮ ಬಡ್ಡಿ ದುಡ್ಡಲ್ಲಿ ಅವ್ರು ಬರ್ತಾರೆ. ಹೌದು ಅವ್ರೀಗ ದೊಡ್ಡದಾಗಿ ಮಾತಾಡ್ತಾರೆ. ಅದೇ ಏನು ಅಂತ ಲೆಕ್ಕ ಆಗ್ಲಿ. ಲೆಕ್ಕ ಆಗ್ಲಿ. ಅದೇ ಹೇಳುದು, ಇಲ್ಲಿನ ಕುಂದಾಪುರ ಜನ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಲೆಕ್ಕ ತೋರಿಸಿ, ನಾವು ಇನ್ಮೇಲೆ ಪಾಸ್ಬುಕ್ ತಗೊಂಡು ಬ್ಯಾಂಕಲ್ಲೇ ಕಟ್ತೀವಿ, ಬ್ಯಾಂಕ್ ಪಾಸ್ಬುಕ್ ಕೊಡಿ ನಮ್ಗೆ, ಹೀಗೆ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಕುಂದಾಪುರದಲ್ಲಿ ಇನ್ನಷ್ಟು ಜನ ಕಾಯ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದೀವಿ. ಇನ್ನು ಕೂಡ ಇದು ಎಲ್ಲರಿಗೂ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಏನು ಇವ್ರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅದು ಕೂಡ ಈ ವಿಡಿಯೋದ ಕೆಳಗಡೆ PDF ಮಾಡಿ ನಾವು ಕಳಿಸ್ತೇವೆ. ಆ ಡಾಕ್ಯುಮೆಂಟ್ ಅನ್ನು ನೋಡಿ ವಿಚಾರ ಮಾಡಿ, ಲೆಕ್ಕ ಮಾಡಿ, ನಿಮ್ಗೆ ಹೌದು ಅಂತ ಅನ್ನೋದಿದ್ರೆ ನಿಲ್ಸಿ ಕಟ್ಟುದನ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಬಂದಿರುವ ಜಾಗ ಶಂಕರನಾರಾಯಣ, ಹೆರವಳ್ಳಿ ಮನೆ, ಕಲ್ಗೆದ್ದೆ ಹತ್ರ. ಯಾವ ತಾಲೂಕು ಇದು? ಇದು ಕುಂದಾಪುರ ತಾಲೂಕು. ಕುಂದಾಪುರ ತಾಲೂಕು. ನೋಡಿ, ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕೂಡ ಈ ಸಂಘದ ಏನು ಸದಸ್ಯರಿದ್ದಾರೆ, ಇವರಿಗೆ ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ. ಕಟ್ಟಿ 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 ಸಾಕಾಗಿದೆ, ಆದ್ರೂ ಕೂಡ ಇನ್ನೂ ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಚುನಾವಣೆ ಸಮಯ, ಕ್ಯಾಶ್ ಸಾಗಿಸಬಾರ್ದು, ಆದ್ರೂ ಕೂಡ ಇಲ್ಲಿ ವಾರ ವಾರ ಕಲೆಕ್ಷನ್ ಮಾಡಿ, ಇಲ್ಲಿ ಒಂದೊಂದು ಗ್ರಾಮದಲ್ಲಿ ಒಂದು ಎಷ್ಟು ಸಂಘ ಇರುತ್ತೆ? ಒಂದು 50, 60, 70 ಹೀಗೆ ಗ್ರಾಮದಲ್ಲಿ ಎಷ್ಟು ಜನರಿದ್ದಾರೆ ಅದರ ಮೇಲೆ ಸಂಘಗಳು ಇರ್ತದೆ. ಇಲ್ಲಿ ಒಬ್ಬೊಬ್ರು 2,000, 3,000, 4,000, 5,000 ಇಲ್ಲಿ ಈಗೂ ಕಟ್ತಾ ಇದ್ದಾರೆ. ವಾರದಲ್ಲಿ ಕಟ್ಟಿದ ದುಡ್ಡು ಎಷ್ಟಾಗಿರ್ಬೋದು ನೋಡಿ, 5 ಲಕ್ಷ 6 ಲಕ್ಷ ಒಂದೊಂದು ಸಂಘದಲ್ಲಿ ಒಂದೊಂದು ಗ್ರಾಮದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಹಣ ಕಲೆಕ್ಷನ್ ಆಗ್ತದೆ? ಇದೇ ಹಣವನ್ನು ಇವರು ಈಗ ಚುನಾವಣೆಗೆ ಉಪಯೋಗಿಸ್ತಾ ಇದ್ದಾರಾ ಇಲ್ವಾ ಅಂತ ಯಾರಿಗ್ ಗೊತ್ತು? ನೋಡಿ, ಚುನಾವಣೆ ಸಮಯದಲ್ಲಿ ಹಣ ಕಲೆಕ್ಷನ್ ಮಾಡಬಾರ್ದು, ಹಣ ಸಾಗಿಸಬಾರ್ದು ಅಂತ ಹೇಳ್ತಾರೆ. ಇವರು ಯಾವುದೇ ರೀತಿಯಲ್ಲಿ ಕೂಡ ಹಣವನ್ನು ಆನ್ಲೈನ್ ಟ್ರಾನ್ಸ್ಫರ್ ಇಲ್ಲಿ ಸಿಸ್ಟಮೇ ಇಲ್ಲ, ಎಲ್ಲ ಕ್ಯಾಶ್. ಇಲ್ಲಿ ನಾವು ಏನೋ ದುಡ್ಡು ಕೊಟ್ಟರೆ ಆನ್ಲೈನಲ್ಲಿ ಕಳಿಸಿದ್ರು ಕೂಡ ಇವ್ರು ತಗೊಳ್ಳಲ್ಲ, ಕ್ಯಾಶ್ ತಗೊಂಡು ಬನ್ನಿ ಅಂತ ಕಳಿಸ್ತಾರೆ. ನೋಡಿ, ಎಲ್ಲ ಪುಸ್ತಕದಲ್ಲಿ ಬರೆಯುವುದಷ್ಟೇ, ಬರೀ ಪುಸ್ತಕದಲ್ಲಿ ಬರೆಯುವುದು, ಯಾವುದೇ ನಮಗೆ ರಿಸಿಪ್ಟ್ ಆಗಲಿ ಯಾವುದು ಕೊಡ್ತಾ ಇಲ್ಲ. ನೋಡಿ, ಇವರ ಸಮಸ್ಯೆಯನ್ನು ಇವ್ರ ಹತ್ರ ನಾವು ಕೇಳೋಣ. ಏನ್ ಸರ್ ಇದು ನೋಡಿ ಸರ್, ನಾನು ರಾಘವೇಂದ್ರ ಶೆಟ್ಟಿ ಅಂತ, ಹೆರವಳ್ಳಿ ಮನೆ, ಶಂಕರನಾರಾಯಣ ಗ್ರಾಮ, ಕುಂದಾಪುರ ತಾಲೂಕು. ಇದು ನಾನು ಕೇಳ್ತಾ ಇರೋದು, ನಮ್ಮ ಸಂಘದಲ್ಲಿ 5 ಜನ ಇದ್ದೀವಿ. ಅವ್ರು 4 ಜನ ನಮ್ಗೆ ಉಲ್ಟಾ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಮೈಂಡ್ ವಾಶ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡ್ಲಿಕ್ಕೆ. ಸಂಘ ಕಟ್ಬೇಕು, ಇಲ್ಲಾಂದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅವ್ರ ಮೈಂಡ್ ವಾಶ್ ಮಾಡಿಸಿದಾರ. ಮೊನ್ನೆ 1 ವಾರದಿಂದ, ನಾನಂದ್ರೆ 1 ತಿಂಗಳು 1 ವಾರ ಆಯ್ತು ಈಗ ಕಟ್ಟದೆ. ನಂದು 1.5 ಲಕ್ಷ ಏನೋ ಸಾಲ ಇರ್ಬೋದು. ಮತ್ತೆ ಮೈಕ್ರೋ ಬಾಂಡ್ ಅಂತ ಅದು ಕಟ್ಟಿದ್ದೀನಿ, ಅದೊಂದು 60-70 ಸಾವಿರ ರೂಪಾಯಿ ನನ್ನ ದುಡ್ಡಿದೆ. ನೀವು ಎಷ್ಟು ವರ್ಷ ಆಯ್ತು? ನಾನು 2018 ಹೀಗೆ ಸೇರಿರೋದು, ಸಂಘ ಮಾಡಿರೋದು ನಾವು. ಅಲ್ಲಿಂದ ನೀವು ದುಡ್ಡು ಕಟ್ಕೊಂಡ್ ಬಂದಿದ್ವಿ. ಅದು ನನ್ಗೆ ಆವಾಗ ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೆ ಯೂಟ್ಯೂಬ್, ಅದರಿಂದ ನಾನು ಸ್ವಲ್ಪ ಇದ್ರ ಬಗ್ಗೆ ಸರ್ಚ್ ಮಾಡೋಕ್ ಹೋದೆ. ನಂಗೆ ಮೆಸೇಜ್ ಬಂದಿತ್ತು, ಏನು ಇವರು BC ಶುಲ್ಕ ಅಂತೇಳಿ ಮಾಡ್ತಾರೆ ಸರ್, BC ಚಾರ್ಜ್. ಅದು ಯಾರಿಗ್ ಹೋಗುತ್ತೆ? BC ಚಾರ್ಜ್ ಅಂದ್ರೆ ಏನ್ ಅರ್ಥ? ಈಗ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಮಾಡಿದಾರಲ್ಲ, ನಿಮ್ಗೆ ಗೊತ್ತಿದ್ಯಾ? ಹೇಳಿದಾರ ನಿಮ್ಗೆ? ಇಲ್ಲ ಇಲ್ಲ, ನಿಮ್ಮ ಹೆಸರಲ್ಲಿ ಏನಿಲ್ಲ. ನಿಮ್ಮ ಹೆಸರಲ್ಲಿ ನಿಮ್ಮ ನಂಬರ್ ತಗೊಂಡು ಅಕೌಂಟ್ ಓಪನ್ ಮಾಡ್ತಾರೆ ಅಂತ ಹೇಳಿದಾರ? ನಮ್ಮನ್ನ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಬ್ಯಾಂಕ್ ಅಲ್ಲಿ ಸೈನ್ ಇಲ್ಲ, ಏನಿಲ್ಲ. ನಾವ್ ಈಗ ಕೇಳ್ತಿರೋದು ಬ್ಯಾಂಕ್ ಆಫ್ ಬರೋಡಾ ಅಂತ ಬರ್ತಿದೆ ಸರ್. ಇಲ್ಲಿ ನೋಡಿ ಏನ್ ಬರ್ತಿದೆ, ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಪಾಸ್ಬುಕ್ ಮಾಡಿ ಕೊಡಿ. ನಮ್ಗೆ ಏನಾಗುತ್ತೆ ಗೊತ್ತಾ, ನಾವು ಡೈಲಿ ದುಡಿಯೋರು. ಈಗ ಹೋಟ್ಲಲ್ಲಿ ಬೆಳಿಗ್ಗೆ 5:30 ಇದ್ರೆ ರಾತ್ರಿ 11-11:30 ನೀವು ನೋಡಿದ್ರಲ್ಲ ಸರ್ ಬರುವಾಗ, 11:30 ದುಡಿಬೇಕು. ನಾವು ಸಂಘದ ಪಾಯಿಂಟಿಗೆ ಹೋದ್ರೆ ಬುಕ್ ಅಟ್ಟಿ ಇರುತ್ತೆ. ಇವ್ರು ಜನ ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಲ್ಯಾಪ್ಟಾಪ್ ಜಾಸ್ತಿ ಇಟ್ಕೊಳ್ಳೋದಿಲ್ಲ, ಕಲೆಕ್ಷನ್ ಬೇಗ ಮಾಡಿ ಜನರನ್ನ ಕಳ್ಸೋದಿಲ್ಲ. ನಾವು ಸಂಘ ಕಟ್ಬೇಕಂದ್ರೆ ಅರ್ಧ ದಿನ ರಜೆ ಬೇಕು. ನಾನು ಅದು ಕೂಲಿ ಕೆಲ್ಸಕ್ಕೆ ಹೋದ್ರೆ ಈಗ 700 ರೂಪಾಯಿ ಸಂಬಳ ಇರುತ್ತೆ, ಅರ್ಧ ದಿನ ಎಲ್ಲಿ ಕೆಲಸ ಕೊಡ್ತಾರೆ ಸರ್? ನಾನು ಹೋಟ್ಲ್ ಮಾಡಿದ್ರೆ ಅರ್ಧ ದಿನ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಕೂತ್ಕೊಂಡ್ರೆ. ಅದೇ ಒಂದು ವೇಳೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದ್ರು ಇದ್ರೆ ನೀವು ಮನೆಯಿಂದಲೇ ಕಳಿಸಬಹುದು. ನೀವು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿಂದಲೇ ಕಳಿಸಬಹುದು. ಮತ್ತೆ ಸಾಲ, ಈಗ ಮೊದ್ಲು ಈ ತರ ಸಿಸ್ಟಮ್ ಇರ್ಲಿಲ್ಲ. ಒಂದು ಸತಿ ನಮ್ಮ ಮನೆ ಹತ್ರ ಗುಂಪು ಎಲ್ಲರನ್ನು ಸೇರಿಸ್ಬೇಕು. ಆ ದಿನ ಮೇಡಮ್ ಬರ್ಲಿಲ್ಲ ಅಂದ್ರೆ ಆ ದಿನ ಇಡೀ ನಮ್ ರಜೆ, ಅಷ್ಟು ಜನ ಸದಸ್ಯರ ರಜೆ. ನಾವೀಗ ಒಂದಿನ ದುಡಿಯೋರು ವಾರಕ್ಕೆ ಕಟ್ಟುದಿಲ್ಲಿಂದ ಸರ್, ಅದಕ್ಕೆ ನಾವು ನಿಲ್ಸಿದೀವಿ. ಇದೆಲ್ಲ ಚೇಂಜ್ ಆಗ್ಬೇಕು. ಪಾಸ್ಬುಕ್ ಮಾಡಿ ಕೊಡಿ, ತಿಂಗಳ ಬ್ಯಾಂಕಿಗೆ ಕಟ್ತೀವಿ. ಇದು ನನಗೆ ಕಟ್ಟಾಗ್ತಿರೋ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ? ನಾಳೆ ನಾನು ಪ್ರಬಂಧಕ, ಇವ್ರು 4 ಜನ ನನ್ನ ಮೇಲೆ ಬೆಂಡ್ ಬೀಳ್ತಾರೆ. ನೀವ್ ಏನು ನೋಡ್ತಾ ಇದೀರಿ, ಏನ್ ಮಾಡ್ತಾ ಇದೀರಿ, ನಿಮ್ ಮೆಸೇಜ್ ಬಂದ ನಂಗೆ ಹೇಳಿಲ್ಲ ಯಾಕೆ ಕೇಳ್ತಾರೆ. ಇವಾಗ ಹೇಳಿದವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ತೋರಿಸಿದೀನಿ, ನನ್ನ ಮೊಬೈಲಿಂದ ತೋರಿಸಿದೀನಿ. ನಿನ್ನೆ ನಾನೆಲ್ಲ ಕಾಪಿ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ ಸಂಘದಲ್ಲಿ ಈಗ ಎಷ್ಟು ಜನ ಇದ್ದಾರೆ? ನಾವು 5 ಜನ ಒಟ್ಟಿಗೆ. 5 ಜನ. ಎಷ್ಟು ಲೋನ್ ಇದೆ ಎಲ್ಲರದ್ದು ಸೇರಿ? ಎಲ್ಲರದ್ದು ಸೇರಿ ಒಂದು 8.5 ಇರ್ಬೋದು. 8.5. ಇಲ್ಲಿ ತೋರಿಸ್ತದೆ, ಲೋನ್ ತೋರಿಸ್ತದೆ ಸರ್, 8.5 ಇರ್ಬೋದು.
ಬಟ್ ಏನಂದ್ರೆ ನಾವು ಕಟ್ತಾ ಇರೋದು ನಮ್ದು ಅಂತ DP ಅಂತೇಳಿ ಇಂತಿಷ್ಟು ಇರುತ್ತೆ, ನೀವು ಲೋನ್ ತಗೊಳ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ಆ DPಗೆ ಆ್ಯಡ್ ಆಗ್ತಾ ಇಲ್ಲ. ಆ DP ಆ್ಯಡ್ ಆಗೋ ಅಮೌಂಟನ್ನೇ BC ಚಾರ್ಜ್, ಇನ್ನೊಂದು ಚಾರ್ಜ್, ಮತ್ತೊಂದು, ಇದು ನಮ್ಗೆ ತಲೆನೇ ಬರ್ತಾ ಇಲ್ಲ ಅವ್ರು ಏನು ಹೇಳ್ತಾರ ಅಂತ. ಅದನ್ನ ನಾವು ಕೇಳ್ತಾ ಇರ್ತೀವಿ ಹತ್ರ. ಯಾರೂ ಬಂದು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮೊನ್ನೆ ಬಂದಿದ್ರು, ನಮ್ಮ ಅಂಗಡಿ ಒಳಗೆ ಕೂತ್ಕೊಂಡು ನಮ್ಮ 5 ಜನ ಫೋಟೋ ತೆಗೆದು ಲೋನ್ ಕೊಟ್ಟು ಹೋಗಿದ್ದು. ಅಂಗಡಿ ಒಳಗಡೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಭಯ ಅವರಿಗೆ. ಯಾಕೆ ಭಯ ಬೀಳ್ತಾರೆ? ಇವ್ರು ಲೋನ್ ಕೊಟ್ಟಿದ್ದಾರೆ, ನಾನು ಸಾಲಗಾರ. ಮೊನ್ನೆ ಬಂದು ಏನೋ ಗಲಾಟೆ ಮಾಡಿದ್ದಾರೆ. ಗಲಾಟೆ ಇವ್ರದ್ದೆಲ್ಲ ಜೋರು. ಹಾಗೆ ಹೀಗೆ ಸಾಲ ಕಟ್ಟೋಕಾದ್ರೆ ಸಾಲ ತಗೊಂಡದಕ್ಕೆ ಸಾಲ ಸಂಘ ಬಿಟ್ಬಿಡಿ, ನಾವು ಅಷ್ಟು ದಿನ ಮಾಡ್ಕೊ ಬಂದಿದ್ದು ಬಡ್ಡಿ ಕಟ್ಟಿದ್ದಲ್ಲ, ದುಡ್ಡಿಲ್ವಾ, ಅದಕ್ಕೇನಂತ ಉತ್ತರ ಕೊಡ್ಲಿ, ಆಮೇಲೆ ಬಿಡುವ. ಕಟ್ಟುದಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮ್ಗೆ ಈ ತರ ಪ್ರೊಸೀಜರ್ ಮಾಡಿಕೊಡಿ. ಲೆಕ್ಕ ಬೇಕು, ನೀವು ಕಟ್ಟಿದ ದುಡ್ಡಿಗೆ ಲೆಕ್ಕ ಬೇಕು. ಈಗ ಪಾಸ್ಬುಕ್, ಈಗ ಬ್ಯಾಂಕ್, ಈಗ ನಾ ಕರ್ನಾಟಕ ಬ್ಯಾಂಕಿಗೆ ಒಂದು ಲೋನ್ ಮಾಡಿದ ತಕ್ಷಣ ನಂದೊಂದು ಪಾಸ್ಬುಕ್ ಇರುತ್ತೆ, ಅದ್ರ ಈ ಕಡೆ ಇಂಟ್ರೆಸ್ಟ್ ಈಚೆಗೆ ನಂದು ಎಷ್ಟು ಲೋನ್ ಇರುತ್ತೆ, 2 ಲಕ್ಷ ಇದ್ರೆ ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಸರ್. ಇದ್ರಾಗೆ ಅದೇ ತರ ಪ್ರೂಫ್ ನಮ್ಗೆ ತೋರಿಸ್ಲಿ ಅವ್ರು, ಎಲ್ಲಿದೆ ನನ್ನ ಸಾಲದ ಇಷ್ಟು ಮೈನಸ್ ಆಗ್ತಾ ಬಂತ ಅದೊಂದು ತೋರಿಸ್ತಾರೆ. ಅದೊಂದು ಯಾವುದು ತಿಂಗಳಿಗೆ ಒಂದು, ಅದು ಸರಿಯಾಗಿ ಅರ್ಥನೇ ಇಲ್ಲ, ತಲೆನೂ ಇಲ್ಲ, ಬಿಡನೂ ಇಲ್ಲ. ಈಗ ಸಾಲ ಅಲ್ಲದೆ ಬೇರೆ ಎಲ್ಲ ಯಾವುದಕ್ಕೆಲ್ಲ ದುಡ್ಡು ಕಟ್ತೀರಿ ಇದು ನೀವು? ಮೈಕ್ರೋ LIC ಅಂತ ಮಾಡ್ತಾರೆ, ಅದಕ್ಕೊಂದು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಜೀವನ್ ಮಧುರ್ ಅಂತ ಮಾಡಿ ಅವ್ರದ್ದು LIC ಕ್ಲೋಸ್ ಆಯ್ತು, ನಿಮ್ಗೆ ಇಷ್ಟು ಸಿಗುತ್ತೆ ಅಂದೇಳಿ ಅದು ಗೋಲ್ಮಾಲ್ ಆಯ್ತು. ಈಗ ಇದು ಮೈಕ್ರೋನು ಎಲ್ಲಿ ನಂಬ್ಲಿಕ್ಕೆ ಸಾಧ್ಯ? 10 ವರ್ಷದವರೆಗೆ ಕಟ್ತೀವ, ನಮ್ಮ ಸಾಲ ಎಲ್ಲಿ ತೀರಿ ಹೋಗುತ್ತೆ? ನಾಳೆಗೆ ಅವ್ರ ಕೈ ಎತ್ತಿ ಬಿಟ್ರೆ ಅದು LIC ದುಡ್ಡು ಯಾರು ಕೊಡೋರು? ಇವ್ರ ಹತ್ರ ಹೋಗ್ಲಿಕ್ಕಿಲ್ಲ, ಅದು LIC ಅದು. PRK ಇಲ್ಲಿ ಕೂಡ ಕಲೆಕ್ಷನ್ ಮಾಡ್ತಾರಾ? ಜೀವ ಭದ್ರತೆ ಅಂತ ಹೇಳಿ. ಅದು ಮಾಡ್ತಾರೆ. ನಮ್ದು ವರ್ಷಕ್ಕೆ ವರ್ಷ ಎಷ್ಟೇ ಸಾಲ ಇರಲಿ, ವರ್ಷ ಟಾರ್ಗೆಟ್ ಒಂದು ಸಂಘ, ನಮ್ಮ ಸಂಘದಲ್ಲಿ 4,500 5,000 ಇದೆ ವರ್ಷಕ್ಕೆ, ಅಲ್ಲ ಜಾಸ್ತಿನೇ. ಒಬ್ರೊಬ್ರದ್ದು 1,600 1,700 ಹಿಂಗೆ ಬರ್ತದೆ. ಸಾಲ ಇದೆಯಲ್ಲ, ಜಾಸ್ತಿ ಸಾಲ ಇದೆಯಲ್ಲ, ಅದಕ್ಕೆ ಕಲೆಕ್ಷನ್ ಮಾಡ್ತಾರೆ. ಅದು ವರ್ಷ ಈಗ ನಮ್ಮ ಬ್ಯಾಂಕಲ್ಲಿ ಆದ್ರೆ ಒಂದು ಲೋನಿಗೆ 5 ವರ್ಷಕ್ಕೆ ತಗೊಂಡ್ರೆ ಮುಂಚೆ ಒಂದ್ಸತಿ ಇನ್ಸೂರೆನ್ಸ್ ಅಂದ್ರೆ ಡೆತ್ ಆದ್ರೆ ಅದಕ್ಕೆ ಅದ್ರ ಬರುತ್ತೆ ಅಂತೇಳಿ ಬರುತ್ತೆ. ಇದಾಗಲ್ಲ, ವರ್ಷ ಆದ ತಿಂಗಳಿಗಿಂತ ಮುಂಚೆ 1-2 ತಿಂಗಳು. ನೋಡಿ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನಾವೆಲ್ಲ ರಾತ್ರಿ ಬರ್ತೀವಿ, ಮನೆಗೆ ಹೋಗ್ತೀವಿ, ರಾತ್ರಿ ಎಲ್ಲ ಜನರನ್ನು ಸೇರಿಸಿ ಮಾತಾಡ್ತೀವಿ ಅಂತ. ರಾತ್ರಿ ನಾವು ಬರೋದಲ್ಲ, ಅವರೇ ಕರೀತಾರೆ. ಯಾಕಂದ್ರೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಿಮ್ಮ ಹಾಗೆ ಏನು ಬಡ್ಡಿ ಮಕ್ಕಳಿದ್ದಾರೆ, ಬರೋದು ಹೇಗೆ? ಯಾರು ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ನುಗ್ತಾರೆ ಮನೆಗೆ, 15-20 ಜನ ಕರ್ಕೊಂಡ್ ಬಂದು. ಅದು ಯಾರನ್ನು ಕರ್ಕೊಂಡ್ ಬರ್ತಾರೆ ಕೇಳಿ? ಯಾರನ್ನು? ಸಂಘದ ಸಂಘದವರಲ್ಲ. ಇವತ್ತು ನಿನ್ನೆ ಈಗ ಅವರು ಗ್ರಾಮ ಸಭೆ ರವಿಕುಲಾಲ್ ಅಂತ ಹೇಳಿ ಒಬ್ರು ಲೇಡಿಗೆ ಫೋನ್ ಮಾಡಿ, ಅವ್ನು ಮುಸುಡು ಹೊಡಿತೀನಿ, ಎಲೆಕ್ಷನ್ ಕಡ್ದಿದ್ರೆ ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಾನು ಅದಕ್ಕೆ ಅವ್ರನ್ನ ಮೇಲಧಿಕಾರಿ ಕರೆಸ್ತೀನಿ ಅಂತೇಳಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರನ್ನ ಕಲೆಕ್ಷನ್ಗೆ ಇವ್ರಿಗೆ ತಗೊಂಡು ಜೋರ್ ಅವ್ರದ್ದು ನಮ್ಗೆ, ಅಂದ್ರೆ ನನಗೆ ಕಾಲ್ ಮಾಡೋದಿಲ್ಲ. ನಾನು ಸ್ವಲ್ಪ ಅವ್ರಿಗೆ ಡ್ಯಾಶ್ ಆಯ್ತು. ನಾನು ನಿನ್ನೆ ಅವ್ರನ್ನೇ ಕರೆದಿದ್ದೆ, ಸರ್ ಇವತ್ತು ಬಗೆಹರಿಸಿ ಕೊಡಿ ಬನ್ನಿ ಅಂತೇಳಿ. ನಿನ್ನೆ ಸಂಜೆ ಕರೆದಿದ್ದೆ 5:30ಗೆ ನಾವು ಬರುವವರು ಯಾರು ಇರ್ಲಿಲ್ಲ, ಅದಕ್ಕೆ ನಾನು ಅವ್ರು ಮತ್ತೆ ಫೋನ್ ಮಾಡಿ ಕರೆದಿಲ್ಲ. ಇವತ್ತು ಕೂತ್ಕೊಂಡಾಗ ಅವರೆಲ್ಲ ಬರ್ತಾರೆ, ಬನ್ನಿ ಸರ್ ಅಂತ ಕರೆದಿದ್ವಿ. ನಿಮ್ದೇನು? ಅವ್ನು ಯೂಟ್ಯೂಬ್ ಅಲ್ಲಿ ಅದು ಬಿಟ್ಟಿದ್ದಾನೆ, ಇದು ಬಿಟ್ಟಿದ್ದಾನೆ, ಕೇಸ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬೆದರಿಕೆ. ಅಂದ್ರೆ ಭಯ ಬೀಳ್ತಾರಂತ. ಭಯ ಬೀಳಿಸಿ ಇವ್ರದ್ದು ಕಲೆಕ್ಷನ್ ಕಟ್ಕೊಂಡು, ನಾನು ಯಾವ ಭಯಕ್ಕೂ ಹೆದರುದಿಲ್ಲ ಸರ್. ನಮಗೆ ಕ್ಲಿಯರಿಟಿ ಕೊಡ್ಲಿ ಅವ್ರು ಬಂದು, ಯಾವ ಜಾಗದಲ್ಲಿ. ನಮ್ಮ ಅಂಗಡಿ ಹತ್ರ ಎಲ್ಲ ಬರ್ಲಿಕ್ಕಿಲ್ಲ, ಅಂಗಡಿ ಹತ್ರ ಬಂದ್ರೆ ಕೇಸ್ ಮಾಡ್ತೀವಿ ನಾವು. ಅದೇ ನೋಡಿ, ಸಂಘದ ಸಂಬಂಧಪಟ್ಟವರು ಇಲ್ಲಿ ಬರ್ತಾ ಇಲ್ಲ. 1-2-3 ಜನ ಬಂದ್ರೆ ಒಂದು 10-15 ಜನ ಬೇರೆ ಎಲ್ಲ ರೌಡಿಗಳನ್ನು, ಪಂಚಾಯತ್ ಮೆಂಬರ್ಗಳನ್ನು, ಹೀಗೆ ಸಂಬಂಧ ಇಲ್ಲದವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಎಲ್ಲ ಕಡೆ ಇದೇ ತರ ನಡೀತಾ ಇದೆ ನೋಡಿ. ಇಲ್ಲಿ ಇವರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಯಾರು ಬರುದಿಲ್ಲ. ಅಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಇವರು ಕಟ್ಟಿಲ್ಲ ಅಂದ್ರೆ ಏನಾದ್ರು ಕಷ್ಟ ಇದ್ರೆ ಇವ್ರನ್ನ ಸಮಸ್ಯೆಗೆ ಯಾರು ಕೂಡ ಸ್ಪಂದನೆ ಮಾಡುದಿಲ್ಲ. ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಎಲ್ಲ ಬರ್ತಾರೆ. ಅಲ್ಲ ಸರ್? ಹೌದು. ನಾವು ಇದು ಅವ್ರ ಹತ್ರ ಕೇಳ್ತಿದ್, ನಾನು ಅವ್ರಿಗೆ ಉಮೇಶ್ ಶೆಟ್ಟಿ ಅಂದ್ರೆ ಅವರು ಚೆನ್ನಾಗಿ ಮಾತಾಡಿದ್ರು, ಸರಿ ಮಾಡಿ ಕೊಡ್ತೀನಿ ಅಂತ. ಡಾಕ್ಯುಮೆಂಟ್ ಎಲ್ಲ ಅವ್ರು ಬರ್ತಾರಲ್ಲ ಬೇರೆಯವರು, ಅವರೆಲ್ಲ ತಗೊಂಡ್ ಬಂದು ತೋರಿಸ್ಲಿ. ಅದಕ್ಕೋಸ್ಕರ ಅವರಿಗೂ ಕಳಿಸಿದಾನ, ನೋಡಿ ಸರ್ ಇದು ಅಂತ. ನೋಡಿ, ನಿಮ್ಮ ದಾಖಲೆ ಎಲ್ಲ ಸರಿ ಇದ್ರೆ ಈ ತರ ಎಲ್ಲ ಯಾಕೆ ಗಲಾಟೆ ಆಗ್ತದೆ? ಎಲ್ಲ ತೋರಿಸಿ, ಒಮ್ಮೆ ತೋರಿಸಿ ಅಲ್ಲ. ನಾವು ಕೂಡ ಹೋಗುದು ನಿಲ್ಲಿಸ್ತೇವೆ. ಈಗ ನೀವು ಹೇಳ್ತಿರಲ್ಲ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಮೊನ್ನೆ ಹೇಳ್ತಾ ಇದಾರೆ 20 ಜನ ಇದ್ದಾರೆ, ನಾವು ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು. ನಮ್ಮನ್ನು ಎಲ್ಲಿ ನಿಲ್ಲಿಸ್ಲಿಕ್ಕೆ ನಿಮ್ಗೇನು ಸಾಧ್ಯ ಇಲ್ಲ. ನಾವು ಇನ್ನೂ ಕೂಡ ಹೋಗ್ತಾ ಇದ್ದೀವಿ. ಈ ತರ ನೀವು ಧಮಕಿ ಹಾಕಿದ್ರೆ ಇನ್ನು ಎಲ್ಲ ಕಡೆ ನೋಡಿ, ಇವತ್ತು ಈ ಕಡೆ ಬಂದಿದ್ದೀವಿ, ಇನ್ನು ಎಲ್ಲ ಕಡೆ ಹೋಗ್ತೀವಿ ನಾವು. ಎಲ್ಲ ರಾಜ್ಯದ ಎಲ್ಲ ಮೂಲೆಗೆ ಹೋಗಿ ಈ ತರ ಅವರ ಸಮಸ್ಯೆಯನ್ನು ಅವರ ಹತ್ರ ಅವರೇ ಹೇಳ್ತಾರೆ. ನಮ್ಮನ್ನು ಕರಿತಾ ಇದ್ದಾರೆ ತುಂಬಾ ಕಡೆ. ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗೋರು, ಅವ್ರಿಗೆಲ್ಲ ನಾವು ಉಪದ್ರ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮಗೆ ಕೂಡ ಕೆಲಸ ಇರುತ್ತೆ. ಅದಕ್ಕೆ ನಾವು ಸಂಜೆ ಅವರು ಕರೆದಿದ್ದು ನಾವು ಹೋಗುದಷ್ಟೇ. ನಾವೇನೋ ಅಲ್ಲಿ ಒತ್ತಾಯ ಮಾಡಿ ಹೋಗುದಲ್ಲ. ಅವ್ರು ಕರೀತಾರೆ. ಈಗ ತುಂಬಾ ದಿನ ಕರೀತಾ ಇದ್ದಾರೆ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ
ಯಾಕಂದ್ರೆ 4 ಜನಕ್ಕೆ ಉಪಕಾರ ಆಗ್ಲಿ, ನಮಗೂ ಉಪಕಾರ ಆಗೋದೇ. ಉಪಕಾರ ಪ್ರಶ್ನೆ ಅಲ್ಲ, ಯಾಕಂದ್ರೆ ಲೂಟಿ ಮಾಡಿ ಸಾಕವ್ರು, ಇನ್ನು ನಿಲ್ಸ್ಲಿ ಅಂತ ಅಷ್ಟೇ. ಅಲ್ಲಿ ಹೋದಾಗೂ ನಮ್ಗೇನ್ ಧರ್ಮಸ್ಥಳದಲ್ಲಿ ನಾವು ಮೊನ್ನೆ ಶಿವರಾತ್ರಿ ದಿನ ಹೋಗಿ ಸರ್ 4-6 ಗಂಟೆ ಕ್ಯೂ ನಿಂತಿದ್ವಿ. ಒಬ್ಬ ಶುಗರ್ ಪೇಷಂಟ್ ಮಧ್ಯಾಹ್ನ ಹುಚ್ಚಿ ಹೋಗ್ಕೊಂಡ್ಬಿಟ್ಟ, ಅವನಿಗೆ ಧಮ್ಕಿ, ಏನ್ ಮಾಡಿದೆ ನೀನು, ನಾನು ಗೊಚ್ಚೆದೆಲ್ಲ ಕಳಿಸಿದ್ದೀನಲ್ಲ ಸರ್, ಆ ಗೊಚ್ಚೆ ಇದೆ ಮಧ್ಯ, ಆ ಗೊಚ್ಚೆ ನೀರಲ್ಲಿ ಅದೇ ಗೊಚ್ಚೆ ನೀರು ನುಸಿ ಪಕ್ಕದಲ್ಲೇ ನಾವು ನಿಂತ್ಕೋಬೇಕು. ಎಷ್ಟು ಗಂಟೆ ನಿಂತ್ಕೋಬೇಕು? 4-6 ಗಂಟೆ ಕ್ಯೂ. ಏನ್ ಕ್ಯೂ ಇಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಭಕ್ತಾದಿಗಳಿಗೆ ಅಲ್ಲಿ ಅಭಿಷೇಕ ಆಗೋದು ನಾವು ನೋಡೋಂಗಿಲ್ಲ, ಬಾಗಿಲು ಹಾಕೊಂಡು ಕ್ಯೂ ಇರೋದು. ಅದು ಹೆಂಗ್ ಇಟ್ಟಿದಾರ ಜೈಲ್. ಈಗ ಈ ಕಂಡಿಯಲ್ಲಿ ಒಬ್ರೆ ಹೋಗ್ಬೇಕು. ಇರು ಕಾದಿದೆ, ಇವ್ರು ಫೋಟೋ ಬೇಕಾದ್ರೆ ಕೊಡ್ತೀನಿ ನಾನು, ನೀವು ಹಾಕಿ ಎಲ್ಲ ರೀ, ಪಬ್ಲಿಕ್ ಆಗ್ಲಿ, ಏನು ತೊಂದರೆ ಇಲ್ಲ. ಅಷ್ಟು ನಾವು ಕಾದು ಸುಸ್ತಾಗಿ ನಾವು ಕಷ್ಟ ಅಂತ ಹೋಗಿ ದೇವ್ರ ಹತ್ರ ಹೋಗ್ರೊಳಗೆ ನಮ್ಗೆ ಕಷ್ಟ ಬೇಡಪ್ಪ, ಬರುದೇ ಬೇಡ ಅನ್ಸಿಬಿಡತ್ತೆ. ಆ ಪರಿಸ್ಥಿತಿ ಅಲ್ಲಿ ಧರ್ಮಸ್ಥಳ ಆಗಿದೆ ಈಗ. ಇವಾಗ ಏನೋ ಅಂದ್ರಲ್ಲ, ಇದು ಮೀಟಿಂಗ್ ಎಲ್ಲ ಆಗ್ತದ ಏನೋ? ಯಾವ್ದು? ಅವಾಗ ಮೀಟಿಂಗ್ ಎಲ್ಲ ಯಾರು ಇಲ್ಲ, ಪದಾಧಿಕಾರಿ ಬರುವುದಿಲ್ಲ. ನಾವೀಗ ಸಂಘಕ್ಕೆ ಆವಾಗ 10 ರೂಪಾಯಿ ಕಮ್ಮಿ ಆಗಿದ್ರೆ ಬುಕ್ ಸೈಡಿಗೆ ಇಟ್ಟು ನಾವು ಕಲೆಕ್ಷನ್ ಇವತ್ತು ಅಪಾಯಿಂಟ್ ಆಗುದಿಲ್ಲ ಅಂತಿದೆ. ಇವಾಗ ಯಾರು ವಾರಕ್ಕೆ ಒಬ್ರು ಕಟ್ಲಿಲ್ಲ ಅಂದ್ರೂ ಕಟ್ಸ್ಕೊಂತ ಇದ್ದಾರೆ. ಏನಕ್ಕೆ ಅವ್ರು ಮಾಡ್ತಾ ಇದಾರೆ ಗೊತ್ತಿಲ್ಲ. ಯಾಕಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್. ಮತ್ತೆ ಇನ್ನೊಂದು ಸಿಗ್ನೇಚರ್, ನಾವು ಯಾರದ್ದೇ ಈಗ ಎಲ್ಲರೂ ಸಂಘಕ್ಕೆ ಮೀಟಿಂಗ್ ಬರುವುದಿಲ್ಲ. ಇವ್ರು ಕರೆಕ್ಟ್ ಆಗಿ ಇದ್ದಿದ್ರೆ ಸಿಗ್ನೇಚರ್ ನಾವು ಬೇರೆ ಯಾರು ಹಾಕಿದ್ರು ಒಪ್ಕೊಳ್ಳೋದು ಯಾಕೆ ಇವ್ರು? ನೀವು ನೋಡಿ, ಒಂದು ಬುಕ್ ಅಲ್ಲಿ ನಾವೇ ಕೆಲವು ಟೈಮ್ ನಾವೇ ಹಾಕಿ ಅಂದ್ರೆ ಕಟ್ಬೇಕಲ್ಲ. ಅವ್ನ್ ಕರೆಯೋಕ್ಕಾಗುತ್ತೆ. ಒಬ್ಬ ಕುಂದಾಪುರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬ ಲೋನ್ ತಗೊಂಡ್ ಬೆಂಗಳೂರು ಕೆಲಸ ಮಾಡ್ತಾನೆ, ಹಾಕ್ತಾನೆ ಅಕೌಂಟಿಗೆ ದುಡ್ಡು ಹಾಕ್ತಾನೆ. ಇವ್ರಿಗೆ ಅದೆಲ್ಲ ಓಕೆ, ಯಾಕಂದ್ರೆ ರೂಲ್ಸ್ ಅಂದ್ರೆ ಯಾವ ಬ್ಯಾಂಕಲ್ಲಿ ಒಪ್ತಾರ ಅದನ್ನೆಲ್ಲ. ಇವ್ರದ್ದು ಪರ್ಫೆಕ್ಟ್ ಬ್ಯಾಂಕ್, ಇವ್ರದ್ದು ಒಳ್ಳೆ ಕರೆಕ್ಟ್ RBI ಲೈಸೆನ್ಸ್ ಇದ್ದು ಎಲ್ಲ ಮಾಡೋದಾದ್ರೆ ಇದನ್ನೆಲ್ಲ ಒಪ್ತಾರ ಅವರು? ಇಲ್ಲ. ಕೆಲವೊಂದು ಸಂಘದ ಲೋನ್ ಟೈಮಲ್ಲಿ ಅವಾಗಲ್ಲ, ನಾವೇ ಅಲ್ಲ ಅವ್ರು ಬಂದು ಹಾಕಿ ಹೋಗಿದಾರೆ, ಇವಾಗ ಜಸ್ಟ್ ಬಂದು ಹೋದ್ರ ಅಂತ ಹೇಳ್ರು ಸುಳ್ಳು ಒಪ್ತಾರೆ ಅವ್ರು. ಅಂದ್ರೆ ಇವರಿಗೆ ಏನ್ ಬೇಕು, ನಾವು ಲೋನ್ ತಗೊಳ್ಬೇಕು. 25 ಕ್ಲಿಯರ್ ಆಗಿ 12ವರೆ, 25ರಲ್ಲಿ 12ವರೆ ಕ್ಲಿಯರ್ ಆಗತ್ತೆ, ಮತ್ತೆ 50 ತಗೊಳ್ಳಿ ಅಂತಾರೆ. ಯಾಕಂದ್ರೆ ಲೋನ್ ಅಲ್ಲೇ ನಿಮ್ಮನ್ನು ಮುಳುಗಿಸಿ ಅದರಲ್ಲೇ ನಾವು ವ್ಯವಹಾರ ಮಾಡ್ತೀವಿ ಅಂತ ನಮ್ಮನ್ನು ಹೇಳ್ಲಿಕ್ಕೆ ಬಿಡುವುದಿಲ್ಲ. ಯಾರು ಎದ್ದವ್ರಿಲ್ಲ ಇದರಿಂದ. ಜನರಿಗೆ ಅರ್ಥ ಆಗ್ತಿಲ್ಲ. ನಮ್ಗೀಗ ಸ್ವಲ್ಪ ಅರ್ಥ ಆಗಿದೆ, ನಾವು ಇದೆಲ್ಲ ನೋಡಿ ನಮ್ಗೆ ಸ್ವಲ್ಪ ಅರ್ಥ ಆಗಿದೆ. ಅದರಿಂದ ನಾನು ಮೊಬೈಲ್ ಸರ್ಚ್ ಮಾಡಿದ್ದೀನಿ, ಅಕೌಂಟಿಗೆ ಯಾಕೆ ಕಟ್ ಆಗ್ತಿದೆ, ಎಲ್ಲಿ ಹೋಗುತ್ತೆ. ಈಗ ಬಡ್ಡಿ ತಗೊಂಡಾಗ ಈ ಒಂದು ಬ್ಯಾಂಕಲ್ಲಿ ಸರ್ ಬಡ್ಡಿ ತಗೊಂಡ್ರ ಮೇಲೆ ಅಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕೆ ನಮ್ ದುಡ್ಡಲ್ಲಿ ಕಟ್ ಮಾಡ್ತಾರ? ಇಲ್ಲ ಅಲ್ಲ, ಇದು ನಮ್ ದುಡ್ಡಲ್ಲಿ ಕಟ್ ಮಾಡಿ ಇವ್ರಿಗೆ ಕೊಡುದು ಅಂತ. ಸ್ಯಾಲ್ರಿ ಅಂತ ಬರುತ್ತೆ. ನಮ್ದು ಈಗ ಅಂದ್ರೆ 10ನೇ ತಾರೀಕಿಗೆ ಈಗ ಒಂದು ಕರ್ನಾಟಕ ಬ್ಯಾಂಕ್ ಲೋನ್ ಅಂದ್ರೆ 10ನೇ ತಾರೀಕು ಕಟ್ತೀವಿ ನಾವು. 10ನೇ ತಾರೀಕು ಕಟ್ಲಿಲ್ಲ, 15 ಕಟ್ಟಾಗ ಅವ್ರು ಚಾರ್ಜ್ ಮಾಡ್ತಾರೆ. ನಾವು ಅದಕ್ಕೆ ಅಲ್ಲ ಅನ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ ತಪ್ಪದು. ಕಂತು ಟೈಮ್ ಡೇಟ್ ಇರುತ್ತೆ. ಇದು ವಾರ ತಗೊಂಡೋಗಿ ಕಟ್ತೀವಲ್ಲ ಸರ್, ಅದು ನಾವು 1 ವರ್ಷ, ಈಗ ನಾವು 3 ಲಕ್ಷ ಲೋನ್ ಮಾಡ್ರೆ 1 ವರ್ಷಕ್ಕೆ ನಮ್ದು ಲೋನ್ ಕ್ಲಿಯರ್ ಆಗುತ್ತೆ. ಆದ್ರೆ 1 ವರ್ಷದ ಲೋನ್ ಕ್ಲಿಯರ್ ಆದ ಲೆಕ್ಕಕ್ಕಿಲ್ಲ ಅದು. ಆ 3 ವರ್ಷದ್ದು ಏನಿತ್ತು ಲೋನ್ ಬಡ್ಡಿ ಕಟ್ಲೇಬೇಕು. ಇವಾಗ ಕೊನೆಗೆ ಏನ್ ಡಿಸೈಡ್ ಮಾಡಿದ್ರಿ ನೀವು? ನಾನ್ ಡಿಸೈಡ್ ಏನಿಲ್ಲ, ನನಗೆ ಇದು ಕರೆಕ್ಟ್ ಪ್ರೂಫ್ ಅವ್ರು ಕೊಡ್ಬೇಕು ಬಂದು. ಮತ್ತೆ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ಲಿಕ್ಕಿಲ್ಲ. ಮನೆ ಹತ್ರ ಎನಿ ಟೈಮ್ ಯಾವಾಗ್ಲೂ ಬೇಕಾದ್ರೆ ಬರ್ಲಿ, ಅವ್ರೆಲ್ಲಾರು ಕರ್ಕೊಂಬರ್ಲಿ, ಹೇಳಿ ಬರ್ಲಿ ಅವ್ರ ಮೊನ್ನೆ ಆಗಿ ನಂಗೆ ಹೇಳಿ ಬರ್ಲಿ, ನಾವು ಕೂಡ ಬರ್ತೇವೆ. ಅವ್ರು ಬರ್ಲಿ. ನಾನು ಪ್ರಬಂಧಕ, ನಂಗೆ ಕಾಲ್ ಮಾಡ್ಬೇಕು ಮೇನ್ ಅಂದ್ರೆ ಎಲ್ಲ ಡಾಕ್ಯುಮೆಂಟ್. ಒಂದು ಮೊದಲನೇದಾಗಿ RBI ಪರ್ಮಿಷನ್ ತರ್ಬೇಕು ಇವರು. ಮತ್ತೆ ಇನ್ನೊಂದೇನಂದ್ರೆ, ಇವಾಗ ಏನೋ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀರಾ, ನಾವು ಕಟ್ಟಿದ್ದು ನಾವು ತಗೊಂಡಿದ್ದು ಎಲ್ಲದಕ್ಕೂ ದಾಖಲೆ ತೋರಿಸ್ಬೇಕು. ಬಡ್ಡಿ ಕೂಡ ಅಷ್ಟೇ. ಮತ್ತೆ PRK ಇನ್ಶೂರೆನ್ಸ್, ಈಗ ಪ್ರಗತಿ ರಕ್ಷಾ ಕವಚ, ಏನಾದ್ರೂ ತೀರ್ಕೊಂಡ್ರೆ, ಲೋನ್ ಕಟ್ಟುವವರು ತೀರ್ಕೊಂಡ್ರೆ ಅವ್ರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದಾರೆ. ಎಲ್ಲಾರ್ದು ಕೂಡ ಆಗ್ತಾ ಇಲ್ಲ. ತುಂಬಾ ಜನದ್ದು ಏನಾಗಿದೆ ಅಂದ್ರೆ, ಈಗ ತೀರ್ಕೊಂಡ್ರು 2-3 ತಿಂಗಳು ಇವರು ಸತಾಯಿಸ್ತಾ ಇದ್ದಾರೆ. ನೀವು ಕಟ್ಟಿ 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 ಎಲ್ಲ 3 ತಿಂಗಳು ಆದ್ಮೇಲೆ ಎಲ್ಲ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತು ಪಾಪ. ಪ್ರಗತಿ ರಕ್ಷಾ ಕವಚ ಅಂತ ತಗೊಳ್ತಾರೆ. ಇವಾಗಲೇ ಇವರು ಹೇಳೋ ಪ್ರಕಾರ 35 ಲಕ್ಷ 40 ಲಕ್ಷ ಜನ ಇದ್ದಾರೆ ಸ್ವಸಹಾಯ ಸಂಘದಲ್ಲಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ 1 ಲಕ್ಷ 2 ಲಕ್ಷ 3 ಲಕ್ಷ ಲೋನ್ ಇರುತ್ತೆ. ಎವರೇಜ್ ಈಗ ನಾವು ನೋಡೋದಿದ್ರೆ ಒಬ್ರಿಗೆ 1 ಲಕ್ಷ ಲೋನ್ ಇದ್ರು ಕೂಡ ವರ್ಷದಲ್ಲಿ ಇವರು ಒಬ್ಬೊಬ್ರು 1,000 ಕಟ್ತಾರೆ PRK ಅಂತ. ಈ PRK ದುಡ್ಡು ಈಗ 40 ಲಕ್ಷ ಜನ 1,000 ಕಟ್ಟಿದ್ರು 400 ಕೋಟಿ ಕಲೆಕ್ಷನ್ ಆಯ್ತು. ಈ 400 ಕೋಟಿ ಇವಾಗ ಹೇಳ್ತಾರೆ ಇವರು, SBI ಜೊತೆ ನಾವು ಟೈಪ್ ಮಾಡ್ಕೊಂಡಿದೀವಿ, SBI ಇನ್ಶೂರೆನ್ಸ್ ಮಾಡಿಸಿದೀವಿ, ನಾವು ಅದಕ್ಕೆ ಕಟ್ತೀವಿ ಅಂತ ಹೇಳಿದ್ದಾರೆ. 400 ಕೋಟಿ 35 ಲಕ್ಷ ಆದ್ರೆ 350 ಕೋಟಿ. ಇವಾಗ ಏನು ಇವರು ದುಡ್ಡು ಕೊಡ್ತಾರೆ SBIಗೆ, ಅದ್ರದ್ದು ಟ್ರಾನ್ಸಾಕ್ಷನ್ ತೋರಿಸ್ಲಿ, ಬ್ಯಾಂಕ್ ಡೀಟೇಲ್ಸ್ ತೋರಿಸ್ಲಿ. ಇವ್ರು ಹೇಳ್ತಾರೆ ನೀವು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಬಾಂಡ್ ಮಾಡೋಕ್ಕಾಗಲ್ಲ, ನಾವು SKDRDP ಟ್ರಸ್ಟ್ ಇದಕ್ಕೆ ಮಾತ್ರ ಬಾಂಡ್ ಮಾಡಿದ್ದೀವಿ. ಎಷ್ಟಕ್ಕೆ ಬಾಂಡ್ ಮಾಡಿದ್ದೀರಾ ಅದೆಲ್ಲ ತೋರಿಸ್ಬೇಕಲ್ಲ ನಮಗೆ, ಎಲ್ಲ ತೋರಿಸ್ಬೇಕು. ನಾವು 1 ರೂಪಾಯಿ ಕೂಡ ನಾವು ಲೆಕ್ಕ ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ಇವರೆಲ್ಲ ಎಲ್ಲರಿಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಸಮೇತ ನೀವು ವಾಪಸ್ ಕೊಡಬೇಕು. ಮತ್ತೆ ಸರ್, ಈಗ ನಾವು ಮೈಕ್ರೋ ಬಾಂಡ್ ಅಂತ ಮಾಡಿದ್ದಾರೆ.
ವರ್ಷಕ್ಕೆ 16,000 ಈಗ 3 ಲಕ್ಷ ಲೋನ್ ತೆಗೆದ್ರೆ 16,000 ಅಂದ್ರೆ 3 ಲಕ್ಷ ಎಷ್ಟು 2 ಲಕ್ಷ ಬಾಂಡ್ ಮಾಡ್ರೆ 2 ಲಕ್ಷದ ಬಾಂಡ್ ಮಾಡ್ರೆ 3 ಲಕ್ಷ ಲೋನ್ ಕೊಡೋದು ಆ ಬಾಂಡ್ ಇಟ್ಕೊಂಡು ವರ್ಷ ವರ್ಷ ಕಟ್ತಾರೆ. ಅದು ಸ್ಲಿಪ್ ನಮ್ಗೆ ಯಾರಿಗೂ ಕೊಡೋದಿಲ್ಲ. ಈಗ ನಾವು ಇನ್ಸೂರೆನ್ಸ್ ಕಟ್ರೆ ನಮ್ಗೆ ಸ್ಲಿಪ್ ಸಿಗತ್ತಲ್ಲ, ನಾವು ನಾಳೆ ಕಟ್ಟಿದ್ದು ಕಂತು ಕ್ಲಿಯರ್ ಇದ್ದು ಎಲ್ಲ ನಮ್ಗೆ ಗೊತ್ತಾಗತ್ತಲ್ಲ. ಆ ಸ್ಲಿಪ್ ಇಲ್ಲ, ಎಲ್ಲಿಗೆ ಹೋಗುತ್ತೆ? ನಮಗೆ ಕೊಡ್ಬೋದಲ್ಲ. ನಾವು ಈಗ ನಾಳೆಗೆ ಇವರು ಫ್ರಾಡ್ ಮಾಡ್ರು ನಾವೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗತ್ತಲ್ಲ. ಅದನ್ನ ಇಟ್ಕೊಂಡು ನಾವು ಕಟ್ಟಿದ್ದೀವಿ, ಕಂತು ಕಟ್ಟಿದ್ದೀವಿ, ವರ್ಷ ವರ್ಷ ಕಟ್ಟಿದ್ದೀವಿ. ಇವ್ರು ಕದ್ ಮಾಡಿ ಈಗ ಜೀವನ್ ಮಧುರ ಅದೇ ಆಯ್ತು. ನಾವು ಏನು ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ದಾಖಲಾತಿ. ಇವ್ರ ಹತ್ರ ಎಲ್ಲ ಇವ್ರ ಹತ್ರನೇ ಇದೆ. ಈಗ ಕೆಲವರಿಗೆಲ್ಲ ಏನಂದ್ರೆ ಅವ್ರ ಪಾಪ ಲೋನ್ ಇಲ್ಲ, ಎಷ್ಟು 1.5 ವರ್ಷ ಆಯ್ತು, ಅವ್ರಿಗೆ ಬಾಂಡೇ ರಿಟರ್ನ್ ಬಂದಿಲ್ಲ. ಈ ಲೋನ್ ಕ್ಲಿಯರ್ ಆಗತ್ತಿಗೆ ಲೋನ್ ಮೇಲೆ ಬಾಂಡ್ ಇಲ್ಲ ಅಂತಲೇ ರಿಟರ್ನ್ ಕೊಡ್ಬೇಕಲ್ಲ, ಇನ್ನೂ ಬಂದಿಲ್ಲ. ಸುರಕ್ಷದ ಕತೆ ಏನು? ಸುರಕ್ಷದ ಅದು ನೀವು ಕೇಳಲೇಬೇಡಿ, ಸುಮ್ಮನೆ ಕಟ್ಟುದಷ್ಟೇ. ನಾನು ಈ ಸರ್ತಿ ಇವಳಿಗೆ ಬೊಬ್ಬೆ ಹಾಕಿ ಇವಳೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ಲು. ಮಾಡ್ಲೇಬೇಡ, ಅದು ಏನಾಗತ್ತೆ ನೋಡ. ನಮಗೆ ಹೋದ್ರೆ ಹೋಗ್ಲಿ, ಕೈಯಲ್ಲಿ ಆದಷ್ಟು ದುಡ್ದು ಹಾಸ್ಪಿಟ್ಲಿಗೆ ಕಟ್ಟಿ ಬಪ್ಪ. ಅನಾರೋಗ್ಯ ಬರ್ದಿದ್ದಾಗೆ ದೇವ್ರ ಹತ್ರ ಬೇಡ್ಕೊಳ್ಳುವ. ಎಲ್ಲೋ ಅನ್ನದಾನಕ್ಕೂ ಇದಕ್ಕೆ ದುಡ್ಡು ಕೊಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರು ಮಾಡ್ಸಿಲ್ಲ ಅಂದ್ರೆ ಸಾಯಿಸೇ ಬಿಡ್ತಾರೆ. ನಾವೆಲ್ಲ ಇಲ್ಲ ಅದಾಗ್ತದೆ ಇದಾಗ್ತದೆ ಮಾಡ್ಲೇಬೇಕು. ಮತ್ತೆ ನಿರಂತರ 70 ರೂಪಾಯಿ ಅದ್ರಲ್ಲಿ ಇರೋದು ಯಾರದ್ದು? ಯಾರದ್ ಬರುತ್ತೆ? ಏನಾರು ಜನರು ನಿನ್ನ ಜೀವನದಲ್ಲಿ ಪ್ರಚೋದನೆ ಆಗ್ಲಿಕ್ಕೆ ಏನಾರು ನ್ಯೂಸ್ ಇದೆಯಾ? ಅವ್ರು ಮಾಡೋದು ಘನಕಾರ್ಯನ ಫೋಟೋ ಹಾಕೊಂಡು ಅಲ್ಲೆಲ್ಲೋ ಏನಾರು ಉದ್ಘಾಟನೆ ಮಾಡಿದ್ದು ಇನ್ನೊಂದು ಮಾಡಿದ್ದು ಹಾಕ್ತಾರೆ ಬಿಟ್ರೆ ಅದ್ರಲ್ಲಿ ಏನಿದೆ? ನಾವೆಲ್ಲ ಒಟ್ಟಿ ಹಾಕಿಟ್ಟಿದ್ವಿ. ಏನಕ್ಕದು? ಸುಮ್ನೆ ಬೇಕು, ಅದ್ರಲ್ಲೂ ದುಡ್ಡೇ. ಅವ ಯಾರೋ ನಿರಂತರ ಬುಕ್ ಮಾಡಿದವನು ಅವರಿಗೆ ದುಡ್ಡು ಕೊಟ್ಟಿರ್ಬೇಕು. ಇಂದಿಷ್ಟು ಟಾರ್ಗೆಟ್ ಕಮಿಷನ್ ಹೋಗುತ್ತೆ. ಎಲ್ಲದು ದಂಧೆ. ಅದ್ ಮಾಡ್ಕಂತ ಏನೈತೆ? ಯಾವ ಬೇರೆ ಸಂಘದಲ್ಲಿ ಇದೆಯಾ? ಯಾವ್ದೋ ಸ್ವಸಹಾಯ ಸಂಘದಲ್ಲಿ ಬೇರೆ ಇದೆಯಾ? ಬೇರೆ ಯಾವ್ದಾರು? ಎಲ್ಲ ಇವ್ರದ್ದು ದಂಧೆನೆ. ನೋಡಿ, ವಾರದ ಕಲೆಕ್ಷನ್ ಈಗ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ಹೇಳಿ, ಈಗ ಇಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ತಗೊಂಡು ಹೋಗಿ ಇಲ್ಲ. ಬೇರೆಯವರಿಗೆ ಈಗ ಪಾಪದವರು ಏನಾದ್ರು ಒಂದು ಸ್ವಲ್ಪ ದುಡ್ಡು ತಗೊಂಡು ಹೋಗೋದ್ರೆ ಇಲ್ಲಿ ನಿಲ್ಸಿ ಎಲ್ಲ ಕಿತ್ಕೋತಾರೆ. ಇವ್ರದ್ದು ಯಾಕೆ ಕಿತ್ಕೋತಾ ಇಲ್ಲ? ಎಲ್ಲ ಗ್ರಾಮದಲ್ಲಿ ದುಡ್ಡು ಕೋಟಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ವಾರದಲ್ಲಿ. ಇದು ಎಲ್ಲಿ ಹೋಗುತ್ತೆ? ಎಲ್ಲ ಲೆಕ್ಕ ತೋರಿಸ್ಬೇಕಲ್ಲ ನಮ್ಗೆ, ಎಲ್ಲಿ ಹೋಗುತ್ತೆ ದುಡ್ಡು? ಅದೆಲ್ಲ ಲೆಕ್ಕ ತೋರಿಸ್ಬೇಕಲ್ಲ ಇವರು. ಯಾಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊಳ್ಳಲ್ಲ? ಇನ್ಮೇಲೆ ನೀವು ಆನ್ಲೈನ್ ಅಲ್ಲೇ ದುಡ್ಡು ಕಟ್ಟಿ ಅದಕ್ಕೆ ಮಾಡಿಕೊಡ್ಬೇಕು. ನಾವ್ ಹೇಳೋದು ಅದನ್ನ ಮಾಡಿಕೊಡ್ಲಿ ಅವ್ರು ರೆಡಿ ಮಾಡಿ ಕೊಡ್ಲಿ. ಎಲ್ಲಿ ಅಂತಲೇ ಕರ್ಕೊಂಡು ಹೋಗಿ ನಮ್ನ ಯಾವ ಬ್ಯಾಂಕ್ ಅಲ್ಲಿ ಅವ್ರು ಇದು ಮಾಡಿ ಕೊಟ್ಟಿದ್ದಾರೆ ಆ ಬ್ಯಾಂಕ್ ಇದು ನಮ್ಗೆ ಸ್ಕ್ಯಾನರೋ ಇನ್ನೊಂದು ಏನೋ ಕೊಡ್ಲಿ, ಅಲ್ಲಿ ಅದಕ್ಕೆ ಹಾಕಿ ಬಿಡು. ಅದು ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಾಮಿ ದೇವ ಸಾಲವನ್ನು ಕಟ್ಟಲಾರೆ, ಕಾಪಾಡೆಯ ಪ್ರಭುವೇ ಕಾಪಾಡೆಯ. ಸಾಲವಂತೆ ಬಡ್ಡಿಯಂತೆ ಭದ್ರತೆಯಂತೆ ಒಂದು ತಿಳಿಯನಾ. ಸಾಲವಂತೆ ಶೂಲವಂತೆ ಒಂದು ತಿಳಿಯನಾ. ಸಾಲವನ್ನು ನೀಡಿ ಶೂಲದಿಂದ ಇರಿಯುತ್ತಿಹರೋ. ಕಾಪಾಡೆಯ ಶಿವನೇ ಕಾಪಾಡೆಯ. ನ್ಯಾಯ ನೀತಿ ಧರ್ಮ ಎನ್ನುವ ಅಣ್ಣಪ್ಪನೇ, ನ್ಯಾಯ ನೀತಿ ಧರ್ಮವೆಲ್ಲ ಕೈಲಾಸಕ್ಕೆ ಹೋಯಿತೇನೋ. ಅನ್ಯಾಯ ಅನೀತಿಯೇ ಈ ರೀತಿ ನಡೆಯುವುದಲ್ಲ. ಕಾಪಾಡೆಯ ಶಿವನೇ ಕಾಪಾಡೆಯ, ಕಾಪಾಡೆಯ ಹರನೇ ಕಾಪಾಡೆಯ. ಅಂದ್ರೆ ನಾವು ಸ್ವಲ್ಪ ಎಕ್ಸೈಟ್ ಆಗಿದ್ರಿಂದ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಒಂದು ಯೋಜನೆಯನ್ನ ತಂದ್ರು ನಮ್ಮ ಮಾನ್ಯ ಒಂದು ಮೋದಿಜಿಯವರು. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ. ಆದ್ರೆ ಪವಿತ್ರ ಧರ್ಮಸ್ಥಳದಲ್ಲಿ ಚೋಟ ಬೇಟಿನೆಲ್ಲ ರೋಡ್ ಮೇಲೆ ರಸ್ತೆ ಸಂಧಿ ಗೊಂದಿಗಳಲ್ಲಿ ಹೊಲಗಳಲ್ಲಿ ರೋಡ್ ಮೇಲೆಲ್ಲ ಬಂದು ಎಳೆದಾಡಿ ಉರುಳಾಡಿಸಿ ಅವರನ್ನ ಸಾಯಿಸ್ತಾರೋ. ಅಂದ್ರೆ ಅವರ ಒಂದು ಇದರ ರೀತಿಯಲ್ಲಿ ನಡೀತಾ ಇಲ್ಲ. ಆ ರೀತಿ ನಾನೊಂದು ಬರ್ದಿಟ್ಟಿದ್ದೆ, ನಾನು ಎಲ್ಲಕ್ಕೂ ಹಾಕ್ಲಿಲ್ಲ. ಅದೀಗ ಸುರಕ್ಷಾ ಮಾಡ್ರೆ ಸಿಗ್ತಾ ಇಲ್ಲ. ನಮ್ಮ ಸಂಘದಲ್ಲೇ ಒಬ್ರು ಮಾಡಿದ್ರೆ 20,000 ಅವ್ರು ಕಟ್ಟಿ ಇದು ಮಾಡ್ಕೊಂಡು ಬಂದ್ರೆ. ಆಮೇಲೆ ನಾನು ಅವ್ರ ಸುರಕ್ಷಾ ಒಂದು ಕಾರ್ಡಲ್ಲಿ ನಂಬರ್ ಇತ್ತಲ್ಲ, ಅವ್ರಿಗೆ ಕಾಲ್ ಮಾಡ್ರು, ನೀವು ಇದು ಆಸ್ಪತ್ರೆಯಲ್ಲಿ ಇರುವಾಗಲೇ ಕಾಲ್ ಮಾಡ್ಬೇಕಿತ್ತಮ್ಮ, ನೀವು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಮಾಡ್ಲಿಕ್ಕಿಲ್ಲ. ಇವರಿಗೆ ಯಾರು ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಮತ್ತೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಅವ್ರಿಗೆ ಹಣ ತಗೊಳ್ತಾರ ಇಲ್ವಾ ಅಂತ ಇವ್ರಿಗೆ ಒಂದು ನೋಡುವ ಕೆಲಸ ಇರ್ತದಲ್ಲ. ಇಲ್ಲ ಪಾಪ ಅವ್ರ ಆಮೇಲೆ ಅಷ್ಟು ದುಡ್ಡೆಲ್ಲ ಕಟ್ಟಿ ಬಂದ್ರು. ಈಗ ಮೊನ್ನೆ ಒಂದು ಆಗಿತ್ತು ಇಲ್ಲಿ ಕುಲಾಲ್ ಆಸ್ಪತ್ರೆ ಅಂತ. ಅವರ ಕುಲಾಲ್ ಅಂದ್ರೆ ಕುಲಾಲ್ ಸಮುದಾಯದವರು ಒಬ್ರು ಹಾಸ್ಪಿಟ್ಲ್ ಹೋಗಿದ್ರು. ಆಮೇಲೆ ಬರುವಾಗ ಒಂದು 3,000 ಕಟ್ಟಿ ಹೋಗಿ ಅಂತೇಳಿ.
ಅದರಲ್ಲಿ ಎಷ್ಟಂತ ಡಾಕ್ಟರ್ಸ್ ಇವ್ರು ಎಲ್ಲರೂ ಯಾವ ಕಾಯಿಲೆಗೆ ಏನು ಅಮೌಂಟ್ ಅಂತ ಎಲ್ಲ ಡಾಕ್ಟರ್ ಎಲ್ಲ ಕೂತ್ ಮೀಟಿಂಗ್ ಮಾಡಿ ಅದಕ್ಕೆ ದುಡ್ಡನ್ನೆಲ್ಲ ಫಿಕ್ಸ್ ಮಾಡೋರು. ಮತ್ತು ಹೋದ ಜನಗಳ ಹತ್ರ ಇವ್ರು ಮತ್ತೆ 3,000 ಕೊಡಿ 2,000 ಕೊಡಿ ಅಂತ ಕೊಡೋದು. ಇದು ಗಲಾಟೆ. ಈಗ ಮೊನ್ನೆ ರಾಘವೇಂದ್ರ ಶೆಟ್ಟಿ ಅಂತ ನಿಮ್ಗೆ ಕಾಲ್ ಮಾಡಿರ್ಬೋದು, ಈಗ ಅಲ್ಲಿ ಯೂಟ್ಯೂಬರೆಲ್ಲ ಹಾಕಿರ್ಬೋದು. ಅದ್ರ ಸಲುವಾಗಿ ನಮ್ಮ ಒಂದು ಈ ನಿಮ್ಮ ಎಲ್ಲ ಒಂದು ಇದನ್ನ ನಾನು ನೋಡ್ತಾ ಇದ್ದೆ. ಆದ್ರೂ ಇಲ್ಲಿ ಕುಂದಾಪುರದವ್ರು ಏನು ಒಂದು ನಂಬ್ತಾ ಇಲ್ಲ, ಅಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ನಾನು ಒಂದು 3-4 ವಿಡಿಯೋದನ್ನ ಅವರು ನಮ್ಮ SP ಅಂದರೆ ಸೇವಾ ಪ್ರತಿನಿಧಿ ಅವರು ಕಸ್ತೂರಿ ಅಂತ ಅವ್ರಿಗೆ ಕಳಿಸಿದೆ. ಅವರು ನನಗೀಗ ಸದ್ಯದಲ್ಲೂ ಒಂದು 6 ತಿಂಗಳಾಯ್ತು ನಾನು ಫೋನ್ ತಗೊಂಡು. ನಂಗೆ ಅದ್ರ ಇದೆಲ್ಲ ಆಪ್ಷನ್ ಎಲ್ಲ ಗೊತ್ತಿಲ್ಲ. ಆಮೇಲೆ ಇದನ್ನು ನನಗೆ ಯಾಕೆ ಕಳಿಸಿದ್ದು ಅಂತ ಹೇಳ್ರು. ಅಂದ್ರೆ ನಾನು ಮತ್ತೆ ಅದನ್ನು ವಾಪಸ್ ನಂಗೆ ರಿಪ್ಲೈ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಎಲ್ಲ ಕಾಲ್ ಮಾಡಿ ಕೇಳಿದ್ರೆ ಹೇಳುವ ಅಂತಿದ್ದೆ. ಆಮೇಲೆ ಇವ್ರು ರಾಘವ್ ಶೆಟ್ರು ಅಂಗಡಿಯಲ್ಲೆಲ್ಲ ಬಂದು ಆಮೇಲೆ ಅವರೆಲ್ಲ ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕಿದ್ರು ಅಂತೇಳಿ ಅದೇ ಎಲ್ಲ ಫೋನ್ ಕಾಲೆಲ್ಲ ಆಯ್ತು. ಆಮೇಲೆ ಎಲ್ಲ ಉಳಿದವರಿಗೆಲ್ಲ ನಾನು ಮತ್ತು 1-2 ಸದಸ್ಯರು ಹೋಗಲಿಲ್ಲ. ಆಮೇಲೆ ಎಲ್ಲರೂ ಮಾತಾಡಿ ಎಲ್ಲ ಕೊಡ್ತಾರಂತೆ ಶೀಲಕ್ಕ, ನೀವು ಕೂಡ ಕಟ್ಟಿ ಅಂತ ಹೇಳಿದ್ರು. ಅವರೇ ನಿರ್ಣಯ ಮಾಡಿ ಅವರೇ 1-2-3 ಜನ ಸೈನ್ ಹಾಕಿರೋದ್ರಲ್ಲ. ಮತ್ತು ನಮ್ಮ ಸದಸ್ಯರು ಯಾರ್ದು ಸೈನ್ ಇಲ್ಲ. SP ಕಸ್ತೂರಿ ಅವರು ಮತ್ತು ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು. ನೀವು ಕಟ್ಟಲೇಬೇಕು, ರಾಘವ್ ಶೆಟ್ರು ಕಟ್ಟಲಿಲ್ಲಲ್ಲ, ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವರಿಗೇನೋ ಸಮಸ್ಯೆ ಇದೆಯಂತೆ. ಅಂದರೆ ಅವರು ಕಟ್ಟುವ ಹಣದಲ್ಲೇ ತುಂಬ ಒಂದು 700 ರೂಪಾಯಿ ಏನೋ ಕಟ್ಟಿದ ಹಣವೇ ಕಾಣಿಸ್ತಾ ಇಲ್ಲ. ಮತ್ತು ವಾರವೂ ಕಟ್ಟಾಗ್ತಾ ಇದೆ ಅಂತೆ. ಅಂದರೆ ಈಗ ನಮ್ಮ ಅಕೌಂಟಲ್ಲಿ ಈಗ ನಾವು ದುಡ್ಡು ಹಾಕಿದ್ರು ಕೂಡ ಕಾಣಿಸ್ತದೆ, ಈ ತೆಗೆದ್ರು ಕೂಡ ಅದರಲ್ಲಿ ಮೆಸೇಜ್ ಬರೋದಿಲ್ಲ ಯಾವುದು ಇದಾರು. ಅವ್ರಿಗೆ ಹಾಗೆ ಕಾಣಿಸೋದಿಲ್ಲ. ಅಂದ್ರೆ ನಮಗೂ ಇದು ಅಕೌಂಟ್ ಇಲ್ಲ ಅಂದರೆ ನಮ್ಗೆ IDBI ಬ್ಯಾಂಕಲ್ಲಿ ನಾವು ಹಿಂದೆ ಒಂದು ಅಕೌಂಟ್ ಮಾಡಿತ್ತು. ಆಮೇಲೆ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾರೆ. ಆದರೆ ನಮ್ಮ ಯಾರ್ದು ಒಂದು ಅಧ್ಯಕ್ಷರು ಕಾರ್ಯದರ್ಶಿ ಯಾರ್ದು ಫೋನ್ ನಂಬರ್ ಲಿಂಕು ತಗೊಂಡಿಲ್ಲ, ಮತ್ತು ಅದಕ್ಕೆ ಮೆಸೇಜು ಬರ್ತಾರೆ. ನಮ್ಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಕಟ್ಟಾಗ್ತದೆ. ಅವ್ರಿಗಂದ್ರೆ ಅಂದ್ರೆ ಅನುಮಾನ ಅಂದರೆ ಅವ್ರ ಸಂಘದಲ್ಲಿ ಕಟ್ಟಾದಂಗೆ ಅವ್ರ ಹೆಂಡತಿ ಲೋನಲ್ಲೂ ಕಟ್ಟಾಗ್ತದೇನೋ ಅಂತೇಳಿ ನನ್ನ ಹತ್ರ ಸ್ಟೇಟ್ಮೆಂಟ್ ಅಂತ ತಗೊಂತ ಇದ್ರು. ಅದಾಯ್ತು. ಆಮೇಲೆ 1-2 ಆಗಿರ್ಬೋದು ಪಂಚಾಯತ್ ಮಾಜಿ ಅಧ್ಯಕ್ಷರು ರವಿ ಕುಲಾಲ್ ಅಂತೇಳಿ ಫೋನ್ ಮಾಡಿ, ಏನು ರಾಘವ್ ಶೆಟ್ರ ಅಂಗಡಿ ಹತ್ರ ಗಲಾಟೆ ಅಂತಲ್ಲ, ಅವ್ರು ಯಾವ ಸಂಘದಲ್ಲಿದ್ದರು ಗೊತ್ತವರಿಗೆ, ಧರ್ಮಸ್ಥಳ ಸಂಘದಲ್ಲೇ ಆಗಿದೆ. ಅವ್ರ ಆಚೆ ಶಂಕರನಾರಾಯಣ, ಕುಳ್ಳುಂಜಿ, ಬೈಲೂರು, ಉಳ್ಳೂರು ಎಲ್ಲ SP-ಗಳು ಅಂದರೆ ಸೇವಾ ಪ್ರತಿನಿಧಿಗಳು ಹಾಗೂ ಎಲ್ಲ ಸೂಪರ್ವೈಸರೆಲ್ಲ ಇದ್ದರು. ಇವರು ನನಗೆ ಬಲಾಟಿ, ಅವ್ನು ರಾಘವ್ ಶೆಟ್ಟಿ ಮುಸುಡ್ ಮೇಲೆ ಹೊಡಿತೆ ನಾನು, ಅವನು ಸೊಡ್ಡು ಹೊಡೀತಿ. ಅವ್ರು ನಮ್ಮ ಊರ ಮನೆಯವರಷ್ಟೇ. ಅವ್ರು ಈಗ ಇಲ್ಲೂ ಇಲ್ಲ ಶಂಕರನಾರಾಯಣ, ನಾವಿಲ್ಲಿ ಹೆರವಳ್ಳಿಯಲ್ಲಿದ್ದರೆ ಅವರು ಶಂಕರನಾರಾಯಣ. ಆದರೆ ಇವರು ಪಂಚಾಯತ್ ಮೆಂಬರ್ಸಿಗೆ ಪಂಚಾಯತಿಗೆಲ್ಲ ಕಾಲ್ ಮಾಡಿ ಒಂದು 10 ಕಾಲ್ ಬಂದಿದೆ ನನಗೆ ಬೆಳಿಗ್ಗೆ. ಅದು ಆವಾಗಲೇ ನೀವು ನಾನು ಮೊದಲು ನಿಧಾನವಾಗಿ ಮಾತಾಡಿದೆ. ಅಂದರೆ ಸ್ವಲ್ಪ ಹೌದು ಈಗೀಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಂಗೆ ಕೆಲವರೆಲ್ಲ ಹೇಳ್ತಾ ಇದ್ರು, ನಾನೇ ಕೆಲವೊಂದು ಸಮಸ್ಯೆ ಅನುಭವಿಸಿದೆ. ಅದಕ್ಕೆ ಅವ್ರಿಗೇನೋ ಸಮಸ್ಯೆ ಆಗಿದೆ. ಅದನ್ನು ಕೇಳೋಕೆ ಅವರು ಇದು ವಿಡಿಯೋ ಮಾಡಿರ್ಬೋದು, ಮೇಡಮನ್ನು ಕರೆಸಿರ್ಬೋದು, ವಿಡಿಯೋ ಮಾಡಿ ಹಾಕಿರ್ಬೋದು. ನಿಮ್ಗೆ ಯಾರು ಹೇಳದ್ದು? ನೀನು ಯಾರಿಗೋ ಮೆಸೇಜ್ ಮಾಡಿ, ಅಂದರೆ ನೀವು ಎಲ್ಲ ಕಳಿಸ್ತೀರಲ್ಲ ಅದೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಮೆಸೇಜನ್ನೆಲ್ಲ ನೋಡಿ ನೀನು ಪ್ರಚೋದನಕಾರಿಯಾಗಿ ಎಲ್ಲರಿಗೆ ಹೇಳಿ ನೀನೇ ಅದನ್ನು ಪ್ರಚೋದಿಸ್ತಾ ಇದ್ದೆ ಅಂತ ಹೇಳಿದರು. ಯಾರು ಈ ಪಂಚಾಯತ್ ಮಾಜಿ ಅಧ್ಯಕ್ಷ. ಇಲ್ಲಪ್ಪ ಪ್ರಚೋದನೆ ಏನಿಲ್ಲ, ಏನು ರಾಜಕೀಯ ಅಲ್ಲ ಪ್ರಚೋದನೆ ಮಾಡಲಿಕ್ಕೆ. ಮತ್ತು ಆಮೇಲೆ ಇಲ್ಲ ನೀನು ಹಾಗೆಲ್ಲ ಕಳಿಸ್ಲಿಕ್ಕಿಲ್ಲ, ಧರ್ಮಸ್ಥಳ ಬಗ್ಗೆ ಎಲ್ಲ ಏನು ಬೇಡದಿದೆಲ್ಲ ಪ್ರಚಾರ ಮಾಡ್ಬಿಡ, ಏನೋ ಗುರುವಾಯಿನ ಕೇರಿ ಬೆಳ್ತಂಗಡಿ ಕಡೆಯವರೆಲ್ಲ ಏನೋ ಒಂದು ಅಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳಿ ಈಗ ಎಲ್ಲ ಕೌಂಚ್ ಮನಿ ಕಂಡಿರೋರು ಅಂತ ಹೇಳ್ರಿ. ಹೌದು ಕೌಂಚ್ ಮನಿ ಕಂಡಿರೋ ಹಂಗಾತೀನಿ ಮನಿಕೊಂಡು ನಂಗೆ ಅದೆಲ್ಲ ಬರ್ತೀರ. ನಾನು ವಿಡಿಯೋ ಮಾಡ್ಕೊಂತಿದ್ದೆ ಸರ್, ಆದ್ರೆ ನಂಗೆ ಅದು ವಿಡಿಯೋ ಅವಾಗಷ್ಟು ಪಟ್ಟ ತಲೆ ಬರಲಿಲ್ಲ ವಿಡಿಯೋ ಹಾಕ್ಬೇಕಂತೇಳಿ. ಆಮೇಲೆ ರೆಕಾರ್ಡ್ ಮಾಡೋಕೆ ಬರಲಿಲ್ಲ. ಆಮೇಲೆ ಮತ್ತೆ ಜೋರು ಅಂದರೆ ಅದು ನಾನು ಅದಕ್ಕಿಂತ ಮೇಲಧಿಕಾರಿ ಹೇಳಿ ಕೊಡ್ಸ್ಕೊಳ್ಳೇಬೇಕು, ನಾನು ಕೊಡ್ಸ್ಕೊಳ್ತೇವೆ, ಅಲ್ಲಿದ್ರೆ ನೀವು ಏನು ಮಾಡ್ತೀರಿ ಹಾಗೆ ಹೀಗೆ ಅಂದ್ಕೊಂಡು ನನಗೆ ಜೋರು. ನಾನು ಫಸ್ಟ್ ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲಿ ರಾಘವ್ ಶೆಟ್ಟಿಗೆ ಅಂಗಡಿ ಎದುರು ಗಲಾಟೆಯಾರ, ನಿಮಗೆ 10 ಕಾಲ್ ಬಂದರೆ ಅಲ್ಲಿ ಹೋಗಿ ಮಾತಾಡಬೇಕಿತ್ತು, ನನ್ನ ಹತ್ರ ಯಾಕೆ ಗಲಾಟೆ ಮಾಡ್ತಾ ಇದ್ರಿ, ನನಗೀಗ ನಾನು ಧಮ್ಕಿ ಹಾಕ್ತಾ ಇದ್ದಾರೆ ಅಂದೇಳಿ ನಾನು ಆಮೇಲೆ ಅವ್ರು SP ಕಸ್ತೂರಿ ಫೋನ್ ಮಾಡಿದೆ. ನಾನು ಮೊನ್ನೆವರೆಗೆ ಕಟ್ಟಿದೆ, ಇನ್ನು ನಾಡ್ದು ವಾರ ನಾನು ಕೊಟ್ಟುವುದಿಲ್ಲ. ಯಾಕಂದ್ರೆ ನಿಮಗೆ ಈಗ ಸಮಸ್ಯೆ ಆದರೆ ಈಗ ಇವರು ಸೇವಾ ಪ್ರತಿನಿಧಿ, ಆಮೇಲೆ ಸೂಪರ್ವೈಸರ್, ಆಮೇಲೆ ಅದ್ರ ಮೇಲಧಿಕಾರಿಗಳು, ಈಗ ಯೋಜನಾಧಿಕಾರಿಗಳು, ಆಮೇಲೆ ಹಾಗೆ ಒಬ್ಬೊಬ್ಬರು ಸ್ಟೆಪ್ ಮೇಲಿನ ಅಧಿಕಾರಿಗಳು ಬಂದು ನಮ್ಮನ್ನು ತರಾಟೆ ತಗೊಳ್ಳಿ ಅಥವಾ ಅದು ಯಾಕೆ ಮಾಡ್ರಿ ನೀವು ಹಾಗೆ ಕೇಳಿ. ಇವರು ಎಲ್ಲ ಹೋಗಿ MLA MP ಎಲ್ಲ ಹೋಗಿ ಇವ್ರು ಅಂದು ನಮ್ಮ ಶಂಕರನಾರಾಯಣದಲ್ಲಿ ಪ್ರಥಮ ಇದೀಗ ಯಾರು ಪಂಚಾಯತಿಗೆ ಮಾಹಿತಿ ಕೊಡ್ತಾರೆ, ಪಂಚಾಯತ್ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಜಿಯವರು ನಮ್ಮ ಹೆಂಗಸರಿಗೆ ಧಮ್ಕಿ ಹಾಕ್ತಾ ಇದ್ರು. ನಾಳೆ ನನ್ನ ಗಣ್ಣಿಗೆ ಹೋಗಿ ಹೇಳಿ ಅವ್ರ ಮನೇಲಿ ಹೋಗಿ ಧಮ್ಕಿ ಹಾಕಿ ಬರೋ ಕೇಳ್ತೇನೆ, ನಂಗೆ ಫೋನ್ ಮಾಡಿ ಹೇಳಿರ ನಾನು ಏನಂತ ನೋಡ್ಕೊಳ್ತೇನೆ ಅಂತ ಹೇಳಿ.
ಇವರಿಗೂ ಹಾಗೆ ಈಗ ನಾವು ನಾಡಿ ಯಾರಿಗೆ ಅವರು ನಮ್ಮ ಮನೆಯವ್ರನ್ನಲ್ಲೇ ಕಳಿಸಿ ಅವರಿಗೂ ಹಾಗೆ ಹೇಳಿ ಬರ್ಬೇಕು. ಅಲ್ಲ ಇವರಿಗೆ ಅಂದ್ರೆ ನಿಜವಾಗಿ ಅವರು ನ್ಯಾಯಯುತವಾಗಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ಲಿ. ಅಲ್ಲೊಬ್ರು ನಮ್ಮ ಸದಸ್ಯರ ಗಂಡ ಅಲ್ಲಿ ಇದ್ರಂತೆ ಅವಾಗ ಹೇಳ್ತು ಎಂತ ಸರ್ ಗಲಾಟೆ ಅಂದ್ರೆ ಒಬ್ರು ಸದಸ್ಯ ಹೇಳ್ಕೊಂಡು ಏನು ನಮಗೆಲ್ಲ ಪುರ್ಸೋತಿದ್ದ ಅಂದ್ಕೊಂಡು ಬಂದಿದ್ದ ನಿಮ್ಮ ಹೆಂಡ್ತಿನ ಕಳ್ಸಲ್ಲ ಅಂತ. ಏನು ವಿಷಯ ಅಂತ ಕಡೆಗೆ ಇವ್ರು ಯಾರು ಸರ್ ಯಾರು ಹೋಗಿ ಏನು ಸರ್ ಅಲ್ಲ ಅವರು ಸಂಘ ಎಲ್ಲ ಹಣ ಕಟ್ಟಲಿಲ್ಲ ಅಂದ್ರೆ ಹಣ ಕೊಡ್ದಿದ್ರೆ ನೀವು ನೇರ ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡಿ ಅಥವಾ ಕೋರ್ಟಿಗೆ ಹಾಕಿ ಅವ್ರಿಗೆ ನೋಟಿಸ್ ಕಳಿಸಿ ಅಂತ ಹೇಳಿದ್ರಂತೆ. ಇಲ್ಲ ಆಮೇಲೆ ಸೀದಾ ಹೋಗ್ತಾ ಇದ್ರಂತೆ ಅವ್ರು. ಅಲ್ಲ ಇವ್ರು ನ್ಯಾಯಯುತವಾಗಿ ಬೇಕಾದ್ರೆ ಕೊಡ್ಸ್ಕೊ ಹೋಗ್ಲಿ, ನಾನು ಇನ್ನು ಮುಂದಾದ್ರೂ ಕೊಟ್ಟತ್ತೆ. ಈಗ ನಮ್ಮ ಸಂಘದಲ್ಲಿ ಯಾರು ಕಟ್ಟುವುದಿಲ್ಲ ಅವ್ರನ್ನ ಬೇಕಾದ್ರೆ ಕೊಡ್ಸ್ಕೊಂಡು ಹೋತ್ ನಾವು. ಇವ್ರು ಅನ್ಯಾಯ ಮಾಡ್ತಾ ಇದ್ರು. ಈಗ ನಾವು ಕಟ್ಟುವುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ವಿಚಿತ್ರ. ಅಂದ್ರೆ ನಾನಷ್ಟು ಪ್ರಾಮಾಣಿಕವಾಗಿ ಎಲ್ಲಾ ಸದಸ್ಯರನ್ನು ಸೇರ್ಸ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದೆ ಇದುವರೆ. ಇವ್ರ ಪಂಚಾಯತ್ ಸದಸ್ಯರಿಗೆ ಹೇಳಿ ಅವ್ರು ನಮ್ಗೆ ಧಮ್ಕಿ ಹಾಕ್ತಾರೆ. ಅಂದ್ರೆ ನಾವು ನಾಳೆ ಶಂಕನಾಣದ ಅಂದ್ರೆ ಪೇಟೆ ಹೋಗ್ಬೇಕಾದ್ರೆ ಶಂಕನಾಣಕ್ಕೆ ಹೋಗಿ ಇವ್ರು ಫೋನ್ ಮಾಡಿ ಹೆದರ್ಸ್ತಾರಂದ್ರೆ ನಾಳೆ ಅಲ್ಲಿ ಪೇಟೆಗೆ ಹೋಗೋತಿ ಅಡ್ಡ ಇಕೊಂಡು ಕೊಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಮನೆ ನುಗ್ಗಿ ಹೊಡೆದ್ರೆ ಇಲ್ಲಿ ಊರ್ ಮನೆಗೆಲ್ಲ ಇದ್ರ ಏನು ಬೇರೆ ಏನ್ ಬೇಕಾದನ್ನ ತಗೊಳ್ತೇವೆ ನಾವು ಕೈಗೆ. ಬ್ಯಾಟಿ ಗಿಟಿ ಹೋಗೋದ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕತ್ತಿಲ್ಲ, ನಾವು ಬ್ಯಾಗ್ ಮಾತ್ರ ತಗೊಂಡು ಹೋಗುದಲ್ಲ. ಅಷ್ಟೊತ್ತಿಗೆ ಅಲ್ಲೆಲ್ಲ ಅಡ್ಡ ಹಾಕಿ ಅಥವಾ ಏನು ಯಾರ ಪೋಲಿ ಗೀಲಿ ಹುಡುಗರನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ನಮ್ದೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಕೆಲವರು ಎಷ್ಟು ಹೇಳಿದ್ರು ಕೂಡ ಅರ್ಧ ಕುಡಿಸ್ತೇನೆ ಅಂದ್ರೆ ಬೇಡ ನಾನು ಹಸಿಯಕ್ಕೆ ತಿಂತೇನೆ ನನಗೆ ಹೊಟ್ಟೆ ಉಬ್ಬರ ಆದ್ರೂ ಒಡ್ಡಿಲ್ಲ ಅನ್ನುವ ಕೆಲವೊಂದು ಜನ ಇದ್ದಾರೆ ಇಲ್ಲಿ. ಅಂತವ್ರಿಗೆ ಸರ್ ಅವ್ರು ಉಳಿತಾಯ ನಾವೀಗ ನಾನು ಕಟ್ಟೋದಿಲ್ಲ. ನಾನು ಅವ್ರು ಯಾರೇ ಬೇಕಾದ್ರೆ ಬರ್ಲಿ. ಮತ್ತೆ ನಮ್ಮ ಅಂಗನವಾಡಿ ಬರ್ಲಿಕ್ಕಿಲ್ಲ, ಅಲ್ಲಿ ಸಣ್ಣ ಸಣ್ಣ ಮಕ್ಳು ಬಂದಾಗ ನೀವೆಲ್ಲ ಬಂದು ಗೌಜ್ ಮಾಡ್ರೆ ಮಕ್ಳು ದಿಗಿಲಾರಿ ಹೆದರ್ಕೊಂಡ್ ಬಿಡ್ತಾರೆ. ವಿಡಿಯೋ ಮಾಡಿ ಕಳಿಸಿ ನಮ್ಗೆ ನೋಡಿಲ್ಲ. ಆಮೇಲೆ ಅವ್ರು ಹೆದರ್ಕೊಳ್ತಾರೆ. ಮತ್ತೆ ನಾನು ಹೇಳಿದೆ ಅಂಗನವಾಡಿ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೇನೆ ನಾನು. ಮತ್ತೆ ಬರೋಕಿಲ್ಲ. ಮತ್ತೆ ಇಲ್ಲಿ ರಾಜ್ಯಕ್ಕೆ ಇದರ ಪಂಚಾಯತ್ ಸದಸ್ಯರು ಅಥವಾ ಇದ್ರವ್ರು ಬಂದ್ಕೊಂಡು ನಮ್ಗೆ ಜೋರ್ ಮಾಡಿ ಈಗ ಆಗ್ಲಷ್ಟೇ ಇವರಿಗೆ ಯಾರು ನೀವು ಶೀಲ ಹೇಳದ್ದ ಏನು ಶೀಲ ಹೇಳದ ನಾನು ಗುಮ್ಮಳಕಾಯಿ ಕಾಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡ ನಾನು ಇಲ್ಲೇ ಕೂತ್ಕೊಂಡಿದ್ದಿ ಇದ್ರೆ ಯಾರು ನಿಂಗೆ ಶೀಲ ಹೇಳದಕ್ಕೆ ಅಂತಿದ್ರು ಅವ್ರು. ನಾನು ಎಂಥದ್ದು ಹೇಳಲಿಲ್ಲ. ಅವರು ಕರ್ದಿರಂತೆ ಚಂದ ಮಾಡಿ ರವಿ ಅಣ್ಣ ಬನ್ನಿ ಒಂಚೂರು ಮಾಹಿತಿ ಕೊಡಿ, ನೀವು ಪಂಚಾಯತ್ ಮಾಜಿ ಅಧ್ಯಕ್ಷರಲ್ವಾ, ಹಾಲಿ ಅಧ್ಯಕ್ಷರನ್ನು ಕರೆದಿದ್ದೇವೆ, ನೀವು ಬನ್ನಿ ಅಂತ. ಆಯ್ತಾಯ್ತು ಬತ್ ಇವತ್ತು ಅವ್ರು ಬಂದ್ರೆ ಹೇಳಿ ನೀವೇ ಕಟ್ಟಿ ನಮ್ಮ ಸಾಲ ನಮ್ ಕಟ್ಟಕ್ ಆಗ್ತಾ ಇಲ್ಲ. ಈಗ ನಾನು ಅವ್ರಿಗೆ SP ಹೇಳಿಬಿಟ್ಟಿದೆ ನಿನ್ನೆ, ನೀವು ಅವ್ರಿಗೆ ಮೆಸೇಜ್ ಕಳಿಸೋದ್ರಿಂದ ನಾನು ಪ್ರಚೋದನಕಾರಿ, ನಾನು ಅದನ್ನೇ ಮಾಡ್ತಾ ಮುಂದೆ ಹೋಗ್ತೇನೆ, ನೀವು ಅವ್ರ ಹತ್ರನೇ ಹಣ ಕೊಡಿಸ್ಕೊಳ್ಳಿ ಅಂತ ನಾ ಹೇಳಿದ್ದೇನೆ. ನಾನು ಇನ್ನು ಕಟ್ಲಿಕ್ಕೆ ಹೋಗುದಿಲ್ಲ. ನಾನು ತುಂಬಾ ಪ್ರಾಮಾಣಿಕವಾಗಿ ಯಾವ ದೈವ ದೇವರು ಬೇಕಾದ್ರೆ ಆಣೆ ಮಾಡಿ ಹೇಳ್ತೆ. ಇವಾಗ ಕೆಲವರಿಗೆ ಒಂದು ಆಘಾತ ಪಡುವಂತ ಯಾರ ಶೀಲಕ್ಕನ ನಾಗಶ್ರೀ ಸಂಘದವರ ಕೊಡ್ತಾ ಇಲ್ವಾ ಅಂದ್ರೆ ಅವರಿಗೆ ಆಶ್ಚರ್ಯ. ಅಂದ್ರೆ ನಾನು ಒಬ್ರು ಯೂನಿಫಾರ್ಮ್ ಉಟ್ಕ ಬಂದಿಲ್ಲ ಅಂದ್ರೆ ಅವ್ರನ್ನ ಅಲ್ಲಿಂದ ಆಟ ಮಾಡಿ ಮನೆ ಕಳಿಸಿ ಯೂನಿಫಾರ್ಮ್ ಉಟ್ಕೊಂಡ್ ಬಾ, ನಮ್ದು ಇವತ್ತು ಏನು ವಲಯ ಸಭೆ ಮೀಟಿಂಗ್ ಆಗ್ತಾ ಇದೆ ಅಥವಾ ಇಲ್ಲೊಬ್ರು ಸರ್ ಬರ್ತಾರೆ ಅಥವಾ ಮೇಡಮ್ ಬರ್ತಾರೆ, ನೈಟಿ ಹಾಕ ಬಂದು ಇಲ್ಲ ಮನೆಗೆ ಸೀರೆ ಉಟ್ಕೊಂಡ್ ಬಾ. ಒಬ್ರು ನಮ್ಗೆ ನಾವು ಅವತ್ತು ದೀಪ ಹಚ್ಚುವ ದಿನ ನಾವ್ ಈ ಮೀನು ಮಾಂಸ ತಿನ್ನುದಿದ್ರೆ ಅವತ್ತಿಲ್ಲ ತಲೆ ಸ್ನಾನ ಮಾಡಿ ನಮ್ಗ ಅವತ್ತು ಎಲ್ಲಾರು ಒಂದು ಫಂಕ್ಷನಿಗೆ ಹೋಗಿ ಊಟ ಮಾಡ್ರೆ ನಾವು ಅವತ್ತು ಇನ್ನೊಬ್ರಿಗೆ ಫೋನ್ ಮಾಡಿ ನಾನು ಇವತ್ತಲ್ಲಿ ಬೈಕಿ ಮದಿಗೆ ಹೋಗಿ ಉಂಡ್ಕೊ ಬಂದಿದ್ದು, ಇಲ್ಲ ಸಾಮಾನು ಊಟಕ್ಕೆ ಹೋಗಿ ಉಂಡ್ಕೊ ಬಂದಿದ್ದು, ಒಂಚೂರು ದೀಪ ಹಚ್ಚ ಅಂತೇಳಿ. ಅಂದ್ರೆ ಆ ರೀತಿ ನಂಬಿಕೆ ಇದು ನಂಗೆ ಏನು ನಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿ ಗ್ಲೂಕೋಸ್ ಕೊಡಿ ಡಾಕ್ಟ್ರಿ ನಂಗೆ ಒಂದೊಂದು. ಇವ್ರು ಗ್ಲೂಕೋಸ್ ಆಗಾಕ ಮಲ್ಕೊಂಡಿರ್ತಾವ. ಆ ಗ್ಲೂಕೋಸ್ ಎಲ್ಲ ಹೋಗಿ ಅಲ್ಲಿ ನೋಡುವರಿಲ್ದೆ ಆಮೇಲೆ ವಾಪಸ್ ರಕ್ತ ಎಳೀತದೆ ಅನ್ನುವ ಅವ್ರಿಗೆ ಹೇಳ್ದೆ ನಾನು. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ನೀವು, ಅಂದ್ರೆ ಆಗೋದ್ ಬೇಡ ಆ ರೀತಿ ನನಗೂ ಕೂಡ ಅದೇ ರೀತಿ ನಂಬಿಕೆ ಇದ್ರು. ನಾನ್ ನಂಬಿದ್ರೆ ನಿಮ್ಮ ಚಪ್ಪಲಿ ಅಕ್ಕ ಒಂಚೂರು ಎತ್ಕೊಂಡು ಹೋಗೋದು ನಾ ಎತ್ತಿಡ್ತೆ, ಯಾರ ದರೋಡಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಜಾಗ ಎಲ್ಲಿತ್ತು ನಾನು ಅಲ್ಲಿ ಬರುದಿಲ್ಲ. ನಂದ್ ಕೈ ಇದೆ, ಇನ್ನು ನಾನು ಕೊಟ್ಟುದಿಲ್ಲ. ಪಂಚಾಯತ್ ಅವರು ಬಂದು ಇಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಹಾರ ಮಾಡಬಹುದಾ, ಅದಕ್ಕೊಂದು ಉತ್ತರ ಕೊಡಿ ಅಷ್ಟೇ. ಪಂಚಾಯತ್ ಅವ್ರು ಬರ್ಲಿಕ್ಕೆ ಇಲ್ಲಲ್ಲ, ಕಟ್ಟುವುದಿಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿ, ನಾನು ಕೊಟ್ಟುದಿಲ್ಲ ಅಷ್ಟೇ. ಮತ್ತೆ ಇವರಿಗೆಲ್ಲ ಪಾಪ ಅವರಿಗೆಲ್ಲ ಅಂಗಡಿ ಒಂದು ಇದು ಮಾಡ್ಕೊಂಡು ಹೆಣ್ಮಕ್ಕಳಿಗೆಲ್ಲ ಅವ್ರಿಗೆ ಮಾನಸಿಕ ಹಿಂಸೆ, ಮಾನಸಿಕ ಹಿಂಸೆ ಅಂತೇಳಿ ಒಂದು ಲೆಟರ್ ಬರ್ದು ಸ್ಟೇಷನ್ಗೆ ಕೊಟ್ಬಿಡುದು ನಾವು ಅಷ್ಟೇ. ನಮ್ ಕಿರುಕುಳ ಕೊಡ್ತಾ ಇದ್ದಾರೆ, ನಾವ್ ಹಾಗೆ ಮಾಡಿಬಿಟ್ಟು ಆಯ್ತಾಯ್ತು. ಈಗ ಇಲ್ಲಿ ಸ್ತ್ರೀ ಶಕ್ತಿ ಇಲ್ಲ ಬೇರೆ ಸಂಘ ಇಲ್ವಾ? ಸ್ತ್ರೀ ಶಕ್ತಿ ಇದೆ ಈಗ ಒಂದು ಇಲ್ಲಿ ಕುಪ್ಪ. ಯಾವ ತರ ಇದೆ ಅದೇ ನಾವು ಸ್ವಸಹಾಯ ಅಂದ್ರೆ ಅಲ್ಲ, ಯಾವ ತರ ವಾರ ವಾರ ಕಟ್ಲಿಕ್ಕೆ ಇದೆಯಾ ಇಲ್ಲ ಅವರೇ ತಗೊಂಡು ಕ್ಯಾಶ್ ತಗೊಂಡು ಹೋಗೋದಾ? ಅಲ್ಲ ಸದಸ್ಯರೇ ಎಲ್ಲ ಸಂಪೂರ್ಣ ಅದಕ್ಕೆ ಮೇಲಿನ ಅಂದ್ರೆ ಮೇಲೆ ಸುಪ್ರಾಜರ ಅಂದ್ರೆ ಅಂಗನವಾಡಿ ಸಂಬಂಧಪಟ್ಟ ಸುಪ್ರಾಜರ್ ಇರ್ತಾರಲ್ಲ ಅದ್ರಲ್ಲಿ ಅವರೆಲ್ಲ ಅದ್ರ ಮೇಲ್ವಿಚಾರ ನೋಡ್ಕಂತಾರೆ. ಆದ್ರೆ ಎಲ್ಲ ಸಂಘದವರೇ ಸಾಲ ಕಟ್ಟಿ ತೆಗೆಯುವುದು. 20-40 ಜನ ಇದ್ರ ನಾವು 2 ವರ್ಷ 3 ವರ್ಷಕ್ಕೊಂದ್ಸಲ 10,000 20,000 30,000 ಆಂತರಿಕ ಸಾಲ ತಕೊಂಡವ್ರೆ 4-5 ಸಾವಿರ ಬಡ್ಡಿ ತಕಂತ ನಾವು.
20 ಜನ ಐತಿ. ಇದು 10 ಜನಿಗೆ ಎಷ್ಟು 21ರಲ್ಲೇನೋ ಒಂದು 30,000ನ 3,000 2,000 ಚಿಲ್ಲರೆ ಎಷ್ಟೋ ಬಡ್ಡಿ ಬಂದಿತ್ತು. ಮತ್ತೆ ಬಡ್ಡಿ ಇಲ್ಲ ಅಸಲು ಇಲ್ಲ. ಕೇಳಿದ್ರೆ ನೀವು ಸಾಲ ತಕೊಂಡು ಬೇಗ ರಿಟರ್ನ್ ಕೊಟ್ಟಿದ್ರಿ, ಅದಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ. ಅಲ್ಲಿ ನಾವು ಅದೇ ಅವ್ರ ನಾನು ಕಟ್ಟಿದೆ, ಈಗ ಇವ್ರಿಗೆ ಉಳಿತಾಯ ಸಿಗುವವರೆಗೆ ಅಥವಾ ಅವ್ರಿಗೆ ಕೆಲವರಿಗೆಲ್ಲ ಬಾಂಡ್ ಈ ಮೈಕ್ರೋ ಬಚತ್ ಅಂತ ಮಾಡ್ಸಿರ, ಆ ಬಾಂಡ್ ಸಿಗುವವರಿಗಾರು ಕೊಟ್ಟುವ ಅನ್ಕೊಂಡಿದ್ದೆ. ಇವ್ರು ಅದನ್ನ ನಮ್ಮ ಮೇಲೆ ಅಂದ್ರೆ ಇವ್ರು ದೇವ್ರ ಮುನಿಯುವುದಂತಾರಲ್ಲ ನಮ್ಮ ಕಡೆ ಹೇಳೋ ಭಾಷೆಯಲ್ಲ, ಇವ್ರು ಪಂಚಾಯತ್ ಅವ್ರಿಗೆ ಏನೋ ಎಂತ ಕರೆಯದೆ ಬರುವ ಕೆರತಕ ಹೊಡಿ ಅಂತಂದಾಗೆ ಡಿಲೀಟ್ ಮಾಡ್ಲಿಕ್ಕೆ ಹೇಳೋವನತ್ರ. ಇಲ್ಲ ಅಂದ್ರೆ ನಾನು ಐಗಲ್ಲ ಒಂದು ಹೆಣ್ಮಕ್ಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ. ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಮಕ್ಳ ಕಂಡಂಗ್ ಕಾತಿಲ್ಲ. ಇವ್ರಿಗೆ ಕೊಂಡಿಗೆ ಅಂತ ಇದು ಭತ್ತ ಹೋಯ್ತಾ ಇದು ಇವರಿಗೆ, ನಾವ್ ಕಣ್ಣು ಹೆಣ್ಮಕ್ಳ ತರ ಕಾಣುದಿಲ್ಲ. ಕೇಳಿರೋ ಡಾಕ್ಯುಮೆಂಟ್ ತೋರಿಸ್ಲಿ ಅಷ್ಟೇ ಅಲ್ಲ. ಅವರಿಗೆ ಇದ್ ಮಾಡಿರಮ್ರು ಅಂದ್ರೆ ಬೇಡ ನೀವು ಅದನ್ನ ಡಿಲೀಟ್ ಮಾಡಿಸಿ. ಅವ್ರ ಅಕ್ಕ ಈಗ ರಾಘು ಶೆಟ್ಟಿ ಅಕ್ಕ. ಈಗ ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡ್ಬೇಕಾ? ಯಾರು ಡಿಲೀಟ್ ಮಾಡ್ಬೇಕಾ ನಾನು? ಅಲ್ಲ ವಿಡಿಯೋ ಅಂದ್ರೆ ಅವ್ರು ಹೇಳುದು. ಅವ್ರಿಗೆ ಮೊನ್ನೆ ಮಾಡಿದ್ರಲ್ಲ, ರಾಘು ಶೆಟ್ರು ಮಾಡಿ ಹಾಕಿದ್ರಲ್ಲ, ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡ? ನೀವ್ ಮಾಡಬೇಡ. ನಾವು ಈಗ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ. ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆಯರು ಮಲ್ಕಂತ ಅಂದ್ರೆ ಇಲ್ಲ. ನೀವು 12 ಗಂಟೆಯರು ಬಂದ್ ಕೈ ಸಿನಿ ಹೇಳುತ್ತೆ ಅಥವಾ ಇಲ್ಲಿ ನಿದ್ದೆ ಬಿಡುತ್ತೆ. ಅವಳಿಗೆ ಅವ್ರು ಬರೋರಲ್ಲ. ನಂಗೀಗ 2 ನಿದ್ರಿ ಆತಿತ್ತೆ ಸುಳ್ಳಲ್ಲ. 8 ಗಂಟೆ ಮೊನ್ನೆ ನನ್ನ ಮಗನ ಹತ್ರ ಹಾಲಿಲ್ಲ ತಂದು ಕೊಡು ಹೇಳಿದಾಳೆ. ಇವಳು ನಿದ್ರಿ ಅವ್ರು ಒಂದು ಬಾಗಲ್ ತೊಟ್ಟಿ ಹಾಲು ಕೊಟ್ಟಿ ಕೇಳಿ. ಅದಕ್ಕೆ ಕೊನೆಯದಾಗಿ ಅವ್ರಿಗೆ ಒಂದು ಉಳಿತಾಯ ಅಂದ್ರೆ ಉಳಿದ ಸದಸ್ಯರಿ ಇವ್ರು ಕೊಟ್ಟದೆಯೇ ನಮ್ ಉಳಿತಾಯ ಸಿಕ್ಕಲ್ಲ ಅನ್ನುವ ಅಭಿಪ್ರಾಯ ಅವರ ಒಂದು ಕೆಟ್ಟ ಇದು ನಮ್ ಬಪ್ಪಕಾಗ. ಮತ್ತೆ ನಮ್ಗೆ ಸ್ವಲ್ಪ ಇನ್ನಾದ್ರೂ ಸ್ವಲ್ಪ BP ಶುಗರ್ ಎಲ್ಲ ಕಡಿಮೆಯಾಗಿ ಸ್ವಲ್ಪ ಈಗ ಎಲ್ಲ ಎಂತ ಆತ ನಮ್ಗೂ ಗೊತ್ತಿಲ್ಲ. ಈಗ ಹೊಟ್ಟೆ ಆಸ್ಪತ್ರೆಗೆ ಹಕ್ಕು ಹಣವೂ ಇಲ್ಲ ಇವರಿಗೆಲ್ಲ. ಮತ್ತು ಶುಕ್ರವಾರ ಬೆಳಿಗ್ಗೆ ತಕೊಂಡು ಅದು ಪೂರ್ತಿ ಎಲ್ಲ ಬಾಚಿ ಬರ್ಗಿ ಪೂರ ನೀವು ಹೋಯ್ನಿ ಅಂದ್ ಇವ್ರಿಗೆ ಹರ್ಕೊಳ್ಸಿ ಕೊಡುದು. ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತ ಶುಕ್ರವಾರ ಎಲ್ಲ ಗುರುವಾರ ಗುರುವಾರ ಸಾಯಂಕಾಲ. ಅವ್ರ ಈಗ 100 ರೂಪಾಯಿ ಕಮ್ಮಿ ಇತ್ತಮ್. 2,000 ಇತ್ತಲ್ಲ, 2,000ಕ್ಕೆ 100 ಕಮ್ಮಿ ಇತ್ತಮ್. ಕಡಿ ಮಕ್ಕಳಿಗೂ ಮನಿ ಕರಿಲ್ಲ. ಮಕ್ಕಳ ಅಂದ್ರೆ ಈಗ 2,000 ಕಟ್ಕಾರೆ ಈಗ ಒಂದು 500 ಅಡ್ಜಸ್ಟ್ ಮಾಡ್ಕೊ. ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ. ಕಡಿ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದದಿತ್ತು. ನಾವು ತೊಂದ ಕಟ್ಟದಿತ್ತು ಅಂದ್ರೆ ಅಂದ್ರೆ ನಮ್ದು ನಾವು ಇದುವರೆ ಅಂದ್ರೆ ನಾವು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದ್ಲೇ ಇಲ್ಲ. ಈಗೆಲ್ಲ ನೀವು ಇದನ್ನೆಲ್ಲ ನೋಡಿ ಹೀಗೂ ನಡೀತದ ಅವನೊಳದ ಹೀಗೂ ಉಂಟೆ ಅಂದ್ ರೀತಿ ಬತ್ತಲ್ಲ TV9ಗೆ. ಆ ರೀತಿ ನಮ್ಗೊಂದ್ ರೀತಿ ಒಂಥರ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಈಗ ನಾವು. ನಮ್ಗೆ ಯಾವ್ದು ಸತ್ಯವೋ ಯಾವ ಸುಳ್ಳು ಗೊತ್ತಾತಿಲ್ಲ. ಇದೆಲ್ಲ ಈಗ ವಿಡಿಯೋ ಬಂದಾಗ ಕಳಿಸುದು ಆತಿಲ್ಲ. ಇಲ್ಲ ಅದ ಕಾರಣ ನೀವು ಇಲ್ಲ ಹತ್ರದಲ್ಲಿ ಹೆಚ್ಚಿನ ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡಿ ಅವ್ರು ಯಾರು ಒಂದು ಮೇನ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿಯೋ ನೀವೇ ಒಂದು ಕಾರ್ಯಕ್ರಮ ಕೊಡ್ಸಿಯೋ ಆತರ ಇಲ್ಲಿ ಯಾರು ನಂಬುದೇ ಇಲ್ಲ. ನಾನೊಬ್ಬಳು ನಿಲ್ಸಿದೆ ಅಂದ್ರೆ ನಾನು ಅದಕ್ಕೂ ಕೆಲವು ಅಂದ್ರೆ ಕಾರಣ ನಾನು ಒಬ್ಬಳು ನಿಲ್ಸ್ರೆ ಅವ್ರು ಹೆಚ್ಚಿನವರು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಲಬೇಕು. ಹೌದೌದು. ಏನ್ ಹೇಳ್ತೀರಾ? ಸೌಜನ್ಯ ಬಗ್ಗೆ ಸೌಜನ್ಯನೂ ಕೂಡ ಹಾಗೆ. ಅವಳು ಒಂದು ಶಕ್ತಿ ರೂಪ. ಒಂದು 16 ವರ್ಷಕ್ಕೆ ನಾನೊಂದು ಇದ್ರಲ್ಲಿ ಕತೆ ಓದಿದ ರೀತಿ 16 ವರ್ಷಕ್ಕೆ ನಿನ್ನ ಮಗಳು ಹುಟ್ಟಿ ಅವಳಿಗೆ ನಿನಗ್ ಸಾವಾಗ್ತಾರೆ ಅಂತ ಹೇಳಿ ಅಂದ್ರೆ ಅವಳು ದೇವಿ ರೂಪ ಪಡಿತಾಳ ಅಂತೇಳಿ. ಇದು ಆಗಲ್ಲ. ಇವಳೇ ಆ ಬ್ರಾಹ್ಮಣ ಹುಡುಗಿಯನ್ನ ಕರ್ದವ್ರು. ಇವಳು ಈಗ ನನ್ನ ಹೆಸರು ಕರೆದ್ರೆ ಮಾತ್ರ ಒಂದು ಅಂಗನವಾಡಿ ಮಗು ಕೂಡ ಅದ್ರ ಹೆಸರು ಕರೆದ್ರೆ ಮಾತ್ರ ಅದು ತಿರುಗಿ ನೋಡ್ತದೆ. ಇವಳು ತಿರುಗಿ ನೋಡುವಾಗಿಲ್ಲ. ನೋಡಿದ್ದಾಳಂದ್ರೆ ಅವ್ರಿಗೆ ತಿರುಗಿ ನೋಡುವ ಕಾಲ ಬಂದಿದೆ ಅಂತ ಹೇಳಿ ಇವರು ಅಂತ ಮುಂದೋದವ್ರಂತ ನಾನು ಅವಾಗ ಹೇಳ್ದೆ ಅಂತ ಎಲಿಕಿನ್ ಮುಂದುವರೆ ಎಲು ಅಂದ್ರೆ ಮೂಳೆ ಕೂಡ ಸಿಕ್ಕುದಿಲ್ಲ ಅಂತ ಹೇಳಿ ಒಂದು ಎಲ್ಲೆ ಅಂತ ಇರ್ತದೆ. ಎಲ್ಲೆ ಮೀರಿದ ಮೇಲೆ ಅದು ಇಲ್ಲ. ಅವ್ರ ಡಾಕ್ಟರ್ ಕೊನೆ ಸ್ಟೇಜ್ ಮನೆ ಕರ್ಕೊಂಡಾಯ್ನಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿದ್ರಿ ಈಗ ಅವ್ರು. ಅವಳು ಮಾಡಿಸದಂತ ಆ ಮಂಜುನಾಥ ಸ್ವಾಮಿ ಹಾಗೆ ಅವರು ಕೂಡ ಅಂದ್ರೆ ಈ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕೊದ್ರಿಯಿಂದ ತಂದು ಕೂರ್ಸದ್ದು. ಅಂದ್ರೆ ಇಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲ ನೆಲೆ ಉಂಟು ಅಂತ ಹೇಳಿ ಅವ್ರು ತಂದು ನಿಲ್ಸದ್ದು. ಇವ್ರು ಅದೆಲ್ಲ ಹೋಯ್ತಲ್ಲ ಅಲ್ಲ ಒಳ್ಳೆ ನಡೀತದ. ನಂಗೆ ವಿಚಿತ್ರ ನಾನು ಅದ್ರನ್ನೇ ಒಂದ್ ರೀತಿ ಹೀಗೂ ನಡೀತದ ಅಂದ್ರೆ ಕೆಲವೊಂದೆಲ್ಲ ಓದುವಾಗ ನಂಗೆ ಕಣ್ಣಲ್ಲಿ ಮತ್ತೆ ಆ ತಾಯಿಗೆ ನೋಡಿ ಒಂದು ಮಗು ಅಥವಾ ಒಂದು ಗಂಡ ಸಾಯ್ಬೋದು, ಮಕ್ಕಳು ಸಾಯ್ಬೋದು, ಒಂದು 6 ತಿಂಗಳು 3 ಅಂದ್ರೆ ನೋವು ಇದ್ದೇ ಇರ್ತದೆ. ಪುತ್ರ ಶೋಕಂ ಅಥವಾ ಪುತ್ರಿ ಶೋಕಂ ನಿರಂತರಂ ಅಂತೇಳಿ. ಆದ್ರೆ ಆ ಹುಡುಗಿಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೆ ಏನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತ ಹುಳಿ ನೋಡಿ. ಸೌಜನ್ಯ ಹಾಗಾಗಿ ಸತ್ತದು. ಅವಳು ಎದೆ ಕೊಚ್ಚಿದ್ರು, ಅಲ್ಲಿ ಕೊಚ್ಚಿದ್ರು, ಇಲ್ಲಿ ಹಗ್ಗ ಹಾಕಿ ಆ ತಾಯಿ ದಿನ ಅಂದ್ರೆ 1000 ಜನರ ಎದುರುಗಡೆ ಕೇಳಿ ನನ್ಗೆ ಒಂಥರ ಅಂದ್ರೆ
ಅಂದ್ರೆ ಅವಳು ಹೇಗೆ ನಾವಾದ್ರೆ ದೇವರನ್ನೇ ನಾವು ಬದುಕೋದಿಲ್ಲ. ಅವಳಿಗೆ ಅಂದ್ರೆ ಆ ಮಗಳು ಒಂದ್ ರೀತಿ ಶಕ್ತಿಯಾಗಿ ತಾಯಿಯಲ್ಲಿ ಇದ್ದಾಳೇನೋ ಅಷ್ಟು ಆ ಕಾರಣಕ್ಕಾಗಿ ಆ ತಾಯಿಗೆ ಜೀವಂತ ಇದ್ದಾಳೆ. ಇಲ್ಲ ಅಂದ್ರೆ ಅವಳು ಇರುವುದಿಲ್ಲ. ಅಂದ್ರೆ ದಿನ ಈಗ ಒಂದಿನ ಈಗ ಒಂದು ವಾರಕ್ಕಾರು ಒಂದ್ ಸಭೆ ಮಾಡ್ತಾರೆ ಇಲ್ಲಿ ಅವ್ರು. ಅಲ್ಲಿ ಅವಳು ಸುದ್ದಿ ಮಾತಾಡಿ ಅವಳನ್ನ ಹೆಂಗ್ ಕೊಲೆ ಮಾಡ್ರ, ಅವಳು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಒಂದ್ ಹುಡುಗಿಯನ್ನ ಒಂದು ವಸ್ತ್ರದ ಬಗ್ಗೆ ಒಳ ವಸ್ತ್ರದ ಬಗ್ಗೆ ಮಾತಾಡೋದಿರು ಒಂದ್ ರೀತಿ ಹೀನಾಯ ಸ್ಥಿತಿಯಲ್ಲೆಲ್ಲ ಮಾತಾಡುವಾಗ ಆ ತಾಯಿ ಎಷ್ಟು ಹಿಂಸೆ, ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ? ಅದು ಯಾವಾಗ ತೊಟ್ಟುವುದು ಕೇಮ್ ನಾವು ನಮ್ಗೊಂದು 6-3 ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು, ಇನ್ನೆಂತ ಹೇಳುದಿಲ್ಲ ನಾವು ಅಷ್ಟೇ. ಅದು ಉಳಿತಾಯ ಒಂದು ಸಿಕ್ಕದೆ ಇದ್ದವ್ರಿ ಅವ್ರಿಗೆ ಒಂದು ಹೆಂಗಾರು ಕೊಡಿಸುವ ಒಂದು ಯಾವ ರೀತಿ ಅಂತ ನೀವು ಹೇಳಿ ಅದನ್ನ ನಮ್ ಕೆಲವರು ಹೇಳಿರ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಿಸುವಂತ ಅದು ಇದ್ರಲ್ಲೇ ಉಲ್ಟಾ ಹೊಡೋರಿದ್ರು. ಅಂದ್ರೆ ಅಲ್ಲಲ್ಲೇ ಅವ್ರದ್ದೇ ರಾಜಕೀಯ ಅಂತಾರಲ್ಲ ಈಗ ಹೇಳಿರ ಅವ್ರ ನಿರ್ಣಯದಲ್ಲಿ ಬರ್ಸ್ಕೊಂಡ್ರಿ ಉಳಿತಾಯಕ್ಕೆ ಒಂದು ಅರ್ಜಿ ಹಾಕಿ ನೀವು. ಅಲ್ಲಿ ಅರ್ಜಿ ಕೊಡುವುದಿಲ್ಲ, ಬರೆಯುವುದೇ ಇಲ್ಲ ಅಂತ ಹೇಳಿದ್ರು ಅವ್ರು. ಅರ್ಜಿ ಕೊಡಿ, ಅರ್ಜಿ ಕೊಡ್ತಾರೆ. ಈಗ ಅರ್ಜಿ ಬರಿಬೇಡಿ ಅಂತ ಹೇಳಿ ಸುಪ್ರಾಜರು ಹೇಳಿದ್ರೆ ಮತ್ತೆ ಅರ್ಜಿ ಬರಿಬೇಡಿ ಅಂದ್ರೆ ನಾವು ಕಟ್ಟಿದ ದುಡ್ಡು ವಾಪಸ್ ತೆಗಿಬೇಕಲ್ಲ. ಅಲ್ಲಲ್ಲ ಈಗ ಸಾಲ ಕಟ್ಟದೆ ಇದ್ರೆ ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳಿ. ಸಾಲ ಕಟ್ಟತಾ ಇದ್ರೆ ಸಾಲ ಈಗ ಸಾಲ ನಮ್ಮಿಬ್ರದ್ದು, ನಮ್ಗೆ ಅವ್ರು ಏನು ಕೊಡೋದು ಬೇಡ, ಸಾಲ ಕೊಡೋದು ಬೇಡ. ಆ ಮೈಕ್ರೋ ಬಚತ್ತಿಗೆ ಒಂದು 69-70 ಸಾವಿರವರೆಗೆ ಕಟ್ಟಿತ್ತು, ಅದು ಕೊಡೋದು ಬೇಡ. ಮತ್ತೆ ಯಾವ್ದು ಪಿಂಚಣಿ ಅಂತ ಮಾಡಿತ್ತು ಎಲ್ಲ ನಂತರ ಬುಕ್ ಎಲ್ಲ ಇತ್ತು ಅವ್ರು ಎಲ್ಲ ಅವ್ರು ಯಾವಾಗ ಮಾಡಿರೋ ಯಾವ ಡೇಟಿ ಮಾಡಿರೋ ಯಾವಾಗ ಸಿಕ್ಕುದು ಎಲ್ಲ ಬುಕ್ ಇತ್ತು. 20 ವರ್ಷದಿಂದ ಒಂದು ಚೀಟಿ ನಾನು ಹಾಳು ಮಾಡ್ಲಿಲ್ಲ, ಎಲ್ಲವೂ ನಾನೆಲ್ಲ ಕಟ್ಟಿ ಒಂದ್ಸರಿ ಅಂದ್ರೆ ನಮ್ಗದೊಂಥರ ಎಲ್ಲ ಲೆಕ್ಕ ಇದೆ ನಿಮ್ಗೆ, ಎಷ್ಟು ಕಟ್ಟಿದ್ದೆಲ್ಲ ಲೆಕ್ಕ ಇದೆ. ಅದೆಲ್ಲ ಇತ್ತು, ಎಲ್ಲ ರಿನಿವಲ್ ಅದು ಅಂದ್ರೆ ನಾನು ಕಾರ್ಬನ್ ಶೀಟ್ ಇಟ್ಟು ಬರೆಯುದು ಎಲ್ಲ ಈ 19 ಲಾಸ್ಟ್ ರಿನಿವಲ್ ಮಾಡಿದ್ದು ಎಲ್ಲ ಇತ್ತಲ್ಲ ಎಲ್ಲ ನಾನು ಇದಂದ್ರೆ ಲೆಕ್ಕ ಮಾಡಿ ನೀವು ಕಟ್ಟಿದ ದುಡ್ಡು ಎಷ್ಟಿದೆ ಎಲ್ಲ ಟೋಟಲ್ ಲೆಕ್ಕ ಮಾಡಿ. ಉಳಿತಾಯ ಇವ್ರದ್ದು ಅದು 17,700 ಎಷ್ಟು ಆಗಿದೆ. ಸಾಲಕ್ಕೆ ಅಂತ ಹೇಳ್ತಾರ ಅವ್ರು. ಈಗ ಸಾಲ ಒಬ್ರು 3 ಲಕ್ಷ ತಕೊಂಡ್ರ ಇಲ್ಲಿ ಬಡ್ಡಿ ಜಾಸ್ತಿ ಅಂತ ಆಯ್ತಾ, ಈಗ 3 ವರ್ಷಕ್ಕೆ ಸಾಲ ತಕೊಂಡವ್ರು ಈಗ 1 ವರ್ಷಕ್ಕೆ ಕಟ್ಟಿ ಮುಗಿಸ್ರ. ಆಮೇಲೆ ನಮ್ಗೆ ಬಡ್ಡಿ ಕೊಡೋದು ಕಡಿಮೆ ಆದ ಕೂಡಲೇ ನೀವು 3 ವರ್ಷಕ್ಕೆ ಸಾಲ ತಕೊಂಡಿದ್ರಿ 3 ವರ್ಷನೂ ಕಟ್ಟಿದ್ರೆ ಬಡ್ಡಿ ಹೆಚ್ಚಾಗ್ತಾ ಇತ್ತು. ಈಗ ಕಡಿಮೆ ಅವಧಿ ಕಟ್ಟುಕೋ ಕಡಿಮೆ ಬಡ್ಡಿ ಅಷ್ಟೇ, ಅದಕ್ಕೆ ನಿಮ್ ಬಡ್ಡಿ ಇಲ್ಲ ಅಂತ. ಕೊರೋನಾ ಟೈಮಲ್ಲಿ ಯಾವ ತರ? ಕೊರೋನಾ ಟೈಮಲ್ಲಿ ರಿನಿವಲ್ ಮಾಡಿದ್ದೆಲ್ಲ. ಇದೆಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂತ. ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು ಅಂದ್ರೆ 5 ವರ್ಷಕ್ಕೆ 3 ವರ್ಷಕ್ಕೆ ಇರುವ ಸಾಲವನ್ನ ಮತ್ತೆ 3 ವರ್ಷ ಮತ್ತೆ ಪುನಃ ರಿನಿವಲ್ ಮಾಡೋದು. ನಾವು ಬಹುಶಃ ಇವರು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ, ಅದೇಂತ ಗಾದಿ ಇತ್ತು ನಂಗೆ ನೆನಪಿ ಗೊತ್ತಿಲ್ಲ. 3 ವರ್ಷಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದ. ಇವ್ರ ಈ 3 ವರ್ಷಕ್ಕೆ ಇರುವ ಲೋನ್ ಅನ್ನೇ ಮತ್ತೆ 3 ವರ್ಷ 6 ವರ್ಷಕ್ಕೆ ಆಯ್ತು. ಅದೇ ಹೇಳನಲ್ಲ ಈಗ ಅಮ್ಮನಿಗಿಂತ ಕಟ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಂತು ಕಮ್ಮಿ ಬಂದಿತ್ತ. ಆದ್ರೆ ನಾವೊಂದು ಫಸ್ಟ್ 3 ಎಷ್ಟು 2 ಲಕ್ಷ ಏನೋ ಬಡ್ಡಿ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿ ಮಾಡಿತ್ತ ಲೋನಿಗೆ. ಅದು ಒಂದು ಯಾವ್ದಂದ್ರೆ ಅದಕ್ಕೊಂದು ಭದ್ರತೆ ಬೇಕಂತೇಳಿ ಒಂದು 15 ಸಾವಿರ ಫಿಕ್ಸೆಡ್ ಹಾಕಿದ್. ಆ ದುಡ್ಡು ಸಿಕ್ಕಿ ಅದನ್ನ ತಕೊಂಡು ಖರ್ಚಾಗಿ ಹೊರು ಇಲ್ಲಿ ನಮ್ ಸಾಲ ತೀರಲ್ಲ ಅಂದ್ರೆ 5 ವರ್ಷ ಫಿಕ್ಸೆಡ್ ಇಟ್ಟದ್. ಅದೇ ಬಡ್ಡಿ ಅದಕ್ಕೆ ಕೇಮ್ಗೆ ಹೋತಿಲ್ಲ. ಅದು ಈಗ ಇರೋ BP ಕಡೆಗೆ ಇನ್ನೆಂತ ಬಂದ್ ಪಟ್ಟ ಹಾರ್ಟ್ ಫೇಲರ್ ಐತೆ ಹೇಳೋಕಿಲ್ಲ, ಒಂದು ಹಾರ್ಟ್ ಫೇಲರ್ ಐತೆ ಮುಗಿಯೋದೇ ಇಲ್ಲ. ನೀವು ಸಾಯೋ ತನಕ ಮುಗಿದಿಲ್ಲ, ಒಮ್ಮೆ ತೆಗೆದು ನಾನು ಅವ್ರು ಕೊಡ್ತಿದ್ದೆ. ನಾನು ಏನೋ ಒಂದು ಮಾನವೀಯತೆ ದೃಷ್ಟಿ ಅವ್ರ ಉಳಿದವರಿಗೆಲ್ಲ ಉಳಿತಾಯ ಕೆಲವರಿಗೆ ಬಾಂಡ್ ಎಲ್ಲ ಸಿಗ್ಲಿಲ್ಲ ಮೈಕ್ರೋ ಬಜೆಟ್. ಇವ್ರು ಪಂಚಾಯತ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನಂದ್ರೆ ಯಾರಿಗೂ ನಾನು ಕೇರ್ ಮಾಡೋಕೋತಿಲ್ಲ. ನಾನು ನ್ಯಾಯ ಇದ್ರೆ ಸರಿ, ಇದು ಅನ್ಯಾಯ ಮಾಡ್ರೆ ಯಾರನ್ನು ನಾ ಕೇರ್ ಮಾಡೋಕೋತಿಲ್ಲ ಅಂತ ನನ್ಗೆ ಇವ್ರ ಈ ನಂಗೆ ಸುಪ್ರೈಜರ್ ಫೋನ್ ಮಾಡ್ಬೋದು ಮಾಡ್ಲಿಲ್ಲ. ಈಗ SP ಮಾತ್ರ ನಂಗೆ ಬಂದ್ಬಿಡ್ಕ ಶೀಲಕ್ಕ ನಂಗೆ ನೀವು ನಾನು ಮೊನ್ನೆ ಹೇಳಿದೆ ಇವ್ರು ಸಾಲ ಕೊಡೋ ಒಂದು ದಿವಸ ನಾನು ಅಂಗನವಾಡಿಯಲ್ಲಿ ಅವ್ರು ಟೀಚರ್ ಇರಲಿಲ್ಲ, ನಾನು ಒಬ್ಳೇ ಇದ್ದೆ. ನಾನು ಬತ್ತೆ ಅಂತ ಹೇಳಿದೆ, ಉಳಿದವ್ರ ನಂಬರ್ನೆಲ್ಲ ಅವನಿಗೆ ಫೋನಿಗೆ ಮೆಸೇಜ್ ಮಾಡಿ ಕಳಿಸಿ. ನಾನು ಬರಲಿಲ್ಲ, ನಾನು ಕಡೆಗೆ ಬರಲಿಲ್ಲ. ಮೊನ್ನೆ ಶೀಲಕ್ಕ ಮಾತಾಡಿ ಅಂದ್ರೆ ಮಾತಾಡು ನಂಗೆ ಮೊನ್ನೆ ಸಾಲಕ್ಕೆ ನಂಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೋಗ್ಬೇಡ ಅಂತ ಹೇಳಿದೆ, ಅದಕ್ಕೆ ನಾ ಹೋಗ್ಲಿಲ್ಲ. ಅವ್ರ ಸಾಲದ ದಿನ ನಾನು ಸೈನಕ್ಕೂ ಮೇಡಮ್ ಯಾರಂದ್ರೆ ನಂಗೆ ಗೊತ್ತಿಲ್ಲ, ನಾ ಬರಲಿಲ್ಲ. ನಾನು ಯಾವ ಸಾಲಕ್ಕಾರು ಅಂದ್ರೆ ನಾ ಹೇಳ್ರೆ ಮಾಡ್ತಿರವ್ರು ಅವ್ರು ಅಂದ್ರೆ ಅವತ್ತು ಬರಲಿಲ್ಲ. ಅದು ಹಂಗೆ ನೀವು ಹಂಗೆ ಹೇಳ್ರಿ ಬೇಜಾರಾಯ್ತು ನಿಮಗೆ ಬೇಜಾರಪ್ಪ. ನಾನು 20 ವರ್ಷದಿಂದ ನಾನು ಈ ಒಂದು 19 ಈಚೆಗೆ ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು. ಒಂದು ಸಸೂತ್ರ ಸಿಗ್ತಾ ಇಲ್ಲ ನಾವು ಕೊಟ್ಟದ್ದು. ಇವ್ರು 1 ರೂಪಾಯಿ ಕಮ್ಮಿ ಯಾರ ಅಲ್ಲಿ ಟೇಬಲ್ ಮೇಲೆ ಇಡಿ ನೀವು ಅವ್ರು ಯಾರದ್ದು ಕಮ್ಮಿ ಆಯ್ತು ನಿಮ್ಮ ಹತ್ರ ಇದ್ರೆ ಹಾಕಿ ಕೊಟ್ಟಿ, ಇಲ್ಲ ಅವ್ರು ಬಂದು ಹಾಕಿ ಕೊಟ್ಲಿ ಅಂತಾರಲ್ಲ. ನಮ್ಮ 3,000-4,000 ಎಲ್ಲ ಇರುವುದಿಲ್ಲ. ಈಗ ಅವ್ರದ್ದೀಗ ತೋರಿಸ್ತಾರಲ್ಲ ಈಗ ಸ್ಟೇಟ್ಮೆಂಟ್, ನಮ್ದು ಯಾರ ಹೆಸರಲ್ಲೂ ಇಲ್ಲ, ಅಕೌಂಟ್ ಯಾರ ಹೆಸರಲ್ಲಿ ಇತ್ತಂತ ಯಾರ ಫೋನಿಗೂ ಮೆಸೇಜ್ ಬರ್ತಾ ಇಲ್ಲ. ಇವರು ಇನ್ನೊಬ್ರು ವಿನೋದ್ ಅಂತ ಅವರು ಇದು ಅಧ್ಯಕ್ಷರು, ಇವರು ಕಾರ್ಯದರ್ಶಿ, ಇನ್ನೊಬ್ರು ಇದು ಇವರಿಬ್ಬರ ಹೆಸರಿಗೂ ಅಕೌಂಟ್ ಇರ್ಬೇಕಿತ್ತಲ್ಲ. ಈಗ ಅದು ಅವರು ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟನ್ನು ಇವ್ರ ಗಂಡ ಅಲ್ಲಿ ತಗೊಂತ ಇದ್ರು. ಅದ್ರಲ್ಲೇನು ಹೆಚ್ಚುವರಿ ಅಂತ ಹೋದದೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಈಗ ಅದೇ ಬ್ಯಾಂಕಲ್ಲಿ ಕಟ್ಟಾಗ್ತಲ್ಲ ಅದು ಒಂದು ಗೊತ್ತಾಯ್ತು ಅಂತೇಳಿ ಅವ್ರು ಇದು ಮಾಡ್ತಿದ್ರು. ಎಲ್ಲಂದ್ರಲ್ಲಿ ಬರ್ತೇವೆ, ಒಬ್ರು ಬ್ಯಾಂಕಲ್ಲಿ ಇದ್ರೆ
ಬ್ಯಾಂಕ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು, ನಾನು ಹೇಳ್ದೆ ನನ್ನ ಅಂಗನವಾಡಿ ಹತ್ರ ಬಂದು ನಾನು ಕಂಪ್ಲೇಂಟ್ ಕೊಡ್ತೆ. ನಂಗಿಲ್ಲ, ಮಕ್ಕಳ ಸೇಫ್ಟಿ ಮುಖ್ಯ. ಒಂದಿನ ಒಬ್ಬ ಸ್ವಲ್ಪ ಅವ್ರು ಕೋರ್ಟಿಗೆ ಹಾಕ್ಲಿ, ಕೋರ್ಟಲ್ಲಿ ಇದ್ ಮಾಡ್ಲಿ. ಅದ್ರ ಸುದ್ದಿಯೇ ಇಲ್ಲ ಅವ್ರಿಗೆ, ಅದೆಂತ ಗೊತ್ತಿ. ಇನ್ನ ಹಾಗೆ ಹೇಳುದು ನಾವು, ನಾನಂದ್ರೆ ಅಂಗನವಾಡಿ ಹತ್ರ ಬರಬೇಡಿ ಮತ್ತೆ ನೀವು ಕಂಪ್ಲೇಂಟ್ ಕೊಡಿ, ಮತ್ತೆ ಅಲ್ಲಿ ಮುಚ್ಚಳಿಕೆ ಬರ್ದು ಕೊಡ್ಲಿ ಇನ್ನು ಹೋಗುದಿಲ್ಲ ಅಂತ. ಇಲ್ಲಾಂದ್ರೆ ಬಂದಾಗೆ 112ಗೆ ಕಾಲ್ ಮಾಡಿ, ಹೀಗೆ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ರೆ, ನಾವು ಈಗಾಗಲೇ ಕಟ್ಟಿದ್ ಜಾಸ್ತಿ ಆಗಿದೆ, ಎಲ್ಲ ಲೆಕ್ಕ ತೋರಿಸ್ಲಿ. ನೀವು ಕಟ್ಟಿದೆ ಇವರು ಮತ್ತು ಅವರು ಬರ್ಲಿ ಅಂತ ಹೇಳಿ ಬಂದು ಬೆಳಿಗ್ಗೆ SP ಗಳು ಸೇವನೆ ಹತ್ರ ಮತ್ತೆ ಮತ್ತೊಬ್ರು ಬಂದು ಹೇಳಿ ಹೋದ್ರು. ಆಮೇಲೆ ಮಧ್ಯಾಹ್ನ ಇವರಿಂದ ಕಾಲ್, ಅಲ್ಲ ಇವ್ರು ಕಾಲ್ ಮಾಡೋ ಸುಮ್ಮನೆ ಅವರಿಗೆ ಅಂತ ಕೇಳಿ ಕಾಲ್ ಮಾಡೋದು. ಆಯ್ತು, ಅದು ಒಳ್ಳೇದಾಯ್ತು ನಂಗೆ. ಅಂದ್ರೆ ಅವರೇ ಕೊಡ್ಸ್ಕೊಂಡ್ಲಿ. ಅವರು ಪಂಚಾಯತ್ ಅಂದ್ರೆ ಮಾಜಿ ಅಧ್ಯಕ್ಷ ರವಿ ಕುಲಾಲ್ರಂದು ಅವ್ರೀಗ ನಂಗೆ ಕಾಲ್ ಮಾಡಿ ಹೇಳಿದ್ರಲ್ಲ, ಅವರೇ ಕೊಡ್ಸ್ಕೊಂಡು. ನಾನು ಅವಳಿಗೆ ಅವ್ರು SP ಗೂ ಹೇಳಿದೆ, ಅಂದ್ರೆ ನೀವು ಅವರಿಗೆ ಯಾಕೆ ವಿಡಿಯೋ ತೋರಿಸ್ರಿ, ನಿಮ್ಮ ಮೇಲಧಿಕಾರಿಗಳಿಗೆ ತೋರಿಸಿ, ನಿಮ್ಗಿಂತ ಮೇಲಧಿಕಾರಿಗಳು ಯಾರು ಬೇಕಾದ್ರೆ ಬಂದರು. ಅದು ಅವರೇ ಹೇಳಿದ್ರು, ಅವರು ರವಿ ಕುಲಾಲ್ ಹೇಳಿದ್ರು, ನಾವು ಕೊಡ್ಸ್ಕೊಳ್ತೇವೆ. ನೀನ್ ಏನ್ ಧರ್ಮಸ್ಥಳ ಬಗ್ಗೆ ಆ ಯೂಟ್ಯೂಬರ್ ಅವರೆಲ್ಲ ಕೌಚ್ ಮಲ್ಕೊಂಡಿರಿ, ಈಗ ಅದೆಲ್ಲ ಕೈದೈತಿ ಈಗ ಅಂತ ಹೇಳ್ರು. ಅದು ಯಾವ ಕಾರಣಕ್ಕೆ ಹೇಳ್ರು ನಂಗೆ ಗೊತ್ತಿಲ್ಲ. ನಾಳೆ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಫುಲ್, ಎಷ್ಟು ಯಾವುದೇ ವಿಡಿಯೋ ಬರಲಿ. ಇಷ್ಟು ದಿನ ಹಾಕ್ಲಿಲ್ಲ, ನನ್ನ ಏನು ಒಂದು ಅವ್ರ ಮೇಡಮ್ನಿ ಮಾತ್ರ ಹಾಕ್ತಿದ್ದೆ. ಈಗ ಅದನ್ನು ನಾಳೆಯಿಂದ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಎಲ್ಲವೂ. ಮಾತನಾಡು ಮಂಜುನಾಥ, ಮಾತಾಡದಿದ್ದರೆ ನಾ ತಾಳಲಾರೆನು. ಮಾತನಾಡು ಮಂಜುನಾಥ ಅಂತೇಳಿ ನನಗೆ ಅಂದ್ರೆ ತಲೆಗಂದ್ರೆ ಮಾತನಾಡು ಮಂಜುನಾಥ ಅಂತಾನೆ ನಾವು ಅವ್ರನ್ನ ಇಲ್ಲಿ ಕಡೆ ಪೂಜೆ ಅದು ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಏನೋ ಮಾತಾಡಿದೆ. ಸ್ವಲ್ಪ ಅದು ವಿಡಿಯೋ ಅಂದ್ರೆ ಯಾರೋ ಸ್ಟೇಟಸ್ ಹಾಕಿದ್ ಸ್ವಲ್ಪ ಅಷ್ಟೇ. ನನ್ಗೆ ಅನ್ಸಿದ್ದೇನಂದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಭಯ. ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಜನ ಕೇಳುವ ಹಾಗೆ ಇತ್ತು ನನ್ಗನ್ಸಿದ್ದ. ಅಂದ್ರೆ ಆ ಸ್ಥಾನಕ್ಕೆ ನಾನೊಬ್ರಿಗೆ ಕಾಲ್ ಮಾಡಿ ಹೇಳಿ ಆಮೇಲೆ ನನ್ಗೆ ಅಂದ್ರೆ ನೋಡಿ ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಹೀಗೆ ತಲೆಗೆ ಬಂತು, ಅಂದ್ರೆ ಆಲೋಚನೆ ಹಂಗ್ ಬಂತಂತ ನಾನು ಹೇಳ್ದೆ ಅಷ್ಟೇ. ಅದಂದ್ರೆ ಹಿಂದೆ ನಾವು ಎಷ್ಟೋ ಒಂದಂದ್ರೆ ಒಂದು ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಬಳಸ್ಕೊಂಡು ಇದು ಕಲಾಶಾಲೆ ಹಿಡ್ಕೊಂಡು ಗಂಟೆಗಟ್ಲೆ ಕಾದು ಎಲ್ಲ ಅವ್ರನ್ನೊಂದು ಮರ್ಯಾದೆ ಇತ್ತು. ಈಗ ಬಂದಿದ್ದೇ ಗೊತ್ತಾಗುದಿಲ್ಲ, ಹೋಗಿದ್ದೇ ಗೊತ್ತಾಗುದಿಲ್ಲ. ಅಂದ್ರೆ ಬಂದಿದ್ದು ಕೆಲವರು ಅಲ್ಲಿ ಕೂಡ ಒಂದು ಅವರಲ್ಲಿ ಸ್ಟೇಜ್ ಅಲ್ಲಿ ಸಭೆಯಲ್ಲೆಲ್ಲ ಮಾತಾಡುವಾಗ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಇವ್ರು ನೋಡಿ ಇವ್ರು ಈ ತರ ಎಲ್ಲ ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಬಡ್ಡಿ ಎಲ್ಲ ತಕೊಂಡು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು 35% ಆಗ್ಬಹುದೇನು ಅಂತೇಳಿ. ಹಾಗೆ ನಮ್ಮ ಊರಿನವ್ರೊಬ್ರೇ ಹೋಗಿದ್ರಲ್ಲಿ, ಅವ್ರ ಎಂತ ವಿಷಯ ಅಂತಾರೆ ಅವರು, ಅಲ್ಲ ಬಡ್ಡಿ ತಕೊಂಡ್ರೆ ಸ್ವಲ್ಪ ಅಲ್ಲ ಲೆಕ್ಕ ಹಾಕೋಕೋರ್ 35% ಆತ ಅನ್ಕೊಂಡು ಹೇಳ್ತಿದ್ರು ಅವ್ರು. ಹಂಗೆ ಹೇಳ್ತಾ ಇದ್ರು. ಅಂದ್ರೆ ಅಂದ್ರೆ ಎಂತಕ್ಕೆ ಇವ್ರಿಗೆ ಇಷ್ಟೆಲ್ಲ ಮರ್ಯಾದೆಯಿಂದ ಬದುಕುವಂತವ್ರು ಯಾಕೆ ನಮ್ಮ ಒಂದು ಬಡವರ ಒಂದು 10 ರೂಪಾಯಿಯನ್ನು ತಗೊಂಡು ಹೋಗಿ ಎಲ್ಲ ಇವ್ರು ವ್ಯವಹಾರ ಯಾಕೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಜನರದ್ದು ಒಂದು ಇದಾದ್ರೂ ಇಲ್ಲಿ ಮಾತಾಡ್ತಾ ಇಲ್ಲ. ಯಾಕೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮಾತಾಡದಿದ್ದಾಗೆ ಏನೋ ಏನಾದ್ರೂ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾನೀಗ ನಿಜ ನೀವು ನೋಡಿ ಅಣ್ಣ ಅಕ್ಕ ಇಲ್ಲಿ ಈಗ ಅವ್ರು ಇಂಥವ್ರು ಈಗ ಅಷ್ಟು ರಾಜರೋಷವಾಗಿ ಹಾಕ್ತಾ ಇದ್ದಾರೆ ಒಬ್ಬರ ಬಗ್ಗೆ. ಈಗ ಈ ರಾಘು ಶೆಟ್ರ ಬಗ್ಗೆ ನಾನು ಏನಾದ್ರೂ ಇನ್ನೊಬ್ರ ಬಗ್ಗೆ ದೂರ್ಬೇಕಾರೆ ಅವ್ರು ನಿಜವಾಗಿ ತಪ್ಪು ಮಾಡಿದ್ರೆ ಇಲ್ಲ, ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ನಾನು ನೇರವಾಗಿ ಯಾರ ಹತ್ರ ಹೇಳಿದ್ದೆ ನಾವು 3 ಜನನು ಕರೆದು ಮಾತಾಡಿ. ಇಲ್ಲ ಅವ್ರು ತಪ್ಪಿದ್ರೆ ಅವ್ರು ಮಾತಾಡುದಿಲ್ಲ. ಈಗ ಅವ್ರು ಮಾಡ್ತಾ ಇರೋದು ಅದನ್ನೇ. ನಾವು ಯಾವಾಗ ಒಂದು ಸಾಧ್ಯ ಹೇಳೋದಿಲ್ಲ, LH ಮಂಜುನಾಥ ಅವ್ರು ಕೇಳ್ಬೇಕು, ಅವ್ರು ಮಾತು ಬಿಡ ಮಂಜುನಾಥ ಕಾಸಿಗೆ ಬಿದ್ದವ ತಿಮ್ಮಪ್ಪ ಅಂತೇಳಿ. ನಮ್ಗೆ ಯಾವ್ದು ಜೀವನ್ ಮಧುರದಲ್ಲಿ ಕಟ್ಟಿದ್ದು 15,000 1,000 ಕಟ್ಟಿದ್ರೆ 15 ವರ್ಷಕ್ಕೆ 15,000 ಆಗ್ತದೆ. 15,000 ಸಿಗ್ಲೇ ಇಲ್ಲ. ಹಿಂಗ್ಸರೆಲ್ಲ ನಂಗೆ ಅಷ್ಟು ಸಿಕ್ಕತ್, ನಾನು ಅದ್ ತಕಣಕ್ ಇದ್ ತಕಣಕ್ ಅಂತ ಎಲ್ಲ ಆಲೋಚನೆ ಹಿಂಗ್ಸರು. ಇಲ್ಲ ಏನು ಇಲ್ಲ, ಎಲ್ಲ ಉಡುಪಿಗೆ 2 ಸಲ ಹೋದ್ರೆ ಬಂದ್ರು. ಅದು ಮತ್ತೆ ಜನಗಳು ಹಾಗೆ, ನಾವು ಇಲ್ಲಿ ಸಂಘದಲ್ಲಿ ಬಂದ್ರೆ ಏನೇನು ಮಾಡ್ಸ್ಕೊಂಡು ಹೋದವ್ರು ಅದನ್ನ ಧರ್ಮಸ್ಥಳ ಆಫೀಸಿಗೆ ಕೊಟ್ರು. LIC ಆಫೀಸ್ ಇವ್ರಲ್ಲ ಈ ಗಲಾಟೆ ಮಾಡ್ರು. ಇವ್ರು ಇಲ್ಲಿ ಅದಂದ್ರೆ ಧರ್ಮಸ್ಥಳ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದ್ರೆ ಸ್ವಲ್ಪ ಏನಾದ್ರು ಆಗುತ್ತಿತ್ತೇನೋ. ಆದ್ರೆ ಅದು ಆಮೇಲೆ ಎಲ್ಲ ಅರ್ಧಂಬರ್ಧ ದುಡ್ಡೆಲ್ಲ ಸಿಕ್ಕಿ ಬಿಡ್ತು ಅಷ್ಟೇ. ನೋಡಿ ಈಗ ನಾವು ಯಾವ ಉಳ್ಳೂರು 74 ಈ ಊರ ಹೆಸರ 74 ಅಂತ ಹೇಳಿ. ನೋಡಿ ಇಲ್ಲಿ ನಾವು ಬಂದಿದ್ದೇವೆ. ನೋಡಿ ಇಲ್ಲಿ ಒಂದು 4 ಜನ ಇದ್ದಾರೆ. ಇವರು ಈಗ ಸೌಜನ್ಯಳಿಗೆ ನ್ಯಾಯ ಸಿಗೋ ತನಕ ನಾವು ಲೋನ್ ಕಟ್ಟೋದಿಲ್ಲ ಅಂತ ಈಗ ಕೂತಿದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸಂತೋಷ್ ಅಂತ ಹೇಳಿ, ಉಳ್ಳೂರು 74 ಬಾಹುಬಲಿ ಅಂದೇಳಿ ಒಂದು ತಂಡದಲ್ಲಿ 1 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇನೆ. 87 ಕಂತು ಕಟ್ಟಿ
806 ರೂಪಾಯಿ ಹಾಕ್ಬೇಕಾಗ್ತಿತ್ತು. 1,000 ರೂಪಾಯಿ ಹಾಕ್ತಾ ಇದ್ದೆ. ಅಂದ್ರೆ 20 ಕಂತಿನ ಜಾಸ್ತಿ ಇದೆ. ಇಯರ್ ಎಂಡ್ ಅಲ್ಲಿ ಅವರಿಗೆ ಡ್ಯೂ ಸಿಗ್ತದೆ ಅಂತೆ. ಅದು ನಮ್ಗೆ ಗೊತ್ತಿಲ್ಲ. ನನ್ ಬೇರೆ ಕಡೆ ಎಲ್ಲ ಲೋನ್ ಇದೆ, ಆದ್ರೆ ಅವ್ರ ಮಾತ್ರ ಡ್ಯೂ ಬರ್ತಾ ಇದೆ ಅಂತ ಹೇಳ್ದೆ. 3 ವಾರ ಟಾರ್ಚರ್ ಕೊಟ್ರ. 1 ವಾರ ಬೇರೆ ಒಬ್ಬ 500 ರೂಪಾಯಿ ಹಾಕೊಂಡ. ನೆಕ್ಸ್ಟ್ ವಾರ ಅವ್ರು ಮೇಡಮ್ಮೆ 100 ರೂಪಾಯಿ ಹಾಕೊಂಡಿದ್ರಂತೆ. ಈ ವಾರ ಫೋನ್ ಬರ್ಲಿಲ್ಲ. ಶುಕ್ರವಾರ ಕೊಟ್ಟೋದ ದುಡ್ಡನ್ನ, ಗುರುವಾರ ತಗೊಂಡಿದ್ರೆ ಅದು ಕೊಡ್ಲಿಲ್ಲ ಅಂತೇಳಿ. ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡ್ಬೇಕಂದ್ರೆ ನಾನ್ ಕೊಡುದಿಲ್ಲ, ನೀವು ಏನ್ ಮಾಡ್ಕೊಂಡ್ರಿ ಮಾಡ್ಕೊಳ್ಳಿ, ನಾನು ಕೊಡುದಿಲ್ಲ, ಸಂಘ ಕೈದ್ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ ನಾವೇನಂತ ಹೇಳಿದ್ರೆ ಸೌಜನ್ಯ ನ್ಯಾಯ ಸಿಗೋರಾದ್ರಿ ಕಟ್ಟುದಿಲ್ಲ ಅಂದ್ರೆ ಈ ಶಬ್ದ ಅವರು ಇಷ್ಟರೊಳಗೆ ಹೇಳಲಿಲ್ಲ. ಅವ್ರು ಆ ನಮ್ನಿ ಫೋರ್ಜರಿ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ನಾವು ಇನ್ನು ಕಟ್ಟುದಿಲ್ಲ. ನೀವು ಅಂದ್ರೆ ಏನಂತ ಹೇಳಿದ್ರೆ ರೂಲ್ಸ್ ಪ್ರಕಾರದಾಗೆ ಆ ರೀತಿ ಮಾಡಿ ನಾವು ಕಟ್ತೀವಿ ಅಂದೇಳಿ ಹೇಳುವುದಷ್ಟೇ. ಮತ್ತೆ ಇನ್ನಂದ್ರೆ ಎಲೆಕ್ಷನ್ ಹಂಗೆ ಮೋದಿ ಓಟ್ ಹಾಕ್ತೀರಾ ಅಂದೇಳಿ ಹೇಳಿ ಒಂದ್ ಕರೆ ಮಾಡಿದ್ರೆ ಬೇರೆ ಎಲ್ಲ ಚಾನಲ್ ಅಲ್ಲೂ ಬರ್ತದೆ. ಆದ್ರೆ ನಾವು ಮಾತ್ರ ಈ ಸಲ ಹಾಕುದಿಲ್ಲ ಅಂತಕ್ಕ ನ್ಯಾಯ ಸಿಗ್ಲಿ. ನ್ಯಾಯ ಸಿಗೋರಿ ನಾವು ಓಟನ್ ಮಾತ್ರ ನೋಟ ಹಾಕಿ ಬಿಡ್ತು. ಅಂದ್ರೆ ಯಾರು ಬೇಡ ನಮ್ಗೀಗ. ನ್ಯಾಯ ಸೌಜನ್ಯ ನ್ಯಾಯ ಕೊಡೋರಿಗೆ ನಮ್ಗೆ ಯಾರು ಬೇಡ. ಯಾರ ಮೇಲೆ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ನಾವ್ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋರಾಟ ಆಗ್ತಿತ್ತು, ನಾವು ಅಲ್ಲಿ ಹೋಗ್ತಾ ಇದೀವಿ. ಯಾರಿಗೂ ಕಣ್ ತೋರುದಿಲ್ಲ, ಯಾವ್ದು ಮಾಧ್ಯಮದಲ್ಲೂ ಬರುದಿಲ್ಲ, ರಾಷ್ಟ್ರಕತೆ ಚಾನಲ್ ಯಾವ್ದು ಬರುದಿಲ್ಲ. ಟಿವಿ ಹಾಕಿದ್ರ ಗತಿಗೆ ಬೇರೆ ಬೇರೆ ಯಾವ್ದ ಒಂದು ಧಾರಾವಾಹಿ ಟೈಪ್ ಮಾಡಿ ತೋರಿಸ್ತಿದ್ರಲ್ಲ. ನಾವು ಮಾಡದ್ದು ಇದಕ್ಕೆ ಅವ್ರು ಮಾಡದ್ದು ಯಾರೇ ಮಾಡ್ಲಿ ಅದ್ ಒಂದು ಹಾಕ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ ಅಲ್ಲ. ಆ ಕೇಸ್ ಇವ್ರು ಯಾಕೆ ಹಾಕ್ತಾರೆ? ಇವ್ರು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ರ ಮೇಲೆ ಯಾಕೆ ಹಾಕ್ಬೇಕು ಅದನ್ನ ಅಲ್ವಾ? ಯಾಕೆ ಹಾಕ್ಬೇಕಿದ್ನ ಎಲ್ಲ ತೋರ್ಸ್ಬಹುದಲ್ಲ. ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲೋ ನಡೀತಾ ಇದೆ. ನಾವು ನಾವು ಬೆಳ್ತಂಗಡಿ ಹೋಗಿದ್ದೇವೆ, ಉಜ್ರಿ ಹೋಗಿದ್ದೇವೆ, ಕಾರ್ಕಳ ಹೋಗಿದ್ದೇವೆ, ರಕ್ತಾಕ್ಷರ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟು ಬಂದಿದ್ದೇವೆ. ಹಾಗೆ ಅವ್ರು ನಾವು ಹೋರಾಟಗಾರರ ಏನು ಯಾರು ನಮ್ಗೆ ಇದ್ ಮಾಡೋದಲ್ಲ, ನಮ್ಮ ಸ್ವಂತ ಇದರಿಂದ ಹೋಗಿದ್ದು. ಯಾರು ನಮ್ಮನ್ನ ಇದ್ ಮಾಡ್ಲಿಲ್ಲ. ಅವ್ರ ಇಲ್ಲಿಗೆ ಡೆಲ್ಲಿಗೆ ಡೆಲ್ಲಿಗೆ ಹೋದಾಗಳಿಗೂ ಇವ್ರಿಗೆ ಕಣ್ಣಿಗೆ ತೋರುದಿಲ್ಲಲ್ಲ. ಮತ್ತೆ ಯಾಕೆ ಓಟ್ ಹಾಕ್ಬೇಕು ನಾವು? ಯಾರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು ಅಲ್ವಾ? ನ್ಯಾಯ ಸಿಗ್ಲಿ ಅಲ್ಲ. ನಾವೀಗ ಬಂದದ್ ಒಂದ್ ಹೆಣ್ಣಿನ ಹೊಟ್ಟೆಯಲ್ಲಿಂದ ಅಲ್ಲ, ಒಂದ್ ಹೆಣ್ಣಿನ ಆ ರೀತಿ ಮಾಡ್ದಲ್ಲ ಯಾರಿಗೂ ಕಣ್ಣು ತೋರುದಿಲ್ಲ ಅಂತ ಹೇಳಿದ್ರ ಮೇಲೆ ಏನೇನೋ ಭಾಷಣ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಅದು ಹಾಗೆ ಹಿಂಗೆ ಅಂತ ಹೇಳಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನಾವು ಈ ಸಲ ಮಾತ್ರ ಖಂಡಿತ ನೋಟ. ವೆಂಕಟರಮಣ, ನೀವು ಸ್ವಸ ಸಂಘದಲ್ಲಿ ಸ್ವಸ ಸಂಘದಲ್ಲಿ ಏನ್ ಡಿಸೈಡ್ ಮಾಡಿದಿರಿ? ಡಿಸೈಡ್ ಅಂದ್ರೆ ನಾವು ಅವಳಿಗೆ ಸೌಜನ್ಯ ಈಗ ನ್ಯಾಯ ಸಿಕ್ಕೊಳ್ಳೋದು ನಾವು ದುಡ್ಡು ಕಟ್ಟುವುದಿಲ್ಲ ಅಷ್ಟೇ. ಲೋನ್ ತಗೊಂಡಿದ್ದೀರಿ? ಲೋನ್ ತಗೊಂಡಿದ್ದೆ, 180 ತಗೊಂಡಿದ್ದೆ. ಮತ್ತು ಅದ್ರ ಮೇಲೆ ನಿಲ್ಸಿದ್ದೀರಿ ಈಗ ಕಟ್ಟೋದನ್ನು ನಿಲ್ಸಿಲ್ಲ. ಈ ವಾರದಿಂದ ನೀವು ಕಟ್ಟೋದನ್ನ ಈ ವಾರದಿಂದ ನೀನು ಕಟ್ಟುದಿಲ್ಲ ಅಂದ್ರೆ ಮುಂಚೆ ಒಂದು 50,000 ಮಾಡಿದ್ದೆ. ಅದು ಸೇರಿ ಒಟ್ಟು ಒಂದು 20 ಏನೋ ಇತ್ತು. ಈಗ ಇನ್ನು ಕಟ್ಟುವುದಿಲ್ಲ ಅಷ್ಟೇ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಈಗ? ನಾವು ಒಂದು 17 ವರ್ಷ ಆಯ್ತು. 17 ವರ್ಷ ಆಯ್ತು. 17 ವರ್ಷ ಆಯ್ತು. ಆದ್ರೆ ನೀವು ಇಲ್ಲಿ ತನಕ ಕಟ್ಟಿದ್ದೆ ಜಾಸ್ತಿ ಆಗಿದೆ. ಅವರೇ ಕೊಡ್ಬೇಕು. ಸೊ ಇನ್ಶೂರೆನ್ಸ್ ಎಲ್ಲ ನಮ್ಗೆ ಮಂಗನ ಮಾಡಿರೋರಿಗೆ ನಮ್ಮನ್ನ ಮಂಗನ ಮಾಡದ್ದೆ, ಮತ್ತೆ ಅಂತ ಇಲ್ಲ. ಅವ್ರಿಗೆ ಹೇಳಿ ಇನ್ನು ಕೋರ್ಟ್ ಅಲ್ಲಿ ವಸೂಲು ಮಾಡಿ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಕಟ್ಟುದೇ ಹಾಗೆ ಹೇಳಿ. ಓಟ್ ಯಾವ್ದಕ್ಕೆ ಹಾಕ್ತೀರಾ? ಓಟ್ ನಾವು ಈ ಸಲ ಅವ್ರಿಗೂ ಹಾಕುದಿಲ್ಲ, ಇವ್ರಿಗೂ ಹಾಕುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ ರಾಜಕಾರಣಿಗಳು ಬೇರೆ ಯಾರು ಬೇಡ ನಮ್ಗೆ, ನಂಬಿಕೆ ಇಲ್ಲ. ಇಲ್ಲ. ನಾವು ಕಾಲಿದ್ಕೆ ಹಾಕಿ ಬಿಡು ಅಷ್ಟೇ, ವೇಸ್ಟ್ ಮಾಡುದಿಲ್ಲ. ಓಟ್ ಎಲ್ಲರೂ ಮಾಡ್ಬೇಕು. ಓಟ್ ಮಾಡ ವೇಸ್ಟ್ ಮಾಡುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ ಹಾಕ್ತೀವಿ. ನಿಮ್ಮ ಹೆಸರು ಸರ್? ಲಕ್ಷ್ಮಣ ಪೂಜಾರಿ, ಇದೇ ಊರಿನವರ? ದೊಡ್ಡ ಮನೆ ಉಳ್ಳೂರು 74 ಅಂತ ಹೇಳಿ, ಪ್ರಾಪರ್ ಆಫ್ ಶಿವಮೊಗ್ಗ, ಸೆಟ್ಲ್ಮೆಂಟ್ ಆಫ್ ಇಲ್ಲೇ ಇದ್ದೇನೆ. ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ. ನನಗೆ ಆಲ್ರೆಡಿ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಇದೆ. ಬಟ್ ಐ ಆಮ್ ಎಂತ ಹೇಳ್ಬೇಕು ಸರ್, ಎಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾವು ಸಂಘದಲ್ಲಿದ್ದೇವೆ, ಹೌದು. ನಮ್ಗೆ ಅವ್ರು ಏನ್ ಟಾರ್ಚರ್, ನಾವು ಕೇಳಿರುವಂತ ದಾಖಲೆಗಳನ್ನ ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ. ವಿತಿನ್ ಈ ಮೊನ್ನೆ ಕೂಡ ನೋಡಿದೆ ನಾನು, ಯಾವುದು ಈ ಮಾಸಾಶನ ಅಂತ ಹೇಳಿ ವೃದ್ಧಾಪ್ಯ ವೇತನ, ಅದ್ರಲ್ಲಿ ಅದನ್ನ ಒಂದು ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಉಳ್ಳೂರು 74 ಬರುತ್ತೆ. ಒಂದು ಹೆಣ್ಣು ಮಗಳಿಗೆ ಅವಳು ಕಟ್ಟಿರುವಂತ ಹಣವನ್ನ ಕೊಟ್ಟಿದ್ದಾರೆ. ಮಾಸಾಸನ ಅನ್ನುವಂಥದ್ದು, ವೃದ್ಧಾಪ್ಯ ವೇತನ ಅನ್ನುವಂಥದ್ದು ಅವರಿಗೆ ಏಜ್ ಆದ ನಂತರ 1 ವರ್ಷಕ್ಕೆ 1,000 ತಿಂಗಳಿಗೆ ಕೊಡುವಂತದ್ದು ಇದೆ ಅಲ್ವಾ? ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ. ನಾನು ಅದನ್ನ ಕೂಡ ನಿನ್ನೆ ಕೂಡ ನೋಡಿದಾಗ ನಾನು ಅವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡಿ ಕೇಳಿದೆ, ಇದು ನೀವ್ ಯಾಕೆ ತಕೊಂಡಿರುವಂತ ತಪ್ಪಲ್ವಾ? ಮಾಸಾಸನ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ 1,000 ಬರುತ್ತೆ. ಅವ್ರು ಫಸ್ಟ್ ನಮ್ಮ ಹತ್ರ ಕೇಳಿರುವಂತದ್ದು
ಗೌರ್ಮೆಂಟ್ ಇಂದ ಕೊಡ್ತೇವೆ 1,000 ಬರುತ್ತೆ, ನಮ್ಮದಿಂದ 1,000 ಬರುತ್ತೆ. ನಿಮಗೆ 60 ವರ್ಷ ಆದ್ರ ಮೇಲೆ 2,000 ಸಿಕ್ಕುತ್ತೆ ಅಂತ ಹೇಳಿರುವಂತದ್ದು ಅದು ಮಾಸಾಸನ ಯೋಜನೆ, ಹೌದಲ್ವಾ? ಈಗ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಅವ್ರಿಗೆ ಏನ್ ಹಣ ಕಟ್ಟಿದಾರೋ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ 1,000 ಯಾರು ಕೊಡ್ತಾರೆ? ಆ ಹೆಣ್ಣು ಮಗಳಿಗೆ ನ್ಯಾಯ ಎಲ್ಲಿದೆ? ಇವರ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಏನು ಅಲ್ವಾ ಕೇಳುವಂಥದ್ದು? ನಾನು ಕೇಳ್ಬೇಕಲ್ಲ, ಪ್ರಶ್ನೆ ಕೇಳುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು. ಮಹೇಶ್ ಶೆಟ್ಟಿ ಅವ್ರು ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್. ನಾನು ಸಾಮಾನ್ಯ ವ್ಯಕ್ತಿ, ನಾನು ಗ್ರಾಮ ಪಂಚಾಯತಿ ಮೆಂಬರ್, ಸಾರ್ವಜನಿಕರ ಜೊತೆಗಿದ್ದೇನೆ. ಮೊದಲು ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಈಗ ಅವ್ರು ಕಷ್ಟದಲ್ಲಿರುವಾಗ ನಾನು ಈಗ ಓಟ್ ಹಾಕಿ ಸೋತಿದ್ದೇನೆ ಅಂದ್ರೆ ಕೂಡ ಅವ್ರನ್ನ ಕೈ ಬಿಡ್ಲಿಕ್ಕೆ ಆಗುತ್ತಾ? ದಲಿತ ಸಂಘಟನೆ ನನ್ನ ಜೊತೆಗಿದೆ, ಅವ್ರ ನಂಬಿಕೆಗಳಿದೆ ನನ್ನ ಹತ್ರ, ನಾನು ಮಾತಾಡ್ಬೇಕಲ್ಲ. ತಪ್ಪಾದ ಕೇಳ್ಬೇಕಲ್ಲ, ಕೇಳುವಂತ ತಪ್ಪಿಲ್ಲ. ಅವ್ರು ಯಾಕೆ ಮನೆಗಳಿಗೆ ಬರುವಂತದ್ದು? ಈಗ ಕಾನೂನಿನ ಪ್ರೊಸೀಜರ್ ಇದೆ, ಹಣ ತಕೊಂಡು ಹೋಗುವಂತದ್ದೇ ಕಂಟೆಂಪ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಮುಂದೆ. ಹೌದು, ಈಗ ಹಣ ಕಲೆಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು? ಈಗ ಅಲ್ಲಿ ಕ್ಯಾಶ್ ಅನ್ನ ತಕೊಂಡು ಹೋಗ್ತಾರೆ, ನೀವು ದುಡ್ಡು ಕೊಡಬೇಡಿ ಅಂತ ಹೇಳಿ ಆ ಬಡ ಹೆಣ್ಣು ಮಕ್ಕಳು ಬಂದಾಗ, ಅವಿದ್ಯಾವಂತರು ಬಂದಾಗ ಅವರಿಗೆ 1,000 ಕೊಡುವುದಿಲ್ಲ ಅನ್ನುವುದಕ್ಕೆ ಇವರು ಸಾಕ್ಷಿ ಕೊಡ್ತಾರಾ? ಅಲ್ಲಿ ಹಣ ಕಲೆಕ್ಷನ್ಗೆ ಇವರು ಕೂತ್ಕೊಂಡಿರ್ತಾರೆ, ಹೆಣ್ಮಕ್ಳು ಹೋಗ್ತಾರೆ ಅವಿದ್ಯಾವಂತರು, ಅವರಿಗೆ 1,000 ಕೊಟ್ಟು ಬಿಜೆಪಿಗೆ ಓಟ್ ಹಾಕಂತ ಹೇಳ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಂತ ಹೇಳ್ತಾರೆ, JDS ಗೆ ಓಟ್ ಹಾಕಂತ ಹೇಳ್ತಾರೆ. ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಇದು ಕಾನೂನು ಕಂಟೆಂಪ್ಟ್ ಅಲ್ವಾ? ಕಲೆಕ್ಷನ್ ಇದಕ್ಕೆ ನ್ಯಾಯ ಯಾರು ಸರ್ ಕೊಡುವಂತರು? ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಶ್ ಕಲೆಕ್ಷನ್ ಮಾಡುವಂತ ರೂಲ್ಸ್ ಇದೆಯಾ? ಬಡವರಿಗೆ ಆದ್ರೆ ಈಗ ಸ್ವಲ್ಪ ದುಡ್ಡು ತಗೊಂಡು ಹೋಗಿದ್ರೆ ನಾನು ಅನ್ಎಜುಕೇಟೆಡ್ ಸಾರ್ ಇದ್ದಾರೆ, ನನಗೆ ಆನ್ಸರ್ ಮಾಡ್ಬೇಕು ಅವ್ರು. ಕಲೆಕ್ಷನ್ ಮಾಡಕ್ಕೆ ಪ್ರೊಸೀಜರ್ ಇದೆಯಾ? ಒಂದು ಬಡ ಗ್ರಾಮ ಅಂತ ಹೇಳಿದ್ರೆ ಅವಿದ್ಯಾವಂತರು ಇರುವಂತದ್ದು. ಈ ಯೋಜನೆ ಒಳಗೆ ಇರುವಂತವರು ಇವರು ಪುಸ್ತಕ ಬಿಸಾಡಿದಂತ ಇತಿಹಾಸಗಳನ್ನ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ. ಹೌದು, ಪುಸ್ತಕ ಬಿಸಾಡುವಂತದ್ದು. ಒಬ್ಬ ವಿದ್ಯಾವಂತ ಹೆಣ್ಮಗಳು ಸರ್ ಒಂದು ಹಿಡ್ಕೊಂಡು ಹೋಗಿರ್ತಾರೆ, ಇವ್ರದ್ದು ಲೀಸ್ಟ್ ಇರುತ್ತಲ್ಲ, ಲೀಸ್ಟ್ ಅಲ್ಲಿ ಪಾಪ ಹೆಣ್ಮಗಳಿಗೆ ಬರೀಲಿಕ್ಕೆ ಬರುವುದಿಲ್ಲ. ಬರೀಲಿಕ್ಕೆ ಬರ್ದಿದ್ದಾಗ ಇವರು ಹೇ ನಿಂಗೆ ಬರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ? ಇವರು SLC ಸರ್, ನಾನು BCom B.Ed, ಅವರು SLC 3,500 ಸಂಬಳ ತಗೊಂಡವಂತವ್ರು. ಒಂದು ವೃದ್ಧಾಪ್ಯ, ಒಂದು ಹೆಣ್ಣು ವಯಸ್ಸು, ತಾಯಿ ವಯಸ್ಸಿನವರಿಗೆ ಎಷ್ಟು ಅವಶ್ಯವಾಗಿ ನಡ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಯೋಜನೆಯಲ್ಲಿ ಬಂದು ನೋಡ್ಬೇಕು ಸರ್. ಅಲ್ಲಿ ಕಲೆಕ್ಷನ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ವಿಡಿಯೋ ಮಾಡಿ ಸರ್ ದಯವಿಟ್ಟು, ಆವಾಗ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಈಗ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನನ್ನ ನೋವಲ್ಲ, ಪ್ರತಿಯೊಬ್ಬರ ನೋವು. ಅದೇ ನನ್ನ ನೋವಲ್ಲೇ ನಾನು ಇಲ್ಲಿವರೆಗೆ ಬಂದಿದ್ದು ಬಿಟ್ರೆ ಈಗ ಎಲ್ಲ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಅದೇ ನಿಜವಾಗಿ ಒಂದು ಹೆಣ್ಣು ಮಗಳು ಅಕ್ಷರ ಇಲ್ಲ ಸರ್, ಯಾರಿದ್ದಾರೆ ಅಕ್ಷರ? ಎಲ್ಲರೂ ಎಜುಕೇಟೆಡ್ ಅಲ್ವಾ? ಲೋನ್ ಕಟ್ಲಿಲ್ಲ ಅಂತ ಹೇಳಿದ್ರ, ಅಷ್ಟು ಒಂದು ಒಬ್ರು ಕಂತು ಹಾಕ್ಲಿಲ್ಲ ಅಂತ ಹೇಳಿದ್ರ ಆ ದುಡ್ಡ ತಗೊಳ್ಳೋದಿಲ್ಲ ಅವ್ರು. ಅಲ್ಲ ಒಂದು ಸಂಘದಿಂದ ಅವ್ರು ದುಡ್ಡು ತಗೊಳ್ಳೋದಿಲ್ಲ. ಫಸ್ಟ್ ವಾರ ನಮ್ದೇ ಇದ್ರಾಗ ಹಂಗೆ ಮಾಡ್ರಿ, ತಗೊಳ್ಳೋದಿಲ್ಲ ಅಂದೇಳಿ ಹೇಳಿ ನನ್ಗೆ ಕಾಲ್ ಮಾಡಿದ್ರು. ಆಮೇಲೆ ಯಾವನ ನಮ್ಮ ಸಂಘದಲ್ಲಿ ಒಬ್ಬ ಹಾಕಿದೆ ಕಟ್ಟಿದ ಅಂತೆ. ನೆಕ್ಸ್ಟ್ ವಾರ ಹಾಕ್ಲಿಲ್ಲ, ಅವ್ರು ಯಾರು ಫೋನ್ ರಿಸೀವ್ ಮಾಡ್ಲಿಲ್ಲ. ನಾನು ಹೇಳಿದೆ ಒಬ್ಬನ ಹತ್ರ, ನನ್ನ ವಿಷಯದ ನೀವು ತಲೆ ಹಾಕ್ಬೇಡಿ, ನೀವು ಏನ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ ನೆಕ್ಸ್ಟ್ ವಾರ ಏನ್ ಮಾಡಿದ್ರು, ಮೇಡಮ್ಮೇ 100 ರೂಪಾಯಿ ಹಾಕೊಂಡು ಹಾಕಿ, ನಾವು ಬುಕ್ ಚೆಕ್ ಮಾಡಿ ಬಂದಿದ್ದೆ. ಇವತ್ತು ಹಾಕ್ಬೇಕಿತ್ತು, ಹಾಕ್ಲಿಲ್ಲ. ನಾನು ಅದ್ ಕೇಳಿದೆ, ನಿಮ್ದು ಏನು ನಂದು ಉಳಿತಾಯನು ನಂದು ಸಾಲನು ಇದು ಮಾಡಿ ಇಯರ್ ಎಂಡಲ್ಲೇ ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೀವಿ, 2 ದಿನ ಮುಂಚೆ ಹೇಳಿ ಅಂದೇಳಿ ಹೇಳಿದೆ ನಾನು. ಹಾಗಾದ್ರೆ ನಿಮ್ಮ ಕೊನೆಯ ನಿರ್ಧಾರ ಅಂತ ಹೇಳಿದ್ರೆ ನಾನು ನಿಮ್ಗೆ ದಾಖಲೆಗಳನ್ನ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಮಗಳು ಮದುವೆ ಆಗುವಾಗ 4 ಲಕ್ಷ ರೂಪಾಯಿ ಸಾಗರ ಕೋಆಪರೇಟಿವ್ ಸೊಸೈಟಿಯಿಂದ ತಗೊಂಡಿದ್ದೆ, ಅದು ಕ್ಲಿಯರ್ ಆಗಿದೆ. ಧರ್ಮಸ್ಥಳ ಸಂಘದಲ್ಲಿ ತೆಗೆದಿರುವಂತ 2 ಲಕ್ಷ ರೂಪಾಯಿ ಇನ್ನೂ 14,000 ಬಾಕಿ ಇದೆ. ಕೊರೋನಾ ಟೈಮ್ ಅದು ಬಡ್ಡಿಯನ್ನ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಹಂಗಿಲ್ಲ, ನೀನ್ ಆಫೀಸಿಗೆ ಹೋಗು, ಅಲ್ಲಿ ಹೋಗು, ಅಲ್ಲಿ ಕೇಳು, ಇಲ್ಲ ನಾನು ದಾಖಲೆ ಕೊಡ್ತೇನೆ. ನಮ್ಗೆ ಅವರು ಫಾರ್ಮೆಟ್ ಕೊಟ್ಟಿರ್ತಾರಲ್ಲ, ನಾನು ಕಟ್ಟಿರುವಂತ ಕಂತಿನ ಒಂದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತಲ್ಲ, ಅದ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಕೂಡ ನಾನು ಪ್ರೆಸರ್ ಹಾಕಿದೆ. ನಾನು ತೆಗಿತೇನೆ, ನೀವು ಆಫೀಸಿಗೆ ಹೋಗು ಅಂತ ಹೇಳಿದ್ರು. ಅದಕ್ಕೂ ನಾನು ಆಲ್ರೆಡಿ ರೆಡಿ ಇದ್ದೆ ಅಂತ ಹೇಳಿದ್ದೇನೆ. ಅದು ನಾನು ಈಗ 14,000 ಏನೋ ಬಾಕಿ ಇದೆಯಾ,
ಅದು ಕ್ಲಿಯರ್ ಆಗುವವರೆಗೆ ಹಣ ಕಟ್ತೇನೆ ನಿಜವಾಗಿ. ಅದು ದಾಖಲೆ ಕೊಡ್ಬೇಕು ಅವರು. ನಾಳೆಯಿಂದ ಕಟ್ಟುವುದಿಲ್ಲ, ಬಟ್ ಆಮೇಲೆ ಕಟ್ತೀರಾ? ದಾಖಲೆ ಕೊಟ್ಟ ಮೇಲೆ ಕಟ್ತೀರಾ? ಕಟ್ತೇನೆ. ನಾನು ಬದ್ಧನಾಗಿದ್ದೇನೆ. ಸೌಜನ್ಯಗಳ ಪರವಾಗಿ ನಾವು ಯಾವತ್ತೂ ಕೂಡ 24 hours ರೆಡಿ ಇದ್ದೇವೆ. ನಮ್ಮ ಟೀಮ್ ನ್ಯಾಯ ಸಿಕ್ಕುವವರೆಗೆ. ನೋಟಾ ವೋಟಿನ ಅಭಿಯಾನ ಅಂತ ಹೇಳಿ ಇವರಲ್ಲ, ಮಹೇಶ್ ಶೆಟ್ಟರ್ ಅವರು ಸರ ಹೇಳದಿದ್ರು ಕೂಡ ನಮ್ಮ ತೀರ್ಮಾನವೇ ಆಗಿತ್ತು. ಯಾಕೆಂದ್ರೆ ನಾನು ಒಬ್ಬ ಮಾಜಿ ಪಂಚಾಯತಿಯ ಕಾಂಗ್ರೆಸ್ಸಿನ ಮೆಂಬರ್, ಇವನು ಬಿಜೆಪಿಯ ಮಾಜಿ ಮೆಂಬರ್. ನಮ್ಮ ಸಂಘಟನೆ, ನಮ್ಮ ಜೊತೆಗೆ ಜನ ಇದ್ರೆ ರಾಜಕಾರಣಿಗಳ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಅದನ್ನ ಕಳ್ಕೊಂಡಿರುವಂತದ್ದೇ ನಾವು ಈ ಹೋರಾಟದಿಂದ. ಅದಕ್ಕೆ ನೋಟ್ ಹಾಕ್ತೀರಾ? ಹೌದೌದು. ಮೋದಿ ಬಗ್ಗೆ ಒಂದು ಒಳ್ಳೆ ಒಂದು ಹಿಂದಿನ ಮಾತ್ರ ಈಗ ಇತ್ತಿಲ್ಲ, ಇದ್ರ ಮೇಲೆ ನಮ್ಗೆ ಏನು ಇದಿಲ್ಲ. ಮೋದಿ ಅಂತ ಹೇಳಿದ್ರೆ ಏನು ಬ್ಲಾಕ್ ಮನಿ ತರ್ತೇವೆ, ಜನರಿಗೆ 2 ಲಕ್ಷ ಹಾಕ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದು ಬಿಟ್ರೆ ಏನು ಮಾಡಿದಂತ ಇತಿಹಾಸ ನನಗೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಂಗ ಬ್ರಾಡ್ ಪ್ರೊಫೆಷನರ್ ಇದೆಯಲ್ಲ, ಅದು ಕೂಡ ಒಂದು ಅವರಿಗೆ ನೋವಾಗಬೇಕಿತ್ತು. ಡೆಲ್ಲಿಗೆ ಹೋಗಿದ್ರು ಹೋರಾಟಗಾರರು ಸೌಜನ್ಯ ಪರವಾಗಿ, ಎಚ್ಚೆತ್ತುಕೊಳ್ಬೇಕಿತ್ತು ಅಲ್ವಾ? ಅವಕಾಶ ಇಲ್ಲ. ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಗೊತ್ತಿದೆ. ಒಬ್ಬ ದೊಡ್ಡ ಮನುಷ್ಯ ನಮ್ಮ ತಂದೆಯಾಗಿ ಕುತ್ಕೊಂಡಿರ್ತಾನೆ, ಮಕ್ಕಳು ಮಾಡುವ ಅಕ್ರಮಗಳು ಪ್ರತಿಯೊಂದು ಗೊತ್ತಿರುತ್ತೆ. ತಂದೆಯ ಸ್ಥಾನದಿಂದ ಅವ ಕೆಳಗೆ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಮೌನ. ತಂದೆಯಲ್ಲಿ ಕುತ್ಕೊಂಡಿದ್ದಾನೆ, ಮಕ್ಕಳು ಇದ್ದಾರೆ. ಮಕ್ಕಳಿಗೆ ಆನ್ಸರ್ ಮಾಡಿದ್ರೆ ತಂದೆಯಲ್ಲಿಗೆ ಹೋಗ್ತಾನೆ, ತಂದೆನ ಹೊರಗೆ ಹಾಕ್ತಾರೆ. ಈಗ ನನ್ನ ತಪ್ಪ ಇದ್ದಾರೆ ಅಂತ ನೋಡುವ, ತಂದೆಗೆ ತಕ್ಕ ಮಕ್ಕಳಾದ್ರಡ್ಡಿಲ್ಲ. ಅವಿವೇಕಿಗಳನ್ನ ಹಿಡ್ಕೊಂಡು ತಂದೆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗ್ತದ? ಅವನನ್ನು ಹೊರಗೆ ಹಾಕ್ತಾರೆ ಅಷ್ಟೇ. ಹಾಗೆ ಆಗ್ತದೆ, ಮಾತಾಡ್ಲಿಕ್ಕಿಲ್ಲ. ಆದ್ರಿಂದ ನರೇಂದ್ರ ಮೋದಿ ಅವರು ಅಚ್ಚೆ ದಿನ ಆಯೇಗ ಕಬ್ ಹಮ್ ದಿಖಾನೆ ಕಾ ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾನೆ ಕಾ ಗಿರೀಶ್ ಮಟ್ಟಣ್ಣ ಸರ್ ಹೇಳ್ತಾರಲ್ಲ. ಬೇಟಿ ಹೆಣ್ಣು ಮಕ್ಕಳು ಒಂದು ಮಗಳಾಗಿ ಉಳಿದು ನಮ್ಮ ಸಂಸಾರ ಫ್ಯಾಮಿಲಿಯನ್ನ ಸಂಘರ್ಷಣೆ ಮಾಡಿ ಅವಳು ಕಾಪಾಡಿದ್ರೆ ಮಾತ್ರ ಹೆಣ್ಮಕ್ಳಲ್ಲ, ಗೌರವಿಸ್ಬೇಕಲ್ಲ. ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಏನ್ ಮಾಡ್ಲಿಕ್ಕಾಗುತ್ತೆ? ಅಂತ ಧರ್ಮಸ್ಥಳ ಅಂತ ಹೇಳಿ ಅಂತ ಜಾಗದಲ್ಲಿ ಆ ರೀತಿ ಆದಾಗಿದ್ರೆ ಇನ್ನು ಇಲ್ಲೆಲ್ಲ ಬದುಕಕ್ಕೆ ಅವಕಾಶ ಇದೆಯಾ? ಇನ್ನು ಬದುಕಕ್ಕೆ ಅವಕಾಶ ಇದೆಯಾ? ಏನಿಗೆ ನಮ್ದೇ ಹೆಣ್ಮಕ್ಳೆಲ್ಲಾರು ಹೋದಾಗಿದ್ರು ಬದುಕ್ತಾರ? ನಾವೇ ವಾರದಲ್ಲಿ 4-5 ದಿನ ಧರ್ಮಸ್ಥಳ ಹೋಗಿದ್ದ ಆಯ್ತು. ನೀವು ಅಂದ್ರೆ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೆ, ಕರ್ಕೊಂಡು ಹೋಗ್ತಾ ಇದ್ದೆ. ಇಷ್ಟೆಲ್ಲ ಪ್ರಕರಣ ಗೊತ್ತಿಲ್ಲ ನಮ್ಗೆ, ಈಗ ಬೆಳಕಿಗೆ ಬರ್ತಾ ಇತ್ತು. ಇಲ್ಲ ಅಂತ ಜಾಗದಲ್ಲಿ ನಾನು 1900 ನಮ್ಮ ಅಣ್ಣನೇನೋ ಒಂದು ನಾವು ಪ್ರಾಪರ್ ಸೌತ್ ಕೇಂದ್ರ, ಬಟ್ ಶಿವಮೊಗ್ಗ ನಮ್ದು. ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮ ದೈವ ದೇವರನ್ನ ಇಲ್ಲಿಂದ ತಕೊಂಡು ಹೋಗೋ ನಮ್ಮ ತಾಯಿಗೆ ಯಾರು ಕೂಡುಟ್ಟಿಲ್ಲ ಅಂತ. ನನ್ನ ತಾಯಿ ಒಬ್ಳೆ ಆ ಮಗುವನ್ನ ಈ ದೈವಗಳನ್ನೆಲ್ಲ ತಗೊಂಡು ಹೋಗುವಂತದ್ದಿತ್ತಲ್ಲ, ಸೌತ್ ಕೇಂದ್ರದಿಂದ ಘಟ್ಟಕ್ಕೆ ತಗೊಂಡು ಹೋಗಿದ್ರು. ಇಲ್ಲಿ ಹೋಗಿ ಇವನ ದೊಡ್ಡ ಮನುಷ್ಯ ನಂತರ ನಮ್ಮ ಅಣ್ಣ ಕಾಲಿಗೆ ಬಿದ್ದಿಂದಂತೆ. ಕಾಲಿಗೆ ಬಿದ್ದು ಕೇಳಿದಾಗ, ನೀನು ಹೊರಗೆಲ್ಲ ಹಾಕ್ಲಿಕ್ಕಿಲ್ಲ, ಮನೆ ಒಳಗೆ ಇಟ್ಕೊಳ್ಬೇಕು, ನಾನು ಹೇಳ್ಕೋಬೇಕಂತ ಹೇಳಿದ್ನಂತೆ. ನಿಜವಾಗಿ ಇದು ಇತಿಹಾಸ ಇದೆ, ದಾಖಲೆ ಕೊಡ್ತೇನೆ ನಾನು. ಆವಾಗ ನಮ್ಮ ಅಣ್ಣ ಹೇಳ್ತಿದ್ದ, ಅಲ್ಲ ಮಾರೆ, ನಮ್ಮನೆ ದೇವ್ರು ನಾವು ಅಲ್ಲಿಂದ ಕರ್ಕೊಂಡು ಬರುವಾಗ ಇವ್ರಿಗೆಂತ ಮಾರೆ ಸಮಸ್ಯೆ ಕೇಳಿದ್ರು. ಅಲ್ಲಿಂದ ಮತ್ತೆ ದೈವಗಳೆಲ್ಲ ಬರ್ತಾವಂತೆ. ಮತ್ತೆ ಅವ್ರು ಹೇಳಿದ್ರಂತೆ, ಮತ್ತೆ ನೀನೇನಾದ್ರೂ ಅನಾಚಾರ ಮಾಡಿದಿದ್ರೆ ಕೂಡುಟ್ಟಿನ ದೈವಗಳು ಕೂಡ ಬರ್ತವೆ ನಿನ್ ಮನೆಗೆ ಅನ್ನುವಂತ ಶಬ್ದಗಳನ್ನ ಕೂಡ ಹೇಳಿದ್ರಂತ ನನ್ನ ಅಣ್ಣ ಹೇಳ್ತಿದ್ದ. ಆ ನಂಬಿಕೆಗಳಿತ್ತು. ನಾನು ಪ್ರಾಯಕ್ಕೆ ಬಂದ್ರ ಮೇಲೆ ಜಾತಿ, ನೀತಿ, ಧರ್ಮ ಮತ್ತೆ ಇದು ಎಲ್ಲ ಬಿಟ್ಟೋಗಿದ್ದ. ನನ್ನ ತಾಯಿ ಅಷ್ಟು ಶಿಸ್ತುಬದ್ಧ ಆದಂತ ತಾಯಿ. ನನ್ನ ಮನೆಯಿಂದ ಹೊರಗಡೆಯಿಂದ ಮನೆ ಒಳಗೆ ಹೋಗ್ಬೇಕಿದ್ರು ಕೂಡ ಒಂದು ಸಗಣಿಯ ನೀರನ್ನ ಇಡ್ತಾ ಇದ್ರು. ಸಗಣಿ ಚೊಂಬು, ಒಂದು ಸಗಣಿ ತುಂಡು, ಅದನ್ನ ತಲೆಗೆ ತಳ್ಕೊಂಡು ಒಳಗೆ ಹೋಗ್ಬೇಕಿತ್ತು. ಇವ ಮಾಡಿರುವಂತ ಉಪದ್ರ, ಈ ದೊಡ್ಡ ಮನುಷ್ಯ ಹೇಳಿದ್ನಲ್ಲ, ದೈವಗಳು ಒಳಗಿತ್ತು. ನನ್ನ ಪ್ರಾಯಕ್ಕೆ ಬಂದ್ರ ಮೇಲೆ, ನಾನು ಎಜುಕೇಟೆಡ್ ಆದ್ರ ಮೇಲೆ, ನಾನು ಒಂದು ಇದು ಮಾಡಿದ್ರ ಮೇಲೆ ಎಲ್ಲ ಕ್ಲೋಸ್ ಆಗ್ತಾ ಬಂತು. ಜಾತಿ, ನೀತಿ, ಧರ್ಮ ಏನೂ ಇಲ್ಲ.
ಕಡೆಗೆ ಎಲ್ಲರೂ ಕೂಡ ನಮ್ಮ ಮನೆ ಜಗಲಿ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇಲ್ಲಿ ಇವತ್ತು ಕೂಡ ಅದೇ ರೀತಿ ಇದ್ದೇನೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಅಷ್ಟು ಗೌರವ ಇಲ್ಲಿ ಇಲ್ಲಿ ಹೆಂಗೋಯ್ತು ಇಲ್ಲಿನ ಪದ್ಧತಿ. ಧರ್ಮಸ್ಥಳ ಅಂತ ಹೇಳಿ ಹೇಳೋದಿಲ್ಲ, ಎಲ್ಲರೂ ಊಟ ಮಾಡುವ ಇದ್ರೆ ತೆಂಕ್ಲಾಯಿ ಅಂದೇಳಿ ಆ ರೀತಿ ಪದ್ಧತಿ ಹೇಳುವಂಗಿಲ್ಲ. ಊಟ ಕೂತಲ್ಲಿ ನಾನ್ ವೆಜ್ ಅಲ್ಲ, ವೆಜ್ ಆರು ಹೇಳುವಂಗಿಲ್ಲ. ಧರ್ಮಸ್ಥಳ ಅಂದೇಳಿ ಅಂತ ಶಬ್ದ ಎತ್ತುವಂಗಿಲ್ಲ. ಅಂತ ಧರ್ಮಸ್ಥಳನ ಇವ್ರು ಈ ರೀತಿ ಹಾಳು ಮಾಡಿಬಿಟ್ರು. ಅದು ಭಾರಿ ಬೇಜಾರತ್ತೈತಿ. ಅವ್ರ ಹೇಳುವಂತ ಇದೈತಿ ಗಣಿ, ಆ ಧರ್ಮಸ್ಥಳದಲ್ಲಿ ಹೋಯ್ಕಿದ್ರಿ ಇಲ್ಲ ಎಲ್ಲರ ಮನೆಯಲ್ಲೂ ಅಂತ ಧರ್ಮಸ್ಥಳಕ್ಕೆ ಒಂದು ದೇವ್ರ ಹುಂಡಿ ಇರತ್ತೆ. ಯಾವ್ದು ಇದನ್ನ ಹಾಕಿ ಧರ್ಮಸ್ಥಳ ಒಂದು ದೇವ್ರನ್ನ ದರ್ಶನ ಮಾಡ್ಕಿದ್ರ, ಪಾತ್ರೆಗಳು ಇದ್ ಮಾಡ್ಕಿದ್ರೆ ದೇವ್ರ ಆಳ್ಬೇಕಿದ್ರು ಒಂದು ದೇವ್ರಿಗೆ ದುಡ್ಡು ತೆಗ್ದಿಡ್ಬೇಕು. ಒಂದ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ, ಮೇಲಿನ ದೇವ್ರ ಅಂದೇಳಿ ತಿರುಪತಿ, ಮೇನ್ ಧರ್ಮಸ್ಥಳ ಅಷ್ಟನ್ನ ಈ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರು. ಅಂತ ಜಾಗನೇ ಇವ್ರನ್ನ ನಾಶ ಮಾಡಿ ಬಿಟ್ರಲ್ಲ, ಈ ರೀತಿ ಮಾಡಿ ಹಾಳು ಮಾಡ್ರಲ್ಲ, ಅದು ಭಾರಿ ಬೇಜಾರತ್ತೈತಿ. ಮನೆಯಾಗ ಅಂದ್ರೆ ಹೇಳ್ದಾಗಿದ್ರೆ ನಮ್ಮ ಮನೆದು ಹಂಗೆ, ಇಲ್ಲ ದಯ ಆಳ್ಸಿದ್ರ ಗತಿಗೆ ನಿಮ್ದು ದೇವ್ರ ಸುದ್ದಿ ಇದೆ ಅಂದ್ರೆ ಇಲ್ಲಿಂದ ಇದ್ರಾಗ ಆಣ್ಬಾಚಿ ಅಂದೇಳಿ ಹೇಳ್ತಾರೆ. ನಮ್ಮ ಮನಿಂದೆ 3 ತಿಂಗಳಿಗೆ ಕರ್ಕೊಂಡು ಹೋಗ್ ಧರ್ಮಸ್ಥಳಕ್ಕೆ ತೀರ್ಮಾನ ಹೆಗ್ಡಾರ್ ಮುಂದೆ ನಿಂತ್ಕೊಂಡು ಇಂತಿಷ್ಟು ಕಾಣಿಕೆ ಹಾಕಿ ತ್ಯಾಗದವ್ರಲ್ಲ ಹಾಕ್ರ ಕಾಣಿಕೆ ಹಾಕ್ರ ಇವ್ರು ತೀರ್ಮಾನ ಆತ್ಲ. ಮತ್ 3 ತಿಂಗಳು ಬಂದ್ರ ಗತಿ ಮತ್ ಹಾಗೆ ದೇವ್ರ ಸುದ್ದಿ. ನಮ್ಗೆ ಈಗ ಅಲ್ಲ ನೀವು ಅವ್ರೇ ಸರಿ ಇಲ್ಲ, ಇನ್ ಇವ್ರದ್ದು ಎಲ್ಲಿ ತೀರ್ಮಾನ ಆಗುತ್ತೆ ಅಲ್ಲ, ಹಂಗೆ ಬರುದಲ್ಲ ಅದೀಗ. ಅವರೇ ಸರಿ ಇಲ್ಲ, ತೀರ್ಮಾನ ಕೊಡುವವರೇ ಸರಿ ಇಲ್ಲ ಅಲ್ಲ, ಆ ನಮ್ನಿ ಇದಾಗ್ತಾ ಇದೆ. ಇಲ್ಲಿ ಏನ್ ಇವ್ರ ತೀರ್ಮಾನ ಆತ? ಈಗ ನಮ್ಮ ಮನೆಯಾಗ ನಾನು ಹಿಂಗೆ ಹೇಳುದು, ಇವ್ರದ್ದು ಏನ್ ತೀರ್ಮಾನ ಆತಿತ್ತಿಲ್ಲ. ನಮ್ಮ ಮಾವ ಒಬ್ಬ ಇದ್ದ, ಮನಿಕಂಡಲ್ಲೇ ಇದ್ದಾಗ ನಮ್ಗ ಒಬ್ನೇ ಮಾವ, ನಮ್ಮ ತಾಯಿ ಕುಡುಟ್ಟ 5 ಹೆಣ್ಮಕ್ಕಳ ಒಬ್ನೇ ಮಾವ, ಅವ್ ಮಲ್ಕೊಂಡಲ್ಲೇ ಇದ್ದ. ಅವನಿಗೆ ಏನು ಇದೆ ಅಂತ ಇಲ್ಲ ಈಗ ಅಂದ್ರೆ ಹೇಳಕ್ ಆಗುದಿಲ್ಲ. ಇವ್ರ ದೇವ್ರ ಸುದ್ದಿ ತೀರ್ಮಾನ ಮಾಡ್ಕೊಂಡು ಮಾಡೋಕ್ ಹೋಗುದು 3 ತಿಂಗಳಿಗೆ ಆಳ್ಸೋದು, ಪಾತ್ರೆಗಳಿಗೆ ದುಡ್ಡು ಕೊಡೋದು, ಕುಣಿಸೋದು, ತಗೊಂಡು ಎಲ್ಲ ಇದು ಮಾಡೋದು. ಮತ್ತು ಅವ್ರದ್ದೊಂದು ಪಾತ್ರೆಗಳಿಗೆ ಒಂದಲ್ಲೊಂದು ಇದಿದೆ, ಮತ್ತೆ ಒಂದು ಸಿಸ್ಟಮ್ ಇದೆ ಅಲ್ಲಿ, ಅವರೇ ಕರ್ಕೊಂಡು ಹೋಗೋದು. ಅವ್ರದ್ದು ಇಂತಿಷ್ಟು ದುಡ್ಡು ಅಂದೇಳಿ ಹೇಳಿ ಯಾವ ದೇವಸ್ಥಾನಕ್ಕೆ ಹೋದಾಗಿದ್ರು ಯಥೇನ್ ಶಕ್ತಿ ಕಾಣಿಕೆ ಹಾಕಿ ಅಂದೇಳಿ. ಇವ್ರದ್ದು ಹಂಗಲ್ಲ, ಒಳ್ಳೆ ಕರೆಕ್ಟ್ ಬಂದಾಗಿದ್ರೆ ನೀವು 1,000 500 ಹಿಂಗ್ ಹಿಡ್ಕೊ ತೆಗ್ದು ಹಾಕಿ ನಿನ್ ತೀರ್ಮಾನ ಆಯ್ತು. ಮತ್ತು ಪುನಃ ಬಂದಿಲ್ಲ ದೇವ್ರ ಆಳ್ಸ್ರ ತೀರ್ಮಾನ ಆಗ್ಲಿಲ್ಲ ಅಂತಕ್ ನೀವು ಸರಿ ಇಲ್ಲ, ನೀವು ಇದ್ರಾಗ ಹೋಯ್ರಿ ಅಂತ ಪಾತ್ರಿಗಳು ಹೇಳುದು. ಕಡೆ ಪಾತ್ರಿಗಳ ತಪ್ಪಲ್ಲ, ಅವರೇ ಸರಿ ಇಲ್ಲ. ಅಲ್ಲ ಪಾತ್ರೆಗಳು ಇನ್ವಾಲ್ ಇದ್ರೆ ಬಿಡಿ ಅದಕ್ಕೂ ಅಲ್ಲ, ಪಾತ್ರಿಗಳು ಹೇಳುದಲ್ಲ, ಅವರೇ ಸರಿ ಇಲ್ಲ. ಇವ್ರು ಏನ್ ಸರಿ ಮಾಡ್ತಾರೆ, ಇವ್ರ ನಮ್ದೇನ್ ಸರಿ ಮಾಡ್ತಾರೆ, ಅವರೇ ಸರಿ ಮಾಡ್ಕೊಂಡ್ಕಲ್ಲ. ಅಂತ ಜಾಗದಾಗೆ CC ಕ್ಯಾಮ್ರಾ, ನಾವು ಸಣ್ಣಿಂದ ಹೋಗುವಾಗ ಅಲ್ಲಿ CC ಕ್ಯಾಮ್ರಾ ಐತಿ, ಇಲ್ಲಿ CC ಕ್ಯಾಮ್ರಾ ಇತ್ತು ಅಂದೇಳಿ. ಈ ಕೇಸಿನೆಲ್ಲ ಕಂಡು CC ಕ್ಯಾಮ್ರಾ ಒಂದ್ಸಲ ಇತ್ತು ಅನ್ನೋದು, ಒಂದ್ಸಲ ಇಲ್ಲ ಅಂತ ಹೇಳುದು, ಅದ್ರ ಕಂಡು ತಲೆ ಕೆಟ್ಟಿತ್ತು. ಇಲ್ಲ ನೋಡಿ, ಇಷ್ಟು ಜನ ಉಗಿತಾ ಇದ್ದಾರೆ, ಆದ್ರೂ ಕೂಡ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಇನ್ನಾದ್ರೂ ಸ್ವಲ್ಪ ಮಾತಾಡಿ. ಈ ತಪ್ಪು ಕಾಣಿಕೆ ಅಂತೇಳಿ ಒಂದು ಬಿಲ್ಲೆ ತಗೊಳ್ಳೋದಪ್ಪ, ಬಿಲ್ಲೆ ಯಾರೋ ಪಾತ್ರೆಗಳ ತಗೊಳ್ಳೋದು. ಒಬ್ರಿಗೆ 500 ರೂಪಾಯಿ. ಈಗ ಎಷ್ಟು ಜನ ಹೋಗ್ತೀವಿ ನಾವು? ನಮ್ದೊಂದು 2 ಟೀಮ್ ಇರುತ್ತೆ, ಜಗಳ ಆಗಿರುತ್ತೆ ನಮ್ದು. ಅದು ಇದು ಜಾಗದ ಗಲಾಟೆನೋ ದೇವ್ರ ಸುದ್ದಿ ಹೇಳಿರುತ್ತೆ. ಧರ್ಮಸ್ಥಳ ದೇವ್ರು ನಾವೆಲ್ಲ ಅದೇ, ಅವನ ಮೇಲೆ ನಂಬಿಕೆ. ಧರ್ಮಸ್ಥಳ ದೇವ್ರ 12 ಜನ ಇದ್ರೆ 500 ರೂಪಾಯಿ ಒಬ್ರೊಬ್ರು ತಲೆ ಮೇಲೆ ನಾವು ರೆಡಿ ಮಾಡಿ ಇಟ್ಕೋಬೇಕು. ಅವ್ರು ಬಿಲ್ಲ ತಗೋ ಬರ್ತಾರೆ ತೀರ್ಮಾನಕ್ಕೆ. ಅಲ್ಲಿ ಎದುರುಗಡೆ ನಿಂತ್ಕೊಂಡಿರ್ತಾರೆ, ಅವ್ರ ಹತ್ರ ನಾವು ತೀರ್ಮಾನ ಹೇಳೋರೆ ಹೋಗ ದುಡ್ಡು ಬಿದ್ರೆ ತೀರ್ಮಾನ ಆಯ್ತು. ನಾವು ಅದು ಬಾಯಿ ಬಿಟ್ಟು ಹೇಳೋಷ್ಟು ಟೈಮ್ ಇಲ್ಲ. ಕೆಲವ್ರು ನೆನ್ಪೋಗೋದು ಪಾಪ, ಏಜಾದಾರಿ ದುಡುದೆ ಅಲ್ಲಿ ಅಷ್ಟು ಯೂನಿಫಾರ್ಮ್ ಹಾಕೊಂಡ್ರೆ ಇರ್ತಾರಲ್ಲ, ಅವ್ರ ಹೆಸರಂತ ದುಡುದೆ. ಒಟ್ನಲ್ಲಿ ಜನರನ್ನೆಲ್ಲ ದೋಚಿದೆ. ದುಡ್ಡಲ್ಲೇ. ಈಗ ದುಡ್ಡು ಹಾಕಿರೋದು ತೀರ್ಮಾನ ಆಗ್ತಾರೆ, ಎಲ್ಲೂ ಹಾಕ್ಲಕ್ಕಲ್ಲ. ಈಗ ದುಡ್ಡೆಲ್ಲ ತೀರ್ಮಾನ ಆಗುದಿದ್ರೆ ದೈದ ಹತ್ರ ದೇವ್ರ ಹತ್ರ ನಮ್ಗೆ ನಿಲ್ಲೋಕೆ ಟೈಮ್ ಇರೋದಿಲ್ಲ. ಅಲ್ಲಂತೂ ಒಳಗಂತೂ ದುಡ್ಡುದಾಯ್ತಲ್ಲ, ಅಷ್ಟು 4:15 ಗಂಟೆ ಕ್ಯೂ ನಿಂತು ಒಳಗೆ ಹೋಗಿ ಒಂದು ಹಿಂಗೆ ದೇವ್ರ 100 ಒಳಗೆ ಹೋಗು ಆಯ್ತಲ್ಲ, ಎದುರು ನಿಂತು ಆ ತೀರ್ಮಾನಕ್ಕೋಸ್ಕರ ಅಷ್ಟು ದುಡ್ಡು. ನಂದು ಈಗ ಒಂದು 24 ಜನ ಅಂದ್ರೆ 500 ರೂಪಾಯಿ ಅಂದ್ರೆ ಎಷ್ಟಾಯ್ತು ದುಡ್ಡು? ಒಂದು ಬಿಲ್ ತಗೊಂಡ್ರೆ 500 ರೂಪಾಯಿ ಆಯ್ತಾ? ನಮ್ಮನ್ನು ಅಲ್ಲೂ ದುಡ್ಡು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಕುಂದಾಪುರ ತಾಲೂಕು ಉಳ್ಳೂರು 74 ಊರಿಗೆ ಬಂದಿದ್ದೇವೆ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಈಗ ಎಲ್ಲ ಕಡೆ ಟಾರ್ಚರ್ಗಳು ನಡೀತಾ ಇದೆ. ಮನೆಗೆ ಬಂದು ಗಲಾಟೆ ಮಾಡೋದು. ಮತ್ತೆ ಇಲ್ಲಿ ತುಂಬ ಜನ, ಈಗಾಗಲೇ ಒಂದು 50-60 ಜನ ಇಲ್ಲಿ ಸ್ವಸಹಾಯ ಸಂಘದವರು ಹೊಸದಾಗಿ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಅವರು ಈಗ ಎಲ್ಲ ಅವರ ಪ್ರಶ್ನೆ ಒಂದೇ, ನಮಗೆ ಸಂಘದ ಅಕೌಂಟ್ ಕೊಡಿ, ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವರ ಹತ್ರನೇ ಮಾತಾಡೋಣ, ಏನು ವಿಷಯ, ಇಲ್ಲಿ ಏನೆಲ್ಲ ಘಟನೆ ನಡೆಯಿತು, ಈಗ ಕಟ್ತಾ ಇದ್ದಾರಾ, ಇನ್ನು ಮುಂದೆ ಕಟ್ತಾರಾ ಇಲ್ವಾ ಅಂತ ಅವ್ರ ಹತ್ರನೇ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹತ್ರ ಅವತ್ತೊಂದು ದಿವಸ ಬಂದು ನಾವು ರಾತ್ರಿ ಬಂದು ಮಾತಾಡಿದ್ವಿ. ಯಾಕಂದ್ರೆ ನಾವು ಅವತ್ತು ಬರುವಾಗ ಲೇಟ್ ಆಯ್ತು. ಹೇಳ್ತಾರೆ ರಾತ್ರಿ ಯಾಕೆ ಬಂದಿದ್ದು ಅಂತ, ಯಾಕಂದ್ರೆ ನೀವೆಲ್ಲ ಹಗಲೊತ್ತು ಕೆಲ್ಸಕ್ಕೆ ಹೋಗ್ತೀರಾ, ಸಿಗುದೇ ರಾತ್ರಿ ಹೊತ್ತು. ಇವತ್ತು ಕೂಡ ನೀವು ಕರೆದಕ್ಕೆ ನಾವು ಬಂದಿದ್ವಿ. ತುಂಬಾ ಟೈಮ್ ಆಗಿದೆ, ನಿಮ್ಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ಕೇಳಲಿಕ್ಕೆ ಅವತ್ತೇ ನಮ್ಗೆ ಕೇಳ್ಬೇಕಾಗಿತ್ತು.
ಉಳ್ಳೂರು 74 ಅಂದ್ರೆ ಯಾಕೆ ಹೆಸರು ಬಂತು ಈ ಊರಿಗೆ? 74 ಅಂತೇಳಿ ಗರಡಿ ಬನಶಂಕರಿ ಇದೆ. ಅಂದ್ರೆ ಕೋಟಿ ಚೆನ್ನಯ್ಯರ ಗರಡಿ ಇರ್ತದೆ ನಮ್ಮ ಊರಲ್ಲೆಲ್ಲ, ಗರಡಿ ನೀವು ಕೇಳಿರ್ಬೋದು. ಕೋಟಿ ಚೆನ್ನಯ್ಯರ ಗರಡಿ ಏನಿದೆ 74ನೇ ಗರಡಿ ಇಲ್ಲಿ ಉಳ್ಳೂರು ಅಂತ ಊರಲ್ಲಿದೆ. ಇದು ಕೊನೆಯ ಗರಡಿ ಅಲ್ಲ, ಕೊನೆಯ ಗರಡಿ. ಉಳ್ಳೂರು 74 ಅನ್ನೋದು ಕೊನೆಯ ಗರಡಿ. ಹಾಗಾಗಿ ಈ ಊರಿಗೆ ಉಳ್ಳೂರು 74 ಅಂತ ಹೆಸರು ಬಂದಿದೆ. ಹಾಗಾಗಿ ನೀವು ಈಗ ಅವತ್ತು ನಿಮ್ಮ ಹತ್ರ ನಾವು ಮಾತಾಡಿದ್ದೀವಿ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಲೋನ್ ತಗೊಂಡಿದ್ದೀರಾ, ಮತ್ತೇನು ನಿಮ್ಗೆ ಅವರು ಲೆಕ್ಕ ಕೇಳಬೇಕು ಅಂತ ನೀವು ಕೇಳಿದ್ರಿ. ಉಳಿತಾಯಕ್ಕೆ ನಾವು ವಜಾ ಮಾಡಬೇಕು, ಮತ್ತೆ ಎಕ್ಸ್ಟ್ರಾ ಏನಾದಿದ್ರೆ ನೀವು ಕಟ್ತೀರಾ, ಅದು ಲೆಕ್ಕ ಕೊಡಿ ಅಂತ ನೀವು ಕೇಳಿದ್ರಿ. ಈಗ ಎಷ್ಟು ಟೈಮ್ ಆಯ್ತು ನೀವು ಕೇಳಿ? 2 ತಿಂಗಳ ಮೇಲಾಗಿದೆ. ಅವ್ರ ಲೆಕ್ಕ ಕೊಟ್ರ? ಲೆಕ್ಕ ಕೊಡ್ಲಿಲ್ಲ. ಮನೆಗೆ ಬರ್ಬೇಕಂತ ಹೇಳಿ ಅಕ್ಕನ ಹತ್ರ ಎಲ್ಲ ನಂಬರ್ ಕೇಳುದು, ಹೆಂಡತಿ ನಂಬರ್ ಕೇಳುದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದ್ದೇನೆ, ಕಟ್ಟುದಿಲ್ಲ ಅಂತ ಹೇಳ್ತಿದ್ರದಲ್ಲ, ನಮ್ದು ಕ್ಲಿಯರ್ ಮಾಡಿ ಕೊಡಿ, ಕಟ್ತೀನಿ ಅಂತ ಹೇಳ್ತಿರೋದಲ್ಲ, ಇವ್ರು ಮನೆಗೆ ಯಾಕೆ ಬರ್ಬೇಕ, ಮನೆಯದು ಇದ್ ಕೇಳುದು ಯಾಕೆ ಇವ್ರು? ಅದಕ್ಕೆ ಮೊನ್ನೆ ಫೋನ್ ಮಾಡಿ ನಾನೇ ಹೇಳಿದೆ, ನೀವು ಮನೆಗೆ ಬರೋದಾದ್ರೆ ನಾನ್ ಬೇರೆ ರೂಟಲ್ಲೇ ಬರ್ತೀನಿ, ಮತ್ತೆ ನಮ್ಮನ್ನ ದೂರ ಕಮ್ಕಿಲ್ಲ ನಿಮ್ಗೆ ಅಂದೇಳಿ ಬೇಕಾದಷ್ಟೆಲ್ಲ ಹೇಳಿದೆ. ಅದ್ರ ಮೇಲಿಂದ ಇವತ್ತು ಯಾವ್ದು ಕಾಲ್ ಇಲ್ಲ, ಮನೆಗೆ ಬರ್ಲಿಲ್ಲ. ಬರ್ಲಿಲ್ಲ. ಈಗ ನಿಮ್ದು ಇದೇ ಊರ ಎಲ್ಲ? ಈಗ ಇವರೆಲ್ಲ ನಿಮ್ಮ ಸಂಘದವರೆಲ್ಲ? ಅಲ್ಲ, ಬೇರೆ ಸಂಘದವರು. ಈಗ ಇವರೆಲ್ಲ ಸಂಘದವರು ನಿಲ್ಸಿದ್ದಾರೆ, ಇವ್ರನ್ನೆಲ್ಲ ತೋರಿಸಿ. ಇವರೆಲ್ಲ ಇಷ್ಟು ಜನ ಸಂಘದವರು ನಿಲ್ಸಿದ್ದಾರೆ. ಇವರು ನೀವು ಹೇಳಿ ನಿಲ್ಸಿದಾರ ಅಲ್ಲ ಹಾಗೆ ಅವರಷ್ಟಕ್ಕೆ ನಿಲ್ಸಿದ್ದಾರೆ? ಗೊತ್ತೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಲ್ಸಿದ ಮೇಲೆ ಗೊತ್ತಾಗಿದೆ. ನಿಲ್ಸಿದ ಮೇಲೆ ಗೊತ್ತಾಯ್ತು. ಇದಾಗಿದೆ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಅವರು? ಏನಂತ ವಿಷಯ ತಿಳ್ಕೊಂಡ್ರೆ? ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಇವರು? ಇವ್ರು ನಾವು ಇದ್ದ ಲೋಕಲ್ ಹಿಂಗೆ ಬರ್ತಾ ಇರ್ತೇನಲ್ಲ, ಹಿಂಗೆ ಸಂಘದ ವಿಚಾರ ಸ್ಪ್ರೆಡ್ ಆಗಿ ಬಿಡುತ್ತದೆ. ಆದ್ರೆ ಇವ್ರಿಗೆ ಮಾತ್ರ ಇದ್ ಮಾಡ್ತಾರೆ, ಆ ಸಂಘದವ್ರು ಕಟ್ಟಿದ್ರು, ಇವ್ರಿಗೂ ಬಂದ್ಕೊಂಡು ಶಂಕರನಾರಾಯಣ ರಾಘವೇಂದ್ರ ಕಟ್ಟಿದ್ದಾರೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಕೇಳಿದ್ರೆ ಅವ್ರು ಕಟ್ಲಿಲ್ಲ ಅಂತ ಹೇಳಿ. ಈಗ ನಿಮ್ಮೂರಲ್ಲಿ ಈಗ ಅವತ್ತು ಉಳ್ಳೂರು 74ರಲ್ಲಿ ಫಸ್ಟ್ ನಿಲ್ಸಿದ್ ನೀವು ಅಲ್ವಾ? ಫಸ್ಟ್ ನಿಲ್ಸ್ತೆ ಅಂತ ಹೇಳಿದ್ದು ಅಲ್ಲ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ನಾನು ಕೊಡುದಿಲ್ಲ, ನಂದು ಲೋನ್ ಕ್ಲಿಯರ್ ಆಗತ್ತೆ, ಸಂಘ ಬಿಡ್ತೆ ಅಂತ ಹೇಳಿ. ಅದಕ್ಕೆ ಮೇಡಮ್ ಹೇಳ್ತಾರೆ, ಈಗ ಹೇಳ್ತಾರೆ ನಿಮ್ಗೆ ಸಂಘದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ ಹೋಗ್ಬೋದ ಅಂತ ಹೇಳ್ತಾರೆ. ನಾನ್ ಹೇಳ್ತಿದ್ದು ಅದನ್ನೇ, ಅಭಿಪ್ರಾಯ ಇಲ್ಲ ಅಂತ ಹೇಳಿ ಹೊರಗೆ ಹೋಗುದು ಅಂತ ಹೇಳಿ ಮಾಡಿದೆ. ಯಾರಿಗೇನ್ ಹೇಳ್ಬೇಕ, ಯಾರ ಹತ್ರ ಇದ್ ಮಾಡ್ಬೇಕೇನಂತ ಹೇಳಿ ಏನಿರ್ಲಿಲ್ಲ. ನಾವು ಅವ್ರೇ ಬೇಕಂತ ಹೇಳಿ ಅವ್ರ ಅವರೇ ತೋಡ್ಕೊಂಡಿದ್ದೆ, ನಾವೇನ್ ಮಾಡಕ್ ಆಗುದಿಲ್ಲ. ಈಗ ನಿಮ್ಮ ಇಲ್ಲಿ ಈ ಊರಲ್ಲಿ ಉಳ್ಳೂರು 74ರಲ್ಲಿ ಎಷ್ಟು ಸಂಘದವರು ನಿಲ್ಸಿದ್ದಾರೆ ಈಗ ದುಡ್ಡು ಕಟ್ಟುದನ್ನು? ಕೊಟ್ಟುದಂದ್ರೆ ಮಧ್ಯ ನಿಲ್ಸಿದ್ದಾರೆ, ಈಗ ಅಂದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಮಾಹಿತಿ 100 ಜನ ನಿಲ್ಸಬಹುದಲ್ಲ? 100 ಹತ್ರ ಇರ್ಬೋದು. ಅಂದ್ರೆ ಹಿಂದೆ ನಿಲ್ದಾರು ಇದ್ರು, 1 ವರ್ಷ 2 ವರ್ಷ ಹಿಂದೆ ನಿಲ್ದಾರೆಲ್ಲ ಇದ್ದಾರೆ. ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಗೊತ್ತಿರ್ಲಿಲ್ಲ. ಅದನ್ನ ಸ್ಪ್ರೆಡ್ ಮಾಡುದಿಲ್ಲ, ಅವ್ರು ಸ್ಪ್ರೆಡ್ ಮಾಡುದಿಲ್ಲ, ಅವ್ರು ಹೇಳುದಿಲ್ಲ. ಅವ್ರು ನಿಮ್ಮ ಹತ್ರ ಬಂದು ಹೇಳ್ತಾರೆ, ಇವ್ರು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರು ಮಾತ್ರ ಕಟ್ಟುದಿಲ್ಲ, ಮತ್ತೆಲ್ಲ ಕಟ್ತಾ ಇದ್ದಾರೆ. ಇವ್ರ ಮನೆ ಅವ್ರ ಮನೆ ಅಲ್ಲೆಲ್ಲ ಹತ್ರ ಬರುತ್ತೆ, ಅವ್ರ ಹತ್ರ ಬಂದ್ಕೊಂಡು ಇವ್ರು ಕಟ್ಟಿದಾರ. ಹೌದೌದು. ಅಲ್ಲ, ಅವ್ರ ಯಾರನ್ನು ಮೂರ್ಖರು ಮಾಡ್ತಾರೆ ಅವ್ರು. ನಾನ್ ಕೇಳುದು ಅದನ್ನ, ಅವ್ರು ಅಲ್ಲೇ ಇವ್ರ ಮನೆ ಅಲ್ಲೇ ಆಚೆಗೀಚೆಗೆ ರೋಡಿಂದ ಆಚೆಗೀಚೆಗಿದ್ದಾರೆ, ಅವ್ರು ಕೆಲವೊಂದ್ಕೊಂಡು ಇವ್ರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಗೋಕುಲ್ದಾರ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ನೋಡಿ, ಈಗ ಚುನಾವಣಾ ನೀತಿ ಸಂಹಿತೆ ಇದೆ, ಇನ್ನೇನು ಒಂದು 10 ದಿವಸ ಇರ್ಬೋದು. ಇದು ಆದ ಕೂಡಲೇ ಸ್ವಸಹಾಯ ಸಂಘದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಿಲ್ಸಿದ್ದಾರೆ ಎಲ್ಲರನ್ನು ಸೇರಿಸಿ ಒಂದು ಸಭೆ ಮಾಡ್ತೀವಿ. ನಿಮ್ಗೆ ಅವತ್ತೇ ಗೊತ್ತಾಗ್ತದೆ. ಈಗ ನಾವು ಹೇಳ್ತಾ ಇದೀವಿ 30,000 ಜನ ಸ್ವಸಹಾಯ ಸಂಘದವರು ಎಲ್ಲರೂ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. 300 ಕೋಟಿ ರೂಪಾಯಿ ಈಗಾಗಲೇ ಸಾಲವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇದನ್ನೆಲ್ಲ ನಾವೀಗ ಹೇಳೋದು ಸುಳ್ಳು ಅಂತ ನೀವು ಅಂದುಕೊಳ್ಳಬಹುದು. ನಮ್ಮ ಹತ್ರ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ. ಎಲ್ಲರನ್ನು ನಾವು ಈ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯ ಆದ ಕೂಡಲೇ ಒಂದು ದಿವಸ ಸಭೆ ಕರಿತೀವಿ, ಎಲ್ಲರನ್ನು ನಾವು ಕರೆಸ್ತೀವಿ, ಅವತ್ತು ಎಲ್ಲರನ್ನು ನಾವು ಮಾತಾಡಿಸ್ತೀವಿ. ಹೇಳಿ. ಅವರು ನಮ್ಮನ್ನ ಇದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ರೆ ಇವ್ರಿಗೆ ಇಷ್ಟೆಲ್ಲ ಇದಾಗ್ತಾ ಇರ್ಲಿಲ್ಲ. ನಾವ್ ಅವ್ರ ಹತ್ರ ಕೇಳ್ತಿದ್ವಿ, ಕಟ್ಟುದಿಲ್ಲ ಅಂತ ಹೇಳ್ತಿರೋದು ಅಲ್ಲ, ನಮ್ದು ಕ್ಲಿಯರ್ ಮಾಡಿ ಕೊಡಿ, ಉಳಿತಾಯ ಅದ್ ಹೇಳಿದ್ರೆ 20,000 ಬರುತ್ತೆ, ಅಡ್ಡಿಲ್ಲ ಅಷ್ಟನ್ನು ಹಾಕ್ತೆ ಅಂದೆ. 20,000 ರೂಪಾಯಿ ನಾಳೆಗೆ ಹೇಳಿದ್ರೆ ನಾಳೆಗೆ ಕ್ಲಿಯರ್ ಮಾಡ್ತಿದ್ ನಾವು. ಇವ್ರು ಮಾತ್ರ ಅದನ್ನ ಸಂಘ ಬಿಡಬಾರ್ದು, ಸಂಘದಲ್ಲೇ ಇರ್ಬೇಕ, ಲೋನ್ ತೆಗಿಬೇಕು, ಅವ್ರ ಮತ್ ಪುನಃ ಹೊಂಡಕ್ ಹಾಕಿ ರುಪ್ತಾ ಇರ್ಬೇಕು. ಅದೇ ಏನೋ ಪ್ಲಾನ್ ಅವ್ರದ್ದು ಏನೋ ಇದ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವ್ ನಮ್ದು ಒಂದೇ ಮಾತು, ಕೊಟ್ಟುದಿಲ್ಲ ಅಂತ ಅವ್ರ ಹತ್ರ ಹೇಳಿದೆ. ಅವತ್ ಹೇಳುದು ಅದೇ, ಇವತ್ ಹೇಳುದು ಅದೇ, ನಾಳೆಗೆ ಹೇಳುದು ಅದೇ, ಯಾವತ್ ಹೇಳುದು ಅದೇ, ಕ್ಲಿಯರ್ ಮಾಡಿ ಕೊಟ್ಟು ಅದನ್ನ ಕೆಲವೊಂದು ಇದಿತ್ತು ನಿಮ್ಗೆ ಇದ್ ಮಾಡಿ ಕಳಿಸಿದೆ. ಈಗ 2 ತಿಂಗಳಾಯ್ತು ನೀವು ನಿಲ್ಸಿ. ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದ್ರು ಬ್ಲಾಕ್ ಮಾಡಿದಾರಾ? ನಮ್ದು ಇದ್ ಮಾಡಕ್ ಅವ್ರದ್ದು ಅದೇ ಆಧಾರ್ ಕಾರ್ಡ್ ಅಲ್ಲ, ಹೇಳ್ತಾರಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ. ಹೂವು ಇಟ್ಕೊಂಡಿಲ್ಲ, ನಾನು ಏನ್ ಕಿವಿಗೆ ಹಾಕೋದಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಹೇಳಿ ನಮ್ಗೇನಾದ್ರಿಂದ ಏನು ಆಗ್ಲಿಲ್ಲ, ಆಗುದು ಇಲ್ಲ.
ಒಂದು ವರ್ಷ 2 ವರ್ಷದಿಂದ ನಿಲ್ಸಿದ್ದಾರೆ ಅಂತ ಹೇಳಿದ್ರಿ, ಅವ್ರದ್ದು ಏನಾದ್ರು ಆಗಿದೆಯಾ? ಅವ್ರದ್ದೇನು ಅವ್ರೆಲ್ಲೋ ಅಲ್ಲೇ ಆಫೀಸ್ ಮುಂದೆ ಓಡಾಡ್ತಾರೆ ಅಂತ ಹೇಳಿದ್ರು. ನಾನಂದ್ರೆ 806 ರೂಪಾಯಿ ಹಾಕ್ಬೇಕಾದ 1000 ರೂಪಾಯಿ ಹಾಕ್ತಾ ಇದ್ದೆ. ನನ್ನ 87 ಕಂತ ಹಾಕಿದೀನ. 16,000 ಚಿಲ್ಲರೆನೋ ಜಾಸ್ತಿ ಇದೆ. ಇವ್ರದ್ದು ಇಯರ್ ಎಂಡ್ ಅಲ್ಲಿ ಡ್ಯೂ ಆಗತ್ತಂತೆ. ಅದು ಹೆಂಗ್ ಡ್ಯೂ 20 ವಾರದ ಜಾಸ್ತಿ ಕಟ್ಟಿದೀನ, ಅದು ಡ್ಯೂ ಬರುತ್ತೆ. ಅದು ಹೆಂಗ್ ಯಾಕೆ ಜಾಸ್ತಿ ಕಟ್ಟಿದ್ರು ಕೂಡ ಡ್ಯೂ ಬರ್ತದೆ. ನಾವು ಇಲ್ಲಿ ಬೇರೆ ಬ್ಯಾಂಕಿಗೆ ಸೊಸೈಟಿಗೆಲ್ಲ ಮಾಡಿ ಬರುದಿಲ್ಲ. ಬ್ಯಾಂಕ್ ಅಲ್ಲಿ ಬೇಗ ಮುಗೀತದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲ, ಅದೇ ಹಾಗೆ. ಅದು ಕೇಳಿದೆ ಕಡೆಗೆ ನಿಮ್ ದುಡ್ಡಿ ನಾವು ಬಡ್ಡಿ ಕಟ್ತಾ ಇತ್ತು, ನಮ್ ದುಡ್ಡಿಗೆ ಏನಿಲ್ವಾ ಕೇಳಿದೆ. ಕೊಟ್ಟಿತ್ತಲ್ಲ ಅಂತ ಹೇಳಿದ್ರಿ. ಯಾವಾಗ ಕೇಳಿ? ಜುಲೈ 2020 ಕೊಟ್ಟಿತ್ತ ಅಂದ್ರೆ. ಈಗ ಎಷ್ಟು ಕೇಳಿದೆ? 2024 ಅಂತ ಹೇಳಿ. ನೀವ್ ಹೇಳು ಕರೆಕ್ಟ್, ನಮ್ಗೆ ಅರ್ಥ ಆಗ್ತಿಲ್ಲ ಅಲ್ಲ, ಅರ್ಥ ಆಗುದಿಲ್ಲ. ಎಲ್ಲ ಅವ್ರ ಹತ್ರ ಇಷ್ಟೆಲ್ಲ ಹೇಳಿದೆ. ಇವ್ರು ಮತ್ ಪುನಃ ನಮ್ ಮನೆಗ್ ಬರ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರಲ್ಲ, ಮನೆಗ್ ಬರ್ಲಿ ನಾನು ಕಾಯ್ತಾ ಇದ್ದಿ ಅವ್ರು ಬರ್ಲಿ, ಅವ್ರು ಏನ್ ಮಾಡ್ತಾರ ಅಂತ ಹೇಳಿ. ಬರುದಿಲ್ಲ, ಬರುವಷ್ಟಿದಿಲ್ಲ ಬಿಡಿ. ಬಂದ್ರೆ ಏನ್ ಮಾಡ್ತೀರಾ? ಬಂದ್ರೆ ಏನ್ ಮಾಡುವ ಅವತ್ತೇ ಡಿಸೈಡ್ ಮಾಡ್ತೀವಿ. ಅಲ್ಲೇ ಬರುದಿಲ್ಲ ಅವ್ರು ಅಷ್ಟಿದ್ರೆ ಅವ್ರು ಕ್ಲಿಯರ್ ಮಾಡಿ ಕೊಡ್ಬೋದು. ನಾವೇನ್ ಸಂಘ ಲೋನ್ ಕಟ್ಟುದಿಲ್ಲ ಅಂತ ಹೇಳ್ತಿದ್ದಲ್ಲ. ಯಾರು ಮಾತಾಡ್ತಾರೆ, ದಾಖಲೆ ಸಮೇತ ಅವ್ರಿಗೆ ಉತ್ತರ ಕೊಡ್ತಾರೆ ಇಲ್ಲ, ಅಂತವ್ರನ್ನು ಕಲೆಕ್ಷನ್ ಮಾಡುದೇ ಇಲ್ಲ. ಈಗ ನನ್ನದು ಕೂಡ 8.5 ತಿಂಗಳಾಯ್ತು, 1 ರೂಪಾಯಿ ಇಲ್ಲ. ಚಾಲೆಂಜ್ ಮಾಡ್ತಾ ಇದ್ದೀನಿ, ಪುನಃ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವರ ಮನೆಗೆಲ್ಲ ಬಂದು ಟಾರ್ಚರ್ ಕೊಡುವ ಮೊದಲು ನನ್ನ ಲೋನ್ ಅನ್ನು ನೀವು ವಸೂಲು ಮಾಡಿ. ಈಗ ಏನು ಕಮೆಂಟ್ ಮಾಡಿ ನೀವು ಇವರ ಮನೆಗೆ ಹೋಗಿ ಎಲ್ಲರಿಗೂ ನಾವು ಹೇಳುವಂಥದ್ದು, ಈ ವಿಡಿಯೋವನ್ನು ನೋಡುವವರಿಗೆ ಹೇಳುವಂಥದ್ದು, ನನ್ನ ದುಡ್ಡನ್ನು ಫಸ್ಟ್ ನೀವು ವಸೂಲು ಮಾಡಿ, ಮತ್ತೆ ಅವರ ಮನೆಗೆ ಹೋಗಿ. ನನಗೆ ಕಟ್ಟಬೇಡ ಅಂತ ಹೇಳಿದ್ದಾರೆ ಅವರು, ನಾನು ಕಟ್ಟೋದು ನೀವು ಬೇಡಿ, ಅವ್ರು ಕಟ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಎರಡರಲ್ಲೂ ಒಂದಾಗ್ಬೇಕು. ಈಗಲೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ, ಇಲ್ಲಿ ಬಂದಾಗ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಜನ. ನಮ್ಗೆ ಡೈಲಿ ಒಂದು 75,000 ರಾಜ್ಯದಿಂದ, ಕೇರಳದಿಂದ ಕೂಡ ಕರೆಕ್ಟ್. ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆ ಬಿಟ್ರೆ ಅದ್ರ ಆಚೆಗೆ ಅವರು ಸಾಲ ಕೊಡುವಾಗಿಲ್ಲ. ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದೆ. ಅಲ್ಲಿ ಕೂಡ ನಾವು ಒಬ್ರು ಹೋಗ್ತಾ ಇದೆ. ನಾವು ಅದ್ರ ಬಗ್ಗೆ ಇನ್ನು ಕೂಡ ಇಲ್ಲಿ 60 ವಿಡಿಯೋ ಈಗಾಗಲೇ ರೆಡಿ ಆಗಿದೆ. ನಾವು ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ, ಪೆಂಡಿಂಗ್ ಇದೆ. ನಿನ್ನೆ ಕಾಸರಗೋಡು ಕಡೆಯಿಂದ ಕಾಲ್ ಬಂದಿದೆ. ಯಾವ ಕಡೆ? ಕಾಸರಗೋಡು ಯಾವ? ಕಾಸರಗೋಡು ಯಾವ್ದೋ ಒಂದು ಏರಿಯಾ ಹೇಳಿದ್ರು. ಕಾಸರಗೋಡು ಜಿಲ್ಲೆ ಅಲ್ವಾ? ಹೌದು, ಕಾಸರಗೋಡು ಜಿಲ್ಲೆ ಹೊರಗಡೆ ಇದ್ದಾರೆ ಅವ್ರು ಮಾತ್ರ. ಸಂಘ ಇದೆ. ಅವ್ರು ಹೇಳಿದ್ರು ಅದಕ್ಕೆ ನಾನು ಇದಕ್ಕೆ ಯೂಟ್ಯೂಬ್ಗೆ ಹಾಕ್ತೇನೆ, ಇದನ್ನ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ತುಂಬಾ ಜನ ಇದ್ದಾರೆ ಅಲ್ಲಿ ಸಿಕ್ಕಕ್ಕೆ ಸಿಗುದಿಲ್ಲ. ಅದು ನಂಗೆ ಲೆಕ್ಕ ಉಂಟು, ಅದು ಇಲ್ಲೆಲ್ಲ ನಿಲ್ಲಿಸಿದ್ದಾರೆ. ನಂಗೆ ಡೈಲಿ ಕಾಲ್ ಬರ್ತದೆ. ನಿನ್ನೆ ಕೂಡ ಅದೇ ಕಾಲ್ ಬಂದಿದೆ. ನೋಡೋಣ, ಒಳ್ಳೂರು ಇಲ್ಲಿ ನಿಲ್ಸಿದವರು ಇವರು. ಮೊದಲನೇದಾಗಿ ಇವರು, ಈಗ ಇವ್ರಿಗೆ ಪರಿಚಯನೇ ಇಲ್ಲ. ಇದು ಒಂದೇ ಊರು ಕೂಡ ಸಂಘ ಇದು ಎಲ್ಲ ನಮ್ಮ ಸಂಘದಲ್ಲಿ 9 ಜನ ಇದ್ದಾರೆ. 9 ಜನ ಕೂಡ ಇವರು ಸಂಘಿಸಿದ್ದಾರೆ, ನಿಲ್ಸಿದ್ದಾರೆ. ನೀವು ಜನ ಕೂಡ ನಮ್ಮಲ್ಲಿ ಆಡ್ ಮಾಡಿದ್ದಾರೆ. ಒಂದಕ್ಕೆ 3 ಲೋನ್ ತೆಗಿ PRK ಮೈಕ್ 2 ಇದಕ್ಕೆ ನಮ್ಮ ಬಡ್ಡಿ ಸಮೇತ ತಗೊಳ್ತಾರೆ. PRK ಸ್ವಂತ ಅವರೇ ಆಡ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಿದ್ದಾರೆ. ಅದಕ್ಕೂ ಕೂಡ ಬಡ್ಡಿ ಆಗ್ತದೆ, ಕೂಡ ಬಡ್ಡಿ ಹಾಕ್ತಿದ್ದಾರೆ. ವಾರಕ್ಕೆ 2,000 ಅಮೌಂಟ್. 2,000. ನೀವು ಎಷ್ಟು ಲೋನ್? ನಾವು ವಾರಕ್ಕೆ 9 ಜನ 3,370 ಕಂತು ಕಟ್ತೇವೆ ಎಲ್ಲರೂ ಒಟ್ಟಿಗೆ. ತಿಂಗಳಿಗೆ 52,070 ರೂಪಾಯಿ. ಒಂದು ತಿಂಗಳಿಗೆ ನಮ್ಗೆ ಅಸಲಿ 9 ಜನ ಮಾತ್ರ ಹಾಕ್ತಾರೆ, ಮತ್ತು 32,000 ಈಗ ಹಾಕ್ತಾರೆ. ಅದನ್ನ ನಾವು ಅವ್ರ ಲೆಕ್ಕಕ್ಕೆ ಕೊಡ್ಲಿಲ್ಲ. 42,000 ಬಡ್ಡಿ 2,100 ರೂಪಾಯಲ್ಲಿ ನಮ್ಗೆ 9 ತಿಂಗಳಿನ ಫಸ್ಟ್ಲಿಗೆ ಹಾಕಿ ಆದ್ರೆ 450 ರೂಪಾಯಿ. 9 ತಿಂಗಳಿಗೆ 1,050 ರೂಪಾಯಿ ಚಿಲ್ಲರೆ ಆಗುತ್ತೆ. ಅದನ್ನ ಹಣಕ್ಕೆ ಹಾಕಿ ಮತ್ತೆ ಪೂಜೆ ಹಾಕ್ತಾರೆ. ನಾವು ಈಗ ಸಂಘ ದುಡ್ಡು 1 ತಿಂಗಳ
ಆಯ್ತು ಕಟ್ಟಿದ್ದೀವಿ. ನೀವು ಎಲ್ಲರೂ ತೀರ್ಮಾನ ಮಾಡಿದ್ರೆ ಅಲ್ಲ ಹೋಗಿ ನಿಲ್ಸಿದ್ರ? ಇಂದ. PRK ಒಬ್ರೊಬ್ರಿಗೆ ಒಂದೊಂದು 3 ಲಕ್ಷ ಇದ್ರೆ 12,000 ಮತ್ತೊಬ್ಬನಿಗೆ 13,000 6,000 10,000 ಲಕ್ಷ ಲೋನ್ 3,000 PRK ಅವ್ರು ಆಡ್ಬೋದು ಇಷ್ಟ ಬಂದಾಗೆ. ನಮ್ಮ ಹತ್ರ ಇಲ್ಲ ಏನೂ ಇಲ್ಲ ಹೇಳಿದ್ರೆ ಅದು ರಕ್ಷಾ ಕವಚ ಅಂತಾರೆ. ಸಂಘದಲ್ಲಿ ಒಬ್ಬ ಡೆತ್ ತಿಂಗಳದವರು ಇಲ್ಲಿ ತನಕ ಸಿಗ್ಲಿಲ್ಲ ನಮ್ಗೆ. ಕೇಳಿದ್ದಾರೆ ಅದು ಪ್ರಾಬ್ಲಮ್, ಮೈಕ್ರೋ ಕಂಪನಿಯಿಂದ ಪ್ರಾಬ್ಲಮ್, ನಮಗೆ ಒಂದೇ ಇಲ್ಲ ಅಂತ ಹೇಳ್ತಾರೆ. ನಾವು 1 ತಿಂಗಳು ಇಲ್ಲ ವಸೂಲ್ಗ ನಿಮ್ಗೆ ಸಮಸ್ಯೆ ಇಲ್ಲ ಕೊಡುವಾಗ ಇದೆ ಅವರಿಗೆ. ನಾವು ಅದಕ್ಕೆ ಬ್ಯಾಂಕ್ ಇಂದ ಪಾಸ್ ಪುಸ್ತಕ ನಮ್ಮ ಅಕೌಂಟ್ ಮಾತ್ರ ನಾವು ಪುನಃ ಕಟ್ಟು ನಾವು ಕಟ್ಟ. ಈಗ ಅವರು ತೀರು ಸಮಯ ಆಯ್ತು, 4 ತಿಂಗಳು ಮೇ 1 ತಿಂಗಳಾಗಿದೆ. ಈಗಲೂ ಕಟ್ತಾ ಇದ್ದಾರೆ ಅವರು 18 ಹತ್ರ 10 ಕಂತು ಕಟ್ಸ್ಕೊಂಡಿದ್ದಾರೆ. ಕಂತು 1,055 ಕಂತು ಅವ್ರ ಹೆಣ ಬಂದಿದ್ದಾರೆ. ಅವ್ರ ಹೆಣ ಕಂತು 15 ಕಂತು 750 ರೂಪಾಯಿ ಕಂತು ಆದ್ರೆ ಎಲ್ಲ ಮನ್ನಾ ಆಗ್ತಾರೆ. ರಕ್ಷಾ ಕವಚ ಅದು ಎಲ್ಲಿ ಹೋಗ್ತಿಲ್ಲ, ಜೀವ ರಕ್ಷಾ ಕವಚ ಇಲ್ಲ. 4 ತಿಂಗಳಿಂದ ಕವಚ. ಈಗ ಮೀಟಿಂಗ್ ಆದ ತಕ್ಷಣ ಒಂದು ಬಜೆಟ್ ಇಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಎರಡನೇ ವಾರಕ್ಕೆ 1 ಕಂತಿಂದ ಹಾಕಿದ್ದಾರೆ. ಇನ್ನೊಂದು ಕಂತಿಂದ ಯಾವತ್ತಂತ ಗಲಾಟೆ ಮಾಡಿದ ತಕ್ಷಣವೇ 2ನೇ ವಾರಕ್ಕಿದ್ದಾರೆ. ಇಲ್ಲ ಅಂದ್ರೆ ನಾವು ಅದನ್ನೇ ಬಿಟ್ಟರೆ ಇಲ್ಲ ಅದು ಈಗ ಆಗೋದಿಲ್ಲ, ಈಗ ಮುಂದೂಡ 6 ತಿಂಗಳು ಕೊಟ್ಟಿದ್ದು 6 ಬಾಕಿ ಇದೆ ಅಂತ ಕೆಲವರದಲ್ಲ ಹಾಗೆ ಹೇಳಿದ್ದಾರೆ ಸರ್. ಆ ತರ ಪ್ರಾಬ್ಲಮ್. ಈಗ PRK ಗೆ ಡಾಕ್ಯುಮೆಂಟ್ ಇಲ್ಲ ಅಲ್ಲ? PRK ಡಾಕ್ಯುಮೆಂಟ್ ಅದಕ್ಕೆ ಕಟ್ 75% ಇಂಟ್ರೆಸ್ಟ್ ತಗೊಳ್ತಾರೆ. 75% ಅದಕ್ಕೆ ಲೆಕ್ಕ ಇಲ್ಲ. ನಾನು 3 ಲಕ್ಷ ಲೋನ್ ತೆಗೆದಿದ್ದೆ, 12,080 ರೂಪಾಯಿ PRK ಮಾಡಿದ್ದಾರೆ. 3/8 PRK ಆಡ್ ಮಾಡಿದ್ದಾರೆ. ಅದೇ ದಿವಸ ಎಂಟ್ರಿ ಆದ್ದು, ಅದೇ ದಿವಸ PRK ಎಂಟ್ರಿ. 2022 ಲೋನ್ ತೆಗೆದಕ್ಕೆ ಅದಕ್ಕೆ PRK ಎಂಟ್ರಿ ಇಲ್ಲ. ಈಗ ದಿವಸ ಬರುತ್ತಿದ್ದು 2003ನೇ ಇಸ್ವಿ PRK ಆಡ್. ಹಿಂದೆ ಸಾಲ ತೆಗೆದವರಿಗೆ PRK ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ, 1 ವರ್ಷದ ಹಿಂದೆ, 1 ವರ್ಷ ಅಲ್ಲ, ಒಂದು 6 ತಿಂಗಳ ಮುಂಚೆ LIC PRK ಅಂತ ಅಲ್ಲಿ ಬರೀತಾ ಇದ್ರು. ಅಂದ್ರೆ LIC ಸುಮ್ನೆ. ಈಗ ಏನ್ ಮಾಡಿ ಎಲ್ಲರೂ ಪ್ರಶ್ನೆ ಮಾಡುವಾಗ ಈಗ SBI PRK ಅಂತ ಬರ್ದಿ. ಅಂದ್ರೆ ಈಗ SBI ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸರಿ, ಡಾಕ್ಯುಮೆಂಟ್ ಈಗ ಇವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಾಂಡ್ ಕೊಡುದಿಲ್ಲ, ನಾವು SKDRಗೆ ಮಾತ್ರ ಬಾಂಡ್ ಮಾಡಿಸಿದ್ದೀವಿ. ಸರಿ, ಎಷ್ಟು ರೂಪಾಯಿದು ಬಾಂಡ್ ಯಾರು ತಿರ್ಕೊಂಡಿರ್ತಾರೆ? ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ತೀರಾ, ಎಷ್ಟು ಕ್ಲೈಮ್ ಮಾಡ್ತಾ ಇದ್ದೀರಾ, ಅದರಿಂದ ಎಷ್ಟು ಕೊಡ್ತಾ ಇದ್ದೀರಾ, ಯಾವ್ದು ದಾಖಲೆ ಆಗಲ್ಲ. ನೀವು ಅವರು ಡೆತ್ ಆದವರ ಮನೆಗೆ ಅವರ ಆಧಾರ್ ಕಾರ್ಡ್ ಇರ್ತಾರೆ, ಅವ್ರ ಡೆತ್ ನೋಡ್ಕೊಂಡು ಹೋಗಿದ್ದಾರೆ. ಅವ್ರ ಮಿಸಸ್ 15 1,050 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಇಲ್ಲಿ ತನಕ ಅವರಿಗೆ ನಾವು ಮೀಟಿಂಗ್ 2ನೇ ವಾರಕ್ಕೆ 1 ಲಕ್ಷ ಕ್ಲೈಮ್ ಆಗಿದ್ದಾರೆ. ಮತ್ತು ಉಳಿದ ಅಮೌಂಟ್ ಇಲ್ಲ. ಜೀವ ಲಕ್ಷಕ್ಕಿಂತ ಅವ್ರ ಸಂಘಕ್ಕೆ ಕ್ಲೈಮ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ದಾಖಲಾತಿ ನಮ್ಮ ಹತ್ರ ಇಲ್ಲ. ಅವ್ರು ಕ್ಲೈಮ್ ಆಗಿ ಹೇಳಿದ್ದಾರೆ. ಅಕೌಂಟಿಗೆ ಅವ್ರ ಮಿಸಸ್ ಅಕೌಂಟಿಗೆ ಅವ್ರು ಕ್ಲೈಮ್ ಮಾಡ್ಕೊಂಡು ಇದು ಆಟೋಮೆಟಿಕ್ ಅವರೇ ಕ್ಲೈಮ್ ಎಷ್ಟು ಮಾಡ್ಕೊಂಡು 5 ಇರೋದು. ನಮ್ಗೆ ದಾಖಲಾತಿ ಇಲ್ಲ. ಈಗ ನಿಮ್ಗದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ? 16,31,000 ಸೇರಿ 9,00,000 ಇದೆ. ನೀವು ಎಷ್ಟು ವರ್ಷದಿಂದ ಸಂಘದಲ್ಲಿ? 2003 ಕಾರಣಕ್ಕೂ ಗೊತ್ತಿರಲಿಲ್ಲ ನಮಗೆ. ಮೊನ್ನೆ 3 ತಿಂಗಳ ಹಿಂದೆ ಮಾಹಿತಿ ಸಿಗಿದ ಕಾರಣಕ್ಕೆ ನಾವು ಈ ತರ ಮಾಡ್ತಿದ್ದೇವೆ. ಈ ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ? ನಾವು ನಮ್ದು ಟೋಟಲ್ ಒಬ್ರದ್ದು 50 ರೂಪಾಯಿ ಉಳಿತೆ, 20 ಜನದ 100 ರೂಪಾಯಿ ಉಳಿತೆ. ನಮ್ದು 3,500 ಟೋಟಲ್ ಒಬ್ಬ ಸದ್ಯ 35,000 ರೂಪಾಯಿ ಉಳಿತು. ಇಲ್ಲಿ ನಮ್ಗೆ ಇಲ್ಲ. 2000 ಇಶ್ವೇ ಇದೆ ಕೊಟ್ಟಂಶ. ಈಗ 74ನೇ ಲಾಭಾಂಶ, ಮೊನ್ನೆ ಕಳೆದ 8 ಲಾಭಾಂಶ ಅಂತ ಹೇಳಿದ್ದಾರೆ. ಇಂಬರಕ್ಕೆ ಮುಗಿದೆ. ಅವರಿಗೆ ಹೆಂಗ ಬೇಕು 10 ರೂಪಾಯಿ ನಾವು ಕಮ್ಮಿ ಕಟ್ಟಿದ್ರೆ 10 ಕಮ್ಮಿ ಕಾರಣದ ಪುಸ್ತಕನ ಹೊರಗೆ ಬಿಸಾಕ್ತಾರೆ. ಅದು ಟೈಪ್ ತಗೊಳ್ಳದಿರಲ್ಲ.
ನಮ್ಗೆ ಆಡ್ ನಾಳೆ ತಂದು ಕಟ್ಬೇಕು 11 ಗಂಟೆ ಒಳಗೆ ರೂಲ್ಸ್ ಇದೆ 11 ಗಂಟೆ ಒಳಗೆ. ಅದೇ ಬ್ಯಾಂಕಿಗೆ ನಮ್ಗೆ ಲೋನ್ ಕೊಡಿದಾರೆ, ಅವ್ರದ್ದು ಶುಕ್ರವಾರ ನಮ್ದೇ ಡಾಕ್ಯುಮೆಂಟ್ಸ್ ತಕೊಂಡ್ರೆ ಅವ್ರ ಲೋನ್ ಸಿಗುದು ಸೋಮವಾರ ಆಗತ್ತೆ. ಆದಿವಾರ ಬ್ಯಾಂಕ್ ರಜೆ, ಶುಕ್ರವಾರ ಬ್ಯಾಂಕ್ ರಜೆ. ಶುಕ್ರವಾರ ರಜೆ ಇದ್ರೆ ಗುರುವಾರನೇ ನಾವು 2 ವಾರದ ಕಂತು ಕಟ್ಟುವ ಹೊತ್ತಿಗೆ ಗುರುವಾರ ಕಟ್ಟಿ ಅಂತ ನಾವ್ ಎಲ್ಲಿಂದ ಕಟ್ಟುದು? 200 ರೂಪಾಯಿ ಗುರುವಾರ ಕಟ್ಬೋದು. ನೋಡಿ ಒಂದ್ ನಿಮಿಷ ನೋಡಿ, ಮೊನ್ನೆ ಒಂದು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ನಾವು ನಮ್ಮ ಬ್ಯಾಂಕ್ ಜೊತೆ ನಮ್ಮ ಸರ್ವರ್ ಅಟ್ಯಾಚ್ ಆಗಿ ದುಡ್ಡು ತಗೊಂಡು ಇರಿ ಮಾಡಿದ ಕೂಡಲೇ ನಮ್ಮ ಅಕೌಂಟ್ಗೆ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ. ನೋಡಿ, ನಾವು ಕಟ್ಟುವಾಗ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ, ಕೊಡುವಾಗ ಮಾತ್ರ ಯಾಕೆ ಲೇಟ್ ಆಗ್ತದೆ? ಬ್ಯಾಂಕ್ ರಜಾ, ಸರ್ವರ್ ಡೌನ್, ಅದೆಲ್ಲ ಯಾಕೆ ಆಗ್ತದೆ? ಶುಕ್ರವಾರ ಅಮೌಂಟ್ ನಾವು ಯಾಕಂದ್ರೆ ತಗೊಳ್ಳುವಾಗ ಮಾತ್ರ ಸರ್ವರ್ ಸರಿ ಇರ್ತದ? ಶುಕ್ರವಾರ ಏನು ಕಲೆಕ್ಷನ್ ಮಾಡುವಾಗ ಸರ್ವರ್ ಸರಿ ಇರ್ತದ? ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಲೋನ್ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಈಗ ಬೇರೆ ಈಗ ಇನ್ಶೂರೆನ್ಸ್ PRK ಆಗಿ ಕೊಡುವಾಗ ಅದು ಯಾಕೆ ಲೇಟ್ ಆಗ್ತದೆ? ಉಳಿತಾಯದ ಅಮೌಂಟ್ ಕೊಡುವಾಗ ಯಾಕೆ ಲೇಟ್ ಆಗ್ತದೆ? ತಗೊಳ್ಳುವಾಗ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲಿ 5, 9, 10 ಗಂಟೆ ಆಗುವಾಗ ಎಷ್ಟು ಸಂಘ ಇದ್ರು ಕೂಡ ಕಟ್ಟಿ ಕ್ಲಿಯರ್ ಆಗ್ತದೆ. ಒಂದ್ ಸಂಘ ಡ್ಯೂ ಇದ್ರೆ ಅವ್ರಿಗೆ ಫೋನ್ ಬರುತ್ತೆ, ಬಿಡಿ. ಅದೇ ಒಂದ್ ಸಂಘ ಡ್ಯೂ ಇದ್ರೆ ಯೋಜನೆ ಅಧಿಕಾರಿ ಮನೆ ಬಂದ್ ಕೊಡ್ತಾರೆ. ನೀವು ಒಂದು ದಿವಸ ಆದ್ರೂ ನೀವು ಕಲೆಕ್ಷನ್ ಸರ್ವರ್ ಇಲ್ಲ, ಯಾಕೆ? ಅದು ಅವಾಗ ಸರ್ವರ್ ಸರಿ ಇರ್ತದ? ಶುಕ್ರವಾರ ಕಟ್ಬೇಕಂತಿದ್ರೆ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಗೊಳ್ತಾರೆ. ಅದನ್ನೇ ಸೋಮವಾರಕ್ಕೆ ಹಾಕ್ಬೋದಿಲ್ಲ, ಸೋಮವಾರ ದಿನ ಬರುವುದಿಲ್ಲ. ಅಲ್ಲ, ಟ್ಯಾಬ್ ಸರಿ ಇರುವುದಿಲ್ಲ ಸರ್ವರ್ ಇರುವುದಿಲ್ಲ. ಹೌದು, ವಾರದಲ್ಲಿ 3 ದಿವಸ ಸರ್ವರ್ ಇರುವುದಿಲ್ಲ. ಬ್ಯಾಂಕ್ ಅಲ್ಲಿ ಕೂಡ ಅಷ್ಟೇ. ಎದುರುಗಡೆ ಸೊಸೈಟಿ, ಈಚೆಗೆ ಧರ್ಮಸ್ಥಳದ ಅವ್ರದ್ದು ಆಫೀಸ್. ಅಲ್ಲಿ ಯಾವಾಗಲೂ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ, ಬರಲ್ಲ. ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ತಾರೆ. ಅದಕ್ಕೆ ಬೇರೆ ಸಪರೇಟ್ ಸರ್ವರ್ ಇರ್ತದೆ. ಬ್ಯಾಂಕಿಗೆ ಹೋದ್ರೆ ಬೇರೆ, ಇವ್ರ ಹತ್ರ ಬೇರೆ ಮಾತ್ರ. ಅವ್ರು ಹೇಳ್ತಾರೆ ನಾವು ಮಾಡಿದ್ದೇವೆ, ಇಲ್ಲಿ ದುಡ್ಡು ತಗೊಂಡು ಕೂಡ ಅದು ಬ್ಯಾಂಕ್ ಅಕೌಂಟ್ಗೆ ಬೀಳ್ತದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಕಲೆಕ್ಷನ್ ಅಮೌಂಟ್ ಬ್ಯಾಂಕಿಗೆ ಯಾಕೆ ಕೊಡುವುದಿಲ್ಲ? ನೀವು ಕಲೆಕ್ಷನ್ ಮಾಡಿದ ಅಮೌಂಟ್ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿದ್ಯಾ? ಕಲೆಕ್ಷನ್ ಮಾಡಿದ ಅಕೌಂಟ್ ಬ್ಯಾಂಕಿಗೆ ಹೋಗುದಿಲ್ಲ, ಯಾಕೆ ಕೊಡುವುದಿಲ್ಲ? ಈಗ ನಾವೊಂದು ಬ್ಯಾಂಕಿಗೆ ಒಂದು 5,000 ಹಾಕ್ಬೇಕು. ನಾವು ಫೋನ್ ಮಾಡಿ ನಮ್ಮ ಅಕೌಂಟ್ ಹಾಕ್ತಾರ? ದುಡ್ಡು ಅವ್ರ ಕೈಗೆ ಸಿಕ್ಕಿದ ಮೇಲೆಲ್ಲ ಹಾಕುದು. ಅದು ಕೂಡ ಸರ್ವರ್ ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆಗ್ತದೆ, ಬೀಳುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರದ್ದು ಮತ್ತೆ ಯಾಕೆ ಮುಂಚೆನೆ ಬ್ಯಾಂಕಿಗೆ ಬೀಳ್ತದೆ, ದುಡ್ಡು ಮಾತ್ರ ಮತ್ತೆ ಹೋಗ್ತದೆ? ಯಾಕೆ ಕೇಳ್ಬೇಕಲ್ಲ ನಾವು, ಇದಕ್ಕೆಲ್ಲ ಉತ್ತರ ಕೊಡಿ. ಅದಕ್ಕೆ ಮತ್ತೊಂದು, ನಮ್ಮ ಸಂಘದ ಶುಕ್ರವಾರ ನಾವೀಗ ವಾರತ್ತಿದ್ದಾರೆ 9 ಒಬ್ಬರಿದ್ದರು. ಈಗ ATM ಅಲ್ಲಿ ನಾವು ದುಡ್ಡು ಡ್ರಾ ಮಾಡಿರ್ಕತಿ, ತಕ್ಷಣ ನಮ್ಮ ಮೊಬೈಲ್ ಮೆಸೇಜ್ ಬರ್ತದೆ, ಇವ್ರ ದುಡ್ಡು ಎಲ್ಲಿ ಹೋಗುತ್ತೆ. ವಾರದಲ್ಲಿ ನಾವು ಶುಕ್ರವಾರ ಕಟ್ಟದ್ 3 ಗಂಟೆ ಹಾಕ್ತಾರ, 4 ಗಂಟೆ ಹಾಕ್ತಾರ, 5 ಗಂಟೆ, ಎಷ್ಟೊತ್ತಿಗೆ ಹಾಕ್ತಾರ ಅಂತ ನಮ್ಮ ಮೆಸೇಜ್ ಬರುತ್ತಾ? ಬರುದಿಲ್ಲ. ಒಂದೇ ಒಂದು ಮೆಸೇಜ್ 9 ಜನಿಗೆ, ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ. ಬರ್ಬೇಕಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ. ದುಡ್ಡು ಕಟ್ಟಿದ ಕೂಡಲೇ ಬರ್ಬೇಕು. ಬ್ಯಾಂಕ್ ಆಫ್ ಬರೋಟಿ ಬರುತ್ತೆ, ಅದರಿಂದ ಮೆಸೇಜ್. 9 ಜನ ಸದಸ್ಯನಿಗೆ ಬೇಡ, ಒಬ್ಬ ಸದಸ್ಯನಿಗೆ ಮೆಸೇಜ್ ಬರ್ಬೇಕಲ್ಲ. ಬರ್ಬೇಕು. ಇಲ್ಲಿ ಹೋಗಿ ಯಾಕೆ ಬರುದಿಲ್ಲ? ಆಧಾರ್ ಕಾರ್ಡ್ ಲಿಂಕ್ ಇಲ್ವಾ? ಅದು ಬೇರೆಯವರ ಅಕೌಂಟ್ ಗೆ ಲಿಂಕ್ ಮಾಡಿದ್ದಾರೆ ಕಾಣ್ತದೆ. ಲೋನ್ ಬೇಕಾದ್ರೆ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ನಮ್ಮ ಲೋನ್ ಅನ್ನ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಕ್ ಆಗುದಿಲ್ಲ. ಅದೇ ಪಾಸ್ ಪುಸ್ತಕ, ಬ್ಯಾಂಕಿಂದ ಪಾಸ್ ಪುಸ್ತಕ ಕೊಟ್ಟಿದ್ದಾರೆ, ಪುನಃ ನಾವು ಕಟ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ತನಕ ಕಟ್ಟುದಿಲ್ಲ. ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕು. ಬ್ಯಾಂಕ್ ಯಾವ್ದು ಮಾಡಿ ಪಾಸ್ ಕೊಟ್ರೆ ನಾವು ಎಷ್ಟು ತಗೊಳ್ತೀವಿ ಅದು ಇಂಟ್ರೆಸ್ಟ್ ಮಾತ್ರ. ಅದರಲ್ಲಿ ಮೈಕ್ರೋ ಯಾವ್ದು ಬೇಡ, ನಮ್ಗೆ ಸಾಲಕ್ಕೆ ಮಾತ್ರ ಇಂಟ್ರೆಸ್ಟ್. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಆಡ್ ಮಾಡ್ತೇವ್ರು ಅದಕ್ಕೆ ನಾವು ಹಣೆ ಇರಲ್ಲ. ನೀವು ಇಷ್ಟು ವರ್ಷದಿಂದ ಏನು ಬಡ್ಡಿ ತಗೋ, ಅದಕ್ಕೆ ಬಡ್ಡಿ ಅವರು ರಿಟರ್ನ್ ಕೊಡ್ಬೇಕು. ನಮ್ಮ ₹1 ಅವರು ಹೇಗೆ ಬಿಡುದಿಲ್ಲವೋ ಹಾಗೆ ಕೂಡ ಅವ್ರದ್ದು ಕೂಡ ₹1 ನಾವು ಬಿಡ್ಲಿಕ್ಕಿಲ್ಲ. ಇಲ್ಲ. ನ್ಯಾಯ ಪ್ರಕಾರ ಅದು ಕ್ಲಿಯರ್ ಆಗ್ಬೇಕು, ಲೆಕ್ಕ ಆಗ್ಬೇಕು. ₹1 ಕೂಡ ನೀವು ಕೂಡ ಬಿಡಬೇಡಿ, ಅವ್ರದ್ದು ಕೂಡ ನಮಗೆ ಬೇಡ. ಲೆಕ್ಕ ಆಗಿ ಕ್ಲಿಯರ್ ಮಾಡುವ. ನಮ್ಗೆ ಬ್ಯಾಂಕ್ ಪಾಕ್ ಪುಸ್ತಕ ಕೊಟ್ಟು ನಮ್ಗೆ ಕರೆಕ್ಟ್ ಕೊಡ್ಲಿ, ಅವ್ರು ಲಾಭಾಂಶ ಸಮೇತ ಕೊಡ್ಬೇಕು ನಮ್ಗೆ. ಹೌದು ಸರಿ ಅಂತ ನಿಮ್ ಇಂತಿಷ್ಟು ಲೋನ್ ಇದೆ ನಂದಿಗೆ MID 7 ನಂಬರ್, ಇಂತಿಷ್ಟೇ ಲೋನ್ ಅಂತ ಇರುತ್ತೆ. ನಮ್ಗೆ ಒಂದು ಲೋನ್ ಮಾಡುವಾಗ ನಮ್ಗೆ ಇಂತಿಷ್ಟು ನಮ್ದು ಹೆಸರ ಲೋನ್ ಇದೆ ಅಂತ ಇರುತ್ತೆ. ಒಂದು ಅಕೌಂಟ್ ಇಂದ ಪಾಸ್ ಪುಸ್ತಕ ನಮ್ಗೆ ಕೊಡ್ಬೋದಲ್ಲ. ಇಲ್ಲಿ ಯಾರಿಗಾರು ನಮ್ ಸಂಘದಲ್ಲಿ ಇಂತಿಷ್ಟು ಲೋನಿಗೆ ಯಾರಿಗಾರು ಒಬ್ರು ನಾನೀಗ ಅದೇ ಹೇಳಿದ
ಅವತ್ತು ನಮ್ಮ ಒಂದ್ 3 ವರ್ಷದ ಹಿಂದೆ ನಮ್ಮ ಹೆಂಡತಿದೆಲ್ಲ ಈ ತರ ಆಗಿ ಅವ್ರ ಮನೆಗೆಲ್ಲ ಬಂದ್ರು, ನಾನ್ ಕಟ್ಟುದೇ ಇಲ್ಲ ಅಂತ ಕೂತಿದ್ದೆ. ಸಂಘದ ಒಕ್ಕೂಟದ ಅಧ್ಯಕ್ಷರೆಲ್ಲ ಬಂದು ಕಟ್ಲೇಬೇಕು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವರೇ ಕಟ್ತೀರಿ ಅಂತ ಲೆಟರ್ ಬರೆಸತ್ತೆ ಕೊಟ್ಟಿದ್ರು. ಸಂಗ್ರಂಟ್ಲೆ ಇದೆ, ನಾ ಬೇಕಾದ್ರೆ ಹೋಗಿ ತಂದು ಕೊಡ್ತೀನಿ, ಜೆರಾಕ್ಸ್ ನನ್ನ ಹತ್ರ ಇದೆ, ಒರಿಜಿನಲ್ ಬೇಕಾದ್ರೆ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದಾಗ, ಇಲ್ಲ ನೀವು ಕಟ್ಲೇಬೇಕಂತ ಹೇಳಿದಾಗ ನಾನು ಹೇಳ್ದೆ ನನಗೆ ಲೋನ್ ಮಾಡಿ ಕೊಡಿ ಅಂತ ಹೇಳಿ. ಅವಾಗ ನಾನು ಸ್ವಲ್ಪ ಲೋನ್ ಇತ್ತು, ಅವಾಗ ಸೇಲ್ ಮಾಡಿದೆ. ಆ ಸಂಘ ಟಾರ್ಚರ್ ಸಂಘದಲ್ಲ ನಂದು ಲೋನ್ ಇದೆ ಅಂತ ಕ್ಲಿಯರ್ ಮಾಡಿದೆ. ನಂದು ಸಂಘದಲ್ಲಿ ಮನೆ ಸೇಲ್ ಮಾಡಿ ಕ್ಲಿಯರ್ ಮಾಡಿದ್ರೆ, ನಾನು ಮನೆ ಸೇಲ್ ಮಾಡಿ ಸಂಘದ ಕ್ಲಿಯರ್ ಮಾಡಿದೆ. ಆಮೇಲೆ ಅವಳು ಸಂಘ ನಂಗೆ ಜವಾಬ್ದಾರಿ ಅಲ್ಲ ಅದು, ನಾನು ಸಂಘದಲ್ಲಿ ಅವ್ರು ಸರಿ ಬಿಟ್ಟು ಸಂಘದ ನಾನ್ ಅವ್ರು ತಕೊಂಡು ದುಡ್ಡು ತಕೊಂಡು ಹೋಗಿದ್ದಾರೆ. ಅದನ್ನ ನಾನು ಹೇಳಿದ್ರೆ, ಇಲ್ಲ ನಿಮ್ಗೆ ಮನೆಗೆ ಹಾಕಿದ್ದಾರೆ ದುಡ್ಡು, ಅವರು ನಿಮ್ ಜೊತೆಗೆ ಇದ್ದಾರೆ, ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಅದು ನಮ್ಮ ಸಂಘಕ್ಕೆ ಪಡುವುದಿಲ್ಲ, ನೀವು ಕಟ್ಲೇಬೇಕಂತ ಇವತ್ತಿಗೂ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನೀಗ ಒಂದು 4 ವಾರ ಆಯ್ತು ನಿಲ್ಸಿ, ಈಗ ಸ್ಟಾಪ್ ಮಾಡಿ. ಒಂದು ಉದಾಹರಣೆ, ಮೊನ್ನೆ ಮೀಟಿಂಗ್ ಹೋದ, ಅವರು ಸಂಘದಲ್ಲಿ ಇಲ್ಲ, ಆ ಸಂಘದಲ್ಲಿ ಅವರು ಬೇಡ ಉಳಿತಾಯನ ಕೊಡಿ ನನ್ಗೆ, ಅವರು ಸಾಲ ಹೆಸರೇ ಸಾಲ ಇಲ್ಲ, ನಾನೀಗ 30 ವಾರ ಕಟ್ಕೊಂಡು ಹೋಗ್ತೀನಿ, ನನ್ನ ಹೆಸರಲ್ಲಿ 2.5 ಲಕ್ಷ ಲೋನ್ ಮಾಡಿ, ಅವ್ರದ್ದು 1.80 ಲಕ್ಷದ ಸಾಲ ಇತ್ತು, 1,80,000. ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಉಳಿತಾಯ ಸಾಲ ಅವ್ರ ಸಂಘದಲ್ಲಿ ಇಲ್ಲ, ಏನು ಇಲ್ಲ, ನೀವು ಸಾಲ ತೆಗೆದು ಅವ್ರು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ. ಅದು 20% ಬರ್ಬೇಕು ನೋಡಕ್ಕಾಗುದು ಅಂತ ಹೇಳಿ ಏನು ಮಾತಾಡ್ಲಿಲ್ಲ. ಆಯ್ತು, ನಾನೇ ಇನ್ನು ಸ್ಟಾಪ್ ಮಾಡ್ತೀನಿ. ಸಿಗೆ ಬಂತು, ನನ್ಗೆ ಯಾಕೋ ಸರಿ ಅವತ್ತು ಬಜೆಟ್ ಕೇಳಿದಾಗ 4 ವಾರ ಬೇಕಾಯ್ತು ನನ್ ಕ್ಲಿಯರ್ ಆಗಿ, ಸಾಲ ಕ್ಲಿಯರ್ ಆಗಿ. ಮೈಕ್ರೋ ಬಜೆಟ್ ನಾನು ಮಾಡಿದಾಗ ಬೇಕಾಯ್ತು ಮಾಡಿ, ಯಾಕೆ ಮೈಕ್ರೋ ಬಜೆಟ್ ಕೊಡುದಿಲ್ಲ, ಮಾಡಿದೆ ಬಾಂಡ್ ಸೈನ್ ಹಾಕಿದ್ರು, ಬಾಂಡ್ ಲೋನ್ ಕೊಡುದು, ಬಾಂಡ್ ಎಲ್ಲ ಹೋಗಿದೆ ಅಂತ ನಾನು ತನಿಖೆ ಮಾಡಿದಾಗ ನಾನು 4 ವಾರ ಬಿಟ್ಟು ಅವ್ರು ಕೊಟ್ಟಿದ್ದು ಬಾಂಡ್. ಕೇಳಿಲ್ಲ ಅಂದ್ರೆ ಅದು ಕೂಡ ಸಿಗ್ತಾ ಇರ್ಲಿಲ್ಲ. ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿಲ್ಲ, ಬೇರೆ ಸದಸ್ಯರದ್ದು ಲೋನ್ ಉಂಟು, ಬೇರೆ ಸದಸ್ಯರ ಲೋನ್ ಇತ್ತು, ಲೋನ್ ಇಲ್ಲ. ಎಷ್ಟು ಜನ ಟೋಟಲ್ ಸಂಘದಲ್ಲಿ? 5 ಜನ ಇತ್ತು. 5 ಜನ ಇದ್ದಾರೆ. ಇಲ್ಲಿ ತನಕ ತಗೊಂಡ ಒಂದು ಫಸ್ಟ್ 10,000 ತಗೊಂಡಿದ್ದೆ, ಕಡೆಗೆ ಅದು ಕ್ಲಿಯರ್ ಮಾಡಿದೆ. ನಂತರ 30,000 ಕೊಟ್ರು, ಅದನ್ನು ಕ್ಲಿಯರ್ ಮಾಡಿದೆ. ನಂತರ ನಂಗೆ 1 ಲಕ್ಷ ಬೇಕಿತ್ತು. 1 ಲಕ್ಷ ಬೇಕಿದ್ದಲ್ಲಿ ಮತ್ತೆ ಇಬ್ರು ಅರ್ಜಿ ಹಾಕ್ರು, ನಾನು ಅರ್ಜಿ ಹಾಕಿದೆ, ನಂಗೆ ಸಿಕ್ಲಿಲ್ಲ, ಅವ್ರಿಗೆ ಸಿಕ್ತು. ಅದಕ್ಕೋಸ್ಕರ ನಂಗೆ ಸಂಘದ ಲೋನ್ ಸಿಕ್ ನಾನೆಂತಕ್ಕಿರುವುದು, ಸುಮ್ಮನೆ ಮಾಡಿಬಿಟ್ಟೆ. ನೋಡಿಬಿಡಕ್ಕೂ ಅದು 4 ವಾರ ಕಟ್ತೆ ಕಂಡೆ. ಕಡೆ ಲಾಸ್ಟ್ ಮತ್ತೊಬ್ರು ಹೇಳ್ರು, ನಿಂಗೆ ಲೋನ್ ಕೊಟ್ಟಿಲ್ಲ, ಮೋಸ ಮಾಡಿದ್ರೆ ಅಂತ ಹೇಳ್ರು ನಮ್ಮ ಸಂಘದ ಒಬ್ರು. ನಾನು ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಯ್ತು. ಉಳಿತಾಯ ನನ್ನ ಹಣ ಎಷ್ಟಿತ್ತು, 12,500 ರೂಪಾಯಿ, ಅದು ಪೂರ ಕಟ್ಟಿಬಿಟ್ಟೆ ನಾನು. ಯಾವಾಗ ಕಟ್ಟಿದ್ರಿ? ಎಷ್ಟು ಸಮಯ? ಒಂದ್ ತಿಂಗಳ ಆದ ಇವತ್ತು 500 ಕೊಂಡಿದ್ದಾರೆ. 500 ಆಯ್ತು. ಮೊನ್ನೆ ನಮ್ ಸಂಘದ ಸದಸ್ಯರಲ್ಲ, ಅವ್ರದ್ದು 320 ರೂಪಾಯಿ ತಗೊಂಡ್ರು. ನಿಮ್ದು ದುಡ್ಡು? ಅವ್ರದ್ದು ಮತ್ತೆ ನೆಕ್ಸ್ಟ್ ಕೇಂಟು ಶಿವಕುಮಾರ್ ದುಡ್ಡು ಕೊಟ್ಟಾಯ್ತು ಕೇಂದ್ರ, ಶಿವಕುಮಾರ್ ಕೊಟ್ಟಾಯ್ತು ಅಂದ್ರೆ ಹೇಳ್ರು 320 ರೂಪಾಯಿ. ನಾ 320 ರೂಪಾಯಿ ಕೊಡ್ಲೇ ಇಲ್ಲ, ಅವರೇ ಹಾಕಿದ್ದಾರೆ. ನಾನು ಕೊಡ್ಲಿಲ್ಲ. ನಿಮ್ಮದು ಬಂತ ಹೇಳಿದ್ರೆ ಈಗ ಮೊನ್ನೆ ಕೇಳಿದ್ರೆ 550 ರೂಪಾಯಿ ಅಂತ ಹೇಳ್ರು. ಪುನಃ 550 ಇದೆ ಅಂತ ಹೇಳಿದ್ರೆ ಹಾಕ್ದೆ. ಈಗ ನಾಡ್ದು ಕಾಣ್ಬೇಕು, ನಾಡು ಕೊಡ್ತೇನೆ ಹೇಳಿದ್ರೆ ಶುಕ್ರವಾರ ಎಲ್ಲ ಒಟ್ಟು ಮಾಡಿ ನನ್ಗೆ ಏನ್ ಮಾಡಿ. ಇವ್ರು ನೋಡಿ, ನಿಮ್ಮ ಊರ್ನ ಈಗ ಶಂಕರ್ನ ಉಳ್ಳೂರು 70 ಮರ್ಯಾದವರು ನೋಡಿ, ಇವರು ಸಂಘ ಬಿಡ್ತೀನಿ, ಸಾಲ ಇಲ್ಲ, ಇವರು ಬಿಟ್ಟಿದ್ದಾರೆ. 500 ರೂಪಾಯಿ ಬಂದ ಸಂಘದ. ಈಗ ನಿಮ್ಮದು ಉಳಿತಾಯ ಎಷ್ಟಿದೆ? 5,500 ರೂಪಾಯಿ. 5,500 ರೂಪಾಯಿ ಉಳಿತಾಯ ಇವರು ಸಿಗ್ಬೇಕು. ಇವರ ಸ್ವಲ್ಪ ತಡಿ, ಇವರಿಗೆ ಉಳಿತಾಯ ಸಿಗುವ ತನಕ ನೀವು ಯಾರು ಕಟ್ಟಬೇಡಿ, ಇವರಿಗೆ ಸಬರು ಉಳಿರಿ ಅಂದ್ರೆ ನಾವು ಅದಕ್ಕೆ ಹೇಳ್ತೇವೆ. ನಾವು ಕಷ್ಟ, ನಾವು 1 ವಾರ ನಾವು ಕಡ್ದಿರಿತ್ತಲ್ಲ, ಅದೇ ಹೊಟ್ಟಿತ್ತಲ್ಲ, ನಮ್ ದುಡ್ಡು ಕೊಡೋಕೆ ಏನಾಯ್ತು ಅವರಿಗೆ? ಭಿಕ್ಷೆ ಬಿಟ್ಟಿತ್ತ? ಈಗ ಉಳಿತಾಯ ಅಂದ್ರೆ ಅವ್ರಿಗೆ ಪಟ್ಟ ಕೊಡುದಿಲ್ಲ, ಎಲ್ಲ ಬಿಡಬಾರ್ದು, ನಾವು ಕೇಳ್ಬೇಕು, ಸಂಘ ಬಿಡಬಾರ್ದು ಅಂದ್ರೆ ಆ ಸಂಘದಲ್ಲೇ ನಾವ್ ಇರ್ಬೇಕು. ನಮ್ ಸಾಲ ಇಲ್ಲ, ಅದನ್ನ ಕ್ಲಿಯರ್ ಮಾಡೋಣ. ಅವ್ರ ಸಾಲ ಇದೆಲ್ಲ ಹಾಕಿದೀವಿ, ಹಾಗಾಗಿ ಅವ್ರ ನಾವು ಸಂಘದಾಗ ಇರ್ಬೇಕು. ನಮ್ ಸಂಘದಲ್ಲಿ ಯಾರ್ದು ಲೋನ್ ನಾವು ಯಾರಿಗೂ ಇಲ್ಲ ಅಂದ್ರೆ ನಾವು ಸಂಘ ಬಿಡ್ಬೋದು. ನಾವೆಲ್ಲ ಇವಾಗ ನೀವು ನಾನು ಹೇಳಿದ್ದೀನಿ, ನಂದು ಸಾಲ ಇಲ್ಲ. PRK ಅಮೌಂಟ್ ನನಗೀಗ ಮತ್ತೆ ಬರ್ತಾ ಇದೆ, ನಾನು ಲೋನ್ ತೆಗಿಲಿಲ್ಲ. 230 ರೂಪಾಯಿ ಮತ್ತೆ ಕೊಟ್ಟಕ್ ಬರ್ತಾ ಇದೆ. ನಾನ್ ಲೋನ್ ತೆಗಿಲಿಲ್ಲ, ಈಗ 30 ರೂಪಾಯಿ ಲೋನ್ ಇದ್ರೆ ಮಾತ್ರ ಕೊಡ್ಬಲ್ಲ, ಮತ್ತೆ ಬರ್ತಾ ಇದ್ದೇನೆ. ನಾನು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ, ಕಟ್ತಾ ಇದ್ದೆ 1-2-3 ವಾರದ ಮುಂಚೆ. ನನಗೆ ಈ ತರ ಮೊನ್ನೆ ಲೋನ್ ಕೇಳಿದಾಗ, ಇಲ್ಲ ಅವ್ರದ್ದು ನೀವು ಕ್ಲಿಯರ್ ಮಾಡ್ರ ಮೇಲೆ ನಿಮ್ಗೆ ಲೋನ್ ಸಿಗತ್ತೆ, ನಿಮ್ಮ ಹೆಂಡತಿದ್ ಏನ್ ಸಾಲ ಇದೆಯೋ ಅವ್ರಿಲ್ಲ,
ನಾವು ವಸೂಲಿ ಮಾಡಾಗಲ್ಲ, ಕಟ್ಟಬೇಕು, ಅವ್ರು ಕ್ಲಿಯರ್ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದಾಗ ಈಗ ಮತ್ತೆ ನಾನು ಸ್ಟಾಪ್ ಮಾಡಿದೆ. ಯಾರು ಮಾಡಿ ಅಂತ ಯಾರು ಹೇಳಿದ್ದಲ್ಲ, ನಾನೇ ಮಾಡಿದ್ದು. ಫೋನ್ ಮಾಡಿದ್ರೆ ನಾನು ಅಂತ ಹೇಳಿದೆ ನಿಮ್ ಜೊತೆ ನಿಮಗೆ ನಾವು ಏನಿದ್ರು ನಮ್ಗೆ ಫೋನ್, ನೀವು ಅದು ಸರಿ ಆಗೋ ತನಕ ನೀವು ಕಟ್ಲೇಬೇಡಿ ಅಂತ ತೀರ್ಮಾನ ಮಾಡ್ಲಿ. ನಿಮ್ದು ಅಷ್ಟೇ, ನೀವು ನಿಮ್ಮ ಸದಸ್ಯರಿಗೆ ಅವರು ಕೂಡ ನಿಮ್ ಮಾಡ್ಲಿ, ನಿಮ್ಮ ತನಕ ಅವರು ಕೂಡ ನಿಲ್ಸ್ಲಿ. ತಂದೆದು 30,000 ಚಿಲ್ಲರೆ ಇತ್ತು ಉಳಿತಾಯ, ಕಡೆ ತಾಯಿದು ಒಂದು 18,000 LIC ಕೇಳಿಗೆ ಕಂಡು ಆಮೇಲೆ ಮತ್ತೆ ಕೇಳ್ರೆ ಅದು ನಮ್ಗೆ ಗೊತ್ತಿಲ್ಲ, ಮತ್ತೆ ಕೇಳ್ಬೇಕು, ಮತ್ತೆ ಯಾರತ್ರ ಕೇಳ್ಬೇಕು ನಾವು? ಆ ಸಂಘದ ಕೇಳಿ ಅಕೌಂಟ್ ಹಾಕಿ ಯಾವ ನಮ್ ಕೇಳಿ ಬಿಟ್ಬಿಟ್ಟು ನಾವು ಏನಾದ್ರು ಒತ್ತಾಯ ಮಾಡಿದ್ರೆ ಮರ್ಯಾದೆ ತೆಗಿತಾರೆ. ನಮ್ಮ ನಮ್ಗೆ ಬಿಡ್ತಾರೆ ಅವರು. ಅದೇ ನಮ್ಗೆ ಜಾಸ್ತಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಆಗುದಿಲ್ಲ, ಬರುವಾರ ನೋಡುವ, ಬರುವಾರ ಅಂದ್ರೆ ಮತ್ತೊಬ್ರ ಕರ್ಕ ಬರುದು ಹತ್ರ ಕೇಳಿ ಇಲ್ಲಿ ತನಿಖೆ ಮಾತಾಡ್ಕೊಂಡು ನಾವು ಕೂಡ ಅಬಾಟ್ ಮಾಡಿದ್ವಿ. ಅವರಿಗೆ ಎಷ್ಟು ಕಡೆ ಅನ್ಯಾಯ ಆಗ್ತದೆ ಇದಕ್ಕೆಲ್ಲ ಅಂತ ಇಲ್ಲ, ನನ್ನ ಇಲ್ಲ ಕ್ಲಿಯರ್ ನಾವು ಯಾಕೆ ಬೇಕು? ಹೌದು ಕಟ್ಲಿಕ್ಕೆ, ಹೌದು ಹೌದು, ಬೇಜಾರಾಗಿ ನಾನೆಲ್ಲ ಸ್ಟಾಪ್ ಮಾಡಿಲ್ಲ. ಲೋನ್ ಇಲ್ದೇ ಇರೋರಿಗೆ ಕಟ್ತಾ ದುಡ್ಡು ಅವ್ರು ಹೇಳ್ತಾರೆ ಅವ್ರು ಲೋನೇ ಇಲ್ಲ ಅಂತ ಹೇಳ್ತಾರೆ. ಬಡವರು ಹಾಕೊಂಡು ನಮ್ ಸಾಲ ಕ್ಲಿಯರ್ ಮಾಡಿದೀವಿ, ಆದ್ರೂ ನಮ್ಗೆ ಉಳಿತಾಯ ಕೊಡುದಿಲ್ಲ ಅಂದ್ರೆ ಯಾವ ನ್ಯಾಯ ಸರ್? ಹೌದು, ಸಂಘ ಬೇಡ ಅಂತ ಬಿಟ್ಟು ಇದಾರೆ, ಕೊಡ್ಬೇಕಲ್ಲ, ಉಳಿತಾಯ ಗೊತ್ತಿಲ್ಲ ಅವರಿಗೆ. ಅದನ್ನ ಕೇಳಿದ್ರೆ ನಾಳೆ ಬನ್ನಿ ಸರಿ ಆಗತ್ತೆ, ಮತ್ತೆ ಗೌರವ ಕೊಡೋಣ, ಮತ್ತೆ ನಮ್ಗೆ ಒಳ್ಳೆ ರೀತಿ ಗೌರವ. ಈಗ ನೋಡಿ, ಇವಾಗ LH ಮಂಜುನಾಥ್ ಅವರು ಈಗ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅನಿಲ್ ಅವರೇ, ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ, ಇವರಿಗೆ ಉಳಿತಾಯ ಕೊಡಿ, ಈ ತಿಂಗಳಿಂದ ಅನಿಲ್ ಕೇಳಿ, ಇವರಿಗೆ ಉಳಿತಾಯದ ಅಮೌಂಟ್ ಯಾಕೆ ನೀವು ಕೊಡ್ತಾ ಇಲ್ಲ? ನೀವು ಇನ್ನು ಅದ ಟೈಮ್ ಕೊಡ್ತೇವೆ, ಇವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ ನಿಮಗೆ, ಅವರಿಗೆ ಆಗೋರು ಹೇಳಿ, ನೀವು ಕೊಡ್ತೇವೆ. ಅರ್ಥ ಆಯ್ತು? ನಾವೇ ಮಾತ್ರ ನಿಮ್ಮ ಸಂಘವನ್ನು 6 ತಿಂಗಳಲ್ಲಿ ನಿಲ್ಲಿಸ್ತೇವೆ. ಎಷ್ಟು ಜನ ಕೂಡ ಹೋಗಿ ನಮಗೆ ಹೊಡಿಲಿಕ್ಕೆ ಬಂದ್ರು ಗೊತ್ತಿರ್ಬೋದು, 1.5 ವರ್ಷದಿಂದ ಅವರಿಗೆ ಉಳಿತಾಯ ನಾವು ಕೇಳಲಿಕ್ಕೆ ಅಲ್ಲೇ ಅವರಿಗೆಲ್ಲ ಬಂದ್ರು, ಅದ ಉಳಿತಾಯ ಸಿಗಿ. ನೀವು ಎಲ್ಲ ಬೊಗಳೆ ಬಿಡೋದನ್ನು ಬಿಡಿ, ಏನು ಇಲ್ಲಿ ಏನು ಅದಕ್ಕೆ ಪರಿಹಾರ ಮಾಡೋಗಿ. ನಿಮ್ಮ ಸಂಘ ನಿಲ್ತಂಟಿ ಬೇಗ ನಿಲ್ತದೆ, ಖಂಡಿತವಾಗಿ ಬೇಗ ನಿಲ್ತದೆ. ಇಲ್ಲದಿದ್ರೆ ಆದಷ್ಟು ಬೇಗ ಕ್ಲಿಯರ್ ಮಾಡಿ. 15 ದಿವಸದಲ್ಲಿ ಉಳಿತಾಯ ಬಂದಿಲ್ಲ ಅಂದ್ರೆ ಬೇರೆ ಆಗ್ತದೆ, ಕತೆನೆ ಬೇರೆ ಆಗ್ತದೆ ಅಷ್ಟೇ. ಕೊಡ್ಲೇಬೇಕು, ಕೊಡ್ತಾರೆ. ಇವರಿಗೆ ಏನು ಸಮಸ್ಯೆ ಆಗಿದೆ, ಅದಕ್ಕೆ ನೀವು ಬರ್ತಾ ಇಲ್ಲ. ಗೂಂಡಗಳಂದರೆ 10-15 ಜನನೆಲ್ಲ ಫೋನ್ ಬಂತು, 19 ಜನರನ್ನು ಕಳಿಸಿದ್ದಾರೆ. ಒಂದು ಹೆಂಗಸು ಮರ 19 ಜನರನ್ನು ನೀವು ಇರೋದಕ್ಕಿಂತ ಅಲ್ಲಿ ಇದೆ. ನಮ್ಮ ಜೊತೆ ಬನ್ನಿ, ನಾವು ಹೇಳ್ತೇವೆ ನಿಮ್ಮದು ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ ನಮ್ಮ ಜೊತೆ ಚರ್ಚೆಗೆ ಬನ್ನಿ. ನೀವು ಅಲ್ಲಿ ಟಿವಿಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ನಮ್ಮ ಜೊತೆ ಚರ್ಚೆಗೆ ಬನ್ನಿ. ಬೇರೆ ಸಂಘದವರು ಏನ್ ಹೇಳ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರ? ಅಂದ್ರೆ ಅವ್ರು ಸಾಲ ತಗೊಂಡಿರಲ್ಲ, ಈಗ ಈ ನಾನ್ರೆ ನಾವು ಕೊಟ್ಟ ಹೋಗ್ತೀವಿ ಅಂತ ಈ ಮತ್ತೊಬ್ರು ಕೇಂದ್ರ ಸಪೋರ್ಟೇ ಬರ್ತಾರೆ ಅವ್ರಿಗೆ. ಮತ್ತೆ ನಾನು ಹೇಳಿದ್ರೆ ನಾನು ಯಾಕೆ ಬರ್ಬೇಕು ಆತರ ಭಾವನೆ ನಿಮ್ಮ ಮೇಲೆ ಅವ್ರು ಹೇಳ್ತಾರೆ ನಿಲ್ಲಿಸ್ತೇವೆ, ಈ ತನಕ ನಾವು ನಿಲ್ಲಿಸ್ತೇವೆ ಹೇಳಿದ್ರೆ ಈಗ ಮಾಡೋಕಾಗ ಸರ್. ನಮ್ದು ಒಂದು 10 ರೂಪಾಯಿ ದುಡುಕು ನಮ್ಗೆ ಕಷ್ಟ ಇರುತ್ತೆ. ಈಗ 5,000 ಇತ್ತಲ್ಲ ನಾವು ಕೊಡು, ಫಸ್ಟ್ ನಾವು 12,000 ಚಿನ್ನ ಅದನ್ನ ಕೊಟ್ಟ ಕೊಟ್ಟಿದ್ದೆ 12 ರೂಪಾಯಿ. ಈಗ ನನಗೆ ಉಳಿತಾಯ ದುಡ್ಡು ತಾಣಕ್ಕಿದ್ರೆ ಅದೇ 15 ದಿವಸದಲ್ಲಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ತೇವೆ, ನಿಮ್ಮ ದುಡ್ಡನ್ನು ನಾವು ಕೊಡ್ತೇವೆ. ಸಂಘವನ್ನು ಆದಷ್ಟು ಬೇಗ ನಿಲ್ಲಿಸ್ತೇವೆ. ಇದು ಸಿಗ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ಗ್ಯಾರಂಟಿ ನಿಲ್ತದೆ. ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ, ಸಾಲ ಇಲ್ಲ, ಸಾಲ ನಾವು ಸಂಘ ಬೇಡ ಅಂತ ನಾವು ನಮ್ಮ ಮನಸ್ಸಿಗೆ ಬಂದಾಗ ನಾವು ಸಂಘ ಬಿಡ್ತೀವಿ. ಈಗ ಬ್ಯಾಂಕ್ ನಮ್ದಿಗೆ ಲೋನ್ ಇಲ್ಲ ಅಂದ್ರೆ ನಾವು ಲೋನ್ ಕ್ಲಿಯರ್ ಮಾಡ್ತೀವಿ, ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಕೊಡ್ತಾರೆ ಅವ್ರು, ಇಮಿಡಿಯೇಟ್ ಕೊಡ್ತಾರೆ ಸರ್. ನಾವು ಮಾಡ್ತೀವಿ ಬೇರೆ ಕಡೆಯಿಂದ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಕೆನರಾ ಇದ್ರೆ ಕರ್ನಾಟಕ ಬ್ಯಾಂಕ್ ಮಾಡ್ಕೊಂತೀವಿ, ಯಾವ್ದು ಮಾಡ್ಕೊಂತೀವಿ ಅಕೌಂಟ್. ಇಲ್ಲಿ ನಮ್ದೇ ಇಲ್ಲ ಅಂದ್ರೆ ಮೇಲೆ ನಾವು ಒಬ್ಬರಿಗೆ ಸೆಕ್ಯೂರಿಟಿ ಹಾಕಿ ನಾವು ಅದ್ರ ಸಂಘದಲ್ಲಿ ಸದಸ್ಯರು ಎಲ್ಲರೂ ಇನ್ ಹಾಕೋತಿಗೆ ನಮ್ಗೆ ಉಳಿತಾಯ ಬೇಕು, ನಾವು ಸಂಘಕ್ಕೆ ಬೇಡ ನಾವು ಅಂತ ಹೇಳ್ರು ಬಿಡು
ಕೊಡುದಿಲ್ಲ, ನೀವು ಇರ್ಬೇಕು, ಸಂಘ ಸಾಲ ಕ್ಲಿಯರ್ ಆಗೋ ಇರ್ಬೇಕು. ಆದ್ರೂ ನಮ್ಗೆ ಈಗ ಪಿಯರ್ ಕಟ್ತಾ ಇದೆ, ವಾರ ಕಟ್ ಮಾಡ್ತಾರೆ. ಅವ್ರದ್ದು ಡಾಲರ್ ಸರಿಯಾಗಿದ್ರೆ ಅದ ಪ್ರಕಾರ ನಿಯಮದ ಪ್ರಕಾರ ಇರೋದು ಕರೆಕ್ಟ್. ಇದು ಅವ್ರದ್ದು ಯಾವ್ದು ಸಹ ಸರಿ ಇಲ್ಲದಿದ್ದರೆ ಹೋಗ್ಬೋದಲ್ಲ. ಮತ್ತೆಂದಲ್ಲ, ಈಗ ಸಿಗುವವರೆಗಾರು ಹೋಗ್ಬೇಕಲ್ಲ. ಈಗ ಸಂಘದವರಿಗೆ ನಾವು ಈಗ ಬಿಡ್ತೀವಿ, ನಿಮ್ ಸಂಘ ಬಿಟ್ಟು ಹೋಗ್ಲಿ ಅಂತ ಹೋದಲ್ಲ, ನೀವು ಕೊಡ್ತೀವಿ. ಇನ್ಮೇಲೆ ನೀವು ಕಟ್ಟು ನಿಲ್ಸಿ, ನಾವು ಇದ್ದೇವೆ, ನಿಮ್ಗೆ ಇರ್ತೇವೆ. 1 ರೂಪಾಯಿ ನೀವು ಕಟ್ಟೋದು ಬೇಡ. ಸರಿ, ಅದೆಲ್ಲ ಕ್ಲಿಯರ್ ಆಗ್ಲಿ. ಅದು ಏನು ನಿಮ್ಮ ಹೊಸ ಸಂಘದ ಅಕೌಂಟ್ ನಂಬರ್ ಇದೆ ಕೊಡ್ಬೇಕು. ನಿಮ್ಗೆ ಬೇರೆ ಇದೆ, ಸರ್ಕಾರದ ಡಾಕ್ಯುಮೆಂಟ್ ನಿಮ್ಗೆ ತೋರಿಸ್ತೇನೆ. ಸರ್ಕಾರದಿಂದ ನಿಮ್ಗೆ 5% ವರೆಗೂ ನಿಮ್ಗೆ ಸಬ್ಸಿಡಿ ಇದೆ. 5-6% ವರೆಗೂ ನಿಮ್ಗೆ ಗೌರ್ಮೆಂಟ್ ಇದೆ. ಅದು ಪಾಸ್ ಪುಸ್ತಕ ಇಲ್ಲದೆ ಇರುವ ಗೊತ್ತಾಗ್ತಾ ಇಲ್ಲ. ಅದು ಪಾಸ್ಬುಕ್ ಡೈರೆಕ್ಟ್ ಆಗಿ ಬರ್ತದೆ. ಅವರು ಪಾಸ್ಬುಕ್ ಕೊಡು, ಅದನ್ನ ಇದ್ದಾರೆ, ಅದನ್ನು ಅವರು ತಿಂತಾ ಇದ್ದಾರೆ. ಅದೆಲ್ಲ ಕೊಡ್ಲಿ. ಸಭೆ ಮೀಟಿಂಗ್ ಹೋಗಿದ್ದು ಅಧಿಕಾರಿಗಳೆಲ್ಲ ಬಂದು, ಅವ್ರು ಬಂದಲ್ಲೂ ಅಕೌಂಟಿಲಿ ಏನು ಬ್ಯಾಂಕಿಗೆ ಡೈರೆಕ್ಟ್ ಹೋಗುತ್ತೆ. ಬ್ಯಾಂಕ್ ಅಂದ್ರೆ ಬ್ಯಾಂಕಿಗೆ ಒಂದು ಪಾಸ್ ಪುಸ್ತಕ ಮಾಡ್ಕೊಡ್ಬೋದಲ್ಲ, ನಂಬರಿಗೆ ಒಬ್ರೊಬ್ರಿಗೆ MID ಅಂತ 2-3. ಅದೇ ನಾವು ಬ್ಯಾಂಕ್ ಪಾಸ್ ಪುಸ್ತಕ ಇಟ್ಕೊಂಡು ಬ್ಯಾಂಕಿನವರು ನಿಮ್ಮ ಮನೆಗೆ ಬರ್ಲಿ, ಮತ್ತೆ ನೋಡುವ. ಅದೇ ನಾನು ಹೇಳ್ತಾ ಇರೋದು ಹಾಗೆ. ಈಗ ನಾವು ಬ್ಯಾಂಕಿಗೆ ನಮ್ಗೆ ಹೋಗುತ್ತಂಬಾಗಿದ್ರೆ ನಮ್ಗೆ ಏನಾದ್ರು ಒಂದು ಮೆಸೇಜ್ ಬರ್ಲಿ, ಇಲ್ಲ ಅಕೌಂಟ್ ಪುಸ್ತಕ ನಮ್ಗೆ ಏನೋ ಮಾಡಿ ಕೊಡುದಿಲ್ಲ. ನಮ್ಗೆ ಅವ್ರ ಬಾಯಲ್ಲೇ ಹೋಗುತ್ತೆ, ನಿಮ್ದು ಅಕೌಂಟ್ ಇದು ಆ ಲೀಸ್ಟ್ ಇರುತ್ತೆ. ನಿಮ್ಗೆ ಲೋನ್ ಕಟ್ಟಿದಾಗ ಸ್ಲಿಪ್ ಹಾಕಿದಾಗ ಬ್ಯಾಂಕಿಂದೇ ಅದು ನಿಮ್ಗೆ ಎಷ್ಟೊತ್ತಿ ಕಲೆಕ್ಷನ್ ಹೋಗುತ್ತೆ ಬ್ಯಾಂಕಿನವ್ರಿಗೆ ಗೊತ್ತಾಗತ್ತೆ. ಬ್ಯಾಂಕಿಂದ ಎಷ್ಟೊತ್ತಿ ಕಲೆಕ್ಷನ್ ಆಗತ್ತೆ ಅಂತ ಗೊತ್ತಿರುತ್ತೆ. ಬ್ಯಾಂಕಿನವರು ನಮ್ಗೆ ಎಷ್ಟೊತ್ತಿಗೆ ಅಕೌಂಟ್ ಮಾಡ್ಬೇಕಂತ ಅವ್ರಿಗೆ ಜ್ಞಾನ ಇರೋಲ್ಲ. ಸಂಘದವರಿಗೂ ಜವಾಬ್ದಾರಿ ಇಲ್ಲ. ಒಬ್ಬೊಬ್ರಿಗೆ ಮೆಂಬರಿಗೆ ಅಕೌಂಟ್ ಇದೆ. ಈಗ ಹಾಲ್ ಡೈರಿಗೆ ಹೋದ್ರು ಒಂದು ಪಾಸ್ ಪುಸ್ತಕ ಕೊಡ್ತಾರೆ. ಹಾಲ್ ಕೊಟ್ಟೋದ್ರು ಒಂದು ಪಾಸ್ ಪುಸ್ತಕ, ಇಂತಿಷ್ಟು ಹಾಲ್ ಹೋಗುತ್ತೆ, ನಿಮ್ ಇಂತಿಷ್ಟು ಅಕೌಂಟಿಗೆ ಹಾಲ್ ಬರುತ್ತೆ. ಅದೇ ನಾವು ಹೇಳುದು, ಇನ್ಮೇಲೆ 1 ರೂಪಾಯಿ ಕಟ್ಲಿಕ್ಕೆ ಹೋಗ್ಬೇಡಿ. ಏನಾದ್ರು ಸಮಸ್ಯೆ ಮಾಡಿದ್ರೆ ನಮಗೆ ಕಾಲ್ ಮಾಡಿ. ಏನಾದ್ರು ಮನೆಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ. ಅಲ್ಲಿಂದ ಬರ್ತಾ ಇದ್ದಾರೆ ಅಂದಾಗ ನೀವು ಸ್ಟಾರ್ಟ್ ಮಾಡಿ ವಿಡಿಯೋ, ಹೋಗೋ ತನಕ ವಿಡಿಯೋ ಮಾಡಿ. ಯಾಕಂದ್ರೆ ನಿಮ್ಮ ಮನೆ, ನಿಮ್ಮ ಜಾಗ, ನಿಮ್ಮ ಮೊಬೈಲ್, ನಿಮ್ಗೆ ಹಕ್ಕಿದೆ ಮಾಡುವಂಥದ್ದು. ನಿಮ್ಮ ಮನೆಗೆ ಬರ್ತಾ ಇದ್ದದ್ದು ಅವರು. ವಿಡಿಯೋ ಮಾಡಿ, ಬೈಲಿಕ್ಕೆ ಹೋಗ್ಬೇಡಿ. ಅವ್ರು ಬೈದ್ರು ಕೂಡ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಕೊಡಿ. 112 ಜಾಸ್ತಿ ಏನಾದ್ರು ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಾವು ಬರ್ತೇವೆ ನಿಮ್ ಜೊತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಒಟ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಡುವ. ಅವ್ರು ಏನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಷ್ಟೇ. ಯಾವ ಸ್ವಸಹಾಯ ಸಂಘದಲ್ಲಿ ಇರೋದು ನೀವು? ಹೌದಾ? ಎಷ್ಟು ಜನ ಇದ್ದೀರಾ? ನಾವು 10 ಜನ. ಈಗ ಇವರು ಕೂಡ ನೀವು ಒಂದೇ ಸಂಘದಲ್ಲಿ ಇರೋದಾ? ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ ಸೇರಿ? 20 ವರ್ಷದಿಂದ ಸಂಘದಲ್ಲಿ ಇದ್ದಾರಾ? ಎಷ್ಟು ಉಳಿತಾಯ ಕಟ್ತಾ ಇದ್ದೀರಾ? ನಾವು 20 ರೂಪಾಯಿ ಕಟ್ತಾ ಇತ್ತು. ಈಗ 15,460 ರೂಪಾಯಿ ಅಷ್ಟಾಗಿದೆ ಇವತ್ತು ಉಳಿತಾಯ. ಅದು ಎಲ್ಲ ಲೆಕ್ಕ ನಿಮ್ಮ ಹತ್ರ ಇದೆ. ಲೋನ್ ಎಷ್ಟು ತಗೊಂಡಿದ್ರಿ ಇಲ್ಲಿ ತನಕ ನೀವು? ಇಲ್ಲಿ ತನಕ ತುಂಬಾ ತಗೊಂಡಿದ್ದೆ. ತುಂಬಾ ತಗೊಂಡಿದ್ದೆ. ನಂದು 2,70,000 ರೂಪಾಯಿ. ನಿಮ್ದು 2,70,000 ಉಂಟು. ನೀವು ಕಟ್ಟೋದನ್ನು ನಿಲ್ಸಿದಿರಿ ಈಗ? 3 ವರ್ಷ ಆಯ್ತು. ಯಾಕೆ ನಿಲ್ಸಿದಿರ? ಯಾಕೆಂದ್ರೆ PRK ನನಗೆ 3 ಲಕ್ಷಕ್ಕೆ 13,750 ರೂಪಾಯಿ ಬಂದಿದೆ. 3 ಲಕ್ಷ. ಯಾಕೆಂದ್ರೆ ಜೀವ ಭದ್ರತೆ, ಅದಕ್ಕೆ ಬಡ್ಡಿ. ಆ PRKಗೂ 13% ಬಡ್ಡಿ, ಸಾಲಕ್ಕೂ 13% ಬಡ್ಡಿ, ಮತ್ತೆ ಮೈಕ್ರೋ ಬಡ್ಡಿ. ಟೋಟಲ್ 39.5% ಕಟ್ತಾರೆ. ನಾನ್ 400 ರೂಪಾಯಿ ಕೂಲಿ ಮಾಡೋ, ನಂಗೆ ಅಷ್ಟು ಕೊಟ್ಟು ಸಾಧ್ಯ ಇಲ್ಲ. ಅದವ್ರು ಬ್ಯಾಂಕಿ ಮಾಡಿ ಕೊಟ್ರೆ ನಾನು ಸ್ವಲ್ಪ ಬಡ್ಡಿ ಇದೆ ಸಾಲ ಕಟ್ತೀನಿ, ಇಲ್ಲಾಂದ್ರೆ ಕೊಟ್ಟುದೇ. ಈಗ PRKಗೆ ಏನಾದ್ರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ? ಎಂತದಿಲ್ಲ. ಈಗ ನೀವು ಲೋನ್ ತಗೊಳ್ಳುವಾಗ ನಿಮಗೆ ಕಷ್ಟ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಅವರು ಒತ್ತಾಯ ಮಾಡಿ ಕೊಟ್ರಲ್ಲ ನೀವು? ಅಷ್ಟೇ ಇತ್ತಾಳೆ ತಗೊಳಲ್ಲ, ಮಕ್ಕಳಿಗೋಸ್ಕರ ತಗೊಂಡು. PRK 6 ತಿಂಗಳು ಮೇರ್ ಸೇರ್ಸುದು. ಆಮೇಲೆ 6 ತಿಂಗಳು ನಾನು ಸೆಪ್ಟೆಂಬರ್ ಸಾಲ ತಗೊಂಡು. ಅಲ್ಲಿ ತನಕ ನಿಮ್ಗೆ ಕಟ್ಲಿಕ್ಕೆ ಕಷ್ಟ ಆಗ್ತಾ ಇರ್ಲಿಲ್ಲ, ಈಗ ಕಷ್ಟ ಆಗ್ತಾ ಇದೆ. ಈಗ ನಂಗೆ ಅದಕ್ಕೆ ಮತ್ತೆ ಬಡ್ಡಿ ಹಾಕ್ತಾ ಇದ್ರು. ಆ PRK ಸಾಲನೂ ಅಲ್ದೆ ಮತ್ತೆ ಅದಕ್ಕೆ ಬಡ್ಡಿ ಹಾಕ್ತಾ ಇದ್ರು. ಅದಕ್ಕೆ ಅದನ್ನ ಕೊಟ್ಟು ಕಾತಿ. ನಂಗೆ ಸಾಲ ಒಂದೇ, ನಮ್ದು ಮಾತು ಒಂದೇ. ಬ್ಯಾಂಕ್ ಅಪ್ ಹೊಡೆದಂಗೆ ಸಾಲ ತೆಗ್ಸಿ ಕೊಟ್ಟದ್ದು ಅಂದ್ರೆ ಬ್ಯಾಂಕ್ ಅಪ್ ಹೊಡೆದಿಂದ ನಿಮ್ಗೆ ಸಾಲ ಬಂದಂದ್ರೆ ನಾವು ತಕೊಂಡದ್ದು ಹೌದು, ಕೊಟ್ಟುದು ಹೌದು. ಬ್ಯಾಂಕ್ ಆಫ್ ಬರೋದ ಅಕೌಂಟ್ ಮಾಡಿ ಕೊಡ್ಲಿ, ನಾವು ಕೊಟ್ಟು, ಇಲ್ಲ ಅಂದ್ರೆ ಕೊಟ್ಟುದಿಲ್ಲ. ಈಗ ನಿಮ್ಮ ಸಂಘದ ಬೇರೆ ಸದಸ್ಯರು ಏನ್ ಹೇಳ್ತಾರೆ ಅದಕ್ಕೆ? ಅವ್ರು ಕೊಡ್ತಾ ಇದ್ರು, ಉಳಿತಾಯ ಇದ್ದಾರೆ ಕೊಡ್ತಾ ಇದ್ರು. ಅವ್ರು ಉಳಿತಾಯ ಕೊಡ್ತಾಳೆ ಕೊಡ್ಸ್ಕೊಂತ ಇದ್ರು. ಅದವ್ರ ಪರ್ಸನಲ್ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಕೊಟ್ಟಿದ್ದಿಲ್ಲ. ನಾವು ಕೊಟ್ಟು ನಮ್ ಬ್ಯಾಂಕ್ ಪಾಸ್ ಪುಸ್ತಕ ಮಾಡ್ತೀವಿ, ಇಲ್ಲ ಅಂದ್ರೆ ಕೊಟ್ಟುದಿಲ್ಲ. ಇವ್ರಿಗೆ ನನ್ನ ಹತ್ರ ದುಡ್ಡು ತಗೊಂಡಿಗೆ ಕೊಟ್ಟಿದೆ ಅಂತ ನಾಳೆ ಮತ್ತೆ ಪುನಃ ಬ್ಯಾಂಕಿಗೆ ಕೊಟ್ಟಿಲ್ಲ ಬಂದ್ರೆ ನಾನು ಎಲ್ಲಿಗೆ ಹೋಗ್ತೇನೆ? 400 ರೂಪಾಯಿ ದುಡ್ಡು ನಾ ಮತ್ತೆ ಎಲ್ಲಿ ಹೊಳಿ ಬ್ಯಾಂಕಿನವರು ನಮ್ಗೆ ಬಂದಿಲ್ಲ ಅಂತ ಹೇಳಿ ವಾರ ವಾರ ವಸೂಲಿ ಮಾಡ್ಕೊಂಡು ತಕೊಂಡೆ ನಿಮ್
ನಿಮ್ ಸಾಲ ಕೊಡ್ತಿದ್ಯಾ ಅಮ್ಮ ಅನ್ನೋದು ಕಡೆ ಕೊಟ್ಟಿಲ್ಲ ಅಂತ ನಂಗೆ ಯಾವ ಪಾಸ್ ಪುಸ್ತಕ ಇದ್ರೆ ಗ್ಯಾರಂಟಿ ಇರುತ್ತೆ. ಹೌದು. ನಂಗೆ ಗ್ಯಾರಂಟಿ ಇರುತ್ತೆ. ಹೌದು ಹೌದು 20 ವರ್ಷದಿಂದ ಕಟ್ಟಿದ್ದಕ್ಕೆ ಈಗ ಉಳಿತಾಯಕ್ಕೂ ಕೂಡ ಬಡ್ಡಿ ತುಂಬಾ ಕೊಡ್ಬೇಕು ಅವರು, ಅದು ಕೂಡ ಕೊಡ್ತಾ ಇಲ್ಲ. ಅಂತ ಇಲ್ಲ ಅದು ಹೋಯ್ತು ಅದು ಪಾಳಿ ಎಂತೂ ಇಲ್ಲ ಹಾಕಿ ನಮ್ಗೆ. ಹ್ಮ್. ಈಗ ಹೀಗೆ ಅಂತ ಮಾಡೋಕ್ಕೂ ಇಲ್ಲ. ಅದಕ್ಕೆ ಆ ಉಳಿತಾಯಕ್ಕೆ ಅವ್ರು ನಮ್ಗೆ ಕೊಡು ಬಡ್ಡಿ ಇತ್ತಲ್ದೆ ಆ ಬಡ್ಡಿಗೆ ವಜಾ ಮಾಡ್ಕೊಳ್ಳಿ ಸಾಲಕ್ಕೆ ಹಂಗೆ ಅವರೇ ನಂಗೆ ಕೊಟ್ಟಕ್ಕೆ ಕೊಡುದಾಗ್ತಿಗೆ. ಹಾಗಾದ್ರೆ ಇನ್ನು ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟರೆ ನೀವು ಕಟ್ತೀರಾ, ಇಲ್ದಿದ್ರೆ ಕಟ್ಟುದಿಲ್ಲ. ಯಾರೇ ಕೊಟ್ಟುದಿಲ್ಲ. ನಿಮ್ಗೆ ಕಟ್ಲಿಕ್ಕೆ ಏನೋ ಕಷ್ಟ ಇಲ್ಲ, ಹಾ ತಾಕತ್ತು ಇದೆ, ಇಲ್ಲಿ ತನಕ ನೀವು ಕಟ್ಟಿದೀರಾ. ತಕೊಂಡು ಪ್ರಾಮಾಣಿಕವಾಗಿ ನಾವು ಯಾವುದೇ ತಿನ್ಬೇಕಂಬ ನಮ್ಗೆ ಯಾವ್ದು ಉದ್ದೇಶ ಇಲ್ಲ. ಸಾಲ ತಕೊಂಡದ್ದು ಪ್ರಾಮಾಣಿಕವಾಗಿ ಕಟ್ಟೇವೆ ನಾವು. ಆದ್ರೆ ಬ್ಯಾಂಕ್ ಯಾರ್ ಅವ್ರ ಅಂತ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕ್ ಆಫ್ ಬರೋಡ ಅಕೌಂಟ್ ಮಾಡಿ ಕೊಡ್ಲಿ ಕರೆಕ್ಟ್. ನಾವು ಬ್ಯಾಂಕ್ ನಾವು ಕೊಂಡ್ಕೊಂಡು ಬೇಡ. ಅವರು ನಿಮ್ಗೆ ಸಾಲ ಕೊಟ್ಟಿದ್ದು ಕೂಡ ತೋರಿಸ್ಬೇಕಾ ಬ್ಯಾಂಕ್ ಅಲ್ಲಿ? ಹಾ, ನೀವ್ ಅಂದ್ರೆ ಸುಮ್ನೆ ಅಕೌಂಟ್ ಮಾಡಿ ಕೊಟ್ರೆ ನೀವು ಕಟ್ಟಬಾರ್ದು. ಯಾವ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ಕಟ್ಟಿದ್ದು ದುಡ್ಡು ಕೂಡ ಅಲ್ಲಿ ಕರೆಕ್ಟ್ ಆಗಿ ಹೋಗಿದ್ಯಾ ಅಂತ ನೋಡಿ ಆ ಅಕೌಂಟ್ ಗೆ ಮಾತ್ರ ನೀವು ಕಟ್ಟಬೇಕಾಗಿರೋದು. ಬ್ಯಾಂಕ್ ಹಂಗೆ ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟುದ, ಯಾರ್ಯಾರ ತಗದಕ್ಕಲ್ಲ ನಾ ಕೊಟ್ಟುತ್ತಾ ಇಲ್ಲ. ಹೌದು ಹೌದು ಹೌದು. ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟು ಲೋನಿಗೆ ಮಾತ್ರ ಇಂಟ್ರೆಸ್ಟ್, ಅದ್ರಾಗೆ PRK ಮೈಕ್ರೋ ನಾನು ಜೀವ ಹೋತೈತೆ, ನಂಗೆ ಅದೊಂದು ಭದ್ರತೆ ಬೇಡ. ನಂಗೆ ಎಂತಕ್ಕಿಂತ ಕವಚ ಬೇಡ. ನಮ್ ಬ್ಯಾಂಕಿನ ಇಂಟ್ರೆಸ್ಟ್ ನಾವು ಸಾಯ್ತೈತೆ. ಸಂಘ ಕಟ್ಟುದಿಲ್ಲ ನಾವು, ಬೇಡ ಸಂಘ ಮಾಡಿ ಸಾಕ ನಮಗ್ ಬೇಡ. ಈಗ ನೀವು ಎಷ್ಟು ವಾರ ಆಯ್ತು ಕಟ್ಟೋದು ನಿಲ್ಲಿಸಿ? 3 ವಾರ ಆಯ್ತು. 3 ವಾರದಿಂದ ಒಂದೇ ವಾರ ಕೊಟ್ಟಿಲ್ಲ ನಾನು. ಫಸ್ಟ್ ವಾರ ಕೊಡ್ತಾ ಇದ್ದಲೆ ಫಸ್ಟೇ ಮಧ್ಯಾಹ್ನಕ್ಕೆ ಬಂದಿರೋದು. ಇಲ್ಲಿ ಮನೆಗೆ ಬಂದ್ರ? ಇದೇ ಮನೆನೇ ನಿಮ್ದು? ಹಾ, ಕೊಟ್ಟಿಕ್ ಬಂದೆ. ಕೊಟ್ಬೇಕಂತ ಇಲ್ಲ ಅಮ್ಮ ನಾ ಕೊಟ್ಟುದಿಲ್ಲ, ನಂಗೆ ಬಡ್ಡಿ ಜಾಸ್ತಿ ಐತೆ ಎಲ್ಲ ನೀವು ಲೆಕ್ಕ ಹೇಳಿ ಅಂತ. ಲೆಕ್ಕ ಹೇಳ್ರ ಅವ್ರ ಲೆಕ್ಕ ಕೇಳ್ರ ತಲೆ ತಿರ್ಗುತ್ತೆ. ಅದಕ್ಕೆ ನಾ ಕಟ್ಲೇ ಇಲ್ಲ. ನಾ ಕೊಟ್ಟದ್ ಏನಿದ್ರು ಬ್ಯಾಂಕಿ ಮಾಡಿ ಕೊಡಿ ಕೊಡ್ತೀನಿ. ಅವರು ನಿಮ್ಗೆ ಮರುಪಾವತಿ ವಿವರ ಅಂತ ಒಂದು ಚೀಟಿ ಕೊಟ್ಟಿರ್ತಾರೆ, ಅದನ್ನೇ ತೋರಿಸಿ ನೋಡಿ ಇದ್ರಲ್ಲಿ ಇಷ್ಟೇ ಇದೆ, ನೀವು ಕಟ್ಟಿದ್ದು ಲೆಕ್ಕ ತೋರ್ಸೋದಿಲ್ಲ ಅವರು. ಅವ್ರು ತೋರ್ಸೋ ಲೆಕ್ಕ ನೀವು ನೋಡ್ಬೇಕಷ್ಟೇ. ನಮ್ ಲೆಕ್ಕ ಇನ್ನು ನಮ್ದು ಬೇರೆ ಮಾತಿಲ್ಲ, ಬ್ಯಾಂಕಿ ಮಾಡಿ ಕೊಡ್ಲಿ. ಅಲ್ಲ ಹಿಂದಿನ ಮುಂಚೆ ರಿಪೋರ್ಟ್ ಕೊಂಡ್ರು, ಆ ಸಾಲಕ್ಕೆ ಹೊದ್ಕೊಂಡ್ರು, ಮತ್ತೊಂದ್ ರಿಪೋರ್ಟ್ ಇದಕ್ಕೂ ಸಾಲಕ್ಕೂ ನಾವು ಕೊಟ್ಟುದು ಎಷ್ಟು, ಸಾಲಕ್ಕೆ ಹೊತ್ತೆಷ್ಟು, ಅದು ಲಗವೇ ಇಲ್ಲ. ಅದಕ್ಕೆ ಬ್ಯಾಂಕಿಗೆ ಮಾಡಿ ಕೊಡ್ರಿ. ಈಗ ಮನೆಗೆ ಬಂದು ಅಷ್ಟು ಹೇಳಿದ್ರು, ಮತ್ತೆ ನೀವೇನಿದ್ರಿ ಹೇಳಿದ್ರಿ? ನಾನ್ ಕೊಟ್ಟುದಿಲ್ಲ ಮತ್ ನಾವ್ ಅವ್ರಿಗೇನ್ ಬೈಲ್ಲ, ಅವ್ರು ನಮ್ಗೇನ್ ಬೈಲ್ಲ. ಆದ್ರೆ ನಮ್ ಬ್ಯಾಂಕಿ ಮಾಡಿ ಕೊಡ್ತೇವೆ, ನಾವು ಕೊಡುದಿಲ್ಲ. ಲೋನ್ ಕೊಟ್ಟುದಿಲ್ಲ ನಾವ್ ಹೇಳಿದ್ದೆ ಅಷ್ಟೇ ಕೇಳಿ ಸುಮ್ನಾಗಿದ್ದಾರೆ. ಇಲ್ಲ ಕೇಸ್ ಹಾಕಿರೋಡಿಲ್ಲ, ಕೋರ್ಟಿಗೆ ರೋಡಿಲ್ಲ, ಕೋರ್ಟಿಗೆ ಕೊಂಡ್ಕೊಂಡು ಸರಿ ನಾವು ಅಷ್ಟು. ಈಗ ಇನ್ನೊಂದ್ಸಲ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ? ಗಲಾಟೆ ಮಾಡೋಕಿದ್ದು ಇದಲ್ಲ, ಅದು ಬ್ರಿಟಿಷರ್ ಕಾಲ ಅಲ್ಲ, ಇದು ಸ್ವಾತಂತ್ರ್ಯ ಸಿಕ್ಕಿತ್ತು. ನಮಗೂ ಗೊತ್ತಿತ್ತ ಯಾವ ಕಾಲಕ್ಕೂ ಸಾಲ ತಕೊಂಡ್ರೆ ಏನಂತ ಯಾರು ಪೊಲೀಸ್ನವ್ರು ಹೇಳ್ಕೊಂಡು ಸಂವಿಧಾನದಲ್ಲೇ ಇಲ್ಲ, ಕಾನೂನೇ ಇಲ್ಲ. ಅದಕ್ಕೆ ಅದೇನ್ ಕೊಂಡು ಕೇಸ್ ನನ್ ಮೇಲೆ ಕೇಸ್ ಹಾಕ್ಲಿ, ಕೇಸ್ ಹಾಕಿ ಕೊಟ್ಟಿವಿ ಕೊಟ್ಕೊಂತೀವಿ. ಈಗ ಎಷ್ಟೋ ಜನ ಸಾಲ ತಗೊಂಡಿದ್ದಾರೆ, ಕಟ್ಟಕ್ಕಾಗದೆ ಏನೋ ಕಷ್ಟ ಇದೆ, ಆಗ ಮನೆಗೆ ಬಂದು ಮರ್ಯಾದೆ ತೆಗೆದಿದ್ದಾರೆ, ಮರ್ಯಾದೆಗೆ ಅಂಜಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಆತ್ಮಹತ್ಯೆ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಅಂತ ಹೇಳಿಗಳೇ ನಾವಲ್ಲ, ನಾವ್ ಎದುರಿಸ್ತೇನೆ, ಅದು ಗೊತ್ತಿತ್ತು. ಅಲ್ಲ ಬೇರೆಯವ್ರಿಗೆ ಏನ್ ಹೇಳ್ತೀರಾ ನೀವು? ಬೇರೆ ಹೆದರ್ಕಂಬ ಅಂತಕ್ಕೆ ನಿಮ್ಮ ಹತ್ರ ಇನ್ನೊಬ್ಬರ ದಬ್ಬಾಳಿಕೆಗೆ ಬಗ್ಗುದಿಲ್ಲ. ಕಾನೂನು ಪ್ರಕಾರವಾಗಿ ನಮ್ಗೆ ಬ್ಯಾಂಕಿನಲ್ಲಿ ಯಾವ ರೀತಿ ಬ್ಯಾಂಕ್ ಮಧ್ಯವರ್ತಿಗಳು ಬೇಡ ನಮ್ಗೆ. ಬ್ಯಾಂಕಿನಲ್ಲಿ ನಾವು ಮಾಡಿಕೊಡ್ಲಿ, ಬ್ಯಾಂಕ್ ವ್ಯವಹಾರ ಮಾಡ್ತೀವಿ. ಅಂದ್ರೆ ಯಾರಾದ್ರೂ ಬಂದು ಈಗ ದುಡ್ಡು ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟಾರ್ಚರ್ ಕೊಟ್ರೆ ಹೆದರ್ಕೊಳ್ಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅದೇ ಅವ್ರಿಗೆ ಸಮಾಧಾನ ಮಾಡ್ತೀವಿ. ಯಾಕಂದ್ರೆ 2 ದಿವಸ ಮುಂಚೆನೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ವಿದ್ಯೆ ಕಲ್ತಾರೆ, ಎಲ್ಲ ಗೊತ್ತಿತ್ತು, ಕಾನೂನು ಗೊತ್ತಿತ್ತು ನಮಗೂ. ಪೈಕರ್ ಎಲ್ಲರೂ ದೊಡ್ಡ ಶ್ರೀಮಂತ್ರೆ, ನಮಗೂ ಗೊತ್ತಿತ್ತು. ಈ 3 ಲಕ್ಷ ಕೊಟ್ಟು ಕೈದಲ್ಲ ಇವ್ರು ಇದ್ದ ದಂಧೆ ನಮ್ಮನ್ನ ಆಟ ಆಡ್ತಾರೆ, ನಾವು ಅವ್ರನ್ನ ಆಟ ಆಡ್ಸತ್ತೆ ಅಷ್ಟೇ. ಅವ್ರು ನಮ್ಮನ್ನ ಈ ತರ ಸೋಲಿತಿದ್ರಲ್ಲ, ಅದು ನಿಲ್ಕ್. ನನ್ಕಿಂತ ಎಷ್ಟೋ ಬಡವರೆಲ್ಲ ಇದ್ರು, ಅವ್ರು ನಿಲ್ಕ್ ಅಷ್ಟೇ. ಅದೆಲ್ಲರಿಗೂ ಈಗ ನಾವು ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ, ನೀವು ಕಟ್ಟದಿದ್ರೆ ಕೂಡ ನಮ್ಗೇನು ಲಾಭ ಇಲ್ಲ, ನೀವು ಕಟ್ಟಿದ್ರು ನಮ್ಗೇನು ಲಾಭ ಇಲ್ಲ. ಬಡವರಿಗೆ ಏನು ಇವರಿಂದ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಒಂದು ನ್ಯಾಯ ಸಿಗ್ಬೇಕು ಅಂತ ನಾವು ಈ ಕೆಲಸ ಮಾಡ್ತಾ ಇರೋದು ಹೊರತು ಮತ್ತೆ ಬೇರೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಕುಂದಾಪುರ ಜನ ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ನಮಗೆ ತುಂಬಾ ಇಷ್ಟ ಆಗ್ತದೆ ಅವ್ರು ಮಾತಾಡೋದು. ನೀವು ಕೇಳಿರ್ಬೋದು, ಶೀಲಕ್ಕ ಅವರ ವಿಡಿಯೋ ನೋಡಿರ್ಬೋದು. ಒಬ್ರು ಶೀಲಕ್ಕ ಅಲ್ಲ, ಇಲ್ಲಿ ತುಂಬಾ ಜನ ಶೀಲಕ್ಕಂದರು ಇದ್ದಾರೆ. ನೋಡಿ ಯಾರು ಕೂಡ ಆತ್ಮಹತ್ಯೆ ಮಾಡೋರು ನೋಡಿ ಇವರ ಮಾತನ್ನು ಕೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಮೊಬೈಲ್ ನಂಬರ್ ಏನಿದೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಮೊಬೈಲ್ ನಂಬರ್ ಇರ್ತದೆ. ನಮಗೆ ಕಾಲ್ ಮಾಡಿ, ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೇವೆ.
ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ನಿಮ್ಮ ಲೆಕ್ಕ ಸರಿ ಇಲ್ಲದಿದ್ರು ಕೂಡ ಹೆಚ್ಚುವರಿ ಕಟ್ಟಿದೆ ನಿಮ್ಗೆ ಏನಾದ್ರು ತಪ್ಪಿದೆ ಅಂತ ಅನ್ನಿಸಿದ್ರೆ ಅವತ್ತೇ ನಿಲ್ಲಿಸಿ ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಬಂದು ಮಾಹಿತಿ ಕೊಡ್ತೇವೆ. ಅದು ಅಲ್ಲದೆ ನಿಮಗೆ ಏನೇ ಗಲಾಟೆ ಮಾಡಿದ್ರು ಕಂಪ್ಲೇಂಟ್ ಕೊಡೋದಾದ್ರೆ ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ. ಹಾಗಾಗಿ ನಾವು ಹೇಳುವಂಥದ್ದು, ಯಾರು ಕೂಡ ಆತ್ಮಹತ್ಯೆ ಮಾಡುವಂಥ ಆಲೋಚನೆ ಮಾಡಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಬೆಳ್ಳಾಲ ಗ್ರಾಮ ಮೋರ್ಟು, ಕುಂದಾಪುರ ತಾಲೂಕು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ಧರ್ಮಸ್ಥಳ ಸಂಘದವರು ಮನೆಗೆ ಬಂದು ಟಾರ್ಚರ್ ಎಲ್ಲ ಕೊಟ್ಟಿದ್ದಾರೆ. ನಾವು ಇವತ್ತು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಎಲ್ಲ ಡಾಕ್ಯುಮೆಂಟ್ ಸಮೇತ ಎಲ್ಲ ತೋರಿಸಿದ್ದೇವೆ. ನಾವು ಈಗ ಕೇಳುವುದೇನೆಂದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ, ನಾವು ಇನ್ಮೇಲೆ ಬ್ಯಾಂಕಲ್ಲೇ ಲೋನ್ ಕಟ್ತೇವೆ, ಗೌರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ. ಈ ಸಬ್ಸಿಡಿ ಏನು ಇದೆ ಇದು ನಮಗೆ ನಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ಡೈರೆಕ್ಟ್ ಆಗಿ. ಹಾಗಾಗಿ ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ಇನ್ಮೇಲೆ ನಾವು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ನಾವು ಈಗ ಕೇಳ್ತಾ ಇದ್ದೀವಿ. ಇಲ್ಲಿ ಕೂಡ ಇವರು ಕೂಡ ಅದೇ ತರ, ಇಲ್ಲಿ ಒಂದು 10-12 ಜನ ಇದ್ದಾರೆ. ಇವರು ಕೂಡ ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇವರು ಕೂಡ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಮ್ಮ ಎಲ್ಲ ವಿಡಿಯೋಗಳನ್ನು ಅವರು ನೋಡಿದ್ದಾರೆ, ಎಲ್ಲ ಚೆಕ್ ಮಾಡಿದ್ದಾರೆ, ಅವರು ಲೆಕ್ಕ ಹಾಕಿದ್ದಾರೆ. ಈಗಾಗಲೇ ನಾವು ಕಟ್ಟಿರುವಂಥ ದುಡ್ಡು ಜಾಸ್ತಿ ಆಗಿದೆ, ನಾವು ಇದಕ್ಕೆ ಎಲ್ಲ ದುಡ್ಡು ಕೊಟ್ಟಿದ್ದೀವಿ, ಯಾವುದಕ್ಕೂ ದಾಖಲೆ ಇಲ್ಲ, ಇನ್ನು ಮೇಲೆ ನಾವು ದುಡ್ಡು ಕಟ್ಟುವುದನ್ನು ನಿಲ್ಲಿಸ್ತೇವೆ, ನಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡಿ, ನಾವು ಇನ್ನು ದುಡ್ಡನ್ನು ಅಲ್ಲೇ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಏನೇನು ಟಾರ್ಚರ್ ಕೊಟ್ಟಿದೆ, ಇವರಿಗೆ ಏನೇನು ಸಮಸ್ಯೆ ಇದೆ, ಎಷ್ಟು ವರ್ಷದಿಂದ ಈ ಸ್ವಸಹಾಯ ಸಂಘದಲ್ಲಿ ಇದ್ದಾರೆ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಏನೇನು ನಡೀತಾ ಇದೆ. ಈ ಕುಂದಾಪುರ ಕಡೆ ಈಗಾಗಲೇ ತುಂಬ ಜನ ಈ ಸ್ವಸಹಾಯ ಸಂಘವನ್ನು ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಇವರು ಕೂಡ ಇಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಈಗಾಗಲೇ ನಾವು ಕುಂದಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ಇನ್ನು ಕೂಡ ಕುಂದಾಪುರದಲ್ಲಿ ಕೂಡ ಈಗ ನಿನ್ನೇನು ಅವರ ಮನೆಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಡ್ತೇವೆ ನಾವು. ಇಲ್ಲಿ ಕೂಡ ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಾವು ಹೇಳ್ತಾನೆ ಇದ್ದೇವೆ, ಮನೆಗೆ ಬಂದು ನೀವು ದುಡ್ಡು ಕಲೆಕ್ಷನ್ ಮಾಡುವಾಗಿಲ್ಲ, ನೀವು ಕೋರ್ಟ್ ಮೂಲಕ ಏನು ನೋಟಿಸ್ ತಗೊಂಡು ಬಂದು ಮನೆಗೆ ಬಂದು ವಸೂಲಿ ಮಾಡ್ಬೋದು, ನೀವು ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ, ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ನಾವು ಅಲ್ಲೇ ಕಟ್ತೇವೆ ಅಂತ ಹೇಳಿದ್ರು ಕೂಡ ನೀವು ಬರ್ತಾನೆ ಇದ್ದೀರಾ. ನಾವು ಇನ್ನು ಮುಂದೆ, ನಾವು ಮೊನ್ನೆನೇ ಹೇಳಿದ್ದೇವೆ, ಒಂದು ಕೇಸ್ ಮಾಡಿದರೆ ನಾವು 1000 ಕೇಸ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ಇವತ್ತಿಂದ ಕುಂದಾಪುರದಲ್ಲಿ ಕೇಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಅವ್ರ ಹತ್ರ ನಾವು ಮಾತಾಡೋಣ, ಅವ್ರು ಏನೇನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಕುಂದಾಪುರದಲ್ಲಿ ಮೊದಲನೇದಾಗಿ ಸ್ವಸಹಾಯ ಸಂಘವನ್ನು ನಿಲ್ಲಿಸಿದವರು ಇಲ್ಲಿ ರಾಘವೇಂದ್ರ ಶೆಟ್ಟಿ ಅಂತ ಇದ್ದಾರೆ. ಅವರ ಮನೆಗೆ ಬಂದು ಗಲಾಟೆ ಮಾಡಿದ್ದಕ್ಕೆ ಅವರು ಕೇಸ್ ಕೂಡ ಕೊಟ್ಟಿದ್ದಾರೆ. ಆ ವಿಡಿಯೋ 2.5 ಲಕ್ಷ ಜನ ನೋಡಿದ್ದಾರೆ, ನೀವು ಈಗಾಗಲೇ ನೋಡಿರ್ಬಹುದು. ಅವರೀಗ ನಿಲ್ಲಿಸಿ ಎಷ್ಟು ಸಮಯ ಆಯ್ತು, ಆಮೇಲೆ ಏನೇನಾಯ್ತು ಅಂತ ಅವ್ರ ಹತ್ರನೇ ಕೇಳೋಣ. ರಾಘವೇಂದ್ರ ಶೆಟ್ಟಿ ಅವರೇ, ಈಗ ನಾವು ನಿಮ್ಮ ಹತ್ತಿರ ಬಂದು ಒಂದು 2 ತಿಂಗಳು 3 ತಿಂಗಳು ಆಗಿರ್ಬೋದು. ಆಮೇಲೆ ಈಗ ಸ್ವಸಹಾಯ ಸಂಘನ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದೀರಾ. ಈಗ ತುಂಬಾ ಬೈಗಳು ಕೇಳಿರ್ಬೋದು ನೀವು, ಅವ್ರ ಮನೆಗೆ ಬಂದು ಗಲಾಟೆನೂ ಮಾಡಿದ್ದಾರೆ. ಆ ವಿಡಿಯೋ ನಮಗೆ ಕಳಿಸಿದ್ರೆ ಅದನ್ನು ವೈರಲ್ ಕೂಡ ಆಗಿದೆ. ಆಮೇಲೆ ಏನಾಯ್ತು, ಆಮೇಲೆ ಮನೆಗೆ ಬಂದ್ರೆ ನೀವು ಆಮೇಲೆ ದುಡ್ಡು ಕಟ್ಟಿದ್ದೀರಾ? ಇಲ್ಲ, ನಾವು ಯಾವ ಕಾರಣಕ್ಕೂ ಕಟ್ಟಕ್ ಹೋಗಿಲ್ಲ. ಅದ್ರ ಮೇಲೆ ಯಾರದ್ದು ನಮ್ಮ ಮನೆ ಹತ್ರ ಭೇಟಿ ಇಲ್ಲ, ಎಲ್ಲಿ ಸಿಗೋರು ಇಲ್ಲ, ಯಾರದ್ದು ಕಾಲು ಇಲ್ಲ. ನಿಮ್ಮ ಅಕ್ಕ ಅವ್ರಿಗೆ ಏನು ಕಂಪ್ಲೇಂಟ್ ಆಯ್ತಂತ, ಏನಾಯ್ತು ಅದು? ಏನು ಆಫೀಸಿಗೆ ಬಂದು ಕಟ್ಬೇಕಂತ ಬಾಕಿ ಇದೆ, ನಿಮ್ದು ಇಂತಿಷ್ಟ ಅಂತ ಹೇಳಿದಾಗ ಅವ್ರು 500 ರೂಪಾಯಿ ಕೊಟ್ಟು ಕಳ್ಸಿದ್ದಾರೆ. ಅದ್ರ ಮೇಲೆ ಇನ್ನು 2 ವಾರ ಆಯ್ತು ಈಗ ನಿಲ್ಸಿ. ಈಗ ನಿನ್ನೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಅಕ್ಕ ಅವರು, ಅವ್ರ ಹೆಸರೇನು? ಚಂದ್ರಾವತಿ ಅವರು ದುಡ್ಡು ಕಟ್ತಾ ಇದ್ದಾರೆ. ಈಗ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ, ಇನ್ಮೇಲೆ ಕಟ್ತೇನೆ ಅಂತ ಬರೆದು ಕೊಟ್ಟಿದ್ದಾರೆ. ಈಗ ಅವ್ರದ್ದೆಲ್ಲ ಸಾಲ ಎಲ್ಲ ಕೊಟ್ಟಿದ್ದಾರೆ, ಬಾಕಿ ಇದ್ದದ್ದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಹೌದಾ? ಇಲ್ಲ ಯಾವ ಕಾರಣಕ್ಕೂ ಅದು ಪೂರ ಕಟ್ಲಿಲ್ಲ. ಮತ್ತೆ 2 ವಾರ ಆಯ್ತು, ಅದಾಗಿ ನಿಲ್ಸಿ 2 ವಾರ ಆಯ್ತು. ವಾರಕ್ಕೆ 2,500 ಕಟ್ಬೇಕು. 2 ವಾರ ಅಂದ್ರೆ 5,000 ಆಯ್ತು. ಮತ್ತೆ ನಾವು ಕಟ್ಟಲಿಲ್ಲ, ಇನ್ನು ಕಟ್ಟುದು ಇಲ್ಲ. ಈಗ 2-3 ತಿಂಗಳಿಂದ ಅವ್ರು ಬರೀ 500 ರೂಪಾಯಿ ಮಾತ್ರ ಇಸ್ಕೊಂಡು ಹೋಗಿದ್ದು. ಅದ್ರ ಮೇಲೆ ಕಂಪ್ಲೇಂಟ್ ಮೇಲೆ ಮಾಡಿದ್ರಿ ನೀವು? ಏನಾಯ್ತು ಅದು ಕಂಪ್ಲೇಂಟ್? ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರು, ಮತ್ತೆ ಅಕ್ಕನ ಕರೆದಿಲ್ಲ. ಅವರಿಗೆಲ್ಲ ಡಾಕ್ಯುಮೆಂಟ್ ಪೂರ ತಕ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಡಾಕ್ಯುಮೆಂಟ್ ಕೊಟ್ಟು ಹೋಗಿದ್ದಾರೆ, ಇವ್ರು ತಗೊಂಡಿದ್ದಾರೆ. ಆಮೇಲೆ ಕಟ್ಲಿಲ್ಲ. ಮತ್ತೆ ಅದೆಲ್ಲ ನೋಡಿ ನಾವು ಕಟ್ಟುದಿಲ್ಲ ಅಂತ ಹೇಳಿದ್ರು, ಹಂಗೆ ನಿಲ್ಸಿದ್ವಿ. ಅದ್ರ ಮೇಲೆ ಯಾರ್ದು ಫೋನು ಇಲ್ಲ, ಪ್ರೆಷರ್ ಇಲ್ಲ, ಏನೂ ಇಲ್ಲ, ಕಟ್ಟುದು ಇಲ್ಲ. ನಿಮ್ಮ ಶಂಕರನಾರಾಯಣ ನಿಮ್ದು ಅಲ್ಲಿಂದ ಇಲ್ಲಿಗೆ ಒಂದು 20 ಕಿಲೋಮೀಟರ್ ದೂರ ಇದೆ. ನಿಮ್ಮ ಊರಲ್ಲಿ ಈಗ ಹೊಸದಾಗಿ ಎಷ್ಟು ಜನ ನಿಲ್ಸಿದ್ದಾರೆ? ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಶಂಕರಾಯಣದಲ್ಲೇ ಅಲ್ಲ, ನಮ್ಮ ಊರು ಉಳ್ಳೂರು, ಆಮೇಲೆ ಕಳಿಂಜಡ್ ಅಂತ ಎಲ್ಲ ಒಂದು 11 ಜನ ನಿಲ್ಸಿದ್ದಾರೆ. ಈಗ ನಾವು ಇಲ್ಲಿ ಬಂದಿದ್ವಲ್ಲ ಮೋರ್ಟು, ನಮ್ಮ ಪರಿಚಯ ಇರೋರು ಇವರು ಸ್ವಲ್ಪ, ಇಲ್ಲಿ ಒಂದು 10-12 ಜನ ನಿಲ್ಸಿದ್ದಾರೆ. ಕುಂದಾಪುರಲ್ಲಿ ಟೋಟಲ್ ಲೆಕ್ಕ ಹಾಕೋದ್ರೆ ಕೆಲವು ಕಡೆಗೆ ಅವ್ರು ಗಲಾಟೆ ಮಾಡಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಗಲಾಟೆ ಮಾಡ್ತೀನಿ, ನಾನು ಅದು ಉತ್ತರ ಕೊಡ್ತೀನಿ, ಇನ್ನೊಬ್ರಿಗೆ ಪ್ರಚೋದನೆ ಆಗುತ್ತೆ. ಅದಕ್ಕಾಗಿ ಅವ್ರು ಕಟ್ಟದಿರೋರು ಕಟ್ಟುತ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ತಿರ್ಗ್ತಾ ಇದ್ದಾರೆ. ಹೌದು, ಅದು ಎಲ್ಲ ಕಡೆ ಹಾಗೆ ಮಾಡ್ತಾರೆ. ಈಗಾಗಲೇ 30,000 ಜನ ಈಗ ನಿಲ್ಸಿ ಆಗಿದೆ. ಈಗ ನಿಮ್ಮ ಅಕ್ಕ ಅವರ ಹತ್ರ ಕೂಡ ನಾವು ಹೋಗ್ತೀವಿ, ಅಲ್ಲಿ ಕೂಡ ಅವ್ರ ಹತ್ರ ಕೂಡ ಹೇಳಿಕೆ ತಗೊಳ್ತೇವೆ, ಹೌದಾ ಅಲ್ವಾ ಅಂತ. ಸರ್, ಈಗ ನಿಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಕೇಳಿದ್ರಿ, ವಿಡಿಯೋ ನೀವು ಕಳಿಸಿದ್ರಿ. ಯಾಕೆ ಬಂದಿದ್ರು? ನೀವೇನಾದ್ರು ಲೋನ್ ಮಾಡಿದಿರಾ ಸ್ವಸಹಾಯ ಸಂಘದಲ್ಲಿ? ಅದು ಡಿಯು ತೋರ್ಸಂತ ಬಂದಿದ್ದು.
ಬಂದಿದ್ದು ಅಲ್ಲಿ ಮತ್ತೆ ನಾನು ಲೋನಿನ ವಿಷಯ ಏನ್ ಮಾತಾಡ್ಲಿಲ್ಲ. ಅವರು ನನ್ನ ಮೇಲೆ ಸ್ವಲ್ಪ ಅನುಮಾನದಿಂದ ಅವರು ರಾತ್ರಿ ಬಂದು ಮನೆ ಮನೆ ಪ್ರಚಾರ ಮಾಡ್ತೆ ಆ ರೀತಿ ಎಲ್ಲ ಭಾವನೆಗಳೆಲ್ಲ ಹುಟ್ಟಿಕೊಳ್ಳೋದು. ಅದನ್ನೇ ಕೇಳಿದೆವ್ರಿ ಅಷ್ಟೇ. ಮತ್ತೆ ಈಗ ನಿಮ್ಮ ಹೆಂಡತಿ ಅವರಿದ್ದಾರೆ ಸಂಘದಲ್ಲಿ, ಅವರೇನು ದುಡ್ಡು ಕಟ್ಟೋದನ್ನು ಬಾಕಿ ಮಾಡಿದ್ದಾರಾ? ಡ್ಯೂ ಮಾಡಿ ಕಟ್ಟಕ್ಕಾಗದೆ ಬಾಕಿ ಆಗಿದ್ದಲ್ಲ, ನಮ್ಮ ಈಗ ವಿಡಿಯೋಗಳನ್ನು ನೋಡಿ ಅಲ್ಲ, ಈಗ ಅದು ಡೈಲಿ 2.5 ಹಾಕೋದು, ಅಲ್ಲಿ ಸಡನ್ ಅಲ್ಲಿ ಡ್ಯೂ ಬಂತಲ್ಲಿ, ಅದನ್ನು ಬೇರೊಬ್ರು ಹಾಕಿ ಕಟ್ಟಿದ್ರು. ಮುಂದಿನ ವಾರ ಅದು ಕಟ್ಟಲಿಲ್ಲ, ಮತ್ತೆ ನಾವು ಕೊಡ್ಲಿಲ್ಲ, 2.5ನೇ ಕಟ್ಟಿದ್ದು, ಅಲ್ಲಿ ಡ್ಯೂ ಆಯ್ತು. ಈಗ ನೀವು ಸ್ವಸ ಸಂಘವನ್ನು ಕಟ್ಟುದನ್ನು ನಿಲ್ಸಿದ್ದೀರಾ? ಎಷ್ಟು ಸಮಯ ಆಯ್ತು ನಿಲ್ಸಿ? ಈಗ 1 ವಾರ ಆಯ್ತು. ಇನ್ನು ನೀವು ಕಟ್ತೀರಾ? ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಾವು ಕೊಟ್ಟಿದ್ದೇವೆ, ಗೊತ್ತಾಯ್ತಾ? ಅವ್ರು ನಿಮ್ಗೆ ಡಾಕ್ಯುಮೆಂಟ್ ಏನೋ ತೋರಿಸಿ ಹೇಳ್ತಾರ, ಅಲ್ಲ ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ? ಅಷ್ಟೇ, ಡಾಕ್ಯುಮೆಂಟ್ ತೋರಿಸ್ಬೇಕು. ಅಂದ್ರೆ ಮತ್ತೆ ನಮ್ಮ ಪಕ್ಕದ ಮನೆಯವರ ಕೇಳಿದ್ರೆ ಮೊನ್ನೆ, ಇಲ್ಲ ಏನು ಕೊಡ್ಲಿಲ್ಲ ಅವ್ರು. ಎಷ್ಟು ಲೋನ್ ಉಂಟು ನಿಮ್ದು ಈಗ? ನಮ್ದೊಟ್ಟಿಗೆ 4 ಲಕ್ಷ ಉಂಟು. 4 ಲಕ್ಷ ಉಂಟು ಒಬ್ರದೇ? ಅಲ್ಲ, ನಮ್ಮ ಗಂಡ ಹೆಂಡತಿ ಇಬ್ರದ್ದು ಉಂಟು. ಇಬ್ರು ಕೂಡ ನಿಲ್ಸಿದ್ದೀರಿ 4 ಲಕ್ಷ. ಇನ್ನು ಮುಂದೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಗಲಾಟೆ ಮಾಡಿದ್ರೆ ನಮ್ದು ಕಂಪ್ಲೇಂಟ್ ಕೊಡ್ತೀರಾ? ಕಂಪ್ಲೇಂಟ್ ಕೊಡ್ತೀರಾ? ಅದು ಅವರು ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ, ಅವ್ರ ಮನೆಗೆ ಬಂದು ಕಲೆಕ್ಷನ್ ಮಾಡುವಾಗೇನೆ ಇಲ್ಲ, ಕಂಪ್ಲೇಂಟ್ ಮಾಡ್ತೀರಾ ಅಷ್ಟೇ. ಓಕೆ. ನೋಡಿ, ಇವರ ಮನೆಗೆ ಕೂಡ ನಿನ್ನೆ ಅವರು ಯಾರು ಇಬ್ರು ಬಂದಿದ್ದಾರೆ. ಯಾರು ಅವರ ಹೆಸರೇನು? SP ಸವಿತಾ ಮತ್ತ ಸುಬ್ರಜಯ ಮಂಜುನಾಥ ಇಬ್ರು ಬಂದಿದ್ದಾರೆ. ಮತ್ತೆ ಅವ್ರ ಹುಡುಗನ ಬಂದಿರು, SP ಒಟ್ಟಿಗೆ ಬಂದಿರು. ಏನ್ ಮಾತಾಡಿದ್ರು ಅವರು? ಅವ್ರು ನಂದು ಅವರ ಒಂದು ಕಂತು ಕಟ್ಟಿಲ್ಲ, ನನ್ ಗಂಡನ ಕಂತು ಕಟ್ಟಿಲ್ಲ, 1 ವಾರ ಕಟ್ಟಲಿಲ್ವಾ? 1 ವಾರ ಕಟ್ಟಿಲ್ಲ. ನಂದು ಕಂತು ಕಟ್ಟಿಲ್ಲ ಅಂದ್ರೆ ಮುಂಚೆ ಗಟ್ಟೆ ಕಟ್ಟಿತ್ತ, ಅದು ಡ್ಯೂ ಹೆಚ್ಚು ಬರ್ಲಿಲ್ಲ. 500 ರೂಪಾಯಿ ಬಂದದ್ದು. 500 ರೂಪಾಯಿಗೆ ಮನೆ ಬಳಿ ಬಂದ್ರು. 500 ರೂಪಾಯಿ ಮಾತ್ರ ಬಾಕಿ ಆಗಿದ್ದಕ್ಕೆ ಮನೆಗೆ ಬಂದ್ರು. ಈಗ ನೀವು ಎಷ್ಟು ಲಕ್ಷ ಲೋನ್ ತೆಗೆದು? 3 ಲಕ್ಷ ಲೋನ್. 3 ಲಕ್ಷ ಒಬ್ರದೇ ನಿಮ್ದು? ಅಲ್ಲ, ಗಂಡನ 1 ವರೆ, ನಂದು 1 ವರೆ. ಈಗ ಒಂದು ಕಂತಿದ್ದೇನೆ, ಕಟ್ಟಿದ್ದೇನೆ ಒಂದು. ಗಂಡನ್ ಮಾತ್ರ ಕಟ್ಟಲಿಲ್ಲ. ಈಗ ನಮ್ಮದೆಲ್ಲ ವಿಡಿಯೋಗಳನ್ನು ನೀವು ನೋಡಿದಿರಾ? ಹೇಗೆ ಗೊತ್ತಾಯ್ತು ನಮ್ದು ಪರಿಚಯ ಮತ್ತೆ ಅವ್ರದ್ದು ನಂಬರ್ ಎಲ್ಲ ಹೇಗೆ ಸಿಕ್ತು ನಿಮ್ಗೆ? ನಾವು ಯೂಟ್ಯೂಬ್ ಅಲ್ಲಿ ಖಂಡಿತಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿದ್ರಾ? ಈಗ ನಾವು ನಾವು ಹೇಳಿದ್ದು ಸತ್ಯ ಅಂತ ನೀವು ನಂಬಿದ್ರ, ಅಲ್ಲ ನೀವೇ ಲೆಕ್ಕಾಚಾರ ಮಾಡಿದ್ರ? ಲೆಕ್ಕಾಚಾರ ಮಾಡಿದ್ ನಾವು. ಒಂದು 5 ಪರಿತ್ ಜೀವನ ಮಧುರ ಪಿಂಚಣಿ ಮತ್ತ ಜೀವ ಭದ್ರತೆ ಮತ್ತ 2 ಲಕ್ಷ ಸಾಲ ತಕೊಂಡ್ರೆ ಅವ್ರದ್ದು ಕುಕ್ ತಕೊಂಡ್ಲೇಬೇಕಂತೆ. ಕಂಪಲ್ಸರಿ ಆಗಲ್ಲ, ನನ್ನ ಹತ್ರ ಬಡವರು, ನಾವು ಕಷ್ಟ ಅಂದ್ರೆ ಕೇಳಲೇ ಇಲ್ಲ. ಹೌದೌದು. ಕುಕ್ ಸ್ಟವ್ ತಕೊಂಡ್ಲೇಬೇಕು, ನಮ್ದು ಕಡ್ಡಾಯ. ನಾವ್ ಯಾರಿಗೂ ಬಿಡ್ಲಿಲ್ಲ, ನಿಮ್ಗೊಬ್ಳಿ ಬಿಡ್ತೀವ ಅಂತ ಕೇಳ್ರ. ಮತ್ತ ಅಷ್ಟು ವಾದ ಮಾಡಿ ಮತ್ ನಾವ್ ಆಧಾರ್ ಕಾರ್ಡ್ ತಕೊಂಡು ಹೋಗಿ ಜೆರಾಕ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಡೇ ಬಂದಳು. ಹೌದಾ? ಬೇಡ ಅಂತ ಹೇಳಿ ಬಂದ್ರು. ಮತ್ತೆ ನಿಮ್ಗೆ PRK ಮತ್ತೆ ಏನೋ ಜೀವನ್ ಮುದ್ರ ಮತ್ತೆ ಈ ಸುರಕ್ಷಾ ಇದೆಲ್ಲ ಮಾಡ್ತಾರೆ, ಅದು ಏನಾದ್ರೂ ಉಪಯೋಗಕ್ಕೆ ಬಂದಿದ್ಯಾ ನಿಮ್ಗೆ? ಸುರಕ್ಷೆ ಮಾಡಿದ್ರು, ನನ್ ಗಂಡಂಗ ಆರಾಮ ಇರ್ಲಿಲ್ಲ, ಸುರಕ್ಷೆ ಸಿಕ್ಕಿಲ್ಲ. ಸಿಕ್ಕಿಲ್ಲ? ಏನ್ ಸಿಕ್ಕಿಲ್ಲ ಅಂದ್ರೆ ನನ್ನ ಸುರಕ್ಷೆ ನನ್ನ ಹೆಸರಿಗಿಲ್ಲ. ನಮ್ ಪಕ್ಕದ ಮತ್ತೊಬ್ಬರ ಸಂಘದ ಹೆಸರು ಅವಳು ಮಲ್ಲಿಕ, ನಾನು ಮಲ್ಲಿಕ. ಅವಳ ನನ್ ಗಂಡನ್ ನಂಗ್ ಜಾಮೀನ್ ಬೈತು. ಅದು ಆಚೆ ಈಚೆ ಆಗಿದೆ, ಅದು ಅವ್ರು ನೋಡ್ಬೇಕಲ್ಲ, ಅವ್ರು ನೋಡ್ಲಿ, ಅವ್ರದ್ದು ತಪ್ಪಲ್ಲ. GID ಅವಳದ್ದು. ಈಗ ದುಡ್ಡು ತಗೊಳ್ಬೇಕಾದ್ರೆ 1 ರೂಪಾಯಿ ಕಮ್ಮಿ ಇದ್ರು ಕೂಡ ಅವ್ರು ಕೇಳ್ತಾರಲ್ಲ, ಇದ್ಯಾಕೆ ಮತ್ತೆ ಆತರ? ಅಂದ್ರೆ ಆವಾಗ ಹೇಳ್ದೆ ನಾನು, ಆಸ್ಪತ್ರೆ ನನಗೆ ದುಡ್ಡು ಸಿಕ್ಕಲ್ಲ, ಜಾಮೀನು ಅವಳ ಗಂಡ, ನನ್ ಗಂಡ ಅಲ್ಲ. GID ಅವಳದ್ದೆ, ನಂದಲ್ಲ. MID ಅವಳದ್ದೆ, ಪಾಸ್ ಪುಸ್ತಕ ಅವಳದ್ದೆ. ಅದಕ್ಕೂ ಆಸ್ಪತ್ರೆ ಕೊಡಕ್ ಆತಿಲ್ಲ ಅಂದ್ರೆ ನನ್ ಮಕ್ಕಳು ಮಾತ್ರ ಅದು ಸುರಕ್ಷಿತಾಗಿದ್ರೆ ಬಿಟ್ರೆ ಮತ್ ನಾನ್ ಯಾವ್ದು ಸಂಬಂಧ ಇಲ್ಲ ಅದ್ ಕಾರ್ಡಿ. ಇವತ್ ಸುರಕ್ಷಾ ಕಾರ್ಡ್ ಹಂಗೆ ಆಯ್ತು, ಆ ಮಲ್ಲಿಕ್ನಿ ನನ್ ಗಂಡನ ಜಾಮೀನು ಆಯ್ತು. ಆಚೆ ಈಚೆ ಆಗಿದೆ. ಆಗ ಆಚಿಂದ ಈಚೆ ಬಂತು, ಈಗ ಈಚಿಂದ ಆಚೆಗೆ ಹೋಯ್ತು. ಇಬ್ರದ್ದು ಆಗ್ಲಿಲ್ಲ. ಆಗ್ಲಿಲ್ಲ. ಹಾಗಾದ್ರೆ ಅವರು ದುಡ್ಡು ವಾಪಸ್ ಕೊಟ್ಟು ಶುರುವಿಂದ ಮಾಡ್ಬೇಕಲ್ಲ ಲೆಕ್ಕ ಪ್ರಕಾರ. ಅವರು ಈ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದು ವಾಪಸ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆನೆ ಮಾಡ್ಬೇಕಲ್ಲ. ಆಸ್ಪತ್ರೆ ಇದ್ದಾಗ ಫೋನ್ ಮಾಡಿದೆ, ಯಾರು ಎಂತ ಆಯ್ತು ಏನ್ ಮಾಡಿದೆ ಅಂತ ಕೇಳಲಿಲ್ಲ. ಈಗ 1 ವಾರದ 500 ರೂಪಾಯಿ ಡ್ಯೂ ಆಯ್ತು ಅಂದ್ರೆ ಮನೆ ಬಂದು ಗಲಾಟೆ ಮಾಡ್ರು. ನಾ ಕಟ್ಟುವುದಿಲ್ಲ, ನೀವ್ ಎಂತ ಮಾಡ್ತೀರಿ ಗೇಂಡಿ, ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ನಾ ಕೊಡ್ತೆ. ಉಳಿತಾಯ ನಮ್ಮ ಹೆಸರಾಗಿ ಇರುದಿಲ್ಲ, ಚೀಟಿ ಎಲ್ಲ ಮಂತ್ಲಿ ಸ್ಟೇಟ್ಮೆಂಟ್ ಬರ್ತದ ಇತ್ತಂದ್ರು. ನಂಗೆ ಮಂತ್ಲಿ ಸ್ಟೇಟ್ಮೆಂಟ್ ತಗೊಂಡು ಬ್ಯಾಂಕಿಗೆ ಕೊಟ್ರೆ ಕೊಡ್ತೀರಾ ನಂಗೆ? ಅದೇ ಮಂತ್ಲಿ ಸ್ಟೇಟ್ಮೆಂಟ್ ತಗೊಂಡು ನಂಗೆ ದುಡ್ಡು ಬಂದ್ ಕೆನರಾ ಬ್ಯಾಂಕಿಗೆ, ಕೆನರಾ ಬ್ಯಾಂಕ್ ಐತೆ ಕೊಡ್ತೀರ ಗೇಂಡಿ, ಅದು ಕೂತ್ರ ಕೊಡುದಿಲ್ಲ. ನಿಮ್ಗೆ ಆಫೀಸರ್ ಕರ್ಕೊಂಡ್ ಎಂತಂದ್ ಹೇಳತ್ತೆ ಅಂತ ಹೇಳಿ ಬತ್ತರ ನಾಡ್ದಿಗೆ. ನೀವೀಗ ಎಷ್ಟು ಜನ ಇಲ್ಲಿ ಈ ಊರಲ್ಲಿ ನೀವು ಸ್ವಸ ಸಂಘವನ್ನು ದುಡ್ಡು ಕಟ್ಟದನ್ನು ನಿಲ್ಸಿದ್ದೀರಾ? ಮೊನ್ನೆ ನಿಲ್ಸದ್ದು 5-6 ಜನ ನಿಲ್ಸಿರ. 6 ಜನ ನಿಲ್ಸ ಸೇವಾ ಪ್ರತಿನಿಧಿ ದುಡ್ಡು ಹಾಕಿ ಕಟ್ಟಿದ. ನನ್ ಗಂಡನೊಂದು ಹಾಕಿ ಕಟ್ಟಿಲ್ಲ. ನಿಮ್ಮ ಹತ್ರ ಕೇಳಿ ಕಟ್ಟಿಲ್ಲ? ನಮ್ಮ ಹತ್ರ ಕೇಳಿ ಕಟ್ಟಿಲ್ಲ. ಅವ್ರದ್ದೆಲ್ಲ ಅವ್ರ ದುಡ್ಡು ತಕೊಬಂದು 1 3 ಜನ ಹಾಕಿರ. ಮತ್ ನನ್ ಗಂಡಂದು ಹಾಕಲ್ಲ, ನನ್ನ ಅಣ್ಣಂದು ಹಾಕಲ್ಲ, ಯಾರಿಗೂ ಹೇಳಿಲ್ಲ. ಅವ್ರವ್ರೆ ಗುಜು ಗುಜು ವಿಶೇಷ ಮಾತಾಡಿ ಅವ್ರವ್ರಿಗೆ ಕಟ್ಕೊಳ್ಳೋದು. ಈಗ
ಇನ್ನು ಮುಂದೆ ನೀವು ದುಡ್ಡು ಕಟ್ತೀರಾ? ನಾವು ಅವ್ರ ಬ್ಯಾಂಕ್ ಅಕೌಂಟ್ ಕೊಟ್ರೆ ಪುಸ್ತಕ ಕೂಡ ಕೊಡ್ಬೋದು, ಅಕೌಂಟ್ ನಂಬರ್ ಕೊಟ್ರತ್ತಲ್ಲ, ಪುಸ್ತಕ ಕೊಟ್ಟಾಗಿದ್ರೆ ತಿಂಗಳ ಎಂಡಿಗೆ ಬ್ಯಾಂಕಿಗೆ ಕೊಟ್ಟಿವ. ಈಗ ನಾವು ನಿಮಗೆ ಒತ್ತಾಯ ಮಾಡಿದ್ದ ಅಲ್ಲ? ನೀವು ಒತ್ತಾಯ ಮಾಡಿದಲ್ಲ, ಲೆಕ್ಕಾಚಾರ ಮಾಡಿಕೊಂಡಿದ್ದೆ, ನಮ್ ಬಡ್ಡಿ ಮಸ್ತ್ ಹೋಗ್ತದೆ. ಈಗ ನಮ್ಮನ್ನು ನೀವು ಕರ್ದಿದ್ದ ಅಲ್ಲ ನಾವೇ ಹುಡ್ಕೊಂಡು ಬಂದಿದ್ದ? ನೀವು ಹುಡ್ಕೊ ಬಂದಲ್ಲ, ನಾವು ನಿಮ್ಮನ್ನ ಕರ್ದಿದ್ದಲ್ಲ, ಅದಕ್ಕೆ ನಾವು ಬಂದಿದ್ದು. ನೋಡಿ ಅವರು ನಮ್ಮನ್ನು ಕರೀತಾರೆ, ಕಾಯ್ತಿದ್ ನೀವು ಬಸ್ರಿ ಕಾಯ್ತಾ ಇದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತು, ದೂರ ಇತ್ತು, ಹಾಗಾಗಿ ನಾವು ಎಲ್ಲ ಕಡೆ ಕರ್ದಲ್ಲಿ ಕೂಡ ನಾವು ಆದಷ್ಟು ಹೋಗ್ತಾ ಇದ್ದೇವೆ. ಇನ್ನು ಕೂಡ 1,000 ಕಡೆ ನಾವು ಹೋಗ್ಲಿಕ್ಕೆ ಬಾಕಿ ಇದೆ. ಈಗಾಗಲೇ 30,000 ಜನ, ಈಗ 35 ಸಾವಿರ ಆಗಿರ್ಬೋದು, ಇಷ್ಟು ಜನ ನಿಲ್ಸಿದ್ದಾರೆ. ನಾವು ನಮ್ಮ ಏನು ಡಾಕ್ಯುಮೆಂಟ್ ಇದೆ ಅದನ್ನ ನೋಡಿ ಏನು ವಿಚಾರ ಇದೆ ಅದು ಮಾತ್ರ ತಿಳಿಸ್ತಾ ಇದ್ದೇವೆ. ಅವರವರಾಗೆ ನಿಲ್ಲಿಸ್ತಾ ಇದ್ದಾರೆ, ಅವ್ರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ, ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? 15 ವರ್ಷ ಆಯ್ತು. 15 ವರ್ಷದಿಂದ ನೀವು ಲೋನ್ ತಗೊಳ್ತಾ ಇದ್ದೀರಾ, ಕಟ್ತಾ ಇದ್ದೀರಾ. ನೋಡಿ ಈಗಾಗಲೇ ಅವ್ರು ಲೆಕ್ಕಾಚಾರ ಮಾಡಿದ್ರೆ ಈಗ ಕಟ್ಟಿದ್ದೇ ಜಾಸ್ತಿ ಆಯ್ತು, ನಿಮಗೆ ಅವರು ಕೊಡ್ಬೇಕು. ಲಕ್ಷ ಕೊಡ್ತೀರಿ ಅಂತ ತೊಂದ್ರೆ ಇಲ್ಲ, ಅಷ್ಟು ಕೊಟ್ಟಿದ್ದೆ 3 ಲಕ್ಷ ತಗೊಂಡಾಯ್ತು. ಹೌದು 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 ಹೌದು, ಎಲ್ಲ ಲೆಕ್ಕಾಚಾರ ಆಗ್ಲಿ, ಕೋರ್ಟ್ ತೀರ್ಪು ಬರ್ಲಿ, ಅವರಿಗೆ ಬ್ಯಾಂಕ್ ಪಾಸ್ಬುಕ್ ಸಿಗ್ಲಿ. ಈಗಾಗಲೇ 7ರಿಂದ 8% ಅವರಿಗೆ ಸಬ್ಸಿಡಿ ಕೊಡಬೇಕು. ಸ್ವಸಹಾಯ ಸಂಘಕ್ಕೆ ಗೌರ್ಮೆಂಟ್ ಇಂದ ಬರುವಂತ ಸಬ್ಸಿಡಿ ಇದು ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಬರುದವರು. ಈಗ ಪಾಸ್ ಪುಸ್ತಕಕ್ಕೆ ಬಂದ್ರೆ ಅದು ಕೂಡ ನಿಮ್ಗೆ ಬಡ್ಡಿ ಉಳಿತದಲ್ಲ, ಅದು ಯಾಕೆ ಕೊಡ್ತಾ ಇಲ್ಲ? ಕೊಡ್ಲೇಬೇಕಲ್ಲ. ಈಗ ಬ್ಯಾಂಕ್ ಇಂದ ಕೊಟ್ರೆ ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು, ಇಲ್ಲ ಬ್ಯಾಂಕ್ ಇಂದ ಕೊಡುವುದಿಲ್ಲ ಅಂದ್ರೆ ಎಲ್ಲಿಂದ ಕೊಟ್ಟಿದ್ದು ಅಂತ ಹೇಳ್ಬೇಕಲ್ಲ ಅವರು. ಹೇಗೆ ಕೊಟ್ರು ಅಂತ ಅದು ಕೂಡ ಹೇಳ್ಬೇಕಲ್ಲ. ಪಿಒ ಮೇಡಮ್ ಹತ್ರ ಬಂದು ಮೀಟಿಂಗ್ ನ ಹೇಳಿರ, ನಮ್ದು ಎಲ್ಲ ಬ್ಯಾಂಕಿಗೆ ಸುರಕ್ಷಿತ ಬ್ಯಾಂಕ್ ಇವತ್ತು, ಸಾಲದ ಬ್ಯಾಂಕ್ ಇವತ್ತು, ಜೀವ ಭದ್ರತೆ ಅದು ಬ್ಯಾಂಕ್ ಇವತ್ತು ಅಂತ ಹೇಳ್ರು. ಅದೆಲ್ಲ ಬ್ಯಾಂಕ್ ಇದ್ರ ಮೇಲೆ ಬ್ಯಾಂಕಿನ ನೋಟಿಸೇ ಬರ್ಲಿ ನಂಗೆ, ಅದೇ ಬ್ಯಾಂಕಿನವರು ಬಂದು ವಸೂಲ್ ಮಾಡ್ತಾರೆ. ಬ್ಯಾಂಕಿನವರು ವಸೂಲ್ ಮಾಡ್ಲಿ, ಕಾನೂನು ಪ್ರಕಾರ 15 ದಿನ 500 ರೂಪಾಯಿ ಡ್ಯೂ ಆದ್ಮೇಲೆ 500 ರೂಪಾಯಿಗೆ ನೀವು ಮನಿ ಬಪ್ಪದೆ ಅಂತದ್ದು. ಬ್ಯಾಂಕಿಂದ ನೋಟಿಸ್ ಬರ್ಲಿ ಅಲ್ಲ ನಂಗೆ, ಇದು ಕೊಡ್ಲಿ ಅವ್ರು, ಅಕೌಂಟ್ ಪುಸ್ತಕ ಕೊಡ್ಲಿ ನಂಗೆ. ಸರಿ. ಬೆಳಾಲ ಮೋರ್ಟು, ಕುಂದಾಪುರ ತಾಲೂಕು. ಇಲ್ಲಿ ಈಗ ಇವ್ರ ಹತ್ರ ನಾನು ಕೇಳೋಣ, ಎಷ್ಟು ಜನ ಇಲ್ಲಿ ನಿಲ್ಸಿದ್ದಾರೆ, ಇನ್ನು ಎಷ್ಟು ಜನ ರೆಡಿ ಆಗಿದ್ದಾರೆ, ಇನ್ನು ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನ ಇವ್ರ ಹತ್ರನೇ ಕೇಳೋಣ. ಈಗ 30 ಜನ ನಿಲ್ಲಿಸಿದ್ದಾರೆ ಸರ್. 30 ಜನ. ಇನ್ನು ಅಂದ್ರೆ ಕೆಲವರಿಗೆಲ್ಲ ಗೊತ್ತಿಲ್ಲ, ಹಳ್ಳಿ ಅಲ್ಲ ಇದು. ಕೆಲವರು ಹೇಳಿದ್ರು ಕೂಡ ಸ್ವಲ್ಪ ಹೆದರ್ಕೊಳ್ತಾರೆ, ಅಂದ್ರೆ ಅವ್ರು ಬಂದು ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿ ಹೆದರ್ತಾರೆ. ಹಾಗೆ ಈಗ ಈ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನಮ್ಮೂರಿಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಧೈರ್ಯ ಬಂದು ನಿಲ್ಲಿಸಬಹುದು. ನಿಮ್ಗೆ ಏನೋ ಸಮಸ್ಯೆ ಆದ್ರೂ ಕೂಡ ನಮ್ಗೆ ಕಾಲ್ ಮಾಡಿ, ನಾವು ಎಷ್ಟೊತ್ತಿಗೆ ರೆಡಿ ಇದ್ದೇವೆ. ನಿಮ್ಗೆ ಎಲ್ಲಾ ಸಮಸ್ಯೆಗಳು ನಾವು ಪರಿಹಾರ ಮಾಡಿಕೊಡ್ತೇವೆ. ಉದಯ ಅಂತ. ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? 2007ರಿಂದ ಇದ್ದೆ. 2007ರಿಂದ ಅಂದ್ರೆ ಒಂದು 15 ವರ್ಷ ಆಯ್ತು. 15 ವರ್ಷದಿಂದ ಇದ್ದೀರಾ. ಏನ್ ಲೋನ್ ತಗೊಂಡಿದ್ದೀರಾ? ಲೋನ್ ತಗೊಂಡಿದ್ದು ನಾನು ಈ ವಾರ ಕಟ್ಲಿಲ್ಲ. ಈ ವಾರ ಕಟ್ಲಿಲ್ಲ? ಯಾಕೆ ಕಟ್ಲಿಲ್ಲ ಅಂದ್ರೆ ಅವ್ರ ಬಡ್ಡಿ ಜಾಸ್ತಿ, ಸುಮ್ಮನೆ ಅದಕ್ಕೆ ನಾನು ಕಟ್ಲಿಲ್ಲ. ನಮ್ಮ ವಿಡಿಯೋಸ್ ಗಳನ್ನ ನೋಡ್ತೀರಾ? ನೋಡ್ತೇವೆ. ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಚೆಕ್ ಮಾಡಿದ್ದೀರಾ? ಚೆಕ್ ಮಾಡಿ ಲೆಕ್ಕ ಹಾಕಿದ್ದೀರಾ? ನಾವು ನಿಲ್ಸಿ ಅಂತ ಹೇಳಿದ್ದ ಅಲ್ಲ, ನೀವೇ ನಿಲ್ಸಿದ್ದ? ನಾವೇ ನಿಲ್ಸಿದ್, ನೀವು ಹೇಳಲಿಲ್ಲ. ನಮ್ಮನ್ನು ಕರೆದದ್ದು ನೀವೇ? ನಾವು ನಿಮ್ಮನ್ನ ಕರೆದು ಕೂಡ ನಾವೇ. ಎಷ್ಟು ಲೋನ್ ತಗೊಂಡಿದ್ದು ನೀವು? ನಾವೊಂದು 1 ಲಕ್ಷ. 1 ಲಕ್ಷ ತಗೊಂಡಿದ್ದೀರಾ. ವಾರಕ್ಕೆ ಎಷ್ಟು ಕಟ್ತಾ ಇದ್ದೀರಾ? 1,500 ಸಾವಿರ ಕಟ್ತಾ ಇದ್ದೀರಾ ವಾರಕ್ಕೆ? ಈಗ 1 ವಾರದಿಂದ ಕಟ್ಲಿಲ್ಲ. ನಾವು ಈ ವಾರ ಕಟ್ಲೇ ಇಲ್ಲ, ಕಳೆದ ವಾರ ಕಟ್ಲೇ ಇಲ್ಲ. ನನ್ನ ಹತ್ರ ಯಾರು ಫೋನ್ ಮಾಡ್ಲಿಲ್ಲ, ಕೇಳಲೂ ಇಲ್ಲ. ಈಗ ಮನೆಗೆ ಏನಾದ್ರು ಬಂದು ತೊಂದರೆ ಕೊಟ್ರೆ ಏನ್ ಮಾಡ್ತೀರಾ? ಮನೆಗೆ ಕಂಪ್ಲೇಂಟ್ ಕೊಡ್ತೀರಾ? ಎಲ್ಲ ಡಾಕ್ಯುಮೆಂಟ್ ಇದೆ ನಿಮ್ಮ ಹತ್ರ ಕೂಡ, ನಾವು ಕೂಡ ಒಂದು ಜೆರಾಕ್ಸ್ ಕೊಟ್ಟಿದ್ದೇವೆ. ಪ್ರಶ್ನೆ ಕೇಳಿ ಉತ್ತರ ಕೇಳಿ ಇನ್ನು ಮುಂದೆ ನಾವು ಬ್ಯಾಂಕ್ ಅಲ್ಲಿ ಕಟ್ತೇವೆ. ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ನಮ್ಗೆ ಇಷ್ಟು ವರ್ಷ ಕೊಡ್ಲಿ ಅವರು. ಪಾಸ್ಬುಕ್ ಇದೆಲ್ಲ ಕೊಟ್ಟರೆ ನಾವು ಬ್ಯಾಂಕಿಗೆ ಕಟ್ಟತ್. ಹೌದು, ಮಂತ್ಲಿ ಕಟ್ಟತ್ ನಾವು. ಹೌದು, ಕೊಡ್ಲಿ ಅವರು. ಈಗ ಅವರು ಸ್ಟೇಟ್ಮೆಂಟ್ ಅಂತ ಒಂದು ಕೊಡ್ತಾರಲ್ಲ, ಅದು ಬ್ಯಾಂಕ್ ಇದಲ್ಲ. ಅವ್ರು ತಿಂಗಳಿಗೊಮ್ಮೆ ಕಟ್ತಾರೆ. ಇಲ್ಲಿ ವಾರಕ್ಕೊಮ್ಮೆ ಕಲೆಕ್ಷನ್ ಮಾಡ್ತಾರೆ, ತಿಂಗಳಿಗೊಮ್ಮೆ ಕೊಡ್ತಾರೆ. ಅದೇ ನಿಮ್ಗೆ ಲೆಕ್ಕಾಚಾರ ತಪ್ಪುದು. ಮತ್ತೆ 3-4 ಹೆಸರು ಇರ್ತದೆ ನಿಮ್ದು. ಹಳೆ ಲೋನ್ ಬೇರೆ, ಹೊಸ ಲೋನ್ ಬೇರೆ, ಸುರಕ್ಷಾ ಬೇರೆ, PRK ಬೇರೆ, ಬೇರೆ 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 ಇರ್ತದೆ. ಹಾಗಾಗಿ ನಿಮ್ಗೆ
ಅವರಿಗೆ ಎಂದು ಗೊತ್ತಿಲ್ಲ, ನಾವು ಆಟೋಮೆಟಿಕ್ ಅದು ಶೇಳದಂಗ ಆಯ್ತು. ಸೌಜನ್ಯ ಈಗ ಸೊಸೆ ಹಾಗೆ ಸೌಜನ್ಯ ಅದು ಎಲ್ಲರಿಗೂ ಆ ಒಂದು ತಿಳಿದೆ. ಹಾ. ನಾವು ದಕ್ಷಿಣ ಕನ್ನಡವರು ಹೇಳ್ತಾರೆ ಅದು ಅಂತ ಇಷ್ಟು ವರ್ಷರಾಗಿ ಈಗ ಅಂತ ನಾವು ದೇವಸ್ಥಾನ ಬಡ್ಡಿ ದಂಡ, ಹೌದು ಯಾವ್ದಲ್ಲೂ ಬಡ್ಡಿ ದಂಧೆ ಮಾಡೋದು, ಧರ್ಮದಲ್ಲೂ ಕೂಡ ಇದು ಇತ್ತಲ್ಲ ಯಾವುದೆಲ್ಲೂ ಕೂಡ ಯಾವುದೇ ಇದರಲ್ಲೂ ಬಡ್ಡಿ ದಂಧೆ ಇಲ್ಲ. ಇವರೇ ಹೌದೌದು ದೇವರ ಹೆಸರು ಹೇಳಿ ಹೆದರಿಸೋದವ್ರು. ಹೌದು ಹೌದು ಮಂಜುನಾಥ ಅಣ್ಣ ಮಾಡ್ತಾರೆ, ಮಂಜುನಾಥ ಸ್ವಾಮಿ ಯಾವುದೇ ಕಾರಣಕ್ಕೂ ನೀವು ಮಾಡಿ ಅಂತ ಇಲ್ಲ. ಹೌದು 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 ನೀವು ಆಗ ತಗೊಂಡು ಸಿಗ್ಲಿಲ್ಲ ಇಲ್ಲ ಅಂದ್ರೆ ಸ್ಥಳಕ್ಕೆ ಬಂದ ಜಾಗ ಎಲ್ಲ ಹೇಳ್ತಾರೆ, ಹಾಗೆ ಹೇಳ್ತಾರೆ. ಈಗಾಗಲೇ 6,500 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವರ್ಷದಿಂದ ಕಟ್ಟಿದ ಮನೆಗೆ ಬಂದು ಕೊಟ್ಟಿದ್ದಾರೆ. ಒಂದು 10 ರೂಪಾಯಿ ಕಡಿಮೆ ಪುಸ್ತಕ ತೆಗೆದು ಗಲಾಟೆ ಮಾಡ್ತಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಅಂತೀನಿ, ಹಾಗಾಗಿ ಇನ್ನೂ ಕಟ್ಟುದಿಲ್ಲ ಅಂತ ಮಾಡಿದ್ರು. ಇದೇ ಊರಿನವರ ನೀವು ಕೂಡ ಸ್ವಸಹಾಯ ಸಂಘದ? ನಾವೊಂದು 3 ವರ್ಷ ಸಂಘದಲ್ಲಿ ಇದ್ದೆ ಮತ್ತು ಕಟ್ತಾ ಇದ್ದೇವೆ. ಈಗ ಮೊನ್ನೆ ಇದೆಲ್ಲ ಬೇಕಾದ್ರೆ ಸ್ವಲ್ಪ ಬೋಗಸ್ ಕ್ರಮ ಇಲ್ಲ ಅಂತ ಸಂಘದಲ್ಲಿ, ಅದಕ್ಕೆ ನಾವು ಸಹ ಅವ್ರು ಎಲ್ಲ ಇರ್ತಾರಲ್ಲ, ಆದ್ರೆ ನಾವು ಇವರಿಗೆ ಒಂದ್ ಸ್ವಲ್ಪ ಕಲ್ಸಿತ್ತು, ಮನ್ಸಲ್ಲಿ ಕಲ್ತಳು ಇತ್ತು. ಮತ್ತೆ ತುಂಬಾ ಬಡ ಜನ ನಾವು ನೇರವಾಗಿ ಅವ್ರಿಗೆ ಹೇಳಿದ್ರೆ ಅವ್ರಲ್ಲಿ ಅರ್ಥ ಆಗುದಿಲ್ಲ. ಅವ್ರಿಗೆ ಒಂದು ಇದೇ ಉಂಟಲ್ಲಿ ಅದು ಏನಾದ್ರು ಇದರಲ್ಲಿ ಅದು ನನ್ನ ನಾವು ಇಷ್ಟೊಂದು ವಿಡಿಯೋ ಮಾಡಿ 70 ವಿಡಿಯೋ ಮಾಡಿ ಹಾಕಿದ್ದೇವೆ, ನೀವು ನೋಡಿದಿರಾ? ಎಲ್ಲ ಡಾಕ್ಯುಮೆಂಟ್ ತೋರಿಸಿ ಸಾಕ್ಷಿ ಸಮೇತ ಇದ್ದೇವೆ ಮಾಡಿದ್ದೇವೆ. ಎಲ್ಲ ಲೆಕ್ಕ ಯಾವುದು ವರ್ಷ ನಾವು ಒಂದು ಕಟ್ಟಿ ನೋಡಿ ಅವ್ರು ಕಟ್ಟಿ ಅಂತ ಕೇಳುದು ಕಾನೂನು ಪ್ರಕಾರ ಮಾಡ್ಬೋದಲ್ಲ. ಹೌದು ಈ ಒಂದು ಟಿವಿ ಪ್ರೋಗ್ರಾಮ್ ನಾವು ಆತರ ನಾವು ಇದು ಹೇಳುದಲ್ಲ, ಮಾಡು. ಹೌದು ಹಾಗಾಗಿ ಇಲ್ಲ ಅಂತ ಹೇಳುದು ನೀವು ನಿಮ್ಗೆ ಖುಷಿ ಆಗ್ಲಿಲ್ಲ ಅಂತ. ಒಂದು ಮನೆ ಕಾನೂನು ಹೋದ್ರೆ ಸಾಲ ಕೊಡುವ ಹಾಗೆ ಮಾಡುದಿಲ್ಲ, ಗುಂಪಲ್ಲಿ ಸಾಲರಿಗೆ ಕಟ್ಲಿಲ್ಲ ಮನೆಗೆ ಬಂದು ಮತ್ತೆ ಮರ್ಯಾದೆಗೆ ಮಾಡ್ತಾರೆ. ಇದೇ ಯಾರು ಅವ್ರು ನಾನು ಸಂಘ ಸೇರ್ತೇನೆ ಅಂತ ಯಾರು ಹೌದು ಸಂಘ ಮಾಡಿ ನಿಮ್ಗೆ ಲೋನ್ ಕೊಡ್ತೇವೆ ಈಗ ಹೇಳಿ ಈಗ ಏನಂತ ಹೇಳಿದ್ರೆ ಸಂಘ ಸೇರುದಿಲ್ಲ. ಹೌದು ಹೌದು ದುಡ್ಡು ನಿಮ್ಗೆ ಬೇಡ ಅಂತ ಯಾರು ಕೂಡ ಹಗ್ಗ ಈಗ ಹಾಕಿ ಉಂಟು ಅವ್ರಿಗೆ ಇದು ನಾವು ಮಾರ್ಗ ಇಲ್ಲ. ಅದಕ್ಕೆ ಚಾನಲ್ ಎಲ್ಲ ನೋಡಿದ್ರೆ ಅವ್ರಿಗೆ ಕಟ್ತಾರೆ ಮೊದ್ಲು ಮನೆ ಇಲ್ಲದೆ ಮನೆ ಕಟ್ಟದವ್ರು ಈಗ ಅಂತೇಳಿ ಮನೆ ಮಾತಾಡ್ತಾರೆ ಅವರು ಅರ್ಧ ತನಕ ಇವ್ರು ಇರುವುದಿಲ್ಲ. ಇದು ಕಷ್ಟ ಅರ್ಥ ಮಾಡ್ಬೇಕು ಈ ಜನ ಮತ್ತೆ ಆಗಲಿಕ್ಕೆ ಸುರುಳಿಕೆ ನಾನು ಸ್ವಲ್ಪ ಮುಂದೆ ಮನೆಯಲ್ಲೇ ಇದ್ದಾರೆ ಅದೇ ಉಳಿದ್ರೆ ಸ್ವಲ್ಪ ಹಣ ಬರ್ಲುದುಂಟು 3 ತಿಂಗಳಿಂದ ಸದಸ್ಯ ಅಲ್ಲಿ ನಂಗೆ ಸ್ವಲ್ಪ ಹೇಳಿದ್ರು ಬರ್ತದೆ ಮತ್ತು ಬರ್ತದೆ ಹೇಳ್ತಾ ಇದ್ರೆ ಮೇಲೆ ಆದ್ರೂ ಅವ್ರು ಬರ್ತಾರಲ್ಲ ಮನೆಗೆ ಅಲ್ಲಿ ಮತ್ತೆ ಹೇಳಿದೆ ಅವ್ರು ಬರುದಿಲ್ಲ. ಹೌದೌದು ಅದೌದು ಅದೌದು ನಾನು ಸೋಪಯುಕ್ತವಾಗಿ ನಿಲ್ಸಿದವ ಕಾನೂನು ಪ್ರಗಿ ಏನು ನಿಮ್ಮ ಹೇಳಿ ಬ್ಯಾಂಕ್ ಅಕೌಂಟ್ ಪುಸ್ತಕ ಹೇಳಿ ಅಲ್ಲಿ ತನಕ ನಾವು ಕಟ್ತಾ ಹೇಳಿರೋದು ಕಟ್ಟಬೇಡಿ ಅಂತಾನು ನಾವು ಹೇಳುದಿಲ್ಲ. ಲೆಕ್ಕಗಳು ಅವರು 15 ಅವರಿಗೆಲ್ಲ ಎಷ್ಟು ತಗೊಂಡಿದ್ದಾರೆ ಈಗ 3 ವರ್ಷ BC 5% ಬಡ್ಡಿ ಜಾಸ್ತಿ ಅದು ಬೇಕಲ್ಲ ಕೊಟ್ಟಿದ್ದು ಕೊಡ್ಬೇಕು. ತುಂಬಾ ಉಪದ್ರ ಮಾಡಿದ್ದಾರೆ. ಹೌದು ಒಂದೇ ಸಮ್ಮೇಲೆ ಕಟ್ಟಬೇಕು ಅದನ್ನೇ ಈಗ ರಿಪೀಟ್ ನಿಮ್ಗೆ ಒಮ್ಮೆಲೆ ಬರ್ತದೆ ಇವಾಗ ಕಟ್ಟ ನಾನ್ ಕೇಳುದು ಅವ್ರಿಗೆ ಒಮ್ಮೆಲೆ ಬರ್ತೀವಿ ಇವ್ರ ಹತ್ರ ಇದ್ರೆ ಇವ್ರು ಹೇಗೆ ಕಟ್ತಾರೆ ಏನ್ ಮಾಡ್ತಾರೆ ನೋಡಿ ಆವಾಗ ಬ್ಯಾಂಕಿಂದ ಬ್ಯಾಂಕ್ ಕೊಟ್ಟದ್ದು ಇವರಿದ್ರೆ ಬ್ಯಾಂಕ್ ಇನ್ವೆಸ್ಟ್ ಮಾಡ್ಕೊಂಡು ನಾವು ಸ್ವಲ್ಪ ಹಾಕ್ತೇವೆ ಮುಂದರ್ಸಿ ಏನಾದ್ರು ಮಾಡ್ಬೋದು. ಅದನ್ನೂ ಇಲ್ಲ ಮತ್ತೆ ಹೇಗೆ ಕಟ್ಟಿ ಒಂದು 10 ಜನ ಗುಂಪಿನಲ್ಲಿ ನಾವು
ಮೈನಸ್ ಹೇಳ್ತಾರೆ. ಒಬ್ಬರಿಗೆ ನಾವು ನಾವು ಲೆಕ್ಕ ಮಾಡಿ ಮತ್ತೆ ಇಷ್ಟೊಂದು ಕಷ್ಟಪಟ್ಟಗಳಿಗೆ ಅವ್ರದ್ದು ಸರಿ ಇಲ್ಲ ಅಂತ ನಾವು ಮತ್ತೆ ಮಾಡೋದು ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಮುಂದೆ ನೀವು ಏನ್ ಡಿಸೈಡ್ ಮಾಡಿದೀರಾ? ನಾನು ಕಟ್ಟುವುದೇ ಡಿಸೈಡ್ ಮಾಡ್ದವ. ನಾನು ಅದಕ್ಕಾಗಿ ನಾನು ಇದೆ ಕಷ್ಟ. ಮುಂದೆ ನಾನೀಗ ಕಳೆದ ನನಗೂ ತುಂಬಾ ಕಷ್ಟ ಹೇಳಲಿಕ್ಕೆ ಹೋದೆ. ಈಗ ಮಳೆಗಾಲದ ಕೆಲಸ ಒಬ್ರು ಅಧ್ಯಕ್ಷ ಮಾಡಿದ್ರೆ ಕಮ್ಮಿ ಕಟ್ಟಿ ಕಟ್ಟಬೇಕು. ನಾನು ಮೊದಲೇ ಸ್ವಲ್ಪ ಇರ್ಬೋದು ದುಡ್ಡ ಮುಂದೆ ಕೊಡ್ತಿದ್ದು ನಂಗೆ ಈ ಮಳೆಗಾಲದಲ್ಲಿ ಎಂತೂ ಕೊಡ್ಲಿಕ್ಕೆ ಆಗುದಿಲ್ಲ ಗೊತ್ತುಂಟು. ಅದಕ್ಕೆ ಏನು ಅವ್ರದ್ದು ಏನು ಆಪ್ಷನ್ಸ್ ಇಲ್ಲ ಅಲ್ಲ, ನಿಮ್ಗೆ ಕಟ್ಟುದಿಲ್ಲ. ಇವರು ಒಮ್ಮೆಲೆ ಕಟ್ತೇವೆ, ಹಾಗೆ ನಿಮ್ಮ ಸಿಬಿಲ್ ಹೋಗ್ತದೆ, ಹಾಗೆ ಹೀಗೆ ಸಿಬಿಲ್ ಸ್ಕೋರ್ ಇದು ಎಂಟ್ರಿ ಆಗುದಿಲ್ಲ. ನಮಗೆ ಫೋನ್ ಮಾಡಿ ಹೇಳು ಸಿಬಿಲ್. ನನಗೆ ಸಿಬಿಲ್ ನಮ್ಮ ಹತ್ರ ಈವಾಗಲೇ ಸಿಬಿಲ್ ಉಂಟು ಅಂತೇಳಿ ಯಾರು ಹೇಳಿದ್ದು ಅಲ್ಲ? ಹೌದು, ಸಿಬಿಲ್ ಇದ್ರೆ ಹೌದು, ಇದು ಸಿಬಿಲ್ ಉಂಟು. ನಾನು ಅದು ಲೆಕ್ಕ ತಗೊಳ್ಳೋದು. ಹಾಗೆ ಏನಾದ್ರು ಸಿಬಿಲ್ ಹಾಗೆ ನೀವು ಆಡ್ ಮಾಡ್ತೇವೆ ಹಾಗೆ ಅಂತ ಹೇಳಿ ಮತ್ತೆ ಕಾನೂನು ಇದೆ, ಕಂಪ್ಲೇಂಟ್ ಕೊಟ್ಟಾದ್ರು ಅದು ಏನಂತೇಳಿ ಮಾಡ್ಬೋದು. ಹೌದು, ಯಾಕೆ ಎಂಟ್ರಿ ಆಯ್ತು, ಇಷ್ಟು ದಿವಸ ಯಾಕೆ ಎಂಟ್ರಿ ಆಗಲಿಲ್ಲ, ಈಗ ಯಾಕೆ ಎಂಟ್ರಿ ಆಯ್ತು ಅಂತ ಕೇಳ್ಬೋದು. ಮತ್ತೆ ಏನಂದ್ರೆ ಈಗ ನೀವು ಕಟ್ಟದೇ ಇದ್ರೆ ಮನೆಗೆ ಬಂದೇ ಬರ್ತಾರೆ. ಬಂದ್ರೆ ಏನ್ ಮಾಡ್ತೀರಾ ನೀವು? ನಾವು ಕೇಳ್ತೇವೆ ಅವರಿಗೆ, ನೀವು ಬಂದಿದ್ರಲ್ಲ, ನೀವು ವಸೂಲಿ ಮಾಡ್ತೇನೆ ಅಂತ ಬಂದಿದ್ರಲ್ಲ, ನಾವು ಕಟ್ಟಿದಂತ ಡಾಕ್ಯುಮೆಂಟ್ಸ್ ನನ್ಗೆ ಸಪರೇಟ್ ಅಕೌಂಟ್ ಆಗ್ಬೇಕಾದ್ರೆ ನಾವು ಕಟ್ಲೇ ಇಲ್ಲ ಅಂತ ಹೇಳಿ ಹಾಕೋದು ಬಾಯಲ್ಲಿ ಹೇಳುದಲ್ಲ, ನಿಮ್ಮದು ಚೀಟಿ ಮಾತ್ರ ತೋರಿಸುದಲ್ಲ. ಹೌದು, ನಮ್ಗೆ ಅದು ಟೈಪ್ ಮಾಡಿ ಯಾವ ತರ ಕೂಡ ಕೊಡ್ಬೋದು. ಗಿಂಕಲ್ಲಿ ಆದಿದ್ರೆ ನಮ್ಗೆ ಒಂದು ಕಟ್ಲಿಲ್ಲ ಅಂತ ಡ್ಯೂ ಆದ್ರೆ ಮೆಸೇಜ್ ಬರ್ತಾ ಇದೆ. ಯಾವ್ದು ಆಪ್ಷನ್ಸ್ ಇಲ್ಲ. ಈ ಅಲ್ಲೇ ಎಲ್ಲ ಚೀಟಿಯಲ್ಲಿ ಅಂತ ಹೇಳಿದ್ರೆ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ? ಗಲಾಟೆ ಅವ್ರು ಮಾಡ್ಬೇಕಂತ ಹೇಳಿ ಕಾಯ್ತಿದ್ದೇವೆ. ಅವ್ರು ಬಂದು ಗಲಾಟೆ ಒಮ್ಮೆ ಮಾಡ್ಬೇಕು. ಗಲಾಟೆ ಮಾಡಿದ್ರೆ ನಾವು ಕಾಯ್ತಿದ್ದೇವೆ ಅವ್ರಿಗೆ. ಅವ್ರು ಒಮ್ಮೆ ಗಲಾಟೆ ಮಾಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ನಮ್ಗೆ ಗೊತ್ತುಂಟು. ಅವ್ರ ಹತ್ರ ನಾವು ಗಲಾಟೆ ಹೋಗುದಲ್ಲ, ಕೇಸ್ ಇದೆ, ಕಾನೂನು ಇದೆ. ನಾವೀಗ ಓಟ್ ಹಾಕುದಿಲ್ವಾ? ಹೌದು, ಹೌದು, ಓಟ್ ಹಾಕುದಿಲ್ವಾ? ಆಗ ಜನಪ್ರತಿನಿಧಿಗಳು ಬರ್ಲೇಬೇಕಲ್ಲ. ಅವ್ರು ಯಾಕೆ ಮಾತಾಡುದಿಲ್ಲ? ಯಾರದ್ದು ಒಂದು ದಬ್ಬಾಳಿಕೆ ನಡೀತಾ ಇದೆ ಅಲ್ಲಿಗೆ. ಈಗ ಒಳ್ಳೇದೋ ಕೆಟ್ಟದೋ ನಮ್ಗೂ ಹೇಳುದಿಲ್ಲ. ಯಾವ ಪಕ್ಷದವರು ಮಾತಾಡ್ತಾ ಇಲ್ಲ. ಅವ್ರು ಬರ್ಬಹುದು. ಅವ್ರಿಗೆ ಅವ್ರ ಪರವಾಗಿ ಬರ್ಬೇಕಂತ ಏನಿಲ್ಲ, ಕಟ್ಟುದಿಲ್ಲ ಅಂತ ಅವರೆಲ್ಲ ಕೊಟ್ಟಿದ್ದು. ಹಾಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡುದು. ಕಂಪ್ಲೇಂಟ್ ಮಾಡಿದ್ರೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೇಗೆ ರೂಟ್ ಇದೆ ಹಾಗಾಗಿ ಹೋಗ್ತೇವೆ ನಾವು ಗಲಾಟೆ ಮಾಡಿದ ಪಕ್ಷದಲ್ಲಿ. ಯಾಕಂದ್ರೆ ಅವರು ಮನೆಗೆ ಬರುವಾಗಿಲ್ಲ, ಅದರದ್ದು ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ. ಮತ್ತೆ ಪೊಲೀಸ್ನವರು ಕೂಡ ಅಷ್ಟೇ ಕಂಪ್ಲೇಂಟ್ ತಗೊಳ್ಬೇಕು. ಯಾಕೆ ನೀವು ಸಾಲ ತಗೊಂಡಿದ್ದು, ಯಾಕೆ ಕಟ್ತಾ ಇಲ್ಲ, ಯಾಕೆ ಕಟ್ಟಿದ್ದೀರಾ, ಬಾಕಿ ಯಾಕೆ ಇಟ್ಟಿದ್ದೀರಾ ಹಾಗೆ ಕೇಳುವಾಗಿಲ್ಲ. ಇದು ಅದಕ್ಕೂ ಕೂಡ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ. ಪ್ರತಿಯೊಂದಕ್ಕೂ ಪ್ರಶ್ನೆ ಅವ್ರ ಮೇಲೆ ಕೇಸ್ ಇದೆ, ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೇವೆ. ಅದನ್ನು ವಿಚಾರ ಮಾಡಿ ಇನ್ನೊಬ್ರಿಗೆ ಕೂಡ ತಿಳಿಸಿ, ಮತ್ತೆ ಅವ್ರು ಕೊಟ್ಟದು ಬಿರುವುದು ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ವಿಚಾರ ಹೇಳ್ಬೇಕು. ಒಂದು ಸಂಸ್ಥೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾದ ಮೇಲೆ ನಾವು ಆ ವಿಚಾರ ಬೇರೆಯವ್ರಿಗೆ ಹೇಳೋದು. ಮತ್ತೊಬ್ಬ ಗುಂಡಿಗೆ ಹಾರೋದು ಬೇಡ ಅಲ್ಲ. ಸಾಲ ಮಾಡಿದವ ಹೆಂಗಾರು ಕಟ್ತಾನೋ ಬಿಡ್ತಾನೋ ಅವನಿಗೆ ಬಿಟ್ಟದ್ದು. ಮತ್ತೆ ಮಾಡುವನಿಗೆ ಸ್ವಲ್ಪ ಜಾಗ್ರತೆ ಬರ್ತದಲ್ಲ. ನಾನು ಒಮ್ಮೆ ನಮ್ಮ ಮೇಡಮ್ ಗೆ ಒಂದು ಸಲ ಹೇಳಿದೆ, ನಾನು ಅವರದ್ದು ಸಂಘದ ಮೇಡಮ್ಗೆ, ನಾನು ಸಾಲವೇ ಶೂಲ ಅಂತ ಹೇಳಿದಾಗ ಇಲ್ಲ ಸಾಲದಿಂದ ಒಳ್ಳೇದಾಗ್ತದೆ ಹಾಗೆ ಈಗ ಅಂತ ಹೇಳಿ ಹೋದವರು. ಸಾಲ ನೀವು ಗಂಡ ಹೆಂಡತಿನ ಬೇರೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಸಾಲ ಕೊಟ್ಟು ಅವ್ರು ಕೊಡ್ಲು ಫೋರ್ಸಿದೆ ಅವರು, ನೀವು ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಹೇಳ್ತಾರೆ ಈಗ ಬೇರೆ ಬೇರೆ ಕೇಳಿದಾಗ ನಾವೇನ್ ಫೋರ್ಸ್ ಮಾಡಿದ್ದೇವಾ? ಫಸ್ಟಿಗೆ ಫೋರ್ಸೇ ಮಾಡುದು. ಸಾಲ ಸಿಗ್ತದಲ್ಲ ಅಂತ ಹೇಳಿದ್ರೆ ಈಗ ಕೈಯಲ್ಲಿ ಬೇಕಾದ ಪ್ಲಾನ್ ಇಡ್ತಾರೆ. ನಮ್ಮ ದುಡ್ಡನ್ನು ತಿಂದು ಹಾಕಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಬದುಕುದು ನಿಜವಾಗಿ ಹೇಳ್ಕೋದ್ರೆ ನಮ್ಮ ಬಡ್ಡಿ ದುಡ್ಡಲ್ಲಿ ಅವ್ರು ಬದುಕ್ತಾರೆ. ಅವ್ರೀಗ ದೊಡ್ಡದಾಗಿ ಮಾತಾಡ್ತಾರೆ. ಏನು ಅಂತ ಲೆಕ್ಕ ಆಗ್ಲಿ. ಅದೇ ಹೇಳುದು, ಇಲ್ಲಿನ ಕುಂದಾಪುರ ಜನ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಲೆಕ್ಕ ತೋರಿಸಿ, ನಾವು ಇನ್ಮೇಲೆ ಪಾಸ್ಬುಕ್ ತಗೊಂಡು ಬ್ಯಾಂಕಲ್ಲೇ ಕಟ್ತೀವಿ, ಬ್ಯಾಂಕ್ ಪಾಸ್ಬುಕ್ ಕೊಡಿ ನಮ್ಗೆ, ಹೀಗೆ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಕುಂದಾಪುರದಲ್ಲಿ ಇನ್ನಷ್ಟು ಜನ ಕಾಯ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದೀವಿ. ಇನ್ನು ಕೂಡ ಇದು ಎಲ್ಲರಿಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಏನು ಇವ್ರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಅದು ಕೂಡ ಈ ವಿಡಿಯೋದ ಕೆಳಗಡೆ PDF ಮಾಡಿ ನಾವು ಕಳಿಸ್ತೇವೆ. ಆ ಡಾಕ್ಯುಮೆಂಟ್ ಅನ್ನು ನೋಡಿ ವಿಚಾರ ಮಾಡಿ, ಲೆಕ್ಕ ಮಾಡಿ, ನಿಮ್ಗೆ ಹೌದು ಅಂತ ಅನ್ನೋದಿದ್ರೆ ನಿಲ್ಲಿಸಿ ಕಟ್ಟುದನ್ನು. ಇವತ್ತಿನ ವಿಡಿಯೋ ನೋಡಿದೀವಿ. ಧನ್ಯವಾದ. ಒಂದು ಗ್ರಾಮ ಒಂದು ಸಂಘ ಇರುತ್ತೆ, ಒಂದು 50 ಗ್ರಾಮ ಜಾದರಂಗಗಳು ಇಲ್ಲಿ 2,000, 3,000, 5,000 ಈಗ ಕಟ್ತಾ ಇದೆ.
ದುಡ್ಡು ಎಷ್ಟಾಗಿರ್ಬೋದು ನೋಡಿ, 5 ಲಕ್ಷ 6 ಒಂದೊಂದು ಸಂಘದಲ್ಲಿ ಒಂದೊಂದು ಕಲೆಕ್ಷನ್ ಮಾಡ್ತಾ ಇದ್ದೀರಾ. ಆಗ ಇಡೀ ಕರ್ನಾಟಕದಲ್ಲಿ ಏನಾಗ್ತದೆ? ಹಣವನ್ನು ಚುನಾವಣೆ ಹೋಗ್ತಾರಾ ಇಲ್ವಾ ಅಂತ ಯಾರಿಗ್ ಗೊತ್ತು? ನೋಡಿ, ಚುನಾವಣೆ ಸಮಯದಲ್ಲಿ ಹಣ ಕಲೆಕ್ಷನ್ ಮಾಡಬಾರ್ದು, ಹಣ ಸಾಗಿಸಬಾರ್ದು ಅಂತ ಹೇಳ್ತಾರೆ. ಇವರು ಯಾವುದೇ ರೀತಿಯಲ್ಲಿ ಕೂಡ ಹಣವನ್ನು ಆನ್ಲೈನ್ ಟ್ರಾನ್ಸ್ಫರ್ ಇಲ್ಲಿ ಸಿಸ್ಟಮೇ ಇಲ್ಲ, ಎಲ್ಲ ಕ್ಯಾಶ್. ಇಲ್ಲಿ ನಾವು ಏನೋ ದುಡ್ಡು ಕೊಟ್ರೆ ಆನ್ಲೈನ್ ಅಲ್ಲಿ ಕಳಿಸಿದ್ರು ಕೂಡ ಇವ್ರು ತಗೊಳ್ಳಲ್ಲ, ಕ್ಯಾಶ್ ತಗೊಂಡು ಬನ್ನಿ ಅಂತ ಕಳಿಸ್ತಾರೆ. ನೋಡಿ, ಎಲ್ಲ ಪುಸ್ತಕದಲ್ಲಿ ಬರೆಯುವುದಷ್ಟೇ, ಬರೀ ಪುಸ್ತಕದಲ್ಲಿ ಬರೆಯುವುದು, ಯಾವುದೇ ನಮ್ಗೆ ರಿಸಿಪ್ಟ್ ಆಗ್ಲಿ ಯಾವುದು ಕೊಡ್ತಾ ಇಲ್ಲ. ನೋಡಿ, ಇವರ ಸಮಸ್ಯೆಯನ್ನು ಇವ್ರ ಹತ್ರ ನಾವು ಕೇಳೋಣ. ಏನ್ ಸರ್ ಇದು ನೋಡಿ ಸರ್, ನಾನು ರಾಘವೇಂದ್ರ ಶೆಟ್ಟಿ ಅಂತ, ಎರವಳ್ಳಿ ಮನೆ, ಶಂಕರನಾಳ ಗ್ರಾಮ, ಕುಂದಾಪುರ ತಾಲೂಕು. ಇದು ನಾನು ಕೇಳ್ತಾ ಇರೋದು, ನಮ್ಮ ಸಂಘದಲ್ಲಿ 5 ಜನ ಇದ್ದೀವಿ. ಅವ್ರು 4 ಜನ ನಮ್ಗೆ ಉಲ್ಟಾ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಮೈಂಡ್ ವಾಶ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಅಂಗಡಿ ಹತ್ರ ಗಲಾಟೆ ಮಾಡ್ಲಿಕ್ಕೆ. ಸಂಘ ಕಟ್ಬೇಕು, ಇಲ್ಲಾಂದ್ರೆ ಹಂಗ ಮಾಡಿ ಇವರು BC ಮಾಡ್ತಾರೆ ಸರ್. ಅದು ಯಾರೇ BC ಚಾರ್ಜ್ ಅರ್ಥ ನಿಮ್ಮ ಅಲ್ಲಿ ಓಪನ್ ಮಾಡಿದಲ್ಲ, ನಿಮ್ಗೆ ಗೊತ್ತಿದ್ದಾರೆ ನಿಮ್ಗೆ? ಇಲ್ಲ ಇಲ್ಲ ಏನಿಲ್ಲ, ಇದರಲ್ಲಿ ನಿನ್ ನಂಬರ್ ತಗೊಂಡು ಓಪನ್ ಮಾಡ್ತಾರೆ ಅಂತ ಇಲ್ಲ? ನಮಗಿಲ್ಲ ಅಲ್ಲಿ ಏನಿಲ್ಲ ಏನಿಲ್ಲ. ನಾವು ಈಗ ಕೇಳ್ತಿರೋದು ಬರೋಡ ಅಂತ ಬರ್ಲಿ ನೋಡಿ, ಬ್ಯಾಂಕ್ ಪಾಸ್ಬುಕ್ ನಮ್ಗೆ ಗೊತ್ತಾ. ನಾವು ದೈವರು ಹೋಟ್ಲಲ್ಲಿ ಇದುವರೆಗೆ ಇದ್ರೆ ರಾತ್ರಿ 11 ನೋಡಿದ್ರಲ್ಲ ಸರ್, 11ವರೆಗೆ ಸಂಘದ ಹೋದ್ರೆ ಇರುತ್ತೆ. ಇವ್ರು ಜನ ಇಲ್ಲ, ಲ್ಯಾಪ್ಟಾಪ್ ಜಾಸ್ತಿ ಇಲ್ಲ, ಕಲೆಗೆ ಮಾಡಿ ಜನರನ್ನ ಕಳ್ಸು. ನಾವು ಕಟ್ಬೇಕು ಅದೇ ಒಂದು ಎಲ್ಲಿಂದಲೇ ಕಳಿಸ್ಬೋದು. ಸಾಲ ಮೊದ್ಲು ಈ ತರ ಒಂದು ಹತ್ರ ಗುಂಪು ಸೇರ್ಸ್ಬೇಕು, ಆಗ ಬರ್ಲಿಲ್ಲ ಅಂದ್ರೆ ಆಗ ರಜೆ, ಜನ ಸದಸ್ಯರ ರಜೆ. ನಾವೀಗ ಒಂದಿನ ದುಡಿಯಕ್ಕೆ ಅದಕ್ಕೆ ಇದೇ ಬೇಕು ಕಟ್ಟ ಅಮೌಂಟ್ ಎಲ್ಲಿಗೆ ಹೋಗಿ ನಾಳೆ ಇವ್ರು 4 ಜನ ಅನ್ಬಿಟ್ಟು ನೀವು ನೋಡ್ತಾ ಇದ್ದೀವಿ, ಏನು ಮೆಸೇಜ್ ಹೇಳಿಲ್ಲ. ಇವಾಗ ಹೇಳಾಗ್ತಾ ಇಲ್ಲ, ಎಲ್ಲರಿಗೂ ನನ್ನ ಮೊಬೈಲ್ ಎಲ್ಲ ಕಾಪಿ ಮಾಡ್ಕೊಂಡಿದ್ದೀವಿ. ನಾವು ಲೋನ್ 8 ಲೋನ್ DP ಆಡ್ ಆಗೋ ಅಮೌಂಟ್ BC ಚಾರ್ಜ್, ಇನ್ನೊಂದು ಚಾರ್ಜ್, ಮತ್ತೊಂದು, ಇದು ನಮ್ ತಲೆನೇ ಬರ್ತಾ ಇಲ್ಲ ಅವ್ರು ಏನ್ ಹೇಳ್ತಾರ ಅಂತ. ಅದನ್ನ ನಾವು ಕೇಳ್ತಾ ಇರ್ತಾರ ಹತ್ರ, ಯಾರು ಬಂದು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮೊನ್ನೆ ಬಂದಿದ್ರು, ನಮ್ಮ ಅಂಗಡಿ ಒಳಗೆ ಕೂತ್ಕೊಂಡು ನಮ್ಮ 5 ಜನ ಫೋಟೋ ತೆಗೆದು ಲೋನ್ ಕೊಟ್ಟು ಹೋಗಿದ್ದು. ಅಂಗಡಿ ಒಳಗಡೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ, ಭಯ ಅವರಿಗೆ. ಯಾಕೆ ಭಯ ಬೀಳ್ತಾರೆ? ಇವ್ರು ಲೋನ್ ಕೊಟ್ಟಿದ್ದಾರೆ, ನಾನು ಸಾಲಗಾರ. ಮೊನ್ನೆ ಬಂದು ಏನೋ ಗಲಾಟೆ ಮಾಡಿದ್ದಾರೆ, ಇವ್ರದ್ದೆಲ್ಲ ಜೋರು. ಹಾಗೆ ಹೀಗೆ ಸಾಲ ಕಟ್ಟುಕಾದ್ರೆ ಸಾಲ ತಗೊಂಡದಕ್ಕೆ ಸಾಲ ಸಂಘ ಬಿಟ್ಬಿಡಿ, ನಾವು ಅಷ್ಟದಿಂದ ಮಾಡ್ಕೊ ಬಂದಿದ್ದು ಬಡ್ಡಿ ಕಟ್ಟಿದ್ದಲ್ಲ, ದುಡ್ಡಿಲ್ವಾ, ಅದಕ್ಕೆ ಏನಂತ ಉತ್ತರ ಕೊಡ್ಲಿ, ಆಮೇಲೆ ಬಿಡುವ, ಕಟ್ಟುದಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಈ ತರ ಪ್ರೊಸೀಜರ್ ಮಾಡಿ ಲೆಕ್ಕ ಬೇಕು, ನೀವು ಕಟ್ಟಿದ ದುಡ್ಡಿಗೆ ಲೆಕ್ಕ ಬೇಕು. ಈ ಪಾಸ್ಬುಕ್, ಈ ಬ್ಯಾಂಕ್, ನಾ ಕರ್ನಾಟಕ ಬ್ಯಾಂಕ್ ಒಂದು ಲೋನ್ ಮಾಡಿದ ತಕ್ಷಣ ನಂದೊಂದು ಪಾಸ್ಬುಕ್ ಇರುತ್ತೆ, ಅದ್ರ ಈ ಕಡೆ ಇಂಟ್ರೆಸ್ಟ್ ಈಚೆಗೆ ನಂದು ಎಷ್ಟು ಲೋನ್ ಇರುತ್ತೆ, 2 ಲಕ್ಷ ಇದ್ರೆ ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಸರ್. ಇದ್ರಾಗೆ ಅದೇ ತರ ಪ್ರೂಫ್ ನಮ್ಗೆ ತೋರಿಸ್ಲಿ ಅವ್ರು, ಎಲ್ಲಿದೆ ನನ್ನ ಸಾಲದ ಇಷ್ಟು ಮೈನಸ್ ಆಗ್ತಾ ಬಂತ, ಅದೊಂದು ತೋರಿಸ್ತಾರೆ. ಅದೊಂದು ಯಾವ್ದು ತಿಂಗಳಿಗೆ ಒಂದು, ಅದು ಸರಿಯಾಗಿ ಅರ್ಥನೇ ಇಲ್ಲ, ತಲೆನೂ ಇಲ್ಲ, ಬಿಡನೂ ಇಲ್ಲ. ಈಗ ಸಾಲ ಅಲ್ಲದೆ ಬೇರೆ ಎಲ್ಲ ಯಾವುದಕ್ಕೆಲ್ಲ ದುಡ್ಡು ಕಟ್ತೀರಿ? ಮೈಕ್ರೋ LIC ಅಂತ ಮಾಡ್ತಾರೆ, ಅದಕ್ಕೊಂದು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಜೀವನ್ ಮಧುರ್ ಅಂತ ಮಾಡಿ ಅವ್ರದ್ದು LIC ಕ್ಲೋಸ್ ಆಯ್ತು, ನಿಮ್ಗೆ ಎಷ್ಟು ಸಿಗುತ್ತೆ ಅಂದೇಳಿ ಅದು ಗೋಲ್ಮಾಲ್ ಆಯ್ತು. ಈಗ ಇದು ಮೈಕ್ರೋನು ಎಲ್ಲಿ ನಂಬ್ಲಿಕ್ಕೆ ಸಾಧ್ಯ? 10 ವರ್ಷದವರೆಗೆ ಕಟ್ತೀವ, ನಮ್ಮ ಸಾಲ ಎಲ್ಲಿ ತೀರಿ ಹೋಗುತ್ತೆ? ನಾಳೆಗೆ ಅವ್ರ ಕೈ ಎತ್ತಿ ಬಿಟ್ರೆ ಅದು LIC ದುಡ್ಡು ಯಾರು ಕೊಡೋರು? ಇವ್ರ ಹತ್ರ ಹೋಗ್ಲಿಕ್ಕಿಲ್ಲ, ಅದು LIC ಅದು. PRK ಇಲ್ಲಿ ಕೂಡ ಕಲೆಕ್ಷನ್ ಮಾಡ್ತಾರ, ಜೀವ ಭದ್ರತೆ ಅಂತ ಹೇಳಿ. ಅದು ಮಾಡ್ತಾರೆ. ನಮ್ದು ವರ್ಷಕ್ಕೆ ವರ್ಷ ಎಷ್ಟೇ ಸಾಲ ಇರ್ಲಿ, ವರ್ಷ ಟಾರ್ಗೆಟ್ ಒಂದು ಸಂಘ, ನಮ್ಮ ಸಂಘದಲ್ಲಿ 4,500 5,000 ಇದೆ.
ವರ್ಷಕ್ಕೆ ಅಲ್ಲ ಜಾಸ್ತಿನೇ. ಒಬ್ರೊಬ್ರದ್ದು 1,600 1,700 ಹಿಂಗೆ ಬರ್ತದೆ, ಸಾಲ ಇದೆಯಲ್ಲ ಜಾಸ್ತಿ ಸಾಲ ಇದೆಯಲ್ಲ ಅದಕ್ಕೆ ಕಲೆಕ್ಷನ್ ಮಾಡ್ತಾರೆ. ಅದು ವರ್ಷ ಈಗ ನಾವು ಬ್ಯಾಂಕಲ್ಲಿ ಆದ್ರೆ ಒಂದು ಲೋನಿಗೆ 5 ವರ್ಷಕ್ಕೆ ತಗೊಂಡ್ರೆ ಮುಂಚೆ ಒಂದ್ಸತಿ ಇನ್ಸೂರೆನ್ಸ್ ಅಂದ್ರೆ ಡೆತ್ ಆದ್ರೆ ಅದಕ್ಕೆ ಅದ್ರ ಬರುತ್ತೆ ಅಂತೇಳಿ ಬರುತ್ತೆ. ಇದಾಗಲ್ಲ, ವರ್ಷ ಆದ ತಿಂಗಳಿಗಿಂತ ಮುಂಚೆ 1-2 ತಿಂಗಳು. ನೋಡಿ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನಾವೆಲ್ಲ ರಾತ್ರಿ ಬರ್ತೀವಿ, ಮನೆಗೆ ಹೋಗ್ತೀವಿ, ರಾತ್ರಿ ಎಲ್ಲ ಜನರನ್ನ ಸೇರಿಸಿ ಮಾತಾಡ್ತೀವಿ ಅಂತ. ರಾತ್ರಿ ನಾವು ಬರೋದಲ್ಲ, ಅವರೇ ಕರೀತಾರೆ. ಯಾಕಂದ್ರೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಿಮ್ಮ ಹಾಗೆ ಏನು ಬಡ್ಡಿ ಮಕ್ಕಳಿದ್ದಾರೆ, ಬರುದು ಹೇಗೆ? ಯಾರು ಮನೆಯಲ್ಲಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ನುಗ್ತಾರೆ ಮನೆಗೆ, 15-20 ಜನ ಕರ್ಕೊಂಡ್ ಬಂದು. ಅದು ಯಾರನ್ನು ಕರ್ಕೊಂಡ್ ಬರ್ತಾರೆ ಕೇಳಿ? ಯಾರನ್ನು? ಸಂಘದ ಮೆಂಬರ್ ಸಂಘದವರಲ್ಲ. ಇವತ್ತು ನಿನ್ನೆ ಈಗ ಅವರು ಗ್ರಾಮ ಸಭೆ ರವಿಕುಲಾಲ್ ಅಂತ ಹೇಳಿ ಒಬ್ರು ಲೇಡಿ ಫೋನ್ ಮಾಡಿ ಅವ್ನು ಮುಸುಡು ಹೊಡಿತೀನಿ, ಎಲೆಕ್ಷನ್ ಕಡ್ದಿದ್ರೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ನಾನು ಅದಕ್ಕೆ ಅವ್ರನ್ನ ಮೇಲಧಿಕಾರಿ ಕರೆಸ್ತೀನಿ ಅಂತೇಳಿ ಪಂಚಾಯತ್ ಮಾಜಿ ಉಪಾಧ್ಯಕ್ಷರನ್ನ ಕಲೆಕ್ಷನ್ಗೆ ಇವ್ರಿಗೆ ತಗೊಂಡಿದ್ದಾರೆ. ತಗೊಂಡು ಜೋರ್ ಅವ್ರದ್ದು ನಮ್ಗೆ ಅಂದ್ರೆ ನನಗೆ ಕಾಲ್ ಮಾಡೋದಿಲ್ಲ, ನಾನು ಸ್ವಲ್ಪ ಅವ್ರಿಗೆ ಡ್ಯಾಶ್ ಆಯ್ತು. ನಾನು ನಿನ್ನೆ ಅವ್ರನ್ನೇ ಕರೆದಿದ್ದೆ, ಸರ್ ಇವತ್ತು ಬಗೆಹರಿಸಿ ಕೊಡಿ ಬನ್ನಿ ಅಂತೇಳಿ ನಿನ್ನೆ ಸಂಜೆ ಕರೆದಿದ್ದೆ 5:30ಗೆ. ನಾವು ಬರುವವರು ಯಾರು ಇರ್ಲಿಲ್ಲ, ಅದಕ್ಕೆ ನಾನು ಅವ್ರು ಮತ್ತೆ ಫೋನ್ ಮಾಡಿ ಕರೆದಿಲ್ಲ. ಇವತ್ತು ಕೂತ್ಕೊಂಡಾಗ ಅವರೆಲ್ಲ ಬರ್ತಾರೆ ಬನ್ನಿ ಸರ್ ಅಂತ ಕರೆದಿದ್ವಿ. ನಿಮ್ದೇನು ಅವ್ನು ಯೂಟ್ಯೂಬ್ ಅಲ್ಲಿ ಅದು ಬಿಟ್ಟಿದ್ದಾನೆ ಕೇಸ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಬೆದರಿಕೆ, ಅಂದ್ರೆ ಭಯ ಬೀಳ್ತಾರಂತ. ಭಯ ಬೀಳಿಸಿ ಇವ್ರದ್ದು ಕಲೆಕ್ಷನ್ ಕಟ್ಕೊಂಡು ನಾನು ಯಾವ ಭಯಕ್ಕೂ ಹೆದರುದಿಲ್ಲ ಸರ್. ನಮಗೆ ಕ್ಲಿಯರಿಟಿ ಕೊಡ್ಲಿ ಅವ್ರು ಬಂದು ಯಾವ ಜಾಗದಲ್ಲಿ. ನಮ್ಮ ಅಂಗಡಿ ಹತ್ರ ಎಲ್ಲ ಬರ್ಲಿಕ್ಕಿಲ್ಲ, ಅಂಗಡಿ ಹತ್ರ ಬಂದ್ರೆ ಕೇಸ್ ಮಾಡ್ತೀವಿ ನಾವು. ಅದೇ ನೋಡಿ ಸಂಘದ ಸಂಬಂಧಪಟ್ಟವರು ಇಲ್ಲಿ ಬರ್ತಾ ಇಲ್ಲ. 1-2-3 ಜನ ಬಂದ್ರೆ ಒಂದು 10-15 ಜನ ಬೇರೆ ಎಲ್ಲ ರೌಡಿಗಳನ್ನು, ಪಂಚಾಯತ್ ಮೆಂಬರ್ಗಳನ್ನು, ಹೀಗೆ ಸಂಬಂಧ ಇಲ್ಲದವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಎಲ್ಲ ಕಡೆ ಇದೇ ತರ ನಡೀತಾ ಇದೆ ನೋಡಿ. ಇಲ್ಲಿ ಇವರಿಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಯಾರು ಬರುದಿಲ್ಲ. ಅಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಇವರು ಕಟ್ಟಿಲ್ಲ ಅಂದ್ರೆ ಏನಾದ್ರು ಕಷ್ಟ ಇದ್ರೆ ಇವ್ರನ್ನ ಸಮಸ್ಯೆಗೆ ಯಾರು ಕೂಡ ಸ್ಪಂದನೆ ಮಾಡುದಿಲ್ಲ. ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಎಲ್ಲ ಬರ್ತಾರೆ. ಅಲ್ಲ ಸರ್? ಹೌದು. ನಾವು ಇದೀಗ ಅವ್ರ ಹತ್ರ ಕೇಳ್ತಿದ್ದು, ನಾನು ಅವ್ರಿಗೆ ಉಮೇಶ್ ಶೆಟ್ಟಿ ಅಂದ್ರೆ ಅವರು ಚೆನ್ನಾಗಿ ಮಾತಾಡಿದ್ರು, ಸರಿ ಮಾಡಿ ಕೊಡ್ತೇನೆ ಅಂತ. ಡಾಕ್ಯುಮೆಂಟ್ ಎಲ್ಲ ಅವ್ರು ಬರ್ತಾರಲ್ಲ ಬೇರೆಯವರು, ಅವರೆಲ್ಲ ತಗೊಂಡ್ ಬಂದು ತೋರಿಸ್ಲಿ. ಅದಕ್ಕೆ ಸರ್ ಅವರಿಗೂ ಕಳಿಸಿದಾನ, ನೋಡಿ ಸರ್ ಇದಂತ. ನೋಡಿ, ನಿಮ್ಮ ದಾಖಲೆ ಎಲ್ಲ ಸರಿ ಇದ್ರೆ ಈ ತರ ಎಲ್ಲ ಯಾಕೆ ಗಲಾಟೆ ಆಗ್ತದೆ? ಎಲ್ಲ ತೋರಿಸಿ, ಒಮ್ಮೆ ತೋರಿಸಿ ಅಲ್ಲ. ನಾವು ಕೂಡ ಹೋಗುದು ನಿಲ್ಲಿಸ್ತೇವೆ. ಈಗ ನೀವು ಹೇಳ್ತಿರಲ್ಲ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಮೊನ್ನೆ ಹೇಳ್ತಾ ಇದ್ದಾರೆ 20 ಜನ ಇದ್ದಾರೆ, ನಾವು ಜನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು. ನಮ್ಮನ್ನು ಎಲ್ಲಿ ನಿಲ್ಲಿಸ್ಲಿಕ್ಕೆ ನಿಮ್ಗೇನು ಸಾಧ್ಯ ಇಲ್ಲ. ನಾವು ಇನ್ನೂ ಕೂಡ ಹೋಗ್ತಾ ಇದ್ದೀವಿ. ಈ ತರ ನೀವು ಧಮಕಿ ಹಾಕಿದ್ರೆ ಇನ್ನು ಎಲ್ಲ ಕಡೆ ನೋಡಿ, ಇವತ್ತು ಈ ಕಡೆ ಬಂದಿದ್ದೀವಿ, ಇನ್ನು ಎಲ್ಲ ಕಡೆ ಹೋಗ್ತೀವಿ ನಾವು. ಎಲ್ಲ ರಾಜ್ಯದ ಎಲ್ಲ ಮೂಲೆಗೆ ಹೋಗಿ ಈ ತರ ಅವರ ಸಮಸ್ಯೆಯನ್ನು ಅವರ ಹತ್ರ ಅವರೇ ಹೇಳ್ತಾರೆ. ನಮ್ಮನ್ನು ಕರಿತಾ ಇದ್ದಾರೆ ತುಂಬಾ ಕಡೆ. ನಾವು ಕೂಡ ಕೆಲಸ ನಾವು ಮಾಡಿ ಅವ್ರು ಕರೀತಾರೆ. ಈಗ ಒಂದು ಕರೀತಾ ಇದಾರೆ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಯಾಕಂದ್ರೆ 4 ಜನ ಉಪಕಾರ ಆಗ್ಲಿ, ನಮಗೂ ಉಪಕಾರ ಆಗದೆ. ಉಪಕಾರ ಪ್ರಶ್ನೆ ಅಲ್ಲ, ಯಾಕಂದ್ರೆ ಲೂಟಿ ಮಾಡಿ ಸಾಕು ಅವ್ರು, ಇನ್ನು ನಿಲ್ಸ್ಲಿ ಅಂತ ಅಷ್ಟೇ. ಅಲ್ಲಿ ಹೋದಾಗೂ ನಮ್ಗೇನ್ ಧರ್ಮಸ್ಥಳದಲ್ಲಿ ನಾವು ಮೊನ್ನೆ ಶಿವರಾತ್ರಿ ದಿನ ಹೋಗಿ ಸರ್ 4-6 ಗಂಟೆ ಕ್ಯೂ ನಿಂತಿದ್ವಿ. ಒಬ್ಬ ಶುಗರ್ ಪೇಷಂಟ್ ಮಧ್ಯಾಹ್ನ ಹುಚ್ಚಿ ಹೋಗ್ಕೊಂಡ್ಬಿಟ್ಟ. ಅವನಿಗೆ ಧಮ್ಕಿ, ಏನ್ ಮಾಡಿದೆ ನೀನು, ನಾನು ಗೊಚ್ಚೆದೆಲ್ಲ ಕಳಿಸಿದೇನಲ್ಲ ಸರ್, ಆ ಗೊಚ್ಚೆ ಇದೆ ಮಧ್ಯ, ಆ ಗೊಚ್ಚೆ ನೀರಲ್ಲಿ ಅದೇ ಗೊಚ್ಚೆ ನೀರು ನುಸಿ ಪಕ್ಕದಲ್ಲೇ ನಾವು ನಿಂತ್ಕೋಬೇಕು. ಎಷ್ಟು ಗಂಟೆ ನಿಂತ್ಕೋಬೇಕು? 4-6 ಗಂಟೆ ಕ್ಯೂ. ಏನ್ ಕ್ಯೂ ಇಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಭಕ್ತಾದಿಗಳಿಗೆ ಅಲ್ಲಿ ಅಭಿಷೇಕ ಆಗೋದು ನಾವು ನೋಡೋಂಗಿಲ್ಲ, ಬಾಗ್ಲ ಹಾಕೊಂಡು ಕ್ಯೂ ಇರೋದು. ಅದು ಹೆಂಗ್ ಇಟ್ಟಿದಾರ ಜೈಲ್. ಈಗ ಈ ಕಂಡಿಯಲ್ಲಿ ಒಬ್ರೆ ಹೋಗ್ಬೇಕು. ಇವ್ರು ಕಾದಿದೆ, ಇವ್ರು ಫೋಟೋ ಬೇಕಾದ್ರೆ ಕೊಡ್ತೀನಿ ನಾನು, ನೀವು ಹಾಕಿ ಎಲ್ಲ ರೀ, ಪಬ್ಲಿಕ್ ಆಗ್ಲಿ, ಏನು ತೊಂದರೆ ಇಲ್ಲ. ಅಷ್ಟು ನಾವು ಕಾದು ಸುಸ್ತಾಗಿ ಹೋಗ್ರ ಕಷ್ಟ ಬೇಡಪ್ಪ, ಬರೋದು ಬಿಡತ್ತೆ ಅಲ್ಲಿ ಧರ್ಮಸ್ಥಳ. ಇವಾಗ ಇದು ಏನು ಎಲ್ಲ ಯಾವ್ದಿಲ್ಲ. ನಾವೀಗ ಆವಾಗ ಕಮ್ಮಿ ಸೈಡಿಗೆ ಇಟ್ಟು ನಾವು ಪಾಯಿಂಟ್ ಇವಾಗ 6 ವಾರಕ್ಕೆ ಒಬ್ರು ಕಟ್ಲಿಲ್ಲ ಅಂದ್ರು ಕಟ್ಸ್ಕೊಂತ ಇದಾರೆ. ಏನಕ್ಕೆ ಅವ್ರು ಮಾಡ್ತಾ ಇದಾರೆ ಗೊತ್ತಿಲ್ಲ. ಯಾಕಂದ್ರೆ ರೂಲ್ಸ್ ಅಂದ್ರೆ ರೂಲ್ಸ್. ಮತ್ತೆ ಇನ್ನೊಂದು ಸಿಗ್ನೇಚರ್, ನಾವು ಯಾರದ್ದೇ ಈಗ ಎಲ್ಲರೂ ಸಂಘಕ್ಕೆ ಮೀಟಿಂಗ್ ಬರುದಿಲ್ಲ. ಇವ್ರು ಕರೆಕ್ಟ್ ಆಗಿ ಇದ್ದಿದ್ರೆ ಸಿಗ್ನೇಚರ್ ನಾವು ಬೇರೆ ಯಾರು ಹಾಕಿದ್ರು ಒಪ್ಕೊಳ್ಳೋದು ಯಾಕೆ ಇವ್ರು? ನೀವು ನೋಡಿ, ಒಂದು ಬುಕ್ ಅಲ್ಲಿ ನಾವೇ ಕೆಲವು ಟೈಮ್ ನಾವೇ ಹಾಕಿ ಅಂದ್ರೆ ಕಟ್ಬೇಕಲ್ಲ. ಅವ್ನ್ ಕರೆಯೋಕ್ಕಾಗುತ್ತೆ. ಒಬ್ಬ ಕುಂದಾಪುರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಒಬ್ಬ ಲೋನ್ ತಗೊಂಡ್ ಬೆಂಗಳೂರು ಕೆಲಸ ಮಾಡ್ತಾನೆ, ಹಾಕ್ತಾನೆ ಅಕೌಂಟಿಗೆ ದುಡ್ಡು ಹಾಕ್ತಾನೆ. ಇವ್ರಿಗೆ ಅದೆಲ್ಲ ಓಕೆ, ಯಾಕಂದ್ರೆ ರೂಲ್ಸ್ ಅಂದ್ರೆ ಯಾವ ಬ್ಯಾಂಕಲ್ಲಿ ಒಪ್ತಾರ ಅದನ್ನೆಲ್ಲ. ಇವ್ರದ್ದು ಪರ್ಫೆಕ್ಟ್ ಬ್ಯಾಂಕ್, ಇವ್ರದ್ದು ಒಳ್ಳೆ ಕರೆಕ್ಟ್ RBI ಲೈಸೆನ್ಸ್ ಇದ್ದು ಎಲ್ಲ ಮಾಡೋದಾದ್ರೆ ಇದನ್ನೆಲ್ಲ ಒಪ್ತಾರ ಅವರು? ಇಲ್ಲ. ಕೆಲವೊಂದು ಸಂಘದ ಲೋನ್ ಟೈಮಲ್ಲಿ ಅವಾಗಲ್ಲ
ನಾವೇ ಅಲ್ಲ, ಅವ್ರು ಬಂದು ಹಾಕಿ ಹೋಗಿದ್ದಾರೆ, ಇವಾಗ ಜಸ್ಟ್ ಬಂದು ಹೋದ್ರು ಅಂತ ಹೇಳ್ರು ಸುಳ್ಳು ಹೋಗ್ತಾರೆ ಅವ್ರು. ಅಂದ್ರೆ ಇವರಿಗೆ ಏನ್ ಬೇಕು, ನಾವು ಲೋನ್ ತಗೊಳ್ಬೇಕು. 25 ಕ್ಲಿಯರ್ ಆಗಿ 12ವರೆ 25ರಲ್ಲಿ 12ವರೆ ಕ್ಲಿಯರ್ ಆಗತ್ತೆ, ಮತ್ತೆ 50 ತಗೊಳ್ಳಿ ಅಂತಾರೆ. ಯಾಕಂದ್ರೆ ಲೋನ್ ಅಲ್ಲೇ ನಿಮ್ಮನ್ನು ಮುಳುಗಿಸಿ ಅದರಲ್ಲೇ ನಾವು ವ್ಯವಹಾರ ಮಾಡ್ತೀವಿ ಅಂತ ನಮ್ಮನ್ನು ಹೇಳ್ಲಿಕ್ಕೆ ಬಿಡುದಿಲ್ಲ. ಯಾರು ಎದ್ದವ್ರಿಲ್ಲ ಇದರಿಂದ, ಜನರಿಗೆ ಅರ್ಥ ಆಗ್ತಿಲ್ಲ. ನಮ್ಗೀಗ ಸ್ವಲ್ಪ ಅರ್ಥ ಆಗಿದೆ, ನಾವು ಇದೆಲ್ಲ ನೋಡಿ ನಮ್ಗೆ ಸ್ವಲ್ಪ ಅರ್ಥ ಆಗಿದೆ. ಅದರಿಂದ ನಾನು ಮೊಬೈಲ್ ಸರ್ಚ್ ಮಾಡಿದ್ದೀನಿ, ಅಕೌಂಟಿಗೆ ಯಾಕೆ ಕಟ್ ಆಗ್ತಾ ಇದೆ, ಎಲ್ಲಿಗೆ ಹೋಗುತ್ತೆ. ಈಗ ಬಡ್ಡಿ ತಗೊಂಡಾಗ ಈ ಒಂದು ಬ್ಯಾಂಕಲ್ಲಿ ಸರ್ ಬಡ್ಡಿ ತಗೊಂಡ್ರ ಮೇಲೆ ಅಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕೆ ನಮ್ ದುಡ್ಡಲ್ಲಿ ಕಟ್ ಮಾಡ್ತಾರ? ಇಲ್ಲ ಅಲ್ಲ, ಇದು ನಮ್ ದುಡ್ಡಲ್ಲಿ ಕಟ್ ಮಾಡಿ ಇವ್ರಿಗೆ ಕೊಡುದು ಅಂತ. ಸ್ಯಾಲ್ರಿ ಅಂತ ಬರುತ್ತೆ. ನಾವು ನಮ್ದು ಈಗ ಅಂದ್ರೆ 10ನೇ ತಾರೀಕಿಗೆ ಈಗ ಒಂದು ಕರ್ನಾಟಕ ಬ್ಯಾಂಕ್ ಲೋನ್ ಅಂದ್ರೆ 10ನೇ ತಾರೀಕು ಕಟ್ತೀವಿ ನಾವು. 10ನೇ ತಾರೀಕು ಕಟ್ಟಲಿಲ್ಲ 15 ಕಟ್ಟಾಗ ಅವ್ರು ಚಾರ್ಜ್ ಮಾಡ್ತಾರೆ. ನಾವು ಅದಕ್ಕೆ ಅಲ್ಲ ಅನ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ ತಪ್ಪದು. ಕಂತು ಟೈಮ್ ಡೇಟ್ ಇರುತ್ತೆ. ಇದು ವಾರ ತಗೊಂಡೋಗಿ ಕಟ್ತೀವಲ್ಲ ಸರ್, ಅದು ನಾವು 1 ವರ್ಷ, ಈಗ ನಾವು 3 ಲಕ್ಷ ಲೋನ್ ಮಾಡ್ರೆ 1 ವರ್ಷಕ್ಕೆ ನಮ್ದು ಲೋನ್ ಕ್ಲಿಯರ್ ಆಗುತ್ತೆ. ಆದ್ರೆ 1 ವರ್ಷದ ಲೋನ್ ಕ್ಲಿಯರ್ ಆದ ಲೆಕ್ಕಕ್ಕಿಲ್ಲ ಅದು. ಆ 3 ವರ್ಷದ್ದು ಏನಿತ್ತು ಲೋನ್ ಬಡ್ಡಿ ಕಟ್ಲೇಬೇಕು. ಇವಾಗ ಕೊನೆಗೆ ಏನ್ ಡಿಸೈಡ್ ಮಾಡಿದ್ರಿ ನೀವು? ನಾನ್ ಡಿಸೈಡ್ ಏನಿಲ್ಲ, ನನಗೆ ಇದು ಕರೆಕ್ಟ್ ಪ್ರೂಫ್ ಅವ್ರು ಕೊಡ್ಬೇಕು ಬಂದು. ಮತ್ತೆ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ಲಿಕ್ಕಿಲ್ಲ. ಮನೆ ಹತ್ರ ಎನಿ ಟೈಮ್ ಯಾವಾಗ್ಲೂ ಬೇಕಾದ್ರೆ ಬರ್ಲಿ, ಅವ್ರೆಲ್ಲಾರನು ಕರ್ಕೊಂಬರ್ಲಿ, ಹೇಳಿ ಬರ್ಲಿ ಅವ್ರ ಮೊನ್ನೆ ಆಗಿ ನಂಗೆ ಹೇಳಿ ಬರ್ಲಿ, ನಾವು ಕೂಡ ಬರ್ತೇವೆ. ಅವ್ರು ಹೇಳಿ ಬರ್ಲಿ. ನಾನು ಪ್ರಬಂಧಕ, ನಂಗೆ ಕಾಲ್ ಮಾಡ್ಬೇಕು ಮೇನ್ ಅಂದ್ರೆ. ಎಲ್ಲ ಡಾಕ್ಯುಮೆಂಟ್ ಒಂದು ಮೊದಲನೇದಾಗಿ RBI ಪರ್ಮಿಷನ್ ತರ್ಬೇಕು ಇವರು. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಏನೋ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀರಾ, ನಾವು ಕಟ್ಟಿದ್ದು ನಾವು ತಗೊಂಡಿದ್ದು ಎಲ್ಲದಕ್ಕೂ ದಾಖಲೆ ತೋರಿಸ್ಬೇಕು. ಬಡ್ಡಿ ಕೂಡ ಅಷ್ಟೇ. ಮತ್ತೆ PRK ಇನ್ಶೂರೆನ್ಸ್, ಈಗ ಪ್ರಗತಿ ರಕ್ಷಾ ಕವಚ, ಏನಾದ್ರೂ ತೀರ್ಕೊಂಡ್ರೆ ಲೋನ್ ಕಟ್ಟುವವರು ತೀರ್ಕೊಂಡ್ರೆ ಅವ್ರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರದು ಕೂಡ ಆಗ್ತಾ ಇಲ್ಲ. ತುಂಬಾ ಜನದ್ದು ಏನಾಗಿದೆ ಅಂದ್ರೆ, ಈಗ ತೀರ್ಕೊಂಡ್ರು 2-3 ತಿಂಗಳು ಇವರು ಸತಾಯಿಸ್ತಾ ಇದ್ದಾರೆ. ನೀವು ಕಟ್ಟಿ 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 ಎಲ್ಲ 3 ತಿಂಗಳು ಆದ್ಮೇಲೆ ಎಲ್ಲ ಸಿಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಗೊತ್ತು ಪಾಪ. ಪ್ರಗತಿ ರಕ್ಷಾ ಕವಚ ಅಂತ ತಗೊಳ್ತಾರೆ. ಇವಾಗಲೇ ಇವರು ಹೇಳೋ ಪ್ರಕಾರ 35 ಲಕ್ಷ 40 ಲಕ್ಷ ಜನ ಇದ್ದಾರೆ ಸ್ವಸಹಾಯ ಸಂಘದಲ್ಲಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ 1 ಲಕ್ಷ 2 ಲಕ್ಷ 3 ಲಕ್ಷ ಲೋನ್ ಇರುತ್ತೆ. ಎವರೇಜ್ ಈಗ ನಾವು ನೋಡೋದಿದ್ರೆ ಒಬ್ರಿಗೆ 1 ಲಕ್ಷ ಲೋನ್ ಇದ್ರು ಕೂಡ ವರ್ಷದಲ್ಲಿ ಇವರು ಒಬ್ಬೊಬ್ರು 1,000 ಕಟ್ತಾರೆ PRK ಅಂತ. ಈ PRK ದುಡ್ಡು ಈಗ 40 ಲಕ್ಷ ಜನ 1,000 ಕಟ್ಟಿದ್ರು 400 ಕೋಟಿ ಕಲೆಕ್ಷನ್ ಆಯ್ತು. ಈ 400 ಕೋಟಿ ಇವಾಗ ಹೇಳ್ತಾರೆ ಇವರು SBI ಜೊತೆ ನಾವು ಟೈಪ್ ಮಾಡ್ಕೊಂಡಿದೀವಿ, SBI ಇನ್ಶೂರೆನ್ಸ್ ಮಾಡಿಸಿದೀವಿ, ನಾವು ಅದಕ್ಕೆ ಕಟ್ತೀವಿ ಅಂತ ಹೇಳಿದ್ದಾರೆ. 400 ಕೋಟಿ 35 ಲಕ್ಷ ಆದ್ರೆ 350 ಕೋಟಿ. ಇವಾಗ ಏನು ಇವರು ದುಡ್ಡು ಕೊಡ್ತಾರೆ SBIಗೆ, ಅದ್ರದ್ದು ಟ್ರಾನ್ಸಾಕ್ಷನ್ ತೋರಿಸ್ಲಿ, ಬ್ಯಾಂಕ್ ಡೀಟೇಲ್ಸ್ ತೋರಿಸ್ಲಿ. ಇವ್ರು ಹೇಳ್ತಾರೆ ನೀವು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಬಾಂಡ್ ಮಾಡೋಕ್ಕಾಗಲ್ಲ, ನಾವು SKDRDP ಟ್ರಸ್ಟ್ ಇದಕ್ಕೆ ಮಾತ್ರ ಬಾಂಡ್ ಮಾಡಿದ್ದೀವಿ. ಎಷ್ಟಕ್ಕೆ ಬಾಂಡ್ ಮಾಡಿದ್ದೀರಾ ಅದೆಲ್ಲ ತೋರಿಸ್ಬೇಕಲ್ಲ, ನಮಗೆ ಎಲ್ಲ ತೋರಿಸ್ಬೇಕು. ನಾವು 1 ರೂಪಾಯಿ ಕೂಡ ನಾವು ಲೆಕ್ಕ ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ಇವರೆಲ್ಲ ಎಲ್ಲರಿಗೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಸಮೇತ ನೀವು ವಾಪಸ್ ಕೊಡ್ಬೇಕು. ಮತ್ತೆ ಸರ್ ಈಗ ನಾವು ಮೈಕ್ರೋ ಬಾಂಡ್ ಅಂತ ಮಾಡಿದ್ದಾರೆ, ವರ್ಷಕ್ಕೆ 16,000 ಈಗ 3 ಲಕ್ಷ ಲೋನ್ ತೆಗೆದ್ರೆ 16,000 ಅಂದ್ರೆ 3 ಲಕ್ಷ, ಎಷ್ಟು 2 ಲಕ್ಷ ಬಾಂಡ್ ಮಾಡ್ರೆ 2 ಲಕ್ಷದ ಬಾಂಡ್ ಮಾಡ್ರೆ 3 ಲಕ್ಷ ಲೋನ್ ಕೊಡೋದು. ಆ ಬಾಂಡ್ ಇಟ್ಕೊಂಡು ವರ್ಷ ಕಟ್ತಾರೆ. ಅದು ಸ್ಲಿಪ್ ನಮ್ಗೆ ಯಾರಿಗೂ ಕೊಡುದಿಲ್ಲ. ಈಗ ನಾವು ಇನ್ಸೂರೆನ್ಸ್ ಕಟ್ರೆ ನಮ್ಗೆ ಸ್ಲಿಪ್ ಸಿಗುತ್ತಲ್ಲ, ನಾವು ನಾಳೆ ಕಟ್ಟಿದ್ದು ಕಂತು ಕ್ಲಿಯರ್ ಇದ್ದು ಎಲ್ಲ ನಮ್ಗೆ ಗೊತ್ತಾಗುತ್ತಲ್ಲ. ಆ ಸ್ಲಿಪ್ ಇಲ್ಲ, ಎಲ್ಲಿಗೆ ಹೋಗುತ್ತೆ? ನಮಗೆ ಕೊಡ್ಬೋದಲ್ಲ. ನಾವು ಈಗ ನಾಳೆಗೆ ಇವರು ಫ್ರಾಡ್ ಮಾಡ್ರು ನಾವೆಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗುತ್ತಲ್ಲ. ಅದನ್ನ ಇಟ್ಕೊಂಡು ನಾವು ಕಟ್ಟಿದ್ದೀವಿ, ಕಂತು ಕಟ್ಟಿದ್ದೀವಿ, ವರ್ಷ ಕಟ್ಟಿದ್ದೀವಿ. ಇವ್ರು ಕದ್ ಮಾಡಿ ಈಗ ಜೀವನ್ ಮಧುರ ಅದೇ ಆಯ್ತು. ನಾವು ಏನು ಹಿಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ದಾಖಲಾತಿ. ಇವ್ರ ಹತ್ರ ಎಲ್ಲ ಇವ್ರ ಹತ್ರನೇ ಇದೆ. ಈಗ ಕೆಲವರಿಗೆಲ್ಲ ಏನಂದ್ರೆ ಅವ್ರ ಪಾಪ ಲೋನ್ ಇಲ್ಲ, ಎಷ್ಟು 1.5 ವರ್ಷ ಆಯ್ತು, ಅವ್ರಿಗೆ ಬಾಂಡೇ ರಿಟರ್ನ್ ಬಂದಿಲ್ಲ. ಈ ಲೋನ್ ಕ್ಲಿಯರ್ ಆಗತ್ತಿಗೆ ಲೋನ್ ಮೇಲೆ ಬಾಂಡ್ ಇಲ್ಲ ಅಂತಲೇ ರಿಟರ್ನ್ ಕೊಡ್ಬೇಕಲ್ಲ, ಇನ್ನೂ ಬಂದಿಲ್ಲ. ಸುರಕ್ಷದ ಕತೆ ಏನು? ಸುರಕ್ಷದ ಅದು ನೀವು ಕೇಳಲೇಬೇಡಿ, ಸುಮ್ಮನೆ ಕಟ್ಟುದಷ್ಟೇ. ನಾನು ಈ ಸರ್ತಿ ಇವಳಿಗೆ ಬೊಬ್ಬೆ ಹಾಕಿ ಇವಳೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ಲು. ಮಾಡ್ಲೇಬೇಡ, ಅದು ಏನಾಗತ್ತೆ ನೋಡ. ನಮಗೆ ಹೋದ್ರೆ ಹೋಗ್ಲಿ, ಕೈಯಲ್ಲಿ ಆದಷ್ಟು ದುಡ್ದು ಹಾಸ್ಪಿಟ್ಲಿಗೆ ಕಟ್ಟಿ ಬಪ್ಪ. ಅನಾರೋಗ್ಯ ಬರ್ದಿದ್ದಾಗೆ ದೇವ್ರ ಹತ್ರ ಬೇಡ್ಕೊಳ್ಳುವ. ಎಲ್ಲೋ ಅನ್ನದಾನಕ್ಕೂ ಇದಕ್ಕೆ ದುಡ್ಡು ಕೊಟ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರು ಮಾಡ್ಸಿಲ್ಲ ಅಂದ್ರೆ ಸಾಯಿಸೇ ಬಿಡ್ತಾರೆ. ನಾವೆಲ್ಲ ಇಲ್ಲ ಅದಾಗ್ತದೆ ಇದಾಗ್ತದೆ ಮಾಡ್ಲೇಬೇಕು. ಮತ್ತೆ ನಿರಂತರ 70 ರೂಪಾಯಿ ಅದ್ರಲ್ಲಿ ಇರೋದು ಯಾರದ್ದು? ಯಾರದ್ ಬರುತ್ತೆ? ಏನಾರು ಜನರು ನಿನ್ನ ಜೀವನದಲ್ಲಿ ಪ್ರಚೋದನೆ ಆಗ್ಲಿಕ್ಕೆ ಏನಾರು ನ್ಯೂಸ್ ಇದೆಯಾ? ಅವ್ರು ಮಾಡೋದು ಘನ ಕಾರ್ಯನ ಫೋಟೋ ಹಾಕೊಂಡು ಅಲ್ಲೆಲ್ಲೋ ಏನಾರು ಉದ್ಘಾಟನೆ ಮಾಡಿದ್ದು ಇನ್ನೊಂದು ಮಾಡಿದ್ದು ಹಾಕ್ತಾರೆ. ಬಿಟ್ರೆ ಅದ್ರಲ್ಲಿ ಏನಿದೆ? ನಾವೆಲ್ಲ ಒಟ್ಟಿ ಹಾಕಿಟ್ಟಿದ್ವಿ. ಏನಕ್ಕದು? ಸುಮ್ನೆ ಬೇಕು, ಅದ್ರಲ್ಲೂ ದುಡ್ಡೇ. ಅವ ಯಾರೋ ನಿರಂತರ ಬುಕ್ ಮಾಡಿದವನು ಅವ್ರಿಗೆ ದುಡ್ಡು ಕೊಟ್ಟಿರ್ಬೇಕು. ಇಂತಿಷ್ಟು ಟಾರ್ಗೆಟ್ ಕಮಿಷನ್ ಹೋಗುತ್ತೆ. ಎಲ್ಲದು ದಂಧೆ. ಅದ್ ಮಾಡ್ಕಂತ ಏನೈತೆ? ಯಾವ ಬೇರೆ ಸಂಘದಲ್ಲಿ ಇದೆಯಾ? ಯಾವ್ದೋ ಸ್ವಸಹಾಯ ಸಂಘದಲ್ಲಿ ಬೇರೆ ಇದೆಯಾ? ಬೇರೆ ಯಾವ್ದು? ಎಲ್ಲ ಇವ್ರದ್ದು ದಂಧೆನೆ.
ನೋಡಿ ವಾರದ ಕಲೆಕ್ಷನ್ ಈಗ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ಹೇಳಿ ಈಗ ಇಲ್ಲಿ ದುಡ್ಡು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಈ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ತಗೊಂಡು ಹೋಗ ಇಲ್ಲ. ಬೇರೆಯವರಿಗೆ ಈಗ ಪಾಪದವರು ಏನಾದ್ರು ಒಂದು ಸ್ವಲ್ಪ ದುಡ್ಡು ತಗೊಂಡು ಹೋಗೋದ್ರೆ ಇಲ್ಲಿ ನಿಲ್ಸಿ ಎಲ್ಲ ಕಿತ್ಕೋತಾರೆ. ಇವ್ರದ್ದು ಯಾಕೆ ಕಿತ್ಕೋತಾ ಇಲ್ಲ? ಎಲ್ಲ ಗ್ರಾಮದಲ್ಲಿ ದುಡ್ಡು ಕೋಟಿ ದುಡ್ಡು ಕಲೆಕ್ಷನ್ ಮಾಡ್ತಾರೆ ವಾರದಲ್ಲಿ. ಇದು ಎಲ್ಲಿ ಹೋಗುತ್ತೆ? ಎಲ್ಲ ಲೆಕ್ಕ ತೋರಿಸ್ಬೇಕಲ್ಲ ನಮ್ಗೆ, ಎಲ್ಲಿ ಹೋಗುತ್ತೆ ದುಡ್ಡು ಅದೆಲ್ಲ ಲೆಕ್ಕ ತೋರಿಸ್ಬೇಕಲ್ಲ ಇವರು. ಯಾಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊಳ್ಳಲ್ಲ? ಇನ್ಮೇಲೆ ನೀವು ಆನ್ಲೈನ್ ಅಲ್ಲೇ ದುಡ್ಡು ಕಟ್ಟಿ ಅದಕ್ಕೆ ಮಾಡಿ ಕೊಡ್ಬೇಕಲ್ಲ. ನಾವ್ ಹೇಳೋದು ಅದೇ ಮಾಡಿ ಕೊಡ್ಲಿ ಅವ್ರು ರೆಡಿ ಮಾಡಿ ಕೊಡ್ಲಿ. ಎಲ್ಲಿ ಅಂತಲೇ ಕರ್ಕೊಂಡು ಹೋಗಿ ನಮ್ನ ಯಾವ ಬ್ಯಾಂಕ್ ಅಲ್ಲಿ ಅವ್ರು ಇದ್ ಮಾಡಿ ಕೊಟ್ಟಿದ್ದಾರೆ ಆ ಬ್ಯಾಂಕ್ ಇದು ನಮ್ಗೆ ಸ್ಕ್ಯಾನರ್ ಇನ್ನೊಂದು ಏನೋ ಕೊಡ್ಲಿ, ಅಲ್ಲಿ ಅದಕ್ಕೆ ಹಾಕಿ ಬಿಡು. ಅದು ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಾಮಿ ದೇವ ಸಾಲವನ್ನು ಕಟ್ಟಲಾರೆ ಕಾಪಾಡೆಯ ಪ್ರಭುವೇ ಕಾಪಾಡೆಯ. ಸಾಲವಂತೆ ಬಡ್ಡಿಯಂತೆ ಭದ್ರತೆಯಂತೆ ಒಂದು ತಿಳಿಯನಾ. ಸಾಲವಂತೆ ಶೂಲವಂತೆ ಒಂದು ತಿಳಿಯನಾ. ಸಾಲವನ್ನು ನೀಡಿ ಶೂಲದಿಂದ ಇರಿಯುತ್ತಿಹರೋ. ಕಾಪಾಡೆಯ ಶಿವನೇ ಕಾಪಾಡೆಯ. ನ್ಯಾಯ ನೀತಿ ಧರ್ಮ ಎನ್ನುವ ಅಣ್ಣಪ್ಪನೇ. ನ್ಯಾಯ ನೀತಿ ಧರ್ಮವೆಲ್ಲ ಕೈಲಾಸಕ್ಕೆ ಹೋಯಿತೇನೋ. ಅನ್ಯಾಯ ಅನೀತಿಯೇ ಈ ರೀತಿ ನಡೆಯುವುದಲ್ಲ. ಕಾಪಾಡೆಯ ಶಿವನೇ ಕಾಪಾಡೆಯ. ಕಾಪಾಡೆಯ ಹರನೇ ಕಾಪಾಡೆಯ. ಅಂದ್ರೆ ನಾವು ಸ್ವಲ್ಪ ಎಕ್ಸೈಟ್ ಆಗಿದ್ರಿಂದ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಒಂದು ಯೋಜನೆಯನ್ನ ತಂದ್ರು ನಮ್ಮ ಮಾನ್ಯ ಒಂದು ಮೋದಿಜಿಯವರು. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ. ಆದ್ರೆ ಪವಿತ್ರ ಧರ್ಮಸ್ಥಳದಲ್ಲಿ ಚೋಟ ಬೇಟಿನೆಲ್ಲ ರೋಡ್ ಮೇಲೆ ರಸ್ತೆ ಸಂಧಿ ಗೊಂದಿಗಳಲ್ಲಿ ಹೊಲಗಳಲ್ಲಿ ರೋಡ್ ಮೇಲೆಲ್ಲ ಬಂದು ಎಳೆದಾಡಿ ಉರುಳಾಡಿಸಿ ಅವರನ್ನ ಸಾಯಿಸ್ತಾರೋ. ಅಂದ್ರೆ ಅವರ ಒಂದು ಇದರ ರೀತಿಯಲ್ಲಿ ನಡೀತಾ ಇಲ್ಲ. ಆ ರೀತಿ ನಾನೊಂದು ಬರ್ದಿಟ್ಟಿದ್ದೆ, ನಾನು ಎಲ್ಲೂ ಹಾಕ್ಲಿಲ್ಲ. ಅದೀಗ ಸುರಕ್ಷಾ ಮಾಡ್ರೆ ಸಿಗ್ತಾ ಇಲ್ಲ. ನಮ್ಮ ಸಂಘದಲ್ಲೇ ಒಬ್ರು ಮಾಡಿದ್ರೆ 20,000 ಅವ್ರು ಕಟ್ಟಿ ಇದು ಮಾಡ್ಕೊಂಡು ಬಂದ್ರು. ಆಮೇಲೆ ನಾನು ಅವ್ರ ಸುರಕ್ಷಾ ಒಂದು ಕಾರ್ಡಲ್ಲಿ ನಂಬರ್ ಇತ್ತಲ್ಲ ಅವ್ರಿಗೆ ಕಾಲ್ ಮಾಡ್ರು, ನೀವು ಇದು ಆಸ್ಪತ್ರೆಯಲ್ಲಿ ಇರುವಾಗಲೇ ಕಾಲ್ ಮಾಡ್ಬೇಕಿತ್ತಮ್ಮ, ನೀವು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಮಾಡ್ಲಿಕ್ಕಿಲ್ಲ. ಇವರಿಗೆ ಯಾರು ಒಂದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಮತ್ತೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ, ಅವ್ರಿಗೆ ಹಣ ತಗೊಳ್ತಾರ ಇಲ್ವಾ ಅಂತ ಇವ್ರಿಗೆ ಒಂದು ನೋಡುವ ಕೆಲಸ ಇರ್ತದಲ್ಲ. ಇಲ್ಲ ಪಾಪ ಅವ್ರ ಆಮೇಲೆ ಅಷ್ಟು ದುಡ್ಡೆಲ್ಲ ಕಟ್ಟಿ ಬಂದ್ರು. ಈಗ ಮೊನ್ನೆ ಒಂದು ಆಗಿತ್ತು ಇಲ್ಲಿ ಕುಲಾಲ್ ಆಸ್ಪತ್ರೆ ಅಂತ. ಅವ್ರ ಕುಲಾಲ್ ಅಂದ್ರೆ ಕುಲಾಲ್ ಇದ್ರ ಸಮುದಾಯದವರು ಒಬ್ರು ಹಾಸ್ಪಿಟ್ಲ್ ಹೋಗಿದ್ರು. ಆಮೇಲೆ ಬರುವಾಗ ಒಂದು 3,000 ಕಟ್ಟಿ ಹೋಗಿ ಅಂತೇಳಿ. ಅದರಲ್ಲಿ ಎಷ್ಟಂತ ಡಾಕ್ಟರ್ಸ್ ಇವ್ರು ಎಲ್ಲರೂ ಯಾವ ಕಾಯಿಲೆಗೆ ಏನು ಅಮೌಂಟ್ ಅಂತ ಎಲ್ಲ ಡಾಕ್ಟರ್ ಎಲ್ಲ ಕೂತ್ ಮೀಟಿಂಗ್ ಮಾಡಿ ಅದಕ್ಕೆ ದುಡ್ಡನ್ನೆಲ್ಲ ಫಿಕ್ಸ್ ಮಾಡಿದ್ರು. ಮತ್ತೆ ಹೋದ ಜನಗಳ ಹತ್ರ ಇವ್ರು ಮತ್ತೆ 3,000 ಕೊಡಿ 2,000 ಕೊಡಿ ಅಂತ ಕೊಡೋದು. ಇದು ಗಲಾಟೆ. ಈಗ ಮೊನ್ನೆ ರಾಘವೇಂದ್ರ ಶೆಟ್ಟಿ ಅಂತ ನಿಮ್ಗೆ ಕಾಲ್ ಮಾಡಿರ್ಬೋದು, ಈಗ ಅಲ್ಲಿ ಯೂಟ್ಯೂಬರೆಲ್ಲ ಹಾಕಿರ್ಬೋದು. ಅದ್ರ ಸಲುವಾಗಿ ನಮ್ಮ ಒಂದು ಈ ನಿಮ್ಮ ಎಲ್ಲ ಒಂದು ಇದನ್ನ ನಾನು ನೋಡ್ತಾ ಇದ್ದೆ. ಆದ್ರೂ ಇಲ್ಲಿ ಕುಂದಾಪುರದವ್ರು ಏನು ಒಂದು ನಂಬ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಏನೋ ಗೊತ್ತಿಲ್ಲ. ನಾನು ಒಂದು 3-4 ವಿಡಿಯೋದನ್ನ ಅವರು ನಮ್ಮ SP ಅಂದ್ರೆ ಸೇವಾ ಪ್ರತಿನಿಧಿ ಅವರು ಕಸ್ತೂರಿ ಅಂತ ಅವ್ರಿಗೆ ಕಳಿಸಿದೆ. ಅವರು ನಂಗೆ ಸದ್ಯದಲ್ಲೂ ಒಂದು 6 ತಿಂಗಳಾಯ್ತು ನಾನು ಫೋನ್ ತಗೊಂಡು. ನಂಗದ್ರ ಇದೆಲ್ಲ ಆಪ್ಷನ್ ಎಲ್ಲ ಗೊತ್ತಿಲ್ಲ. ಆಮೇಲೆ ಇದನ್ನ ನನಗೆ ಯಾಕೆ ಕಳಿಸಿದ್ದು ಅಂತ ಹೇಳ್ರು. ಅಂದ್ರೆ ನಾನು ಮತ್ತೆ ಅದನ್ನ ವಾಪಸ್ ನಂಗೆ ರಿಪ್ಲೈ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮತ್ತೆ ಎಲ್ಲ ಕಾಲ್ ಮಾಡಿ ಕೇಳಿದ್ರೆ ಹೇಳುವ ಅಂತಿದ್ದೆ. ಆಮೇಲೆ ಇವ್ರು ರಾಘವ್ ಶೆಟ್ರು ಅಂಗಡಿಯಲ್ಲೆಲ್ಲ ಬಂದು ಆಮೇಲೆ ಅವರೆಲ್ಲ ವಿಡಿಯೋ ಮಾಡಿ ಅದೇ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಹಾಕಿದ್ರು ಅಂತೇಳಿ ಅದೇ ಎಲ್ಲ ಫೋನ್ ಕಾಲ್ ಎಲ್ಲ ಆಯ್ತು. ಆಮೇಲೆ ಎಲ್ಲ ಉಳಿದವರಿಗೆಲ್ಲ ನಾನು ಮತ್ತು ಒಂದು 2 ಸದಸ್ಯರು ಹೋಗ್ಲಿಲ್ಲ. ಆಮೇಲೆ ಎಲ್ಲರೂ ಮಾತಾಡಿ ಎಲ್ಲ ಕೊಡ್ತಾರಂತೆ ಶೀಲಕ್ಕ, ನೀವು ಕೂಡ ಕಟ್ಟಿ ಅಂತ ಹೇಳಿದ್ರು. ಅವರೇ ನಿರ್ಣಯ ಮಾಡಿ ಅವರೇ 1-2-3 ಜನ ಸೈನ್ ಹಾಕಿರೋದಿಲ್ಲ. ಮತ್ತೆ ನಮ್ಮ ಸದಸ್ಯರು ಯಾರ್ದು ಸೈನ್ ಇಲ್ಲ. SP ಕಸ್ತೂರಿ ಅವರು ಮತ್ತೆ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ರು. ನೀವು ಕಟ್ಟಲೇಬೇಕು, ರಾಘವ್ ಶೆಟ್ರು ಕಟ್ಟಲಿಲ್ಲಲ್ಲ, ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಅವರಿಗೇನೋ ಸಮಸ್ಯೆ ಇದೆಯಂತೆ. ಅಂದರೆ ಅವರು ಕಟ್ಟುವ ಹಣದಲ್ಲೇ ತುಂಬ ಒಂದು 700 ರೂಪಾಯಿ ಏನೋ ಕಟ್ಟಿದ ಹಣವೇ ಕಾಣಿಸ್ತಾ ಇಲ್ಲ. ಮತ್ತೆ ವಾರವೂ ಕಟ್ಟಾಗ್ತಾ ಇದೆ ಅಂತೆ. ಅಂದರೆ ಈಗ ನಮ್ಮ ಅಕೌಂಟಲ್ಲಿ ಈಗ ನಾವು ದುಡ್ಡು ಹಾಕಿದ್ರು ಕೂಡ ಕಾಣಿಸ್ತದೆ, ಈ ತೆಗೆದ್ರು ಕೂಡ ಅದರಲ್ಲಿ ಮೆಸೇಜ್ ಬರುದಿಲ್ಲ ಯಾವ್ದು ಇದ್ಯಾರು. ಅವ್ರಿಗೆ ಹಾಗೆ ಕಾಣಿಸುವುದಿಲ್ಲ. ಅಂದ್ರೆ ನಮ್ಗೂ ಇದು ಅಕೌಂಟ್ ಇಲ್ಲ ಅಂದ್ರೆ ನಮ್ಗೆ IDBI ಬ್ಯಾಂಕಲ್ಲಿ ನಾವು ಹಿಂದೆ ಒಂದು ಅಕೌಂಟ್ ಮಾಡಿದ್ದೆ.
ಆಮೇಲೆ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಯಾರ್ದು ಒಂದು ಅಧ್ಯಕ್ಷರು ಕಾರ್ಯದರ್ಶಿ ಯಾರ್ದು ಫೋನ್ ನಂಬರ್ ಲಿಂಕು ತಗೊಂಡಿಲ್ಲ, ಮತ್ತು ಅದಕ್ಕೆ ಮೆಸೇಜ್ ಬರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ ಎಷ್ಟು ಕಟ್ಟಾಗ್ತದೆ. ಅವ್ರಿಗಂದ್ರೆ ಅಂದ್ರೆ ಅನುಮಾನ ಅಂದ್ರೆ ಅವ್ರ ಸಂಘದಲ್ಲಿ ಕಟ್ಟಾದಂಗೆ ಅವ್ರ ಹೆಂಡತಿ ಲೋನಲ್ಲೂ ಕಟ್ಟಾಗ್ತದೇನೋ ಅಂತೇಳಿ ನನ್ನ ಹತ್ರ ಸ್ಟೇಟ್ಮೆಂಟ್ ಅಂತ ತಗೊಂತ ಇದ್ರು. ಅದಾಯ್ತು. ಆಮೇಲೆ 1-2 ಆಗಿರ್ಬೋದು, ಪಂಚಾಯತ್ ಮಾಜಿ ಅಧ್ಯಕ್ಷರು ರವಿ ಕುಲಾಲ್ ಅಂತೇಳಿ ಫೋನ್ ಮಾಡಿ, ಏನು ರಾಘು ಶೆಟ್ರ ಅಂಗಡಿ ಹತ್ರ ಗಲಾಟೆ ಅಂತಲ್ಲ, ಅವ್ರು ಯಾವ ಸಂಘದಲ್ಲಿದ್ದರು ಗೊತ್ತವರಿಗೆ, ಧರ್ಮಸ್ಥಳ ಸಂಘದಲ್ಲೇ ಆಗಿದೆ. ಅವ್ರ ಆಚೆ ಶಂಕರನಾಳ, ಕುಳ್ಳುಂಜಿ, ಬೈಲೂರು, ಉಳ್ಳೂರು ಎಲ್ಲ SP-ಗಳು ಅಂದರೆ ಸೇವಾ ಪ್ರತಿನಿಧಿಗಳು ಹಾಗೂ ಎಲ್ಲ ಸೂಪರ್ವೈಸರೆಲ್ಲ ಇದ್ದರು. ಇವರು ನನಗೆ ಬಲಾಟಿ, ಅವ್ನು ರಾಘು ಶೆಟ್ಟಿ ಮುಸುಡ್ ಮೇಲೆ ಹೊಡಿತೆ, ನಾನು ಅವನು ಸೊಡ್ಡು ಹೊಡೀತಿ. ಅವ್ರು ನಮ್ಮ ಊರ ಮನೆಯವರಷ್ಟೇ, ಅವ್ರು ಈಗ ಇಲ್ಲೂ ಇಲ್ಲ ಶಂಕರನಾಳ, ನಾವಿಲ್ಲಿ ಹೆರವಳ್ಳಿಯಲ್ಲಿದ್ದರೆ ಅವರು ಶಂಕರನಾಳರು. ಆದರೆ ಇವರು ಪಂಚಾಯತ್ ಮೆಂಬರ್ಸಿಗೆ ಪಂಚಾಯತಿಗೆಲ್ಲ ಕಾಲ್ ಮಾಡಿ, ಒಂದು 10 ಕಾಲ್ ಬಂದಿದೆ ನನಗೆ ಬೆಳಿಗ್ಗೆ. ಅದು ಆವಾಗಲೇ ನೀವು ಹೋಗಿ, ನಾನು ಮೊದಲು ನಿಧಾನವಾಗಿ ಮಾತಾಡಿದೆ, ಅಂದರೆ ಸ್ವಲ್ಪ ಹೌದು ಈಗೀಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ನಂಗೆ ಕೆಲವರೆಲ್ಲ ಹೇಳ್ತಾ ಇದ್ರು, ನಾನೇ ಕೆಲವೊಂದು ಸಮಸ್ಯೆ ಅನುಭವಿಸಿದೆ, ಅದಕ್ಕೆ ಅವ್ರಿಗೇನೋ ಸಮಸ್ಯೆ ಆಗಿದೆ, ಅದನ್ನು ಕೇಳೋಕೆ ಅವರು ಇದು ವಿಡಿಯೋ ಮಾಡಿರ್ಬೋದು, ಮೇಡಮನ್ನು ಕರೆಸಿರ್ಬೋದು, ವಿಡಿಯೋ ಮಾಡಿ ಹಾಕಿರ್ಬೋದು. ನಿಮ್ಗೆ ಯಾರು ಹೇಳದ್ದು, ನೀನು ಯಾರಿಗೋ ಮೆಸೇಜ್ ಮಾಡಿ, ಅಂದರೆ ನೀವು ಎಲ್ಲ ಕಳಿಸ್ತೀರಲ್ಲ, ಅದೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಮೆಸೇಜನ್ನೆಲ್ಲ ನೋಡಿ ನೀನು ಪ್ರಚೋದನಕಾರಿಯಾಗಿ ಎಲ್ಲರಿಗೆ ಹೇಳಿ ನೀನೇ ಅದನ್ನು ಪ್ರಚೋದಿಸ್ತಾ ಇದ್ದೆ ಅಂತ ಹೇಳಿದ್ರು ಯಾರು, ಈ ಪಂಚಾಯತ್ ಮಾಜಿ ಅಧ್ಯಕ್ಷ. ಇಲ್ಲಪ್ಪ, ಪ್ರಚೋದನೆ ಏನಿಲ್ಲ, ಏನು ರಾಜಕೀಯ ಅಲ್ಲ ಪ್ರಚೋದನೆ ಮಾಡಲಿಕ್ಕೆ. ಮತ್ತು ಆಮೇಲೆ ಇಲ್ಲ, ನೀನು ಹಾಗೆಲ್ಲ ಕಳಿಸ್ಲಿಕ್ಕಿಲ್ಲ, ಧರ್ಮಸ್ಥಳ ಬಗ್ಗೆ ಎಲ್ಲ ಏನು ಬೇಡದಿದೆಲ್ಲ ಪ್ರಚಾರ ಮಾಡ್ಬಿಡ, ಏನೋ ಗುರುವಾಯಿನಕೆರೆ ಬೆಳ್ತಂಗಡಿ ಕಡೆಯವರೆಲ್ಲ ಏನೋ ಒಂದು ಅಷ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳಿ ಈಗ ಎಲ್ಲ ಕೌಂಚ್ ಮನಿ ಕಂಡಿರೋರು ಅಂತ ಹೇಳ್ರಿ. ಹೌದು, ಕೌಂಚ್ ಮನಿ ಕಂಡಿರೋ ಹಂಗಾತೀನಿ ಮನಿಕೊಂಡು ನಂಗೆ ಅದೆಲ್ಲ ಬರ್ತೀರ. ನಾನು ವಿಡಿಯೋ ಮಾಡ್ಕೊಂತಿದ್ದೆ ಸರ್, ಆದ್ರೆ ನಂಗೆ ಅದು ವಿಡಿಯೋ ಅವಾಗಷ್ಟು ಪಟ್ಟ ತಲೆ ಬರಲಿಲ್ಲ ವಿಡಿಯೋ ಹಾಕ್ಬೇಕಂತೇಳಿ. ಆಮೇಲೆ ರೆಕಾರ್ಡ್ ಮಾಡೋಕೆ ಬರಲಿಲ್ಲ. ಆಮೇಲೆ ಮತ್ತೆ ಜೋರು ಅಂದರೆ ಅದು ನಾನು ಅದಕ್ಕಿಂತ ಮೇಲಧಿಕಾರಿ ಹೇಳಿ ಕೊಡ್ಸ್ಕೊಳ್ಳೇಬೇಕು, ನಾನು ಕೊಡ್ಸ್ಕೊಳ್ತೇವೆ, ಅಲ್ಲಿದ್ರೆ ನೀವು ಏನು ಮಾಡ್ತೀರಿ ಹಾಗೆ ಹೀಗೆ ಅಂದ್ಕೊಂಡು ನನಗೆ ಜೋರು. ನಾನು ಫಸ್ಟ್ ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲಿ ರಾಘು ಶೆಟ್ಟಿ ಅಂಗಡಿ ಎದುರು ಗಲಾಟೆಯಾರ, ನಿಮಗೆ 10 ಕಾಲ್ ಬಂದರೆ ಅಲ್ಲಿ ಹೋಗಿ ಮಾತಾಡಬೇಕಿತ್ತು, ನನ್ನ ಹತ್ರ ಯಾಕೆ ಗಲಾಟೆ ಮಾಡ್ತಾ ಇದ್ರಿ, ನನಗೀಗ ನಾನು ಧಮ್ಕಿ ಹಾಕ್ತಾ ಇದ್ದಾರೆ ಅಂದೇಳಿ ನಾನು ಆಮೇಲೆ ಅವ್ರು SP ಕಸ್ತೂರಿ ಫೋನ್ ಮಾಡಿದೆ, ನಾನು ಮೊನ್ನೆವರೆಗೆ ಕಟ್ಟಿದೆ, ಇನ್ನು ನಾಡ್ದು ವಾರ ನಾನು ಕೊಟ್ಟುವುದಿಲ್ಲ, ಯಾಕಂದ್ರೆ ನಿಮಗೆ ಈಗ ಸಮಸ್ಯೆ ಆದರೆ ಈಗ ಇವರು ಸೇವಾ ಪ್ರತಿನಿಧಿ, ಆಮೇಲೆ ಸೂಪರ್ವೈಸರ್, ಆಮೇಲೆ ಅದ್ರ ಮೇಲಧಿಕಾರಿಗಳು, ಈಗ ಯೋಜನಾಧಿಕಾರಿಗಳು, ಆಮೇಲೆ ಹಾಗೆ ಒಬ್ಬೊಬ್ಬರು ಸ್ಟೆಪ್ ಮೇಲಿನ ಅಧಿಕಾರಿಗಳು ಬಂದು ನಮ್ಮನ್ನು ತರಾಟೆ ತಗೊಳ್ಳಿ ಅಥವಾ ಅದು ಯಾಕೆ ಮಾಡ್ರಿ ನೀವು ಹಾಗೆ ಕೇಳಿ, ಇವರು ಎಲ್ಲ ಹೋಗಿ MLA MP ಎಲ್ಲ ಹೋಗಿ ಇವ್ರು ಅಂದು ನಮ್ಮ ಶಂಕರನಾಳದಲ್ಲಿ ಪ್ರಥಮ ಇದೀಗ ಯಾರು ಪಂಚಾಯತಿಗೆ ಮಾಹಿತಿ ಕೊಟ್ಟ ಪಂಚಾಯತ್ ಉಪಾಧ್ಯಕ್ಷರು ಅಧ್ಯಕ್ಷರು ಮಾಜಿಯವರು ನಮ್ಮ ಹೆಂಗಸರಿಗೆ ಧಮ್ಕಿ ಹಾಕ್ತಾ ಇದ್ರು. ನಾಳೆ ನನ್ನ ಗಣ್ಣಿಗೆ ಹೋಗಿ ಹೇಳಿ ಅವ್ರ ಮನೇಲಿ ಹೋಗಿ ಧಮ್ಕಿ ಹಾಕಿ ಬರೋ ಕೇಳ್ತೇನೆ, ನಂಗೆ ಫೋನ್ ಮಾಡಿ ಹೇಳಿರ ನಾನು ಏನಂತ ನೋಡ್ಕೊಳ್ತೇನೆ ಅಂತೇಳಿ. ಇವರಿಗೂ ಹಾಗೆ ಈಗ ನಾವು ನಾಡಿ ಯಾರಿಗೆ ಅವರು ನಮ್ಮ ಮನೆಯವ್ರನ್ನಲ್ಲೇ ಕಳಿಸಿ ಅವರಿಗೂ ಹಾಗೆ ಹೇಳಿ ಬರ್ಬೇಕು. ಅಲ್ಲ ಇವರಿಗೆ ಅಂದ್ರೆ ನಿಜವಾಗಿ ಅವರು ನ್ಯಾಯಯುತವಾಗಿದ್ರೆ ಇವ್ರು ಕಂಪ್ಲೇಂಟ್ ಕೊಡಲಿ. ಅಲ್ಲೊಬ್ರು ನಮ್ಮ ಸದಸ್ಯರ ಗಂಡ ಅಲ್ಲಿ ಇದ್ರಂತೆ, ಅವಾಗ ಹೇಳ್ತು ಎಂತ ಸರ್ ಗಲಾಟೆ ಅಂದರೆ ಒಬ್ಬರು ಸದಸ್ಯ ಹೇಳ್ಕೊಂಡು ಏನು ನಮಗೆಲ್ಲ ಪುರ್ಸೋತಿದ್ದ ಅಂದ್ಕೊಂಡು ಬಂದಿದ್ದ, ನಿಮ್ಮ ಹೆಂಡ್ತಿನ ಕಳಿಸಿಲ್ಲ ಅಂತ. ಹಾಂ ಏನು ವಿಷಯ ಅಂತ ಕಡೆಗೆ ಇವ್ರು ಯಾರು ಸರ್ ಯಾರು ಹೋಗಿ ಏನು ಸರ್ ಅಲ್ಲ ಅವರು ಸಂಘ ಹಣ ಕಟ್ಟಲಿಲ್ಲ ಅಂದ್ರೆ, ಹಣ ಕಟ್ದಿದ್ರೆ ನೀವು ನೇರ ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡಿ ಅಥವಾ ಕೋರ್ಟಿಗೆ ಹಾಕಿ ಅವ್ರಿಗೆ ನೋಟಿಸ್ ಕಳಿಸಿ ಅಂತ ಹೇಳಿದ್ರಂತೆ. ಇಲ್ಲ ಆಮೇಲೆ ಸೀದಾ ಹೋಗ್ತಾ ಇದ್ರಂತೆ ಅವ್ರು. ಅಲ್ಲ ಇವ್ರು ನ್ಯಾಯಯುತವಾಗಿ ಬೇಕಾದ್ರೆ ಕೊಡ್ಸ್ಕೊ ಹೋಗ್ಲಿ, ನಾನು ಇನ್ನು ಮುಂದಾದ್ರೂ ಕೊಟ್ಟತ್ತೆ. ಈಗ ನಮ್ಮ ಸಂಘದಲ್ಲಿ ಯಾರು ಕಟ್ಟುವುದಿಲ್ಲ ಅವ್ರನ್ನ ಬೇಕಾದ್ರೆ ಕೊಡ್ಸ್ಕೊಂಡು ಹೋತ್ ನಾವು. ಇವ್ರು ಅನ್ಯಾಯ ಮಾಡ್ತಾ ಇದ್ರು. ಈಗ ನಾವು ಕಟ್ಟುವುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿ ವಿಚಿತ್ರ. ಅಂದ್ರೆ ನಾನಷ್ಟು ಪ್ರಾಮಾಣಿಕವಾಗಿ ಎಲ್ಲಾ ಸದಸ್ಯರನ್ನು ಸೇರಿಸ್ಕೊಂಡು ಕೊಟ್ಕೊಂಡು ಹೋಗ್ತಾ ಇದ್ದೆ ಇದುವರೆ. ಇವ್ರ ಪಂಚಾಯತ್ ಸದಸ್ಯರಿಗೆ ಹೇಳಿ ಅವ್ರು ನಮ್ಗೆ ಧಮ್ಕಿ ಹಾಕ್ತಾರೆ. ಅಂದ್ರೆ ನಾವು ನಾಳೆ ಶಂಕರನಾಳದ ಅಂದ್ರೆ ಪೇಟೆ ಹೋಗ್ಬೇಕಾದ್ರೆ ಶಂಕರನಾಳಕ್ಕೆ ಹೋಗಿ ಇವ್ರು ಫೋನ್ ಮಾಡಿ ಹೆದರ್ಸ್ತಾರಂದ್ರೆ ನಾಳೆ ಅಲ್ಲಿ ಪೇಟೆಗೆ ಹೋಗೋತಿ ಅಡ್ಡ ಇಕೊಂಡು ಕೊಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಮನೆ ನುಗ್ಗಿ ಹೊಡೆದ್ರೆ ಇಲ್ಲಿ ಊರ್ ಮನೆಗೆಲ್ಲ ಇದ್ರ ಏನು ಬೇರೆ ಏನ್ ಬೇಕಾದನ್ನ ತಗೊಳ್ತೇವೆ ನಾವು ಕೈಗೆ. ಪೇಟೆ ಗಿಟಿ ಹೋಗೋ ಅದನ್ನೆಲ್ಲ ಹಿಡ್ಕೊಂಡು ಹೋಗ್ಬೇಕತ್ತಿಲ್ಲ, ನಾವು ಬ್ಯಾಗ್ ಮಾತ್ರ ತಗೊಂಡು ಹೋಗುದಲ್ಲ. ಅಷ್ಟೊತ್ತಿಗೆ ಅಲ್ಲೆಲ್ಲ ಅಡ್ಡ ಹಾಕಿ ಅಥವಾ ಏನು ಯಾರ ಪೋಲಿ ಗೀಲಿ ಹುಡುಗರನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ನಮ್ದೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಕೆಲವರು ಎಷ್ಟು ಹೇಳಿದ್ರು ಕೂಡ ಅರ್ಧ ಕುಡಿಸ್ತೇನೆ ಅಂದ್ರೆ ಬೇಡ ನಾನು ಹಸಿಯಕ್ಕೆ ತಿಂತೇನೆ, ನನಗೆ ಹೊಟ್ಟೆ ಉಬ್ಬರ ಆದ್ರೂ ಒಡ್ಡಿಲ್ಲ ಅನ್ನುವ ಕೆಲವೊಂದು ಜನ ಇದ್ದಾರೆ ಇಲ್ಲಿ. ಅಂತವ್ರಿಗೆ ಸರ್ ಅವ್ರು ಉಳಿತಾಯ ನಾವೀಗ ನಾನು ಕಟ್ಟೋದಿಲ್ಲ, ನಾನು ಅವ್ರು ಯಾರೇ ಬೇಕಾದ್ರೆ ಬರ್ಲಿ. ಮತ್ತೆ ನಮ್ಮ ಅಂಗನವಾಡಿ ಬರ್ಲಿಕ್ಕಿಲ್ಲ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂದಾಗ ನೀವೆಲ್ಲ ಬಂದು ಗೌಜ್ ಮಾಡ್ರೆ ಮಕ್ಕಳು ದಿಗಿಲ ಹಾರಿ ಹೆದರ್ಕೊಂಡ್ ಬಿಡ್ತಾರೆ. ವಿಡಿಯೋ ಮಾಡಿ ಕಳಿಸಿ ನಮ್ಗೆ ನೋಡಿಲ್ಲ. ಆಮೇಲೆ ಅವ್ರು ಹೆದರ್ಕೊಳ್ತಾರೆ.
ಮತ್ತೆ ನಾನು ಹೇಳಿದೆ ಅಂಗನವಾಡಿ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೇನೆ ನಾನು, ಮತ್ತೆ ಬರೋಕಿಲ್ಲ. ಮತ್ತೆ ಇಲ್ಲಿ ರಾಜಕೀಯದವರು ಪಂಚಾಯತ್ ಸದಸ್ಯರು ಅಥವಾ ಇದ್ರವರು ಬಂದ್ಕೊಂಡು ನಮ್ಗೆ ಜೋರ್ ಮಾಡಿ ಈಗ ಆಗ್ಲಷ್ಟೇ ಇವರಿಗೆ ಯಾರು ನೀವು ಶೀಲ ಹೇಳದ್ದ ಏನು ಶೀಲ ಹೇಳದ ನಾನು ಗುಮ್ಮಳಕಾಯಿ ಕಾಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡ ನಾನು ಇಲ್ಲೇ ಕೂತ್ಕೊಂಡಿದ್ದಿ ಇದ್ರೆ ಯಾರು ನಿಂಗೆ ಶೀಲ ಹೇಳದಕ್ಕೆ ಅಂತಿದ್ರು ಅವ್ರು. ನಾನು ಎಂತದ್ದು ಹೇಳಲಿಲ್ಲ. ಅವ್ರು ಕರ್ದಿರಂತೆ ಚಂದ ಮಾಡಿ ರವಿ ಅಣ್ಣ ಬನ್ನಿ ಒಂಚೂರು ಮಾಹಿತಿ ಕೊಡಿ, ನೀವು ಪಂಚಾಯತ್ ಮಾಜಿ ಅಧ್ಯಕ್ಷರಲ್ವಾ, ಹಾಲಿ ಅಧ್ಯಕ್ಷರನ್ನು ಕರೆದಿದ್ದೇವೆ, ನೀವು ಬನ್ನಿ ಅಂತ. ಆಯ್ತಾಯ್ತು ಬಟ್ ಇವತ್ತು ಅವ್ರು ಬಂದ್ರೆ ಹೇಳಿ ನೀವೇ ಕಟ್ಟಿ ನಮ್ಮ ಸಾಲ ನಮ್ ಕಟ್ಟಕ್ ಆಗ್ತಾ ಇಲ್ಲ. ಈಗ ನಾನು ಅವ್ರಿಗೆ SP ಗೆ ಹೇಳಿಬಿಟ್ಟಿದ್ದೆ ನಿನ್ನೆ, ನೀವು ಅವ್ರಿಗೆ ಮೆಸೇಜ್ ಕಳಿಸೋದ್ರಿಂದ ನಾನು ಪ್ರಚೋದನಕಾರಿ, ನಾನು ಅದನ್ನೇ ಮಾಡ್ತಾ ಮುಂದೆ ಹೋಗ್ತೇನೆ, ನೀವು ಅವ್ರ ಹತ್ರನೇ ಹಣ ಕೊಡಿಸ್ಕೊಳ್ಳಿ ಅಂತ ನಾ ಹೇಳಿದ್ದೇನೆ. ನಾನು ಇನ್ನು ಕಟ್ಲಿಕ್ಕೆ ಹೋಗುದಿಲ್ಲ. ನಾನು ತುಂಬಾ ಪ್ರಾಮಾಣಿಕವಾಗಿ ಯಾವ ದೈವ ದೇವರು ಬೇಕಾದ್ರೆ ಆಣೆ ಮಾಡಿ ಹೇಳ್ತೆ. ಇವಾಗ ಕೆಲವರಿಗೆ ಒಂದು ಆಘಾತ ಪಡುವಂತ ಪರಿ ಯಾರು ಶೀಲಕ್ಕನ ನಾಗಶ್ರೀ ಸಂಘದವರ ಕೊಡ್ತಾ ಇಲ್ವಾ ಅಂದ್ರೆ ಅವರಿಗೆ ಆಶ್ಚರ್ಯ. ಅಂದ್ರೆ ನಾನು ಒಬ್ರು ಯೂನಿಫಾರ್ಮ್ ಉಟ್ಕ ಬಂದಿಲ್ಲ ಅಂದ್ರೆ ಅವ್ರನ್ನ ಅಲ್ಲಿಂದ ಆಟ ಮಾಡಿ ಮನೆ ಕಳಿಸಿ ಯೂನಿಫಾರ್ಮ್ ಉಟ್ಕೊಂಡ್ ಬಾ, ನಮ್ದು ಇವತ್ತು ಏನು ವಲಯ ಸಭೆ ಮೀಟಿಂಗ್ ಆಗ್ತಾ ಇದೆ, ಅಥವಾ ಇಲ್ಲೊಬ್ರು ಸರ್ ಬರ್ತಾರೆ ಅಥವಾ ಮೇಡಮ್ ಬರ್ತಾರೆ, ನೈಟಿ ಹಾಕ ಬಂದು ಇಲ್ಲ ಮನೆಗೆ ಸೀರೆ ಉಟ್ಕೊಂಡ್ ಬಾ. ಒಬ್ರು ನಮ್ಗೆ ನಾವು ಅವತ್ತು ದೀಪ ಹಚ್ಚುವ ದಿನ ನಾವ್ ಈ ಮೀನು ಮಾಂಸ ತಿನ್ನುದಿದ್ರೆ ಅವತ್ತಿಲ್ಲ, ತಲೆ ಸ್ನಾನ ಮಾಡಿ ನಮ್ಗ ಅವತ್ತು ಎಲ್ಲಾರು ಒಂದು ಫಂಕ್ಷನಿಗೆ ಹೋಗಿ ಊಟ ಮಾಡ್ರೆ ನಾವು ಅವತ್ತು ಇನ್ನೊಬ್ರಿಗೆ ಫೋನ್ ಮಾಡಿ ನಾನು ಇವತ್ತಲ್ಲಿ ಬೈಕಿ ಮದಿಗೆ ಹೋಗಿ ಉಂಡ್ಕೊ ಬಂದಿದ್ದು, ಇಲ್ಲ ಸಾಮಾನು ಊಟಕ್ಕೆ ಹೋಗಿ ಉಂಡ್ಕೊ ಬಂದಿದ್ದು, ಒಂಚೂರು ದೀಪ ಹಚ್ಚ ಅಂತೇಳಿ. ಅಂದ್ರೆ ಆ ರೀತಿ ನಂಬಿಕೆ ಮಾಡ್ಕ ಇದು ನಂಗೆ ಏನು ನಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಆಸ್ಪತ್ರೆಗೆ ಹೋಗಿ ಗ್ಲೂಕೋಸ್ ಕೊಡಿ ಡಾಕ್ಟ್ರಿ ನಂಗೆ ಒಂದೊಂದು. ಇವ್ರು ಗ್ಲೂಕೋಸ್ ಆಗಾಕ ಮಲ್ಕೊಂಡಿರ್ತಾವ, ಆ ಗ್ಲೂಕೋಸ್ ಎಲ್ಲ ಹೋಗಿ ಅಲ್ಲಿ ನೋಡುವರ್ ಇಲ್ದೆ ಆಮೇಲೆ ವಾಪಸ್ ರಕ್ತ ಎಳೀತದೆ ಅನ್ನುವ ಅವ್ರಿಗೆ ಹೇಳ್ದೆ ನಾನು. ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ ನೀವು, ಅಂದ್ರೆ ಆಗೋದ್ ಬೇಡ ಆ ರೀತಿ ನನಗೂ ಕೂಡ ಅದೇ ರೀತಿ ನಂಬಿಕೆ ಇದ್ರು. ನಾನ್ ನಂಬಿದ್ರೆ ನಿಮ್ಮ ಚಪ್ಪಲಿ ಅಕ್ಕ ಒಂಚೂರು ಎತ್ಕೊಂಡು ಹೋಗೋದು ನಾ ಎತ್ತಿಡ್ತೆ, ಯಾರ ದರೋಡಿಲ್ಲ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಜಾಗ ಎಲ್ಲಿತ್ತು ನಾನು ಅಲ್ಲಿ ಬರುದಿಲ್ಲ, ನಂದ್ ಕೈ ಇದೆ, ಇನ್ನು ನಾನು ಕೊಟ್ಟುದಿಲ್ಲ. ಪಂಚಾಯತ್ ಅವರು ಬಂದು ಇಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ವ್ಯವಹಾರ ಮಾಡ್ಬಹುದಾ, ಅದಕ್ಕೊಂದು ಉತ್ತರ ಕೊಡಿ ಅಷ್ಟೇ. ಪಂಚಾಯತಿ ಅವ್ರು ಬರ್ಲಿಕ್ಕೆ ಇಲ್ಲಲ್ಲ, ಕಟ್ಟುವುದಿಲ್ಲ, ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿ, ನಾನು ಕೊಟ್ಟುದಿಲ್ಲ ಅಷ್ಟೇ. ಮತ್ತೆ ಇವರಿಗೆಲ್ಲ ಪಾಪ ಅವರಿಗೆಲ್ಲ ಅಂಗಡಿ ಒಂದು ಇದು ಮಾಡ್ಕೊಂಡು ಹೆಣ್ಮಕ್ಕಳಿಗೆಲ್ಲ ಅವ್ರಿಗೆ ಮಾನಸಿಕ ಹಿಂಸೆ, ಇನ್ನು ಮಾನಸಿಕ ಹಿಂಸೆ ಅಂತೇಳಿ ಒಂದು ಲೆಟರ್ ಬರ್ದು ಸ್ಟೇಷನ್ಗೆ ಕೊಟ್ಬಿಡುದು ನಾವು ಅಷ್ಟೇ. ನಮ್ ಕಿರುಕುಳ ಕೊಡ್ತಾ ಇದ್ದಾರೆ, ನಾವ್ ಹಾಗೆ ಮಾಡಿಬಿಟ್ಟು ಆಯ್ತಾಯ್ತು. ಈಗ ಇಲ್ಲಿ ಸ್ತ್ರೀ ಶಕ್ತಿ ಇಲ್ಲ ಬೇರೆ ಸಂಘ ಇಲ್ವಾ? ಸ್ತ್ರೀ ಶಕ್ತಿ ಇದೆ ಈಗ ಒಂದು ಇಲ್ಲಿ ಕುಪ್ಪ. ಅದ್ರಲ್ಲಿ ಯಾವ ತರ ಇದೆ? ಅದೇ ನಾವು ಸ್ವಸಹಾಯ ಅಂದ್ರೆ ಅಲ್ಲ ಯಾವ ತರ ವಾರ ವಾರ ಕಟ್ಲಿಕ್ಕೆ ಇದೆಯಾ, ಇಲ್ಲ ಅವರೇ ತಗೊಂಡು ಕ್ಯಾಶ್ ತಗೊಂಡು ಹೋಗುದಾ? ಅಲ್ಲ ಸದಸ್ಯರೇ ಎಲ್ಲ ಸಂಪೂರ್ಣ ಅದಕ್ಕೆ ಮೇಲಿನ ಅಂದ್ರೆ ಮೇಲೆ ಸುಪ್ರಾಜರ ಅಂದ್ರೆ ಅಂಗನವಾಡಿ ಸಂಬಂಧಪಟ್ಟ ಸುಪ್ರಾಜರ್ ಇರ್ತಾರಲ್ಲ ಅದ್ರಲ್ಲಿ ಅವರೆಲ್ಲ ಅದ್ರ ಮೇಲ್ವಿಚಾರ ನೋಡ್ಕಂತಾರೆ. ಆದ್ರೆ ಎಲ್ಲ ಸಂಘದವರೇ ಸಾಲ ಕಟ್ಟಿ ತೆಗೆಯುವುದು. 20-40 ಜನ ಇದ್ರ ನಾವು 2 ವರ್ಷ 3 ವರ್ಷಕ್ಕೊಂದ್ಸಲ 10,000 20,000 30,000 ಆಂತರಿಕ ಸಾಲ ತಕೊಂಡವ್ರೆ, 4-5 ಸಾವಿರ ಬಡ್ಡಿ ತಕಂತ ನಾವು 20 ಜನ ಇತ್ತು. ಇದು 10 ಜನಿಗೆ ಎಷ್ಟು 21ರಲ್ಲೇನೋ ಒಂದು 30,000ನ 3,000 2,000 ಚಿಲ್ಲರೆ ಎಷ್ಟು ಬಡ್ಡಿ ಬಂದಿತ್ತು. ಮತ್ತೆ ಬಡ್ಡಿ ಇಲ್ಲ ಅಸ್ಲು ಇಲ್ಲ. ಕೇಳಿದ್ರೆ ನೀವು ಸಾಲ ತಕೊಂಡು ಬೇಗ ರಿಟರ್ನ್ ಕೊಟ್ಟಿದ್ರಿ, ಅದಕ್ಕೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ. ಅಲ್ಲಿ ನಾವು ಅದೇ ನಾನು ಕಟ್ಟಿದೆ. ಈಗ ಇವ್ರಿಗೆ ಉಳಿತಾಯ ಸಿಗುವವರೆಗೆ ಅಥವಾ ಅವ್ರಿಗೆ ಕೆಲವರಿಗೆಲ್ಲ ಬಾಂಡ್ ಈ ಮೈಕ್ರೋ ಬಚತ್ ಅಂತ ಮಾಡ್ತಾರೆ, ಆ ಬಾಂಡ್ ಸಿಗುವವರಿಗಾರು ಕೊಟ್ಟುವ ಅನ್ಕೊಂಡಿದ್ದೆ. ಇವ್ರು ಅದನ್ನ ನಮ್ಮ ಮೇಲೆ ಅಂದ್ರೆ ಇವ್ರು ದೇವ್ರೆ ಮುನಿಯುವುದು ಅಂತಾರಲ್ಲ ನಮ್ಮ ಕಡೆ ಹೇಳೋ ಭಾಷೆಯಲ್ಲ, ಇವ್ರು ಪಂಚಾಯತ್ ಅವ್ರಿಗೆ ಏನೋ ಎಂತ ಕರೆಯದೆ ಬರುವ ಕೆರತಕ ಹೊಡಿ ಅಂತಂದಾಗೆ ಡಿಲೀಟ್ ಮಾಡ್ಲಿಕ್ಕೆ ಹೇಳೋವನ ಹತ್ರ. ಇಲ್ಲಾಂದ್ರೆ ನಾನು SIಗಲ್ಲ ಒಂದು ಹೆಣ್ಮಕ್ಳನ್ನೆಲ್ಲ ವಿಡಿಯೋ ಮಾಡಿ ಇದಕ್ ಹಾಕಿರಮ್ ಎಂತ ಶೋಗ್ ಹಾಕಿರಮ್ರ. ಇವ್ರು ಫೋನ್ ಮಾಡ್ಕೊಂಡು ಬಾಯಿ ಬಂದ್ರೆ ನಾವ್ ಹೆಣ್ಮಕ್ಳ ಕಂಡಂಗ್ ಕಾಂತಿಲ್ಲ, ಇವ್ರಿಗೆ ಕೊಂಡಿಗೆ ಅಂತ ಇದು ಭತ್ತ ಹೋಯ್ತಾ ಇದು ಇವರಿಗೆ, ನಾವ್ ಕಣ್ಣು ಹೆಣ್ಮಕ್ಳ ತರ ಕಾಣೋದಿಲ್ಲ. ಕೇಳಿರೋ ಡಾಕ್ಯುಮೆಂಟ್ ತೋರಿಸ್ಲಿ ಅಷ್ಟೇ ಅಲ್ಲ. ಅವರಿಗೆ ಇದ್ ಮಾಡಿರಮ್ರು ಅಂದ್ರೆ ಬೇಡ ನೀವು ಅದನ್ನ ಡಿಲೀಟ್ ಮಾಡಿಸಿ. ಅವ್ರ ಅಕ್ಕ ಈಗ ಇವ್ರಾಗೋ ಶೆಟ್ಟಿ ಅಕ್ಕ. ಈಗ ನಾನು ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡ್ಬೇಕಾ? ಯಾರು ಡಿಲೀಟ್ ಮಾಡ್ಬೇಕಾ ನಾನು? ಅಲ್ಲ ವಿಡಿಯೋ ಅಂದ್ರೆ ಅವ್ರು ಹೇಳುದು, ಅವ್ರಿಗೆ ಮೊನ್ನೆ ಮಾಡಿದ್ರಲ್ಲ ರಾಘು ಶೆಟ್ರು ಮಾಡಿ ಹಾಕಿದ್ರಲ್ಲ, ಅದೇ ಹೇಳಿದ್ದು ಡಿಲೀಟ್ ಮಾಡ್ಬೇಕಾ ಬೇಡ? ನೀವ್ ಮಾಡಬೇಡ. ನಾವು ಈಗ 9 ಗಂಟೆ 10 ಗಂಟೆ ಎಷ್ಟು ಗಂಟೆ ರಾತ್ರಿ ಈಗ ಡಿಲೀಟ್ ಮಾಡಿದ್ರೆ ನಾವೀಗ ನಿದ್ರಿ ಬಿಟ್ಕೊಂಡು ಅವಳು 2 ನಿದ್ರಿ ಎತ್ತಿ ಹೇಳ್ತಿದ್ದಾಳೆ. ಈಗ ನಾವು 11 ಗಂಟೆ ಮೇಲೆ ಮಲ್ಕಂತ 11 ಗಂಟೆಯರು ಮಲ್ಕಂತ ಅಂದ್ರೆ ಇಲ್ಲ, ನೀವು 12 ಗಂಟೆಯರು ಬಂದ್ ಕೈ ಸಿನಿ ಹೇಳುತ್ತೆ ಅಥವಾ ಇಲ್ಲಿ ನಿದ್ರಿ ಬಿಡತ್ತೆ. ಅವಳಿಗೆ ಅವ್ರು ಬರೋಲ್ಲ, ನಂಗೀಗ 2 ನಿದ್ರಿ ಆತಿತ್ತೆ ಸುಳ್ಳಲ್ಲ. 8 ಗಂಟೆ ಮೊನ್ನೆ ನನ್ನ ಮಗನ ಹತ್ರ ಹಾಲಿಲ್ಲ ತಂದು ಕೊಡಕ್ ಹೇಳಿದಾಳೆ.
ಇವಳಿದ್ರಿ ಅವ್ರು ಒಂದು ಬಾಗಲ್ ತೊಟ್ಟಿ ಹಾಲು ಕೊಟ್ಟಿಗೆ ಹಾ ಅದೇ ಅದಕ್ಕೆ ಕೊನೆಯದಾಗಿ ಅವ್ರಿಗೆ ಒಂದು ಉಳಿತಾಯ ಅಂದ್ರೆ ಉಳಿದ ಸದಸ್ಯರಿ ಇವ್ರು ಕೊಟ್ಟದೆಯೇ ನಮ್ ಉಳಿತಾಯ ಸಿಕ್ಕಲ್ಲ ಅನ್ನುವ ಅಭಿಪ್ರಾಯ ಅವರ ಒಂದು ಕೆಟ್ಟ ಇದು ನಮ್ ಬಪ್ಪಕಾಗ ಮತ್ತೆ ನಮ್ಗೆ ಸ್ವಲ್ಪ ಇನ್ನಾದ್ರೂ ಸ್ವಲ್ಪ BP ಶುಗರ್ ಎಲ್ಲ ಕಡಿಮೆಯಾಗಿ ಸ್ವಲ್ಪ ಈಗ ಎಲ್ಲ ಎಂತ ಆತ ನಮ್ಗೆ ಗೊತ್ತಿಲ್ಲ ಈಗ ಹೊಟ್ಟೆ ಆಸ್ಪತ್ರೆಗೆ ಹಕ್ಕು ಹಣವೂ ಇಲ್ಲ ಇವರಿಗೆಲ್ಲ ಮತ್ತು ಶುಕ್ರವಾರ ಬೆಳಿಗ್ಗೆ ತಕೊಂಡು ಅದು ಪೂರ್ತಿ ಎಲ್ಲ ಬಾಚಿ ಬರ್ಗಿ ಪೂರ ನೀವು ಹೋಯ್ನಿ ಅಂದ್ ಇವ್ರಿಗೆ ಹರ್ಕೊಳ್ಸಿ ಕೊಡುದು ನಾವು. ಇಲ್ಲಿ ಕೂಡ ಗಂಡ ಹೆಂಡತಿ ಜಗಳ ಆಗತ್ತಾ ಶುಕ್ರವಾರ? ಶುಕ್ರವಾರ ಎಲ್ಲ ಗುರುವಾರ ಗುರುವಾರ ಸಾಯಂಕಾಲ ಅವ್ರ ಈಗ ಒಂದ್ 100 ರೂಪಾಯಿ ಕಮ್ಮಿ ಇತ್ತಮ್ 2,000 ಇತ್ತಲ್ಲ 2,000ಕ್ಕೆ 100 ಕಮ್ಮಿ ಇತ್ತಮ್ ಕಡಿ ಮಕ್ಕಳಿಗೂ ಮನಿ ಕರಿಲ್ಲ ಮಕ್ಕಳ ಅಂದ್ರೆ ಈಗ 2,000 ಕಟ್ಕಾರೆ ಈಗ ಒಂದು 500 ಅಡ್ಜಸ್ಟ್ ಮಾಡ್ಕೊ ಎಂತ ಇಲ್ಲ ಮಿಷನ್ ಇತ್ತ ನಮ್ದು 500 ಅಡ್ಜಸ್ಟ್ ಮಾಡೋಕೆ ಅಥವಾ 200 ಅಡ್ಜಸ್ಟ್ ಮಾಡ್ಕೊ ಕಡಿ ಇಲ್ಲ ನಾನು 10 ಗಂಟೆ ರಾತ್ರಿಗೆಲ್ಲ ಪಕ್ಕದ ಮನೆಗೆ ಹೋಯ್ತು ಅಂದದಿತ್ತು ನಾವು ತೊಂದ ಕಟ್ಟದಿತ್ತು ಅಂದ್ರೆ ಅಂದ್ರೆ ನಮ್ದು ನಾವು ಇದುವರೆ ಅಂದ್ರೆ ನಾವು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದ್ಲೇ ಇಲ್ಲ. ಈಗೆಲ್ಲ ನೀವು ಇದನ್ನೆಲ್ಲ ನೋಡಿ ಹೀಗೂ ನಡೀತದ ಅವನೊಳ್ದ ಹೀಗೂ ಉಂಟೆ ಅಂದ್ ರೀತಿ ಬತ್ತಲ್ಲ TV9ಗೆ ಆ ರೀತಿ ನಮ್ಗೊಂದ್ ರೀತಿ ಒಂಥರ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಈಗ ನಾವು. ನಮ್ಗೆ ಯಾವ್ದು ಸತ್ಯವೋ ಯಾವ ಸುಳ್ಳು ಗೊತ್ತಾತಿಲ್ಲ. ಇದೆಲ್ಲ ಈಗ ವಿಡಿಯೋ ಬಂದಾಗ ಕಳ್ಸುದು ಅದು ಆತಿಲ್ಲ ಇಲ್ಲ. ಅದ ಕಾರಣ ನೀವು ಇಲ್ಲ ಹತ್ರದಲ್ಲಿ ಹೆಚ್ಚಿನ ಒಂದು ಇದನ್ನ ಕಾರ್ಯಕ್ರಮಗಳನ್ನ ಮಾಡಿ ಅವ್ರು ಯಾರು ಒಂದು ಮೇನ್ ಇದ್ದವ್ರಿಗೆ ಒಂದು ಕಾಲ್ ಮಾಡಿಯೋ ನೀವೇ ಒಂದು ಕಾರ್ಯಕ್ರಮ ಕೊಡ್ಸಿಯೋ ಆತರ ಇಲ್ಲಿ ಯಾರು ನಂಬುದೇ ಇಲ್ಲ. ನಾನೊಬ್ಬಳು ನಿಲ್ಸಿದೆ ಅಂದ್ರೆ ನಾನು ಅದಕ್ಕೂ ಕೆಲವು ಅಂದ್ರೆ ಕಾರಣ ನಾನು ಒಬ್ಬಳು ನಿಲ್ಸ್ರೆ ಅವ್ರು ಹೆಚ್ಚಿನವರು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಲಬೇಕು. ಹೌದೌದು. ಏನ್ ಹೇಳ್ತೀರಾ ಸೌಜನ್ಯ ಬಗ್ಗೆ? ಸೌಜನ್ಯನೂ ಕೂಡ ಹಾಗೆ ಅವಳು ಒಂದು ಶಕ್ತಿ ರೂಪ. ಒಂದು 16 ವರ್ಷಕ್ಕೆ ನಾನೊಂದು ಇದ್ರಲ್ಲಿ ಕತೆ ಓದಿದ ರೀತಿ 16 ವರ್ಷಕ್ಕೆ ನಿನ್ನ ಮಗಳು ಹುಟ್ಟಿ ಅವಳಿಗೆ ನಿನಗ್ ಸಾವಾಗ್ತಾರೆ ಅಂತ ಹೇಳಿ ಅಂದ್ರೆ ಅವಳು ದೇವಿ ರೂಪ ಪಡಿತಾಳ ಅಂತೇಳಿ. ಇದು ಆಗಲ್ಲ. ಇವಳೇ ಆ ಬ್ರಾಹ್ಮಣ ಹುಡುಗಿಯನ್ನ ಕರ್ದವ್ರು ಇವಳು ಈಗ ನನ್ನ ಹೆಸರು ಕರೆದ್ರೆ ಮಾತ್ರ ಒಂದು ಅಂಗನವಾಡಿ ಮಗು ಕೂಡ ಅದ್ರ ಹೆಸರು ಕರೆದ್ರೆ ಮಾತ್ರ ಅದು ತಿರುಗಿ ನೋಡ್ತದೆ. ಇವಳು ತಿರುಗಿ ನೋಡುವಾಗ ಇಲ್ಲ. ನೋಡಿದ್ದಾಳಂದ್ರೆ ಅವ್ರಿಗೆ ತಿರುಗಿ ನೋಡುವ ಕಾಲ ಬಂದಿದೆ ಅಂತ ಹೇಳಿ ಇವರು ಅಂತ ಮುಂದೋದವ್ರಂತ ನಾನು ಅವಾಗ ಹೇಳ್ದೆ ಅಂತ ಎಲಿಕಿನ್ ಮುಂದುವರ ಎಲು ಅಂದ್ರೆ ಮೂಳೆ ಕೂಡ ಸಿಕ್ಕುದಿಲ್ಲ ಅಂತ ಹೇಳಿ ಒಂದು ಎಲ್ಲೆ ಅಂತ ಇರ್ತದೆ. ಎಲ್ಲೆ ಮೀರಿದ ಮೇಲೆ ಅದು ಇಲ್ಲ. ಅವ್ರ ಡಾಕ್ಟರ್ ಕೊನೆ ಸ್ಟೇಜ್ ಮನೆ ಕರ್ಕೊಂಡಾಯ್ನಿ ಅಂತಾರಲ್ಲ ಆ ರೀತಿಯಲ್ಲಿ ಬಂದಿದ್ರಿ ಈಗ ಅವ್ರು. ಹೌದು ಅವಳು ಮಾಡಿಸದಂತ ಆ ಮಂಜುನಾಥ ಸ್ವಾಮಿ ಹಾಗೆ ಅವರು ಕೂಡ ಅಂದ್ರೆ ಈ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕದ್ರಿಯಿಂದ ತಂದು ಕೂರ್ಸದ್ ಅಂದ್ರೆ ಇಲ್ಲಿ ನ್ಯಾಯ ಧರ್ಮ ನೀತಿ ಎಲ್ಲ ನೆಲೆ ಉಂಟು ಅಂತ ಹೇಳಿ ಅವ್ರ ತಂದು ನಿಲ್ಸದ್ದು. ಇವ್ರು ಅದೆಲ್ಲ ಹೋಯ್ತಲ್ಲ ಅಲ್ಲ ಒಳ್ಳೆ ನಡೀತದ. ನಂಗೆ ವಿಚಿತ್ರ ನಾನು ಅದ್ರನ್ನೇ ಒಂದ್ ರೀತಿ ಹೀಗೂ ನಡೀತದ ಅಂದ್ರೆ ಕೆಲವೊಂದೆಲ್ಲ ಓದುವಾಗ ನಂಗೆ ಕಣ್ಣಲ್ಲಿ ಮತ್ತೆ ಆ ತಾಯಿಗೆ ನೋಡಿ ಒಂದು ಮಗು ಅಥವಾ ಒಂದು ಗಂಡ ಸಾಯ್ಬೋದು ಮಕ್ಕಳು ಸಾಯ್ಬೋದು ಒಂದು 6 ತಿಂಗಳು 3 ಅಂದ್ರೆ ನೋವು ಇದ್ದೇ ಇರ್ತದೆ. ಪುತ್ರ ಶೋಕಂ ಅಥವಾ ಪುತ್ರಿ ಶೋಕಂ ನಿರಂತರಂ ಅಂತೇಳಿ. ಆದ್ರೆ ಆ ಹುಡುಗಿಗೆ ತಾಯಿ ಪ್ರತಿ ಒಂದು ಸಭೆಯಲ್ಲೂ ಹೋಗಿ ದಿನ ಈ ಗಾಯವನ್ನ ಕೆರಿತಾ ಅದಕ್ಕೇನೋ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ತಾರಂತಾರೆ. ನೋಡಿ ಸೌಜನ್ಯ ಹಾಗಾಗಿ ಸತ್ದು ಅವಳು ಎದೆ ಕೊಚ್ಚಿದ್ರು ಅಲ್ಲಿ ಕೊಚ್ಚಿದ್ರು ಇಲ್ಲಿ ಹಗ್ಗ ಹಾಕಿ ಆ ತಾಯಿ ದಿನ ಅಂದ್ರೆ 1000 ಜನರ ಎದುರುಗಡೆ ಕೇಳಿ ನನ್ಗೆ ಒಂಥರ ಅಂದ್ರೆ ಅವಳು ಹೇಗ್ ನಾವಾದ್ರೆ ದೇವರನ್ನೇ ನಾವು ಬದುಕೋದಿಲ್ಲ. ಅವಳಿಗೆ ಅಂದ್ರೆ ಆ ಮಗಳು ಒಂದ್ ರೀತಿ ಶಕ್ತಿಯಾಗಿ ತಾಯಿಯಲ್ಲಿ ಇದ್ದಾಳೇನೋ ಅಷ್ಟು ಆ ಕಾರಣಕ್ಕಾಗಿ ಆ ತಾಯಿಗೆ ಜೀವಂತ ಇದ್ದಾಳೆ. ಇಲ್ಲ ಅಂದ್ರೆ ಅವಳು ಇರುವುದಿಲ್ಲ. ಅಂದ್ರೆ ಈಗ ಒಂದು ವಾರಕ್ಕಾರು ಒಂದ್ ಸಭೆ ಮಾಡ್ತಾರೆ ಇಲ್ಲಿ ಅವ್ರು. ಅಲ್ಲಿ ಅವಳು ಸುದ್ದಿ ಮಾತಾಡಿ ಅವಳನ್ನ ಹೆಂಗ್ ಕೊಲೆ ಮಾಡ್ರ ಅವಳು ಹಂಗಾಯ್ತು ಹಿಂಗಾಯ್ತು ಅಂದ್ರೆ ಒಂದು ಹುಡುಗಿಯನ್ನ ಒಂದು ವಸ್ತ್ರದ ಬಗ್ಗೆ ಒಳ ವಸ್ತ್ರದ ಬಗ್ಗೆ ಮಾತಾಡೋದಿರು ಒಂದ್ ರೀತಿ ಹೀನಾಯ ಸ್ಥಿತಿಯಲ್ಲೆಲ್ಲ ಮಾತಾಡುವಾಗ ಆ ತಾಯಿ ಎಷ್ಟು ಹಿಂಸೆ ಅದೆಲ್ಲ ಶಾಪ ಇವ್ರಿಗೆ ತೊಟ್ಟುವುದಿಲ್ವಾ? ಅದು ಯಾವಾಗ ತೊಟ್ಟುವುದು ನಾವು ನಮ್ಗೊಂದು 6-3 ತಿಂಗಳೊಳಗೆ ದೇವ್ರ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದ್ದದ್ದು ಹೌದೇ ಅಂತ ಆದ್ರೆ ಅದಕ್ಕೆ ನ್ಯಾಯ ಸಿಕ್ಕರು ಸಾಕು. ಇನ್ನೆಂತ ಹೇಳೋದಿಲ್ಲ ನಾವು ಅಷ್ಟೇ. ಅದು ಉಳಿತಾಯ ಒಂದು ಸಿಕ್ಕದೆ ಇದ್ದವ್ರಿಗೆ ಅವ್ರಿಗೆ ಹೆಂಗಾರು ಕೊಡಿಸುವ ಒಂದು ಯಾವ ರೀತಿ ಅಂತ ನೀವು ಹೇಳಿ ಅದನ್ನ ಕೆಲವರು ಹೇಳಿರ ಅದನ್ನೆಲ್ಲ ಇದ್ರ ಮುಖಾಂತರ ಮಾಡಿಸುವಂತ ಅದು ಇದ್ರಲ್ಲೇ ಉಲ್ಟಾ ಹೊಡೋರಿದ್ರು ಅಂದ್ರೆ ಅಲ್ಲಲ್ಲಿ ಅವ್ರದ್ದೇ ರಾಜಕೀಯ ಅಂತಾರಲ್ಲ ಈಗ ಹೇಳಿರೋ ಅವ್ರ ನಿರ್ಣಯದಲ್ಲಿ ಬರ್ಸ್ಕೊಂಡ್ರಿ ಉಳಿತಾಯಕ್ಕೆ ಒಂದು ಅರ್ಜಿ ಹಾಕಿ ನೀವು ಅಲ್ಲಿ ಅರ್ಜಿ ಕೊಡುವುದಿಲ್ಲ ಬರೆಯುವುದೇ ಇಲ್ಲ ಅಂತ ಹೇಳಿದ್ರು. ಅರ್ಜಿ ಕೊಡ್ತಾರೆ. ಈಗ ಅರ್ಜಿ ಬರಿಬೇಡಿ ಅಂತ ಹೇಳಿ ಸುಪ್ರಾಜರು ಹೇಳಿದ್ರೆ ಮತ್ತೆ ಅರ್ಜಿ ಬರಿಬೇಡಿ ನಾವು ಕಟ್ಟಿದ ದುಡ್ಡು ವಾಪಸ್ ಸಿಗ್ಬೇಕಲ್ಲ. ಅಲ್ಲ ಈಗ ಸಾಲ ಕಟ್ಟದೇ ಇದ್ರೆ ನಿಮ್ಗೆ ಕೊಡುವುದಿಲ್ಲ ಅಂತ ಹೇಳಿ. ಸಾಲ ಕಟ್ಟದೇ ಇದ್ರೆ ಸಾಲ ನಮ್ಮಿಬ್ರದ್ದು ನಮ್ಗೆ ಅವ್ರು ಏನು ಕೊಡೋದು ಬೇಡ. ಸಾಲ ಕೊಡೋದು ಬೇಡ. ಆ ಮೈಕ್ರೋ ಬಚತ್ತಿಗೆ ಒಂದು 69-70 ಸಾವಿರವರೆಗೆ ಕಟ್ಟಿತ್ತು ಅದು ಕೊಡೋದು ಬೇಡ. ಮತ್ತೆ ಯಾವ್ದು ಪಿಂಚಣಿ ಅಂತ ಮಾಡಿತ್ತು
ಎಲ್ಲ ನನ್ನ ಹತ್ರ ಬುಕ್ ಎಲ್ಲ ಇತ್ತು. ಅವ್ರು ಯಾವಾಗ ಮಾಡಿರೋ, ಯಾವ ಡೇಟಿ ಮಾಡಿರೋ, ಯಾವಾಗ ಸಿಕ್ಕುದು ಎಲ್ಲ ಬುಕ್ ಇತ್ತು. 20 ವರ್ಷದಿಂದ ಒಂದು ಚೀಟಿ ನಾನು ಹಾಳು ಮಾಡ್ಲಿಲ್ಲ. ಎಲ್ಲವೂ ನಾನೆಲ್ಲ ಕಟ್ಟಿ ಒಂದ್ಸರಿ ಅಂದ್ರೆ ನಮ್ಗದೊಂಥರ ಎಲ್ಲ ಲೆಕ್ಕ ಇದೆ ನಿಮ್ಗೆ, ಎಷ್ಟು ಕಟ್ಟಿದ್ದೆಲ್ಲ ಲೆಕ್ಕ ಇದೆ. ಅದೆಲ್ಲ ಇತ್ತು. ಎಲ್ಲ ರಿನ್ಯೂವಲ್ ಅದು ಅಂದ್ರೆ ನಾನು ಕಾರ್ಬನ್ ಶೀಟ್ ಇಟ್ಟು ಬರೆಯುವುದು ಎಲ್ಲ ಈ 19 ಲಾಸ್ಟ್ ರಿನ್ಯೂವಲ್ ಮಾಡಿದ್ದು ಎಲ್ಲ ಇತ್ತಲ್ಲ. ಎಲ್ಲ ನಾನು ಇದಂದ್ರೆ ಒಂದ್ ಲೆಕ್ಕ ಮಾಡಿ, ನೀವು ಕಟ್ಟಿದ ದುಡ್ಡು ಎಷ್ಟಿದೆ ಎಲ್ಲ ಟೋಟಲ್ ಲೆಕ್ಕ ಮಾಡಿ. ಉಳಿತಾಯ ಇವರದ್ದು ಅದು 17,700 ಎಷ್ಟು ಆಗಿದೆ. ಸಾಲಕ್ಕೆ ಅಂತ ಹೇಳ್ತಾರ ಅವ್ರು. ಈಗ ಸಾಲ ಒಬ್ರು 3 ಲಕ್ಷ ತಕೊಂಡ್ರ, ಇಲ್ಲಿ ಬಡ್ಡಿ ಜಾಸ್ತಿ ಅಂತ ಆಯ್ತಾ. ಈಗ 3 ವರ್ಷಕ್ಕೆ ಸಾಲ ತಕೊಂಡವ್ರು ಈಗ 1 ವರ್ಷಕ್ಕೆ ಕಟ್ಟಿ ಮುಗಿಸ್ರ. ಆಮೇಲೆ ನಮ್ಗೆ ಬಡ್ಡಿ ಕೊಡೋದು ಕಡಿಮೆ ಆದ ಕೂಡಲೇ ನೀವು 3 ವರ್ಷಕ್ಕೆ ಸಾಲ ತಕೊಂಡಿದ್ರಿ, 3 ವರ್ಷನೂ ಕಟ್ಟಿದ್ರೆ ಬಡ್ಡಿ ಹೆಚ್ಚಾಗ್ತಾ ಇತ್ತು. ಈಗ ಕಡಿಮೆ ಅವಧಿ ಕಟ್ಟುಕೋಯ್ ಕಡಿಮೆ ಬಡ್ಡಿ ಅಷ್ಟೇ, ಅದಕ್ಕೆ ನಿಮ್ ಬಡ್ಡಿ ಇಲ್ಲ ಅಂತ. ಕೊರೋನಾ ಟೈಮಲ್ಲಿ ಯಾವ ತರ? ಕೊರೋನಾ ಟೈಮಲ್ಲಿ ರಿನ್ಯೂವಲ್ ಮಾಡಿದ್ದೆಲ್ಲ. ಇದೆಂತ ಇಲ್ಲಿ ಹೇಳ್ತಾರೆ ಅಬ್ಬಿಗಿನ ಮಗಳಿಗೆ ವರ್ಷ ಹೆಚ್ಚಾಯ್ತಂತ. ಈ ನಮ್ಮ ಕುಂದಾಪುರದಲ್ಲಿ ಒಂದು ಗಾದಿ ಇತ್ತು. ಅಂದ್ರೆ 5 ವರ್ಷಕ್ಕೆ 3 ವರ್ಷಕ್ಕೆ ಇರುವ ಸಾಲವನ್ನ ಮತ್ತೆ 3 ವರ್ಷ ಮತ್ತೆ ಪುನಃ ರಿನ್ಯೂವಲ್ ಮಾಡೋದು. ನಾವು ಬಹುಶಃ ಇವರು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ. ಅಂದ್ರೆ ಇಲ್ಲ ಅಂತ ಹೇಳ್ತಾರಲ್ಲ, ಅದೇಂತದ್ದು ಗಾದಿ ಇತ್ತು ನಂಗೆ ನೆನಪಿ ಗೊತ್ತಿಲ್ಲ. 3 ವರ್ಷಕ್ಕೆ ಅಂದ್ರೆ ಸ್ವಲ್ಪ ಕಡಿಮೆ ಬರ್ತದೆ. ಇವ್ರ ಈ 3 ವರ್ಷಕ್ಕೆ ಇರುವ ಲೋನ್ ಅನ್ನೇ ಮತ್ತೆ 3 ವರ್ಷ 6 ವರ್ಷಕ್ಕೆ ಆಯ್ತು. ಅದೇ ಹೇಳನಲ್ಲ, ಈಗ ಅಮ್ಮನಿಗಿಂತ ಕಟ್ಲಿಕ್ಕೆ ಅಂದ್ರೆ ಸ್ವಲ್ಪ ಕಂತು ಕಮ್ಮಿ ಬಂದಿತ್ತ. ಆದ್ರೆ ನಾವೊಂದು ಫಸ್ಟ್ 3 ವರ್ಷ ಎಷ್ಟು 2 ಲಕ್ಷ ಏನೋ ಬಡ್ಡಿ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿ ಮಾಡಿತ್ತ ಲೋನಿಗೆ. ಅದು ಒಂದು ಯಾವ್ದಂದ್ರೆ ಅದಕ್ಕೊಂದು ಭದ್ರತೆ ಬೇಕಂತೇಳಿ ಒಂದು 15 ಸಾವಿರ ಫಿಕ್ಸೆಡ್ ಹಾಕಿದ್. ಆ ದುಡ್ಡು ಸಿಕ್ಕಿ ಅದನ್ನ ತಕೊಂಡು ಖರ್ಚಾಗಿ ಹೊರು ಇಲ್ಲಿ ನಮ್ ಸಾಲ ತೀರ್ಲ. ಅಂದ್ರೆ 5 ವರ್ಷ ಫಿಕ್ಸೆಡ್ ಇಟ್ಟದ್ದು. ಅದು ಬಡ್ಡಿ ಅದಕ್ಕೆ ಕೇಮ್ಗೆ ಹೋತಿಲ್ಲ. ಅದು ಈಗ ಇರೋ BP ಶುಗರ್ ಕಡೆಗೆ ಇನ್ನೆಂತ ಬಂದ್ ಪಟ್ಟ ಹಾರ್ಟ್ ಫೇಲರ್ ಆಯ್ತು. ಹೇಳೋಕಿಲ್ಲ, ಒಂದು ಹಾರ್ಟ್ ಫೇಲರ್ ಆಯ್ತು. ಮುಗಿಯೋದೇ ಇಲ್ಲ, ನೀವು ಸಾಯೋ ತನಕ ಮುಗಿದಿಲ್ಲ. ಒಮ್ಮೆ ನಾನು ಅವ್ರು ಕೊಡ್ತಿದ್ದೆ. ನಾನು ಏನೋ ಒಂದು ಮಾನವೀಯತೆ ದೃಷ್ಟಿ ಅವ್ರ ಉಳಿದವರಿಗೆಲ್ಲ ಉಳಿತಾಯ, ಕೆಲವರಿಗೆ ಬಾಂಡ್ ಎಲ್ಲ ಸಿಗ್ಲಿಲ್ಲ ಮೈಕ್ರೋ ಬಜೆಟ್. ಇವ್ರು ಪಂಚಾಯತ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನಂದ್ರೆ ಯಾರಿಗೂ ನಾನು ಕೇರ್ ಮಾಡೋಕೋತಿಲ್ಲ. ನಾನು ನ್ಯಾಯ ಇದ್ರೆ ಸರಿ, ಇದು ಅನ್ಯಾಯ ಮಾಡ್ರೆ ಯಾರನ್ನು ನಾ ಕೇರ್ ಮಾಡೋಕೋತಿಲ್ಲ ಅಂತ. ನನ್ಗೆ ಇವ್ರ ಈ ನಂಗೆ ಸೂಪರ್ವೈಸರ್ ಫೋನ್ ಮಾಡ್ಬೋದು ಮಾಡ್ಲಿಲ್ಲ. ಈಗ SP ಮಾತ್ರ ನಂಗೆ ಫೋನ್ ಮಾಡ್ಕೊ, ಶೀಲಕ್ಕ ನಂಗೆ ನೀವು, ನಾನು ಮೊನ್ನೆ ಹೇಳಿದೆ ಇವ್ರು ಸಾಲ ಕೊಡೋ ದಿವಸ ನಾನು ಅಂಗನವಾಡಿ ಅಲ್ಲಿ ಅವ್ರು ಟೀಚರ್ ಇರಲಿಲ್ಲ, ನಾನು ಒಬ್ಳೇ ಇದ್ದೆ. ನಾನು ಬತ್ತೆ ಅಂತ ಹೇಳಿದೆ. ಉಳಿದವ್ರ ನಂಬರ್ನೆಲ್ಲ ಅವನಿಗೆ ಫೋನಿಗೆ ಮೆಸೇಜ್ ಮಾಡಿ ಕಳಿಸಿ. ನಾನು ಬರಲಿಲ್ಲ. ನಾನು ಕಡೆಗೆ ಬರಲಿಲ್ಲ. ಮೊನ್ನೆ ಶೀಲಕ್ಕ ಮಾತಾಡಿ ಅಂದ್ರೆ ಮಾತಾಡು, ನಂಗೆ ಮೊನ್ನೆ ಸಾಲಕ್ಕೆ ನಂಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೋಗ್ಬೇಡ ಅಂತ ಹೇಳಿದೆ. ಅದಕ್ಕೆ ನಾ ಹೋಗ್ಲಿಲ್ಲ. ಅವ್ರ ಸಾಲದ ದಿನ ನಾನು ಸೈನಕ್ಕೂ ಮೇಡಮ್ ಯಾರಂದ್ರೆ ನಂಗೆ ಗೊತ್ತಿಲ್ಲ. ನಾ ಬರಲಿಲ್ಲ. ನಾನು ಯಾವ ಸಾಲಕ್ಕಾರು ಅಂದ್ರೆ ನಾ ಹೇಳ್ರೆ ಮಾಡ್ತಾರೆ ಅವ್ರು ಅಂದ್ರೆ ಅವತ್ತು ಬರಲಿಲ್ಲ. ಹೌದು, ಹಂಗೆ ನೀವು ಹಂಗೆ ಹೇಳ್ರಿ ಬೇಜಾರಾಯ್ತು. ನಿಮಗೆ ಬೇಜಾರಪ್ಪ. ನಾನು 20 ವರ್ಷದಿಂದ ನಾನು ಈ ಒಂದು 19 ಈಚೆಗೆ ನಂಗೆ ಅಷ್ಟು ಬೇಜಾರಾಗ್ತಾಯಿತ್ತು. ಒಂದು ಸೂತ್ರ ಸಿಗ್ತಾ ಇಲ್ಲ ನಾವು ಕೊಟ್ಟದ್ದು. ಇವ್ರು 1 ರೂಪಾಯಿ ಕಮ್ಮಿ ಯಾರ ಅಲ್ಲಿ ಟೇಬಲ್ ಮೇಲೆ ಇಡಿ ನೀವು, ಅವ್ರು ಯಾರದ್ದು ಕಮ್ಮಿ ಆಯ್ತು ನಿಮ್ಮ ಹತ್ರ ಇದ್ರೆ ಹಾಕಿ ಕೊಟ್ಟಿ, ಇಲ್ಲ ಅವ್ರು ಬಂದು ಹಾಕಿ ಕೊಟ್ಲಿ ಅಂತಾರಲ್ಲ. ನಮ್ಮ 3,000 4,000 ಎಲ್ಲ ಇರುವುದಿಲ್ಲ. ಈಗ ಅವ್ರದ್ದೀಗ ತೋರಿಸ್ರಲ್ಲ ಈಗ ಸ್ಟೇಟ್ಮೆಂಟ್, ನಮ್ದು ಯಾರ ಹೆಸರಲ್ಲೂ ಇಲ್ಲ. ಅಕೌಂಟ್ ಯಾರ ಹೆಸರಲ್ಲಿ ಇತ್ತಂತ ಯಾರ ಫೋನಿಗೂ ಮೆಸೇಜ್ ಬರ್ತಾ ಇಲ್ಲ. ಇವರು ಇನ್ನೊಬ್ರು ವಿನೋದ್ ಅಂದ ಅವರು ಇದು ಅಧ್ಯಕ್ಷರು, ಇವರು ಕಾರ್ಯದರ್ಶಿ, ಇನ್ನೊಬ್ರು ಇದು ಇವರಿಬ್ಬರ ಹೆಸರಿಗೂ ಅಕೌಂಟ್ ಇರ್ಬೇಕಿತ್ತಲ್ಲ. ಈಗ ಅದು ಅವರು ತಿಂಗಳಿಗೆ ಒಂದ್ಸಲ ಸ್ಟೇಟ್ಮೆಂಟನ್ನು ಇವ್ರ ಗಂಡ ಅಲ್ಲಿ ತಗೊಂತ ಇದ್ರು. ಅದ್ರಲ್ಲೇನು ಹೆಚ್ಚುವರಿ ಅಂತ ಹೋದದೆ ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಈಗ ಅದೇ ಬ್ಯಾಂಕಲ್ಲಿ ಕೊಟ್ಟಾಗ್ತಲ್ಲ, ಅದು ಒಂದು ಗೊತ್ತಾಯ್ತು ಅಂತೇಳಿ ಅವ್ರು ಇದು ಮಾಡ್ತಿದ್ರು. ಎಲ್ಲಂದ್ರಲ್ಲಿ ಬರ್ತೇವೆ. ಒಬ್ರು ಬ್ಯಾಂಕಲ್ಲಿ ಇದ್ರು, ಬ್ಯಾಂಕಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು. ನಾನು ಹೇಳಿದೆ ನನ್ನ ಅಂಗನವಾಡಿ ಹತ್ರ ಬಂದು ನಾನು ಕಂಪ್ಲೇಂಟ್ ಕೊಡ್ತೆ. ನಂಗಿಲ್ಲ, ಮಕ್ಕಳ ಸೇಫ್ಟಿ ಮುಖ್ಯ. ಒಂದಿನ ಒಬ್ಬ ಸ್ವಲ್ಪ ಕೋರ್ಟಿಗೆ ಹಾಕ್ಲಿ, ಕೋರ್ಟಲ್ಲಿ ಇದು ಮಾಡ್ಲಿ. ಅದ್ರ ಸುದ್ದಿಯೇ ಇಲ್ಲ ಅವ್ರಿಗೆ, ಅದೆಂತ ಗೊತ್ತಿ. ಇನ್ನು ಹಾಗೆ ಹೇಳುದು ನಾವು, ನಾನಂದ್ರೆ ಅಂಗನವಾಡಿ ಹತ್ರ ಬರಬೇಡಿ, ಮತ್ತೆ ನೀವು ಕಂಪ್ಲೇಂಟ್ ಕೊಡಿ, ಮತ್ತೆ ಅಲ್ಲಿ ಮುಚ್ಚಲಿಕ್ಕೆ ಬರ್ದು ಕೊಡ್ಲಿ ಇನ್ನು ಹೋಗುದಿಲ್ಲ ಅಂತ. ಇಲ್ಲಾಂದ್ರೆ ಬಂದಾಗೆ 112ಗೆ ಕಾಲ್ ಮಾಡಿ. ಈಗ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ರೆ, ನಾವು ಈಗಾಗಲೇ ಕಟ್ಟಿದ್ ಜಾಸ್ತಿ ಆಗಿದೆ, ಎಲ್ಲ ಲೆಕ್ಕ ತೋರಿಸ್ಲಿ. ಅರಿವು ಕಟ್ಟಿದೆ ಇವರು ಮತ್ತು ಅವರು ಬರ್ಲಿ ಅಂತ ಹೇಳಿ ಬಂದು ಬೆಳಿಗ್ಗೆ SP ಗಳು ಸೇವಾನಿರತರು ಮತ್ತೆ ಮತ್ತೊಬ್ರು ಬಂದು ಹೇಳಿ ಹೋದ್ರು. ಆಮೇಲೆ ಮಧ್ಯಾಹ್ನ ಇವರಿಂದ ಕಾಲ್, ಅಲ್ಲ ಇವ್ರು ಕಾಲ್ ಮಾಡೋ ಸುಮ್ಮನೆ ಅವರಿಗೆ ಅಂತ ಕೇಳಿ ಕಾಲ್ ಮಾಡೋದು. ಆಯ್ತು, ಅದು ಒಳ್ಳೇದಾಯ್ತು ನಂಗೆ. ಅಂದ್ರೆ ಅವರೇ ಕೊಡ್ಸ್ಕೊಂಡ್ಲಿ. ಅವರು ಪಂಚಾಯತ್ ಅಂದ್ರೆ ಮಾಜಿ ಅಧ್ಯಕ್ಷ ರವಿ ಕುಲಾಲ್ರಂದು ಅವ್ರಿಗೆ ನಂಗೆ ಕಾಲ್ ಮಾಡಿ ಹೇಳಿದ್ರಲ್ಲ, ಅವರೇ ಕೊಡ್ಸ್ಕೊಂಡು. ನಾನು ಅವಳಿಗೆ ಅವರು SP ಗೂ ಹೇಳಿದೆ, ಅಂದ್ರೆ ನೀವು ಅವರಿಗೆ ಯಾಕೆ ವಿಡಿಯೋ ತೋರಿಸ್ರಿ, ನಿಮ್ಮ ಮೇಲಧಿಕಾರಿಗಳಿಗೆ ತೋರಿಸಿ, ನಿಮ್ಗಿಂತ ಮೇಲಧಿಕಾರಿಗಳು ಯಾರು ಬೇಕಾದ್ರೆ ಬಂದರು. ಅದು ಅವರೇ ಹೇಳಿದ್ರು, ಅವ್ರು ರವಿ ಕುಲಾಲ್ ಹೇಳಿದ್ರು, ನಾವು ಕೊಡ್ಸ್ಕೊಳ್ತೇವೆ. ನೀನ್ ಏನ್ ಧರ್ಮಸ್ಥಳ ಬಗ್ಗೆ ಆ ಯೂಟ್ಯೂಬರ್ ಅವರೆಲ್ಲ ಕೌಚ್ ಮಲ್ಕೊಂಡಿರಿ, ಈಗ ಅದೆಲ್ಲ ಕೈದೈತಿ ಈಗ ಅಂತ ಹೇಳ್ರು. ಅದು ಯಾವ ಕಾರಣಕ್ಕೆ ಹೇಳ್ರು ನಂಗೆ ಗೊತ್ತಿಲ್ಲ. ನಾನು ನಾಳೆ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಫುಲ್. ಎಷ್ಟು ಯಾವುದೇ ವಿಡಿಯೋ ಬರಲಿ. ಇಷ್ಟು ದಿನ ಹಾಕ್ಲಿಲ್ಲ, ನನ್ನ ಏನು ಒಂದು ಅವ್ರ ಮೇಡಮ್ನಿ ಮಾತ್ರ ಹಾಕ್ತಿದ್ದೆ. ಈಗ ಅದನ್ನು ನಾಳೆಯಿಂದ ಸ್ಟೇಟಸ್ಗೆ ಹಾಕಿ ಬಿಡ್ತೆ ಎಲ್ಲವೂ. ಮಾತನಾಡು ಮಂಜುನಾಥ,
ಮಾತಾಡದಿದ್ದರೆ ನಾ ತಾಳಲಾರೆನು, ಮಾತನಾಡು ಮಾತನಾಡು ಮಂಜುನಾಥ ಅಂತೇಳಿ. ನನಗೆ ಅಂದ್ರೆ ತಲೆಗಂದ್ರೆ ಮಾತನಾಡುವ ಮಂಜುನಾಥ ಅಂತಾನೆ ನಾವು ಅವ್ರನ್ನ ಇಲ್ಲಿ ಕಡೆ ಎಲ್ಲ ಪೂಜೆ ಅದು ಇದೆಲ್ಲ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಏನೋ ಮಾತಾಡಿದೆ. ಸ್ವಲ್ಪ ಅದು ವಿಡಿಯೋ ಅಂದ್ರೆ ಯಾರೋ ಸ್ಟೇಟಸ್ ಹಾಕಿ ಸ್ವಲ್ಪ ಅಷ್ಟೇ. ನನ್ಗೆ ಅನ್ಸಿದ್ದೇನಂದ್ರೆ ಮಾತನಾಡುವ ಮಂಜುನಾಥ ಅಂತೇಳಿ ಅವ್ರಿಗೆ ಈಗ ಜನರೇ ಅವ್ರ ಹತ್ರ ಮಾತಾಡಿ ನಮ್ಗೆ ಈಗೆಲ್ಲ ಅನ್ಯಾಯ ಆಗ್ತಾ ಇದೆ, ನೀವೇನಾದ್ರೂ ಮಾತಾಡಿ ಅದಕ್ಕೆ ನಮ್ ಪರಿಹಾರ ಕೊಡಿ ಅಂತ ಜನ ಕೇಳುವ ಹಾಗೆ ಇತ್ತು ನನ್ಗನ್ಸಿದ್ದು. ಅಂದ್ರೆ ಆ ಸ್ಥಾನಕ್ಕೆ ನಾನೊಬ್ರಿಗೆ ಕಾಲ್ ಮಾಡಿ ಹೇಳಿ ಆಮೇಲೆ ನನ್ಗೆ ಅಂದ್ರೆ ನೋಡಿ ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಹೀಗೆ ತಲೆಗೆ ಬಂತು ಅಂದ್ರೆ ಆಲೋಚನೆ ಹಂಗ್ ಬಂತಂತ ನಾನು ಹೇಳ್ದೆ ಅಷ್ಟೇ. ಅದಂದ್ರೆ ಹಿಂದೆ ನಾವು ಎಷ್ಟೋ ಒಂದಂದ್ರೆ ಒಂದು ಯೂನಿಫಾರ್ಮ್ ಅಂದ್ರೆ ಸಮವಸ್ತ್ರ ಬಳಸ್ಕೊಂಡು ಇದು ಕಲಶಾಲೆ ಹಿಡ್ಕೊಂಡು ಗಂಟೆಗಟ್ಲೆ ಕಾದು ಎಲ್ಲ ಅವ್ರನ್ನೊಂದು ಮರ್ಯಾದೆ ಇತ್ತು. ಈಗ ಬಂದಿದ್ದೇ ಗೊತ್ತಾಗುದಿಲ್ಲ, ಹೋಗಿದ್ದೇ ಗೊತ್ತಾಗುದಿಲ್ಲ. ಅಂದ್ರೆ ಬಂದಿದ್ದು ಕೆಲವರು ಅಲ್ಲಿ ಅಲ್ಲಿ ಕೂಡ ಬಂದು ಅವರಲ್ಲಿ ಸ್ಟೇಜ್ ಅಲ್ಲಿ ಸಭೆಯಲ್ಲೆಲ್ಲ ಮಾತಾಡುವಾಗ ಒಬ್ರು ಹೇಳ್ತಾ ಇದ್ರು, ಅಂದ್ರೆ ಇವ್ರು ನೋಡಿ ಇವ್ರು ಈ ತರ ಎಲ್ಲ ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಬಡ್ಡಿ ಎಲ್ಲ ತಕೊಂಡು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಒಂದು 35% ಆಗ್ಬಹುದೇನು ಅಂತೇಳಿ. ಹಾಗೆ ನಮ್ಮ ಊರಿನವ್ರೊಬ್ರೇ ಹೋಗಿದ್ರಲ್ಲಿ, ಅವ್ರ ಎಂತ ವಿಷಯ ಅಂತದ ಅವರು ಅಲ್ಲ ಬಡ್ಡಿ ತಕೊಂಡ್ರೆ ಸ್ವಲ್ಪ ಅಲ್ಲ ಲೆಕ್ಕ ಹಾಕೋಕೋರ್ 35% ಆತ ಅನ್ಕೊಂಡು ಹೇಳ್ತಿದ್ರು ಅವ್ರ. ಹಂಗೆ ಹೇಳ್ತಾ ಇದ್ರು. ಅಂದ್ರೆ ಅಂದ್ರೆ ಎಂತಕ್ಕೆ ಇವ್ರಿಗೆ ಇಷ್ಟೆಲ್ಲ ಮರ್ಯಾದೆಯಿಂದ ಬದುಕುವಂತವ್ರು ಯಾಕೆ ನಮ್ಮ ಒಂದು ಬಡವರ ಒಂದು 10 ರೂಪಾಯಿಯನ್ನು ತಗೊಂಡು ಹೋಗಿ ಎಲ್ಲ ಇವ್ರ ವ್ಯವಹಾರ ಯಾಕೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಜನರದ್ದು ಅಂತ ಇದು. ಆದ್ರೂ ಇಲ್ಲಿ ಮಾತಾಡ್ತಾ ಇಲ್ಲ ಯಾಕೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮಾತಾಡದಿದ್ದ ಹಾಗೆ ಏನೋ ಏನಾದ್ರೂ ಮಾಡಿದ್ದಾರೋ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಜಾಸ್ತಿ ನಮ್ಗೆಲ್ಲ ಹೋಗುದಲ್ಲ ವಶೀಕರಣ ನಾನೀಗ ನಿಜ ನೀವು ನೋಡಿ ಅಣ್ಣ ಅಕ್ಕ ಇಲ್ಲಿ ಈಗ ಅವ್ರು ಇಂಥವ್ರು ಈಗ ಅಷ್ಟು ರಾಜರೋಷವಾಗಿ ಹಾಕ್ತಾ ಇದ್ದಾರೆ ಒಬ್ಬರ ಬಗ್ಗೆ. ಈಗ ಈ ರಾಘು ಶೆಟ್ರ ಬಗ್ಗೆ ನಾನು ಏನಾದ್ರೂ ಇನ್ನೊಬ್ರ ಬಗ್ಗೆ ದೂರ್ಬೇಕಾರೆ ಅವ್ರು ನಿಜವಾಗಿ ತಪ್ಪು ಮಾಡಿದ್ರೆ ಇಲ್ಲ, ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ನಾನು ನೇರವಾಗಿ ಯಾರ ಹತ್ರ ಹೇಳಿದ್ದೆ ನಾವು 3 ಜನ ಕರೆದು ಮಾತಾಡಿ. ಇಲ್ಲ ಅವ್ರು ತಪ್ಪಿದ್ರೆ ಅವ್ರು ಮಾತಾಡುದಿಲ್ಲ. ಈಗ ಅವ್ರು ಮಾಡ್ತಾ ಇರೋದು ಅದನ್ನೇ. ನಾವು ಯಾವಾಗ ಒಂದು ಸಾಧ್ಯ ಹೇಳೋದಿಲ್ಲ, LH ಮಂಜುನಾಥ ಹತ್ರ ಕೇಳ್ಬೇಕು. ಅವರು ಮಾತು ಬಿಡ ಮಂಜುನಾಥ ಕಾಸಿಗೆ ಬಿದ್ದವ ತಿಮ್ಮಪ್ಪ ಅಂತೇಳಿ. ನಮ್ಗೆ ಯಾವ್ದು ಜೀವನ್ ಮಧುರದಲ್ಲಿ ಕೊಟ್ಟಿದ್ದು 15,000 1,000 ಕಟ್ಟಿದ್ರೆ 15 ವರ್ಷಕ್ಕೆ 15,000 ಆಗ್ತದೆ. 15,000 ಸಿಗ್ಲೇ ಇಲ್ಲ. ಹಿಂಗ್ಸರೆಲ್ಲ ನಂಗೆ ಅಷ್ಟು ಸಿಕ್ಕತ್ ನಾನು ಅದ್ ತಕಣಕ್ ಅಂತೆಲ್ಲ ಆಲೋಚನೆ ಹಿಂಗ್ಸರು. ಇಲ್ಲ ಏನು ಇಲ್ಲ, ಎಲ್ಲ ಉಡುಪಿಗೆ 2 ಸಲ ಹೋದ್ರೆ ಬಂದ್ರು. ಅದು ಮತ್ತೆ ಜನಗಳು ಹಾಗೆ. ನಾವು ಇಲ್ಲಿ ಸಂಘದಲ್ಲಿ ಬಂದ್ರೆ ಏನೇನು ಮಾಡಿಸ್ಕೊಂಡು ಹೋದವ್ರು ಅದನ್ನ ಧರ್ಮಸ್ಥಳ ಆಫೀಸಿಗೆ ಕೊಟ್ರು. LIC ಆಫೀಸ್ ಇವ್ರಲ್ಲ ಈ ಗಲಾಟೆ ಮಾಡ್ರು. ಇವ್ರು ಇಲ್ಲಿ ಅದಂದ್ರೆ ಧರ್ಮಸ್ಥಳ ಆಫೀಸಿಗೆ ಹೋಗಿ ಗಲಾಟೆ ಮಾಡಿದ್ರೆ ಸ್ವಲ್ಪ ಏನಾದ್ರು ಆಗುತ್ತಿತ್ತೇನೋ. ಆದ್ರೆ ಅದು ಆಮೇಲೆಲ್ಲ ಅರ್ಧಂಬರ್ಧ ದುಡ್ಡೆಲ್ಲ ಸಿಕ್ಕಿ ಬಿಡ್ತು ಅಷ್ಟೇ. ನೋಡಿ ಈಗ ನಾವು ನೀವು ಯಾವ ಉಳ್ಳೂರು 74 ಈ ಊರ ಹೆಸರ 74 ಅಂತ ಹೇಳಿ. ನೋಡಿ ಇಲ್ಲಿ ನಾವು ಬಂದಿದ್ದೇವೆ. ನೋಡಿ ಇಲ್ಲಿ ಒಂದು 4 ಜನ ಇದ್ದಾರೆ. ಇವರು ಈಗ ಸೌಜನ್ಯಳಿಗೆ ನ್ಯಾಯ ಸಿಗೋ ತನಕ ನಾವು ಲೋನ್ ಕಟ್ಟೋದಿಲ್ಲ ಅಂತ ಈಗ ಕೂತಿದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸಂತೋಷ ಅಂತ ಹೇಳಿ, ಉಳ್ಳೂರು 74 ಬಾಹುಬಲಿ ಅಂದೇಳಿ ಒಂದು ತಂಡದಲ್ಲಿ 1 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇನೆ. 87 ಕಂತು ಕಟ್ಟಿ 806 ರೂಪಾಯಿ ಹಾಕ್ಬೇಕಾಗ್ತಿತ್ತು. 1,000 ರೂಪಾಯಿ ಹಾಕ್ತಾ ಇದ್ದೆ. ಅಂದ್ರೆ 20 ಕಂತಿನ ಜಾಸ್ತಿ ಇದೆ. ಇಯರ್ ಎಂಡ್ ಅಲ್ಲಿ ಅವರಿಗೆ ಡ್ಯೂ ಸಿಗ್ತದೆ ಅಂತ. ಅದು ನಮ್ಗೆ ಗೊತ್ತಿಲ್ಲ. ನಮ್ದು ಬೇರೆ ಕಡೆ ಎಲ್ಲ ಲೋನ್ ಇದೆ, ಆದ್ರೆ ಅವ್ರ ಮಾತ್ರ ಡ್ಯೂ ಬರ್ತಾ ಇದೆ ಅಂತ ಹೇಳ್ದೆ. 3 ವಾರ ಟಾರ್ಚರ್ ಕೊಟ್ರ. 1 ವಾರ ಬೇರೆ ಒಬ್ಬ 500 ರೂಪಾಯಿ ಹಾಕೊಂಡ. ನೆಕ್ಸ್ಟ್ ವಾರ ಅವ್ರ ಮೇಡಮ್ 100 ರೂಪಾಯಿ ಹಾಕೊಂಡಿದ್ರಂತೆ. ಈ ವಾರ ಫೋನ್ ಬರ್ಲಿಲ್ಲ. ಶುಕ್ರವಾರ ಕೊಟ್ಟೋದ ದುಡ್ಡನ್ನ ಗುರುವಾರ ತಗೊಂಡಿದ್ರೆ ಅದು ಕೊಡ್ಲಿಲ್ಲ ಅಂತೇಳಿ. ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡ್ಬೇಕಂದ್ರೆ ನಾನ್ ಕೊಡುದಿಲ್ಲ, ನೀವು ಏನ್ ಮಾಡ್ಕೊಂಡ್ರಿ ಮಾಡ್ಕೊಂಡು, ನಾನ್ ಕೊಡುದಿಲ್ಲ, ಸಂಘ ಕೈದ್ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕಾಗಿ ನಾವೇನಂತ ಹೇಳಿದ್ರೆ ಸೌಜನ್ಯ ನ್ಯಾಯ ಸಿಗೋರಾದ್ರಿ ಕಟ್ಟುದಿಲ್ಲ ಅಂದ್ರೆ ಈ ಶಬ್ದ ಅವರು ಇಷ್ಟರೊಳಗೆ ಹೇಳಲಿಲ್ಲ. ಅವ್ರು ಆ ನಮ್ನಿ ಫೋರ್ಜರಿ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ನಾವು ಇನ್ನು ಕಟ್ಟುದಿಲ್ಲ. ನೀವು ಅಂದ್ರೆ ಏನಂತ ಹೇಳಿದ್ರೆ ರೂಲ್ಸ್ ಪ್ರಕಾರದಾಗೆ ಆ ರೀತಿ ಮಾಡಿ ನಾವು ಕಟ್ತೀವಿ ಅಂದೇಳಿ ಹೇಳುವುದಷ್ಟೇ. ಮತ್ತೆ ಇನ್ನಂದ್ರೆ ಎಲೆಕ್ಷನ್ಗೆ ಹಂಗೆ ಮೋದಿ ಓಟ್ ಹಾಕ್ತೀರಾ ಅಂದೇಳಿ ಹೇಳಿ ಒಂದು ಕರೆ ಮಾಡಿದ್ರೆ ಬೇರೆ ಎಲ್ಲ ಚಾನಲ್ ಅಲ್ಲೂ ಬರ್ತದೆ. ಆದ್ರೆ ನಾವು ಮಾತ್ರ ಈ ಸಲ ಹಾಕೋದಿಲ್ಲ ಅಂತಕ್ಕ ನ್ಯಾಯ ಸಿಗ್ಲಿ. ನ್ಯಾಯ ಸಿಗೋರಿ ನಾವು ಓಟನ್ನು ಮಾತ್ರ ನೋಟ ಹಾಕಿ ಬಿಡ್ತು. ಅಂದ್ರೆ ಯಾರು ಬೇಡ ನಮ್ಗೀಗ. ನ್ಯಾಯ ಸೌಜನ್ಯ ನ್ಯಾಯ ಕೊಡೋರಿಗೆ ನಮ್ಗೆ ಯಾರು ಬೇಡ.
ಯಾರ ಮೇಲೆ ನಂಬಿಕೆ ಇಲ್ಲ. ಯಾರ ಮೇಲೂ ನಂಬಿಕೆ ಇಲ್ಲ. ನಾವ್ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋರಾಟ ಆಗ್ತಿತ್ತು, ನಾವು ಅಲ್ಲಿ ಹೋಗ್ತಾ ಇದೀವಿ. ಒಂದ್ ಯಾರಿಗೂ ಕಣ್ ತೋರುದಿಲ್ಲ, ಯಾವ್ದು ಮಾಧ್ಯಮದಲ್ಲೂ ಬರುದಿಲ್ಲ, ರಾಷ್ಟ್ರಕಥೆ ಚಾನಲ್ ಯಾವ್ದು ಬರುದಿಲ್ಲ. ಟಿವಿ ಹಾಕಿದ್ರ ಗತಿಗೆ ಬೇರೆ ಬೇರೆ ಯಾವ್ದ ಒಂದ್ ಧಾರಾವಾಹಿ ಟೈಪ್ ಮಾಡಿ ತೋರಿಸ್ತಿದ್ರಲ್ಲ. ನಾವು ಮಾಡದ್ದು ಇದಕ್ಕೆ, ಅವ್ರು ಮಾಡದ್ದು ಯಾರೇ ಮಾಡ್ಲಿ ಅದ್ ಒಂದು ಹಾಕ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ ಅಲ್ಲ. ಆ ಕೇಸ್ ಇವ್ರು ಯಾಕೆ ಹಾಕ್ತಾರೆ? ಇವ್ರು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ರ ಮೇಲೆ ಯಾಕೆ ಹಾಕ್ಬೇಕು ಅದನ್ನ ಅಲ್ವಾ? ಯಾಕೆ ಹಾಕ್ಬೇಕು ಇದನ್ನ? ಎಲ್ಲ ತೋರಿಸ್ಬಹುದಲ್ಲ. ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲೋ ನಡೀತಾ ಇದೆ. ನಾವು ಹೋಗಿತ್ತು, ನಾವು ಬೆಳ್ತಂಗಡಿ ಹೋಗಿದ್ದೇವೆ, ಉಜ್ರಿ ಹೋಗಿದ್ದೇವೆ, ಕಾರ್ಕಳ ಹೋಗಿದ್ದೇವೆ, ರಕ್ತಾಕ್ಷರ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟು ಬಂದಿದ್ದೇವೆ. ಹಾಗೆ ಅವ್ರು ನಾವು ಹೋರಾಟಗಾರರ ಏನು ಯಾರು ನಮ್ಗೆ ಇದ್ ಮಾಡೋದಲ್ಲ, ನಮ್ಮ ಸ್ವಂತ ಇದರಿಂದ ಹೋಗಿದ್ದು. ಯಾರು ನಮ್ಮನ್ನ ಇದ್ ಮಾಡ್ಲಿಲ್ಲ. ಅವ್ರ ಇಲ್ಲಿಗೆ ಡೆಲ್ಲಿಗೆ ಹೋದಾಗಳಿಗೂ ಇವ್ರಿಗೆ ಕಣ್ಣಿಗೆ ತೋರುದಿಲ್ಲಲ್ಲ. ಮತ್ತೆ ಯಾಕೆ ಓಟ್ ಹಾಕ್ಬೇಕು ನಾವು? ಯಾರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು ಅಲ್ವಾ? ನ್ಯಾಯ ಸಿಗ್ಲಿ ಅಲ್ಲ. ನಾವೀಗ ಬಂದದ್ ಒಂದ್ ಹೆಣ್ಣಿನ ಹೊಟ್ಟೆಯಲ್ಲಿಂದ ಅಲ್ಲ, ಒಂದ್ ಹೆಣ್ಣಿನ ಆ ರೀತಿ ಮಾಡ್ದಲ್ಲ ಯಾರಿಗೂ ಕಣ್ಣು ತೋರುದಿಲ್ಲ ಅಂತ ಹೇಳಿದ್ರ ಮೇಲೆ ಏನೇನೋ ಭಾಷಣ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಅದು ಹಾಗೆ ಹಿಂಗೆ ಅಂತ ಹೇಳಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನಾವು ಈ ಸಲ ಮಾತ್ರ ಖಂಡಿತ ನೋಟ. ವೆಂಕಟರಮಣ, ನೀವು ಸ್ವಸಹಾಯ ಸಂಘದಲ್ಲಿ ಸ್ವಸಹಾಯ ಸಂಘದಲ್ಲಿ ಏನ್ ಡಿಸೈಡ್ ಮಾಡಿದಿರಿ? ಡಿಸೈಡ್ ಅಂದ್ರೆ ನಾವು ಅವಳಿಗೆ ಸೌಜನ್ಯ ಈಗ ನ್ಯಾಯ ಸಿಕ್ಕಲ್ಲದ್ರೆ ನಾವು ದುಡ್ಡು ಕಟ್ಟುವುದಿಲ್ಲ ಅಷ್ಟೇ. ಲೋನ್ ತಗೊಂಡಿದ್ದೀರಿ? ಅಲ್ಲಿ ಒಟ್ಟು ತಗೊಂಡಿದ್ದೆ, 180 ತಗೊಂಡಿದ್ದೆ. ಮತ್ತು ಅದ್ರ ಮೇಲೆ ನಿಲ್ಸಿದ್ದೀರಿ ಈಗ ಕಟ್ಟೋದನ್ನು ನಿಲ್ಸಿಲ್ಲ. ಈ ವಾರದಿಂದ ನೀವು ಕಟ್ಟೋದನ್ನ ನಿಲ್ಸಿ? ಈ ವಾರದಿಂದ ನೀನು ಕಟ್ಟುವುದಿಲ್ಲ ಅಂದ್ರೆ ಮುಂಚೆ ಒಂದು 50,000 ಮಾಡಿದ್ದೆ. ಅದು ಸೇರಿ ಒಟ್ಟು ಒಂದು 20 ಇತ್ತು. ಈಗ ಇನ್ನು ಕಟ್ಟುವುದಿಲ್ಲ ಅಷ್ಟೇ. ಅಂದ್ರೆ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಈಗ? ನಾವು ಒಂದು 17 ವರ್ಷ ಆಯ್ತು. 17 ವರ್ಷ ಆಯ್ತು. 17 ವರ್ಷ ಆಯ್ತು. ಆದ್ರೆ ನೀವು ಇಲ್ಲಿ ತನಕ ಕಟ್ಟಿದ್ದೆ ಜಾಸ್ತಿ ಆಗಿದೆ. ಅವರೇ ಕೊಡ್ಬೇಕು. ಸೊ ಇನ್ಶೂರೆನ್ಸ್ ಎಲ್ಲ ನಮ್ಮ ಮಂಗನ ಮಾಡಿರೋರಿಗೆ, ನಮ್ಮನ್ನ ಮಂಗನ ಮಾಡದ್ದೆ ಮತ್ತೆ ಅಂತ ಇಲ್ಲ. ಅವ್ರಿಗೆ ಹೇಳಿ ಇನ್ನು ಕೋರ್ಟ್ ಅಲ್ಲಿ ವಸೂಲು ಮಾಡಿ ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಕಟ್ಟುದೇ ಇಲ್ಲ ಹಾಗೆ ಹೇಳಿ. ಓಟ್ ಯಾವ್ದಕ್ಕೆ ಹಾಕ್ತೀರಾ? ಓಟ್ ನಾವು ಈ ಸಲ ಅವ್ರಿಗೂ ಹಾಕುದಿಲ್ಲ, ಇವ್ರಿಗೂ ಹಾಕುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ. ರಾಜಕಾರಣಿಗಳು ಬೇರೆ ಯಾರು ಬೇಡ, ನಮ್ಗೆ ನಂಬಿಕೆ ಇಲ್ಲ. ಇಲ್ಲ. ನಾವು ಕಾಲಿದ್ದಕ್ಕೆ ಹಾಕಿ ಬಿಡು ಅಷ್ಟೇ, ವೇಸ್ಟ್ ಮಾಡುದಿಲ್ಲ. ಓಟ್ ಎಲ್ಲರೂ ಮಾಡ್ಬೇಕು. ಓಟ್ ಮಾಡ ವೇಸ್ಟ್ ಮಾಡುದಿಲ್ಲ. ನೋಟಕ್ಕೆ ಹಾಕ್ತೀರಾ? ನೋಟಕ್ಕೆ ಹಾಕ್ತೀವಿ. ನಿಮ್ಮ ಹೆಸರು ಸರ್? ಲಕ್ಷ್ಮಣ ಪೂಜಾರಿ, ಇದೇ ಊರಿನವರ? ದೊಡ್ಡ ಮನೆ ಉಳ್ಳೂರು 74 ಅಂತ ಹೇಳಿ, ಪ್ರಾಪರ್ ಆಫ್ ಶಿವಮೊಗ್ಗ, ಸೆಟ್ಲ್ಮೆಂಟ್ ಆಫ್ ಇಲ್ಲೇ ಇದ್ದೇನೆ. ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ. ನನಗೆ ಆಲ್ರೆಡಿ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಇದೆ. ಬಟ್ ಐ ಆಮ್ ಎಂತ ಹೇಳ್ಬೇಕು ಸರ್, ಎಂತ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾವು ಸಂಘದಲ್ಲಿದ್ದೇವೆ, ಹೌದು. ನಮ್ಗೆ ಅವ್ರು ಏನ್ ಟಾರ್ಚರ್, ನಾವು ಕೇಳಿರುವಂತ ದಾಖಲೆಗಳನ್ನ ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ. ವಿತಿನ್ ಈ ಮೊನ್ನೆ ಕೂಡ ನೋಡಿದೆ ನಾನು, ಯಾವುದು ಈ ಮಾಸಾಶನ ಅಂತ ಹೇಳಿ ವೃದ್ಧಾಪ್ಯ ವೇತನ, ಅದ್ರಲ್ಲಿ ಅದನ್ನ ಒಂದು ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಉಳ್ಳೂರು 74 ಬರುತ್ತೆ. ಒಂದು ಹೆಣ್ಣು ಮಗಳಿಗೆ ಅವಳು ಕಟ್ಟಿರುವಂತ ಹಣವನ್ನ ಕೊಟ್ಟಿದ್ದಾರೆ. ಮಾಸಾಸನ ಅನ್ನುವಂಥದ್ದು, ವೃದ್ಧಾಪ್ಯ ವೇತನ ಅನ್ನುವಂಥದ್ದು ಅವರಿಗೆ ಏಜ್ ಆದ ನಂತರ ಒಂದು ವರ್ಷಕ್ಕೆ 1,000 ತಿಂಗಳಿಗೆ ಕೊಡುವಂತದ್ದು ಇದೆ ಅಲ್ವಾ? ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ. ನಾನು ಅದನ್ನ ಕೂಡ ನಿನ್ನೆ ಕೂಡ ನೋಡಿದಾಗ ನಾನು ಅವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡಿ ಕೇಳಿದೆ, ಇದು ನೀವ್ ಯಾಕೆ ತಕೊಂಡಿರುವಂತ ತಪ್ಪಲ್ವಾ? ಮಾಸಾಸನ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ 1,000 ಬರುತ್ತೆ. ಅವ್ರು ಫಸ್ಟ್ ನಮ್ಮ ಹತ್ರ ಕೇಳಿರುವಂತದ್ದು ಗೌರ್ಮೆಂಟ್ ಇಂದ ಕೊಡ್ತೇವೆ 1,000 ಬರುತ್ತೆ, ನಮ್ಮದಿಂದ 1,000 ಬರುತ್ತೆ, ನಿಮ್ಗೆ 60 ವರ್ಷ ಆದ್ರ ಮೇಲೆ 2,000 ಸಿಕ್ಕುತ್ತೆ ಅಂತ ಹೇಳಿರುವಂತದ್ದು ಅದು ಮಾಸಾಸನ ಯೋಜನೆ, ಹೌದಲ್ವಾ? ಈಗ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಅವ್ರಿಗೆ ಏನ್ ಹಣ ಕಟ್ಟಿದಾರೋ ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ 1,000 ಯಾರು ಕೊಡ್ತಾರೆ? ಆ ಹೆಣ್ಣು ಮಗಳಿಗೆ ನ್ಯಾಯ ಎಲ್ಲಿದೆ? ಇವರ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಏನು ಅಲ್ವಾ ಕೇಳುವಂಥದ್ದು? ನಾನು ಕೇಳ್ಬೇಕಲ್ಲ, ಪ್ರಶ್ನೆ ಕೇಳುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು. ಮಹೇಶ್ ಶೆಟ್ಟರ್ ಅವ್ರು ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್. ನಾನು ಸಾಮಾನ್ಯ ವ್ಯಕ್ತಿ, ನಾನು ಗ್ರಾಮ ಪಂಚಾಯತಿ ಮೆಂಬರ್, ಸಾರ್ವಜನಿಕರ ಜೊತೆಗಿದ್ದೇನೆ. ಮೊದಲು ನನ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಈಗ ಅವ್ರ ಕಷ್ಟದಲ್ಲಿರುವಾಗ ನಾನು ಈಗ ಓಟ್ ಹಾಕಿ ಸೋತಿದ್ದೇನೆ ಅಂದ್ರೆ ಕೂಡ ಅವ್ರನ್ನ ಕೈ ಬಿಡ್ಲಿಕ್ಕೆ ಆಗುತ್ತಾ? ದಲಿತ ಸಂಘಟನೆ ನನ್ನ ಜೊತೆಗಿದೆ, ಅವ್ರ ನಂಬಿಕೆಗಳಿದೆ ನನ್ನ ಹತ್ರ, ನಾನು ಮಾತಾಡ್ಬೇಕಲ್ಲ. ತಪ್ಪಾದ ಕೇಳ್ಬೇಕಲ್ಲ, ಕೇಳುವಂತ ತಪ್ಪಿಲ್ಲ. ಅವರು ಯಾಕೆ ಮನೆಗಳಿಗೆ ಬರುವಂತದ್ದು? ಈಗ ಕಾನೂನಿನ ಪ್ರೊಸೀಜರ್ ಇದೆ,
ಹಣ ತಕೊಂಡು ಹೋಗುವಂತದ್ದೇ ಕಂಟೆಂಪ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಮುಂದೆ. ಹೌದು. ಈಗ ಹಣ ಕಲೆಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು? ಈಗ ಅಲ್ಲಿ ಕ್ಯಾಶ್ ಅನ್ನ ತಕೊಂಡು ಹೋಗ್ತಾರೆ, ನೀವು ದುಡ್ಡು ಕೊಡಬೇಡಿ ಅಂತ ಹೇಳಿ ಆ ಬಡ ಹೆಣ್ಣು ಮಕ್ಕಳು ಬಂದಾಗ, ಅವಿದ್ಯಾವಂತರು ಬಂದಾಗ ಅವರಿಗೆ 1,000 ಕೊಡುವುದಿಲ್ಲ ಅನ್ನುವುದಕ್ಕೆ ಇವರು ಸಾಕ್ಷಿ ಕೊಡ್ತಾರಾ? ಅಲ್ಲಿ ಹಣ ಕಲೆಕ್ಷನ್ಗೆ ಇವರು ಕೂತ್ಕೊಂಡಿರ್ತಾರೆ, ಹೆಣ್ಮಕ್ಳು ಹೋಗ್ತಾರೆ ಅವಿದ್ಯಾವಂತರು, ಅವರಿಗೆ 1,000 ಕೊಟ್ಟು ಬಿಜೆಪಿಗೆ ಓಟ್ ಹಾಕಂತ ಹೇಳ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಂತ ಹೇಳ್ತಾರೆ, JDS-ಗೆ ಓಟ್ ಹಾಕಂತ ಹೇಳ್ತಾರೆ. ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ಇದು ಕಾನೂನು ಕಂಟೆಂಪ್ಟ್ ಅಲ್ವಾ? ಹೌದು, ಕಂಟೆಂಪ್ಟ್ ಕಲೆಕ್ಷನ್. ಹೌದು. ಇದಕ್ಕೆ ನ್ಯಾಯ ಯಾರು ಸರ್ ಕೊಡುವಂತರು? ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಶ್ ಕಲೆಕ್ಷನ್ ಮಾಡುವಾಗಿಲ್ಲ, ಮಾಡುವಂತ ರೂಲ್ಸ್ ಇದೆಯಾ? ಬಡವರಿಗೆ ಆದ್ರೆ ಈಗ ಸ್ವಲ್ಪ ದುಡ್ಡು ತಗೊಂಡು ಹೋಗಿದ್ರೆ ನಾನು ಅನ್ಎಜುಕೇಟೆಡ್ ಸಾರ್ ಇದ್ದಾರೆ, ನನಗೆ ಆನ್ಸರ್ ಮಾಡ್ಬೇಕು ಅವರು. ಕಲೆಕ್ಷನ್ ಮಾಡಕ್ಕೆ ಪ್ರೊಸೆಸರ್ ಇದೆಯಾ? ಒಂದು ಬಡ ಗ್ರಾಮ ಅಂತ ಹೇಳಿದ್ರೆ ಅವಿದ್ಯಾವಂತರು ಇರುವಂತದ್ದು. ಈ ಯೋಜನೆ ಒಳಗೆ ಇರುವಂತವರು ಇವರು ಪುಸ್ತಕ ಬಿಸಾಡಿದಂತ ಇತಿಹಾಸಗಳನ್ನ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ. ಹೌದು, ಪುಸ್ತಕ ಬಿಸಾಡುವಂತದ್ದು. ಒಬ್ಬ ವಿದ್ಯಾವಂತ ಹೆಣ್ಮಗಳು ಸರ್ ಒಂದು ಹಿಡ್ಕೊಂಡು ಹೋಗಿರ್ತಾರೆ, ಇವ್ರದ್ದು ಲೀಸ್ಟ್ ಇರುತ್ತಲ್ಲ, ಲೀಸ್ಟ್ ಅಲ್ಲಿ ಪಾಪ ಹೆಣ್ಮಗ್ಳಿಗೆ ಬರೀಲಿಕ್ಕೆ ಬರುವುದಿಲ್ಲ. ಬರೀಲಿಕ್ಕೆ ಬರ್ದಿದ್ದಾಗ ಇವರು ಹೇ ನಿಂಗೆ ಬರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ? ಇವರು SLC ಸರ್, ನಾನು BCom B.Ed, ಅವರು SLC 3,500 ಸಂಬಳ ತಗೊಂಡವಂತವ್ರು. ಒಂದು ವೃದ್ಧಾಪ್ಯ, ಒಂದು ಹೆಣ್ಣು ವಯಸ್ಸು, ತಾಯಿ ವಯಸ್ಸಿನವರಿಗೆ ಎಷ್ಟು ಅವಶ್ಯವಾಗಿ ನಡ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಯೋಜನೆಯಲ್ಲಿ ಬಂದು ನೋಡ್ಬೇಕು ಸರ್. ಅಲ್ಲಿ ಕಲೆಕ್ಷನ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ವಿಡಿಯೋ ಮಾಡಿ ಸರ್ ದಯವಿಟ್ಟು, ಆವಾಗ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಈಗ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನನ್ನ ನೋವಲ್ಲ, ಪ್ರತಿಯೊಬ್ಬರ ನೋವು. ಅದೇ ನನ್ನ ನೋವಲ್ಲೇ ನಾನು ಇಲ್ಲಿವರೆಗೆ ಬಂದಿದ್ದು ಬಿಟ್ರೆ ಈಗೆಲ್ಲ ಮುಂದೆ ಬಂದು ಹೇಳ್ತಾ ಇದ್ದಾರಲ್ಲ. ಅದೇ ನಿಜವಾಗಿ ಒಂದು ಹೆಣ್ಣು ಮಗಳು ಅಕ್ಷರ ಇಲ್ಲ ಸರ್. ಯಾರಿದ್ದಾರೆ ಅಕ್ಷರ? ಎಲ್ಲರೂ ಎಜುಕೇಟೆಡ್ ಅಲ್ವಾ? ಲೋನ್ ಕಟ್ಲಿಲ್ಲ ಅಂತ ಹೇಳಿದ್ರೆ, ಅಷ್ಟು ಒಂದು ಒಬ್ರು ಕಂತು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಆ ದುಡ್ಡ ತಗೊಳ್ಳೋದಿಲ್ಲ ಅವ್ರು. ಅಲ್ಲ ಒಂದು ಸಂಘದಿಂದ ಅವ್ರು ದುಡ್ಡು ತಗೊಳ್ಳೋದಿಲ್ಲ. ಫಸ್ಟ್ ವಾರ ನಮ್ದೇ ಇದ್ರಾಗ ಹಂಗೆ ಮಾಡ್ರಿ, ತಗೊಳ್ಳೋದಿಲ್ಲ ಅಂತ ಹೇಳಿ ನನ್ಗೆ ಕಾಲ್ ಮಾಡಿದ್ರು. ಆಮೇಲೆ ಯಾವನ ನಮ್ಮ ಸಂಘದಲ್ಲಿ ಒಬ್ಬ ಹಾಕಿದೆ ಕಟ್ಟಿದ ಅಂತೆ. ನೆಕ್ಸ್ಟ್ ವಾರ ಹಾಕ್ಲಿಲ್ಲ, ಅವ್ರು ಯಾರು ಫೋನ್ ರಿಸೀವ್ ಮಾಡ್ಲಿಲ್ಲ. ನಾನು ಹೇಳಿದೆ ಒಬ್ಬನ ಹತ್ರ, ನನ್ನ ವಿಷಯದ ನೀವು ತಲೆ ಹಾಕ್ಬೇಡಿ, ನೀವು ಏನ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ ನೆಕ್ಸ್ಟ್ ವಾರ ಏನ್ ಮಾಡಿದ್ರು, ಮೇಡಮ್ಮೇ 100 ರೂಪಾಯಿ ಹಾಕೊಂಡು ಹಾಕಿ, ನಾವು ಬುಕ್ ಚೆಕ್ ಮಾಡಿ ಬಂದಿದ್ದೆ. ಇವತ್ತು ಹಾಕ್ಬೇಕಿತ್ತು, ಹಾಕ್ಲಿಲ್ಲ ನಾನು. ಅದ್ ಕೇಳಿದೆ, ನಿಮ್ದು ಏನು ಹಾಕ್ಬೇಕಿತ್ತು, ನಂದು ಉಳಿತಾಯನು ನಂದು ಸಾಲನು ಇದು ಮಾಡಿ ಇಯರ್ ಎಂಡಲ್ಲೇ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀವಿ, 2 ದಿನ ಮುಂಚೆ ಹೇಳಿ ಅಂತೇಳಿ ಹೇಳಿದೆ ನಾನು. ಹಾಗಾದ್ರೆ ನಿಮ್ಮ ಕೊನೆಯ ನಿರ್ಧಾರ ಅಂತ ಹೇಳಿದ್ರೆ ನಾನು ನಿಮ್ಗೆ ದಾಖಲೆಗಳನ್ನ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಮಗಳು ಮದುವೆ ಆಗುವಾಗ 4 ಲಕ್ಷ ರೂಪಾಯಿ ಸಾಗರ ಕೋಆಪರೇಟಿವ್ ಸೊಸೈಟಿಯಿಂದ ತಗೊಂಡಿದ್ದೆ, ಅದು ಕ್ಲಿಯರ್ ಆಗಿದೆ. ಧರ್ಮಸ್ಥಳ ಸಂಘದಲ್ಲಿ ತೆಗೆದಿರುವಂತ 2 ಲಕ್ಷ ರೂಪಾಯಿ ಇನ್ನೂ 14,000 ಬಾಕಿ ಇದೆ. ಕೊರೋನಾ ಟೈಮ್ ಅದು ಬಡ್ಡಿಯನ್ನ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಹಂಗಿಲ್ಲ, ನೀನ್ ಆಫೀಸಿಗೆ ಹೋಗು, ಅಲ್ಲಿ ಹೋಗು, ಅಲ್ಲಿ ಕೇಳು, ಇಲ್ಲ ನಾನು ದಾಖಲೆ ಕೊಡ್ತೇನೆ. ನಮ್ಗೆ ಅವರು ಫಾರ್ಮೆಟ್ ಕೊಟ್ಟಿರ್ತಾರಲ್ಲ, ನಾನು ಕಟ್ಟಿರುವಂತ ಕಂತಿನ ಒಂದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತಲ್ಲ, ಅದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಕೂಡ ನಾನು ಪ್ರೆಸರ್ ಹಾಕಿದೆ. ನಾನು ತೆಗಿತೇನೆ, ನೀವು ಆಫೀಸಿಗೆ ಹೋಗು ಅಂತ ಹೇಳಿದ್ರು. ಅದಕ್ಕೂ ನಾನು ಆಲ್ರೆಡಿ ರೆಡಿ ಇದ್ದೆ ಅಂತ ಹೇಳಿದ್ದೇನೆ. ಅದು ನಾನು ಈಗ 14,000 ಏನೋ ಬಾಕಿ ಇದೆಯಾ, ಅದು ಕ್ಲಿಯರ್ ಆಗುವವರೆಗೆ ಹಣ ಕಟ್ತೇನೆ. ನಿಜವಾಗಿ ಅದು ದಾಖಲೆ ಕೊಡ್ಬೇಕು ಅವರು. ನಾಳೆಯಿಂದ ಕಟ್ಟುವುದಿಲ್ಲ, ಬಟ್ ಆಮೇಲೆ ಕಟ್ತೀರಾ? ದಾಖಲೆ ಕೊಟ್ಟ ಮೇಲೆ ಕಟ್ತೇನೆ. ನಾನು ಬದ್ಧನಾಗಿದ್ದೇನೆ. ಸೌಜನ್ಯಗಳ ಪರವಾಗಿ ನಾವು ಯಾವತ್ತೂ ಕೂಡ 24 hours ರೆಡಿ ಇದ್ದೇವೆ. ನಮ್ಮ ಟೀಮ್ ನ್ಯಾಯ ಸಿಕ್ಕುವರೆಗೆ. ನೋಟಾ ವೋಟಿನ ಅಭಿಯಾನ ಅಂತ ಹೇಳಿ ಇವರಲ್ಲ, ಮಹೇಶ್ ಶೆಟ್ಟರ್ ಅವರು ಸರ ಹೇಳದಿದ್ರು ಕೂಡ ನಮ್ಮ ತೀರ್ಮಾನವೇ ಆಗಿತ್ತು. ಯಾಕೆಂದ್ರೆ ನಾನು ಒಬ್ಬ ಮಾಜಿ ಪಂಚಾಯತಿಯ ಕಾಂಗ್ರೆಸ್ಸಿನ ಮೆಂಬರ್, ಇವನು ಬಿಜೆಪಿಯ ಮಾಜಿ ಮೆಂಬರ್. ನಮ್ಮ ಸಂಘಟನೆ, ನಮ್ಮ ಜೊತೆಗೆ ಜನ ಇದ್ರೆ ರಾಜಕಾರಣಿಗಳ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಇಲ್ಲ, ಅದನ್ನ ಕಳ್ಕೊಂಡಿರುವಂತದ್ದೇ ನಾವು ಈ ಹೋರಾಟದಿಂದ. ಅದಕ್ಕೆ ನೋಟ್ ಆಗ್ತೀರಾ? ಹೌದೌದು. ಮೋದಿ ಬಗ್ಗೆ ಒಂದು ಒಳ್ಳೆ ಒಂದು ಹಿಂದಿನ ಮಾತ್ರ ಈಗ ಇತ್ತಿಲ್ಲ, ಇದ್ರ ಮೇಲೆ ನಮ್ಗೆ ಏನು ಇದಿಲ್ಲ. ಮೋದಿ ಅಂತ ಹೇಳಿದ್ರೆ ಏನು ಬ್ಲಾಕ್ ಮನಿ ತರ್ತೇವೆ, ಜನರಿಗೆ 2 ಲಕ್ಷ ಹಾಕ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದು ಬಿಟ್ರೆ ಏನು ಮಾಡಿದಂತ ಇತಿಹಾಸ ನನಗೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಂಗ ಬ್ರಾಡ್ ಪ್ರೊಫೆಷನರ್ ಇದೆಯಲ್ಲ, ಅದು ಕೂಡ
ಒಂದು ಅವರಿಗೆ ನೋವಾಗಬೇಕಿತ್ತು. ಡೆಲ್ಲಿಗೆ ಹೋಗಿದ್ರು ಹೋರಾಟಗಾರರು ಸೌಜನ್ಯ ಪರವಾಗಿ, ಎಚ್ಚೆತ್ತುಕೊಳ್ಬೇಕಿತ್ತು ಅಲ್ವಾ? ಅವ್ರಿಗೆ ಮೋದಿ ಅವಕಾಶ ಇಲ್ಲ. ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಗೊತ್ತಿದೆ. ಒಬ್ಬ ದೊಡ್ಡ ಮನುಷ್ಯ ನಮ್ಮ ತಂದೆಯಾಗಿ ಕುತ್ಕೊಂಡಿರ್ತಾನೆ, ಮಕ್ಕಳು ಮಾಡುವ ಅಕ್ರಮಗಳು ಪ್ರತಿಯೊಂದು ಗೊತ್ತಿರುತ್ತೆ. ತಂದೆಯ ಸ್ಥಾನದಿಂದ ಅವ ಕೆಳಗೆ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ಮೌನ. ತಂದೆಯಲ್ಲಿ ಕುತ್ಕೊಂಡಿದ್ದಾನೆ, ಮಕ್ಕಳು ಇದ್ದಾರೆ. ಮಕ್ಕಳಿಗೆ ಆನ್ಸರ್ ಮಾಡಿದ್ದಿದ್ರೆ ತಂದೆ ಎಲ್ಲಿಗೆ ಹೋಗ್ತಾನೆ? ತಂದೆನ ಹೊರಗೆ ಹಾಕ್ತಾರೆ. ಈಗ ನನ್ನ ತಪ್ಪ ಇದ್ದಾರೆ ಅಂತ ನೋಡುವ, ತಂದೆಗೆ ತಕ್ಕ ಮಕ್ಕಳಾದ್ರೂ ಅಡ್ಡಿಲ್ಲ. ಅವಿವೇಕಿಗಳನ್ನ ಹಿಡ್ಕೊಂಡು ತಂದೆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗ್ತದಾ? ಅವನನ್ನು ಹೊರಗೆ ಹಾಕ್ತಾರೆ. ಹಾಗೆ ಆಗ್ತದೆ, ಮಾತಾಡ್ಲಿಕ್ಕಿಲ್ಲ. ಆದ್ರಿಂದ ನರೇಂದ್ರ ಮೋದಿ ಅವರು ಅಚ್ಚೆ ದಿನ ಆಯೇಗ ಕಬ್ ಹಮ್ ದಿಖಾನೆ ಕಾ ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾವ್ ಬೇಟಿ ಪಢಾವ್, ಬೇಟಿ ಬಚಾನೆ ಕಾ ಗಿರೀಶ್ ಮಟ್ಟಣ್ಣ ಸರ್ ಹೇಳ್ತಾರಲ್ಲ. ಬೇಟಿ ಹೆಣ್ಣು ಮಕ್ಕಳು ಒಂದು ಮಗಳಾಗಿ ಉಳಿದು ನಮ್ಮ ಸಂಸಾರ ಫ್ಯಾಮಿಲಿಯನ್ನ ಸಂಘರ್ಷಣೆ ಮಾಡಿ ಅವಳು ಕಾಪಾಡಿದ್ರೆ ಮಾತ್ರ ಹೆಣ್ಮಕ್ಳಲ್ಲ, ಗೌರವಿಸ್ಬೇಕಲ್ಲ. ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಏನ್ ಮಾಡ್ಲಿಕ್ಕಾಗುತ್ತೆ? ಅಂತ ಧರ್ಮಸ್ಥಳ ಅಂತ ಹೇಳಿ ಅಂತ ಜಾಗದಲ್ಲಿ ಆ ರೀತಿ ಆದಾಗಿದ್ರೆ ಇನ್ನು ಇಲ್ಲೆಲ್ಲ ಬದುಕಕ್ಕೆ ಅವಕಾಶ ಇದೆಯಾ? ಇನ್ನು ಬದುಕಕ್ಕೆ ಅವಕಾಶ ಇದೆಯಾ? ಇನ್ನೀಗ ನಮ್ದೇ ಹೆಣ್ಮಕ್ಳೆಲ್ಲಾರು ಹೋದಾಗಿದ್ರು ಬದುಕ್ತಾರ? ನಾವೇ ವಾರದಲ್ಲಿ 4-5 ದಿನ ಧರ್ಮಸ್ಥಳ ಹೋಗಿದ್ದ ಆಯ್ತು. ನೀವು ಅಂದ್ರೆ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೆ, ಕರ್ಕೊಂಡು ಹೋಗ್ತಾ ಇದ್ದೆ. ಇಷ್ಟೆಲ್ಲ ಪ್ರಕರಣ ಗೊತ್ತಿಲ್ಲ ನಮ್ಗೆ, ಈಗ ಬೆಳಕಿಗೆ ಬರ್ತಾ ಇತ್ತು. ಇಲ್ಲ ಅಂತ ಜಾಗದಲ್ಲಿ ನಾನು 1900 ನಮ್ಮ ಅಣ್ಣನೇನೋ ಒಂದು ನಾವು ಪ್ರಾಪರ್ ಸೌತ್ ಕೇಂದ್ರ, ಬಟ್ ಶಿವಮೊಗ್ಗ ನಮ್ದು. ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮ ದೈವ ದೇವರನ್ನ ಇಲ್ಲಿಂದ ತಕೊಂಡು ಹೋಗೋ ನಮ್ಮ ತಾಯಿಗೆ ಯಾರು ಕೂಡುಟ್ಟಿಲ್ಲ ಅಂತ. ನನ್ನ ತಾಯಿ ಒಬ್ಳೆ ಆ ಮಗುವನ್ನ ಈ ದೈವಗಳನ್ನೆಲ್ಲ ತಗೊಂಡು ಹೋಗುವಂತದ್ದಿತ್ತಲ್ಲ, ಸೌತ್ ಕೇಂದ್ರದಿಂದ ಘಟ್ಟಕ್ಕೆ ತಗೊಂಡು ಹೋಗಿದ್ರು. ಇಲ್ಲಿ ಹೋಗಿ ಇವನ ದೊಡ್ಡ ಮನುಷ್ಯನಂತರ ನಮ್ಮ ಅಣ್ಣ ಕಾಲಿಗೆ ಬಿದ್ದಿದ್ದಂತೆ. ಕಾಲಿಗೆ ಬಿದ್ದು ಕೇಳಿದಾಗ, ನೀನು ಹೊರಗೆಲ್ಲ ಹಾಕ್ಲಿಕ್ಕಿಲ್ಲ, ಮನೆ ಒಳಗೆ ಇಟ್ಕೊಳ್ಬೇಕು, ನಾನು ಹೇಳ್ದಂಗೆ ನಡ್ಕೋಬೇಕಂತ ಹೇಳಿದ್ನಂತೆ. ನಿಜವಾಗಿ ಇದು ಇತಿಹಾಸ ಇದೆ, ದಾಖಲೆ ಕೊಡ್ತೇನೆ ನಾನು. ಆವಾಗ ನಮ್ಮ ಅಣ್ಣ ಹೇಳ್ತಿದ್ದ, ಅಲ್ಲ ಮಾರೆ, ನಮ್ಮನೆ ದೇವ್ರು ನಾವು ಅಲ್ಲಿಂದ ಕರ್ಕೊಂಡು ಬರುವಾಗ ಇವ್ರಿಗೆ ಎಂತ ಮಾರೆ ಸಮಸ್ಯೆ ಕೇಳಿದ್ರು. ಅಲ್ಲಿಂದ ಮತ್ತೆ ದೈವಗಳೆಲ್ಲ ಬರ್ತಾವಂತೆ. ಮತ್ತೆ ಅವ್ರು ಹೇಳಿದ್ರಂತೆ, ಮತ್ತೆ ನೀನ್ ಏನಾದ್ರೂ ಅನಾಚಾರ ಮಾಡಿದಿದ್ರೆ ಕೂಡುಟ್ಟಿನ ದೈವಗಳು ಕೂಡ ಬರ್ತವೆ ನಿನ್ ಮನೆಗೆ ಅನ್ನುವಂತ ಶಬ್ದಗಳನ್ನ ಕೂಡ ಹೇಳಿದ್ರು ಅಂತ ನನ್ನ ಅಣ್ಣ ಹೇಳ್ತಿದ್ದ. ಆ ನಂಬಿಕೆಗಳಿತ್ತು. ನಾನು ಪ್ರಾಯಕ್ಕೆ ಬಂದ್ರ ಮೇಲೆ ಜಾತಿ, ನೀತಿ, ಧರ್ಮ ಮತ್ತೆ ಇದು ಎಲ್ಲ ಬಿಟ್ಟಾಗಿದ್ದು. ನನ್ನ ತಾಯಿ ಅಷ್ಟು ಶಿಸ್ತುಬದ್ಧ ಆದಂತ ತಾಯಿ. ನನ್ನ ಮನೆಯಿಂದ ಹೊರಗಡೆಯಿಂದ ಮನೆ ಒಳಗೆ ಹೋಗ್ಬೇಕಿದ್ರು ಕೂಡ ಒಂದು ಸಗಣಿಯ ನೀರನ್ನ ಇಡ್ತಾ ಇದ್ರು. ಸಗಣಿ ಚೊಂಬು, ಒಂದು ಸಗಣಿ ತುಂಡು, ಅದನ್ನ ತಲೆಗೆ ತಳ್ಕೊಂಡು ಒಳಗೆ ಹೋಗ್ಬೇಕಿತ್ತು. ಇವ ಮಾಡಿರುವಂತ ಉಪದ್ರ, ಈ ದೊಡ್ಡ ಮನುಷ್ಯ ಹೇಳಿದ್ನಲ್ಲ, ದೈವಗಳು ಒಳಗಿತ್ತು. ನನ್ನ ಪ್ರಾಯಕ್ಕೆ ಬಂದ್ರ ಮೇಲೆ, ನಾನು ಎಜುಕೇಟೆಡ್ ಆದ್ರ ಮೇಲೆ, ನಾನು ಒಂದು ಇದು ಮಾಡಿದ್ರ ಮೇಲೆ ಎಲ್ಲ ಕ್ಲೋಸ್ ಆಗ್ತಾ ಬಂತು. ಜಾತಿ, ನೀತಿ, ಧರ್ಮ ಏನೂ ಇಲ್ಲ. ಕಡೆಗೆ ಎಲ್ಲರೂ ಕೂಡ ನಮ್ಮ ಮನೆ ಜಗಲಿ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಇವತ್ತು ಕೂಡ ಅದೇ ರೀತಿ ಇದ್ದೇನೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಅಷ್ಟು ಗೌರವ ಇಲ್ಲಿ ಇಲ್ಲಿ ಹೆಂಗೋಯ್ತು ಇಲ್ಲಿನ ಪದ್ಧತಿ. ಧರ್ಮಸ್ಥಳ ಅಂತ ಹೇಳಿ ಹೇಳೋದಿಲ್ಲ. ಎಲ್ಲರೂ ಊಟ ಮಾಡುವ ಇದ್ರೆ ತೆಂಕ್ಲಾಯಿ ಅಂತೇಳಿ ಆ ರೀತಿ ಪದ್ಧತಿ ಹೇಳುವಂಗಿಲ್ಲ. ಊಟ ಕೂತಲ್ಲಿ ನಾನ್ ವೆಜ್ ಅಲ್ಲ, ವೆಜ್ ಯಾರು ಹೇಳುವಂಗಿಲ್ಲ. ಧರ್ಮಸ್ಥಳ ಅಂತೇಳಿ ಅಂತ ಶಬ್ದ ಎತ್ತುವಂಗಿಲ್ಲ. ಅಂತ ಧರ್ಮಸ್ಥಳನ ಇವ್ರು ಈ ರೀತಿ ಹಾಳು ಮಾಡಿಬಿಟ್ರು. ಅದು ಭಾರಿ ಬೇಜಾರತ್ತೈತಿ. ಅವ್ರ ಹೇಳುವಂತ ಇದೈತಿ ಗಣಿ, ಆ ಧರ್ಮಸ್ಥಳದಲ್ಲಿ ಹೋಯ್ಕಿದ್ರೆ ಇಲ್ಲ, ಎಲ್ಲರ ಮನೆಯಲ್ಲೂ ಅಂತ ಧರ್ಮಸ್ಥಳಕ್ಕೆ ಒಂದು ದೇವ್ರ ಹುಂಡಿ ಇರತ್ತೆ. ಯಾವ್ದು ಇದನ್ನ ಹಾಕಿ ಧರ್ಮಸ್ಥಳ ಒಂದು ದೇವ್ರನ್ನ ದರ್ಶನ ಮಾಡ್ಕಿದ್ರ, ಪಾತ್ರೆಗಳು ಇದ್ ಮಾಡ್ಕಿದ್ರೆ ದೇವ್ರ ಆಳ್ಬೇಕಿದ್ರು ಒಂದು ದೇವ್ರಿಗೆ ದುಡ್ಡು ತೆಗ್ದಿಡ್ಬೇಕು. ಒಂದ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ, ಮೇಲಿನ ದೇವ್ರ ಅಂದೇಳಿ ತಿರುಪತಿ, ಮೇನ್ ಧರ್ಮಸ್ಥಳ ಅಷ್ಟನ್ನ ಈ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರೆ. ಅಂತ ಜಾಗನೇ ಇವ್ರನ್ನ ನಾಶ ಮಾಡಿ ಬಿಟ್ರಲ್ಲ, ಈ ರೀತಿ ಮಾಡಿ ಹಾಳು ಮಾಡ್ರಲ್ಲ, ಅದು ಭಾರಿ ಬೇಜಾರತ್ತೈತಿ. ಮನೆಯಾಗ ಅಂದ್ರೆ ಹೇಳ್ದಾಗಿದ್ರೆ ನಮ್ಮ ಮನೆದು ಹಂಗೆ, ಇಲ್ಲ ದಯ ಆಳ್ಸಿದ್ರ ಗತಿಗೆ ನಿಮ್ದು ದೇವ್ರ ಸುದ್ದಿ ಇದೆ ಅಂದ್ರೆ ಇಲ್ಲಿಂದ ಇದ್ರಾಗ ಆಣ್ಬಾಚಿ ಅಂದೇಳಿ ಹೇಳ್ತಾರೆ.
ನಮ್ಮ ಮನಿಂದೆ 3 ತಿಂಗಳಿಗೆ ಕರ್ಕೊಂಡು ಹೋಗ್ ಧರ್ಮಸ್ಥಳಕ್ಕೆ ತೀರ್ಮಾನ ಹೆಗ್ಡಾರ್ ಮುಂದೆ ನಿಂತ್ಕೊಂಡು ಇಂತಿಷ್ಟು ಕಾಣಿಕೆ ಹಾಕಿ ತ್ಯಾಗದವ್ರಲ್ಲ ಹಾಕ್ರ ಕಾಣಿಕೆ ಹಾಕ್ರ ಇವ್ರು ತೀರ್ಮಾನ ಆತ್ಲ ಮತ್ 3 ತಿಂಗಳು ಬಂದ್ರ ಗತಿ ಮತ್ ಹಾಗೆ ದೇವ್ರ ಸುದ್ದಿ ನಮ್ಗೆ ಈಗ ಅಲ್ಲ ನೀವು ಅವ್ರೇ ಸರಿ ಇಲ್ಲ ಇನ್ ಇವ್ರದ್ದು ಎಲ್ಲಿ ತೀರ್ಮಾನ ಆತ್ತೆ ಅಲ್ಲ ಹಂಗೆ ಬರುದಲ್ಲ ಅದೀಗ ಅವರೇ ಸರಿ ಇಲ್ಲ ತೀರ್ಮಾನ ಕೊಡುವವರೇ ಸರಿ ಇಲ್ಲ ಅಲ್ಲ ಆ ನಮ್ನಿ ಇದಾಗ್ತಾ ಇದೆ ಇಲ್ಲಿ ಏನು ಇವ್ರ ತೀರ್ಮಾನ ಆತ ಈಗ ನಮ್ಮ ಮನೆಯಾಗ ನಾನು ಹಿಂಗೆ ಹೇಳುದು ಇವ್ರದ್ದು ಏನ್ ತೀರ್ಮಾನ ಆತಿತ್ತಿಲ್ಲ ನಮ್ಮ ಮಾವ ಒಬ್ಬ ಇದ್ದ ಮನಿಕಂಡಲ್ಲೇ ಇದ್ದ ಈಗ ನಮ್ಗೆ ಒಬ್ನೇ ಮಾವ ನಮ್ಮ ತಾಯಿ ಕುಡುಟ್ಟ 5 ಹೆಣ್ಮಕ್ಕಳ ಒಬ್ನೇ ಮಾವ ಅವ್ ಮಲ್ಕೊಂಡಲ್ಲೇ ಇದ್ದ ಅವನಿಗೆ ಏನು ಇದೆ ಅಂತ ಇಲ್ಲ ಈಗ ಅಂದ್ರೆ ಹೇಳಕ್ ಆಗುದಿಲ್ಲ ಇವ್ರ ದೇವ್ರ ಸುದ್ದಿ ತೀರ್ಮಾನ ಮಾಡ್ಕೊಂಡು ಮಾಡೋಕ್ ಹೋಗುದು 3 ತಿಂಗಳಿಗೆ ಆಳ್ಸುದು ಪಾತ್ರಿಗಳಿಗೆ ದುಡ್ಡು ಕೊಡುದು ಕುಣಿಸುದು ತಗೊಂಡು ಎಲ್ಲ ಇದು ಮಾಡುದು ಮತ್ತೆ ಅವ್ರದ್ದೊಂದು ಪಾತ್ರಿಗಳಿಗೆ ಒಂದಲ್ಲೊಂದು ಇದಿದೆ ಮತ್ತೆ ಒಂದು ಸಿಸ್ಟಮ್ ಇದೆ ಅಲ್ಲಿ ಅವರೇ ಕರ್ಕೊಂಡು ಹೋಗುದು ಅವ್ರದ್ದು ಇಂತಿಷ್ಟು ದುಡ್ಡು ಅಂದೇಳಿ ಹೇಳಿ ಯಾವ ದೇವಸ್ಥಾನಕ್ಕೆ ಹೋದಾಗಿದ್ರು ಯಥೇನ್ ಶಕ್ತಿ ಕಾಣಿಕೆ ಹಾಕಿ ಅಂದೇಳಿ ಇವ್ರದ್ದು ಹಂಗಲ್ಲ ಒಳ್ಳೆ ಕರೆಕ್ಟ್ ಬಂದಾಗಿದ್ರೆ ನೀವು 1,500 ಹಿಂಗ್ ಹಿಡ್ಕೊ ತೆಗ್ದು ಹಾಕು ನಿನ್ ತೀರ್ಮಾನ ಆಯ್ತು ಮತ್ತು ಪುನಃ ಬಂದಿಲ್ಲ ದೇವ್ರ ಆಳ್ಸ್ರ ತೀರ್ಮಾನ ಆಗ್ಲಿಲ್ಲ ಅಂತಕ್ ನೀವು ಸರಿ ಇಲ್ಲ ನೀವು ಇದ್ರಾಗ ಹೋಯ್ರಿ ಅಂತ ಪಾತ್ರಿಗಳು ಹೇಳುದು ಕಡೆಗೆ ಪಾತ್ರಿಗಳ ತಪ್ಪಲ್ಲ ಅವರೇ ಸರಿ ಇಲ್ಲ ಅಲ್ಲ ಪಾತ್ರೆಗಳು ಇನ್ವಾಲ್ವ್ ಇದ್ರೆ ಬಿಡಿ ಅದಕ್ಕೂ ಅಲ್ಲ ಪಾತ್ರಿಗಳು ಹೇಳುದಲ್ಲ ಅವರೇ ಸರಿ ಇಲ್ಲ ಇವ್ರು ಏನ್ ಸರಿ ಮಾಡ್ತಾರೆ ಇವ್ರ ನಮ್ದೇನ್ ಸರಿ ಮಾಡ್ತಾರೆ ಅವರೇ ಸರಿ ಮಾಡ್ಕಣಕಲ್ಲ ಅಂತ ಜಾಗದಾಗೆ CC ಕ್ಯಾಮ್ರಾ ನಾವು ಸಣ್ಣಿಂದ ಹೋಗುವಾಗ ಅಲ್ಲಿ CC ಕ್ಯಾಮ್ರಾ ಐತಿ ಇಲ್ಲಿ CC ಕ್ಯಾಮ್ರಾ ಇತ್ತು ಅಂದೇಳಿ ಈ ಕೇಸಿನೆಲ್ಲ ಕಂಡು CC ಕ್ಯಾಮ್ರಾ ಒಂದ್ಸಲ ಇತ್ತು ಅನ್ನೋದು ಒಂದ್ಸಲ ಇಲ್ಲ ಅಂತ ಹೇಳುದು ಅದ್ರ ಕಂಡು ತಲೆ ಕೆಟ್ಟಿತ್ತು ಇಲ್ಲ ನೋಡಿ ಇಷ್ಟು ಜನ ಉಗಿತಾ ಇದ್ದಾರೆ ಆದ್ರೂ ಕೂಡ ಮುಂದೆ ಬಂದು ಮಾತಾಡ್ತಾ ಇಲ್ಲ ಇನ್ನಾದ್ರೂ ಸ್ವಲ್ಪ ಮಾತಾಡಿ ಮತ್ತೆ ಇದು ಈ ತಪ್ಪು ಕಾಣಿಕೆ ಅಂತೇಳಿ ಒಂದು ಬಿಲ್ಲೆ ತಗೊಳ್ಳೋದಪ್ಪ ಬಿಲ್ಲೆ ಯಾರೋ ಪಾತ್ರೆಗಳ ತಗೊಳ್ಳೋದು ಒಬ್ರಿಗೆ 500 ರೂಪಾಯಿ ಈಗ ಎಷ್ಟು ಜನ ಹೋಗ್ತೀವಿ ನಾವು ನಮ್ದೊಂದು 2 ಟೀಮ್ ಇರುತ್ತೆ ಜಗಳ ಆಗಿರುತ್ತೆ ನಮ್ದು ಅದು ಇದು ಜಾಗದ ಗಲಾಟೆನೋ ದೇವ್ರ ಸುದ್ದಿ ಹೇಳಿರುತ್ತೆ ಧರ್ಮಸ್ಥಳ ದೇವ್ರು ನಾವೆಲ್ಲ ಅದೇ ಅವನ ಮೇಲೆ ನಂಬಿಕೆ ಧರ್ಮಸ್ಥಳ ದೇವ್ರ 12 ಜನ ಇದ್ರೆ 500 ರೂಪಾಯಿ ಒಬ್ರೊಬ್ರು ತಲೆ ಮೇಲೆ ನಾವು ರೆಡಿ ಮಾಡಿ ಇಟ್ಕೋಬೇಕು ಅವ್ರು ಬಿಲ್ಲ ತಗೋ ಬರ್ತಾರೆ ತೀರ್ಮಾನಕ್ಕೆ ಅಲ್ಲಿ ಎದುರುಗಡೆ ನಿಂತ್ಕೊಂಡಿರ್ತಾರೆ ಅವ್ರ ಹತ್ರ ನಾವು ತೀರ್ಮಾನ ಹೇಳೋರೆ ಹೋಗ ದುಡ್ಡು ಬಿದ್ರೆ ತೀರ್ಮಾನ ಆಯ್ತು ನಾವು ಅದು ಬಾಯಿ ಬಿಟ್ಟು ಹೇಳೋಷ್ಟು ಟೈಮ್ ಇಲ್ಲ ಕೆಲವ್ರಿಗೆ ನೆನ್ಪೋಗೋದು ಪಾಪ ಏಜಾದವ್ರಿ ದುಡುದೆ ಅಲ್ಲಿ ಅಷ್ಟು ಯೂನಿಫಾರ್ಮ್ ಹಾಕೊಂಡ ಇರ್ತಾರಲ್ಲ ಅವ್ರ ಹೆಸರು ಅಂತ ದುಡುದೆ ಒಟ್ನಲ್ಲಿ ಜನರನ್ನೆಲ್ಲ ದೋಚಿದೆ ದುಡ್ಡಲ್ಲೇ ಈಗ ದುಡ್ಡು ಆಗಿರೋದು ತೀರ್ಮಾನ ಆಗ್ತಾರೆ ಎಲ್ಲೂ ಹಾಕ್ಲಕ್ಕಲ್ಲ ಈಗ ದುಡ್ಡೆಲ್ಲ ತೀರ್ಮಾನ ಆಗುದಿದ್ರೆ ದೈದ ಹತ್ರ ದೇವ್ರ ಹತ್ರ ನಮ್ಗೆ ನಿಲ್ಲೋಕೆ ಟೈಮ್ ಇರೋದಿಲ್ಲ ಅಲ್ಲಂತೂ ಒಳಗಂತೂ ದುಡ್ಡುದಾಯ್ತಲ್ಲ ಅಷ್ಟು 4:15 ಗಂಟೆ ಕ್ಯೂ ನಿಂತು ಒಳಗೆ ಹೋಗಿ ಒಂದು ಹಿಂಗೆ ದೇವ್ರ ಅನ್ನೋರೊಳಗೆ ಹೋಗು ಆಯ್ತಲ್ಲ ಎದುರು ನಿಂತು ಆ ತೀರ್ಮಾನಕ್ಕೋಸ್ಕರ ಅಷ್ಟು ದುಡ್ಡು ನಂದು ಈಗ ಒಂದು 24 ಜನ ಅಂದ್ರೆ 500 ರೂಪಾಯಿ ಅಂದ್ರೆ ಎಷ್ಟಾಯ್ತು ದುಡ್ಡು ಒಂದು ಬಿಲ್ ತಗೊಂಡ್ರೆ 500 ರೂಪಾಯಿ ಆಯ್ತಾ ನಮ್ಮನ್ನು ಅಲ್ಲೂ ದುಡ್ಡು. ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಕುಂದಾಪುರ ತಾಲೂಕು ಉಳ್ಳೂರು 74 ಊರಿಗೆ ಬಂದಿದ್ದೇವೆ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಈಗ ಎಲ್ಲ ಕಡೆ ಟಾರ್ಚರ್ಗಳು ನಡೀತಾ ಇದೆ. ಮನೆಗೆ ಬಂದು ಗಲಾಟೆ ಮಾಡೋದು, ಮತ್ತೆ ಇಲ್ಲಿ ತುಂಬ ಜನ ಈಗಾಗಲೇ ಒಂದು 50-60 ಜನ ಇಲ್ಲಿ ಸ್ವಸಹಾಯ ಸಂಘದವರು ಹೊಸದಾಗಿ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ. ಅವರು ಈಗ ಎಲ್ಲ ಅವರ ಪ್ರಶ್ನೆ ಒಂದೇ, ನಮಗೆ ಸಂಘದ ಅಕೌಂಟ್ ಕೊಡಿ, ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವರ ಹತ್ರನೇ ಮಾತಾಡೋಣ, ಏನು ವಿಷಯ, ಇಲ್ಲಿ ಏನೇನೆಲ್ಲ ಘಟನೆ ನಡೆಯಿತು, ಈಗ ಕಟ್ತಾ ಇದ್ದಾರಾ, ಇನ್ನು ಮುಂದೆ ಕಟ್ತಾರಾ ಇಲ್ವಾ ಅಂತ ಅವ್ರ ಹತ್ರನೇ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹತ್ರ ಅವತ್ತೊಂದು ದಿವಸ ಬಂದು ನಾವು ರಾತ್ರಿ ಬಂದು ಮಾತಾಡಿದ್ವಿ. ಯಾಕಂದ್ರೆ ನಾವು ಅವತ್ತು ಬರುವಾಗ ಲೇಟ್ ಆಯ್ತು, ಹೇಳ್ತಾರೆ ರಾತ್ರಿ ಯಾಕೆ ಬಂದಿದ್ದು ಅಂತ. ಯಾಕಂದ್ರೆ ನೀವೆಲ್ಲ ಹಗಲೊತ್ತು ಕೆಲ್ಸಕ್ಕೆ ಹೋಗ್ತೀರಾ, ಸಿಗುದೇ ರಾತ್ರಿ ಹೊತ್ತು. ಇವತ್ತು ಕೂಡ ನೀವು ಕರೆದಕ್ಕೆ ನಾವು ಬಂದಿದ್ವಿ. ತುಂಬಾ ಟೈಮ್ ಆಗಿದೆ, ನಿಮ್ಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ಕೇಳಲಿಕ್ಕೆ ಅವತ್ತೇ ನಮ್ಗೆ ಕೇಳ್ಬೇಕಾಗಿತ್ತು, ಉಳ್ಳೂರು 74 ಅಂದ್ರೆ ಯಾಕೆ ಹೆಸರು ಬಂತು ಈ ಊರಿಗೆ? 74 ಅಂತೇಳಿ ಗರಡಿ ಅಂದ್ರೆ ಕೋಟಿ ಚೆನ್ನಯ್ಯರ ಗರಡಿ ಇರ್ತದೆ ನಮ್ಮ ಊರಲ್ಲೆಲ್ಲ. ಗರಡಿ ನೀವು ಕೇಳಿರ್ಬಹುದು. ಕೋಟಿ ಚೆನ್ನಯ್ಯರ ಗರಡಿ ಏನಿದೆ, 74ನೇ ಗರಡಿ ಇಲ್ಲಿ ಉಳ್ಳೂರು ಅಂತ ಊರಲ್ಲಿದೆ. ಇದು ಕೊನೆಯ ಗರಡಿ ಅಲ್ಲ, ಕೊನೆಯ ಗರಡಿ. ಉಳ್ಳೂರು 74 ಅನ್ನೋದು ಕೊನೆಯ ಗರಡಿ. ಹಾಗಾಗಿ ಈ ಊರಿಗೆ ಉಳ್ಳೂರು 74 ಅಂತ ಹೆಸರು ಬಂದಿದೆ. ಹಾಗಾಗಿ ನೀವು ಈಗ ಅವತ್ತು ನಿಮ್ಮ ಹತ್ರ ನಾವು ಮಾತಾಡಿದ್ದೀವಿ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಲೋನ್ ತಗೊಂಡಿದ್ದೀರಾ, ಮತ್ತೇನು ನಿಮ್ಗೆ ಅವರು ಲೆಕ್ಕ ಕೇಳಬೇಕು ಅಂತ ನೀವು ಕೇಳಿದ್ರಿ. ಉಳಿತಾಯಕ್ಕೆ ನಾವು ವಜಾ ಮಾಡಬೇಕು, ಮತ್ತೆ ಎಕ್ಸ್ಟ್ರಾ ಏನಾದಿದ್ರೆ ನೀವು ಕಟ್ತೀರಾ, ಅದು ಲೆಕ್ಕ ಕೊಡಿ ಅಂತ ನೀವು ಕೇಳಿದ್ರಿ. ಈಗ ಎಷ್ಟು ಟೈಮ್ ಆಯ್ತು ನೀವು ಕೇಳಿ? 2 ತಿಂಗಳ ಮೇಲಾಗಿದೆ. ಅವ್ರ ಲೆಕ್ಕ ಕೊಟ್ರ? ಲೆಕ್ಕ ಕೊಡ್ಲಿಲ್ಲ. ಮನೆಗೆ ಬರ್ಬೇಕಂತ ಹೇಳಿ ಅಕ್ಕನ ಹತ್ರ ನಂಬರ್ ಕೇಳುದು, ಹೆಂಡತಿ ನಂಬರ್ ಕೇಳುದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದ್ದೇನೆ, ಕಟ್ಟುದಿಲ್ಲ ಅಂತ ಹೇಳ್ತಿದ್ರದಲ್ಲ, ನಮ್ದು ಕ್ಲಿಯರ್ ಮಾಡಿ ಕೊಡಿ, ಕಟ್ತೀನಿ ಅಂತ ಹೇಳ್ತಿರೋದಲ್ಲ, ಇವ್ರು ಮನೆಗೆ ಯಾಕೆ ಬರ್ಬೇಕ, ಮನೆಯದ ಇದ್ ಕೇಳುದು ಯಾಕೆ ಇವ್ರು? ಅದ್ ಮೊನ್ನೆ ಫೋನ್ ಮಾಡಿ ನಾನೇ ಹೇಳಿದೆ,
ನೀವು ಮನೆಗೆ ಬರೋದಾದ್ರೆ ನಾನ್ ಬೇರೆ ರೂಟಲ್ಲೇ ಬರ್ತೆ. ಮತ್ತೆ ನಮ್ಮನ್ನ ದೂರ ಕಂಕಿಲ್ಲ ನಿಮ್ಗೆ ಅಂದೇಳಿ ಬೇಕಾದಷ್ಟೆಲ್ಲ ಹೇಳಿದೆ. ಅದ್ರ ಮೇಲಿಂದ ಇವತ್ತು ಯಾವ್ದು ಕಾಲ್ ಇಲ್ಲ. ಮನೆಗೆ ಬರ್ಲಿಲ್ಲ. ಮನೆ ಬರ್ಲಿಲ್ಲ. ಈಗ ನಿಮ್ದು ಇದೇ ಊರ ಎಲ್ಲ? ಈಗ ಇವರೆಲ್ಲ ನಿಮ್ಮ ಸಂಘದವರೆಲ್ಲ? ಅಲ್ಲ, ಬೇರೆ ಸಂಘದವರು. ಈಗ ಇವರೆಲ್ಲ ಸಂಘದವರು ನಿಲ್ಸಿದ್ದಾರೆ, ಇವ್ರನ್ನೆಲ್ಲ ತೋರಿಸಿ. ಇವರೆಲ್ಲ ಇಷ್ಟು ಜನ ಸಂಘದವರು ನಿಲ್ಸಿದ್ದಾರೆ. ಇವರು ನೀವು ಹೇಳಿ ನಿಲ್ಸಿದಾರ ಅಲ್ಲ ಹಾಗೆ ಅವರಷ್ಟಕ್ಕೆ ನಿಲ್ಸಿದ್ದಾರೆ? ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಲ್ಸಿದ ಮೇಲೆ ಗೊತ್ತಾಗಿದೆ. ನಿಲ್ಸಿದ ಮೇಲೆ ಗೊತ್ತಾಯ್ತು. ಇದಾಗಿದೆ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಅವರು? ಏನಂತ ವಿಷಯ ತಿಳ್ಕೊಂಡ್ರೆ? ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರ ಇವರು? ಇವ್ರು ನಾವು ಇದ್ದ ಲೋಕಲ್ ಹಿಂಗೆ ಬರ್ತಾ ಇರ್ತೇನಲ್ಲ, ಹಿಂಗೆ ಸಂಘದ ವಿಚಾರ ಸ್ಪ್ರೆಡ್ ಆಗಿ ಬಿಡುತ್ತದೆ. ಆದ್ರೆ ಇವ್ರಿಗೆ ಮಾತ್ರ ಇದ್ ಮಾಡ್ತಾರೆ. ಆ ಸಂಘದವ್ರು ಕಟ್ಟಿದ್ರು, ಇವ್ರಿಗೂ ಬಂದ್ಕೊಂಡು ಶಂಕರನಾರಾಯಣ ರಾಘವೇಂದ್ರ ಕಟ್ಟಿದ್ದಾರೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಕೇಳಿದ್ರೆ ಅವ್ರು ಕಟ್ಲಿಲ್ಲ ಅಂತ ಹೇಳಿ. ಈಗ ನಿಮ್ಮೂರಲ್ಲಿ ಈಗ ಅವತ್ತು ಉಳ್ಳೂರು 74ರಲ್ಲಿ ಫಸ್ಟ್ ನಿಲ್ಸಿದ್ ನೀವು ಅಲ್ವಾ? ಫಸ್ಟ್ ನಿಲ್ಸುತ್ತೆ ಅಂತ ಹೇಳಿದ್ದು ಅಲ್ಲ. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ನಾನ್ ಕೊಡುದಿಲ್ಲ, ನಂದು ಲೋನ್ ಕ್ಲಿಯರ್ ಆಗತಿ, ಸಂಘ ಬಿಡ್ತೆ ಅಂತ ಹೇಳಿ. ಅದಕ್ಕೆ ಮೇಡಮ್ ಹೇಳ್ತಾರೆ, ಈಗ ಹೇಳ್ತಾರೆ ನಿಮ್ಗೆ ಸಂಘದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ ಹೋಗ್ಬೋದ ಅಂತ ಹೇಳ್ತಾರೆ. ನಾನ್ ಹೇಳ್ತಿದ್ದು ಅದನ್ನೇ, ಅಭಿಪ್ರಾಯ ಇಲ್ಲ ಅಂತ ಹೇಳಿ ಹೊರಗೆ ಹೋಗೋದು ಅಂತ ಹೇಳಿ ಮಾಡಿದೆ. ಯಾರಿಗೇನು ಹೇಳ್ಬೇಕ, ಯಾರ ಹತ್ರ ಇದ್ ಮಾಡ್ಬೇಕು ಏನಂತ ಹೇಳಿ ಏನಿರ್ಲಿಲ್ಲ. ನಾವು ಅವ್ರೇ ಬೇಕಂತ ಹೇಳಿ ಅವ್ರ ಅವರೇ ತೋಡ್ಕೊಂಡಿದ್ದೆ, ನಾವೇನ್ ಮಾಡೋಕ್ ಆಗುದಿಲ್ಲ. ಈಗ ನಿಮ್ಮ ಇಲ್ಲಿ ಈ ಊರಲ್ಲಿ ಉಳ್ಳೂರು 74ರಲ್ಲಿ ಎಷ್ಟು ಸಂಘದವರು ನಿಲ್ಸಿದ್ದಾರೆ ಈಗ ದುಡ್ಡು ಕಟ್ಟುದನ್ನು? ಕೊಟ್ಟುದಂದ್ರೆ ಮಧ್ಯ ನಿಲ್ಸಿದ್ದಾರೆ. ಈಗ ಅಂದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಮಾಹಿತಿ 100 ಜನ ನಿಲ್ಸಬಹುದಲ್ಲ? 100 ಹತ್ರ ಇರ್ಬೋದು. ಅಂದ್ರೆ ಹಿಂದೆ ನಿಲ್ದಾರು ಇದ್ರು, 1 ವರ್ಷ 2 ವರ್ಷ ಹಿಂದೆ ನಿಲ್ದಾರೆಲ್ಲ ಇದ್ದಾರೆ. ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಗೊತ್ತಿರ್ಲಿಲ್ಲ. ಅದನ್ನ ಸ್ಪ್ರೆಡ್ ಮಾಡೋದಿಲ್ಲ. ಅವ್ರು ಸ್ಪ್ರೆಡ್ ಮಾಡುದಿಲ್ಲ, ಅವ್ರು ಹೇಳುದಿಲ್ಲ. ಅವ್ರು ನಿಮ್ಮ ಹತ್ರ ಬಂದು ಹೇಳ್ತಾರೆ, ಇವ್ರು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರು ಮಾತ್ರ ಕಟ್ಟುದಿಲ್ಲ, ಮತ್ತೆಲ್ಲ ಕಟ್ತಾ ಇದಾರೆ. ಇವ್ರ ಮನೆ ಅವ್ರ ಮನೇನ ಅಲ್ಲೇ ಹತ್ರ ಬರುತ್ತೆ. ಅವ್ರ ಹತ್ರ ಬಂದ್ಕೊಂಡು ಇವ್ರು ಕಟ್ಟಿದಾರ. ಹೌದೌದು. ಅಲ್ಲ, ಅವ್ರ ಯಾರನ್ನು ಮೂರ್ಖರು ಮಾಡ್ತಾರೆ ಅವ್ರು. ನಾನ್ ಕೇಳುದು ಅದನ್ನ. ಅವ್ರು ಅಲ್ಲೇ ಇವ್ರ ಮನೆ ಅಲ್ಲೇ ಆಚೆಗೀಚೆಗೆ ರೋಡಿಂದ ಆಚೆಗೀಚೆಗೆ ಇದ್ದಾರೆ. ಅವ್ರು ಕೆಲವೊಂದ್ಕೊಂಡು ಇವ್ರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಗೋಕುಲ್ದಾರ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ನೋಡಿ, ಈಗ ಚುನಾವಣಾ ನೀತಿ ಸಂಹಿತೆ ಇದೆ, ಇನ್ನೇನು ಒಂದು 10 ದಿವಸ ಇರ್ಬೋದು. ಇದು ಆದ ಕೂಡಲೇ ಸ್ವಸಹಾಯ ಸಂಘದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಿಲ್ಸಿದ್ದಾರೆ ಎಲ್ಲರನ್ನು ಸೇರಿಸಿ ಒಂದು ಸಭೆ ಮಾಡ್ತೀವಿ. ನಿಮ್ಗೆ ಅವತ್ತೇ ಗೊತ್ತಾಗ್ತದೆ. ಈಗ ನಾವು ಹೇಳ್ತಾ ಇದೀವಿ 30,000 ಜನ ಸ್ವಸಹಾಯ ಸಂಘದವರು ಎಲ್ಲರೂ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. 300 ಕೋಟಿ ರೂಪಾಯಿ ಈಗಾಗಲೇ ಸಾಲವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇದನ್ನೆಲ್ಲ ನಾವೀಗ ಹೇಳೋದು ಸುಳ್ಳು ಅಂತ ನೀವು ಅಂದುಕೊಳ್ಳಬಹುದು. ನಮ್ಮ ಹತ್ರ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ. ಎಲ್ಲರನ್ನು ನಾವು ಈ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯ ಆದ ಕೂಡಲೇ ಒಂದು ದಿವಸ ಸಭೆ ಕರಿತೀವಿ, ಎಲ್ಲರನ್ನು ನಾವು ಕರೆಸ್ತೀವಿ. ಅವತ್ತು ಎಲ್ಲರನ್ನು ನಾವು ಮಾತಾಡಿಸ್ತೀವಿ. ಹೇಳಿ. ಅವ್ರು ನಮ್ಮನ್ನ ಇದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ರೆ ಇವ್ರಿಗೆ ಇಷ್ಟೆಲ್ಲ ಇದಾಗ್ತಾ ಇರ್ಲಿಲ್ಲ. ನಾವ್ ಅವ್ರ ಹತ್ರ ಕೇಳ್ತಿದ್ವಿ, ಕಟ್ಟುದಿಲ್ಲ ಅಂತ ಹೇಳ್ತಿರೋದು ಅಲ್ಲ. ನಮ್ದು ಕ್ಲಿಯರ್ ಮಾಡಿ ಕೊಡಿ, ಉಳಿತಾಯ ಅದ್ ಹೇಳಿದ್ರೆ 20,000 ಬರುತ್ತೆ, ಅಡ್ಡಿಲ್ಲ ಅಷ್ಟನ್ನು ಹಾಕ್ತೆ ಅಂದೆ. 20,000 ರೂಪಾಯಿ ನಾಳೆಗೆ ಹೇಳಿದ್ರೆ ನಾಳೆಗೆ ಕೊಟ್ಟು ಕ್ಲಿಯರ್ ಮಾಡ್ತಿದ್ ನಾವು. ಇವ್ರು ಮಾತ್ರ ಅದನ್ನ ಸಂಘ ಬಿಡಬಾರ್ದು, ಸಂಘದಲ್ಲೇ ಇರ್ಬೇಕು, ಲೋನ್ ತೆಗಿಬೇಕು. ಅವ್ರ ಮತ್ ಪುನಃ ಹೊಂಡಕ್ ಹಾಕ್ಬೇಕು, ಹಾಕಿ ರುತ್ತಾ ಇರ್ಬೇಕು. ಅದೇ ಏನೋ ಪ್ಲಾನ್ ಅವ್ರದ್ದು ಏನೋ ಇದ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವ್ ನಮ್ದು ಒಂದೇ ಮಾತು, ಕೊಟ್ಟುದಿಲ್ಲ ಅಂತ ಅವ್ರ ಹತ್ರ ಹೇಳಿದೆ. ಅವತ್ ಹೇಳುದು ಅದೇ, ಇವತ್ ಹೇಳುದು ಅದೇ, ನಾಳೆಗೆ ಹೇಳುದು ಅದೇ, ಯಾವತ್ ಹೇಳುದು ಅದೇ. ಕ್ಲಿಯರ್ ಮಾಡಿ ಕೊಟ್ಟು ಅದನ್ನ ಕೆಲವೊಂದು ಇದಿತ್ತು ನಿಮ್ಗೆ ಇದ್ ಮಾಡಿ ಕಳಿಸಿದೆ. ಈಗ 2 ತಿಂಗಳಾಯ್ತು ನೀವು ನಿಲ್ಸಿ. ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದ್ರು ಬ್ಲಾಕ್ ಮಾಡಿದಾರಾ? ನಮ್ದು ಇದ್ ಮಾಡೋಕ್ ಅವ್ರದ್ದು ಅದೇ ಆಧಾರ್ ಕಾರ್ಡ್ ಅಲ್ಲ, ಹೇಳ್ತಾರಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ. ಹೂವು ಇಟ್ಕೊಂಡ್ಲಿಲ್ಲ, ನಾನು ಏನ್ ಕಿವಿಗೆ ಹಾಕುದಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಹೇಳಿ ನಮ್ಗೇನ್ ಅದ್ರಿಂದ ಏನು ಆಗ್ಲಿಲ್ಲ, ಆಗುದು ಇಲ್ಲ. 1 ವರ್ಷ 2 ವರ್ಷದಿಂದ ನಿಲ್ಸಿದ್ದಾರೆ ಅಂತ ಹೇಳಿದ್ರಿ, ಅವ್ರದ್ದು ಏನಾದ್ರು ಆಗಿದೆಯಾ? ಅವ್ರೆಲ್ಲೋ ಅಲ್ಲೇ ಆಫೀಸ್ ಮುಂದೆ ಓಡಾಡ್ತಾರೆ ಅಂತ ಹೇಳಿದ್ರಿ. ನಾನಂದ್ರ 806 ರೂಪಾಯಿ ಹಾಕ್ಬೇಕಾದ 1,000 ರೂಪಾಯಿ ಹಾಕ್ತಾ ಇದ್ದೆ. ನನ್ನ 87 ಕಂತ ಹಾಕಿದೀನಿ. 16,000 ಚಿಲ್ಡ್ರೇನ ಜಾಸ್ತಿ ಇದೆ. ಇವ್ರದ್ದು ಇಯರ್ ಎಂಡ್ ಅಲ್ಲಿ ಡ್ಯೂ ಆಗತ್ತಂತೆ. ಅದು ಹೆಂಗ್ ಡ್ಯೂ 20 ವಾರ ಜಾಸ್ತಿ ಕಟ್ಟಿದೀನಿ, ಅದು ಡ್ಯೂ ಬರುತ್ತೆ. ಅದು ಹೆಂಗ್ ಯಾಕೆ ಜಾಸ್ತಿ ಕಟ್ಟಿದ್ರು ಕೂಡ ಡ್ಯೂ ಬರ್ತದೆ. ಇಲ್ಲಿ ಬೇರೆ ಬ್ಯಾಂಕಿಗೆ ಸೊಸೈಟಿಗೆಲ್ಲ ಮಾಡಿದ್ರೆ ಬರುದಿಲ್ಲ. ಬ್ಯಾಂಕ್ ಅಲ್ಲಿ ಬೇಗ ಮುಗೀತದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲ. ಅದು ಕೇಳಿದೆ, ಕಡೆಗೆ ನಿಮ್ ದುಡ್ಡಿ ನಾವು ಬಡ್ಡಿ ಕಟ್ತಾ ಇತ್ತು, ನಮ್ ದುಡ್ಡಿಗೆ ಏನಿಲ್ವಾ ಕೇಳಿದೆ. ಕೊಟ್ಟಿತ್ತಲ್ಲ ಅಂತ ಹೇಳಿದ್ರಿ. ಯಾವಾಗ ಕೇಳಿ? ಜುಲೈ 2020ರಲ್ಲಿ ಕೊಟ್ಟಿತ್ತ ಅಂದ್ರೆ. ಈಗ ಎಷ್ಟು ಕೇಳಿದೆ? 2024 ಅಂತೇಳಿ ಹೇಳಿ. ನೀವ್ ಹೇಳು ಕರೆಕ್ಟ್, ನಮ್ಗೆ ಅರ್ಥ ಆಗ್ತಿಲ್ಲ ಅಲ್ಲ, ಅರ್ಥ ಆಗುದಿಲ್ಲ. ಎಲ್ಲ ಅವ್ರ ಹತ್ರ ಇಷ್ಟೆಲ್ಲ ಹೇಳಿದೆ. ಇವ್ರು ಮತ್ ಪುನಃ ನಮ್ ಮನೆಗ್ ಬರ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರಲ್ಲ. ಮನೆಗ್ ಬರ್ಲಿ, ನಾನು ಕಾಯ್ತಾ ಇದ್ದಿ ಅವ್ರು ಬರ್ಲಿ, ಅವ್ರು ಏನ್ ಮಾಡ್ತೀರ ಅಂತ ಹೇಳಿ. ಬರುದಿಲ್ಲ, ಬರುವಷ್ಟಿದಿಲ್ಲ ಬಿಡಿ. ಬಂದ್ರೆ ಏನ್ ಮಾಡ್ತೀರಾ? ಬಂದ್ರೆ ಏನ್ ಮಾಡುವ ಅವತ್ತೇ ಡಿಸೈಡ್ ಮಾಡ್ತೀವಿ. ಅಲ್ಲೇ ಬರುದಿಲ್ಲ ಅವ್ರು.
ಅವ್ರು ಅಷ್ಟಿದ್ರೆ ಅವ್ರು ಕ್ಲಿಯರ್ ಮಾಡಿ ಕೊಡ್ಬೋದು. ನಾವೇನ್ ಸಂಘ ಲೋನ್ ಕಟ್ಟುದಿಲ್ಲ ಅಂತ ಹೇಳ್ತಿದ್ದಲ್ಲ. ಯಾರು ಜೋರಾಗಿ ಮಾತಾಡ್ತಾರೆ ದಾಖಲೆ ಸಮೇತ ಅವರಿಗೆ ಉತ್ತರ ಕೊಡ್ತಾರೆ ಅಂತವರ ಮನೆಗೆ ಬರುವುದೇ ಇಲ್ಲ, ಅಂತವ್ರನ್ನು ಕಲೆಕ್ಷನ್ ಮಾಡುದೇ ಇಲ್ಲ. ಈಗ ನನ್ನದು ಕೂಡ 8.5 ತಿಂಗಳಾಯ್ತು, 1 ರೂಪಾಯಿ ಅವರು ವಸೂಲು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಪುನಃ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇವರ ಮನೆಗೆಲ್ಲ ಬಂದು ಟಾರ್ಚರ್ ಕೊಡುವ ಮೊದಲು ನನ್ನ ಲೋನ್ ಅನ್ನು ನೀವು ವಸೂಲು ಮಾಡಿ. ಈಗ ಏನು ಕಮೆಂಟ್ ಮಾಡಿ ನೀವು ತೇಜೋವಧೆ ಮಾಡ್ತಿರಲ್ಲ, ಕಾನೂನು ಪ್ರಕಾರವಾಗಿ ನಿಮಗೆ ತಾಕತ್ತಿದ್ರೆ ನನ್ನ ಲೋನ್ ಅಮೌಂಟ್ ಅನ್ನು ನನ್ನ ಹತ್ರ ವಸೂಲು ಮಾಡಿ, ಆಮೇಲೆ ಇವರ ಮನೆಗೆ ಹೋಗಿ. ಎಲ್ಲರಿಗೂ ನಾವು ಹೇಳುವಂಥದ್ದು, ಈ ವಿಡಿಯೋವನ್ನು ನೋಡುವವರಿಗೆ ಹೇಳುವಂಥದ್ದು, ನನ್ನ ದುಡ್ಡನ್ನು ಫಸ್ಟ್ ನೀವು ವಸೂಲು ಮಾಡಿ, ಮತ್ತೆ ಅವರ ಮನೆಗೆ ಹೋಗಿ. ನೀವು ಕೂಡ ಅದೇ ತರ ಕೇಳಿ. ನನಗೆ ಕಟ್ಟಬೇಡ ಅಂತ ಹೇಳಿದ್ದಾರೆ ಅವರು, ನಾನು ಕಟ್ಟೋದು ಬೇಡ ನೀವು, ಆದ್ರೆ ಬೇರೆಯವರಿಗೆ ನೀವು ಹೋಗಿ ಹೇಳ್ಬೇಡಿ ಅವ್ರು ಕಟ್ಲಿ ಅಂತ ಹೇಳಿದೆ. ನಾನು ಹೇಳಿದ್ದೆ ಅದಕ್ಕೆ, ನೀವು ನನ್ನನ್ನು ಕಟ್ಟಿಸ್ಬೇಕು, ಇಲ್ಲಾಂದ್ರೆ ನಿಮ್ಮ ಸಂಘವನ್ನು ಬಂದ್ ಮಾಡ್ತೇನೆ ನಾನು. ಎರಡರಲ್ಲೂ ಒಂದಾಗ್ಬೇಕು. ಈಗಲೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ, ಇಲ್ಲಿ ಬಂದಾಗ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಜನ. ನಮ್ಗೆ ಡೈಲಿ ಒಂದು 70-80 ಕಾಲ್ ಬರ್ತಾ ಇದೆ ಹೊಸ ಊರುಗಳಿಂದ, ಇಡೀ ಕರ್ನಾಟಕ ರಾಜ್ಯದಿಂದ, ಕೇರಳದಿಂದ ಕೂಡ ಕರೆ ಬರ್ತಾ ಇದೆ. ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆ ಬಿಟ್ರೆ ಅದ್ರ ಆಚೆಗೆ ಅವರು ಸಾಲ ಕೊಡುವಾಗಿಲ್ಲ, ಆದ್ರೂ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದೆ, ಅಲ್ಲಿ ಕೂಡ ನಾವು ಹೋಗ್ತೇವೆ. ನಾವು ಇಬ್ರು ಮಾತ್ರ ಅಲ್ಲ, ಇನ್ನು ನಮ್ ಬೇರೆ ತಂಡ ಕೂಡ ಅಲ್ಲಿ ಹೋಗ್ತಾ ಇದೆ. ನಾವು ಅದ್ರ ಬಗ್ಗೆ ಇನ್ನು ಕೂಡ ಇಲ್ಲಿ 60 ವಿಡಿಯೋ ಈಗಾಗಲೇ ರೆಡಿ ಆಗಿದೆ. ನಾವು ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. 60 ವಿಡಿಯೋಗಳು ಈಗಾಗಲೇ ರೆಕಾರ್ಡ್ ಮಾಡಿದ್ದು ಪೆಂಡಿಂಗ್ ಇದೆ. ನಿನ್ನೆ ಕಾಸರಗೋಡು ಕಡೆಯಿಂದ ಕಾಲ್ ಬಂದಿದೆ. ಯಾವ ಕಡೆ? ಕಾಸರಗೋಡು ಯಾವ ಕಡೆ? ಕಾಸರಗೋಡು ಯಾವ್ದೋ ಒಂದು ಏರಿಯಾ ಹೇಳಿದ್ರು, ಕರೆಕ್ಟ್ ಇದು ಮಾಡಿಲ್ಲ ನಾನು. ಅದು ರೆಕಾರ್ಡಿಂಗ್ ಕಾಸರಗೋಡು ಜಿಲ್ಲೆ ಅಲ್ವಾ? ಹೌದು, ಕಾಸರಗೋಡು ಜಿಲ್ಲೆ ಹೊರಗಡೆ ಇದ್ದಾರೆ ಅವರು ಮಾತ್ರ. ಕಾಸರಗೋಡಿಂದ ಆಚೆ ಇದ್ದಾರೆ ಅವರು. ನಿನ್ನೆ ಕಾಲ್ ಮಾಡಿದ್ರು, ಅಲ್ಲಿ ಕೂಡ ಸಂಘ ಇದೆ. ಅವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಮದು ಇದಕ್ಕೆ ಯೂಟ್ಯೂಬ್ಗೆ ಹಾಕ್ತೇನೆ, ಬೇಡ ಇದನ್ನ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ತುಂಬಾ ಜನ ಇದ್ದಾರೆ ಅಲ್ಲಿ ಕೂಡ ನಿಲ್ಲಿಸಿದ್ದಾರೆ. ಅದೀಗ ಅವರಿಗೆ ಲೆಕ್ಕಕ್ಕೆ ಸಿಗುದಿಲ್ಲ. ಅದು ನಂಗೆ ಲೆಕ್ಕ ಉಂಟು, ಇಲ್ಲೆಲ್ಲ ನಿಲ್ಲಿಸಿದ್ದಾರೆ. ನಂಗೆ ಡೈಲಿ ಕಾಲ್ ಬರ್ತದೆ. ನಿನ್ನೆ ಕೂಡ ಅದೇ ಕಾಲ್ ಬಂದಿದೆ. ನೋಡು, ನಾನು ಬರ್ತೇನೆ ಅಂತ ಹೇಳಿದ್ದೀನಿ ಈಗ. ಸರಿ, ಸಂತೋಷ್ ಅವರು, ಇವರು ಉಳ್ಳೂರು 74 ಇಲ್ಲಿ ನಿಲ್ಲಿಸಿದವರು. ಇವರು ಮೊದಲನೇದಾಗಿ ಪ್ರಶ್ನೆ ಮಾಡಿದ್ದು ಇವರು. ಈಗ ಇವ್ರಿಗೆ ಪರಿಚಯನೇ ಇಲ್ಲ, ಇದು ಒಂದೇ ಊರು ಆಗಿದ್ರು ಕೂಡ ಇವರು ಕೂಡ ಸಂಘದ ಹಣವನ್ನು ಇದೀ ಎಲ್ಲರೂ ನಿಲ್ಲಿಸಿದಾರಲ್ಲ ನಿಮ್ಮ ಸಂಘದವರು? ನಮ್ಮ ಸಂಘದಲ್ಲಿ 9 ಜನ ಇದ್ದಾರೆ. 9 ಜನ ಕೂಡ ಇವರು ಸಂಘದವರು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದಾರೆ ಅವರನ್ನ ಕೇಳೋಣ. ಯಾಕೆ ನೀವು 9 ಜನ ಕೂಡ ನಿಲ್ಲಿಸಿದ್ದೀರಾ? ನಮ್ಮ ಸಂಘದಲ್ಲಿ PRK ಮತ್ತು ಮೈಕ್ರೋ ಬಜೆಟ್ ಏಡೆಡ್ ಆಡ್ ಮಾಡಿದ್ದಾರೆ. ಒಂದೊಂದು ಜನಕ್ಕೆ 3 ಲಕ್ಷ ಲೋನ್ ತೆಗೆದು ಅದಕ್ಕೆ PRK ಮತ್ತು ಮೈಕ್ರೋ ಬಜೆಟ್ 2 ಆಡ್ ಮಾಡಿ, PRK ನಮ್ಮಲ್ಲಿಂದ ಬಡ್ಡಿ ಸಮೇತ ತಗೊಳ್ತಾರೆ. PRK ಸ್ವಂತ ಅವರೇ ಆಡ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಿದ್ದಾರೆ. ಅದಕ್ಕೂ ಕೂಡ ಬಡ್ಡಿ ಹಾಕ್ತಿದ್ದಾರೆ. ನಾವು ವಾರಕ್ಕೆ 2,000 ಅಮೌಂಟ್ ಕಟ್ಟಿದ್ದಾರೆ. ವಾರಕ್ಕೆ 2,000. ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ? ನಾವು ವಾರಕ್ಕೆ 9 ಜನ 13,370 ರೂಪಾಯಿ ವಾರದ ಕಂತು ಕಟ್ತೇವೆ ಎಲ್ಲರೂ ಒಟ್ಟಿಗೆ. ಒಂದು ತಿಂಗಳಿಗೆ 52,170 ರೂಪಾಯಿ ಕಟ್ಟಿದ್ದಾರೆ. ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ 9 ಜನಿಗೆ 9,000 ಮಾತ್ರ ಹಾಕ್ತಾರೆ. ಮತ್ತು ಉಳಿದು 42,000 ಚೀಲನ್ನ ಬಡ್ಡಿಗೆ ಹಾಕ್ತಾರೆ. 42,000 ಅದನ್ನ ನಾವು ಅವ್ರ ಲೆಕ್ಕಕ್ಕೆ ಅವ್ರ ಲೆಕ್ಕ ಕೊಡ್ಲಿಲ್ಲ ನಮ್ಗೆ. 42,000 ಬಡ್ಡಿಗೆ ಹೋಗ್ತಾ ಇದೆ ವಾರದಲ್ಲಿ. 42,170 ರೂಪಾಯಲ್ಲಿ ನಮ್ಗೆ 9,000 ಚಿಲ್ಲರಿನ ಅವರು ಅಸ್ಲಿಗೆ ಹಾಕಿ ಅದ್ರಾಗೆ ನಮ್ಗೆ 450 ರೂಪಾಯಿ 9 ಜನ ಒಂದ್ ತಿಂಗಳಿಗೆ 1,650 ರೂಪಾಯಿ ಚಿಲ್ಲರೆ ಆಗುತ್ತೆ. ಅದನ್ನ ಅವರು ಉಳಿತಾಯ ಹಣಕ್ಕೆ ಹಾಕ್ತಾರೆ, ಮತ್ ಪೂರ ಬಡ್ಡಿಗೆ ಹಾಕ್ತಾರೆ. ಅಷ್ಟೇ. ನಾವೀಗ ಸಂಘದ ದುಡ್ಡು 1 ತಿಂಗಳಾಯ್ತು ಕಟ್ಟೋದು ನಿಲ್ಸಿದ್ದೀವಿ. ನೀವು ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದ್ರೆ ಅಲ್ಲ ಒಬ್ಬೊಬ್ಬರಾಗಿ ನಿಲ್ಸಿದ್ರ? ಎಲ್ಲರೂ ಒಟ್ಟಿಂದ. PRK ಒಬ್ರೊಬ್ರಿಗೆ ಒಂದೊಂದ್ ತರ. 3 ಲಕ್ಷ ಲೋನ್ ಒಬ್ರಿಗಿದ್ರೆ ಅವರಿಗೆ 12,000, ಮತ್ತೊಬ್ಬನಿಗೆ 13,000, ಮತ್ತೊಬ್ಬರಿಗೆ 6,000, ಮತ್ತೊಬ್ಬರಿಗೆ 8,000, 1.5 ಲಕ್ಷ ಲೋನ್ ತೆಗ್ದವರಿಗೆ 3,000. PRK ಅವ್ರ ಪಾಡಿಗೆ ಅವ್ರು ಆಡ್ ಮಾಡ್ತೇ ಹೋಗುದು ಇಷ್ಟ ಬಂದಾಗೆ. ನಮ್ಮ ಹತ್ರ ಕೇಳುವುದಿಲ್ಲ, ಏನೂ ಇಲ್ಲ. ಕೇಳಿದ್ರೆ ಅದು ನಿಮ್ಗೆ ಜೀವ ರಕ್ಷಾ ಕವಚ ಅಂತಾರೆ. ನಮ್ಮ ಸಂಘದಲ್ಲಿ ಒಬ್ಬ ಡೆತ್ ಆಗಿ 4 ತಿಂಗಳದವ್ರು ಇಲ್ಲಿ ತನಕ ಹಣ ಸಿಗ್ಲಿಲ್ಲ. ಕೇಳಿದ್ದಾರೆ, ಅದು ಕಂಪನಿಯಿಂದ ಪ್ರಾಬ್ಲಮ್, ಮೈಕ್ರೋ ಬಜೆಟ್ ಕಂಪನಿಯಿಂದ ಪ್ರಾಬ್ಲಮ್, ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ನಾವು 1 ತಿಂಗಳಿಂದ ಕಟ್ಟೋದಿಲ್ಲ. ವಸೂಲು ಮಾಡುವಾಗ ನಿಮ್ಗೆ ಸಮಸ್ಯೆ ಬರ್ಲಿಲ್ಲ, ಕೊಡುವಾಗ ಸಮಸ್ಯೆ ಬರ್ತಾ ಇದೆ ಅವರಿಗೆ. ನಾವು ಅದಕ್ಕೆ ಈಗ ನಮ್ಗೆ ಬ್ಯಾಂಕ್ ಇಂದ ಪಾಸ್ ಪುಸ್ತಕ ನಮ್ಮ ಅಕೌಂಟ್ ಕೊಟ್ಟಿದ್ದಾರೆ ಮಾತ್ರ ನಾವು ಪುನಃ ಕಟ್ತೀವಿ, ಇಲ್ಲ ಅಂದ್ರೆ ನಾವು ಕಟ್ಟುವುದಿಲ್ಲ. ಈಗ ಅವರು ತೀರ್ಕೊಂಡು ಎಷ್ಟು ಸಮಯ ಆಯ್ತು? 4 ತಿಂಗಳಾಗಿದೆ. ಮೇ 1ಕ್ಕೆ 4 ತಿಂಗಳಾಗಿದೆ. ಈಗಲೂ ಕಟ್ತಾ ಇದ್ದಾರಾ? ಅವರು 15 ಅವ್ರ ಹೆಂಡತಿ ಹತ್ರ 15 ಕಂತು ಕಟ್ಸ್ಕೊಂಡಿದ್ದಾರೆ. 15 ಕಂತು 1,750 ರೂಪಾಯಿನ 15 ಕಂತು ಅವ್ರ ಹೆಂಡತಿ ಹತ್ರ. ಅವ್ರ ಹೆಣನ ಕಣ್ಕೊಂಡ್ ಬಂದಿದ್ದಾರೆ. ಅವ್ರ ಹೆಣ ಕಣ್ಕ ಬಂದು 15 ಕಂತು ಕಟ್ಸ್ಕೊಂಡಿದ್ದಾರೆ. 1,750 ರೂಪಾಯಿ
ಡೆತ್ ಆದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಆಗುತ್ತಾರೆ. ಜೀವ ರಕ್ಷಾ ಕವಚ ಈಗ ಅದು ಎಲ್ಲಿ ಹೋಗಿತ್ತು ಅಂತ ಗೊತ್ತಿಲ್ಲ. ಜೀವ ರಕ್ಷಾ ಕವಚ ಇಲ್ಲ, 4 ತಿಂಗಳಿಂದ ಜೀವ ರಕ್ಷಾ ಕವಚ ಅವರಿಗೆ ಇಲ್ಲ. ಈಗ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 1 ಲಕ್ಷ ಹಾಕಿದ್ದಾರೆ. ಒಂದು ಮೈಕ್ರೋ ಬಜೆಟ್ ಕ್ಲೈಮ್ ಮಾಡಿದ್ದಾರೆ. 1 ಲಕ್ಷ ಅಂದ್ರೆ ನೀವು ಎಲ್ಲರೂ ಸೇರಿ ಕಟ್ಟುವುದಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಮೇಲೆ 2ನೇ ವಾರಕ್ಕೆ ಸ್ಟಾಪ್ ಮಾಡಿ 2ನೇ ವಾರಕ್ಕೆ ಒಂದು ಕಂತಿಂದ ಹಾಕಿದ್ದಾರೆ. ಇನ್ನೊಂದು ಕಂತಿಂದ ಯಾವತ್ತಂತ ಗೊತ್ತಿಲ್ಲ. ಅಂದ್ರೆ ಬಿಸಿ ಮುಟ್ಟಿಸಿದ್ರೆ ಮಾತ್ರ ದುಡ್ಡು ಹೊರಗೆ ಬರ್ತದೆ. ನಾವು ಗಲಾಟೆ ಮಾಡಿದ ತಕ್ಷಣವೇ 2ನೇ ವಾರದ ಕಂತು ಹಾಕಿದ್ದಾರೆ. ಇಲ್ಲ ಅಂದ್ರೆ ನಾವು ಅದನ್ನೇ ಬಿಟ್ರೆ ಇಲ್ಲ ಅದು ಈಗ ಆಗುದಿಲ್ಲ, ಈಗ ಮುಂದೂಡಲಾಗಿದೆ. 6 ತಿಂಗಳಿಂದ ಕೊಟ್ಟಿದ್ದು 6 ತಿಂಗಳಿಂದ ಬಾಕಿ ಇದೆ ಅಂತ ಕೆಲವರದಲ್ಲ, ಹಾಗೆ ಹೇಳಿದ್ದಾರೆ ಸರ್. ಆ ತರ ಪ್ರಾಬ್ಲಮ್. ಈಗ PRK ಗೆ ಡಾಕ್ಯುಮೆಂಟೇ ಇಲ್ಲಲ್ಲ. PRK ಡಾಕ್ಯುಮೆಂಟ್ ಎಲ್ಲಿ ಡಾಕ್ಯುಮೆಂಟ್ ಇದೆ? ಎಂತದ್ದು ಇಲ್ಲ. ಅದಕ್ಕೆ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ತೇವೆ ಅಸಲು ಅದಕ್ಕೆ 75% ಇಂಟ್ರೆಸ್ಟ್ ತಗೊಳ್ತಾರೆ. 75% ಅದಕ್ಕೆ ಲೆಕ್ಕ ಇಲ್ಲ. ನಾನ್ 3 ಲಕ್ಷ ಲೋನ್ ತೆಗೆದಿದ್ದೆ, 12,080 ರೂಪಾಯಿ PRK ಮಾಡಿದ್ದಾರೆ. 23/8 1ನೇ ತಾರೀಕಿಗೆ PRK ನಂಗೆ ಆಡ್ ಮಾಡಿದ್ದಾರೆ. ಅದೇ ದಿವಸ ನಾ ಲೋನ್ ಎಂಟ್ರಿ ಆದ್ದು, ಅದೇ ದಿವಸ PRK ಎಂಟ್ರಿ. 2022ನೇ ತಾರೀಕಿಗೆ ಲೋನ್ ತೆಗೆದಕ್ಕೆ ಅದಕ್ಕೆ PRK ಎಂಟ್ರಿ ಇಲ್ಲ. ಇದೀಗ ದಿವಾಳಿ ಆಗ್ತಾ ಬರುತ್ತಿದ್ದು 2023ನೇ ಇಸ್ವಿಯಿಂದ PRK ಆಡ್. ಅದರಿಂದ ಹಿಂದೆ ಸಾಲ ತೆಗೆದವರಿಗೆ PRK ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ, 1 ವರ್ಷದ ಹಿಂದೆ, 1 ವರ್ಷ ಅಲ್ಲ, ಒಂದು 6 ತಿಂಗಳ ಮುಂಚೆ LIC PRK ಅಂತ ಅಲ್ಲಿ ಬರಿತಾ ಇದ್ರು. ಅಂದ್ರೆ LIC ಸುಮ್ನೆ. ಈಗ ಏನ್ ಮಾಡಿದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡುವಾಗ ಈಗ SBI PRK ಅಂತ ಬರೀತಾ ಇದ್ದಾರೆ. ಅಂದ್ರೆ ಈಗ SBI ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸರಿ, ಡಾಕ್ಯುಮೆಂಟ್ ತೋರಿಸಿ ಅಲ್ಲ. ಈಗ ಇವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಾಂಡ್ ಕೊಡುದಿಲ್ಲ. ನಾವು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಮಾಡಿಸಿದ್ದೀವಿ. ಸರಿ, ಎಷ್ಟು ರೂಪಾಯಿದು ಬಾಂಡ್ ಮಾಡಿಸಿದ್ದೀರಾ? ಈಗ ಯಾರು ತೀರ್ಕೊಂಡಿರ್ತಾರೆ ಅವ್ರ ಹತ್ರ ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ತೀರಾ? ಎಷ್ಟು ಕ್ಲೈಮ್ ಮಾಡ್ತಾ ಇದ್ದೀರಾ? ಅದರಿಂದ ಎಷ್ಟು ಕೊಡ್ತಾ ಇದ್ದೀರಾ? ಯಾವುದಕ್ಕೂ ದಾಖಲೆ ಯಾಕೆ ಕೊಡ್ತಾ ಇಲ್ಲ ನೀವು? ಅದು ಕೂಡ ಅವರು ಡೆತ್ ಆದ ಕೂಡಲೇ ಅವತ್ತೇ ಬರ್ತಾರೆ ಮನೆಗೆ ಬಂದು ಅವರ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ. ಆಧಾರ್ ಕಾರ್ಡ್ ಅಲ್ಲ, ಅವ್ರು ಡೆತ್ ಆದ ಹೆಣನ ನೋಡ್ಕೊಂಡು ಹೋಗಿದ್ದಾರೆ. ಅವ್ರ ಮಿಸ್ಸಸ್ ಹತ್ರ 15 ಕಂತು, ಅದು 1,750 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಇಲ್ಲಿ ತನಕ ಅವರಿಗೆ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 2ನೇ ವಾರಕ್ಕೆ 1 ಲಕ್ಷ ಕ್ಲೈಮ್ ಆಗಿದ್ದಾರೆ. ಮತ್ತು ಉಳಿದ ಅಮೌಂಟ್ ಇಲ್ಲ. ಜೀವ ರಕ್ಷಕಿಂದ ಅವ್ರ ಸಂಘಕ್ಕೆ ಕ್ಲೈಮ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ದಾಖಲಾತಿ ನಮ್ಮ ಹತ್ರ ಇಲ್ಲ. ದಾಖಲಾತಿ ಅವ್ರು ಕ್ಲೈಮ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಅಕೌಂಟಿಗೆ, ಅವ್ರ ಮಿಸ್ಸಸ್ ಅಕೌಂಟಿಗೆ ಬಂದು ಅವ್ರು ಕ್ಲೈಮ್ ಮಾಡ್ಕೊಳ್ಬೇಕಿತ್ತು. ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಾಡ್ಕೊಂಡಿರ್ಬೋದು? 5 ಲಕ್ಷ ಮಾಡ್ಕೊಂಡಿರ್ಬೋದು, 10 ಮಾಡ್ಕೊಳ್ಬಹುದು. ನಮ್ಗೆ ದಾಖಲಾತಿ ಇಲ್ಲ. ನಾವು ಯಾರದನ್ನ ಕೇಳುದು? ಈ ತರ ಅನ್ಯಾಯವಾಗಿದೆ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ? 16,31,000 ಎಲ್ಲರದು ಸೇರಿ 9 ಜನದ ಒಟ್ಟು 16,31,000 ಇದೆ. ನೀವು ಎಷ್ಟು ವರ್ಷದಿಂದ ಸಂಘದಲ್ಲಿ ಇದ್ದೀರಾ? 3 ವರ್ಷದಿಂದ ನಾವು ಸಂಘದಲ್ಲಿದ್ದೆ. ಇಲ್ಲಿ ತನಕ ಈ ಪ್ರಾಬ್ಲಮ್ ಇರಲ್ಲ. ನಮ್ಗೆ ಈಗ ಪ್ರಾಬ್ಲಮ್ ಕೊಟ್ಟದ್ದು 2023ನೇ ಇಸ್ವಿಯಿಂದ. ನಮಗೆ ಇಷ್ಟಿನ ತನಕ ನಾವು ಮೂರ್ಖರಾಗಿದ್ದೀವಿ. ನಮ್ಗೆ ಗೊತ್ತಾಗ್ಲಿಲ್ಲ, ಯಾವ ಕಾರಣಕ್ಕೂ ಗೊತ್ತಿರ್ಲಿಲ್ಲ. ನಮಗೆ ಮೊನ್ನೆ 3 ತಿಂಗಳ ಹಿಂದೆ ಮಾಹಿತಿ ಸಿಗಿದ ಕಾರಣಕ್ಕೆ ನಾವು ಈ ತರ ಮಾಡ್ತಿದ್ದೇವೆ. ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ? ನಾವು ನಮ್ದು ಟೋಟಲ್ ವಾರದ ಉಳಿತಾಯ ಒಬ್ರದ್ದು 50 ರೂಪಾಯಿ ಉಳಿತಾಯ, 9 ಜನದ 450 ರೂಪಾಯಿ ಉಳಿತಾಯ. ನಮ್ದು ಒಬ್ಬರೊಬ್ರದ್ದು 35,550 ರೂಪಾಯಿ ಉಳಿತಾಯ ಆಗಿದೆ. ಟೋಟಲ್ ಒಬ್ಬ ಸದಸ್ಯರಿಂದ 35,550 ರೂಪಾಯಿ ಉಳಿತಾಯ ಆಗಿದೆ. ಇಲ್ಲಿ ತನಕ ನಮ್ಗೆ ಲಾಭಾಂಶ ಇಲ್ಲ. 2026 ಇಸ್ವಿಗೆ 20 ಕೊಟ್ಟಿದ್ದಾರೆ ಲಾಭಾಂಶ. ಈಗ 2024 ನಡೀತಿದೆ. ಇವತ್ತಿನವರೆಗೆ ಲಾಭಾಂಶ ಇಲ್ಲ. ಮೊನ್ನೆ ಕಳೆದ ಏಪ್ರಿಲ್ 8ನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನವೆಂಬರ್ಕ್ಕೆ ಮುಂದೂಡಲಾಗಿದೆ. ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕಾದ್ರೂ ಮುಂದೂಡಲಾಗಿದೆ. ಅಲ್ಲ, ನಮ್ಮ ಸಾಲ ಕಟ್ಟುವುದನ್ನು ಮುಂದೂಡಲಿಕ್ಕೆ ಆಗುದಿಲ್ಲ. 10 ರೂಪಾಯಿ ನಾವು ಕಮ್ಮಿ ಕಟ್ಟಿದ್ರೆ 10 ರೂಪಾಯಿನೂ ಕಮ್ಮಿ, ವಾರದ ಕಂತು ಕಮ್ಮಿ ಕಟ್ಟಿದ್ದಾರೆ. ಸಣ್ಣದ ಪುಸ್ತಕನ ಹೊರಗೆ ಬಿಸಾಕ್ತಾರೆ. ಅದು ಟೈಪ್ ತಗೊಳ್ಳದಿರಲ್ಲ, ಕಂಪ್ಯೂಟರ್ ಅದಕ್ಕೆ ಆಡ್ ಆಗೋದಿಲ್ಲ, ಎಲ್ಲ ಕಡೆ ಬಿಸಾಕ್ತಾರೆ. 10 ರೂಪಾಯಿ ನಾಳೆ ತಂದು ಕಟ್ಟಬೇಕು. 11 ಗಂಟೆ ಒಳಗೆ ತಂದು ಕಟ್ಟಬೇಕು. ರೂಲ್ಸ್ ಇದೆ 11 ಗಂಟೆ ಒಳಗೆ. ಅದೇ ಬ್ಯಾಂಕಿಗೆ ನಮ್ಗೆ ಲೋನ್ ಕೊಡಿದಾರೆ, ಅವ್ರದ್ದು ಶುಕ್ರವಾರ ನಮ್ದೇ ಡಾಕ್ಯುಮೆಂಟ್ಸ್ ತಕೊಂಡ್ರೆ ಅವ್ರು ಲೋನ್ ಸಿಗುದು ಸೋಮವಾರ ಆಗುತ್ತೆ. ಆದ್ರೆ ಶನಿವಾರ ಬ್ಯಾಂಕ್ ರಜೆ, ಶುಕ್ರವಾರ ಬ್ಯಾಂಕ್ ರಜೆ. ಶುಕ್ರವಾರ ಒಂದು ಕಾರಣ, ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಕೊಳ್ತಾರೆ. ನಾವು 2,000 ವಾರದ ಕಂತು ಕಟ್ಟುವ ಹೊತ್ತಿಗೆ ಗುರುವಾರ ಕಟ್ಟಿ ಅಂತ ನಾವ್ ಎಲ್ಲಿಂದ ಕಟ್ಟು? 200 ರೂಪಾಯಿ ಗುರುವಾರ ಕಟ್ಬೋದು. ನೋಡಿ, ಒಂದ್ ನಿಮಿಷ ನೋಡಿ. ಮೊನ್ನೆ ಒಂದು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ನಾವು ನಮ್ಮ ಬ್ಯಾಂಕ್ ಜೊತೆ ನಮ್ಮ ಸರ್ವರ್ ಅಟ್ಯಾಚ್ ಆಗಿದೆ. ನಾವು ಇಲ್ಲಿ ದುಡ್ಡು ತಗೊಂಡು ನೀವು ಎಂಟ್ರಿ ಮಾಡಿದ ಕೂಡಲೇ ನಮ್ಮ ಅಕೌಂಟಿಗೆ ಸೀದಾ ಅಕೌಂಟಿಗೆ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ. ನೋಡಿ, ನಾವು ಕಟ್ಟುವಾಗ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ, ಕೊಡುವಾಗ ಮಾತ್ರ ಯಾಕೆ ಲೇಟ್ ಆಗ್ತದೆ? ಬ್ಯಾಂಕ್ ರಜಾ, ಸರ್ವರ್ ಡೌನ್, ಅದೆಲ್ಲ ಯಾಕೆ ಆಗ್ತದೆ? ಶುಕ್ರವಾರ ಅಮೌಂಟ್ ನಾವು ಯಾಕಂದ್ರೆ ತಗೊಳ್ಳುವಾಗ ಮಾತ್ರ ಸರ್ವರ್ ಸರಿ ಇರ್ತದ? ಶುಕ್ರವಾರ ಏನು ಕಲೆಕ್ಷನ್ ಮಾಡುವಾಗ ಸರ್ವರ್ ಸರಿ ಇರ್ತದ?
ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ, ಲೋನ್ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಈಗ ಬೇರೆ ಈಗ ಇನ್ಶೂರೆನ್ಸ್ ಆಗ್ಲಿ PRK ಆಗ್ಲಿ ಇದೆಲ್ಲ ಕೊಡುವಾಗ ನಿಮ್ಗೆ ಅದು ಯಾಕೆ ಲೇಟ್ ಆಗ್ತದೆ? ಉಳಿತಾಯದ ಅಮೌಂಟ್ ಕೊಡುವಾಗ ಯಾಕೆ ಲೇಟ್ ಆಗ್ತದೆ? ತಗೊಳ್ಳುವಾಗ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲಿ 5, 9, 10 ಗಂಟೆ ಆಗುವಾಗ ಎಷ್ಟು ಸಂಘ ಇದ್ರೂ ಕೂಡ ಕಟ್ಟಿ ಕ್ಲಿಯರ್ ಆಗ್ತದೆ. ಒಂದ್ ಸಂಘ ಡ್ಯೂ ಇದ್ರೆ ಅವ್ರಿಗೆ ಫೋನ್ ಬರುತ್ತೆ, ಇಲ್ಲಿ ಬಿಡಿ. ಅದೇ ಒಂದ್ ಸಂಘ ಡ್ಯೂ ಇದ್ರೆ ಯೋಜನೆ ಅಧಿಕಾರಿ ಮನೆ ಬಂದ್ ಕೊಡ್ತಾರೆ. ನೀವು ಒಂದು ದಿವಸ ಆದ್ರೂ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ, ಇವತ್ತು ಬೇಡ, ನಾಳೆ ಬನ್ನಿ ಅಂತ ಹೇಳಿದಾರ? ಇಲ್ಲ. ಯಾಕೆ ಅದು ಅವಾಗ ಸರ್ವರ್ ಸರಿ ಇರ್ತದ? ಶುಕ್ರವಾರ ಕಟ್ಬೇಕಂತಿದ್ರೆ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಗೊಳ್ತಾರೆ. ಅದನ್ನೇ ಸೋಮವಾರಕ್ಕೆ ಹಾಕ್ಬೋದಿಲ್ಲ, ಸೋಮವಾರ ದಿನ ಬರೋದಿಲ್ಲ. ಅಲ್ಲ, ಟ್ಯಾಬ್ ಸರಿ ಇರುದಿಲ್ಲ ಸರ್ವರ್ ಇರುದಿಲ್ಲ. ಹೌದು, ವಾರದಲ್ಲಿ 3 ದಿವಸ ಸರ್ವರ್ ಇರುದಿಲ್ಲ. ಬ್ಯಾಂಕ್ ಅಲ್ಲಿ ಕೂಡ ಅಷ್ಟೇ. ಎದುರುಗಡೆ ಸೊಸೈಟಿ, ಈಚೆಗೆ ಧರ್ಮಸ್ಥಳ ಅವ್ರದ್ದು ಆಫೀಸ್, ಅಲ್ಲಿ ಯಾವಾಗಲೂ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ, ಬರಲ್ಲ. ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ತಾರೆ. ಅದಕ್ಕೆ ಬೇರೆ ಸಪರೇಟ್ ಸರ್ವರ್ ಇರ್ತದೆ. ಅದು ಬ್ಯಾಂಕಿಗೆ ಹೋದ್ರೆ ಸರ್ವರ್ ಬೇರೆ, ಇವ್ರ ಹತ್ರ ಹೋದ್ರೆ ಸರ್ವರ್ ಬೇರೆ. ಮಾತ್ರ ಅವ್ರು ಹೇಳ್ತಾರೆ ನಾವು ಬ್ಯಾಂಕ್ ಜೊತೆ ನಾವು ಅಟ್ಯಾಚ್ ಮಾಡಿದ್ದೇವೆ, ಇಲ್ಲಿ ದುಡ್ಡು ತಗೊಂಡು ಹೋದ್ರೆ ಅದು ಬ್ಯಾಂಕ್ ಅಕೌಂಟ್ಗೆ ಬೀಳ್ತದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಕಲೆಕ್ಷನ್ ಮಾಡಿರೋ ಅಮೌಂಟ್ ಬ್ಯಾಂಕಿಗೆ ಯಾಕೆ ಕೊಡುವುದಿಲ್ಲ? ನೀವು ಕಲೆಕ್ಷನ್ ಮಾಡಿದ ಅಮೌಂಟ್ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿದ್ಯಾ? ಕಲೆಕ್ಷನ್ ಮಾಡಿದ ಅಕೌಂಟ್ ಬ್ಯಾಂಕಿಗೆ ಹೋಗುದಿಲ್ಲ. ಯಾಕೆ ಕೊಡುವುದಿಲ್ಲ? ಈಗ ನಾವೊಂದು ಬ್ಯಾಂಕಿಗೆ ಒಂದು 5,000 ಹಾಕ್ಬೇಕು. ನಾವು ಫೋನ್ ಮಾಡಿ ಹೇಳಿದ ಕೂಡಲೇ ನಮ್ಮ ಅಕೌಂಟ್ಗೆ ಬ್ಯಾಂಕಿಗೆ ಹಾಕ್ತಾರ? ದುಡ್ಡು ಅವ್ರ ಕೈಗೆ ಸಿಕ್ಕಿದ ಮೇಲೆಲ್ಲ ಹಾಕುದು. ಅದು ಕೂಡ ಸರ್ವರ್ ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆಗ್ತದೆ, ಬೀಳುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರದ್ದು ಮತ್ತೆ ಯಾಕೆ ಮುಂಚೆನೆ ಬ್ಯಾಂಕಿಗೆ ಬೀಳ್ತದೆ, ದುಡ್ಡು ಮಾತ್ರ ಮತ್ತೆ ಹೋಗ್ತದೆ, ಯಾಕೆ ಕೇಳ್ಬೇಕಲ್ಲ ನಾವು? ಇದಕ್ಕೆಲ್ಲ ಉತ್ತರ ಕೊಡಿ. ಅದಕ್ಕೆ ಮತ್ತೊಂದು, ನಮ್ಮ ಸಂಘದ ಶುಕ್ರವಾರ ನಾವು ಈಗ ವಾರದ ಕಂತು ಕಟ್ಟಿದ್ದಾರೆ, ನಾವು 9 ಜನ ಇದ್ದಾರೆ, ಯಾರಿದ್ದಾರೆ ಒಬ್ಬರಿದ್ದರು ಮೆಸೇಜ್ ಬರ್ಬೇಕು. ಈಗ ATM ಅಲ್ಲಿ ನಾವು ದುಡ್ಡು ಡ್ರಾ ಮಾಡಿರ್ಕತಿ, ತಕ್ಷಣ ನಮ್ಮ ಮೊಬೈಲ್ ಮೆಸೇಜ್ ಬರ್ತದೆ, ಇವ್ರ ದುಡ್ಡು ಎಲ್ಲಿ ಹೋಗುತ್ತೆ. ವಾರದಲ್ಲಿ ನಾವು ಶುಕ್ರವಾರ ಕಟ್ಟದ್ 3 ಗಂಟೆ ಹಾಕ್ತಾರ, 4 ಗಂಟೆ ಹಾಕ್ತಾರ, 5 ಗಂಟೆ ಎಷ್ಟೊತ್ತಿಗೆ ಹಾಕ್ತಾರ ಅಂತ ನಮ್ಮ ಮೆಸೇಜ್ ಬರುತ್ತಾ? ಇಲ್ಲ, ಬರುದಿಲ್ಲ. ಒಂದೇ ಒಂದು ಮೆಸೇಜ್ 9 ಜನಕ್ಕೆ ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ. ಬರ್ಬೇಕಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ, ಅಲ್ಲಿ ದುಡ್ಡು ಕಟ್ಟಿದ ಕೂಡಲೇ ಬರ್ಬೇಕಲ್ಲ. ಇಲ್ಲ, ಬ್ಯಾಂಕ್ ಆಫ್ ಬರೋಡಾ ಅಂತ ಚೀಟಿ ಬರುತ್ತೆ, ಬ್ಯಾಂಕ್ ಇಂದ ಮೆಸೇಜ್ ಬರಲ್ಲ. ಹೌದು, ಮೊಬೈಲ್ಗೆ ಆಡ್ ಇಲ್ಲ. ಬೇಡ, 9 ಜನ ಸದಸ್ಯನಿಗೆ ಬೇಡ, ಒಬ್ಬ ಸದಸ್ಯನಿಗೆ ಮೆಸೇಜ್ ಬರ್ಬೇಕಲ್ಲ. ಬರ್ಬೇಕು. ಇಲ್ಲಿ ಹೋಗಿ ಯಾಕೆ ಬರುದಿಲ್ಲ? ಆಧಾರ್ ಕಾರ್ಡ್ ಲಿಂಕ್ ಇಲ್ವಾ? ಅದು ಬೇರೆಯವರ ಅಕೌಂಟ್ಗೆ ಲಿಂಕ್ ಮಾಡಿದ್ದಾರೆ ಕಾಣ್ತದೆ. ಲೋನ್ ಬೇಕಾದ್ರೆ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ನಮ್ಮ ಲೋನ್ ಅನ್ನ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಕ್ ಆಗುದಿಲ್ಲ. ಅದೇ ಪಾಸ್ ಪುಸ್ತಕ, ಬ್ಯಾಂಕಿಂದ ಪಾಸ್ ಪುಸ್ತಕ ಕೊಟ್ಟಿದ್ದಾರೆ, ಪುನಃ ನಾವು ಕಟ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ತನಕ ಕಟ್ಟುದಿಲ್ಲ. ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕು ನಮ್ಗೆ. ನಮ್ಮ ಬ್ಯಾಂಕ್ ಯಾವ್ದು ಅಕೌಂಟ್ ಮಾಡಿ ಪಾಸ್ ಪುಸ್ತಕ ನಮ್ಗೆ ಕೊಟ್ರೆ ನಾವು ಅಲ್ಲಿಂದ ಎಷ್ಟು ಸಾಲ ತಗೊಳ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಮಾತ್ರ. ಅದರಲ್ಲಿ PRK ಮೈಕ್ರೋ ಬಜೆಟ್ ನಮ್ಗೆ ಯಾವ್ದು ಬೇಡ, ನಮ್ಗೆ ಸಾಲಕ್ಕೆ ಮಾತ್ರ ಇಂಟ್ರೆಸ್ಟ್. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಆಡ್ ಮಾಡ್ತೇವೆ ಅದಕ್ಕೆ ನಾವು ಹಣೆ ಹೇಳಲ್ಲ. ನೀವು ಇಷ್ಟು ವರ್ಷದಿಂದ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದೀರಾ, ಅದಕ್ಕೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೂಡ ಕೊಡ್ಬೇಕು ನಮಗೆ. ನಮ್ಮ ₹1 ಅವರು ಹೇಗೆ ಬಿಡುದಿಲ್ಲವೋ ಹಾಗೆ ಕೂಡ ಅವ್ರದ್ದು ಕೂಡ ₹1 ನಾವು ಬಿಡ್ಲಿಕ್ಕಿಲ್ಲ. ಇಲ್ಲ, ನ್ಯಾಯ ಪ್ರಕಾರ ಅದು ಕ್ಲಿಯರ್ ಆಗ್ಬೇಕು, ಲೆಕ್ಕ ಆಗ್ಬೇಕು. ₹1 ಕೂಡ ನೀವು ಕೂಡ ಬಿಡಬೇಡಿ, ಅವ್ರದ್ದು ಕೂಡ ನಮಗೆ ಬೇಡ. ಲೆಕ್ಕ ಆಗಿ ಕ್ಲಿಯರ್ ಮಾಡುವ. ನಮ್ಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟು ನಮ್ಗೆ ಕರೆಕ್ಟ್ ಕ್ಲಿಯರ್ ಎಡ್ಸಿ ಕೊಡ್ಲಿ ಅವರು. ಹೌದು, ನಮ್ಗೆ ಉಳಿತಾಯ ಲಾಭಾಂಶ ಸಮೇತ ಕೊಡ್ಬೇಕು ನಮ್ಗೆ. ಹೌದು, ಸರಿ. ಅಂತ ನಿಮ್ಗೆ ಇಂತಿಷ್ಟು ಲೋನ್ ಇದೆ, ನಂದಿಗೆ MID 7 ನಂಬರ್, ಇಂತಿಷ್ಟೇ ಲೋನ್ ಅಂತ ಇರುತ್ತೆ. ನಮ್ಗೆ ಒಂದು ಲೋನ್ ಮಾಡುವಾಗ ನಮ್ಗೆ ಇಂತಿಷ್ಟು ನಮ್ದು ಹೆಸರ ಲೋನ್ ಇದೆ ಅಂತ ಇರುತ್ತೆ. ಒಂದು ಅಕೌಂಟ್ ಇಂದ ಪಾಸ್ ಪುಸ್ತಕ ನಮ್ಗೆ ಕೊಡ್ಬೋದಲ್ಲ. ಇಲ್ಲಿ ಯಾರಿಗಾರು ನಮ್ಮ ಸಂಘದಲ್ಲಿ ಇಂತಿಷ್ಟು ಲೋನಿಗೆ ಯಾರಿಗಾರು ಒಬ್ರಿಗಾರು ಮೆಸೇಜ್ ಹೋಗ್ಬೋದಲ್ಲ, ಅದ್ ಮಾಡುದಿಲ್ಲ. ಬಟ್ ನಾನೀಗ ಅದೇ ಹೇಳಿದೆ, ಅವತ್ತು ನಮ್ಮ 3 ವರ್ಷದ ಹಿಂದೆ ನಮ್ಮ ಹೆಂಡತಿದೆಲ್ಲ ಈ ತರ ಆಗಿ ಅವ್ರ ಮನೆಗೆಲ್ಲ ಬಂದ್ರು. ನಾನ್ ಕಟ್ಟುದೇ ಇಲ್ಲ ಅಂತ ಕೂತಿದ್ದೆ. ಸಂಘದ ಒಕ್ಕೂಟದ ಅಧ್ಯಕ್ಷರೆಲ್ಲ ಬಂದು ಕಟ್ಲೇಬೇಕು ಅಂತ ಹೇಳಿ ನಾನು ಹೇಳಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅವರೇ ಕಟ್ತೀರಿ ಅಂತ ಲೆಟರ್ ಬೇರೆ ಸತ್ತೆ ಕೊಟ್ಟಿದ್ರು. ಶಂಕರನ್ ಸ್ಟೇಷನ್ ಅಲ್ಲೇ ಇದೆ, ನಾ ಬೇಕಾದ್ರೆ ನಾಳೆ ಹೋಗಿ ತಂದು ಕೊಡ್ತೀನಿ, ಜೆರಾಕ್ಸ್ ನನ್ನ ಹತ್ರ ಇದೆ, ಒರಿಜಿನಲ್ ಬೇಕಾದ್ರೆ ನಾಳೆ ತಂದು ಕೊಡ್ತೀನಿ ಅಂತ ಹೇಳಿದಕ್ಕೂ ಇಲ್ಲ ನೀವು ಕಟ್ಲೇಬೇಕಂತ ಹೇಳಿದಾಗ ನಾನು ಹೇಳಿದೆ ನನಗೆ ಲೋನ್ ಮಾಡಿ ಕೊಡಿ ಅಂತ ಹೇಳಿದೆ. ಅವಾಗ ನನ್ ಸ್ವಲ್ಪ ಲೋನ್ ಇತ್ತು, ಅವಾಗ ನಾ ಮನೆಯೆಲ್ಲ ಸೇಲ್ ಮಾಡಿದೆ. ಸಂಘ ಟಾರ್ಚರಿಗೋಸ್ಕರ ನಾನು ಈ ಸಂಘದೆಲ್ಲ ಮನೆಯೆಲ್ಲ ಸೇಲ್ ಮಾಡಿ ನಂದು ಲೋನ್ ಇದೆ ಕ್ಲಿಯರ್ ಮಾಡಿದೆ. ನಂದು ಸಂಘದಲ್ಲಿ ಮನೆ ಸೇಲ್ ಮಾಡಿ ಕ್ಲಿಯರ್ ಮಾಡಿದೆ, ನಾನು ಮನೆ ಸೇಲ್ ಮಾಡಿ ಸಂಘದ ಕ್ಲಿಯರ್ ಮಾಡಿದೆ. ಆಮೇಲೆ ಅವಳು ಸಂಘ ನಂಗೆ ಜವಾಬ್ದಾರಿ ಅಲ್ಲ ಅದು.
ನಾನು ಸಂಘದಲ್ಲಿ ಅವ್ರ ಸಂಘದಲ್ಲೇ ಇದ್ದೀನಿ ಬಿಟ್ರೆ ಸಂಘದ ನಾನ್ ಜವಾಬ್ದಾರಿ ಅಲ್ಲ. ಹೌದು 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 ಅವ್ರು ತಕೊಂಡು ದುಡ್ಡು ತಕೊಂಡು ಹೋಗಿದ್ದಾರೆ. ಹ್ಮ್ ಅದನ್ನ ನಾನು ಹೇಳಿದ್ರೆ ಇಲ್ಲ ನಿಮ್ಗೆ ಮನೆಗೆ ಹಾಕಿದ್ದಾರೆ ದುಡ್ಡು ಅವರು, ಅವರು ನಿಮ್ ಜೊತೆಗೆ ಇದ್ದಾರೆ, ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಏನೇ ಇರ್ಬೋದು ಅದು ನಮ್ ಸಂಘಕ್ಕೆ ಸಂಬಂಧ ಪಡುವುದಿಲ್ಲ, ನೀವು ಕಟ್ಲೇಬೇಕಂತ ಇವತ್ತಿಗೂ ಟಾರ್ಚರ್ ಮಾಡ್ತಾ ಇದ್ದಾರೆ. ನಾನೀಗ ಒಂದು 4 ವಾರ ಆಯ್ತು ನಿಲ್ಸಿ, ಈಗ ಸ್ಟಾಪ್ ಮಾಡಿದ್ದೀನಿ, ಕಟ್ಲಿಲ್ಲ. ನಿಮ್ಮಷ್ಟಕ್ಕೆ ನೀವು ನಿಲ್ಸಿದ್ದೀರ. ಒಂದು ಉದಾಹರಣೆ, ಮೊನ್ನೆ ಮೀಟಿಂಗ್ ಹೋದ, ಅವರು ಸಂಘದಲ್ಲಿ ಇಲ್ಲ, ಆ ಸಂಘದಲ್ಲಿ ಅವರು ಬೇಡ ಉಳಿತಾಯನ ಕೊಡಿ ನನ್ಗೆ, ಅವರು ಸಾಲ ಇದ್ದು ನನ್ನ ಹೆಸರೇ ಸಾಲ ಇಲ್ಲಲ್ಲ, ನಾನೀಗ 30 ರೂಪಾಯಿ ಉಳಿತಾಯ ವಾರ ಕಟ್ಕೊಂಡು ಹೋಗ್ತೀನಿ, ನನ್ನ ಹೆಸರಲ್ಲಿ 2.5 ಲಕ್ಷ ಲೋನ್ ಮಾಡಿ, ಅವ್ರದ್ದು 1.80 ಲಕ್ಷದ ಸಾಲ ಇತ್ತು, 1,80,000 ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಉಳಿತಾಯ ಅವ್ರದ್ದು ಸಾಲ ನನ್ನ ಹೆಸರಲ್ಲಿ ಕಟ್ಟ, ಅವ್ರ ಸಂಘದಲ್ಲಿ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನು ಇಲ್ಲ, ನೀವು ಸಾಲ ತೆಗೆದು ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಅದು 20% ಬರ್ಬೇಕು, ಈಗ ನಿಮ್ ಕೊಡಕ್ ಆಗುದಿಲ್ಲ ಅಂತ ಹೇಳ್ರಿ. ನಾನು ಅದಕ್ಕೆ ಏನು ಮಾತಾಡ್ಲಿಲ್ಲ. ಆಯ್ತು ನಾನೇ ಇನ್ನು ಸ್ಟಾಪ್ ಮಾಡ್ತೀನಿ ಅಂತ ನನ್ ಮನ್ಸಿಗೆ ಬಂತು. ನನ್ಗೆ ಯಾಕೋ ಸರಿ ಅನ್ಸ್ಲಿಲ್ಲ. ಅವತ್ತು ಮೈಕ್ರೋ ಬಜೆಟ್ ಕೇಳಿದಾಗ 4 ವಾರ ಬೇಕಾಯ್ತು ನನ್ ಕ್ಲಿಯರ್ ಆಗಿ, ಸಾಲ ಕ್ಲಿಯರ್ ಆಗಿ. ಮೈಕ್ರೋ ಬಜೆಟ್ ನಾನ್ ಮಾಡಿದಾಗ 4 ವಾರ ಬೇಕಾಯ್ತು. ಅದು ನಾನು ಅವ್ರಿಗೆ ಫೋರ್ಸ್ ಮಾಡಿ, ಯಾಕೆ ಮೈಕ್ರೋ ಬಜೆಟ್ ಕೊಡುದಿಲ್ಲ, ಮಾಡಿದೆ ನೀವು ಬಾಂಡಿ ಸೈನ್ ಹಾಕಿದ್ರ ಮೇಲೆ ಬಾಂಡನ್ನ ಇಟ್ಟು ನೀವು ಲೋನ್ ಕೊಡುದಲ್ಲ, ಬಾಂಡ್ ಎಲ್ಲ ಹೋಗಿದೆ ಅಂತ ನಾನು ತನಿಖೆ ಮಾಡಿದಾಗ ನಾನು 4 ವಾರ ಬಿಟ್ಟು ಅವ್ರು ಕೊಟ್ಟಿದ್ದು ಬಾಂಡ್. ಕೇಳಿಲ್ಲ ಅಂದ್ರೆ ಅದು ಕೂಡ ಸಿಗ್ತಾ ಇರ್ಲಿಲ್ಲ, ಅದು ಕೊಡುದಿಲ್ಲ. ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿದೀರಾ? ಲೋನ್ ಇಲ್ಲ. ಸದಸ್ಯರದ್ದು ಲೋನ್ ಉಂಟು? ಲೋನ್ ಇತ್ತು, ಲೋನ್ ಇಲ್ಲ. ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ? 5 ಜನ ಇದ್ದಾರೆ. ನೀವು ಸಾಲ ಲೋನ್ ತಗೊಂಡ್ಕ? ಒಂದು ಫಸ್ಟ್ 10,000 ತಗೊಂಡಿದ್ದೆ, ಅದು ಕ್ಲಿಯರ್ ಮಾಡಿದೆ, ನಂತರ ಕೊಟ್ಟು ಕ್ಲಿಯರ್ ಮಾಡಿದೆ. ಅಂತ ನಂಗೆ 1 ಲಕ್ಷ ಬೇಕಿದ್ದಲ್ಲಿ ಇಬ್ರು ಅರ್ಜಿ ಹಾಕ್ರು, ನಂಗೆ ಸಿಕ್ಲಿಲ್ಲ, ಅವ್ರಿಗೆ ಸಿಕ್ತು. ಅದಕ್ಕೋಸ್ಕರ ನಂಗೆ ಲೋನ್ ಸಿಗ್ದೆ ಅಂತ ಕೇಳುವುದು. ಸರಿ ಸರಿ, ಸುಮ್ನೆ ವೇಸ್ಟ್ ಅಂತ ನಾನು ನನ್ನಷ್ಟೇ ಕೈ ಅದು ಒಂದು 4 ವಾರ ಕಟ್ಟೆ ಲಾಸ್ಟ್ ನಿನ್ಗೆ ಲೋನ್ ಕೊಟ್ಟಿಲ್ಲ, ಮೋಸ ಮಾಡಿದ್ರೆ ಅಂತ ಹೇಳಿ ನಮ್ಮ ಸಂಘದ ಒಬ್ರು. ನಾನು ಅದಕ್ಕೆ ನನ್ನ ಮನ್ಸಿಗೆ ಬೇಜಾರಾಯ್ತು. ಉಳಿತಾಯ ನನ್ನ ಹಣ ಎಷ್ಟಿತ್ತು, 12,500 ರೂಪಾಯಿ, ಅದ್ರ ಕಟ್ಟಿಬಿಟ್ಟೆ ನಾನು. ಯಾವಾಗ ಕಟ್ಟಿದ್ರಿ? ಎಷ್ಟು ಸಮಯ? ಒಂದ್ ತಿಂಗಳಾಯ್ತು. 1 ತಿಂಗಳ ಆದ್ಮೇಲೆ ಕೂಡ ಇವತ್ತು 550 ಇಸ್ಕೊಂಡಿದ್ದಾರೆ. ಇವು 550. ಮೊನ್ನೆ ನಮ್ ಸಂಘದ ಸದಸ್ಯರಲ್ಲ ಅವ್ರ ತುಂಬ ತಗೊಂಡ್ರು ಅವ್ರ ಮತ್ತೆ ನೆಕ್ಸ್ಟ್ ಶಿವಕುಮಾರ್ ದುಡ್ಡು ಕೊಟ್ಟಾಯ್ತು ಕೇಳ್ರ, ಶಿವಕುಮಾರ್ ಕೊಟ್ಟಾಯ್ತು ಅಂದ್ರೆ ಹೇಳ್ರು 320 ರೂಪಾಯಿ. ನಾ 320 ರೂಪಾಯಿ ಕೊಡ್ಲೇ ಇಲ್ಲ, ಅವರೇ ಹಾಕಿದ್ದಾರೆ. ಅವ್ರು ಹಾಕಿದ್ರು 320 ರೂಪಾಯಿ, ನಾನ್ ಕೊಡ್ಲಿಲ್ಲ. ಅದು ನಿಮ್ಮದು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರು. ಈಗ ಮೊನ್ನೆ ಕೇಳಿದ್ರೆ 550 ರೂಪಾಯಿ ಅಂತ ಹೇಳ್ರು. 550 ಇದೆ ಅಂತ ಹೇಳಿದ್ರು. ಈಗ ನಾಡ್ದು ಕಾಣ್ಬೇಕು, ನಾಡ್ ಕೊಡ್ತೇನೆ ಹೇಳಿದ್ರೆ ಶುಕ್ರವಾರ ಕೊಡ್ತೀರಿ ಮಾಡಿ ನನ್ಗೆ ಏನ್ ಮಾಡಿ. ಇವ್ರು ನಮ್ಮ ಈಗ ಸಂಗರಣ ಉಳ್ಳೂರು 74 ಏರಿಯಾದವರು ನೋಡಿ, ಇವರಿಗೆ ಇವರು ಸಂಘ ಇವರು ಬಿಟ್ಟಿದ್ದಾರೆ. ಈಗ ನಿಮ್ಮದು ಉಳಿತಾಯ ಎಷ್ಟಿದೆ? 5,500 ರೂಪಾಯಿ ಉಳಿತಾಯ ಇವರಿಗೆ ಸಿಗ್ಬೇಕು. ನೀವು ಇವರಿಗೆ ಸ್ವಲ್ಪ ಮಾತಾಡಿ, ಇವರಿಗೆ ಉಳಿತಾಯ ಸಿಗುವ ತನಕ ನೀವು ಕೂಡ ಕಟ್ಟಬೇಡಿ. ಇವರಿಗೆ ಇವರ ಉಳಿತಾಯ ಇಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ನಾವು. ಒಂದು ಹೊಡೆದಿರಿತ್ತಲ್ಲ ಮನೆಗೆ ಬತ್ರ, ಅದೇ ಅವ್ರ ದುಡ್ಡು ಕಟ್ಟಿತ್ತಲ್ಲ, ದುಡ್ಡು ಕೊಡೋರಿಗೆ ಭಿಕ್ಷೆ ಕೊಟ್ಟಿತ್ತ, ಕೊಡ್ಲೇಬೇಕು. ಈಗ ಉಳಿತಾಯ ಅಂದ್ರೆ ಅವ್ರಿಗೆ ಪಟ್ಟ ಕೊಡುದು ಸಾಕು, ಇವ್ರು ಹೇಳ್ದಂಗೆ ನಾವು ಕೇಳಬೇಕು, ಸಂಘ ಬಿಡಬಾರ್ದು ಅಂದ್ರೆ ಆ ಸಂಘದಲ್ಲೇ ನಾವ್ ಇರ್ಬೇಕು. ನಮ್ ಸಾಲ ಇಲ್ಲ, ಅದ್ ನಾನ್ ಕ್ಲಿಯರ್ ಮಾಡೋಕಿಲ್ಲ, ಯಾಕಂದ್ರೆ ಅವ್ರ ಸಾಲ ಇದೆಯಲ್ಲ, ನಾವು ಜಾಮೀನ್ ಹಾಕಿ, ಹಾಗಾಗಿ ಅವ್ರು ಕ್ಲಿಯರ್ ಆಗೋರೆ ನಾವು ಸಂಘದಾಗ ಇರ್ಬೇಕು. ಸಂಘದಲ್ಲಿ ಯಾರ್ದು ಲೋನ್ ನಾವು ಜಾಮೀನ್ ಹಾಕಿಲ್ಲ ಅಂದ್ರೆ ನಾವು ಸಂಘ, ನಾವೆಲ್ಲ ಸಂಘದಲ್ಲಿ ಇದೀವಲ್ಲ, ಎಲ್ಲರಿಗೂ ಜಾಮೀನ್ ಹಾಕಿದೀವಲ್ಲ. ಇವಾಗ ನೀವು ಮಾಡಿದೀರಾ? ನಂದು ಸಾಲ ಇಲ್ಲ, ಅಮೌಂಟ್ ನನಗೀಗ ಮತ್ತೆ ಬರ್ತಾ ಇದೆ, ನಾನು ಲೋನ್ ತಗಿಲಿಲ್ಲ, 230 ಬರ್ತಾ ಇದೆ, ನಾನು ಈಗ 200 ರೂಪಾಯಿ 230 ಲೋನ್ ಇದ್ರೆ ಮಾತ್ರ ಕೊಡ್ಬೇಕು. PRK ಅಲ್ಲ ಬರ್ತಾ ಇದೆ ನಂಗೆ, ನಾನು ಅದನ್ನ ಪ್ರಶ್ನೆ ಮಾಡ್ಲಿಲ್ಲ, ಕಟ್ತಾ ಇದ್ದೆ, 1-2-3 ವಾರದ ಮುಂಚೆ ಕಟ್ತಾ ಇದ್ದೆ. ನನಗೆ ಈ ತರ ಮೊನ್ನೆ ಲೋನ್ ಕೇಳಿದಾಗ ಇಲ್ಲ, ಅವ್ರದ್ದು ನೀವು ಕ್ಲಿಯರ್ ಮಾಡ್ರ ಮೇಲೆ ಲೋನ್ ಸಿಗತ್ತೆ. ನಿಮ್ಮ ಹೆಂಡತಿ ಇದೆಯೋ ಅವ್ರು ಇಲ್ಲ, ಅವ್ರನ್ನ ಅದು ವಸೂಲಿ ಕೈಯಲ್ಲಿ ಆಗಲ್ಲ, ಕ್ಲಿಯರ್ ಆದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದಾಗ ನನ್ ಮನ್ಸಿಗೆ ಬಂತು, ನಾನು ಸ್ಟಾಪ್ ಮಾಡಿದೆ. ನನ್ಗೆ ಯಾರು ಮಾಡಿ ಅಂತ ಯಾರು ಹೇಳಿ, ನಾನೇ ಮಾಡಿದ್ದು. ಅದಕ್ಕೆ ನಾನು ಫೋನ್ ಮಾಡಿದ್ರೆ ನಾನು ಕಟ್ಟುವುದಿಲ್ಲ ಅಂತ ಹೇಳಿದೆ. ಜೊತೆ ನಾವಿದ್ದೇವೆ, ನಿಮಗೆ ಮಾಡ್ತೇವೆ, ಏನಿದ್ರು ನಮ್ಗೆ ಫೋನ್ ನೀವು ಅದು ಸರಿ ಆಗೋ ತನಕ ನೀವು ಕಟ್ಲೇಬೇಕು. ಅದು ಏನು ಅಂತ ತೀರ್ಮಾನ ಮಾಡ್ಲಿ. ನಿಮ್ದು ಅಷ್ಟೇ, ನಿಮ್ಮ ಸದಸ್ಯರಿಗೆ ಸ್ವಲ್ಪ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಲಿ, ಸಿಗುವ ತನಕ ಅವರು ಕೂಡ ನಿಲ್ಸ್ಲಿ. ತಂದೆ ಚಿಲ್ಲರೆ ಇತ್ತು ಉಳಿತಾಯ, ಕಡೆಗೆ ತಾಯಿದು ಒಂದು 18 LIC ಎಲ್ಲ ಕೇಳಿ ಕಣ್ಣೀರ್ ಖಾಲಿ ಬಂತು. ಆಮೇಲೆ ಅದು ನಮ್
ಗೊತ್ತಿಲ್ಲ ಮತ್ತೆ ಕೇಳ್ಬೇಕು ಇರುತ್ತೆ ಕೇಳಿ ಮತ್ತೆ ಯಾರತ್ರ ಕೇಳ್ಬೇಕು ನಾವು ಆ ಸಂಘದ ಕೇಳಿ ಲಾಸ್ಟ್ ಒಂದು ಅಕೌಂಟ್ ಹಾಕಿ ಯಾವ ಅಕೌಂಟ್ ಅಂತ ಕಾಮ್ ನಾವು ಕಾಮ್ದೇ ಬಿಟ್ಬಿಟ್ಟು ನಾವು ಮತ್ತೆ ಕೇಳಿದ್ರೆ ಅದು ಒತ್ತಾಯ ಮಾಡಿದ್ರೆ ಅಷ್ಟೇ ಅವ್ರದ್ದು. ಮರ್ಯಾದೆ ತೆಗಿತಾರೆ ನಮ್ಮ ಎಂತಾರು ಮಾಡಿ ಹೌದೌದು ಹೌದು ನಮ್ಗೆ ದಾಸನಹಳ್ಳಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಿಮ್ಗೆ ಇವತ್ತಾಗುದಿಲ್ಲ ಬರುವಾರ ಮೀಟಿಂಗ್ ಮಾಡುವ ಬರುವಾರ ಅಂದ್ರೆ ಅವ್ರು SB ಮತ್ತೊಬ್ರನ್ನ ಕರ್ಕ ಬರುದು ಅವ್ರ ಹೇಳಕ್ಕಾಗ ಹೌದೌದು ಅವ್ರು ಮತ್ತೊಬ್ರ ಹತ್ರ ಕೇಳಿ ಇಲ್ಲಿ ತನಿಖೆ ಮಾಡಿ ಅವ್ರು ಮಾತಾಡ್ಕೊಂಡೇ ಬರುದು. ನಾವು ಕೂಡ ಅಭಿಯಾನ ಈ ಬಡವರಿಗೆ ಇದು ಎಷ್ಟು ಕಡೆ ಅನ್ಯಾಯ ಆಗ್ತದೆ ಇಲ್ಲ ನನ್ನ ಹೆಸರಲ್ಲಿ ಲೋನ್ ಇಲ್ಲ PRK ಅಮೌಂಟ್ ನಾವ್ ಯಾಕೆ ಕಟ್ಬೇಕು? ಹೌದು ಲೋನ್ ಕಟ್ಲಿಕ್ಕಿಲ್ಲ ಹೌದು ಯಾಕೆ ಬರ್ತಾ ಇದೆ? ಹೌದು ಹೌದು ಅದು ಬೇಜಾರಾಗಿ ನಾನೆಲ್ಲ ಲೋನ್ ಇಲ್ಲಿಗೆ PRK ಕಟ್ತಾ ದುಡ್ಡು ಕೊಡುದಿಲ್ಲ ಅವ್ರ ಲೋನೇ ಇಲ್ಲ ಅಂತ ಹೇಳ್ತಾರೆ. ನಾವು ಬಡವರ ಹಾಕೊಂಡು ನಮ್ ಸಾಲ ಕ್ಲಿಯರ್ ಮಾಡಿದೀವಿ ಆದ್ರೂ ನಮ್ಗೆ ಉಳಿತಾಯ ಕೊಡುದಿಲ್ಲ ಅಂದ್ರೆ ಯಾವ ನ್ಯಾಯ? ಹೌದು ಸಂಘ ಬೇಡ ಅಂತ ಬಿಟ್ಟು ಹೋಗ್ತಾ ಇದಾರೆ ಕೊಡ್ಬೇಕಲ್ಲ ಕೊಡ್ಕೋತಿಲ್ಲ ಅವರಿಗೆ ಕೊಡ್ಲೇಬೇಕು. ಅದೇ ಕೇಳು ನಾಳೆ ಬನ್ನಿ ಸರಿ ಆಗತ್ತೆ ಮತ್ತೆ ಗೌರವ ಕೊಡೋಣ ಮತ್ತೆ ನಮ್ಗೆ ಒಳ್ಳೆ ರೀತಿ ಗೌರವ ಈಗ ನೋಡಿ ಇವಾಗ LH ಮಂಜುನಾಥ್ ಅವರು ಈಗ ರಿಟೈರ್ ಇದ್ದಾರೆ. ಅನಿಲ್ ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ ಇವರಿಗೆ ಅಮೌಂಟ್ ಕೊಡಿ ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ ಅನಿಲ್ ಇಲ್ಲಿ ಕೇಳಿ ಇವರಿಗೆ ಉಳಿತಾಯದ ನೀವು ಕೊಡ್ತಾ ನೀವು ಇನ್ನು ಟೈಮ್ ಕೊಡ್ತೇವೆ ಇವ್ರಿಗೆ ಕೊಡ್ಲಿಲ್ಲ ಕೊಡ್ತೇವೆ ನಾವು ಕೊಡ್ತೇವೆ ನಿಮಗೆ ಅವರಿಗೆ ಆಗುದಿಲ್ಲ ಅಂತ ಅವ್ರಿಗೆ ನಿಮಗೆ ಅಲ್ಲಿಂದ ಬರ್ಬೇಕು ನಾವು ಕೊಡ್ತೇವೆ ನಿಮ್ಮ ಸಂಘವನ್ನು 6 ತಿಂಗಳ ನಿಲ್ಲಿಸ್ತೇವೆ. ಎಷ್ಟು ಜನಕ್ಕೆ ನಾವು ಮೊನ್ನೆ ಕೂಡ ಹೋಗಿ ನಮಗೆ ಹೊಡಿಲಿಕ್ಕೆ ಬಂದ್ರು ನಿಮ್ಗೆ ಗೊತ್ತಿರೋ 1.5 ವರ್ಷದಿಂದ ಅವರಿಗೆ ಉಳಿತಾಯ ಕೊಡ್ಲಿಲ್ಲ. ನಾವು ಅವರ ಕಳ್ಳಿಕ್ಕೆ ಹೋದಾಗ ಅಲ್ಲಿ ನಮ್ಮ ಮೇಲೆ ಅವರಿಗೆ ಬಂದ್ರು ಅವರಿಗೆ ಕೂಡ ಉಳಿತಾಯ ಇಲ್ಲ. ಬೊಗಳೆ ಬಿಡೋದನ್ನು ಬಿಡಿ ಏನು ಕಷ್ಟ ಇದೆ ಸಮಸ್ಯೆ ಅದಕ್ಕೆ ಪರಿಹಾರ ಮಾಡೋಗಿ ನಿಮ್ಮ ಸಂಘ ನಿಲ್ತದೆ ಅಂತ ಗ್ಯಾರಂಟಿ ಬೇಗ ನಿಲ್ತದೆ ಖಂಡಿತವಾಗಿ ಆದಷ್ಟು ಬೇಗ ನಿಲ್ತದೆ. ಇಲ್ಲ ಆದಷ್ಟು ಬೇಗ ಕ್ಲಿಯರ್ ಇವರಿಗೆ 15 ದಿವಸದಲ್ಲಿ ಉಳಿತಾಯದ ಅಮೌಂಟ್ ಬಂದಿಲ್ಲ ಅಂದ್ರೆ ಕತೆ ಆಗ್ತದೆ ಕತೆನೆ ಅಷ್ಟೇ ಕೊಡ್ತಾರೆ ಅವರು. ಇವರಿಗೆ ಏನು ಆಗಿದೆ ಅದನ್ನು ಕೇಳಲಿಕ್ಕೆ ನೀವು ಬರ್ತಾ ಇಲ್ಲ. ಗೂಂಡಗಳನ್ನೆಲ್ಲ ಕಲಿಸ್ತಾರೆ 15 ಜನನೆಲ್ಲ ನಮ್ಗೆ ಫೋನ್ ಬಂತು 19 ಕಳಿಸಿದಾರಂತೆ ಹೆಂಗ ಸುಮಾರು 19 ಜನರನ್ನು ಕಳಿಸಿದಾರಂತೆ. ನೀವು ಈ ತರ ಮಾಡುವುದಕ್ಕಿಂತ ಅಲ್ಲಿ ಸಮಸ್ಯೆ ಏನಿದೆ ನಮ್ಮ ಜೊತೆ ಚರ್ಚೆ ನಾವು ಹೇಳ್ತೇವೆ ನಿಮ್ಮದು ಯಾವ್ದು ಸರಿ ಇದೆ ಯಾವ್ದು ನಮ್ಮ ಜೊತೆ ಚರ್ಚೆಗೆ ಬನ್ನಿ. ನೀವು ಅಲ್ಲಿ ಟಿವಿ ಕೂತ್ಕೊಂಡು ಮಾತಾಡೋದಲ್ಲ ನಮ್ಮ ಜೊತೆ ಬೇರೆ ಸಂಘದವರು ಏನ್ ಹೇಳ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಏನ್ ಮಾಡಿ ಅಂದ್ರೆ ಅವ್ರ ಸಾಲ ಈಗ ಈ ನಾವೇ ಕೊಟ್ಕ ಹೋಗ್ತೀವಿ ಅಂದ್ರೆ ಈ ಮತ್ತೊಬ್ರು ಕೇಂದ್ರ ಸಪೋರ್ಟೇ ಬರ್ತಾರ ಅಲ್ಲ ಅವ್ರಿಗೆ ಮತ್ತೆ ನಾನು ಹೇಳ್ತಾರೆ ನಾನು ಅವರಿಗೆ ನಿಮ್ಮ ಮೇಲೆ ಕರುಣೆ ಅವರು ಕೂಡ ಒಂದು ಹೇಳ್ತಾರೆ ಮಾತು ನಾವು ನಿಲ್ಲಿಸ್ತೇವೆ ಇವ್ರಿಗೆ ಸಿಗುವ ತನಕ ನಾವು ನಿಲ್ಲಿಸ್ತೇವೆ ಅಂತ ಅವ್ರು ಹೇಳಿ ಕೊಡಿಸ್ಬೇಕು. ಅನ್ನೇ ಮಾಡೋಕ್ಕಾಗ ಸರ್ ನಮ್ದು ಬಡ ಒಂದು ಹುಡುಕು ನಮ್ ಕಷ್ಟ ಈಗ 5,000 ರೂಪಾಯಿ ಒಟ್ಟು ಮಾಡಿತ್ತಲ್ಲ ನಾವು 5,000 ರೂಪಾಯಿ ಆಗ್ತಿಲ್ಲ ನಾವು 12 ಕೊಡಕ್ಕಿದ್ರೆ ನನ್ನ ಅಕ್ಕನ ಚಿನ್ನ ಸರ್ ಅದೇ ಕೊಟ್ಟರೆ ನಾನು 12 ಇದೆ ನನ್ನ 12 ರೂಪಾಯಿ ಈಗ ನನಗೆ ಉಳಿತಾಯ ದುಡ್ಡು ಅದೇ 15 ದಿವಸದಲ್ಲಿ ಅಂದ್ರೆ ನಾವು ಕೊಡ್ತೇವೆ ನಿಮ್ಮ ದುಡ್ಡನ್ನು ನಾವು ಕೊಡ್ತೇವೆ. ಸಂಘವನ್ನು ಆದಷ್ಟು ಬೇಗ ನಿಲ್ಲಿಸಿ ಸಿಗ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ನಿಲ್ತದೆ ಅಂತ ಬೇಗ ನಿಲ್ತದೆ ಅಷ್ಟೇ. ನಮ್ದೀಗ ಉಳಿತಾಯ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ ಸಾಲ ಇಲ್ಲ ಸಾಲ ನಾವು ಬೇಡ ಮನ್ಸಿಗೆ ಬಂಗ ಬಿಡ್ತೀವಿ. ಈಗ ಬೆಳಿಗ್ಗೆ ಲೋನ್ ಇಲ್ಲ ಅಂದ್ರೆ ನಾವು ಲೋನ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಬ್ಯಾಲೆನ್ಸ್ ಇಮಿಡಿಯೇಟ್ ಆಗಿ ಕೊಡ್ತಾರೆ ಬೇಡ ಅಕೌಂಟ್ ಮಾಡಿ ನಾವು ಬೇರೆ ಕಡೆಯಿಂದ ಅಕೌಂಟ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಕೆನರಾ ಇದ್ರೆ ಕರ್ನಾಟಕ ಬ್ಯಾಂಕ್ ಮಾಡ್ಕೊಂತೀವಿ ಕರ್ನಾಟಕ ಇದ್ರೆ ಮಾಡ್ಕೊಂತೀವಿ ಅಕೌಂಟ್ ಬೇಡ ಅಂತ ಇಲ್ಲಿ ನಮ್ದು ಈಗ ಸಾಲ ಇಲ್ಲ ಅಂದ್ರೆ ಮೇಲೆ ನಾವು ಒಬ್ಬರಿಗೆ ಸೆಕ್ಯೂರಿಟಿ ನಾವು ಅದ್ರ ಸಂಘದಲ್ಲಿ ಸದಸ್ಯರು ಎಲ್ಲರೂ 20 ಸೈನ್ ಹಾಕೋತಿ ನಮ್ಗೆ ಉಳಿತಾಯ ಬೇಕು ನಾವು ಸಂಘಕ್ಕೆ ಬೇಡ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ರು ಬಿಡು ನೀವು ಇರ್ಬೇಕು ಸಂಘ ಎಲ್ಲ ಸಾಲ ಕೆಳಗೂ ನೀವು ಇರ್ಬೇಕು. ಆದ್ರೂ ನಮ್ಗೆ ಈಗ ಸಾಲ ಇಲ್ಲ ಅಂದ್ರೂ PRK ಅಮೌಂಟ್ ಕಟ್ತಾ ಇದೆ ವಾರ ಕಟ್ ಮಾಡ್ತಾ ಇದೆ. ಈಗ ಅವ್ರದ್ದು ಡಾಲರ್ ಸರಿಯಾಗಿದೆ ಆಗಿದ್ರೆ ಅದು ನಿಯಮದ ಪ್ರಕಾರ ಸ್ವಸಹಾಯ ಸಂಘದ ನಿಯಮ ಪ್ರಕಾರ ನೀವು ಕರೆಕ್ಟ್. ಇದು ಅವ್ರದ್ದು ಯಾವ್ದು ಸರಿ ಇಲ್ಲ ಅಲ್ಲ ಸರಿ ಇಲ್ಲ ನೀವು ಹೋಗುವವರು ಬಿಟ್ಟು ಹೋಗ್ಬೋದು ಅಲ್ಲ ಅವ್ರಿಗಾರು ಉಳಿತಾಯ ಸಿಕ್ಬೇಕಲ್ಲ. ಈಗ ಸಂಘದವರಿಗೆ ನಾವು ಈಗ ಬಿಡ್ತೀವಿ ಅವ್ರಿಗೆ ನಿಮ್ ಸಂಘ ಬಿಟ್ಟಿ ನೀವು ಬಿಡಿ ಇದ್ದಾರಲ್ಲಿ ಅಂತ ಅವ್ರವ್ರು ಹೇಳಿ ಉಳಿತಾಯ ನಾವು ಕೊಡ್ತೀವಿ. ಇನ್ಮೇಲೆ ಬೇಡ ನಿಲ್ತೀವಿ ನಿಮ್ಗೆ ಸಪೋರ್ಟ್ ಮಾಡ್ತೇವೆ. 1 ರೂಪಾಯಿ ನೀವು ಕಟ್ಟೋದು ಬೇಡ ಸರಿ ಅದೆಲ್ಲ ಕ್ಲಿಯರ್ ಆಗ್ಲಿ. ಅದು ಏನು ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ ನಂಬರ್ ಇದೆ ಪಾಸ್ ಪುಸ್ತಕ ನಿಮ್ ಸಬ್ಸಿಡಿ ಬೇರೆ ಇದೆ
ನಿಮ್ಗೆ ಸರ್ಕಾರ ಆಗ್ಲೇ ಡಾಕ್ಯುಮೆಂಟ್ ನಿಮ್ಗೆ ತೋರಿಸ್ತೇನೆ. ಸರ್ಕಾರದಿಂದ ನಿಮ್ಗೆ 8ವರೆಗೂ ಸಬ್ಸಿಡಿ ಇದೆ, 5% ಸಬ್ಸಿಡಿ ಇದೆ, ಗೌರ್ಮೆಂಟ್ ಇಂದ ಬರ್ತದೆ. ನಿಮ್ಗೆ ಇಲ್ಲದೆ ಇರುವ ಕಾರಣ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಪಾಸ್ಬುಕ್ ಆಗಿ ಬರ್ತದೆ. ಅವ್ರು ಪಾಸ್ಬುಕ್ ಕೊಡುವುದಿಲ್ಲಲ್ಲ, ಅದನ್ನ ಅವರು ತಿಂತಾ ಇದ್ದಾರೆ, ನಿಮ್ಮ ದುಡ್ಡನ್ನು ಅವರು ತಿಂತಾ ಇದ್ದಾರೆ. ಅದೆಲ್ಲ ಕೊಡ್ಲಿ. ಸಭೆ ಮೀಟಿಂಗ್ ಮೇಲಧಿಕಾರಿಗಳೆಲ್ಲ ಬಂದಿದ್ದಾರೆ. ಅವ್ರು ಬಂದ ಅಕೌಂಟ್ ಇಲ್ಲಿ ಏನು ಲೋನ್ ಇದೆಯೋ ಅದು ನಿಮ್ಗೆ ಡೈರೆಕ್ಟ್ ಹೋಗುತ್ತೆ. ಬ್ಯಾಂಕಿಗೆ ಹೋಗುತ್ತಂದ್ರೆ ಪಾಸ್ ಪುಸ್ತಕ ಮಾಡ್ಕೊಡ್ಬೋದಲ್ಲ. ನಂಬರ್ ಒಬ್ರೊಬ್ರಿಗೆ MID ಅಂತ ಇರುತ್ತೆ, 1 2 3 10 ನಂಬರ್ ಇದೆ. ಬ್ಯಾಂಕ್ ಪಾಸ್ ಪುಸ್ತಕ ಇಟ್ಕೊಂಡು ಬ್ಯಾಂಕಿನವರು ನಿಮ್ಮ ಮತ್ತೆ ನೋಡುವ. ಅದೇ ನಾನು ಹೇಳ್ತಾ ಇರೋದು ಹಾಗೆ. ಈಗ ನಾವು ಬ್ಯಾಂಕಿಗೆ ನಮ್ಗೆ ಹೋಗುತ್ತಂಬಾಗಿದ್ರೆ ನಮ್ಗೆ ಏನಾದ್ರು ಒಂದು ಮೆಸೇಜ್ ಬರ್ಲಿ, ಇಲ್ಲ ಅಕೌಂಟ್ ಪುಸ್ತಕ ಕೊಡ್ಲಿ, ಏನೋ ಮಾಡಿ ಕೊಡುದಿಲ್ಲ ನಮ್ಗೆ. ಆಮೇಲೆ ಬ್ಯಾಂಕಿಗೆ ಹೋಗೋ ಅಕೌಂಟ್ ಲಿಸ್ಟ್ ಇರುತ್ತೆ, ನಿಮ್ಗೆ ಲೋನ್ ಕಟ್ಟಿದಾಗ ಸ್ಲಿಪ್ ಹಾಕಿಂದೆ ಅದು ನಿಮ್ಗೆ ಎಷ್ಟೊತ್ತಿ ಕಲೆಕ್ಷನ್ ಹೋಗುತ್ತೆ ಬ್ಯಾಂಕಿನವ್ರಿಗೆ ಗೊತ್ತಾಗತ್ತೆ. ಬ್ಯಾಂಕಿಂದ ಎಷ್ಟೊತ್ತಿ ಕಲೆಕ್ಷನ್ ಅಂತ ಗೊತ್ತಿರುತ್ತೆ. ಬ್ಯಾಂಕಿನವ್ರಿಗೆ ಎಷ್ಟೊತ್ತಿಗೆ ಅಕೌಂಟ್ ಮಾಡ್ಬೇಕಂತ ಅವ್ರಿಗೆ ಜ್ಞಾನ ಇರೋಲ್ಲ. ಸಂಘದವರಿಗೂ ಜವಾಬ್ದಾರಿ ಇಲ್ಲ. ಒಬ್ಬೊಬ್ರಿಗೆ ಅಕೌಂಟ್ ಇದೆ, ಎಲ್ಲರಿಗೂ ಹೋದ್ರು ಒಂದು ಪಾಸ್ ಪುಸ್ತಕ ಕೊಡ್ತಾರೆ. ಹಾಲ್ ಕೊಟ್ಟೋದ್ರು ಒಂದು ಪಾಸ್ ಪುಸ್ತಕ, ಇಂತಿಷ್ಟು ಹಾಲ್ ಹೋಗುತ್ತೆ, ನಿಮ್ ಇಂತಿಷ್ಟು ಅಕೌಂಟಿಗೆ ಹಾಲ್ ಬರುತ್ತೆ. ನಾವು ಹೇಳುದು ಇನ್ಮೇಲೆ 1 ರೂಪಾಯಿ ಕಟ್ಬಿಡಿ. ಏನಾದ್ರು ಸಮಸ್ಯೆ ಮಾಡಿದ್ರೆ ನಮ್ಗೆ ಕಾಲ್ ಮಾಡಿ. ಏನಾದ್ರು ಮನೆಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ, ಅಲ್ಲಿಂದ ಬರ್ತದಾಗ ನೀವು ಸ್ಟಾರ್ಟ್ ಮಾಡಿ ವಿಡಿಯೋ ಹೋಗೋ ಮಾಡಿ. ಯಾಕಂದ್ರೆ ನಿಮ್ಮ ಮನೆ, ನಿಮ್ಮ ಜಾಗ, ನಿಮ್ಮ ಮೊಬೈಲ್ ನಿಮ್ಗೆ ಮಾಡುವಂತದ್ದು. ನಿಮ್ಮ ಮನೆಗೆ ಬರ್ತಾ ಇದ್ದದ್ದು ಅವರು ವಿಡಿಯೋ ಮಾಡಿ ಬೈಲಿಕ್ಕೆ, ಅವ್ರು ಬೈದ್ರು ಕೂಡ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ. 112 ಜಾಸ್ತಿ ಏನಾದ್ರು ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಾವು ಬರ್ತೇವೆ ನಿಮ್ ಜೊತೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಕಂಪ್ಲೇಂಟ್ ಕೊಡುವ, ಅವ್ರು ಹೇಳ್ತಾರೆ ಮಾಡ್ಕೊಳ್ಳಿ ಅಷ್ಟೇ. ಯಾವ ಸ್ವಸಹಾಯ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? 10 ಜನ. ಈಗ ಇವರು ಕೂಡ ನೀವು ಒಂದೇ ಸಂಘದಲ್ಲಿ ಇರೋದಾ? ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ? 20 ವರ್ಷದಿಂದ ಸಂಘದಲ್ಲಿ ಇದ್ದೀರಾ. ಎಷ್ಟು ಉಳಿತಾಯ? ನಾವು 20 ರೂಪಾಯಿ ಕಟ್ತಾ ಇತ್ತು, ಈಗ 1460 ರೂಪಾಯಿ ಅಷ್ಟಾಗಿದೆ ಇವತ್ತು ಉಳಿತಾಯ. ಅದು ಎಲ್ಲ ಲೆಕ್ಕ. ನಿಮ್ಮ ಲೋನ್ ಎಷ್ಟು ಇಲ್ಲಿ ತನಕ? ನೀವು ಇಲ್ಲಿ ತನಕ ತುಂಬಾ ತಗೊಂಡಿದ್ದೆ. ತುಂಬಾ ತಗೊಂಡಿದ್ದೆ. 2,70,000 ರೂಪಾಯಿ ನಿಮ್ದು 2,70,000 ಉಂಟು. ನೀವು ಕಟ್ಟೋದನ್ನು ನಿಲ್ಸಿದಿರಿ ಈಗ? ಯಾಕೆ ನಿಲ್ಸಿದಿರ? ಯಾಕೆಂದ್ರೆ ನನಗೆ 2 ಲಕ್ಷಕ್ಕೆ 13,050 ರೂಪಾಯಿ ಬಂದಿದೆ. ಯಾಕೆಂದ್ರೆ ಜೀವ ಭದ್ರತೆ ಅದಕ್ಕೆ ಆ ಪಿ 13% ಬಡ್ಡಿ, 13% ಬಡ್ಡಿ ಮತ್ತು ಮೈಕ್ರೋ ಬಡ್ಡಿ, ಟೋಟಲ್ 39 400 ರೂಪಾಯಿ ಕೂಲಿ ಮಾಡೋ ನಂಗೆ ಅಷ್ಟು ಕೊಟ್ಟು ಸಾಧ್ಯ ಇಲ್ಲ. ಅದವ್ರು ಬ್ಯಾಂಕ್ ನಾನು ಸ್ವಲ್ಪ ಬಡ್ಡಿ ಇದೆ ಸಾಲ ಕಟ್ತೀನಿ, ಇಲ್ಲ ಕೊಟ್ಟಿದ್ದೆ. ಈಗ PRK ಗೆ ಏನಾದ್ರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ? ಎಂತದಿಲ್ಲ. ಈಗ ನೀವು ಲೋನ್ ತಗೊಳ್ಳುವಾಗ ನಿಮಗೆ ಕಷ್ಟ ಆಗ್ತದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಅವರು ಒತ್ತಾಯ ಮಾಡಿ ಕೊಟ್ರಲ್ಲ? ತಗೊಂಡಲ್ಲ, ಗೋಸ್ಕೊಂಡು ತಗೊಂಡು 6 ತಿಂಗಳು ಮೇಲ್ ಸೇರ್ಸುದು, ಸಾಲ ತಗೊಂಡು ಅಲ್ಲಿ ತನಕ ನಿಮ್ಗೆ ಕಟ್ಲಿಕ್ಕೆ ಕಷ್ಟ ಆಗ್ತಾ ಇರ್ಲಿಲ್ಲ, ಈಗ ಕಷ್ಟ ಆಗ್ತಾ ಇದೆ. ಈಗ ನಂಗೆ ಅದಕ್ಕೆ ಆಗ್ತಾ ಇದ್ರೆ ಆ PRK ಸಾಲನೂ ಅಲ್ದೆ ಕೊಟ್ಟು ಕಾತಿ ಸಾಲ ಒಂದೇ ನಮ್ದು ಮಾತು ಬ್ಯಾಂಕ್ ಅಪ್ ಹೊಡೆದಂಗೆ ಸಾಲ ತೆಗ್ಸಿ ಕೊಟ್ಟಿದ್ರೆ ಬ್ಯಾಂಕ್ ಅಪ್ ಹೊಡೆದಿಂದ ನಿಮ್ ಸಾಲ ಬಂದಂದ್ರೆ ನಾವು ತಕೊಂಡು ಕೊಟ್ಟುದು ಹೌದು. ಅಕೌಂಟ್ ಮಾಡಿ ಕೊಡ್ಲಿ ನಾವು ಕೊಟ್ಟು, ಇಲ್ಲ ಅಂದ್ರೆ ಈಗ ನಿಮ್ಮ ಸಂಘದ ಬೇರೆ ಸದಸ್ಯರು ಏನ್ ಹೇಳ್ತಾರೆ ಅದಕ್ಕೆ? ಕೊಡ್ತಿದ್ರು ಅವ್ರು ಉಳಿತಾಯ ಕೊಡ್ಸ್ಕೊಂತ ಇದ್ರು, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಕೊಟ್ಟಿದ್ದಿಲ್ಲ, ನಾವು ಕೊಟ್ಟು ನಮ್ ಬ್ಯಾಂಕ್ ಮಾಡ್ತೀವಿ, ಇಲ್ಲ ಅಂದ್ರೆ ಕೊಟ್ಟಿದ್ರು. ಇವ್ರಿಗೆ ನನ್ನ ಹತ್ರ ದುಡ್ಡು ತಗೊಂಡಿಗೆ ಕೊಟ್ಟಿದೆ ಅಂತ ನಾಳೆ ಮತ್ತೆ ಪುನಃ ಬ್ಯಾಂಕಿಗೆ ಕೊಟ್ಟಿಲ್ಲ ಬಂದ್ರೆ ನಾನು ಎಲ್ಲಿಗೆ ಹೋಗ್ತೇನೆ? 400 ರೂಪಾಯಿ ದುಡ್ಡು ನಾ ಮತ್ತೆ ಬ್ಯಾಂಕಿನವರು ನಮ್ಗೆ ಬಂದಿಲ್ಲ ಅಂತ ಹೇಳಿ ನನ್ನ ಹತ್ರ ಇಲ್ಲಿ ವಾರ ವಾರ ವಸೂಲಿ ಮಾಡ್ಕೊಂಡು ತಕೊಂಡೆ ನಿಮ್ ಸಾಲ ಕೊಡ್ತಿದ್ಯಾ ಅಮ್ಮ ಕಡೆ ಕೊಟ್ಟಿಲ್ಲ ಅಂತ ನಂಗೆ ಯಾವ ಪಾಸ್ ಪುಸ್ತಕ ಇದ್ರೆ ಗ್ಯಾರಂಟಿ ಇರುತ್ತೆ, ನಂಗೆ ಗ್ಯಾರಂಟಿ ಇರುತ್ತೆ. 20 ಕಟ್ಟಿದ್ದಕ್ಕೆ ತುಂಬಾ ಕೊಡ್ಬೇಕು, ಅದು ಕೂಡ ಕೊಡ್ತಾ ಇಲ್ಲ. ಈಗ ಅಂತ ಮಾಡೋದಿಲ್ಲ, ಅದಕ್ಕೆ ಆ ಉಳಿತಾಯ ನಮ್ ಕೊಡು ಬಡ್ಡಿ ಆ ಬಡ್ಡಿಗೆ ವಜಾ ಮಾಡ್ಕೊಳ್ಳಿ ಹಂಗೆ ಅವರೇ ನಂಗೆ ಕೊಟ್ಟಕ್ಕೆ ಕೊಡುದಾಗ್ತೀಗ. ಹಾಗಾದ್ರೆ ಇನ್ನು ಪುಸ್ತಕ ಕೊಟ್ಟರೆ ನೀವು ಕಟ್ತೀರಾ? ಕಟ್ಲಿಕ್ಕೆ ಇಷ್ಟ ಇಲ್ಲ, ತಾಕತ್ತು ಇದೆ, ಇಲ್ಲಿ ತನಕ ನೀವು ಕಟ್ಟಿದ್ದೀರಾ? ತಕೊಂಡದ್ದು ಪ್ರಾಮಾಣಿಕವಾಗಿ ಕಟ್ಟೇವೆ ನಾವು. ಆದ್ರೆ ಬ್ಯಾಂಕ್ ಯಾರ್ ಅವ್ರ ಅಂತ ಬ್ಯಾಂಕ್ ಅಕೌಂಟ್ ಮಾಡಿ ಕೊಡ್ಲಿ. ಅವರು ನಿಮ್ಗೆ ಸಾಲ ಕೊಟ್ಟಿದ್ದು ಕೂಡ ತೋರಿಸ್ಬೇಕಲ್ಲಿ. ಸುಮ್ನೆ ಅಕೌಂಟ್
ಮಾಡಿಕೊಟ್ರೆ ನೀವು ಕಟ್ಟಬಾರ್ದು. ಯಾವ ಬ್ಯಾಂಕ್ ಅಲ್ಲಿ ನಿಮ್ಗೆ ಇಟ್ಟಿದ್ದಾರೆ ಕಟ್ಟಿ ಕೂಡ ಅಲ್ಲಿ ಕರೆಕ್ಟ್ ಆಗಿ ಹೋಗಿದ್ಯಾ ಅಂದಿ ಆ ಅಕೌಂಟ್ ನೀವು ಕಟ್ಟಬೇಕಾಗಿರೋದು. ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟುದ, ಯಾರ್ಯಾರ ತರ ಕೊಟ್ಟುತ್ತಾ ಹೌದು ಹೌದು ಹೌದು. ನನ್ನ ಹೆಸರಂಗೆ ಲೋನ್ ಇದ್ರೆ ಮಾತ್ರ ಕೊಟ್ಟು ಲೋನಿಗೆ ಮಾತ್ರ ಇಂಟ್ರೆಸ್ಟ್, ಅದ್ರಾಗೆ PRK ನಾನು ಜೀವ ಹೋತೈತೆ, ನಂಗೆ ಅದೊಂದು ಭದ್ರತೆ ಬೇಡ, ನಂಗೆ ಎಂತ ಕೇಳಿದ್ರೆ ಕವಚ ಬೇಡ. ನಮ್ ಬ್ಯಾಂಕಿನ ಇಂಟ್ರೆಸ್ಟ್ ಆಯ್ತಾಯ್ತು, ಸಂಘ ಬೇಡ, ಸಂಘ ಮಾಡೋದು ಬೇಡ. ಎಷ್ಟು ವಾರ ಆಯ್ತು ನಿಲ್ಲಿಸಿ? 3 ವಾರ ಆಯ್ತು. 3 ವಾರದಿಂದ ಒಂದೇ ವಾರ ಕೊಟ್ಟಿಲ್ಲ ನಾನು, ಫಸ್ಟ್ ವಾರ ಕೊಡ್ತಾ ಇದ್ದರೆ ಮಧ್ಯಾಹ್ನಕ್ಕೆ ಬಂದಿರೋದು. ಇಲ್ಲಿ ಮನೆಗೆ ಬಂದ್ರ? ಇದೇ ಕೊಟ್ಟಿಕ್ ಬಂದಿರು, ಕೊಟ್ಬೇಕಂತ. ಇಲ್ಲ ಅಮ್ಮ ನಾ ಕೊಟ್ಟಿದ್ರಲ್ಲ, ಬಡ್ಡಿ ಜಾಸ್ತಿ ಐತಿ, ನೀವು ಲೆಕ್ಕ ತಿರ್ಬೇಕು, ಅದಕ್ಕೆ ನಾ ಕಟ್ಲೇ ಇಲ್ಲ. ನಾ ಕೊಟ್ಟದ್ ಏನಿದೆ ಕೊಡಿ ಕೊಡ್ತೀನಿ. ಅವರು ನಿಮ್ಗೆ ಮರುಪಾವತಿ ವಿವರ ಅಂತ ಒಂದು ಚೀಟಿ ಕೊಟ್ಟಿರ್ತಾರೆ, ಅದನ್ನೇ ತೋರಿಸಿ ನೋಡಿ ಇಲ್ಲಿ ಇಷ್ಟೇ ಇದೆ, ನೀವು ಕಟ್ಟಿದ್ದು ಲೆಕ್ಕ ತೋರ್ಸು, ಅವ್ರು ತೋರ್ಸೋ ಲೆಕ್ಕ ನೀವು ನೋಡ್ಬೇಕಷ್ಟೇ. ನಮ್ ಲೆಕ್ಕ ಗೊತ್ತಿಲ್ಲ. ಇನ್ನು ನಮ್ದು ಬೇರೆ ಮಾತಿಲ್ಲ, ಬ್ಯಾಂಕಿ ಮಾಡಿ ಕೊಡ್ರಿ. ಹಿಂದಿನ ಮುಂಚೆ ಕೊಂಡ್ರು ಆ ಸಾಕೊಂಡ್ರು ಮತ್ತೊಂದ್ ರಿಪೋರ್ಟ್ ಇದಕ್ಕೂ ಸಾಲಕ್ಕೂ ನಾವು ಕೊಟ್ಟುದು ಎಷ್ಟು, ಸಾಲಕ್ಕೆ ಹೋಗ್ತೆಷ್ಟು ಇಲ್ಲ, ಅದಕ್ಕೆ ಮಾಡಿ ಕೊಡಿ. ಈಗ ಮನೆಗೆ ಬಂದು ಇದ್ರು ಮತ್ತೆ ನೀವೇನಿದ್ರಿ? ನಾನ್ ಕೊಟ್ಟಿಲ್ಲ ಮತ್ ನಾವ್ ಅವ್ರಿಗೇನ್ ಬೈಲ್ಲ, ಅವ್ರು ನಮ್ಗೇನ್ ಬೈಲ್ಲ, ಆದ್ರೆ ನಮ್ ಬ್ಯಾಂಕ್ ಮಾಡಿ ಕೊಡ್ತೇವೆ, ನಾವು ಕೊಡುದಿಲ್ಲ ಲೋನ್ ಕೊಟ್ಟಿದ್ವಿ ನಾವ್ ಹೇಳಿ ಅಷ್ಟೇ. ಅಲ್ಲಿ ಸುಮ್ಮನಾಗಿದ್ದಾರೆ. ಕೇಸ್ ಹಾಕಿಲ್ಲ, ಕೋರ್ಟಿಗೆ ರೋಡಿಲ್ಲ, ಕೋರ್ಟಿಗೆ ಕೊಂಡ್ಕೊಂಡು ಸರಿ. ಈಗ ನಿಮ್ಮ ಮನೆಗೆ ಬಂದ್ ಮಾಡಿದ್ರೆ ಏನ್ ಮಾಡ್ತೀರಾ? ಗಲಾಟೆ ಮಾಡೋಕಿದ್ದು ಇದೆಲ್ಲ ಅದು ಬ್ರಿಟಿಷರ್ ಕಾಲ ಸ್ವಾತಂತ್ರ್ಯ ಸಿಕ್ಕಿ ಗೊತ್ತಿತ್ತ, ಯಾವ ಕಾಲಕ್ಕೂ ಸಾಲ ತಕೊಂಡ್ರೆ ಏನಂತ ಯಾರು ಪೊಲೀಸ್ನವ್ರು ಹೇಳ್ಕೊಂಡ ಸಂವಿಧಾನದಲ್ಲೇ ಇಲ್ಲ, ಕಾನೂನೇ ಇಲ್ಲ. ಅದಕ್ಕೆ ಅದೇನ್ ಕೊಂಡು ಕೇಸ್ ಹಾಕ್ಲಿ, ಕೇಸ್ ಹಾಕಿ ಕೋರ್ಟಿಗೆ ಕೊಟ್ಕೊಂತೀವಿ. ಈಗ ಎಷ್ಟೋ ಜನ ಸಾಲ ತಗೊಂಡಿದ್ದಾರೆ, ಕಟ್ಟಕ್ಕಾಗದೆ ಏನೋ ಕಷ್ಟ ಇದೆ, ಆಗ ಒಂದು ಇದೆ ಮಂಜಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು ಆತ್ಮಹತ್ಯೆ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಅಂತ ಹೇಳಿ ನಾವ್ ಎದುರ್ತು, ಅದು ಗೊತ್ತಿತ್ತು. ಅಲ್ಲ ಏನ್ ಹೇಳ್ತೀರಿ? ಹೆದರ್ಕಂಬ ನಿಮ್ಮ ಹತ್ರ ಇನ್ನೊಬ್ಬರ ದಬ್ಬಾಳಿಕೆಗೆ ಬಗ್ಗುದಿಲ್ಲ, ಕಾನೂನು ಪ್ರಕಾರವಾಗಿ ಬ್ಯಾಂಕಿನಲ್ಲಿ ಬ್ಯಾಂಕ್ ಮಧ್ಯವರ್ತಿಗಳು ಬೇಡ ನಮ್ಗೆ, ಬ್ಯಾಂಕಿನಲ್ಲಿ ನಾವು ಮಾಡಿಕೊಡ್ಲಿ, ಬ್ಯಾಂಕಿನ ವ್ಯವಹಾರ. ಅಂದ್ರೆ ಈಗ ದುಡ್ಡು ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟಾರ್ಚರ್ ಕೊಟ್ರೆ ಹೆದರ್ಕೊಳ್ಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಅದೇ ಅವ್ರಿಗೆ ಸಮಾಧಾನ ಮಾಡ್ತೀವಿ. ಯಾಕಂದ್ರೆ 2 ದಿವಸ ಮುಂಚೆನೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ವಿದ್ಯೆ ಕಲ್ತಾರೆ, ಎಲ್ಲ ಗೊತ್ತಿತ್ತು, ಕಾನೂನು ಗೊತ್ತಿತ್ತು ನಮಗೂ. ಪೈಕರೆಲ್ಲ ಶ್ರೀಮಂತ್ರೆ, ನಮಗೂ ಗೊತ್ತಿತ್ತು ಈ 3 ಲಕ್ಷ ಕೊಟ್ಟು ಇದೆಲ್ಲ ಇವ್ರು ಇದ್ದ ದಂಧೆ. ಅವ್ರು ನಮ್ಮನ್ನ ಈ ತರ ಸೋಲಿತಿದ್ರಲ್ಲ, ಅದನ್ನ ಎಷ್ಟೋ ಅವ್ರು ನಿಲ್ ಅಷ್ಟೇ. ಈಗ ನಾವು ಖರ್ಚು ಮಾಡ್ಕೊಂಡು ನಾವು ಬರ್ತೀವಿ, ನೀವು ಕಟ್ಟದಿದ್ರೆ ಕೂಡ ನಮ್ಗೆ ಏನು ಲಾಭ ಇಲ್ಲ, ನೀವು ಕಟ್ಟಿದ್ರು ನಮ್ಗೆ ಇಲ್ಲ. ಬಡವರಿಗೆ ಇವರಿಂದ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಒಂದು ನ್ಯಾಯ ಅಂತ ನಾವು ಈ ಕೆಲಸ ಮಾಡ್ತಾ ಇರೋದು ಹೊರತು ಮತ್ತೆ ಬೇರೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಕುಂದಾಪುರ ಜನ ಮಾತಾಡ್ತಾರೆ, ಅದಕ್ಕೆ ನಾವು ಆಗ್ತದೆ ಅವ್ರು ಮಾತಾಡೋದು. ನೀವು ಕೇಳಿರ್ಲಕ್ಕ ಅವರ ವಿಡಿಯೋ ನೋಡಿರ್ಬೋದು. ಅಲ್ಲ, ಇಲ್ಲಿ ತುಂಬಾ ಜನ ಶ್ರೀಲಕ್ಕಂದರು ಇದ್ದಾರೆ ನೋಡಿ, ಕೂಡ ಆತ್ಮಹತ್ಯೆ ಮಾಡೋರು ನೋಡಿ, ಇವರ ಮಾತನ್ನು ಕೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಮೊಬೈಲ್ ನಂಬರ್ ಏನಿದೆ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ನಂಬರ್ ಇರ್ತದೆ, ಕಾಲ್ ಮಾಡಿ. ಎಲ್ಲಾ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೇವೆ. ನಿಮ್ಗೆ ಯಾವುದೇ ಕಷ್ಟ ಬಂದ್ರು ಕೂಡ, ನಿಮ್ಮ ಲೆಕ್ಕ ಸರಿ ಇಲ್ಲದಿದ್ರು ಕೂಡ, ಹೆಚ್ಚುವರಿ ಕಟ್ಟಿದೆ, ನಿಮ್ಗೆ ಏನಾದ್ರು ತಪ್ಪಿದೆ ಅಂತ ಅನ್ನಿಸಿದ್ರೆ ಮತ್ತೆ ನಿಲ್ಗೆ ಕಾಲ್ ಮಾಡಿ, ನಾವು ನಿಮ್ಗೆ ಮಾಹಿತಿ ಕೊಡ್ತೇವೆ. ಅದು ಅಲ್ಲದೆ ನಿಮ್ಗೆ ಅವರು ಏನೇ ಗಲಾಟೆ ಮಾಡಿದ್ರು ಎಲ್ಲದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತೇವೆ. ಹಾಗಾಗಿ ನಾವು ಹೇಳುವಂತದ್ದು, ಯಾರು ಆತ್ಮಹತ್ಯೆ ಮಾಡುವಂತ ಆಲೋಚನೆ ಮಾಡಬೇಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಂಚಾರಿ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಗ್ರಾಮ ಮೋರ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ, ಧರ್ಮಸ್ಥಳ ಸಂಘದವರು ಮನೆಗೆ ಬಂದು ಟಾರ್ಚರ್ ಎಲ್ಲ ಕೊಟ್ಟಿದ್ದಾರೆ. ನಾವು ಇವತ್ತು ಅವರ ನೀಡಿ ಅವರಿಗೆ ಇದ್ದೇವೆ, ಎಲ್ಲ ಡಾಕ್ಯುಮೆಂಟ್ ಸಮೇತ ಎಲ್ಲ ತೋರಿಸಿದ್ದೇವೆ. ನಾವು ಈಗ ಕೇಳುವುದೇನೆಂದ್ರೆ, ಬ್ಯಾಂಕಿನ ಬ್ಯಾಂಕ್ ಅಲ್ಲಿ ಗವರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ. ಸಬ್ಸಿಡಿ ಇದು ನಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟ್ಗೆ ಬರ್ತದೆ ಡೈರೆಕ್ಟ್ ಆಗಿ. ಹಾಗಾಗಿ ನಮ್ಗೆ ಮೇಲೆ ಅಲ್ಲೇ ಕಟ್ತೀವಿ. ಈಗ ಕೇಳ್ತಾ ಇದೀವಿ, ಇಲ್ಲಿ ಕೂಡ ಇವರು ಕೂಡ ಅದೇ ತರ ಇಲ್ಲಿ ಒಂದು 10-12 ಜನ
ಇದ್ದಾರೆ, ಸಂಘ ಕಟ್ಟಿಸಿದ್ದಾರೆ. ಇದಕ್ಕೆ ನಮ್ಮ ಎಲ್ಲ ನೋಡಿದೆಲ್ಲ ಮಾಡಿದ ಲೆಕ್ಕ ಹಾಕಿ ಇಟ್ಟಿರುವಂತ ದುಡ್ಡು ಜಾಸ್ತಿ ಆಗಿದೆ. ಇದು ಕೊಟ್ಟಿದ್ದೀವಿ, ಇನ್ನೊಂದನ್ನು ಸಂಘದ ಟಾರ್ಚರ್ ಕೊಟ್ಟಿನೇ ಇದೆ. ಎಷ್ಟು ವರ್ಷದಿಂದ ಈ ಸಲ ಈ ಧರ್ಮಸ್ಥಳ ಸಂಘ ಏನೇನು ಈ ಕುಂದಾಪುರ ಈ ಸ್ವಸ ಸಂಘವನ್ನು ಇಲ್ಲಿ ನಾವು ಕುಂದಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದೆ. ಇನ್ನು ಕುಂದಾಪುರದಲ್ಲಿ ಹೋಗಿದ್ರೆ ನಾವು ಇಲ್ಲ ಕೊಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಹೇಳ್ತಾನೆ ಇದ್ದೇವೆ. ಮನೆಗೆ ಬಂದು ನೀವು ದುಡ್ಡು ಕಲೆಕ್ಷನ್ ಮಾಡುವಾಗಿಲ್ಲ, ನೀವು ಕೋರ್ಟ್ ಮೂಲಕ ತಗೊಂಡು ಬಂದು ಮನೆಗೆ ಬಂದು ವಸೂಲಿ ಮಾಡ್ಬೋದು. ನೀವು ಮನೆಗೆ ಬಂದು ದುಡ್ಡು ಕೇಳುವಾಗಿಲ್ಲ. ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ, ನಾವು ಅಲ್ಲೇ ಕಟ್ತೇವೆ ಅಂತ ಹೇಳಿದ್ರು ಕೂಡ ನೀವು ಬರ್ತಾನೆ ಇದ್ದೀರಾ. ನಾವು ಇನ್ನು ಮುಂದೆ ನಾವು ಮೊನ್ನೆನೇ ಹೇಳಿದ್ದೇವೆ, ಒಂದು ಕೇಸ್ ಮಾಡಿದ್ರೆ ನಾವು 1000 ಕೇಸ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ಇವತ್ತಿಂದ ಕುಂದಾಪುರದಲ್ಲಿ ಕೇಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಅವ್ರ ಹತ್ರ ನಾವು ಮಾತಾಡೋಣ, ಅವ್ರು ಏನೇನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಕುಂದಾಪುರದಲ್ಲಿ ಮೊದಲನೇದಾಗಿ ಸ್ವಸ ಸಂಘವನ್ನು ನಿಲ್ಲಿಸಿದವರು ಇಲ್ಲಿ ರಾಘವೇಂದ್ರ ಶೆಟ್ಟಿ ಅಂತ ಇದ್ದಾರೆ. ಅವರ ಮನೆಗೆ ಬಂದು ಗಲಾಟೆ ಮಾಡಿದಕ್ಕೆ ಅವರು ಕೇಸ್ ಕೂಡ ಕೊಟ್ಟಿದ್ದಾರೆ. 2.5 ಲಕ್ಷ ಜನ ಈಗಾಗಲೇ ನೋಡಿರ್ಬಹುದು. ಅವರೀಗ ನಿಲ್ಲಿಸಿ ಎಷ್ಟು ಸಮಯ ಆಯ್ತು? ಏನೇನಾಯ್ತು ಅಂತ ಅವ್ರ ಹತ್ರನೇ ಕೇಳೋಣ. ರಾಘವೇಂದ್ರ ಶೆಟ್ಟಿ, ನಾವು ನಿಮ್ಮ ಹತ್ತಿರ ಬಂದು ಒಂದು 2 ತಿಂಗಳು 3 ತಿಂಗಳು ಆಗಿರ್ಬೋದು. ಆಮೇಲೆ ಈಗ ಸ್ವಸ ಸಂಘನ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದೀರಾ. ಈಗ ತುಂಬಾ ಕೇಳಿರ್ಬೋದು ನೀವು. ಅವ್ರ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ. ಆ ವಿಡಿಯೋ ನಮಗೆ ಕಳಿಸಿದ್ರೆ ವೈರಲ್ ಕೂಡ ಆಗಿದೆ. ಆಮೇಲೆ ಏನಾಯ್ತು? ಆಮೇಲೆ ಮನೆಗೆ ಬಂದ್ರೆ ನೀವು ಆಮೇಲೆ ದುಡ್ಡು ಕಟ್ಟಿದ್ದೀರಾ? ಇಲ್ಲ, ಯಾವ ಕಾರಣಕ್ಕೂ ಕಟ್ಟಕ್ ಹೋಗಿಲ್ಲ. ಅದ್ರ ಮೇಲೆ ಯಾರದ್ದು ನಮ್ಮ ಮನೆ ಹತ್ರ ಭೇಟಿ ಇಲ್ಲ, ಯಾರ್ದು ಕಾಲ್ ಇಲ್ಲ. ನಿಮ್ಮ ಅಕ್ಕ ಅವರಿಗೆ ಕಂಪ್ಲೇಂಟ್ ಆಯ್ತು? ಏನಾಯ್ತು ಅದು? ಏನು ಆಫೀಸಿಗೆ ಬಂದು ಕಟ್ಟಬೇಕಂತ ಬಾಕಿ ಇದೆ ಇಂತಿಷ್ಟು ಅಂತ ಹೇಳಿದಾಗ 500 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ಅದ್ರ ಮೇಲೆ ಇನ್ನು 2 ವಾರ ಆಯ್ತು ಈಗ ನಿಲ್ಸಿ. ಈಗ ನಿನ್ನೆ ಒಂದು ವಿಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಅಕ್ಕ ಅವರು, ಅವ್ರ ಹೆಸರೇನು? ಚಂದ್ರಾವತಿ ಅವರು ದುಡ್ಡು ಕಟ್ತಾ ಇದ್ದಾರೆ. ಈಗ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ, ಇನ್ಮೇಲೆ ಕಟ್ತೇನೆ ಅಂತ ಬರೆದು ಕೊಟ್ಟಿದ್ದಾರೆ. ಈಗ ಅವ್ರದೆಲ್ಲ ಸಾಲ ಎಲ್ಲ ಕೊಟ್ಟಿದ್ದಾರೆ, ಬಾಕಿ ಇದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಹೌದಾ? ಇಲ್ಲ, ಯಾವ ಕಾರಣಕ್ಕೂ ಅದು ಪೂರ ಕಟ್ಲಿಲ್ಲ. ಮತ್ತೆ 2 ವಾರ ಆಯ್ತು ಅದಾಗಿ ನಿಲ್ಸಿ. 2 ವಾರ ಆಯ್ತು. ವಾರಕ್ಕೆ 2,500 ಸಾವಿರ ಕಟ್ಬೇಕು. 2 ವಾರ ಅಂದ್ರೆ 5,000 ಆಯ್ತು. ಮತ್ತೆ ನಾವು ಕಟ್ಟಲಿಲ್ಲ, ಇನ್ನು ಕಟ್ಟುದು ಇಲ್ಲ. ಈಗ 2-3 ತಿಂಗಳಿಂದ ಅವ್ರು ಬರೀ 500 ರೂಪಾಯಿ ಮಾತ್ರ ಇಸ್ಕೊಂಡು ಹೋಗಿದ್ದು. ಅದ್ರ ಮೇಲೆ ಕಂಪ್ಲೇಂಟ್ ಮೇಲೆ ಮಾಡಿದಿರಿ ನೀವು. ಏನಾಯ್ತು ಅದು ಕಂಪ್ಲೇಂಟ್? ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರು, ಮತ್ತೆ ಅಕ್ಕನ ಕರೆದಿಲ್ಲ. ಅವರಿಗೆಲ್ಲ ಡಾಕ್ಯುಮೆಂಟ್ ಪೂರ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಡಾಕ್ಯುಮೆಂಟ್ ಕೊಟ್ಟು ಹೋಗಿದ್ದಾರೆ. ಆಮೇಲೆ ಕಟ್ಲಿಲ್ಲ. ಮತ್ತೆ ಅದೆಲ್ಲ ನೋಡಿ ನಾವು ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಹಂಗೆ ನಿಲ್ಸಿದ್ವಿ. ಅದ್ರ ಮೇಲೆ ಯಾರ್ದು ಫೋನು ಇಲ್ಲ, ಇಲ್ಲ, ಏನು ಇಲ್ಲ, ಕಟ್ಟುದು ಇಲ್ಲ. ನಿಮ್ಮ ಅಲ್ಲಿಂದ ಇಲ್ಲಿಗೆ ಒಂದು 20 ಕಿಲೋಮೀಟರ್ ದೂರ ಇದೆ. ನಿಮ್ಮ ಹೊಸದಾಗಿ ಎಷ್ಟು ಜನ ನಿಲ್ಸಿದ್ದಾರೆ? ನಮ್ಮೂರಲ್ಲಿ ಅಂದ್ರೆ ನಮ್ಮ ಸಂಗ್ರಹಣದಲ್ಲೇ ಅಲ್ಲ, ನಮ್ಮ ಊರು ಉಳ್ಳೂರು, ಆಮೇಲೆ
ಜಡ್ ಅಂತ ಇದೆ, ಎಲ್ಲ ಒಂದು 11 ಜನ ಇಳಿಸಿದ್ದಾರೆ. ಹ್ಮ್. ಈಗ ನಾವು ಇಲ್ಲಿ ಬಂದಿದ್ವಲ್ಲ ಮೋರ್ಟಿ, ನಮ್ಮ ಪರಿಚಯ ಇರೋರು ಇವ್ರು ಸ್ವಲ್ಪ, ಇಲ್ಲಿ ಒಂದು 10 ಜನ ಇಳಿಸಿದ್ದಾರೆ. ಕುಂದಾಪುರಲ್ಲಿ ಟೋಟಲ್ ಲೆಕ್ಕ ಹಾಕೋದ್ರೆ ಅಂದ್ರೆ ಕೆಲವು ಕಡೆಗೆ ಅವ್ರು ಗಲಾಟೆ ಮಾಡೋಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಗಲಾಟೆ ಮಾಡ್ತೀನಿ ನಾನು, ಅದು ಉತ್ತರ ಕೊಡ್ತೀನಿ, ಇನ್ನೊಬ್ರಿಗೆ ಪ್ರಚೋದನೆ ಆಗುತ್ತೆ. ಅದಕ್ಕಾಗಿ ಅವ್ರು ಕಟ್ಟದಿರೋರು ಕಟ್ಟುತ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಹೌದು, ಅದು ಎಲ್ಲ ಕಡೆ ಹಾಗೆ ಮಾಡ್ತಾರೆ. ಈಗಾಗಲೇ 30,000 ಜನ ಈಗ ನಿಲ್ಸಿ ಆಗಿದೆ. ಈಗ ನಿಮ್ಮ ಅಕ್ಕ ಅವರ ಹತ್ರ ಕೂಡ ನಾವು ಹೋಗ್ತೀವಿ, ಅಲ್ಲಿ ಕೂಡ ಅವ್ರ ಹತ್ರ ಕೂಡ ಹೇಳಿಕೆ ತಗೊಳ್ತೇವೆ, ಹೌದಾ ಅಲ್ವಾ ಅಂತ. ಸರ್, ಈಗ ನೀವು ನಿಮ್ಮ ಮನೆಗೆ ಕೂಡ ಬಂದಿದ್ದಾರೆ ಅಂತ ಕೇಳಿದ್ರಿ, ವಿಡಿಯೋ ನೀವು ಕಳಿಸಿದ್ರಿ. ಯಾಕೆ ಬಂದಿದ್ರು? ನೀವೇನಾದ್ರು ಲೋನ್ ಮಾಡಿದಿರಾ ಸ್ವಸಹಾಯ ಸಂಘದಲ್ಲಿ? ಅದು ಡಿಯು ತೋರ್ಸ ಅಂತ ಬಂದಿದ್ದು. ಬಂದಿದ್ದು ಅಲ್ಲಿ ಮತ್ತೆ ನಾನು ಲೋನ್ ಮಾತಾಡ್ಲಿಲ್ಲ. ಅವರು ನನ್ನ ಮೇಲೆ ಸ್ವಲ್ಪ ಅನುಮಾನದಿಂದ ರಾತ್ರಿ ಬಂದು ಮನೆ ಮಾಡ್ತೆ ರೀತಿ ಎಲ್ಲ ಭಾವನೆ ಇಟ್ಕೊಳ್ಳೋದು. ಹೆಂಡತಿ ಅವರಿಂಗದಲ್ಲಿ ಅವ್ರೇನು ದುಡ್ಡು ಬಾಕಿ ಮಾಡಿದ್ದಾರೆ, ಕಟ್ಟೆ ಬಾಕಿ ವಿಡಿಯೋಗಳನ್ನ ಹೀಗೆ ಹಾಕುದು ಸಡನ್ ಅಲ್ಲಿ ಕಟ್ಟಿ ನೀವು ಕಟ್ಟುವುದನ್ನು ನಿಲ್ಸಿದ್ದೆ. ಎಷ್ಟು ಸಮಯ ಆಯ್ತು? 1 ವಾರ ಆಯ್ತು. ಕಟ್ತೀರಿ, ಇನ್ವೆಸ್ಟ್ಮೆಂಟ್ ಎಲ್ಲ ನಾವು ಕೊಟ್ಟಿದ್ದೆ, ಗೊತ್ತಾಯ್ತಾ? ಡಾಕ್ಯುಮೆಂಟ್ ಏನೋ ತೋರಿಸಿ ಹೇಳಿ, ಬಾಯಲ್ಲಿ ಅಷ್ಟೇ ಡಾಕ್ಯುಮೆಂಟ್. ನಮ್ಮ ಪಕ್ಕದ ಮನೆಯವರಿಗೆ ಇಲ್ಲ. ಎಷ್ಟು ಲೋನ್ ಈಗ ಉಂಟು? ಒಬ್ಬ ಇಬ್ಬರದ್ದು ಉಂಟು. ಇನ್ನು ಮುಂದೆ ನಿಮ್ಮೊಂದು ಗಲಾಟೆ ಮಾಡಿದ್ರೆ ಏನು ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಡ್ತೀರಾ? ಅದು ಬಂದು ಕಲೆಕ್ಷನ್ ಮಾಡುವಾಗೇನೆ ಇಲ್ಲ. ಓಕೆ, ನೋಡಿ ಇವರ ಮನೆಗೆ ಕೂಡ ನಿನ್ನೆ ಅವರು ಯಾರು ಇಬ್ರು ಬಂದಿದ್ದಾರೆ. ಯಾರು ಅವ್ರ ಹೆಸರೇನು? SV ಸವಿತಾ ಮತ್ತು ಸುಬ್ರಜ